ವೇದಿಕೆ ಉದ್ಘಾಟಕರು ಶ್ರೀ ವಾಸು ಪೂಜಾರಿ ಗುಂಡಿಡ್ಕ, ಪ್ರಗತಿಪರ ಕೃಷಿಕರು. ಮಧ್ಯಾಹ್ನ 12:30ಕ್ಕೆ ಭರತನಾಟ್ಯ, ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ, ಮಧ್ಯಾಹ್ನ 1:30ಕ್ಕೆ ಯಕ್ಷಗಾನ ತಾಲಮಕ್ಕಳೆ, ಸಂಜೆ ಗಂಟೆ 5ಕ್ಕೆ ತಂತ್ರಿ ಒಡೆಯರ ಆಗಮನ, ಪೂರ್ಣಕುಂಭ ಸ್ವಾಗತ. ಸಂಜೆ ಗಂಟೆ 5:30ಕ್ಕೆ ಚಿನ್ನದ ಉತ್ಸವ, ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳಿಂದ. ಸಂಜೆ ಗಂಟೆ 6:30ಕ್ಕೆ ಕನ್ಯಾಹ ವಾಚನ, ಸರಸ್ವತಿ ಪ್ರಸಾದ ಸತಿ, ರಾಕ್ಷಸ ಹೋಮ, ವಾಸ್ತು ಹೋಮ, ವಾಸ್ತು ಬಲಿ, ವಾಸ್ತು ಪುಣ್ಯ ಅಂತ. 7ಕ್ಕೆ ಧಾರ್ಮಿಕ ಕಾರ್ಯಕ್ರಮ. ರಾತ್ರಿ ಗಂಟೆ 8:30ಕ್ಕೆ ಅನ್ನ ಸಂತರ್ಪಣೆ, ರಾತ್ರಿ ಗಂಟೆ 9:30ಕ್ಕೆ ಅಷ್ಟಮಿ ನಾಟಕ, ಬಲೋಬತ್ತರೆ ಸುಮಾರು 800 ವರ್ಷಗಳ ಇತಿಹಾಸ ಇರುವ ಕಿಣಿಮಾಣಿ ಕೋಮಾಣಿ ಪಿರಿಗೋತ ದೇವಸ್ಥಾನ ಆರೋಪಗಳಿಂದ ನವೀಕರಣ ಪುನರ್ ಪ್ರತಿಷ್ಠಾಪನೋತ್ಸವದ ಅಂಗವಾಗಿ ಶ್ರೀಯುತ ಮಹಾಲಿಂಗಮಣಿ ದೇವಸ್ಥಾನದ ದಿವ್ಯ ಮಠದಿಂದ ಉದ್ಘಾಟನೆಗೊಂಡು ಆಲಪ್ಪದಲ್ಲಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. ಅತಿಗ ಒಳಕಾಣಿಕೆ ಇನ್ನೇನು ಕೆಲವರಿಗೆ ಕ್ಷಣೆ ಮಾಡಿ ದೇವಸ್ಥಾನದ ವಟಾರಗಳಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಭಗವಂತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸರ್ವಲೋಕದುಡೆಯ ಕೂರ್ಮ ದೇವರತ್ತಗ रक्कसारी भूवराह देवरत्तग रक्कसानु कर्दु भूमि दत्ति नेरग रक्कसारी भूवराह देवरत्तग कंड
రూపాయలే పాడు 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 Aku
ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवनपुत्र हनुमान की जय ಅಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवनपुत्र हनुमान की जय ದುರ್ಬಲ ಧೈರ್ಯಗಳ ಕರುಣಿಸೋ जय जय हनुमान जय गुरु जय जय हनुमान ನಿರ್ಭಯತ್ವ ಆರೋಗ್ಯ ಕರುಣಿಸೋ जय जय हनुमान जय गुरु जय जय हनुमान ವಾಕ್ಪಟುತ್ವ ಹರಿಸ್ಮರಣೆ ಆದರಣೀಯ ಭಗವದ್ಭಕ್ತ ಬಂಧುಗಳೇ, ನಮ್ಮ ಹೊರೆಕಾಣಿಕೆ ಸಾಗುವಂತಹ ಸಂದರ್ಭದಲ್ಲಿ ನಮ್ಮೊಂದಿಗೆ ಯಾವುದೇ ರೀತಿಯ ಕೋಮು ಭಾವನೆ ಇರಬಾರದು ಎನ್ನುವಂತಹ ದೃಷ್ಟಿಯನ್ನ ಕಂಡು ಇಲ್ಲಿನ ಎಲ್ಲ ಮುಸ್ಲಿಂ ಬಾಂಧವರು ನಮ್ಮನ್ನ ಲಾಡು ಮತ್ತು ತಂಪು ಪಾನೀಯದ ಮೂಲಕ ನಮ್ಮನ್ನ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಮ್ಮ ಪೂಮಾಣಿ ಕಿನಿವಾಣಿ ದೇವಸ್ಥಾನ ಹಾಗೂ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅನುವಂಶೀಯ ಮುಕ್ತೇಶ್ವರರಾದ ಶ್ರೀಕೃಷ್ಣ ಪೋಲಿಲಾಯರು ಹಾಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳ ಪರವಾಗಿ ದೇವಾಲಯದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೇವೆ. ಹಾಗೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಾವು ಕರೆಯೋಲೆಯನ್ನ ಕೊಟ್ಟಿದ್ದೇವೆ. ತಾವೆಲ್ಲರೂ ನಮ್ಮ ಈ 2 ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾವೆಲ್ಲರೂ ಭಾಗಿಯಾಗಬೇಕಾಗಿ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲ ಹೊರೆಕಾಣಿಕೆಯಲ್ಲಿ ಸಾಗತಕ್ಕಂತಹ ಭಗವದ್ಭಕ್ತರಿಗೆ ತಂಪು ಪಾನೀಯದ ಮತ್ತು ಸಿಹಿ ತಿಂಡಿಯ ವ್ಯವಸ್ಥೆಯನ್ನ ಮಾಡಿರತಕ್ಕಂತಹ ಈ ಭಾಗದ ಎಲ್ಲ ಮುಸ್ಲಿಂ ನಾಯಕರಿಗೆ ಬಂಧು ಭಗಿನಿಯರಿಗೆ ಎಲ್ರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ದೇವಸ್ಥಾನದ ಆಡಳಿತ ಸಮಿತಿ ವತಿಯಿಂದ ನೀಡ್ತಾ ಇದ್ದೇವೆ. जय जय हनुमान ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ जय जय हनुमान जय गुरु जय जय हनुमान ದುರ್ಬಲ ಧೈರ್ಯಗಳ करुणिसो ನಿರ್ಭಯತ್ವ ಆರೋಗ್ಯ करुणिसो ವಾಕ್ಪಟುತ್ವ ಹರಿಸ್ಮರಣೆ करुणिसो ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ जय जय हनुमान जय गुरु जय जय हनुमान जय जय हनुमान जय गुरु जय जय हनुमान पवनपुत्र हनुमान की जय ಅಂಜನೇಯ ಬಲ ಭೀಮ ಭಕ್ತವರ ಅಮೃತ ಬಲಧಾಮ ಹನುಮಂತ ಯಮ ರಕ್ಷಿಸೋ
ಮಾತುಗಳಿಗೆ ವಿರಾಮ ಹೇಳಿ ಕಿವಿ ಕೇಳದಾಯಿತು. ಆಯುಸ್ಸು ನಮಗೆ ಬಂದಾವಾಗ ನಾವು ಭಗವಂತನನ್ನ ಮೊರೆ ಹೋಗ್ತೇವೆ. ನೀವು ದೇವರಿಗೆ ಕಾಪಾಡು, ಅದು ಬೇಗ ಒಮ್ಮೆ ನೀನು ತೆಗೆದುಕೊಂಡು ಹೋಗು, ನನಗೆ ಮುಕ್ತಿ ಕೊಡು, ಒಮ್ಮೆ ಸಾವು ಬರಲಿ. ಯಾಕಂದ್ರೆ ಆಯುಸ್ಸು ಕಟ್ಟಿರುವಾಗ ಪುಣ್ಯ ಮಾಡಲಿಲ್ಲ, ಒಳ್ಳೆಯದನ್ನು ಮಾಡಲಿಲ್ಲ, ನಾವು ಒಂದು ಲೆಕ್ಕರಾಗುತ್ತದೆ. ತುಂಬ ಅರ್ಥಪೂರ್ಣವಾಗಿ ನಾವು ಗಮನ ಕೊಡಬೇಕು ಅನ್ನುವಂಥದ್ದು ಭಗವಂತನ ಗಮನಕ್ಕೆ ಬಂದಾವಾಗ ಗಣಪತಿ ಗಣಪತಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲಬೇಕು. मनोजवं मारुततुल्यवेगम् जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्। जय जय हनुमान जय गुरु जय जय पवन। 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 पवन पुत्र हनुमान की जय। आंजनेय बल भीमा भक्तवर अकृत बल धामा ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन। जय जय हनुमान जय गुरु जय जय पवन। पवन पुत्र हनुमान की जय। ಆಂಜನೇಯ ಬಲ ಭೀಮ ಭಕ್ತವರ ಅಕೃತ ಬಲ ಧಾಮ ಹನುಮಂತ ಎಮ್ಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवन। जय जय हनुमान जय गुरु जय जय पवन। पवन पुत्र हनुमान की जय। जय हनुमान।
जय जय हनुमान जय गुरु जय जय पवन ನಿರ್ಭಯತ್ವ ಆರೋಗ್ಯ ಕರುಣಿಸೋ जय जय हनुमान जय गुरु जय जय पवन ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ जय जय हनुमान जय गुरु जय जय पवन ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ जय जय हनुमान जय गुरु जय जय पवन ಬುದ್ಧಿರ್ಬಲ ಧೈರ್ಯಗಳ करुणिसो ನಿರ್ಭಯತ್ವ ಆರೋಗ್ಯ करुणिसो ವಾಕ್ಪಟುತ್ವ ಹರಿಸ್ಮರಣೆ करुणिसो ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन पवनपुत्र हनुमान की जय ಜೈ ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन पवनपुत्र हनुमान की जय जय श्री राम जय श्री राम ರಾಮ ಸ್ಮರಣೆ ಕೊಡು श्री राम जय जय राम ರಾಮ ಸೇವೆಯ ಕೊಡು श्री राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡು जय जय हनुमान जय गुरु जय जय पवन जय जय हनुमान जय गुरु जय जय पवन ರಾಮ ಸ್ಮರಣೆ ಕೊಡು श्री राम जय राम ರಾಮ ಸೇವೆಯ ಕೊಡು श्री राम जय राम ರಾಮಾಯಣದ ಕಥೆಯೊಳು ಬಂದು ಕೂಡು जय जय हनुमान जय गुरु जय जय पवन जय जय हनुमान जय गुरु जय जय पवन ದಾಸ ಕೇಶವ ಮಾರುತಿ ಹನುಮ ದಾಸ ಕೇಶವನುತ ಮಾರುತಿ ಹನುಮ ದಾಸಾದೇಶರ ಜೈ ಬಲ ಭೀಮ जय जय हनुमान जय गुरु जय जय पवन जय जय हनुमान जय गुरु जय जय पवन पवनपुत्र हनुमान की जय ಆಂಜನೇಯ ಬಲ ಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन ಆಂಜನೇಯ ಬಲ ಭೀಮ ಭಕ್ತವರ ಅರುಳಿತ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवन 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 पवनपुत्र हनुमान की जय ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ತದಾಸರು ಹೀಗೆಲ್ಲ ಮಾಡಬಾರದಿತ್ತು, ಮಾಡಿ ಹೋಯಿತು ಅಂತ ಹೇಳಿದರೆ, ಸಾರಿ ಹೇಳಿದರೆ ನಡೀತದೆ ನಮ್ಮೊಳಗೆ. ಆದರೆ ಭಗವಂತ ಸಾರಿ ಹೇಳಿದರೆ ಒಪ್ಕೊಳ್ಳುವುದಿಲ್ಲ. ಅವನಿಗೆ ಯಾರತ್ರವೂ ಕೂಡ ನಿಷ್ಠುರ ಇಲ್ಲ. ಭಗವಂತ ಯಾರ ಪಕ್ಷಪಾತಿಯೂ ಅಲ್ಲ. ಮೇಲಾಗಿ ಎಲ್ಲ ಭಕ್ತರ ಅಧೀನ, ಭಕ್ತಿಧರಿ ಮಾತ್ರ. ಮನಸ್ಸು ಮತ್ತೆ ಆಗ ಹೇಳಿದ ಹಾಗೆ ಮನಸ್ಸು ಬುದ್ಧಿ ಸೇರಿ ತಪಸ್ಸು ಮಾಡಬೇಕು. ಆಗ ಅವ ಬುದ್ಧಿ ತನ್ನಿಂದಾನೇ ಉದ್ಭವ, ಮನಸ್ಸು ಬುದ್ಧಿ ಈಗಾಗಲೇ ಕರ್ನಾಟಕ ಹಾಗೂ ಕೇರಳ ರಾಜ್ಯಗಳ ಗಡಿ ಪ್ರದೇಶದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪಾಣಾಜ ಗ್ರಾಮವು ಸಾಂಸ್ಕೃತಿಕವಾಗಿ ಒಂದು ಶ್ರೀಮಂತ ಗ್ರಾಮ. ಈ ಗ್ರಾಮದ ಪ್ರಮುಖ ಶ್ರದ್ಧಾ ಕೇಂದ್ರಗಳು ಅತ್ಯಂತ ಪುರಾತನವಾದ
ಪಾದವ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಅಕ್ಕೋ ನೋಡೆ ಅಕ್ಕೋ ನೋಡೆ ಅಕ್ಕೋ ನೋಡೆ ರಂಗನಥನ ಪುಟ್ಟ ಪಾದವ ಗದಾಪಸ್ಮ ಅಂಕಿತ ಪಾದವ ಅಂಕುಶ ಕುಲಿತ ಗಜಾರೇಖ ಅಂಕಿತ ಪಾದವ ಶಂಖಚಕ್ರ ಗದಾಪಸ್ಮ ಅಂಕಿತ ಪಾದವ ಅಂಕುಶ ಕುಲಿತ ಗಜಾರೇಖ ಅಂಕಿತ ಪಾದವ ಸತಜತನನ ಹೃದಯದಲ್ಲಿ ನಲಿವ ಪಾದವ ಸತಜತನನ ಹೃದಯದಲ್ಲಿ ನಲಿವ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಸಂಕಟಹರಣ ವೆಂಕಟೇಶನ ದಿವ್ಯ ಪಾದವ ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ ರಂಗನಥನ ಪುಟ್ಟ ಪಾದವ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ ಜಗದಾತನನ ಅಭಿಷ್ಟವೆಲ್ಲ ಚಲಿಸುವ ಪಾದವ ಲಲನ ಲಕ್ಷ್ಮಿ ಅಂಕದಲ್ಲಿ ನಲಿವ ಪಾದವ ಜಗದಾತನನ ಅಭಿಷ್ಟವೆಲ್ಲ ಚಲಿಸುವ ಪಾದವ ಮಲರ ಗೆಲ್ಲಿದು ಪಂಚಾಸುರನ ಕೊಂದ ಪಾದವ ಮಲರ ಗೆಲ್ಲಿದು ಪಂಚಾಸುರನ ಕೊಂದ ಪಾದವ ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ ಬಲಿಯ ಮೆಟ್ಟಿ ಭಾಗೀರಥಿಯ ಪಡೆದ ಪಾದವ ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ ರಂಗನಥನ ಪುಟ್ಟ ಪಾದವ ಬಾಲೆಯ ಮಾಡಿದ ಉತ್ತಂಡ ಪಾದವ ಪಂಡಿತ ಜಗದಾಸುರನ ಭಕ್ತ ಪಾದವ ಬಂಡೆಯ ಬಾಲೆಯ ಮಾಡಿದ ಉತ್ತಂಡ ಪಾದವ ಪಂಡಿತ ಜಗದಾಸುರನ ಭಕ್ತ ಪಾದವ ಅಂಡಜ ಹನುಮ ಗುಣಗಳು ಒಪ್ಪುವ ಪಾದವ ಅಂಡಜ ಹನುಮ ಗುಣಗಳು ಒಪ್ಪುವ ಪಾದವ ಕಂಡರೆ ನಾವು ರಂಗ ವಿಠಲನ ದಿವ್ಯ ಪಾದವ ಕಂಡರೆ ನಾವು ರಂಗ ವಿಠಲನ ದಿವ್ಯ ಪಾದವ ಇಕೋ ನೋಡೆ ಅಕೋ ನೋಡೆ ಇಕೋ ನೋಡೆ ರಂಗನಥನ ಪುಟ್ಟ ಪಾದವ ಸಿಕ್ಕಿತೆ ಶ್ರೀ ಲಕ್ಷ್ಮೀಪತಿಯ ದಿವ್ಯ ಪಾದವ ಇಕೋ ನೋಡೆ ರಂಗನಥನ ಪುಟ್ಟ ಪಾದವ ಪುಟ್ಟ ಪಾದವ ಪುಟ್ಟ ಪಾದವ ಪುಟ್ಟ ಪಾದವ मनोजवं मारुततुल्यवे ಕಂಡುಬಿದ್ದು
ಲೋಕದೊಡೆಯ ಕೂರ್ಮ ದೇವರತ್ತಗ ಕಂಠ ನಟ ಧರತಿ ನೇರುಗ ಬರ್ಲದಾನಿ ಶೂರ ನಾರಸಿಂಹರತ್ನಗ ಕರ್ರಮಾಲ ಕಂಠ ನಟ ಧರತಿ ನೇರುಗ ಬರ್ಲದಾನಿ ಶೂರ ನಾರಸಿಂಹರತ್ನಗ ಪುತ್ರ ವಾಮನೆತ್ತಗ ಚಕ್ರವಾರ್ತಿ ಬಲಿಟ ಭೂಮಿ ನಟ್ಟನಾರಗ ಚಕ್ರಧಾರಿ ಅದಿತ ಪುತ್ರ ವಾಮನೆತ್ತಗ
ಕೃಷ್ಣ ದೇವರತ್ತಗ ಅರ್ಜುನಾಗ ಸಾರಥಿತ್ವ ಮಲ್ತಿ ನೇರ್ಗ ನಿತ್ಯರಾದಿ ಮಹಿಮೆ ಕೃಷ್ಣ ದೇವರತ್ತಗ ಒಂಟೆ ಪಂಪೆ ಬುದ್ಧರ ಪಂಪೆ ದೇವರತ್ತಗ ಉಂಟು ಗುಡ್ಡು ಬಕ್ಕಲೇಟು ಉಂಟಿ ನೇರ್ಗ ಒಂಟೆ ಪಂಪೆ ಬುದ್ಧರ ಪಂಪೆ ದೇವರತ್ತಗ ಕಂಡು ಕಂಡು ಮನ್ನ ಶಕ್ತಿ ಪಡೆಯ ವಿಷ್ಣು ದೇವರತ್ತಗ ಭಕ್ತ ರೂಪ ಭೂಮಿ ಮಿತ್ತು ದತ್ತಿ ನೇರ್ಗ ಮನ್ನ ಶಕ್ತಿ ಪಡೆಯ ವಿಷ್ಣು ದೇವರತ್ತಗ ಕಂಡು ಭವಸಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ಪಾರಯ್ಯ ಭಕುತಾರ ಪ್ರಿಯ ಶ್ರೀನಿವಾಸರಾಯ
ವಾರಿಗ ಮಿತ್ರ ಅಪಾರ ಪ್ರಭಾವನೆ ವಾರಿಗ ದಾಂಡದ ಕಾರಣ ದೊರೆ ಬಾರಯ್ಯ ಬಾ 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 ಉದಾರ ಪ್ರಿಯ ಶ್ರೀನಿವಾಸರಾಯ ಮಾರಕನ ಕಂಪುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾಬಾ 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 ಬಾ ಉದಾರ ಪ್ರಿಯ ಶ್ರೀನಿವಾಸರಾಯ ಸೀದಾ ಅದು ಜಗಜ್ಜನ್ಮಾದಿಕರ್ತ ಗೋವಿಂದ ಉದರತಿ ಲೋಕ ಲಘುವಾಗಿ ಧರಿಸಿದ ಮುಕುಂದ ಭಕ್ತರ ಮನಗೆ ಘಟಗಾಗಿ ಸೂತ ಕೊಳವಾನಂದ ನಿಗಮಾವಳಿಯಿಂದ ಅಗಣಿತ ಮಿತಿಗಳು ನಖ ಗಗನಮನಾದ್ಯರು ಸೊಗಸಾಗಿ ಬಗೆ ಬಗೆಗೊಳ್ಳುತ್ತಲಿ ಬೆಗಟಿಗಿ ಟಿಗಿದಾಡಲ್ ಮುಗುಳು ನಗೆಯ ಮಹಾವುರದ ಗಿರಿವಾಸ ಬಾರಯ್ಯ ಬಾ 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 ಭಕುತಾರ ಪ್ರಿಯ ಶ್ರೀನಿವಾಸರ
ಅಲ್ಲಣ್ಣ ಉಗ್ರಣ ಇಲ್ಲಿಗೆ ಹೊರಗಣಿಗೆ ಇಲ್ಲಿಗೆ ಸೀಟ ಭಜನೆ ಮಾಡೋರು ಅಲ್ಲಿ ಭಜನೆ ಮಾಡಲಿ ನಮ್ಮ ಸೀಟ ಆಟಕ್ಕೆ ನಮ್ಮ ಉಗ್ರಣ ಗಿಂಜಾನ ಆದರಣೀಯ ಭಗವದ್ಭಕ್ತ ಬಂದರೆ ಮಾತಾ ಆಭಾಗದಿಂದಿನ ಅಕ್ಕನಕ್ಕಲು ಅಣ್ಣನಕ್ಕಲು ಕೂಡ ಉಗ್ರಣದಲ್ಲಿ ಮಾತೆಯ ಬಗ್ಗೆ ಸೇರಲು ಬಂದು ವಿನಂತಿ ಮಾಡ್ತದಲ್ಲ ಆಪಿದ ಅಣ್ಣ ಛತ್ರದಲ್ಲಿ ತಲಂಚಿನ ಭಗವದ್ಭಕ್ತ ಬಂದರು ಮಾತೆಲ್ಲ ಉಗ್ರಣದಲ್ಲಿ ಬರಡು ಇದ್ದೆ ನಮ್ಮ ಉಗ್ರಾಣ ಮುಹೂರ್ತ ಆರಂಭ ಎರಡು ನಿಖಿಲ್ ಮಾತೆಲ್ಲ ಉಗ್ರಾಣದಲ್ಲಿ ಬರಡು ಬಂದು ನಿಖಿಲ್ ವಿನಂತಿ ಮಾಡ್ತದಲ್ಲ ಆದರಣೀಯರೇ ಕುಮಾಣಿ ಕಿನಿಮಾಣಿ ದೇವಸ್ಥಾನದ ಈ ಒಂದು ಬ್ರಹ್ಮಕಲಶೋತ್ಸವದ ಸುಸಂದರ್ಭಗಳು ಬ್ರಹ್ಮಕಲಶೋತ್ಸವದ ಆರಂಭ ಮಲ್ಪೆರಗೆ ನಮ್ಮ ಹೊರೆಕಾಣಿಕೆಯನ್ನು ಉದ್ದಂಗಾಲದ ಮಾನಾಜಿಯ ಗ್ರಾಮ ಪಂಚಾಯತ್ ಅಲ್ತರ್ದು ಸೀದಾ ದೇವಸ್ಥಾನದ ಅನ್ನ ಛತ್ರಗಳಿಗೆ ಬರ್ತೊಂದಿಲ್ಲ ಈ ಒಂದು ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ನಡೆಯುತ್ತದೆ ಇದಕ್ಕೆ ಬ್ರಹ್ಮಕಲಶಗಳು ಕೊಂಡು ಕೂಟೊಂಡ 9 ಗಂಟೆಗೆ ಹೊರಕಾಣಿಕೆ ಉದ್ಘಾಟನೆಯಾದ ಉಡ್ಡಂಗಲದ ಉದ್ಘಾಟನೆಯಾದ ಸುಮಾರು ನಮ್ಮ 1:30 ಗಂಟೆ ಈ ಸಾಧಿತುದ್ದಗೂ ಮೆರವಣಿಗೆಯ ಮೂಲಕ ಆ ದೇವರಿಗೆ ಕೊಡುತ್ತಂಚಿನ ಅನ್ನಪ್ರಸಾದಗೂ ಕೊಡುತ್ತಂಚಿನ ಮಾತ್ರ ಫಲ ವಸ್ತುಲೇನು ಅಂಚನೆ ದೇವಸ್ಥಾನ ದೈವಸ್ಥಾನ ಭಗವದ್ಭಕ್ತರನ್ನ ಇಲ್ಲದ ಭಕ್ತರಂಚಿನ
ಇಲ್ಲಿ ನಮ್ಮ ಹೊರೆಕಾಣಿ ಆಯ್ನಂಚಿನ ವಾಲ್ಯಟ್ಟು ಗುತ್ತು ವಿಠಲ್ ರೈಕಲ್ ಎರ್ದೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಮಾಜಿ ಮುಕ್ತೇಶ್ವರರು ಆರೆ ಉಗ್ರಾಣ ಮೂರ್ತರು ಉದ್ಘಾಟನೆ ಮಲ್ಪೆರೊಳ್ಳಿರು ಆರೆಗೆ ನಮ್ಮ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಶ್ವರ ಆಯ್ನಂಚಿನ ಶ್ರೀಕೃಷ್ಣ ಬೋಳಿಲಾಯರು ಹಾರಾರ್ಪಣೆ ಮಲ್ತದಾರೆ ಸ್ವಾಗತ ಮಲ್ಕೊಂಡು ಬಂದು ವಿನಂತಿ ಮಲ್ತಂದಿಲ್ಲ ಶಾಲದ ಮಾನಾದಿಗೆ ಮಲ್ತದೆ ಅರೇನೆ ಸ್ವಾಗತ ಮಲ್ತಂದುಳ್ಳೇರೆ ಅಂಜನೆ ಸೇರ್ತಿನ ಮಾತ ಭಗವದ್ಭಕ್ತರಿಗೆ ಊರ್ದ ಪರವರ್ದ ಭಗವದ್ಭಕ್ತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರೊಂದು ಹೊರೆಕಾಣಿಕೆನೆ ಇದ್ದ ತಾನೇ ನಮ್ಮ ಉಗ್ರಾಣ ಮೂರ್ತ ಮಲ್ಪರುಳ್ಳ ನಮ್ಮೊಟ್ಟಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮಾತ ಪದಾಧಿಕಾರಿ ನಕಲು ಊರ್ದ ಪರವೂರ್ದ ಮಾತ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ನಕಲು ಆಡಳಿತ ಸಮಿತಿ ಸದಸ್ಯರ ನಕಲು ನಮ್ಮೊಟ್ಟುಗಳ ಅಂಚನೆ ಈ ಹೊರಕಾಣಿಕೆ ಮುಹೂರ್ತ ಮೂಲ ಐಬೆಟ್ಟಿಗೆ ಉಗ್ರಾಣ ದಿಂಜಾಯಿ ಬೆಟ್ಟಿಗೆ ನಮ್ಮ ಮಾತೇರ ದೇವಸ್ಥಾನದ ಅಡಿಗೆ ಹೋದು ಭಜನಾ ಮುಹೂರ್ತನು ಉದ್ಘಾಟನೆ ಮಲ್ಪರಲ್ಲ ಈ ಕಾರ್ಯಕ್ರಮ ಮಾತ ಭಗವದ್ಭಕ್ತರು ಸೇರಿದು ಕಾರ್ಯಕ್ರಮ ಯಶಸ್ವಿ ಮಾಡ್ಬಿಟ್ಟು ಬಂದನಿಕರ ವಿನಂತಿ ಮಲ್ತಂದಿಲ್ಲ ಇತ್ತೆ ತಾನೇ ನಮ್ಮ ಉಗ್ರಾಣ ಮುಹೂರ್ತ ಉದ್ಘಾಟನೆ ಯಾರು ಭಗವದ್ಭಕ್ತರು ಪೂರ ಉಗ್ರಾಣದ ಹಂಚಿ ಬರಲು ಬಂದು ವಿನಂತಿ ಮಲ್ತಂದಿಲ್ಲ
జన చేస్తుండగా
ಬೆಂಡೆಕಾಯಿ ಇದೆ ಅಟ್ಟು ಸುರ ಎಮ್ಮಳೋ ಅದ ಕೈ ಬೇನ ಐನು ಪಾತು ಒಂದು ಹೆಚ್ಚಿನ ಬಂದು ಮನೆತ್ತೆ ಮಾಡಿ ಅಂಚೆ ಇಂಚ ಈಚೆಗೆ ಬಿಟ್ಟದ ಬುಕ್ಕ ಪ್ರಸಾದ ಪಾಡ್ದು ಬೊಟ್ಟು ಪಾಡೊಂದು ಪೋಲೆ
ಆದರಣೀಯ ಭಗವದ್ಭಕ್ತ ಬಂಧುಗಳೇ, ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪ್ಪದ ಪಾಣಾಜೆ ಇದರ ನವೀಕರಣ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ಸೇರಿರುವ ಊರ ಪರವೂರ ಎಲ್ಲ ಭಗವದ್ಭಕ್ತ ಬಂಧುಗಳನ್ನು ಶ್ರೀ ಕ್ಷೇತ್ರಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ತಾನೇ ಹಸಿರುಹೊರೆ ಕಾಣಿಕೆ ಮೆರವಣಿಗೆಯು ಶ್ರೀ ಕ್ಷೇತ್ರದ ಪರಿಸರಕ್ಕೆ ಬಂದು ಶ್ರೀ ವಿಠಲ್ ರೈ ಬಾಲ್ಯೊಟ್ಟು ಗುತ್ತು ಮಾಜಿ ಆಡಳಿತ ಮುಕ್ತೇಶ್ವರರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಇರ್ದೆ ಇವರ ಅಮೃತ ಹಸ್ತದಿಂದ ಉಗ್ರಾಣ ತುಂಬಿಸಿಕೊಳ್ಳಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೈವಸ್ಥಾನದ ವಠಾರದಲ್ಲಿ ಭಜನಾ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿಕ್ಕಿದೆ. ಈ ಉದ್ಘಾಟನೆಯನ್ನು ನೆರವೇರಿಸುವವರಿದ್ದಾರೆ ಶ್ರೀಮತಿ ಜಯಂತಿ ಹರಿಶ್ಚಂದ್ರ ಪಕ್ಕಳ ಕಿದಂಬಾಡಿ ಇವರು. ಮಧ್ಯಾಹ್ನ ಗಂಟೆ 12ಕ್ಕೆ ಸರಿಯಾಗಿ ಶ್ರೀ ರಣಮಂಗಲ ಸಭಾಭವನದ ಉದ್ಘಾಟನೆ ನಡೆಯಲಿದೆ. ಉದ್ಘಾಟಕರು ಶ್ರೀ ಅಶೋಕ್ ಕುಮಾರ್ ರೈ, ರೈ ಎಸ್ಟೇಟ್ ಕೋಡಿಂಬಾಡಿ, ಮಾನ್ಯ ಶಾಸಕರು ಹಾಗೂ ಗೌರವಾಧ್ಯಕ್ಷರು ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ. ಮಧ್ಯಾಹ್ನ ಗಂಟೆ 12:15ಕ್ಕೆ ಸರಿಯಾಗಿ ಕೋಳೂರು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯ ಉದ್ಘಾಟನೆ ನಡೆಯಲಿದೆ. ಇದರ ಉದ್ಘಾಟಕರು ಪ್ರಗತಿಪರ ಕೃಷಿಕರಾದ ಶ್ರೀಯುತ ವಾಸು ಪೂಜಾರಿ ಗುಂಡ್ಯಡ್ಕ ಇವರು ನೆರವೇರಿಸುವವರಿದ್ದಾರೆ. ನಮ್ಮೂರ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗವಾಗಿ ಮಧ್ಯಾಹ್ನ ಗಂಟೆ 12:30ರಿಂದ ಯುವ ಪ್ರತಿಭೆ ಕುಮಾರಿ ಶರದಿ ಕಡಮಾಜೆ ಇವರಿಂದ ಭರತನಾಟ್ಯ ಪುಷ್ಪಾಂಜಲಿ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಮಧ್ಯಾಹ್ನ ಗಂಟೆ 1ರಿಂದ ಅನ್ನ ಸಂತರ್ಪಣೆ, ಮಧ್ಯಾಹ್ನ ಗಂಟೆ 1:30ರಿಂದ ಕಲಾಸಕ್ತ ಬಳಗ ಪಾಣಾಜೆ ಪ್ರಾಯೋಜಕತ್ವದಲ್ಲಿ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಕೂಡುವಿಕೆಯೊಂದಿಗೆ ಕರ್ಣಪರ್ವ ಯಕ್ಷಗಾನ ತಾಳಮದ್ದಳೆ ಈ ವೇದಿಕೆಯಲ್ಲಿ ಮೂಡಿ ಬರಲಿದೆ. ಇಂದು ಸಾಯಂಕಾಲ ಗಂಟೆ 5:30ರಿಂದ ಸ್ಥಳೀಯ ಶಾಲಾ ಮಕ್ಕಳಿಂದ ಚಿಣ್ಣರ ಉತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬ್ರಹ್ಮಕಲಶೋತ್ಸವದ ಧಾರ್ಮಿಕ ವಿಧಿವಿಧಾನಗಳ ಅಂಗವಾಗಿ ಇಂದು ಸಾಯಂಕಾಲ ಗಂಟೆ 6:30ರಿಂದ ಪುಣ್ಯಾಹ ವಾಚನ, ಸ್ಥಳ ಶುದ್ಧಿ, ಪ್ರಾಸಾದ ಶುದ್ಧಿ, ರಾಕ್ಷೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಬಲಿ, ವಾಸ್ತು ಪುಣ್ಯಾಹ ಅಂತ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕಿದೆ. ಸಾಯಂಕಾಲ ಗಂಟೆ 7ರಿಂದ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಸಂಚಾಲಕರಾದ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರ ಅಧ್ಯಕ್ಷ ಸ್ಥಾನದಲ್ಲಿ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳ ಆಶೀರ್ವಚನದೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿಬರಲಿದೆ. ಈ ಕಾರ್ಯಕ್ರಮದಲ್ಲಿ ಹಲವು ಮಂದಿ ದಾನಿಗಳನ್ನು ಸನ್ಮಾನಿಸುವವರಿದ್ದೇವೆ. ರಾತ್ರಿ ಗಂಟೆ 9ರಿಂದ ಲಕುಮಿ ತಂಡದ ಕುಸಾಲ್ದ ಕಲಾವಿದರು ಅಭಿನಯಿಸುವ ಈ ವರ್ಷದ ಹಾಸ್ಯಮಯ ನಾಟಕ ಒರಿಯಾಂಡಲ ಸರಿಬೋಡು ಈ ವೇದಿಕೆಯಲ್ಲಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರವೂರ ಭಗವದ್ಭಕ್ತರಾದ ತಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತ ಬಂಧುಗಳೇ,
ಹಸಿರುವಾಣಿ ಹೊರೆ ಕಾಣಿಕೆಯ ಮೆರವಣಿಗೆಯಲ್ಲಿ ಸಾಗಿ ಬಂದ ಭಗವದ್ಭಕ್ತರು ಉಪಾಹಾರವನ್ನು ಸ್ವೀಕರಿಸಿಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗಾಗಲೇ ಅನ್ನಛತ್ರದಲ್ಲಿ ಉಪಾಹಾರ ವಿತರಣೆ ನಡೀತಾ ಇದೆ. ಎಲ್ಲ ಭಗವದ್ಭಕ್ತ ಬಂಧುಗಳು ಕೂಡ ಈ ಉಪಾಹಾರವನ್ನು ಸ್ವೀಕರಿಸಿಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಜನೆ ತಕ್ಲೆ ಸ್ಟೇಜ್ ಸ್ವಯಂ ಸೇವಕ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರಣಮಂಗಲ ಸಭಾಭವನದ ಉದ್ಘಾಟನೆ ನಡೆಯಲಿಕ್ಕಿದೆ. ಅದರ ಜೊತೆಗೆ ವೇದಿಕೆಯ ಉದ್ಘಾಟನೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆರಂಭಗೊಳ್ಳುವುದಿದೆ. ಈ ನಿಟ್ಟಿನಲ್ಲಿ ಸಭಾಂಗಣವನ್ನು ಸಜ್ಜುಗೊಳಿಸಬೇಕಾಗಿದೆ. ಒಂದಷ್ಟು ಸ್ವಯಂ ಸೇವಕರು ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಆಲೋಚನೆ. ಆತ್ಮೀಯ ಭಗವದ್ಭಕ್ತರೇ, ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪ್ಪದವ್ ಪಾಣಾಜೆ ಇದರ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಇವತ್ತಿನ ಈ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಭಜನಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಯಲಿದೆ. ಈ ಕಾರ್ಯಕ್ರಮವನ್ನು ನೆರವೇರಿಸುವವರು ಶ್ರೀಮತಿ ಜಯಂತಿ ಹರಿಶ್ಚಂದ್ರ ಪಕ್ಕಳ ಕೆದಂಬಾಡಿ. ಅದೇ ರೀತಿ ಮಧ್ಯಾಹ್ನ 12:00 ಸರಿಯಾಗಿ ಶ್ರೀ ರಣಮಂಗಲ ಸಭಾಭವನ ಉದ್ಘಾಟನೆಯಾಗಲಿದೆ. ಇದರ ಉದ್ಘಾಟನೆಯನ್ನು ಮಾಡಲಿರುವರು ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಗೌರವಾಧ್ಯಕ್ಷರು, ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ. ಮಧ್ಯಾಹ್ನ 12:15 ವೇದಿಕೆ ಉದ್ಘಾಟನೆ ಶ್ರೀ ವಾಸು ಪೂಜಾರಿ ಗುಂಡ್ಯಡ್ಕ, ಪ್ರಗತಿಪರ ಕೃಷಿಕರು. ಅದೇ ರೀತಿ 12:30 ಸರಿಯಾಗಿ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. 1 ಗಂಟೆಗೆ ಅನ್ನ ಸಂತರ್ಪಣೆ, 1:30 ಯಕ್ಷಗಾನ ತಾಳಮದಳೆ ನಡೆಯಲಿದೆ. 5 ಗಂಟೆಗೆ ಸರಿಯಾಗಿ ತಂತ್ರಿವರ್ಯರ ಆಗಮನ, ಪೂರ್ಣಕುಂಭ ಸ್ವಾಗತ. 5:30 ಚಿಣ್ಣರ ಉತ್ಸವ, ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. 6:30 ಪುಣ್ಯಹವಾಚನ, ಸ್ಥಳ ಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಬಲಿ, ವಾಸ್ತು ಪುಣ್ಯ ಹಂತ ಹಾಗೂ 7 ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. 8 ಗಂಟೆಗೆ ಅನ್ನ ಸಂತರ್ಪಣೆ, 9 ಗಂಟೆಗೆ ಸರಿಯಾಗಿ ತುಳು ಹಾಸ್ಯಮಯ ಸಾಮಾಜಿಕ ನಾಟಕ ನಡೆಯಲಿದೆ. ಅದೇ ರೀತಿ 7 ಗಂಟೆಯಿಂದ ಧಾರ್ಮಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಏಳು ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಶ್ರೀ ಶಶಿಕುಮಾರ್ ರೈ ಬಾಲ್ಯಟ್ಟು, ಪ್ರಧಾನ ಸಂಚಾಲಕರು, ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ. ಆಶೀರ್ವಚನ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಮಂಗಳೂರು. ಅದೇ ರೀತಿ ಸನ್ಮಾನಿಸಲ್ಪಡುವರು ಶ್ರೀ ಬಿ ರಮಾನಾಥ ರೈ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು, ಪುತ್ತೂರು. ಶ್ರೀ ಚನಿಲ ತಿಮ್ಮಪ್ಪ ಶೆಟ್ಟಿ, ಮಾಜಿ ಅಧ್ಯಕ್ಷರು, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಶ್ರೀ ಹೇಮನಾಥ ಶೆಟ್ಟಿ ಕಾವು, ಸಂಚಾಲಕರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬಿಟ್ಟು, ಪುತ್ತೂರು. ಶ್ರೀ ವಸಂತ್ ಪೈ, ಉದ್ಯಮಿಗಳು, ಬದ್ಯಡ್ಕ. ಶ್ರೀ ಪುರುಷೋತ್ತಮ ಶೆಟ್ಟಿ ನುಳಿಯಾಳು, ಉದ್ಯಮಿಗಳು, ಮಂಗಳೂರು. ಎಸ್ ಬಿ ಜಯರಾಮ್ ರೈ ಬಳಜ, ಉಪಾಧ್ಯಕ್ಷರು, KMF ಮಂಗಳೂರು. ಶ್ರೀ ಈಶ್ವರ ಭಟ್ ಪಂಜಿಗುಡ್ಡೆ, ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರಿ ಸಂಘ, ಬನ್ನೂರು. ಶ್ರೀ ನಾರಾಯಣ ಪ್ರಕಾಶ್ ನೆಲ್ಲಿತಿಮಾರು, ನಿರ್ದೇಶಕರು, KMF ಮಂಗಳೂರು. ಶ್ರೀ ರಾಧಾಕೃಷ್ಣ ನಾಯ್ಕ್, ಅಧ್ಯಕ್ಷರು, ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ, ಉಪ್ಪಿನಂಗಡಿ. ಶ್ರೀ ಅಜಿತ್ ರೈ ಕಡಬ, ಉದ್ಯಮಿಗಳು, ಬೆಂಗಳೂರು. ಶ್ರೀ ಸಂತೋಷ್ ರೈ ನಳೀಲು, ಮುಕ್ತೇಸರರು, ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ, ನಳೀಲು. ಶ್ರೀ ರಾಧಾಕೃಷ್ಣ ಬೈ ಬೂಡಿಯಾರು, ಮಾಲಕರು, ಬೂಡಿಯಾರು ಇಂಡಿಯನ್ ಗ್ಯಾಸ್ ಏಜೆನ್ಸಿ, ಕುಮ್ರಾ. ಶ್ರೀ ಕರುಣಾಕರ್ ರೈ ದೇರ್ಲಾ, ಮಾಲಕರು, ಹೋಟೆಲ್ ಅಶ್ವಿನಿ, ಪುತ್ತೂರು. ಶ್ರೀ ಅರುಣ್ ಕುಮಾರ್ ರೈ ಆನಾಜೆ, ಮಾಲಕರು, ಮಣಿಕಂಠ HP ಗ್ಯಾಸ್ ಏಜೆನ್ಸಿ, ಪುತ್ತೂರು. ಶ್ರೀ ಜಯಂತ ನಡುಬೈಲು, ಸಂಚಾಲಕರು, ಅಕ್ಷಯ ಕಾಲೇಜ್ ಸಂಪ್ಯ, ಪುತ್ತೂರು. ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ದುರ್ಗಾ ಕ್ಲಿನಿಕ್, ಪೆರ್ಲಡ್ಕ, ಪುತ್ತೂರು. ಶ್ರೀ ಅಜಯ್ ಪೈ, ಉದ್ಯಮಿಗಳು, ಪೆರ್ಲಾ. ಈ ಎಲ್ಲ ಅತಿಥಿಗಳು ಭಾಗಿಯಾಗಿ ಇವತ್ತಿನ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ.
ಕಿಂಡಿಮಾಣಿ ಪೂವಾಣಿ ಪಿಲಿಭೂತ ದೇವಸ್ಥಾನ ಅರ್ಲಪದ ಪಾಣಾಜ ನವೀಕರಣ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು 12:30ಕ್ಕೆ ಸರಿಯಾಗಿ ಭರತನಾಟ್ಯ ನಡೆಯಲಿದೆ. ಯುವ ಪ್ರತಿಭೆ ಕುಮಾರಿ ಶರದಿ ಕಡಮಾಜೆ ಇವರಿಂದ ಪುಷ್ಪಾಂಜಲಿ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ 1:30ಕ್ಕೆ ಸರಿಯಾಗಿ ಯಕ್ಷಗಾನ ತಾಳಮದ್ದಳೆ ಕರ್ಣಪರ್ವ ಎಂಬ ಯಕ್ಷಗಾನ ತಾಳಮದ್ದಳೆ ನಡೆಯಲಿದೆ. ಇದರ ಪ್ರಾಯೋಜಕರು ಕಲಾಸಕ್ತ ಬಳಗ ಪಾಣಾಜೆ. ಅದೇ ರೀತಿ 5 ಗಂಟೆಗೆ 5:30ಕ್ಕೆ ಸರಿಯಾಗಿ ಚಿಣ್ಣರ ಉತ್ಸವ ಸುಬೋಧ ಪ್ರೌಢಶಾಲೆ ಪಾಣಾಜೆ.
ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ, ಅದೇ ರೀತಿ ಒಡ್ಯ, ಸೂರಂಬೈಲು ಈ ಎಲ್ಲ ಶಾಲಾ ಮಕ್ಕಳಿಂದ ಚಿಣ್ಣರ ಉತ್ಸವ. ಅದೇ ರೀತಿ ಸಮಯ 9 ಗಂಟೆಗೆ ಸರಿಯಾಗಿ ಲಕುಮಿ ತಂಡದ ಕುಸಲ ಕಲಾವಿದರು ಮಂಗಳೂರು ಇವರು ಅಭಿನಯಿಸಲಿರುವ ಗಡಿನಾಡ ಬೊಳ್ಳಿ ಸುರೇಶ್ ಮಂಜೇಶ್ವರ ರಚನೆಯ ಲಯನ್ ಕಿಶೋರ್ ಡಿ ಶೆಟ್ಟಿಯವರ ನಿರ್ದೇಶನದ ಅರವಿಂದ ಬೋಳಾರ್ ವಿಭಿನ್ನ ಅಭಿನಯದೊಂದಿಗೆ ಈ ವರ್ಷದ ಹಾಸ್ಯಮಯ ತುಳು ನಾಟಕ ಉರಿಯಾಂಡಲ ಸರಿಬೋಡು. ಚಂದ್ರ ಪಕ್ಕಲೇರೆ ಈ ಭಜನೆ ಉದ್ಘಾಟನೆ ಮಾಡ್ತಾರೆ. ಆರೆ ನಮ್ಮೊಟ್ಟಿಗೆ ಉಳ್ಳೇರೆ ಆರೆಗೆ ನಮ್ಮ ತೋಮಾಣಿ ಕಿನಿಮಾಣಿ ದೇವಸ್ಥಾನಾಂಜನೆ ರಣಮಂಗಲ ದೇವಸ್ಥಾನ ಆಡಳಿತ ಸಮಿತಿದ ಆಡಳಿತ ಮುಕ್ತೇಶ್ವರರು ಅಂಜನೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರೇ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರೇ, ಪದಾಧಿಕಾರಿಗಳ ಪರವಾದ ಹೃತ್ಪೂರ್ವಕವಾಗಿನ ಸ್ವಾಗತವನ್ನು ಕೋರುವುದಿಲ್ಲ. ಅಂಜನೆ ಜಯಂತಿ ಹರಿಶ್ಚಂದ್ರ ಪಕ್ಕಲೇರಿ ಎದುರು ಬರಲು ಆರೆಗೆ ಶಾಲದ ಮಾನಾದಿಗೆ ನಮ್ಮ ಆಡಳಿತ ಮುಕ್ತೇಶ್ವರನ ಧರ್ಮಪತ್ನಿಯಾಗಿ ನೆಚ್ಚಿನ ಜ್ಯೋತ್ಸ್ನಾ ರಾಣಿ ಎಂಬರು ಅವರಿಗೆ ಶಾಲದ ಮಾನಾದಿಗೆ ಮಾಡ್ತದೆ ಅವರಿಗೆ ಸ್ವಾಗತ ಕೂಡ ಪಡೆದು ವಿನಂತಿ ಮಾಡ್ತದಿಲ್ಲ. ಶ್ರೀಮತಿ ಜಯಂತಿ ಹರಿಶ್ಚಂದ್ರ ಪಕ್ಕಲೇರಿ ನಮ್ಮ ದೇವಸ್ಥಾನದ ಅನುವಂಶ ಆಡಳಿತ ಮುಕ್ತೇಶ್ವರನ ಧರ್ಮಪತ್ನಿಯಾಗಿ ನೆಚ್ಚಿನ ಜ್ಯೋತ್ಸ್ನಾ ರಾಣಿ ಎಂಬರು ಶಾಲದ ಮಾನಾದಿಗೆ ಮಾಡ್ತಿದ್ದಾರೆ. ಸ್ವಾಗತ ಮಾಡ್ತದಿಲ್ಲ. ಅಂಚನೆ ನಮ್ಮೊಟ್ಟಿಗೂ ಹಿರಿಯರ ಮಕ್ಕಳು ಮಾತ್ರ ಇದ್ದದು ಇತ್ತೆ ಭಜನೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡ್ತಾರೆ.
ಜಯಂತಿ ಹರಿಶ್ಚಂದ್ರ ಪಕ್ಕಳಿದೆ. ಭಜನಾ ತಂಡದಕ್ಕಲಿ ಎದುರು ಬರೋಣ. ಇತ್ತೆ ಭಜನೆಗೆ ಕೊಡೋಂಚಿನ ಭಜನಾ ತಂಡದಕ್ಕಲ್ಲ ನಮ್ಮೊಟ್ಟಿಗೆ ಸೇರ ನೋಡು. ವಿಶೇಷವಾದ ಹೊರಕಾಣಿಕೆ ರಡ್ನೆ ಕಾರ್ಯಕ್ರಮ, ಉದ್ಘಾಟನಾ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ವಿದ್ಯುಕ್ತವಾದ ಜಯಂತಿ ಪ್ರಕರಣ ಉದ್ಘಾಟನೆ ಮಲ್ತಿರ ಆರೊಟ್ಟಿಗೆ ನಮ್ಮ ಹಿರಿಯರನ್ನ ಕೈ ಜೋಡಣೆ ಮಲ್ತದೆ. ಭಜನಾ ಕಾರ್ಯಕ್ರಮ ಉದ್ಘಾಟನೆ ಭಜನಾ ತಂಡದಕ್ಕೆ ನನ್ನ ಮಂಟ ಮೇಲೆ ಏರ್ದು ಭಜನೆ ಶುರು ಮಾಡ್ಕೊಂಡು ಮಣ್ಣದ ವಿನಂತಿ ಮಾಡ್ತೋದಿಲ್ಲ. ಭಾಗವಹಿಸುವ ಭಜನಾ ತಂಡಗಳು ಸಿಂಧೂರ ಮಹಿಳಾ ಭಜನಾ ಸಂಘ ರಿಜಿಸ್ಟರ್ಡ್ ಆರ್ಲಪದವು, ಭಾರತಾಂಬ ಭಜನಾ ಸಂಕೀರ್ತನಾ ಪಾಣಾಜೆ, ಶ್ರೀ ಕಾರ್ತಿಕೇಯ ಮಹಿಳಾ ಭಜನಾ ಸಂಘ ಆರ್ಲಪದವು, ಶ್ರೀ ಗುರು ಉಳ್ಳಾತಿ ಭಜನಾ ಸಂಘ ಕೀಲಿಂಪಾಡಿ, ಶ್ರೀದೇವಿ ಭಜನಾ ಸಂಘ ಸುಂದರಗಿರಿ ಬಾಳೆಮೂಲೆ ಕಾಟುಕುಕ್ಕೆ, ಶ್ರೀದೇವಿ ಭಜನಾ ಸಂಘ ಬೊಳ್ಳಿಂಬಳ, ಶ್ರೀ ವೆಂಕಟರಮಣ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಭರಣ್ಯ, ರಣಮಂಗಳ ಶ್ರೀ ಸುಬ್ರಹ್ಮಣ್ಯ ಭಜನಾ ಸಂಘ ದೇವಸ್ಯ, ಶ್ರೀ ಸಿದ್ಧಿವಿನಾಯಕ ಮಹಿಳಾ ಭಜನಾ ಸಂಘ ವಿನಾಯಕನಗರ ಬೆಟ್ಟಂಪಾಡಿ, ಶ್ರೀ ಸಿದ್ಧಿವಿನಾಯಕ ಭಜನಾ ಸಂಘ ವಿನಾಯಕನಗರ ಬೆಟ್ಟಂಪಾಡಿ, ಶ್ರೀ ಸುಬ್ರಹ್ಮಣ್ಯೇಶ್ವರ ಭಜನಾ ಸಂಘ ಆರ್ಲಪದವು. ಕಾರಣಿಕ ಕ್ಷೇತ್ರವಾದಂತಹ ದೈವ ದೇವರುಗಳ ಈ ದಿವ್ಯ ಸನ್ನಿಧಿಯಲ್ಲಿ ಇದೀಗ ಉದ್ಘಾಟನೆಗೊಂಡು ಇನ್ನು ಮುಂದಕ್ಕೆ ಈ ವೇದಿಕೆಯ ಮೊದಲಾಗಿ ಸಿಂಧೂರ ಮಹಿಳಾ ಭಜನಾ ಸಂಘ ಆರ್ಲಪದ ಇವರಿಂದ ಭಜನಾ ಕಾರ್ಯಕ್ರಮ. ವೇದಿಕೆ ನಿಮಗಾಗಿ.
गजाननं भूतगणादिसेवितं कपितजम्बूफलसारभक्षितम् उमासुतं शोकविनाशकारणं नमामि विघ्नेश्वर पादमङ्गलम्। सुन्दर श्रीमुख गजानना एकदन्त श्री गजानना सुन्दर श्रीमुख गजानना एकदन्त श्री गजानना एकदन्त श्री गजानना प्रथम नमामि गजानना सुरमुनिवन्दित गजानना प्रथम नमामि गजानना सुरमुनिवन्दित गजानना हे सुरमुनिवन्दित गजानना हे सुरमुनिवन्दित गजानना एकदन्त श्री गजानना एकदन्त श्री गजानना सुन्दर श्रीमुख गजानना एकदन्त श्री गजानना एकदन्त श्री गजानना पाहि गणेश गजानना सर्वदुरित निवारणा पाहि गणेश गजानना सर्वदुरित निवारणा हे सुरमुनिवन्दित गजानना हे सुरमुनिवन्दित गजानना एकदन्त श्री गजानना एकदन्त श्री गजानना सुन्दर श्रीमुख गजानना एकदन्त श्री गजानना एकदन्त श्री गजानना पार्वती पुत्र परम पवित्र पाप विनाशक गजानना पार्वती पुत्र परम पवित्र पाप विनाशक गजानना हे सुरमुनिवन्दित गजानना हे सुरमुनिवन्दित गजानना एकदन्त श्री गजानना एकदन्त श्री गजानना सुन्दर श्रीमुख गजानना एकदन्त श्री गजानना सुन्दर श्रीमुख गजानना एकदन्त श्री गजानना एकदन्त श्री गजानना एकदन्त श्री गजानना श्री सुब्रह्मण्य निन्ना करुणा कवचवा श्री Hanzi.
ತೊಳಿಟ್ಟ ದೊರೆಯ ಗಂಗೆಯ ಚಿರ ತೊಳಿಟ್ಟ ದೊರೆಯ ರಜಧರ್ಮಾಂಬರನ ಗೌರೀವರ ತ್ರಿಜಗಾದೀಶ್ವರನ ರಜಧರ್ಮಾಂಬರನ ಗೌರೀವರ ತ್ರಿಜಗಾದೀಶ್ವರನ ತ್ರಿಜಗನ್ಮೋಹನನ ವಿಲೋಚನ ತ್ರಿಪುರಾಂತಕ ಶಿವನ ತ್ರಿಜಗನ್ಮೋಹನನ ವಿಲೋಚನ ತ್ರಿಪುರಾಂತಕ ಶಿವನ ಚಿರ ತೊಳಿಟ್ಟ ದೊರೆಯ ಚಿರ ತೊಳಿಟ್ಟ ದೊರೆಯ ಭಸಿತ ಭೂಷಿತ ಶಿವನ ಭಕ್ತರ ವಶದೊಳಗಿರುತ್ತಿರನ ಭಸಿತ ಭೂಷಿತ ಶಿವನ ಭಕ್ತರ ವಶದೊಳಗಿರುತ್ತಿರನ ಪಶುಪತಿ ಎನಿಸುವನ ವಸುದೇವ ಶಶಿಶೇಖರ ಶಿವನ ಪಶುಪತಿ ಎನಿಸುವನ ವಸುದೇವ ಶಶಿಶೇಖರ ಶಿವನ ಹರನ ಕಣ್ಣೆ ಕರುಣ ನಿಧಿಯ ಗಂಗೆಯ ಚಿರದೊಳಿಟ್ಟ ದೊರೆಯ ಚಿರದೊಳಿಟ್ಟ ದೊರೆಯ ಕಾಮಿತ ಫಲವಿವನ ಭಕ್ತರ ಪ್ರೇಮದಿ ಸಲಹುವನ ಕಾಮಿತ ಫಲವಿವನ ಭಕ್ತರ ಪ್ರೇಮದಿ ಸಲಹುವನ ರಾಮನಾಮ ಸ್ಮರಣ ರತಿಪತಿ ಕಾಮನ ಸಂಹರಣ ರಾಮನಾಮ ಸ್ಮರಣ ರತಿಪತಿ ಕಾಮನ ಸಂಹರಣ ಹರಣ ಕಣ್ಣೆ ಕರುಣ ನಿಧಿಯ ಗಂಗೆ ಚಿರದೊಳಿಟ್ಟ ದೊರೆಯ ಗಂಗೆಯ ಚಿರದೊಳಿಟ್ಟ ದೊರೆಯ ಧರೆಗೆ ದಕ್ಷಿಣ ಕಾಶಿ ಎನಿಸುವ ಪುರ ಪಂಪಾವಾಸಿ ಧರೆಗೆ ದಕ್ಷಿಣ ಕಾಶಿ ಎನಿಸುವ ಪುರ ಪಂಪಾವಾಸಿ ತಾರಕ ಉಪದೇಶಿ ಪುರಂದರ ವಿಠ್ಠಲ ಭಕ್ತರ ಕೋಟಿ ತಾರಕ ಉಪದೇಶಿ ಪುರಂದರ ವಿಠ್ಠಲ ಭಕ್ತರ ಕೋಟಿ ಕಣ್ಣೆ ಕರುಣ ನಿಧಿಯ ಗಂಗೆಯ ಚಿರದೊಳಿಟ್ಟ ದೊರೆಯ ಕಣ್ಣೆ ಕರುಣ ನಿಧಿಯ ಗಂಗೆಯ ಚಿರದೊಳಿಟ್ಟ ದೊರೆಯ ಗಂಗೆಯ ಚಿರದೊಳಿಟ್ಟ ದೊರೆಯ ಗಂಗೆಯ ಚಿರದೊಳಿಟ್ಟ ದೊರೆಯ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ಜನ ಜನ ಕಂಚಣ ಬೀರುತ್ತಲಿ ಹೊಂದಿನ ಮಳೆಯ ಸುರಿಸುತ್ತಲಿ ಜನ ಜನ ಕಂಚಣ ಬೀರುತ್ತಲಿ ಹೊಂದಿನ ಮಳೆಯ ಸುರಿಸುತ್ತಲಿ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ವೈಕುಂಠ
ಬಂದಳು ನೋಡಿ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ಕ್ಷೀರಸಾಗರ ಶೋಭಿತೆ ದೇವಿ ಪದ ಕಮಲ ವಿರಾಜಿತೆ ಕ್ಷೀರಸಾಗರ ಶೋಭಿತೆ ದೇವಿ ಪದ ಕಮಲ ವಿರಾಜಿತೆ ಭಾಗ್ಯಲಕ್ಷ್ಮಿಯೇ ನಮೋ ನಮೋ ಕನಕಾಂಬರಿಯೇ ನಮೋ ನಮೋ ಭಾಗ್ಯಲಕ್ಷ್ಮಿಯೇ ನಮೋ ನಮೋ ಕನಕಾಂಬರಿಯೇ ನಮೋ ನಮೋ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನವಕೋಟಿ ಸಿರಿವಂತಳೆ ದೇವಿ ಜನಮನಕ್ಕೆ ಅಭಿಪ್ರೀತಳೆ ನವಕೋಟಿ ಸಿರಿವಂತಳೆ ದೇವಿ ಜನಮನಕ್ಕೆ ಅಭಿಪ್ರೀತಳೆ ಸಂತಾನ ಲಕ್ಷ್ಮೀ ನಮೋ ನಮೋ ಧೈರ್ಯಲಕ್ಷ್ಮಿಯೇ ನಮೋ ನಮೋ ಸಂತಾನ ಲಕ್ಷ್ಮೀ ನಮೋ ನಮೋ ಧೈರ್ಯಲಕ್ಷ್ಮಿಯೇ ನಮೋ ನಮೋ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಕಂಠಣ ಬೀರುತ್ತಲಿ ಹೊನ್ನಿನ ಮಳೆಯ ಸುರಿಸುತ್ತಲಿ ಜಡ ಜಡ ಕಂಠಣ ಬೀರುತ್ತಲಿ ಹೊನ್ನಿನ ಮಳೆಯ ಸುರಿಸುತ್ತಲಿ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿ ಭಾಗ್ಯಲಕ್ಷ್ಮಿ ಧಾನ್ಯಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಬಂದಳು ನೋಡಿ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ನಮ್ಮನೆಗೆ ಲಕ್ಷ್ಮಿ ಬಂದಳು ನೋಡಿರೋ ರಾಮ ರಘುವರ ರಾಮ ಸೀತಾ ರಾಮ 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 ರಘುವರ ರಾಮ ಸೀತಾ ರಾಮ 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 ಬೋಲೋ ರಾಮ 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 ಬೋಲೋ ಶ್ಯಾಮ 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 ಬೋಲೋ ರಾಮ 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 ಬೋಲೋ ಶ್ಯಾಮ 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 ರಾಮ ರಘುವರ ರಾಮ ಸೀತಾ ರಾಮ 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 ರಘುವರ ರಾಮ ಸೀತಾ ರಾಮ 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 ಹೇ ಪತಿತ ಪಾವನ ರಾಮ ಹೇ ಶ್ಯಾಮಲ ಕೋಮಲ ರಾಮ ಹೇ ಪತಿತ ಪಾವನ ರಾಮ ಹೇ ಶ್ಯಾಮಲ ಕೋಮಲ ರಾಮ ಹೇ ಜಾನಕಿ ವಲ್ಲಭ ರಾಮ ಹೇ ಜಾನಕಿ ವಲ್ಲಭ
ರಾಮ 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 ರಘುವರ ರಾಮ ಸೀತಾ ರಾಮ 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 ಹೇ ಹನುಮತ್ ಸೇವಿತ ರಾಮ ಹೇ ಅನಾಥ ರಕ್ಷಕ ರಾಮ ಹೇ ಹನುಮತ್ ಸೇವಿತ ರಾಮ ಹೇ ಅನಾಥ ರಕ್ಷಕ ರಾಮ ಹೇ ಭಕ್ತ ವತ್ಸಲ ರಾಮ ಹೇ ಭಕ್ತ ವತ್ಸಲ ರಾಮ ಹೇ ಪಟ್ಟಾಭಿಷೇಕ ರಾಮ ರಾಮ ರಘುವರ ರಾಮ ಸೀತಾ ರಾಮ 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 ರಘುವರ ರಾಮ ಸೀತಾ ರಾಮ 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 ಹೇ जानकी जीवन राम हे वैदेही प्रिय राम हे जानकी जीवन राम हे वैदेही प्रिय राम हे दानव मर्दन राम हे दानव मर्दन राम श्री राम रघुवर राम राम रघुवर राम सीता राम 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 रघुवर राम सीता राम राम बोलो राम 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 बोलो श्याम 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 बोलो राम 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 बोलो श्याम 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 राम रघुवर राम सीता राम 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 रघुवर राम सीता राम 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 सारी बंदने प्राणेश बंदने सारी बंदने प्राणेश बंदने सारी बंधु लंकापुरव ನೀರಿದ ರಾವಣನ ಕಂಡು ಧೀರನು ವೈಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೆ सारी बंदने प्राणेश बंदने सारी बंधु लंकापुरव ನೀರಿದ ರಾವಣನ ಕಂಡು ಧೀರನು ವೈಯಾರದಿಂದ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ वायुपुत्रने श्रीरामदूतने वायुपुत्रने श्रीरामदूतने प्रीतिಯಿಂದ ಸೀತಾಂಗನೆಗೆ ಮುದ್ರಿಕೆಯ ತಂದಿದ್ದವನೆ ಪ್ರೀತಿಯಿಂದ ಸೀತಾಂಗನೆಗೆ ಮುದ್ರಿಕೆಯ ತಂದಿದ್ದವನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ಭೀಮಸೇನನೆ ಕುಂತಿತನಯನೆ ಭೀಮಸೇನನೆ ಕುಂತಿತನಯನೆ ವಿರಾಟನ ಮನೆಯಲ್ಲಿ ನಿಂತು ಶ್ರೀರಾಟನ ಮನೆಯಲ್ಲಿ ನಿಂತು ಕೀಚಕನ ಸಂಹರಿಸಿದವನೇ ಸಾರಿ ಬಂದನೆ ಪ್ರಾಣೇಶ ಬಂದನೆ ಸಾರಿ ಬಂದನೆ ಪ್ರಾಣೇಶ ಬಂದನೆ ಮಧ್ವರಾಯನೇ ಸರ್ವಜ್ಞ ಶ್ರೇಷ್ಠನೇ ಮಧ್ವರಾಯನೇ ಸರ್ವಜ್ಞ ಶ್ರೇಷ್ಠನೇ ಹರಿಯ ಮತವ ಗೆದ್ದು
ಪ್ರಾಣೇಶ ಬಂದನೆ ತಾಳಿ ಬಂದನೆ ಪ್ರಾಣೇಶ ಬಂದನೆ ತಾಳಿ ಬಂದು ಲಂಕಾಪುರವ ಮೀರಿದ ರಾವಣನ ಕಂಡು ನೀರನು ವೈಯಾರದಿಂದ ತಾಳಿ ಬಂದನೆ ಪ್ರಾಣೇಶ ಬಂದನೆ ತಾಳಿ ಬಂದನೆ ಪ್ರಾಣೇಶ ಬಂದನೆ ಪ್ರಾಣೇಶ ಬಂದನೆ ಪ್ರಾಣೇಶ ಬಂದನೆ. ಸಂಗತಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ ಸಂಗತಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ ಗಂಗದಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ ಹರಿಯ ನಾಮ ಹರಿಯ ನಾಮ ಹರಿಯ ನಾಮ ಹರಿಯ ನಾಮ. ವೇದಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ ಆದಿಪುರುಷನ ಪೂಜಿಸದವಗೆ ಹರಿಯ ನಾಮ ವೇದಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ ಆದಿಪುರುಷನ ಪೂಜಿಸದವಗೆ ಹರಿಯ ನಾಮ ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ನಾಮ ಶೋಧಿಸಿ ಇಟ್ಟ ಚಿನ್ನದ ಗಟ್ಟಿ ಕಾಣಿರೋ ಹರಿಯ ನಾಮ ಸಂಗತಿ ಸಂಗತಿ ಸಕಲತಿ ಸಂಗಳ ಫಲವಿದು ಹರಿಯ ನಾಮ ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯ ನಾಮ ಜ್ಞಾನವು ಇಲ್ಲದ ಮೂಢಾತ್ಮ ಜನರಿಗೆ ಹರಿಯ ನಾಮ ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯ ನಾಮ ಜ್ಞಾನವು ಇಲ್ಲದ ಮೂಢಾತ್ಮ ಜನರಿಗೆ ಹರಿಯ ನಾಮ ದಾನ ಧರ್ಮದನುಕೂಲವಿಲ್ಲದವಗೆ ಹರಿಯ ನಾಮ ದಾನ ಧರ್ಮದನುಕೂಲವಿಲ್ಲದವಗೆ ಹರಿಯ ನಾಮ ಮಾನುಷರನು ಮತ ಫಲ ಮಾಡುವುದೇ ಹರಿಯ ನಾಮ ಸಂಗತಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ ಯಾಳ ವ್ಯಡಕೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ ಜಾಡಿ ಹೊನ್ನು ತುಂಬಿದಂತೆ ಕಾಣಿರೋ ಹರಿಯ ನಾಮ ಯಾಳ ವ್ಯಡಕೆ ಎಚ್ಚರಿಕೆಯ ಕೊಡುವುದು ಹರಿಯ ನಾಮ ಜಾಡಿ ಹೊನ್ನು ತುಂಬಿದಂತೆ ಕಾಣಿರೋ ಹರಿಯ ನಾಮ ಕಾಲನ ದೂತರಿ ತಡುಕಿಸದಿಪ್ಪುದು ಹರಿಯ ನಾಮ ಕಾಲನ ದೂತರಿ ತಡುಕಿಸದಿಪ್ಪುದು ಹರಿಯ ನಾಮ ಲೋಕ
ಗಂಗಲಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ ಗಂಗಲಿ ಸಕಲ ತೀರ್ಥಗಳ ಫಲವಿದು ಹರಿಯ ನಾಮ ಹಿಂಗದೆ ಜನರಿಗೆ ಮಂಗಳಕರವಿದು ಹರಿಯ ನಾಮ ಹರಿಯ ನಾಮ ಹರಿಯ ನಾಮ ಹರಿಯ ನಾಮ ಹರಿಯ ನಾಮ ಹರೇ ಶ್ರೀನಿವಾಸ. ಧನ್ಯವಾದಗಳು. ಸಿಂಧೂರ ಮಹಿಳಾ ಭಜನಾ ಸಂಘ ರಿಜಿಸ್ಟರ್ಡ್ ಆರ್ಲಪದವು. ಇದೀಗ ಸಿಂಧೂರ ಮಹಿಳಾ ಭಜನಾ ಸಂಘ ರಿಜಿಸ್ಟರ್ಡ್ ಆರ್ಲಪದವು ಇವರಿಗೆ ಜೀರ್ಣೋದ್ಧಾರ ಸಮಿತಿ ಉಪಾಧ್ಯಕ್ಷರಾದಂತಹ ಶ್ರೀ ಸದಾಶಿವ ರೈ ಸೂರಂಬೈಲು ಗೌರವ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. प्रैक्टिस निकला ब्रह्मंगल स्वामी के नहीं वाइन की जगह में यहाँ पे ना ಧನ್ಯವಾದಗಳು. ಸಿಂಧೂರ ಮಹಿಳಾ ಭಜನಾ ಸಂಘ ರಿಜಿಸ್ಟರ್ಡ್ ಆರ್ಲಪದವು. ಭಜನೆ ಎಂಬುದು ಮನುಷ್ಯನ ಜೀವನದಲ್ಲಿ ದೇವರನ್ನು
ಒಂದು ತಗೊಂಡೆ ಕೊಂಡೆ शोकविनाशकारणं नमामि
ಮಂಗಳ ಹೃದಯ ಮಾಡಿ ಪರವಗಳು ಎನಗೆ ವಾದೇವಿ
ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಬ್ರಹ್ಮಕಲಶೋತ್ಸವದ ವೇದಿಕೆಯ ಉದ್ಘಾಟನೆಯನ್ನು ನೆರವೇರಿಸಲಿರುವ ಶ್ರೀಯುತ ವಾಸು ಪೂಜಾರಿ ಗುಂಡ್ಯಾಡ್ಕ ಇವರನ್ನು ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕರಾದ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರುಗಳು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಅಶೋಕ್ ಕುಮಾರ್ ರೈಗಳು ರಿಬ್ಬನನ್ನು ಬಿಡಿಸುವುದರೊಂದಿಗೆ ಈ ರಣಮಂಗಲ ಸಭಾಭವನದ ಉದ್ಘಾಟನೆಯನ್ನು ಮಾಡಿದ್ದಾರೆ. ವೇದಿಕೆಯ ಎದುರು ಭಾಗದಲ್ಲಿ ತೆಂಗಿನಕಾಯಿಯನ್ನು ಹೊಡೆಯುವುದರೊಂದಿಗೆ ಈ ವೇದಿಕೆಗೆ ಚಾಲನೆಯನ್ನು ಕೊಡಬೇಕು ಅಂತೇಳಿ ಶ್ರೀಯುತ ವಾಸು ಪೂಜಾರಿ ಗುಂಡ್ಯಾಡ್ಕ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಭಾಭವನದ ಉದ್ಘಾಟನೆಯನ್ನು ಮಾಡಿದ ಶ್ರೀಯುತ ಅಶೋಕ್ ಕುಮಾರ್ ರೈ, ವೇದಿಕೆಯ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀಯುತ ವಾಸು ಪೂಜಾರಿ ಗುಂಡ್ಯಾಡ್ಕ, ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕರಾದ ಶ್ರೀಯುತ ಶಶಿಕುಮಾರ್ ರೈ, ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಜಗನ್ಮೋಹನ್ ರೈ ಸೂರಂಬೈಲು ಇವರುಗಳು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಜ್ಯೋತಿ ಬೆಳಗ್ಗೆ ಬರಲಿ. ಅದೇ ರೀತಿ ಈ ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವಾ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಜ್ಯೋತಿ ಬೆಳಗಿ ಬರಲಿ, ಅರುಣೋದಯದ ಸೂರ್ಯನ ತೆರದಿ, ಮಂಗಳಮಯವಿರಲಿ, ಹರುಷದ ಮನವಿರಲಿ, ಸದಾ ನಿರ್ಮಲ ನಗುವಿರಲಿ ಎನ್ನುವ ಹಾರೈಕೆಯೊಂದಿಗೆ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆ ಹಾಗೂ ಶ್ರೀ ರಣಮಂಗಲ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮ ನಡೆದಿದೆ. ಈ ಒಂದು ಸೇರಿರುವ ಎಲ್ಲ ಅತಿಥಿ ಅಭ್ಯಾಗತರುಗಳನ್ನು ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುವವರಿದ್ದಾರೆ. ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರು.
ದೈವ ದೇವರನ್ನು ಮನಸಾರೆ ಎನ್ನುವುದು ಕ್ಷೇತ್ರದ ರಣಮಂಗಲ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರೇನೆ ದುಂಬುದಿ ಒಂದು ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪದೌದ ಈ ಒಂಜಿ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾದ ಕಾಂಡೆಡ್ದೆ 9 ಗಂಟೆಗೆ ಹೊರೆ ಕಾಣಿಕೆ ಬೃಹತ್ ಮೆರವಣಿಗೆದ ಮೂಲಕ 3000 ಭಕ್ತಾದಿಲಿನ ಮೂಲಕ ನಮ್ಮ ಸಮಿತಿದಾಗಲೇ ಎಣ್ಣಂತ ನಡೆದು ಜಾಸ್ತಿ ಹೊರೆ ಕಾಣಿಕೆ ಬರ್ತದೆ ಒಂಜಿ ದೈವಸ್ಥಾನದ ಬ್ರಹ್ಮಕಲಶಗೂ ಈ ರೀತಿದ ಹೊರೆ ಕಾಣಿಕೆ ಬರ್ಪುಡು ಪಂಪುಡು ನಮ್ಮ ಎಣ್ಣಂದೆ ಬತ್ತನಂಚಿನ ಹೊರೆ ಕಾಣಿಕೆ ಅಂಚನೆ ಸೇರಿದ ನಂಚಿನ ಮಾತ ಭಗವದ್ಭಕ್ತ ಬಂಧುಳೆ ವಿಶೇಷವಾದ 5 ಬುಕ್ಕ ನಮ್ಮ ಭಜನಾ ಕಮ್ಮಟನ ಉದ್ಘಾಟನೆ ಮಲ್ದ ಮೂಜಿನದಾದ ನಮ್ಮ ಶಾಶ್ವತ ಸಭಾಭವನನು ನಮ್ಮ ಊರ್ದ ಜನಪ್ರಿಯ ಶಾಸಕರು ಅಭಿವೃದ್ಧಿದ ಹರಿಕಾರ್ಯರಾದ ಈ ಕ್ಷೇತ್ರಗೂ ಸುಮಾರು 92 ಲಕ್ಷ ರೂಪಾಯಿದ ತನ್ನ ಸರ್ಕಾರದ ಕೊಡುಗೆಯನ್ನು ಕೊರ್ಪಡೆದ ಮೂಲಕ ತಾನಲ ಎಣ್ಣ ಭಾಗೊಡ್ದು 5 ಲಕ್ಷ ರೂಪಾಯಿಲ್ಲ ಕೊರ್ಪೆ ಪಂಡದು ನಂಗೆ ಕೊರ್ನಂಚಿನ ನಮ್ಮೂರದ ಅಭಿವೃದ್ಧಿ ಹರಿಕಾರ್ಯರಾಯಿ ನಂಚಿನ ಅಶೋಕ್ ಕುಮಾರ್ ರೈಕಲೆ ಅಂಚನೆ ವೇದಿಕೆಗೆ ಉಪಸ್ಥಿತರಂಚಿನ ಮಾತ ಬಂಧು ಭಗಿನಿಯರು ಬಹುಶಃ ಕರಿನ 9 ತಿಂಗಳೊಡ್ದು ಬುಕ್ಕ ನಿರಂತರವಾದ ಈ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ನಿಖಲ ಮಾತನ್ನ ತೊಡಗಿಸಿದ್ದಾರೆ ಬಹುಶಃ ಈತ ಪೊರ್ಲುದ ದೈವಸ್ಥಾನ ಆವಡಿತಂಡ ಇದಕ್ಕೆ ಪಾಣಾಜ ಗ್ರಾಮದ ಭಗವದ್ಭಕ್ತರಿಗೆ ಕಾರಣ ಪಡ್ಬಿಡೆಲ್ಲ ಪ್ರಥಮವಾದಿ ಅನ್ಪಣಿಯರ ಸಂತೋಷ ಪಡ್ಬೇಕು ಕರ ಸೇವೆದ ಮೂಲಕ ನಮ್ಮ ಜೀರ್ಣೋದ್ಧಾರ ಬ್ರಹ್ಮಕಲಶದ ಕೆಲಸ ಕಾರ್ಯಗಳು ಸುಮಾರು 2,000 ಮಿತ್ತು ಜನಕ್ಕಳು ಕೆಲಸ ಕಾರ್ಯವನ್ನು ಮಲ್ತನೆ ನಮ್ಮ ಹತ್ತು ಒಂದುಲ್ಲ 5 ಮುಕ್ಕ ಬ್ರಹ್ಮಕಲಶೋತ್ಸವ ದಿನದಿ ನಡೆದು ಬುಕ್ಕ ಬೈಯಾಗ 7 ಗಂಟೆಗೆ ಶ್ರಮದಾನ ಮಲ್ತಂದಿತ್ತಂಡ ರಾತ್ರಿ ಪುಳ್ಳಕಾಂಡೆ 3 ಗಂಟೆ ಮುಟ್ಟಲ 300-400 ಜನ ಬ್ರಹ್ಮಕಲಶೋತ್ಸವಡು ಈ ಪೊರ್ಲುನು ಪೇಟೆನು ಪೊರ್ಲು ಮಲ್ಪೊಡುದಾಂಡ ಕೆಲಸ ಕಾರ್ಯನು ಮಲ್ದಾರು ಬಹುಶಃ ಐತೊಟ್ಟುಗ ಅಕ್ಕನಕ್ಕಲು ಮೂಳೊಂಜಿ ವಾಟ್ಸಪ್ ಗ್ರೂಪ್ ಪಾಡ್ದಿತ್ತಂಡ 300-400 ಜನ ಸೇರು ನಂಚಿನ ವ್ಯವಸ್ಥೆ ಇಂಕಲ ಮಸ್ತ್ ಬ್ರಹ್ಮಕಲಶೋತ್ಸವಡು ತೂತ ಅಂಡ ಪಾಣಾಜೆಡು ಈ ಒಂಜಿ ಕಿನ್ನಿಮಾಣಿ ಪೂಮಾಣಿ ದೈವಸ್ಥಾನ ನಡತಂಚಿನ ಬ್ರಹ್ಮಕಲಶೋತ್ಸವಗೂ ಈ ರೀತಿಯ ಕರಸೇವೆಡು ಕೆಲಸ ಕಾರ್ಯವನ್ನು ಮಲ್ತನೇನು ಪ್ರಥಮ ಬಾರಿಗೆ ತೂವೊಂದುಲ್ಲ ನಿಕ್ಲೇನೆ ಮಾತೆರೆಲ್ಲ ಅತಿಥಿ ಅಭ್ಯಾಗತೆಯನ್ನ ಪರವಾದ ಹೃತ್ಪೂರ್ವಕವಾದ ಅಭಿನಂದಿಸೋಂದುಲ್ಲ ಬಂದುಲೆ ವಿಶೇಷವಾಗಿ ನಂಚಿನ ಒಂಜಿ ಸಾಂಕೇತಿಕ ಕಾರ್ಯಕ್ರಮ ನಮ್ಮಲ್ಲ ಬಾರಿ ಪೊಲುದ ಸಭಾಂಗಣ ಸುಮಾರು 7,400 ಸ್ಕ್ವೇರ್ ಫೀಟ್ ಸಭಾಂಗಣ ನಂಗೆ ನನಲ ಆತೆ 15,000 ಸ್ಕ್ವೇರ್ ಫೀಟ್ ಸಭಾಂಗಣ ಆವಡು ಪನ್ಪುಣವು ನಮ್ಮ ನಿರೀಕ್ಷೆ ಉಂಡು ಐಕ್ ಕೊಡುಗೈ ದಾಣಿಲೆಡ ಮಾತೆರಡ್ಲ ಕೇಂದೊಂದು ಈ ಒಂಜಿ ಇನಿ ಸಭಾಭವನನು ಸಾಂಕೇತಿಕವಾದ ಉದ್ಘಾಟನೆ ಮಾಡ್ತದ ಬಹುಶಃ ಬರ್ಪುಣ ಜಾತ್ರೆಗಾನಗ ಅವು ವಿಶಾಲವಾದ ಪೊರ್ಲುದ ಸಭಾಂಗಣವಾದ ಉದ್ಘಾಟನೆ ಮಲ್ಪುಣಂಚಿನ ಯೋಗಾನಿಯೋಗ ಬರು ಪನ್ಪುಣಂಚಿನ ಪಾತೆರನು ಪಂಡೊಂದು ಇನ್ನಿತ ಈ ಒಂಜಿ ಸಭಾಂಗಣನು ಉದ್ಘಾಟನೆ ಮಲ್ತನಂಚಿನ ನಮ್ಮೂರದ ಜನಪ್ರಿಯ ಶಾಸಕರ್ಲ ಈ ಒಂಜಿ ಬ್ರಹ್ಮಕಲಶೋತ್ಸವ ಸಮಿತಿದ ಗೌರವಾಧ್ಯಕ್ಷರ್ಲ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರನ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾದ ಆ ಒಂಜಿ ಬ್ರಹ್ಮಕಲಶೋತ್ಸವಕ್ಕೂ ವಿಜೃಂಭಣೆಗೆ ಕಾರಣೀಭೂತರಾಯಿ ನಂಚಿನ ನಮ್ಮ ಇನಿ ತನ್ನ ಅಧಿಕಾರದ ಶಾಸಕ ಸ್ಥಾನ ಇತ್ತೊಂದು ಇನಿ ಗೌರವಾಧ್ಯಕ್ಷರಾದ ನಮ್ಮ ಈ ಸಭಾಭವನ ಉದ್ಘಾಟನೆ ಮಲ್ತನಂಚಿನ ಅಶೋಕ್ ಕುಮಾರ್ ರೈಕ್ಲೆಗೆ ಸೇರಿದ ಮಾತ ಭಗವದ್ಭಕ್ತರ ಪರವಾದ ಹೃತ್ಪೂರ್ವಕವಾಯಿನ ಸ್ವಾಗತವನ್ನು ಕೋರೊಂದುಲ್ಲ ಅಂಚನೆ ನಮ್ಮ ವೇದಿಕೆಯನ್ನು ಉದ್ಘಾಟನೆ ಮಲ್ಪ್ಯಾರೆ ಬತ್ತನಾರು ಬಹುಶಃ ನಂಗೆ ಮಾತೆರೆಗಳ ಗೊತ್ತುಂಡು ನಮ್ಮ ದಾರಂದ ಮೂಡ್ತೋಡು ಅತಿಥಿಯಾದ ಬತ್ತನಾರು ನಂಗೆ ಬನ್ನಾಗ ಪಂಡೇರು ಈತ ಪೊರ್ಲುದ ಜಾಗೆಡು ಬಾರಿ ಶೋಕದ ದೈವಸ್ಥಾನ ಮೂಡಿದು ಬರು ಆರ್ನ ಇಲ್ಲಡ್ಲ ಬಾರಿ ಮಲ್ಲ ಒಂಜಿ ದೈವಸ್ಥಾನ ಕಟ್ಟದು ಐತ ಕೆಲಸ ಕಾರ್ಯಗೂ ಆಣಿ ವೀರೇಂದ್ರ ಹೆಗಡೆನ ಲೆಪ್ಪುಣಂಚಿನ ವ್ಯವಸ್ಥೆ ಮಲ್ತದೀತೇರಿ ಬಹುಶಃ ಬಾರಿ ಶೋಕದ ಆರ್ನ ಇಲ್ಲದ ಪರಿಸರ ನಮ್ಮ ತುಯ್ಯಣ ನಂಗೆ ಗೊತ್ತಾವು ಅಂಚಿತನವರಿಗೆ ಕೊಡುಗೈ ದಾಣಿ ಬಹುಶಃ ಅಲ್ಪ ಕರಿವರ್ಷ ಅಯ್ಯಪ್ಪ ಭಜನಾ ಮಂದಿರದ ಜೀರ್ಣೋದ್ಧಾರ ಬ್ರಹ್ಮಕಲಶ ನಡಪುಣಂಚಿನ ಸಂದರ್ಭಡು ಯಾನು ಆ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷ ಆದಿತ್ತೆ ಆರು ಅಧ್ಯಕ್ಷರಾದ
ಸುಮಾರು 15 ಲಕ್ಷ ರೂಪಾಯಿನ ಭಜನಾ ಮಂದಿರ ಕಟ್ಟುನಂಚಿನ ಸಂದರ್ಭಡು ದೇಣಿಗೆ ಕೊಡ್ತೇವೆ. ಅಂಚನೆ ಇತ್ತೆ ಬತ್ತದ 1,05,00,000 ರೂಪಾಯಿನ ನಮ್ಮ ಈ ದೈವಸ್ಥಾನದ ಒಂಜಿ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವಗೂ ದೇಣಿಗೆ ಅದು ಕೊರದು ಕೊಡುಗೈ ದಾನಿ ಅಂಚನೆ ಪೊಲ್ಸುದ ಕೈ ಪನೊಲಿ ಅಂಚಿನ ವಾಸು ಪೂಜಾರಿ ಗುಂಡಿಯಡ್ಕ ಆರಿನಿ ವೇದಿಕೆನು ಉದ್ಘಾಟನೆ ದೀಪ ಪೊತ್ತಾವಣದ ಮೂಲಕ ಉದ್ಘಾಟನೆ ಮಲ್ತದೇರು ಆರೆಲ್ಲ ಸೇರ್ನ ಭಗವದ್ಭಕ್ತರನ್ನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ. ಅಂಚನೆ ವೇದಿಕೆಡು ಈ ದೈವಸ್ಥಾನ ಅಂಚನೆ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಸರರಾದ ಈ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣೀಭೂತರಾಯಿನಂಚಿನ ಅಂಚನೆ ಕರಿನ ಒರಂಬ ತಿಂಗಳದ ಬುಕ್ಕ ಈ ದೈವಸ್ಥಾನಗಳು ನಿರಂತರವಾದ ಕೆಲಸ ಕಾರ್ಯವನ್ನು ಮಲ್ತನಂಚಿನ ಅನುವಂಶೀಯ ಆಡಳಿತ ಮುಕ್ತೇಸರರಾಯಿನಂಚಿನ ಶ್ರೀಕೃಷ್ಣ ಬೋಳ್ಳಾಯರು ನಮ್ಮೊಟ್ಟಿಗುಳ್ಳರು ಆರೆಲ್ಲ ಸೇರಿದ ಮಾತೇನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದೊಲ್ಲೆ. ಅವೇ ರೀತಿ ಈ ಕಾರ್ಯಕ್ರಮದ ಉಗ್ರಾಣ ಮುಹೂರ್ತವನ್ನು ಮಲ್ತನಾರು ಹಿರಿಯರು ಮಾರ್ಗದರ್ಶಕರು ಆಯ್ನಂಚಿನ ಇರ್ದೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಮಾಜಿ ಆಡಳಿತ ಮುಕ್ತೇಸರರಾದ ಕೆಲಸ ಕಾರ್ಯವನ್ನು ಮಲ್ತದ ಧಾರ್ಮಿಕವಾದ ಸಾಮಾಜಿಕವಾದ ಕೆಲಸ ಕಾರ್ಯ ಮಲ್ಪನಂಚಿನ ಎನ್ನ ಹಿರಿಯರ್ಲ ಆಯ್ನಂಚಿನ ವಿಠಲ್ ರೈ ಬಾಲ್ಯಟ್ಟು ಗೊತ್ತು ವೇದಿಕೆ ಉಳ್ಳರು ಆರೆಲ್ಲ ಮಾತೇನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ಪು. ಅವೇ ರೀತಿ ವೇದಿಕೆಡ್ ಒಕ್ಕ ಅತಿಥಿಲಾದ ನಮ್ಮಟ್ಟು ಗುಪ್ಪನಾರು ಹರಿಶ್ಚಂದ್ರ ಪಕಳರು ವಿಜಯ ಬ್ಯಾಂಕದ ನಿವೃತ್ತ ಅಧಿಕಾರಿಗಳು ಆರ್ಲ ವೇದಿಕೆ ಉಳ್ಳರು ಆರೆಗಳ ಮಾತೇನ ಪರವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಂಗಿಲ್ಲ. ಅಂಚನೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾದ ಈ ಕೆಲಸ ಕಾರ್ಯಗಳು ತನ್ನನ್ನು ತೊಡಗಿಸಾದ ವೇದಿಕೆಡ್ ಇಡೀ ಈ ಜೀರ್ಣೋದ್ಧಾರಕ್ಕೆ ಶ್ರಮ ಪಟ್ಟನಂಚಿನ ಜಗನ್ಮೋಹನ್ ರೈ ಸುರಂಬೈಲು ವೇದಿಕೆ ಉಳ್ಳರು ಆರೆಗಳ ಮಾತೇನ ಪರವಾದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರಂದಿಲ್ಲ. ಅಂಚನೆ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರಾದ ಮರ ಕಡ್ಪಣವಾದಪ್ಪು ಸುಮಾರು ಪುಳ್ಳೆಕಾಂಡ ಆಜಿ ಗಂಟೆಗೆ ಕೆಲಸದಕ್ಕಳೊಟ್ಟಿಗೆ ಹೋದು ಮುರಣಿ ಮುಟ್ಟಲ ನಿರಂತರವಾದ ತನ್ನ ಕೆಲಸ ಕಾರ್ಯಗಳು ತಾನು ತೊಡಗಿಸಾದ ಈ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರಾದ ಕೆಲಸ ಕಾರ್ಯಗಳು ಮಲ್ತನಂಚಿನ ಲಕ್ಷ್ಮೀನಾರಾಯಣ ಕೆದಂಬಾಡಿ ನಮ್ಮೊಟ್ಟುಗುಳ್ಳರು ಆರೆಲ್ಲ ಮಾತೇನ ಪರವಾದ ಪೂರಕವಾದ ಸ್ವಾಗತ ಮಲ್ತೊಂದಿಲ್ಲ. ಅಂಚನೆ ಪ್ರಧಾನ ಕಾರ್ಯದರ್ಶಿಗಳು ಇನಿ ಕಾರ್ಯಾಲಯದ ಸಂಚಾಲಕರಾದ ಕರಿನ ಒಂದು ತಿಂಗಳದ ಬುಕ್ಕ ಈ ಪಣವುದ ವ್ಯವಸ್ಥೆಡು ಪೂರ್ತಿ ಕಾರ್ಯಾಲಯವನ್ನು ನಿರ್ವಹಣೆ ಮಲ್ತನಾರು ಪ್ರಧಾನ ಕಾರ್ಯದರ್ಶಿಲಾಯನ ತಮ್ಮಣ್ಣನ ಐಕ್ಯರು ಸುಡುಕುಳಿ ಆರೆಗಳ ಸೇರಿದ ಮಾತೇನ ಪರವಾದ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೊಂದಿಲ್ಲ. ಅಂಚನೆ ಬ್ರಹ್ಮಕಲಶೋತ್ಸವ ಸಮಿತಿದ ಕಾರ್ಯದರ್ಶಿಲಾಯನ ವಿಶ್ವನಾಥ ಪೈಲು ಆರ್ಲ ಕರಿನ ಒಂದು ತಿಂಗಳದ ಬುಕ್ಕ ಕಾರ್ಯಾಲಯವನ್ನು ನಿರ್ವಹಣೆ ಮಲ್ತೊಂದು ಮಾತೇರ್ನ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ಅವರೆಲ್ಲ ಮಾತೇರ್ನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದು. ಅವೇ ರೀತಿ ಕೃಷ್ಣ ಪ್ರಸಾದ ಆಳ್ವೇರು ಈ ಭಾಗದ ಪ್ರಗತಿಪರ ಕೃಷಿಕರಾದ ಮಾತೇರ್ನಳ ಅಣ್ಣೆ ಆದ ಮಾತೇರ್ನ ಮಿತ್ ಪ್ರೀತಿ ವಿಶ್ವಾಸದ ಅಂಜನೆ ವಿಷ್ಣು ಯೋಗ ಮಂಡಳದ ಸ್ಥಾಪಕಾಧ್ಯಕ್ಷರಾದ ಈ ಭಾಗಡು ತನ್ನ ಕೆಲಸ ಕಾರ್ಯ ಮಲ್ಪಂಜನ ಕೃಷ್ಣ ಪ್ರಸಾದ ಆಳ್ವರ ಮನೆ ಚೆಲ್ಲಿಯಡ್ಕ ಬೇರೆ ನಮ್ಮೊಟ್ಟುಗುಳ್ಳರು ಆರೆಲ್ಲ ಸೇರ್ದ ಮಾತೇರ್ನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದುಳ್ಳೆ. ಅಂಚನೆ ರೈ ಎಸ್ಟೇಟ್ ಟ್ರಸ್ಟ್ದ ಅಧ್ಯಕ್ಷರು ನಮ್ಮೊಟ್ಟುಗುಳ್ಳರು ಆರೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದುಳ್ಳೆ. ಅದೇ ರೀತಿ ನಮ್ಮ ಜೀರ್ಣೋದ್ಧಾರ ಸಮಿತಿದ ಉಪಾಧ್ಯಕ್ಷರು ಹಿರಿಯರು ಮಾರ್ಗದರ್ಶಕರಾಯಿನಂಚಿನ ಸದಾಶಿವ ರೈಕಲು ನಮ್ಮೊಟ್ಟುಗುಳ್ಳರು ಅವರೆಲ್ಲ ಮಾತೇನ ಪರವಾದ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಒಂಜಿ ಪಾತ್ರ ಇಂದು ಬಿಡಿದುಕೊಂಡು ನಮ್ಮ ಈ ಹಾಲ್ ಆಣಗ ನಂಗೆ ಶೌಚಾಲಯದ ವ್ಯವಸ್ಥೆ ಅವಡು ಬರ್ಪಡೇನು ನಮ್ಮ ಮಣಗಾಡಿನಂಚಿನ ಸಂದರ್ಭಗಳು ನಮ್ಮ ಶಾಸಕರ ಶೌಚಾಲಯದ ವ್ಯವಸ್ಥೆಯನ್ನು ಕೇಳಿನಂಚಿನ ಸಂದರ್ಭಗಳು ಸದಾಶಿವ ರೈಕಲು ಈ ಓಡ ಪೋದು ಪಾತೆರ್ದಿತ್ತೇರು ನಮ್ಮ ಶಾಸಕರ ಪಂಡನದಿತ್ತಂಡ ಶೌಚಾಲಯಗೂ ಸುಮಾರು 5 ಲಕ್ಷ ರೂಪಾಯಿ ಕೊರ್ಪ ಪಂಪಡಂಚಿನ ಪಾತೆರನ್ನು ಪಂಡೇರು ಅಂಡ ಎಂಕ್ಲ ಅಶೋಕ್ ಕುಮಾರ್ ರೈಕ್ಲಡ ಒಂಜಿ ಬೇಡಿಗೆ ಎನ್ನದಿ ಒಂದುಲ್ಲ ಆ ಶೌಚಾಲಯಕ್ಕೆ ಸುಮಾರು ಸದಾಶಿವ ರೈಕ್ಲೆಗೆ ನಾನಲ ಒಂಜಿ ಎಸ್ಟಿಮೇಟ್ ಹಿಡ್ದೆ ಎಂಕ್ಲ ಮಲ್ಲೆ ಮಲ್ಪದ ನಮ್ಮಾರೆ ಶಾಸಕರು ಪಂಪಡಂಚಿನ ಧೈರ್ಯಡು
ಐಕೆ ನನ್ನ ಬೋಡಿತನ ದುಡ್ಡುಳ್ಳ ಕ್ರೋಢೀಕರಣ ಕೊಲ್ವೇರಿ ಪನ್ಪಂಚನ ಆರಿತ ಪನ್ಪರಿಗೆ 7 ಲಕ್ಷ ಮುಂಡೈತ ಐಕೆ ಖರ್ಚು ಆತನ ಪನ್ಪಂಚನ ವಿಚಾರ ಪಂಡೇರೆ ಬರುವೆ ಮೊದಲ ಅಂಚಿತನ ಒಂಜಿ ಹಾಲ್ ಅನಗ ಶೌಚಾಲಯದ ವ್ಯವಸ್ಥೆಗಳ ಪೂರಕವಾದ ದೇಣಿಗೆ ಕೊರ್ನಂಚಿನ ಶಾಸಕರಿಗೆ ನನರ ಅಭಿನಂದನೆಯನ್ನು ಸಲ್ಲಿಸ ಒಂದಾರಿಯನ್ನು ಸ್ವಾಗತ ಮಲ್ತೊಂದು ಈ ಸ್ವಾಗತ ಸೇರಿದ ನೆಚ್ಚಿನ ಮಾತ ಭಗವತ್ ಭಕ್ತರೆಲ್ಲ ಸ್ವಾಗತಿಸ ಒಂದು ಸ್ವಾಗತ ಪಾತ್ರರಿಗೂ ವಿರಾಮವನ್ನು ಕೊಟ್ಟು ಧನ್ಯವಾದಗಳು ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟು ಇವರಿಗೆ. ಮುಂದಕ್ಕೆ ಈ ಸಭಾಭವನದ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆಯ ಉದ್ಘಾಟನೆಯನ್ನು ಮಾಡಿದ ಕೊಡುಗೈ ದಾನಿಗಳು ಪ್ರಗತಿಪರ ಕೃಷಿಕರು ಆಗಿರುವ ಶ್ರೀಯುತ ವಾಸು ಪೂಜಾರಿ ಗುಂಡ್ಯರ್ಕ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕ್ಷೇತ್ರ ಪುಣ್ಯಕ್ಷೇತ್ರ ಮುಳ್ಪಣ ಏನು ತೂಯಿನೆ ಮುಳ್ಪ ಇನಿ ತೂನಾಗ ಸಾಧಾರಣ ಧರ್ಮಸ್ಥಳದಲ್ಲೇ ಕೊಂಡೆ ತೋಜುಂಡು ಅಂಡ ಈ ಪುಣ್ಯಕ್ಷೇತ್ರಗೆ ಎಂಕ್ಲ ಒಂಜಿ ಬರ್ಪುನ ಯೋಗ ಇತ್ತಂಡು ಅವು ಶಶಿಕುಮಾರ್ ಎಂಕ್ಲ ಇರ್ತಾರ ನನ್ನ ಪರಿಚಯ ಇರ್ತಾರ ಆರು ನಾನು ಲೆತ್ತರು ಅಂಚನೆ ನಮ್ಮ ಇಂಥ ಒಂದು ಕಾರ್ಯಕ್ರಮ ಭಾರಿ ಶೋಕದ ಕಾರ್ಯಕ್ರಮ ಇಂಚನೆ ನಾನಾ ಈನಕ್ಕೆ ನಮ್ಮ ಅಸೌಕರ್ಯಕ್ಕುಳ್ಳ ಸಸ್ಯನ್ನೆಲ್ಲ ಇತ್ತಂಡ ವಾ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಭಾರಿ ಶೋಕುಡು ನಡಪುಂಡು ಅಕ್ಲನ ಪಾತ್ರೆಗೆ ಜನಕ್ಕಳು ಸಹಾಯ ಮಾಡ್ತದೆ ತೀರ್ನ ಸಹಾಯಧನಲ್ಲ ಕೆಲಸ ಮಾತಾಡ್ಲ ಸಂಘಟ ಆಪೇರು ಅಣ್ಣ ಎಂಕ್ರಡ್ ಪಾತ್ರೆರ ಅವಕಾಶ ಕೊರನೆಗೆ ನಿಖಲೆ ಮಾತಾಡಲ ವಂದನೆ ಕೊರಂತು ನಾನು ಈ ದೇವರು ಶಶಿಕುಮಾರ್ ಇಕ್ಕಲೆಗ್ಲ ಅಶೋಕರ ಇಕ್ಕಲೆಗ್ಲ ಮಲ್ಪಣಂಚಿನ ವೃತ್ತಿಡು ಭಾರಿ ಒಂಜಿ ಸಾಧನೆ ನಾಳೆ ಮಿತ್ತು ಮಿತ್ತು ಪಾಡು ಬಂಡದೆ ಎರಡು ಪಾತ್ರ ಉಣ್ತವೆ ಸೊ ಕೃತಜ್ಞತೆಗಳು ಶ್ರೀಯುತ ವಾಸು ಪೂಜಾರಿ ಗುಂಡ್ಯಡ್ಕ ಪ್ರಗತಿಪರ ಕೃಷಿಕರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವ ಶ್ರೀಯುತ ಕೃಷ್ಣಪ್ರಸಾದ್ ಆಳ್ವ ಇವರಿಗೆ ಶ್ರೀಯುತ ಬಾಬುರೈ ಕೋಟೆ ಇವರು ಶಾಲನ್ನು ಹೊರಡಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಸುದೇಶ್ ರೈ ಅಧ್ಯಕ್ಷರು ರೈ ಎಸ್ಟೇಟ್ ಚಾರಿಟೇಬಲ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇವರುಗಳಿಗೆ ಶ್ರೀಯುತ ಪುಷ್ಪರಾಜ ರೈ ಕೋಟೆ ಇವರುಗಳು ಶಾಲನ್ನು ಹೊರಡಿಸಿ ಕಾರ್ಯಕ್ರಮಕ್ಕೆ ಶ್ರೀಯುತ ಹರಿಶ್ಚಂದ್ರ ಪಕ್ಕಳ ಇವರಿಗೆ ಶ್ರೀ ಪ್ರಸಾದ್ ಕಾಮಾಜಿ ಶಾಲನ್ನು ಹೊರಡಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವುದಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ
ವೇದಿಕೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವ ಶ್ರೀ ವಿಠಲ್ ರೈ ಬಾಲ್ಯೋಟು ಮತ್ತು ಮಾಜಿ ಆಡಳಿತ ಮುಕ್ತೇಶ್ವರರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಇವರುಗಳು ಈಗಾಗಲೇ ಕ್ಷೇತ್ರದಲ್ಲಿ ಉಗ್ರಾಣವನ್ನು ತುಂಬಿಸಿ ಇವರು ಬ್ರಹ್ಮಕಲಶೋತ್ಸವಕ್ಕೆ ಅಧಿಕೃತವಾದ ಚಾಲನೆಯನ್ನು ಕೊಟ್ಟಿದ್ದಾರೆ. ಶ್ರೀಯುತರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ಥಳ ಸಾನ್ನಿಧ್ಯ ಶಕ್ತಿಗಳನ್ನು ನೆನೆತಂದು ಅಂಚನೆ ಏನು ನೆನೆತಂಜನ ವಿಷ್ಣುಪತಿಯವರಿಗೆಲ್ಲ ತುಂಬ ಕೈ ಎನ್ನ ನಮಸ್ಕಾರ ಮಾಡ್ಕೊಂತು ವೇದಿಕೆ ನಮ್ಮ ಪುತ್ತೂರು ತಾಲೂಕದ ಈ ಜನಪ್ರಿಯ ಶಾಸಕರಾಯನಂಚಿನ ಅಶೋಕ್ ಕುಮಾರ್ ರೇಖಲೆ ಇಂಥ ಈ ವೇದಿಕೆ ಉದ್ಘಾಟನೆ ಮಾಡಿದ ವಾಸಪೂಜಾರಲೆ ಜೀರ್ಣೋದ್ಧಾರ ಕಮಿಟಿಯ ಅಧ್ಯಕ್ಷ ಸಂಚಾಲಕರಾಯನ ಶಶಿಕುಮಾರ್ ರೇಖಲೆ ಜೀರ್ಣೋದ್ಧಾರದ ಅಧ್ಯಕ್ಷರೇ ನೆರೆಯಿನ ಬಂಧು ಬಾಂಧವರೇ ಈಗಲೇ ಮಾತ್ರ ವಂದಿಸುವಂತೂ ಏನು ಇನಿ ಅತಿಥಾತಿ ಈ ಕ್ಷೇತ್ರ ಬತೀಜಿ ಪಾಣಾಜೆ ಈ ರಣಮಂಗಲ ಸುಬ್ರಹ್ಮಣ್ಯ ದೇವಸ್ಥಾನಗಳ ವಿಷ್ಣುಪುರ ದೇವಸ್ಥಾನಗಳ ಅವಿನಾಭ ಸಂಬಂಧ ಉಂಟು. ಪಾಣದ ಜನ ಇರದೇ ಇದ್ದು ಇರ್ದೇಗೆ ಕಾರ್ಯಕ್ರಮ ಮಾಡೋಲ್ಲ ಬಂಡಾರ ಅಥವಾ ಇನ್ನಿತರ ಕಾರ್ಯಕ್ರಮಗಳು ಪಾವಡಂಟ ನಮ್ಮ ಈ ಪಾಣಾಜೆ ಗ್ರಾಮದ ಬತ್ತದ ಆ ಕಾರ್ಯಕ್ರಮವನ್ನು ನಡಪೇರುಂಟು. ಆ ಪ್ರಯುಕ್ತವಾದ ಏನಿನಿ ಬತ್ತದ ಎನ್ನ ಕೊರನ ಜನ ಸೇವೆಯನ್ನು ನಡಪಡೆ ಕೊರತೆ ಅಂಚನೆ ಆ ಸುರೂತ ಕಾರ್ಯಕ್ರಮ ಅಲ್ಪ ಹೊರೆಕಾಣಿಕೆ ಉಗ್ರಾಣ ದಿಂಜಾವಣ ಒಂದು ಕಾರ್ಯಕ್ರಮವನ್ನು ಹೆಂಗೆ ಕೊಡ್ತಾರೆ ಅಯ್ನು ಏನು ಮಾಡ್ತದೆ ಅದು ದೈವಗಳು ದೇವರು ಅಯ್ನು ಅಕ್ಷಯ ಮಾಡ್ತದೆ ಬತ್ತಿನ ಜನಕ್ಕಳಿಗೆ ಒಂದು ಅನ್ನದಾನ ಮಾಡ್ಬೋದು ಸೇವೆಯನ್ನು ಕರುಣಿಸಬಾರ್ದು ತುಂಬ ಕೆಣ್ಣುಂಟು ಅಂಚನೆ ಈ ಕ್ಷೇತ್ರ ಇದು ಅಭಿವೃದ್ಧಿ ಆಡಂಟ ಮೂಳು ಏದು ಜನ ಪುಣಿತಾರೆ ಏದು ಜನ ನಿದ್ರೆಗೆ ಸೇರ್ತಾರೆ ಏದು ಕರಸಬೇಕರು ರಾತ್ರಿ ಬಗ್ಗೆ ಬೆಳಿತಾರೆ ಅನ್ನೋದು ಅವ ಹಿರಿಯರು ಉಳ್ಳಾಗಲಿಲ್ಲ ಆ ರಾಜನ ದೇವಗಳು ಗೊತ್ತಿಪಡತ್ತಂದರೆ ನರಮಣಿ ಪಂಡದೇನು ಮಾಡ್ಬೇಡ ಸಾಧ್ಯ ಇದ್ದಿ ನನಗೆ ಕಣ್ಣಾರ ತೂನಿಗಳು ಪಂಪೇರು ಇವರಕ್ಕೆ ನನಗೆ ಕೇಳ್ಪೇರು ಅಂತಾನೆ ನಾನು ತುಂಬಗೂ ಇನ್ನು ಏನು ಮಾಡ್ತಾನೆ ಈ ಕಾರ್ಯಕ್ರಮ ಒಟ್ಟುದಲ್ಲ ವ್ಯತ್ಯಾಸ ಇತ್ತಂಡ ಅದನ್ನ ದೈವಗಳು ದೇವರು ಅದಕ್ಕೆ ಕ್ಷಮೆ ಕೊರತು ಆ ಹಸಿರುವಾಣ ಹೊರೆಕಾಣಿಕೆ ಆ ಉಗ್ರಾಣ ಅಕ್ಷಯ ಬದಲು ದುಮ್ಮಗೂ ಬತ್ತನಂಚಿನ ಸಾರ್ವಜನಿಕರಿಗೂ ಉಭಯ ತೊಂದರೆ ಅನ್ನದಾನ ಸೇವೆ ನಡಪಡ ಭಾಗ್ಯವನ್ನು ಆ ದೈವಗಳು ಆ ದೇವರು ಕಣಿಸಲು ಕೇಳುಂಟು ಎಂಕೂರಿನ ಈ ಎರಡು ಪಾತ್ರಗಳನ್ನು ಮುಕ್ತಾಯಗೊಳಿಸುತ್ತವೆ. ಕೃತಜ್ಞತೆಗಳು ಶ್ರೀಯುತ ವಿಠಲ್ ರೈ ಬಾಲ್ಯೋಟು ಗುತ್ತು ಇವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶ್ರೀ ರಣಮಂಗಲ ಸಭಾಭವನದ ಉದ್ಘಾಟನೆಯನ್ನು ನೆರವೇರಿಸಿದ ಪುತ್ತೂರಿನ ಜನಪ್ರಿಯ ಶಾಸಕರು ಈ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರೂ ಆಗಿರುವ ಶ್ರೀಯುತ ಅಶೋಕ್ ಕುಮಾರ್ ರೈ ಎಸ್ಟೇಟ್ ಕೋಡಿಂಬಾಡಿ ಇವರುಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಕಿನ್ನಿಮಾನಿ ಪೂಮಾನಿ ಪಿಲಿಭೂತ ದೈವದ ಅನುಗ್ರಹ ನಟ್ಟೊಂದು ಬ್ರಹ್ಮಕಲಶದ ಈ ಸಮಯದ ಬೊಲ್ಪದ ಸಮಯದ ಹೊರೆಕಾಣಿಕೆ ಆದ ಸಭಾ ಕಾರ್ಯಕ್ರಮ ಉದ್ಘಾಟನೆ ಆದ ಎಲ್ಲಿಯ ಸಭಾ ಕಾರ್ಯಕ್ರಮಗಳು ನಮ್ಮ ಮಾತವುಲ್ಲೋ ಈ ಸಭಾ ಕಾರ್ಯಕ್ರಮಗಳು ನಮ್ಮ ಒಟ್ಟಿಗೆ ಇಪ್ಪುನಂಚಿನ ಐನ ಅಧ್ಯಕ್ಷತೆಯನ್ನು ವಹಿಸುವಂಚಿನ ಈ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರನಂಚಿನ ಶ್ರೀಕೃಷ್ಣ ಬೋಳಿಲಾಯರೇ, ಬ್ರಹ್ಮಕಲಶ ಸಮಿತಿದ ಪ್ರಧಾನ ಸಂಚಾಲಕರು ಆತ್ಮೀಯರು ಎನ್ನ ಸಹೋದರ ಸಮಾನರಾಯನಂಚಿನ ಶಶಿಕುಮಾರ್ ರೈ ಬಾಲ್ಯೋಟ್ರೆ, ಬ್ರಹ್ಮಕಲಶ ಸಮಿತಿದ ಅಧ್ಯಕ್ಷರಾಯನಂಚಿನ ಲಕ್ಷ್ಮೀನಾರಾಯಣ ರೈಕುಳೆ, ಪ್ರಧಾನ ಕಾರ್ಯದರ್ಶಿ ಆಯನಂಚಿನ ತಮ್ಮಣ್ಣ ನಾಯ್ಕರೇ, ಕಾರ್ಯದರ್ಶಿ ಆಯನಂಚಿನ ವಿಶ್ವನಾಥ್ ಪೈಕುಳೆ,
ಇನ್ನಿತ ಈ ಕಾರ್ಯಕ್ರಮದ ಸಭಾ ವೇದಿಕೆನೇ ಉದ್ಘಾಟನೆ ಮಲ್ತನಂಚಿನ ದಾನಿಲು ಆಯ್ನಂಚಿನ ವಾಸು ಪೂಜಾರ್ರೆ, ಆತ್ಮೀಯರಾಯನಂಚಿನ ಕೃಷ್ಣ ಪ್ರಸಾದ್ ಆಳ್ವರೆ, ಸುದೇಶ್ ಶೆಟ್ರೆ, ಹಿರಿಯರು ಮಾರ್ಗದರ್ಶಕರಾಯನಂಚಿನ ವಿಠಲ್ ರೈಕುಲೆ, ಹರಿಶ್ಚಂದ್ರ ಪಕ್ಕಲ್ರೆ, ಆತ್ಮೀಯರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಯನಂಚಿನ ಜಗನ್ಮೋಹನ್ ರೈಕುಲೆ, ಎನ್ನ ಅನ್ನನ ಸಮಾನ ಅಂಚನಂಚನ ಸೂರಂಬೈಲ್ ಸದಾಶಿವ ರೈಕುಲೆ, ವೇದಿಕೆದ ಮಿತ್ತಿತ್ತಿನಂಚಿನ ಮಾತ ಗಣ್ಯರೇ, ವೇದಿಕೆದ ಎದುರಡಿತ್ತಿನಂಚಿನ ಭಕ್ತಾಭಿಮಾನಿ ಬಂಧುಲೆ, ಮಾಧ್ಯಮದ ಮಿತ್ರರೇ, ಪಾನಜದ ಕಲೆಗೆ ಬಹುಶಃ ಏರ್ನ ಮೋಡೆಡ್ಲ ತಿರುಕಿದು ಜಪ್ಪ ಪೂರ ಅಕ್ಕನಕ್ಕಲು ಅಡೇಗೆ ಕೆಲಸ ಮಾಡ್ತಿದ್ದೆ ಸಾಕಾತ ನಾನು ಹಾಂ 3 ಕಿಲೋಮೀಟ್ರ್ ನಡತ್ತದ ಆಡ 3 ಕಿಲೋಮೀಟ್ರ್ ನಡತ್ತು ಈ ಪಾನಾಜೇಡು ಎಂಚ ಗೊತ್ತುಂಡ ಪಾನಾಜೇಡು ಒವ್ವೇ ಒಂಜಿ ಕಾರ್ಯಕ್ರಮ ಆಂಡ ಅಕಲು ಪೂರೈಕೆ ಪೂರ್ತಿ ಸಾಕ್ಷಿ ಆಪಣಕಲೆ ಎಂಗೆ ಈ ಸರ್ತಿ ಅಂತ ಡೌಟ್ ಇತ್ತೇನೆ ಈ ಅಕ್ಕನಕಲು ಅಣ್ಣನಕಲು ಬ್ರಹ್ಮ ಕಲಶದ ಲೆಕ್ಕೋಣೆ ಈ ದೈವಸ್ಥಾನದ ಕೆಲಸೋಡ್ಲ ಭಾಗಿ ಆಪೇರ ಇಜ್ಜಾನೆ ಕೊಂಚ ಆಲೋಚನೆ ಇತ್ತೇನೆ ಏನು ಎನ್ನ ರಡ್ಡು ದಿನತ್ತ ಕೆಲಸವನ್ನು ಪೂರಾ ಬಿಡ್ದು ಒவ்வொரு ಮದಿಮೆ ಪೂರ ಇತ್ತನೆ ಇತ್ತೆ ಬೊಲ್ಪೊಲ್ಪಗು ಮದಿಮೆನ ಇಲ್ಲಾಗಬಹುದು ಪಾರು ಬರ್ತನೆ ಇಡಿ ಒಂಜಿ ರಡ್ಡು ಮದಿಮೆ ಇತ್ತಿಂಡಿ ಅಗಲು ಸೀರೆ ದುತ್ತ ಒಂದು ಇತ್ತಿನ ಅಲ್ಪನೆ ಬೋದು ಒಂಜಿ ನಮಸ್ಕಾರ ಮಾಡ್ದು ಬರ್ತೀನಿ ದಾನೆ ಈತ ಅರ್ಜೆಂಟ್ ಬಂದಾಗ ಇಂಕೆ ಪಾನಾಜೆಗೆ ಪಾರೋಂಡು ಬಂಡೆ ಪಾನಾಜೆಗಿದ ಕಾರ್ಯಕ್ರಮವನ್ನು ಒಳ್ಳ ತಪ್ಪಾಯಿರಜ್ಜಿ ಆನ ನಿಖಿಲು ಪೂರ ಅತ್ಯಂತ ಸಂತೋಷದಾನೆ ಬಂಡ ಆ ರೀತಿ ನಮ್ಮ ಬ್ರಹ್ಮ ಕಲಶೋಡು ಸೇರೊಂದು ಆತೇ ಪೊರ್ಲುಡು ನಮ್ಮ ಅನ್ಯ ಮೆಗ್ಗಲೆಕ್ಕ ಈ ದೈವದ ಸ್ಥಾನದ ಕಾರ್ಯಕ್ರಮಗಳ ಸೇರ್ತಾರೆ ನಿಖಿಲೆ ಮಾತೆರಗಳ ಅಭಿನಂದನೆ ಮನೆಯರೆ ನೀ ಇಷ್ಟಪಡ್ಬೇಕು ಇನಿ ನಮ್ಮ ಸೆಂಟ್ಯಾರ್ದು ಇಡೇ ಪುಂಟ ಬಣ್ಣಗ ಇಂದು ಬ್ರಹ್ಮ ಕಲಶನ ದೈವಸ್ಥಾನದ ಬ್ರಹ್ಮ ಕಲಶನ ನಮಕ್ಕೆ ತೂನಗ ಭಾರಿ ಖುಷಿಯಾಪನು నేను ಖುಷಿಯಾಪನ ಬಂಡ ಕಲ್ಲಾಡ್ತೂದು ಖುಷಿಯಾಪನ ಅತ್ತೆ ಜನಕ್ಕೂಲ ಇಟ್ಟು ಸೇರೊಂದಿತ್ತಿನ ಅಕ್ಲೇನ ಅಕ್ಲೆ ಭಾಗ್ಯಾಪನ ತೂಣದಾಂಡ ನಮ್ಮ ಪ್ರೀತಿ ಒಂಜಪ್ಪೆ ಜೋಕುಲ್ ಲೆಕ್ಕ ಐಟು ಸೇರೊಂದು ಜವನೇ ಇರಲ್ಲ ಭಾಗದ ಜವನೇ ಇರಲ್ಲ ಅಂಚನ್ ಮಾತಿರಲ್ಲ ರಾತ್ರಿ ಅಪ್ಪಗೆಲಿ ಕೋಡೆಯನ್ನು ರಾತ್ರಿ ಬೋಣಾಗೆಲ್ಲ ಮುಲ್ಪ ಆಗ್ಲಿಕ್ಕೆ ರೋಡ್ ಸೈಡ್ ಉಂತು ಕೆಲಸ ಹೊಲ್ತದೆ ಎಂಕ ಅಪ್ಪಗ ಆಲೋಚನೆ ಹೊಂದಿತ್ತೀನಿ ಬ್ರಹ್ಮ ಕಲಶದಪ್ಪಗ 1 ಗಂಟೆ 2 ಗಂಟೆ ರಾತ್ರಿಗೆ ಅಂಬಿ ಅಡ್ತಿದ್ದು ಪೋಣಗ ಅಲ್ಪ ಅಲ್ಪ ಕೆರದೊಕ್ಕಲು ಲೈಟ್ ತಿಕ್ಕ ಒಂದು ಫ್ಲೆಕ್ಸ್ ಪಾಡೊಂದು ಕೆಲಸ ಮಲ್ತೊಂದು ಪೂರ ತೂಣಗ ಇನಿ ಕೂಡ ಆ ಪೊರ್ಲುದ ದಿನಕ್ಕೂ ನಂಗೆ ಮರೆಕೊಳಿಸವನೆ ಅಂತ ನಮ್ಮ ತೂವೊಂದಿತ್ತು ನಿಖಿಲು ಪೂರ ಇನಿ ಪೊರ್ಲುದ ಕಾರ್ಯಕ್ರಮಕ್ಕೂ ಸಾಕ್ಷಿ ಆತರಿ ಇನಿ ನಮ್ಮ ಆಡಳಿತ ಆನುವಂಶಿಕ ಆಡಳಿತ ಮುಕ್ತೇಶ್ವರ ಕೃಷ್ಣ ಬೋಳಿಲಾಯರ ಬ್ರಹ್ಮ ಕಲಶ ಆನಾಗ ಬ್ರಹ್ಮ ಕಲಶ ಅವಡು ಐದಕ್ಕ ಅಪ್ಪಗನೆ ಪಣ್ಣೊಂದಿತ್ತೇರಿ ಬ್ರಹ್ಮ ಕಲಶ ಆಯ್ನಿರೋದಕ್ಕ ಎಂಗೆ ದೈವಸ್ಥಾನದ ಒಂಜಿ ಜೀರ್ಣೋದ್ಧಾರ ಅದು ಬ್ರಹ್ಮ ಕಲಶ ಅವಡು ಬಣ್ಣದ ಒಂಜಿ ಅಪ್ಪಗನೆ ಆರ್ನೊಂಜಿ ಆಸೆ ಇತ್ತೇನೆ ಬಹುಶಃ ಆರು ಆ ಬ್ರಹ್ಮ ಕಲಶೋಡ್ನ ಏನಲ್ನ ಶಶಿಕುಮಾರ್ ರೈಕುಲ್ನ ಸೇರೊಂದು ಆ ಬ್ರಹ್ಮ ಕಲಶನ ದಯಪಂಡ ಶಶಿಕುಮಾರ್ ರೈಕುಲು ಒಂತೆ ಪಕ್ಕದ ಉಡ್ದಾರು ಬಾಕಿದಾಗ್ಲೇನು ಪೂರ ಸೇರ್ಸ ಒಂದೇ ದಾಯ ಉಲ್ಲೇಖ ಮಂತೆ ಬಂಡ ಆರು ಬೆಟ್ಟಂ ಪಾಡಿದಾರು ಇರ್ದೇದಾರು ಏನು ಕೋಡಿಂಬಾಡಿದೆ ಎಂಕ್ಲೇನು ರರ್ಜನಲ್ನ ಸೇರಿಸ ಅಂದರೆ ಒಟ್ಟಿಗೆ ಎಂಕ್ಲ ಈ ಸರ್ತಿದೆ ಅನ್ನಂತೆ ಕೆಲಸ ಕಡಿಮೆ ಆದಿಪ್ಪು ಅಲ್ಲ ಶಶಿಕುಮಾರ್ ರೈಕುಲ್ಲ ಒಟ್ಟಿಗೂ ಸೇರಿದು ಮಾತೆರ್ಲ ಸೇರಿದು ಭಾರಿ ಪೊರ್ಲದ ಒಂಜಿ ನಮ್ಮ ದೈವದ ಕೆಲಸವೂ ಆ ಜೀರ್ಣೋದ್ಧಾರದ ಕೆಲಸವೂ ಭಾರಿ ಪೊರ್ಲುಡು ಮಲ್ತೇರು ಜನಕುಳಿನಿ ಮಾತ ಕೊಡಿಲ್ಲ ಪಣ್ಣೊಂದುಲ್ಲೇರು ಓಡೆ ಬೋಪಣೆ ಬಂಡ ಪಾನಾಜೆಗೆ ಪೋಡು ಭಾರಿ ಒಂಜಿ ಕಾರ್ಣಿಕದ ದೈವಗೆ ಪಾನಾಜದ ಪಿಲಿಭೂತ ಕಿನ್ನಿಮಾನಿ ಪೂಮಾನಿ ಪಿಲಿಭೂತ ದೈವ ಪಂಡ ಭಾರಿ ಕಾರ್ಣಿಕದ ದೈವನ್ ಒಲ್ಪಡ್ದ ಮುಲ್ಪದ ಜಾತ್ರೆಗೆ ಮುಲ್ಪದ ನೇಮಗೂ ಜನಕುಲು ಬರ್ಪೇರು ರಾಜಕೀಯದಾಗಲ ಅಂದ್ರೆ ಊರು ಬರ್ಪೇರು ದಯ ಬಂಡ ದಲಾನ್ಲ ವ್ಯವಹಾರ ಆಪುಣಾನ್ ದಲಾನ್ಲ ತಿಕ್ಕುಣಾನ್ ಅನಕ್ಕೆ ತಿಕ್ಕುಣ ಹಾಕಲಿಕ್ಕೆ ತಿಕ್ಕುಣು ಎಂಕೆ ಕುದಿಕೊಂಡತ್ತೈತೆ ಎಂಕೆ ಸುಬ್ರಹ್ಮಣ್ಯ ದೇವರಲ್ಲ ಆಶೀರ್ವಾದ ಮಲ್ತೇರು ಕಿನ್ನಿಮಾನಿ ಪೂವಾಣಿಲ ಆಶೀರ್ವಾದ ಮಲ್ತೇರು ಏನು ಅತ್ಯಂತ ಹೆಮ್ಮೆಡು ಮಲ್ತೆ ನಿಖಿಲು ಪಾನಜದಕಲು ಕೂಡ ಎಂಕ ಆಶೀರ್ವಾದ ಮಲ್ತಾರೆ ನನ್ನ ಎಂಕ ನಿಖಿಲ್ನ ಋಣನ ತೀರಿಸವಣ ಕೆಲಸ ಬಾಕಿ ಇಪ್ಪುಣೆ ನಿಖಿಲ್ನ ಋಣ ಎಂಕಿಪ್ಪುಣೆ ಇನ್ನು ಶಶಿಕುಮಾರ್ ರೈಕುಲು ಪನ್ನಗ ಬಂಡೇರು ಈ ದೈವಸ್ಥಾನಗೂ 1 ಕೋಟಿ ರೂಪಾಯಿ ಕೊರ್ಪುಣಂಚಿನ ಕೆಲಸ ಏನು ಮಲ್ತದೆ ಏನು ಕೊಡ್ತಾನೆ ಅಂತ ನಿಖಿಲು ಪೂರ ಟ್ಯಾಕ್ಸ್ ಕಟ್ಟಿನ ದುಡ್ಡು ಒಂಜಿ ಹಂತವಾದ ಒಂಜಿ ದೈವಸ್ಥಾನಕ್ಕೆ ಕೊರ್ಪುಣಂಚಿನ ಕೆಲಸ ಏನು ಮಲ್ತೆ ಸುಮಾರು 72 ಲಕ್ಷ ರೂಪಾಯಿ ಆ ತಡೆಗೋಡೆಗೆ ದೀತೋ ಸುಮಾರು 20 ಲಕ್ಷ ರೂಪಾಯಿ ದೇವಸ್ಥಾನದ ಅಭಿವೃದ್ಧಿ ಧಾರ್ಮಿಕ ದತ್ತಿ ಇಲಾಖೆಯವ್ರದ್ದು ದೀತ ಕೃಷ್ಣ ಬೋಳಿಲಾಯರು ಪಣ್ಣ ಬನ್ಪೇರು 20 ಲಕ್ಷ ರೂಪಾಯಿ ದೀತಾರೆ ಪೂರ ಬತ್ತೀಜಿ ಬರೋಡ ಅತೇನು ಸ್ವಿಚ್ ಒತ್ತಲ ಕೊನೆ ಕರೆಂಟದ ಬಲ್ಬು ಮಾತ್ರ ಹೊತ್ತುನಿ ದೇವಸ್ಥಾನದ ಸರಕಾರದ ಬಣ್ಣಾಗ ಒಂತೆ ಬರ್ಪುಡು ಬರೋದು ಇಜ್ಜಿ
ಆದ ಕೆಲಸ ಆಯ್ನ ಹಿಡ್ದಕ್ಕೆ ಬರಪ್ಪು ನಾವು ಹಿಡ್ದಕ್ಕೆ ನಮ್ಮ ಒಂಜಿ ಶೌಚಾಲಯ ಮೂಲಿ ಇಜ್ಜಿ ಬಂದು ನಮ್ಮ ಶಶಿಕುಮಾರ್ ರಾಯ್ಲೇಟು ಬುಕ್ಕ ನಮ್ಮ ಆನುವಂಶಿಕ ಆಡಳಿತ ಮುಕ್ತರು ಜಗಮೋಹನ್ ಮುರಾನಿ ಬತ್ತಿ ಎಂಡ ಬಂದಿರು ಒಂಜಿ ಟಾಯ್ಲೆಟಿದ ವ್ಯವಸ್ಥೆ ಇಜ್ಜನ್ನ ದಾದಾಲ್ನ ಮಲ್ಪೊಡು ಬಂಡದು ಐಕ್ಲ 5 ಲಕ್ಷ ರೂಪಾಯಿ ದೀಪುಡು ಅಂಚಿನ ಕೆಲಸ ಮಲ್ತು ಏನೈತೆ ಟಾಯ್ಲೆಟ್ನ ಇನಾಗ್ರೇಷನ್ ಮಲ್ಪೆರ ಪೋನಾಗ ಸಸ್ಯನ್ನೇ ಮುಲ್ಪ ಪಂಡೊಂದಿತ್ತನ ಕೇಂಡು ಅಂತ ಜೋರುಡು ಐಕೊಂಜಿ 7 ಲಕ್ಷ ಆಪುಡು ಬಂಡು ಸದಾಶಿವನ್ನೇ ಬತ್ತಿದ್ದು ದಿನೋಲ ಬತ್ತಿಯನ್ನು ಅಲ್ಪ ಕುಳೊಂದಿತ್ತೇರು ಅವು ಟಾಯ್ಲೆಟ್ ಒಂಜಿ ಆವಡೆ ಈ ಜನ ನಮ್ಮ ಹಾಲ್ ಮಲ್ತದ್ದು ದಾಲ ಸುಖ ಹೆಜ್ಜೆ ಅಶೋಕನ್ನ ಒಂಜಿ ಟಾಯ್ಲೆಟ್ ಪೊಂಜನಕ್ಲಿಗೆ ಬೇತೆ ಆಂಜನಕ್ಲಿಗೆ ಬೇತೆ ಇತ್ತೆ ಪೋದು ತೂನಾಗ ಭಾರಿ ಶೋಕದ ಮಲ್ತೀರಿ ಟಾಯ್ಲೆಟ್ದ ಒಂಜಿ ಅವಶ್ಯಕತೆ ಮೂಲು ಓಡಿತೀನಿ ಐಲ್ನ ಕೊರಪುಣ ಅಂಚನ ಕೆಲಸ ಮಲ್ತೆ ಎನ್ನ ವೈಯಕ್ತಿಕ ನೆಲೆಟ್ಟಿ ಇತ್ತೆ ಭಾಷಣ ಮಲ್ತದು ಶಾಲು ಪಾಡ್ದು ಗಟ್ಟಿ ತಿಂದು ಪೋಪುನಕ್ಲೇ ಜಾಸ್ತಿ ಒಂತೆ ಆತ ಬೊಡ್ಚನ್ನ ಪಾತೆರ್ದು ಪೋಪುನಕ್ಲೇ ಜಾಸ್ತಿ ಆಂಡ ಏನದಲ್ಲ ಸ್ವಂತ ನೆಲೆಟ್ಟು ಕೊಡ್ತಿಜಿನ ಆರವಲ್ಲಿ ಬಂಡದು ಎನ್ನ ಸ್ವಂತ ನೆಲೆಟ್ಟು ಈ ದೈವಸ್ಥಾನಗೂ 5 ಲಕ್ಷ ರೂಪಾಯಿ ಕೊರಪುನಂಚಿನ ಕೆಲಸ ಮಲ್ತೆ నేను దాయన ఉల్లేఖ మణపనే పండ ನನ್ನ ಬತ್ತನ ಇನ್ನೊಂದು ಮಲ್ಲ ಅತಿಥಿಲೋರಿ ಬಾರಿ ಅತಿಥಿ ಬೈದೇರು 1,05,000 ರೂಪಾಯಿ 500 ರೂಪಾಯಿ ಕೊರಪುನಂಚಿನ ಕೆಲಸ ಮಲ್ತೇರು ದಾಯ ಕೊಡ್ತೇರು ಪಂಡ 1,05,000 ರೂಪಾಯಿ ಅವು ಬೆಗಡ್ದ ದುಡ್ಡು ಅವು ಭಾರಿ ಬೆಗಡ್ದ ದುಡ್ಡು ಉದ್ಯಮದ ದುಡ್ಡತ್ತೆ ಭಾರಿ ಕೃಷಿ ಇಡೀ ದಿನ ಪೋದು ಕೃಷಿಟ್ಟು ಮಣ್ಣು ಪುಂಚಿದ ಮಲ್ತನ ಬಂಗದ ಬೆಗಡ್ದ ದುಡ್ಡು ಈ ಕ್ಷೇತ್ರಗಾರಿಗೆ ಕೊರಡೊಂದಿಜ್ಜಂಡು ನಿಖಿಲ್ನ ಮಾತ ಪ್ರೀತಿಡು ಆ ದೈವ ದೇವರ ಕಿನ್ನಿ ಮಾನಿ ಪೂ ಮಾನಿನ ಆಶೀರ್ವಾದ ಬೋಡು ಬಣಪನ ದೃಷ್ಟಿಕೋನ ದಿವೊಂದು ಅವ್ರನ್ನ ಕೆಲಸನ ಬಿಡ್ದು ನಿಖಿಲ್ನ ಪೂರ ಮನವಿಗೆ ಸ್ಪಂದಿಸೋದು 1 ಲಕ್ಷ ರೂಪಾಯಿ ಚಿಲ್ಲರೆ ಕೊಡ್ತಾರತ್ತ ಎಂಕೆಲ್ಲ ಪಾಣಾಜದ ಜನಕ್ಕಳು ಪೂರ ಈರೆಗಾದ ದೈವ ದೇವರ ಪ್ರಾರ್ಥನೆ ಮಲಪುವ ಪಣಪನ ಪಾತ್ರ ಪಣ್ಣೊಂದು ಏತಾ ಜನ ಈ ದೇವರಿಗೆ ತಾಟಿ ಬಟ್ಟಿ ಇರಲಿ ದಾನೆ ಹಾಕೊಂಡು ಇದು ದುಡ್ಡು ಕೊಡ್ತಾರತ್ತಾರ ಅಲ್ಪದಾರ ಬರ್ತದೆ ಕೌಡಿಚಾಡ್ದಾರ ಈ ತಾಟಿ ಅಲ್ಲ ಬುಟ್ಟು ಗೊಕ್ಕ ಹೌದಾ ಆರು ಅಲ್ಪಾರ್ಧ ಕೊರಪಣಂಚಿನ ಕೆಲಸ ಆಗ್ತದೆ ನಿಖಲೀನಿ ಭಾರಿ ಪೊರ್ಲದ ಬ್ರಹ್ಮಕಲಶಗೂ ಸಾಕ್ಷಿ ಉದ್ಘಾಟನೆ ಏನು ಬೇಗ ಬರಡೊಂದಿಗೆ ಇರ್ತದೆ 10 ಗಂಟೆಗೆ ಶಶಿಕುಮಾರ್ ರೈಕುಲು ಬರ್ತಾವೆ ಅಂತೀರಿ ಲೇಟ್ ಮಲ್ಪೆರ ಅಲ್ಲಿ ಕೃಷ್ಣ ಬೋಳಿಲಾರ್ದು ಸದಾಶಿವನ್ನೇ ಜಗಮೋಹನನ್ನೇ ಮುರಾನಿಯೇ ಬಂತಾರೆ ಲಚ್ಚವನ್ನೇ ಈ 10 ಗಂಟೆಗೆ ಎತ್ತೋಡು ನಾನು ಒಂದು 4 ಫಂಕ್ಷನ್ ಮುಗಿತೊಂದು ಇಡೇ ಬನ್ನಗ ನಿಖಲ್ನ ಭಾರಿ ಪೊರ್ಲದ ಹೊರೆ ಕಾಣಿಕೆ ಆತನು ಸುಮಾರು 3,000 ಜನ ಇಟ್ಟು ಸಾಕ್ಷಿ ಆತಾರೆ ನಮ್ಮ ಇಡೀ ಹೊರೆ ಕಾಣಿಕೆದ ಎಂಚಿನ ಅಂದುಂಡು ಗೋಡ ಉಗ್ರಾಣ ಅವು ಪೊರ್ಲುಡು ಜಿಂಜಿದ ಬತ್ತನು ಎಲ್ಲ ಒಂಜಿ 2,000 ತಾರ ಯಾವಂದ ಸೆಷನ್ನ ಎಂಕಲ್ನ ಕುಡ್ಲದ ಜಾಗೆಡೆ ದೆತ್ತದನೇ ಪೂರ ಮುಲ್ಪದಾಗಲೇ 10-25 ಜನ ಬರ್ತದೆ ಒಂಜಿ 2,000 ತಾರಾಯಿ ಬೊಂಡ ಪೂರ 11 ಬರ್ತಿದ್ದೇರು ಎನ್ನೆಲ್ಲ ಒಂಜಿ ಎಲ್ಲಿಯ ಕಾಣಿಕೆ ಕೊಡ್ತೆ ಆಂಡ ನಿಖಲ್ನೊಟ್ಟಿಗೂ ಸೇರೋನೇರ ಇಂಕ ಆಯ್ಜಿ ಬಂದ ಬೇರೆ ಉಂಟು ಆಂಡ ಪೊರ್ಲುದ ಕಾರ್ಯಕ್ರಮ ಭಾರಿ ಶೋಕುಡು ಮಲ್ತನಂಚ ನಿಖಲ್ ನನ್ನ 2 ದಿನತ್ತ ನಮ್ಗೆ ಭಾರಿ ಶೋಕದ ಕಾರ್ಯಕ್ರಮ ಐದಕ್ಕ ದೇವರನ ಕಾರ್ಯಕ್ರಮ ಐದಕ್ಕ ಎಲ್ಲಂಜಿ ನೇಮ ಜಾತ್ರೆ ಐನೆಡ್ದಕ್ಕ ನೇಮ ಐದಕ್ಕೆ ಏನು ಬಂದಿತ್ತೆ ನೇಮ ಐನೆಡ್ದಕ್ಕ ಒಣಸಿಲ್ಲ ಈ ಸರ್ತಿ ಮೂಲೆ ಮಲ್ಪೊಡ್ದು ಬಂತೆ ಗೊತ್ತಿಜ್ಜಿ ಎಂಚಿನ ನನೈತೆ ಏನು ಕೊಡೊಂಜಿ ಒಯ್ತಬಾರ್ದು ಒಪ್ಪನೆ ಬುಡ್ಚಿ ಅಂಚ ಮೆಲ್ಲ ಬತ್ತಿರ್ನೆ ಕೊಡ್ದಟ್ಟ ಆ ನೇಮದಾನಿ ಮೂಲೆ ಅಡುಗೆ ಮಲ್ತು ಒಣಸ್ಕೊರಡು ಬಂದಿತ್ತಿಲ್ಲ ಅಡ ಬಟ್ರಡ ಕೆಂಡಾರೆ ಬೇಜಾರವು ಈಗಲೂ ಸೆಟ್ರನಾಕಲ್ ತಲೆ ಮಲ್ಪೊಡತಿ ಅವು ಆನಿದ ಒಂಜಿ ಒಣಸದಲ್ಲ ಸಸ್ಯನ್ನೇ ಮನಸ್ಸು ಮಲ್ತಿರ್ದ ಮಲ್ಪೇರು ಜಗಮೋಹನ್ನೇ ಸದಸ್ಯವನ್ನೇ ಪೂರ ಒಳ್ಳೆರು ಪ್ರತಿ ವರ್ಷ ಅಕ್ಲಗೆತ್ತ ಸಾಕಾತನು 3-4 ದಿನ ಪೋದು ಕನ್ನಡ ನಿದ್ರೆ ಇಜ್ಜಿ ಮೈಟ್ ಬಲ ಇಜ್ಜಿ ಹೊರ ಪೊರ್ಲುಡ ಕಾರ್ಯಕ್ರಮ ಮುಗಿಯೋಡುಂಡು ಆಡ ನನ್ನ ಇಂಚಿನ ಕಾರ್ಯಕ್ರಮ ನಮಗೆ ಮಲ್ಪೆರ ಅವಕಾಶ ಬೇಗ ತಿಗುಜಿ ಒಂದು ಪೊರ್ಲುದ ಕಾರ್ಯಕ್ರಮ ಅದನ್ನೇ ನಮ್ಮ ಪೊರ್ಲುಡು ಮಲ್ಪೊಡು ಪೊರ್ಲುಡು ಆನಂದಿಸೋಡು ಪೊರ್ಲುಡುದಟ್ಟು ಖುಷಿಟ್ಟು ತಿಳಿತೋ ನಿಪ್ಪೋಡು ಒಂಜಿ ಕುಟುಂಬದಕ್ಲೆ ಪಾಪ ಬರಿಯಾರ ಒಂಜಿ ಅಕ್ಲೆ ಪಣಿತು ಅಂಚಿಂಚ ಅಲ್ಲ ಇಂಚಿನ ಕಾರ್ಯಕ್ರಮ ನನ್ನ ಜೀರ್ಣೋದ್ಧಾರ ಮಲ್ಪನೆಯಪ್ಪ 25 ವರ್ಷನ 20 ವರ್ಷನ ಏರು ಬದುಕಬೇನ ಈರು ಸೈಪೇರ ಏರು ಪುಟ್ಟಬೇರ ಏರೆಗಿಲ್ಲ ಗೊತ್ತಿಜ್ಜಿ ಏರ್ನೆಲ್ಲ ಆಯುಷ್ಯ ಭದ್ರತ್ ಏರೆಗಿಲ್ಲ ಎಂಚಲ ಜನ ನಮ್ಮ ದೇವರ ನಟ್ಟು ನೆಂಚಿನ ಪಂಡ ದೇವರೇ ನಿಕ್ಕಲ್ನ ಚಾಕರಿ ಎಂಕಲ ಯಥಾಣ ತಕ್ಷಣ ನಿಕ್ಕಲ್ನ ಚಾಕರಿ ಮಲ್ತು ಎಂಕಲಿಗೆ ಆರೋಗ್ಯ ಕೊರಲಿ ಫಸ್ಟಿಗೆ ಆರೋಗ್ಯ ಕೊರಡು ಐದಕ್ಕ ಆರೋಗ್ಯ ಆಯುಷ್ಯ ಮನಃಶಾಂತಿ ನೆಮ್ಮದಿ ಪೂರ ನರಮಾತಿ ಕೊಡು ಆರೋಗ್ಯ ಆಯುಷ್ಯ ಬುಕ್ಕದ ಪೂರ ಮನಃಶಾಂತಿಲ ಇಜ್ಜಿ ನನ್ನ ಬುಕ್ಕದಾದ ಪ್ರಯೋಜನ ಅವು ಪೂರ ತಿಕ್ಕಣದ
ಎಡ್ಡೆ ಒಂಜಿ ಜೀವನ ಮಲ್ಪನ ಆಪಿದ್ರೆ ಆ ಒಂಜಿ ಸಂಕಲ್ಪದ ಜೊತೆಗೆ ನಾವು ಮಾತಾಡಲ್ಲ ಏತಾ ಜವನರು ಅಕಲ್ನ ಜೀವದ ಅಕಲ್ನ ಆ ಬೆಗರನ್ನು ಈ ಪುಣ್ಯದ ಭೂಮಿಗೆ ಪಾಡದಿಪ್ಪಾರು. ಏತಾ ಜನ ರಾತ್ರಿ 300 200 400 ಜನ ಮುಲ್ಪ ಅಕ್ಕನಕ್ಕಲಿ ಕೆಲಸ ಮಾಡ್ತಂದು ಕೊಡೆ ರಾತ್ರಿ ಏನು ಬನ್ನಗಲ್ಲ ತರಕಾರಿ ಮೂರ್ನ ಬಾಕಿದ ಒಂದು ಪೂರ ಒಂಜಿ ಸಡಗರ ಸಂಭ್ರಮ ಅಂತ ಏನು ಬನ್ಪಣೆ ಇಂಚಿನ ಅವಕಾಶಗಳು ಏರೆಗಲ ಬೇತೆ ಮಲ್ಪೇರ ಸಾಧ್ಯ ಅಜ್ಜಿ. ಇನ್ನು ಸುಬ್ರಹ್ಮಣ್ಯ ದೇವಸ್ಥಾನ ನಮ್ಮ ಒಂದು ಬನ್ಪಣ ಹಕ್ಕದ ದೇವಸ್ಥಾನ ಅಂತ ನಮ್ಮ ಬನಪು. ಇನ್ನು ಕಿನ್ನಿಮಾನಿ ಪೂಮಾನಿ ಪೀಳಿಭೂತ ದೇವಸ್ಥಾನ ದೈವಸ್ಥಾನ ನಮ್ಮ ಒಂದು ನಮ್ಮ ಎಂಚ ಪಣಪ ಬಂಡ ನಮ್ಮ ಐಕಿ 2 ಮುಕ್ಕಾಲು ಕೊಡ್ತು, ನಮ್ಮ ಐಕಿ 2 ಮುಕ್ಕಾಲದ ಸೇವೆ ಮಲ್ತವು. ಐನು ಏರಾನ್ಲ ಗುರಿಕಾರ್ರು ಇನ್ನು ಅಶೋಕ್ ರೈಕಲಾಡು, ಶಶಿಕುಮಾರ್ ಬಾರ್ಯೋಟ ಆಡು, ಲಕ್ಷ್ಮಣ ಆಡು, ಜಗನ್ಮೋಹನ್ ಆಡು, ಸದಾಶಿವನ ಆಡು ಮುಲ್ಪ ವೇದಿಕದ ಏರು ಮೆಲ್ಲಮಲ್ಲ ಅನುವಂಶಿಕ ಮುಕ್ತೇಶ್ವರ ಎದುರು ಕುಳ್ಳಿತ್ತಂದ ಅಕ್ಳೊಂದು ಎದುರುಬೋದು ಮಲ್ಪುಣೆ ತಂದೆ ಎಂಕ್ಳಿಗೆ ಮಾತರೆಗಳ ಪಾನಾಜ ಈ ಗ್ರಾಮದಕ್ಳಿಗೆ ಆ ದೇವಸ್ಥಾನೋಡು ದೈವಸ್ಥಾನೋಡು ಹಕ್ಕು ಉಡ್ಪುಣ ಪರಿಕಲ್ಪನೆ ಒಂದು ನಿಖಿಲ್ ಈ ಕೆಲಸವನ್ನು ಮಾಡ್ತಾರೆ. ಖಂಡಿತ ದೇವರೇ ನಮ್ಮ ಕೈ ಬಿಡುಪುಜರು ಈ ಪ್ರೀತಿ ವಿಶ್ವಾಸ ನಮ್ಮಡ ಏಪೊಲ ಬೋರ್ಡು ಬನ್ಪುಣ ಪಾತೆರ ಪನ್ನೊಂದು ನಾನು ಜಾಸ್ತಿ ಪಾತೆರೋಜಿ ಎಲ್ಲೇ ಬಯ್ಯ ಕಾಂಡೆಲ್ಲ ಏನೇ ಅಧ್ಯಕ್ಷ ಆದೀಪು ನಮ್ಗೆ ಎನ್ನ ಅಧ್ಯಕ್ಷರ ಭಾಷಣಡು ನಿಖಲಿನ ಭಾರಿ ಪೊಲ್ಲುಡು ನಮ್ಮ ಪಾತೆರ್ಗ ಆತನೇಟ ಬತ್ತು ನಕ್ಲಿನ ಪೊರ್ಲುಡು ತೂವೊಂದು ಒಣಸಿ ಕಾಫಿ ತಿಂಡಿ ಏರೆಲ್ಲ ಒಣಸು ಮಲ್ಪಂದೆ ಬುಡೋಡ್ಚಿ ದಿಕ್ಕೆಲ್ಲಿ ಬಂದು ಕಾರ್ಯಕ್ರಮ ಅಂದ ಬಂತೆ ಅಕ್ಕನಕ್ಲೆ ದಿಕ್ಕೆಲ್ಲ ಸೂ ಮಲ್ಪೊಡ್ಚಿ ಪೆತ್ತನ ಬೊರಿಯರ ಬೊಂಡ ಒಂಜಿ ಬಯ್ಯಾಗ 4 ಗಂಟೆಗೆ ಹೋದು ಪೆತ್ತನ ಬೊರಿದು ಸೊಸೈಟಿಗೆ ಪೇರು ಕೊರ್ಪರ್ಂಡ ಕೊರ್ಲಿ ಕೊರ್ಜರ್ಂಡ ಇಡೆಗೆ ಕೊಣದು ಬಲ್ಲಿ ಅವಳ ಬಾಯರ್ನ ಜನ ಕಂಜಿನೊಂಜಿ ಬಲ್ಲು ಬಿಚ್ಚದು ಬುಡ್ಲಿ ಈತ ಮೂಚೆನು ಮಲ್ತದು ಪೆತ್ತ ಬೊರಿಯರು ಉಂಡು ಬಂದದು ಆಲ ತರ ಬೆಚ್ಚ ಬಡ್ಚಿ ಏಪೊಲ ದುಡ್ಡು ಬರ್ಪುಂಡು ಪೋಪುಂಡು ಮನಸ್ಸು ವ್ಯತ್ಯಾಸ ತರಬೇನೆ ಅವು ಒಂದು ಪೂರೈಪುಂಡು ಐನು ಪೂರ ಬಿಡ್ದು ಆ ದೈವ ದೇವರನ್ನ ಬರಿಕೆ ಬಿಡ್ದು ಖುಷೀಟಿ ಬ್ರಹ್ಮಕಲಶನ ಆನಂದಿಸೋಗ 5 ದಿನೊತ್ತ ಕಾರ್ಯಕ್ರಮ ಉಂಡು ಸದಾಶಿವನ್ನೇ ಪಂತರು ಎಲ್ಲಂಜಿ ಲಾಸ್ಟ್ ಭೂತಗು ದೈವಗು ತರೆಗೊಯ್ಪನ ಕೋರಿಲ್ನ ಮುಲ್ಪನೆಂಜಿ ವ್ಯವಸ್ಥೆ ಮಲ್ಪಗೊಂದು ಬಂತೇರು ಆನಿ ಇನಿ ಮುಟ್ಟ 4-5 ದಿನ ಚಪ್ಪೆ ಒನಸು ಉಂಡುದು ಐದುಗೆ ಕಡೇ ತಾನಿ ಒಂತೆ ಗಮ್ಮತ್ತದ ಒನಸೆಲ್ಲ ಉಂಡುದು ಪೊರ್ಲುಡು ದೈವ ದೇವರನ್ನ ಆಶೀರ್ವಾದನ ದೆತ್ತೊಂದು ಆ ದೈವ ದೇವರು ಮಾತ ನಮ್ಮ ಸಂಕಲ್ಪನ ಸಿದ್ಧಿ ಮಲ್ಪಡೆ ಬನ್ಪುನ ಪಾತೆರ ಪನ್ನೊಂದು ನಿಕ್ಲೆ ಪೂರ ತಲೆ ತಗ್ಗಿಸೋದು ವಂದಿಸೋದು ಎನ್ನ ಪಾತೆರ ಮುಗಿಪುವೆ. ಜೈ ಹಿಂದ್. ವಂದನೆಗಳು ಶ್ರೀಯುತ ಅಶೋಕ್ ಕುಮಾರ್ ರೈ, ಗೌರವಾಧ್ಯಕ್ಷರು ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿ ಇವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ಕ್ಷೇತ್ರದ ಅನುವಂಶೀಯ ಆಡಳಿತ ಮುಕ್ತೇಶ್ವರರಾದ ಶ್ರೀಯುತ ಶ್ರೀಕೃಷ್ಣ ಬೋಳಿಲ್ಲಾಯ ಇವರು ಅಧ್ಯಕ್ಷೀಯ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕ್ಷೇತ್ರ ಸಾನ್ನಿಧ್ಯ ದೇವರಾಂಚಿ ಸ್ವಾಮಿ ಸುಬ್ರಹ್ಮಣ್ಯ ದೇವರಿಗೆಲ್ಲ ಅಂಚನೆ ಆರ್ಲಪದವು ಪಾಣಾಜದ ಸಾನ್ನಿಧ್ಯ ದೇವಿಗಳ ಅಂಚಿ ಪೂಮಾಣಿಕೆ ನಿಮ್ಮಣ್ಣಿ ದೇವಿಗಳು ಅಂಚನೆ ರಾಜ್ಯಾನ್ ದೇವಿಗಳ ಸುರುಗು ಪ್ರಾರ್ಥನೆ ಮಲ್ತೊಂದು ಇನ್ನಿತ ಸಭಾ ಕಾರ್ಯಕ್ರಮದ ನಮ್ಮ ಇದೇನು ಈ ಸಭಾಭವನವನ್ನು ಉದ್ಘಾಟನೆ ಮಲ್ತಿಂಚಿ ಎನ್ನ ಆತ್ಮೀಯ ಮಿತ್ರರು ಆರು ಶಾಸಕ ಆರಾಪನ ದುಂಬು ಎಂಕ್ಲೆ ರಣಮಂಗಲೋಡ ಬತ್ತದು ಒಂಜಿ ಪರಿಚಯ ಹಿಡಿದು ಬುಕ್ಕ ಪರಿಚಯ ಸ್ನೇಹಾಚಾರಗ ಬುಲೆದು ಆರೇನೊಂಜಿ ಈ ಕ್ಷೇತ್ರೋಡು ಪುತ್ತೂರು ಕ್ಷೇತ್ರೋಡು ಒಂಜಿ MLA ಮಲ್ಪೋಡು ಬಂತು ಎಂಕ ಅಪಗನೇ ಆಸೆ ಇತ್ತು ಆರು ಬನ್ನಗ ಯಾನ ದೇವರ ಎಡ್ಲ ದೈವಗಳೋಡ ಪ್ರಾರ್ಥನೆ ಮಲ್ತೊಂದಿತ್ತು. ಅಶೋಕನ್ ನಾನು ಒಂಜಿ ನಮ್ಮ ಪುತ್ತೂರು ತಾಲೂಕದ ಶಾಸಕರ ಮಲ್ಪುಲೆ ದೇವರೇ ದೈವಗಳೇಂದು ಅಂಚೆ ನನ್ನ ಒಂಜಿ ಕರೆಕ್ಕೆ ಹೋಗೊಟ್ಟದು ಆ ದೇವರಲ ದೈವಗಳು ಆರೇನೆ ಶಾಸಕರೇ ಅದು ಮಲ್ತಿದ್ದೀರು. ಆ ಶಾಸಕರ ಬುಕ್ಕು ಆರು ಎಡ್ಡೆ ಅಭಿವೃದ್ಧಿ ಕಾರ್ಯ ಮಲ್ತೊಂದುಲ್ಲಿರು ಪ್ರತಿಯೊಂಜಿ ಬಡವನ ಸ್ಪಂದನೆಗಳ ಆರು ಸ್ಪಂದಿಸ ಒಂದು ಆಯನ ಕಷ್ಟ ಸುಖವನ್ನು ಪೂರ ತೂವೊಂದು ಇನ್ನಿತ ಕ್ಷೇತ್ರೊಡೊಂಜಿ ಜನಪ್ರಿಯ ಶಾಸಕರಾತಿರು ದಾಯಪಂಡ ಎಂಕೊಂಜಿ 27-28 ವರ್ಷ ಪ್ರಾಯ ಉಂಡು. ಹಲವು ಆವು ಎನ್ನ ಒಂಜಿ ಊಟಪಾಡುನ ಒಂಜಿ ಆ 18 ವರ್ಷ ಕರಿಬುಕ್ಕ ಯಾನ ಕೆಲವೇರನ್ನು ತೂತೆ ಮಲ್ಪೇರು ಇಜ್ಜಿಂದಿಜ್ಜಿ ಪ್ರತಿಯೊಂಜಿಗಳ ನಮ್ಮ ಧಾರ್ಮಿಕತೆಗೆ ಸ್ಪಂದನೆ ಕೊರೋದು ದಯಪಂಡ ಹೊರೋರು ಎಂಕ್ಲಾರೆಗಳ ರಡ್ಡ ಪಾತೆರಾಪಣದು ಯಾನು ಎನ್ನ ಸ್ವಂತಗೂ ದಾಲಕ್ಕೆ ಎಂತಿಜ್ಜಿ ಅಪ್ಪ ಈ ಕ್ಷೇತ್ರಗಳ ರಣಮಂಗಲೋಗಳ ಯಾನ ಕೆನ್ನಾಡೆಗೆ ಒರಾಪು ಜೀವನ ಪೇರು ಬುಕ್ಕಾರು ಯಾನ ಪಾತೆರ ಗೊಂಜಿ ಬಿಲೆಗೊರದು ಐನು ಯಾನ ಪನ್ನೆಡ್ದು ರಡ್ಡು ಪಾಲು ಈಡೆಗೆ ಒದಗಿಸಿ ಕೊರ್ಪಂಚಿನಂಜಿ ವ್ಯಕ್ತಿ ನಮ್ಮ ಶಾಸಕರ ಅಂಚಿ ಅಶೋಕ್ ರೈಗಳು ಅಂಚನೆ ಆರನೇ ಯಾನ ಎನ್ನ ಆಯುಷ್ಯತ್ನ ಸಮಯ ಮರಪೆರಜ್ಜಿ ಎನ್ನ ಜೋಕ್ಲೆ ಎಡ್ಲ ಬಂತೆ ಅಶೋಕ್ ರೈಗಳಿನೊಂಜಿ ಮರತ್ತು ನೋಡ್ಚಿ ಜೋಕ್ಲೆ ದಾಯಬಂಡ ಇಡೀ ಸಮಾಜವು ನಮ್ಮ ಒಂಜಿ ಹಿಂದೂ ಸಮಾಜ ಅಂಚನೆ ಬಾಕಿ ಸಮಾಜಗಳ ಒಂಜಿ ಬೋಡಾಯಿನ ವ್ಯಕ್ತಿ ಅಂಚಿನಾಗ್ಲೇನು ನಮ್ಮ ಪಡೆಯುಂಡ ನಮ್ಮಲ್ಲ ಭಾಗ್ಯ ಮಲ್ಪೋಡು
ಅಂಚಾತ್ ಅಶೋಕ್ ರೈಗಳಿಗಿಡ ಯಾನ್ ಕೇಂಡು ನೆಂಚಿನ ಬಂಡ ನನ್ನ ದುಂಬುಗುಮುಲು ಅನೇಕ ಅಭಿವೃದ್ಧಿ ಕಾರ್ಯಗಳು ನಡಪೆರುಂಡು ಯಾನ್ ಎಂಕ್ ಬೊಡದು ದಾಲ ಕೇಂಡೊಂದಿಜ್ಜಿ ಅಂಚಾತ ಅವಕಾಶ ಇತ್ತನವಳು ಪೂರ ಇನ್ನು ಆ ಸರ್ಕಾರದ ದಿಕ್ಕುನ ಸೌಕರ್ಯನು ಪೂರ ಎಂಕ್ಲೆಗಿಡೆ ಪಾಣಾಜಿ ಗ್ರಾಮವು ಈ ಕ್ಷೇತ್ರ ಕೊರಡೊಂದು ಕೇಂಡೊಂದು ತುಲ್ಲೇನು ಆರಡ ಅಂಚನೆ ಈ ವೇದಿಕೆಡೆ ಎನ್ನ ಆತ್ಮೀಯರಾಯಿಂಚಿ ಶಶಿಕುಮಾರ್ ಬಾಲ್ಯೋಟ್ ಅಶೋಕ್ ರೈಗಳೇನು ಪ್ರಥಮವಾತು ಎಂಕ್ ಪರಿಚಯ ಮಲ್ತನಾರೇ ಶಶಿಕುಮಾರ್ ಬಾಲ್ಯೋಟ್ ಯಾನು ಒಂಜಿ ವಿಷಯ ಹೂವು ಇಂಚಿನ ಆವಡದು ಬಂಡ ಆವು ಸ್ವಾಮಿ ಮಲ್ಪುಗೈನು ಯಾನು ಉಲ್ಲೆ ಅಂತ ಬಂಡದ್ದು ಎಂಕೊಂಜಿ ಬ್ಯಾಕ್ ಬೋನ್ ಅನ್ಪೇರತ್ತೆ ಅಂಚನೆ ಅವ್ವಾದಿತ್ತನಾರು ಶಶಿಕುಮಾರ್ ರೈಗಳು ಅಂಚನೆ ಆರೆಲ್ಲ ಅಂಚನೆ ನಮ್ಮ ವಾ ಕಾಲೋಟ್ಲ ಮರಪ್ಪೆರಜ್ಜಿ ಅವೇ ಒಂಜಿ ಆ ಆತ್ಮೀಯತೆ ಮಿತ್ರತ್ವದ ನನ್ನ ದೇವರ ಎಂಕ್ಲಿಗೆ ಮುಂದುವರಿಸುವಂದು ಪೋಡುಂದು ಯಾನು ದೇವರೆಡು ಪ್ರಾರ್ಥನೆ ಮಲ್ತೊಂದುಲ್ಲೆ ಅಂಚನೆ ಈ ವೇದಿಕೆ ಇತ್ತಿಂಚಿ ದಾನಿಗಳಾಯಿಂಚಿ ವಾಸು ಪೂಜಾರ್ಲು ಎಂಕ್ಲಾರ್ನ ಪರಿಚಯ ಇಜ್ಜಾಂಡು ಇಂದುವೆ ಶಶಿಯನ್ನೆಲ್ಲ ತೊಂದು ಪೂತಾರ್ನ ಇಲ್ಲಾಡಿಗೆ ಎಂಕ್ಲನ ಒಂಜಿ ವಿಜ್ಞಾಪನ ಪತ್ರ ಕೊರ್ನಾಡಿಗೆ ಕೂಡಲೇ ಪಾತರಂತೆ 50,000 ಕೊಡ್ತೀರು ಅಂಚನೆ ಇನ್ನಿಲ ಬತ್ತದ ಆರೆಡ್ದು ಒಂಜಿ ಆ ಶಕ್ತಿಯಾನುಸಾರ ಕಾಣಿಗೆಯನ್ನು ದೈವದ ಪಾದಕ್ಕೆ ಅರ್ಪಣೆ ಮಲ್ತೊಂದಿಲ್ಲ ಅಂಚನೆ ಆ ವಾಸು ಪೂಜಾರ್ಲೆ ಅಂಚನೆ ವೇದಿಕೆ ತಿಂಚಿ ವಿಠಲ್ ರೈಗಳು ಅನುವಂಶಿಕ ಆತ ಒಂದು ಇರ್ದದ ಒಂಜಿ ಮಾಜಿ ಮುಕ್ತ ಸರ್ ಆರ್ಲ ಬತ್ತದ ಇನಿ ಆ ಉಗ್ರಾಣನು ಆ ಮುಹೂರ್ತ ಮಲ್ತದೇರು ಅಂಚನೆ ಆರೊಂಜಿ ಆತ್ಮೀಯರು ಎಂಕ್ಲೆನ ಎನ್ನ ಹಿರಿಯನಕ್ಲೆ ಕಾಲ ಹಿಡಿದು ಲಾಗ ಐತೆ ಆ ಇರ್ದೆಗೆ ಒಂಜಿ ಭಂಡಾರ ಪೋಡೊಂಡು ಆರನ ನೇತೃತ್ವಡೆ ಪೋಂದಿತ್ತನ ಒಂಜಿ ಆ ಭಂಡಾರ ಅಂಚನೆ ಇನ್ನಿತ ವೇದಿಕೆ ತಿಂಚಿ ದಾನಿಗಳ ಇಂಚಿ ಹರಿಶ್ಚಂದ್ರ ಪಕ್ಕಲೆರು ಅಂಚನೆ ಎನ್ನ ಆತ್ಮೀಯರಾಯಿಂಚಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಯಿಂಚಿ ಜಗನ್ಮೋಹನ್ ರೈಗಳೇ ಅಂಚನೆ ಎನ್ನ ಶಿಷ್ಯಂದಿ ಪನೊಳ್ಳಿ ಒಂಜಿ ಕೆಲಸ ಪಂಡುಂಡ ಯಾನ ತಿರುಗುತ್ತು ಪಿರ ಬತ್ತದ ಅವು ಎಂಚಾತನ ತೂಡುದು ಜೈನ ಸಂಪೂರ್ಣ ಒಂಜಿ ಈ ಜೀರ್ಣೋದ್ಧಾರ ಬ್ರಹ್ಮಕಲಶದ ಒಂಜಿ ಮರತ್ತ ಕೆಲಸ ಆವಡು ಒಂಜಿ ತಟ್ಟು ಮಲ್ಪುನ ಆವಡು ಅವು ಸಂಪೂರ್ಣ ಮಲ್ತದ ಒಂಜಿ ಒಂಜಿ ರೂಪರೇಷೆ ಕೊರ್ನಿಂಚಿ ಲಕ್ಷ್ಮೀನಾರಾಯಣ ರೈಗಳು ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರು ಅಂಚನೆ ಇನ್ನಿತ ವೇದಿಕೆ ತಿಂಚಿ ಕೃಷ್ಣಪ್ರಸಾದ್ ಆಳ್ವೆರೆ ಸದಾಶಿವರೈಗಳೇ ಕಾರ್ಯದರ್ಶಿ ಆಂಚಿ ತಮ್ಮಣ್ಣ ನಾಯ್ಕೆರೆ ಅಂಚನೆ ರೈ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರಾಂಚಿ ಸುದೇಶ್ ಶೆಟ್ರೆ ಅಂಚನೆ ಎದುರುಡು ಎಂಕ್ಲಿಗೆ ಎಂಕ್ ಪಾತೆರ್ರ ಬಾರಿ ಯಾನು ಪಿರಾವು ಒಲ ಪ್ರಾರ್ಥನೆ ಬೊಂಡ ದೇವರ ಮಲ್ಪುಣೆತ್ತಂತೆ ಸಬೆಟ್ಟುಂತದ ಪಾತೆರ ಯಾನೊಂಜಿ ರಾಜಕೀಯ ವ್ಯಕ್ತಿಲತ್ತು ಒಂಜಿ ಮಲ್ಲ ಜನಲ ಹತ್ತು ಬುಕ್ಕ ಯಾನು ಮಲ್ತನ ಬಂಡ ದಾಲಜ್ಜಿ ಅಕ್ಲು ಮತ್ತೆ ಪನ್ನೇನೆ ಯಾನೊಂಜಿ ಅವಳು ದೇವರನೆದುರೊಂಜಿ ಪ್ರಾರ್ಥನೆ ಮಲ್ತು ಅವರಿಗೆ ಸಾಲ ಬಾರ್ದು ಆಯ್ಕೊರ್ನ ಕಾಸದೆ ತೊನ್ನತ್ತಂದೆ ಇಂದು ಪೂರ ಎಂಕ್ಲೆ ಗ್ರಾಮದಗ್ಲು ಪರಗ್ರಾಮದಗ್ಲು ಮುಲ್ಪದೊಂಜಿ ಕಾರ್ಣಿಕನು ನೆನೆತೊಂದು ಬತ್ತನಗ್ಲಿಗೆ ದೈವಗಳು ಹೂವುಲ ಇಜ್ಜಿಂದು ಪಂಡದಿಯರು ಮಾತ ಕೊಡ್ತೇರು ಅಂಚಾತ ಇನ್ನಿತ್ತ ದಿನ ಈತ ಜನ ಬತ್ತದ ಅಕ್ಲೆಗೆ ಶಕ್ತಿಯಾನುಸಾರ ಕಾಣಿಗೆಯನ್ನು ಕೊರತು ದೇವರಿಗೆ ಅಡ್ಡ ಬರುವುದಿಲ್ಲೇರು ಅಂಚನೆ ನನ್ನ ದುಂಬುಗಳ ಮಸ್ತ್ ಕೆಲಸ ಅವರುಂಡು ಇಡೀ ಗ್ರಾಮದ ಜನಗಳು ಆಂಜನಗಳಾವಡು ಪೊಂಜನಗಳಾವಡು ಜೋಕ್ಲು ಸಮೇತ ಶ್ರಮದಾನಡು ಬತ್ತದು ಆ ಶ್ರಮದಾನ ಎಂಚಾಂದುಂಡ ಇನ್ನು ತೂವಿನಕ್ಲೆಗೆ ಗೊತ್ತು ಬೊಲ್ಪು ಬೊಂಡ ಬೊಲ್ಪು ರಾತ್ರಿ ಮಧ್ಯರಾತ್ರಿ ಏತು ಪುರ್ತಾನ್ಲ ಅಶೋಕನ್ನೇ ಬಂಡ್ಲೆಕ್ಕನೆ ಏತು ಪುರ್ತಾನ್ಲ ಅಗ್ಲ ಆ ಕೆಲಸ ಕಾರ್ಯವನ್ನು ಮಲ್ಪ ಅಂತೆ ಮುಲ್ಪಾಡ್ದು ಪೋಂದಿಜ್ಜಾಂಡು ಸಾಧಾರಣ ಎನ್ನಂದಾಜಿಡು 30 ಲಕ್ಷ ರೂಪಾಯಿದ ಶ್ರಮದಾನ ಈ ಗ್ರಾಮದ ಒಂಜಿ ಭಗವದ್ಭಕ್ತಿಯರು ಬತ್ತದ ಮಲ್ತಿಯರು ಬನ್ನಿಯರ ಎಂಕೊಂಜಿ ಮನಸ್ಸು ದಿಂಜದ ಬತ್ತೊಂದುಂಡು ಅಂಚಾದ ಮಾತೆರ್ಲ ನನ್ನ ದುಂಬುಗು ಒಂದು ಅಭಿವೃದ್ಧಿ ನಲ್ಲ ಅವರುಂಡು ಐಕ್ ಬೋಡಾಯಿನ ಯಾನ ಶಾಶ್ವತ ನನ್ನ ಏರು ಬರ್ಪೇರನ್ಲ ಅಕ್ಲೆಗ್ಲ ಒಂಜಿ ಸಹಕಾರ ಕೊರತು ನಿಕ್ಲೆ ಮಾತ ಸ್ವಾಮಿ ಸುಬ್ರಹ್ಮಣ್ಯ ದೇವಿಯರ್ಲ ಆ ಇರೋಲಕ್ಕೆಲ್ಲ ರಾಜನ್ ದೇವಿಯಲ್ಲ ಆಯುರಾರೋಗ್ಯ ಐಶ್ವರ್ಯ ಕೊರಡು ಅಂಚನೆ ಐಟಲ ಎನ್ನ ಮಿತ್ರರಾಂಚಿ ಅಶೋಕ್ ರೈಗಳು ಅಂಚನೆ ಆ ಶಶಿ ಅಣ್ಣನ ನನ್ನ ದುಂಬುಗು ಸಮಾಜಡು ಒಂಜಿ ಎಡ್ಡೆ ಕೀರ್ತಿ ಪುದರ್ ನೀಡ್ದಲ್ಲ ಜಾಸ್ತಿದ ಬರ್ಪಲೆಕ್ಕನೆ ದೇವರ ಅನುಗ್ರಹ ಮಲ್ತದ್ದು ಅಕ್ಲೆ ಸಂಸಾರನು ಸುಖ ಸಂಸಾರ ತಾಪಲೆಕ್ಕನೆ ಹರಸಡು ಪಂಡದ್ದು ಎನ್ನರಡ್ಡು ಪಾತೆರ. ವಂದನೆಗಳು ಶ್ರೀಯುತ ಶ್ರೀಕೃಷ್ಣ ಬೋಳಿಲ್ಲಯ್ಯ ಕಡಮಾಜೆ ಇವರಿಗೆ. ಆತ್ಮೀಯ ಬಂಧುಲೆ ಯಾನು ಸ್ವಾಗತ ಮಲ್ಪನಾಗ ಒಂಜಿ ಪಾತೆರ ಬುಡಿದು ಪೋಣು ಬಹುಶಃ ಹೊರೆ ಕಾಣಿಗಿಟ್ಟು ನಿಖಲ್ ಮಾತೆರ್ಲ ಒಟ್ಟಿಗೆ ಇತ್ತಾರೆ ಆ ಇಪುಣಂಚಿನ ಸಂದರ್ಭಡು ಸೌಹಾರ್ದಯುತವಾಯಿನಂಚಿನ ನಮ್ಮನ್ನು ಎದುಕೊಂಡಂಚಿನ ಕೆಲಸ ಕಾರ್ಯವನ್ನು ಮಲ್ತನಂಚಿನ ಈ ಭಾಗದ ಮಾತ ಮುಸಲ್ಮಾನ ಬಾಂಧವ್ಯರು ಆ ಆರ್ಲ ಪದವುದ ಪೇಟೆಗೆ ಬರ್ಪುಣಂಚಿನ ಸಂದರ್ಭಡು ನಂಗೆ ತಂಪು ಪಾನೀಯ ಐತೊಟ್ಟಿಗೆ ಲಾಡಿನ ಕೊರದು
ಸುಮಾರು 3,000 ಜನಕ್ಕುಳ ಆ ವ್ಯವಸ್ಥೆಯನ್ನು ಮಲ್ತನಂಚಿನ ಆ ಮುಸಲ್ಮಾನ ಬಾಂಧವರಿಗೆ ನಮ್ಮ ಮಾತೆರ್ನ ಪರಬದ್ಲ ಹೃತ್ಪೂರ್ವಕವಾಯಿನ ಅಭಿನಂದನೆ ಅರ್ಪಿಸೋಣ. ಜೊತೆಯಾದ ಈ ಜೀರ್ಣೋದ್ಧಾರ ಕೆಲಸ ಕಾರ್ಯೊಡ್ಲ ಅಕ್ಲೆ ನಂಗೆ ಧನ ಸಹಾಯವನ್ನು ಕೊರ್ಪುಣಂಚಿನ ಕೆಲಸ ಕಾರ್ಯಗಳನ್ನ ಮಲ್ತದೇರು. ಅಕ್ಲೆಗಳ ಆ ದೈವ ದೇವರು ಅಂಚನೆ ಸುಬ್ರಹ್ಮಣ್ಯೇಶ್ವರ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯನ ಕೊರಡು ಅಂಚನೆ ನಮ್ಮನ್ನು ಪ್ರೀತಿಪೂರ್ವಕವಾದ ಆ ಸ್ವಾಗತ ಮಲ್ತದು. ತಂಪು ಪಾನೀಯ ಅಂಚನೆ ಲಾಡದ ವ್ಯವಸ್ಥೆಯನ್ನು ಮಲ್ತನಂಚಿನ ಆ ಬಂಧುಲೆಗಳ ದೈವ ದೇವರನ್ನ ಅನುಗ್ರಹ ಇಪ್ಪಡು ಪಂಡದು ಪ್ರಾರ್ಥನೆ ಮಲ್ತನು. ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಜಗನ್ಮೋಹನ್ ರೈ ಸುರಂಬೈಲು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಾರಿ ದುಂಬುಡ್ದು ಬುಕ್ಕ ಒಂಜಿ ಆಲೋಚನೆ ಮಂತಿತ್ತ ಕೆಲವು ಜವಣಿಯರು ಸದಸ್ಯನ ನಕಲು ಮಾತ್ರ ಸೇರಿದು ಒಂಜಿ ವೇದಿಕೆ ಪುರ್ಲದ ಒಂಜಿ ವೇದಿಕೆ ಆವಡು ಪಂಡದು ಈ ಒಂಜಿ ವೇದಿಕೆಯನ್ನು ನಿರ್ಮಾಣ ಮಂತದ ಇನ್ನಿತ ವೇದಿಕೆಯನ್ನು ಉದ್ಘಾಟನೆ ಮಂತನಂಚಿನ ನಂಗೆ ಮಾತೆರೆಗಳ ಆತ್ಮೀಯರ್ಲ ನಮ್ಮ ಮಾತೆರೆಗಳ ಹೃದಯ ಹೊಡಿತಿನಂಚಿನ ಅಶೋಕ್ ರೈಕ್ಲು ಪ್ರೀತಿದಾರೆ ನಂಗೆ ಮಾತೆರೆಗಳ ಭಾರಿ ಮಲ್ಲ ಪ್ರೀತಿದಾರೆ ಅಶೋಕ್ ರೈಕ್ಲು ಕರಿನ ಜೀರ್ಣೋದ್ಧಾರದ ಸಂದರ್ಭಡು ದಿನಪ್ರತಿ ಪಂಡ ಆ ಒಂಜಿ ಜೀರ್ಣೋದ್ಧಾರ ಆವಡು ನಂಡ ದಿನೋಲ ಬರ್ತದೆ. ಈ ಒಂಜಿ ಆ ಜೀರ್ಣೋದ್ಧಾರದ ಪೊರ್ತುಡು ಎನ್ಮೋಷವು ತುಂಬ ರಣಮಂಗಲ ಸುಬ್ರಹ್ಮಣ್ಯ ದೇವರ ಜೀರ್ಣೋದ್ಧಾರದ ಪೊರ್ತುಡು ದಿನೋಳ ಬರ್ತದೆ. ಆ ಒಂಜಿ ಜೀರ್ಣೋದ್ಧಾರ ನಮ್ಮ ಎಂಕ್ಲ ಎಂಚೆ ಎನ್ನಿದನ ಗ್ರಾಮದಕ್ಲು ವಾ ರೀತಿ ಎನ್ನಿದನ 5 ಪೊರ್ಲಾದ ಮಂತನ ಕೊರ್ನಾರು ನಮ್ಮ ಮಾತೇನೆಲ್ಲ ಪ್ರೀತಿಗೆ ಪಾತ್ರರಾಯಿನಂಚಿನ ಅಶೋಕ್ ಅಣ್ಣೆ ಈ MLA ಪಣಿಯರ ಎಂಕ್ಲು MLA ಪಣಿದ್ರೆ ಎಂಕ್ಲ ಅಶೋಕ್ ಅಣ್ಣದ ಪಣಿಯರ ಜಾಸ್ತಿ ಆದ ಎಂಕ್ಲು ಯಾರನ್ನ ಮಿತಿ ಆದ ಪ್ರೀತಿ ಉಂಡು ಅಂಚ ಆ ಅಶೋಕ್ ಅಣ್ಣಗೆ ಅಂಚನೆ ಈ ಒಂಜಿ ಪುಮಾನಿ ಕಿನಿಮಾನಿ ದೇವಸ್ಥಾನದ ಜೀರ್ಣೋದ್ಧಾರದ ಪೊರ್ತುಡು ಈಡೆಗೆ 92 ಲಕ್ಷ 92 ಲಕ್ಷ 97 97 ಲಕ್ಷ ಜೀರ್ಣೋದ್ಧಾರದ ಈ ಒಂಜಿ ಕಾರ್ಯಕ್ಕೂ ಆರು ಸರಕಾರದ ಅನುದಾನವನ್ನು ಒದಗಿಸಾದು ಕೊಡ್ತಾರೆ. ಹಂತ ಹಂತವಾದ ಬರ್ಪುಣದ ಬಂಡದ ಇನ್ನಿಲ್ಲ ಇನ್ನೇ ವಿಶ್ಲೇಷಣೆ ಮಂತಿರಾರೆ ಹಂತ ಹಂತವಾದ ಬತ್ತೊಂದುಂಡು ತಡೆಗೋಡೆ ಆವೊಂದುಂಡು ಅಂಚನೆ ಒಂಜಿ ಶೌಚಾಲಯ ಆತಂಡೆ ಇಂದು ಮಾತು ನಂಗೆ ಒದಗಿಸಾದು ಕೊರ್ನಂಚಿನ ನಮ್ಮ ಮಾತೇನೆಲ್ಲ ಪ್ರೀತಿದ ಅಶೋಕ್ ರೈಕ್ಲಿಗೆ ನಮ್ಮ ಮಾತೇನೆಲ್ಲ ಪರವಾದ ಭಾರಿ ಮಲ್ಲ ಒಂಜಿ ಧನ್ಯವಾದನು ಬಂಡೊಂದಿಲ್ಲ. ಅಂಚನೆ ಈ ಒಂಜಿ ಜೀರ್ಣೋದ್ಧಾರದ ಪ್ರಧಾನ ಸಂಚಾಲಕರಾಯಿನಂಚಿನ ಶಶಿಕುಮಾರ್ ರೈ ಬಾಲಿವುಡ್ ಇನ್ನು ಅಶೋಕನ ಗೌರವಾಧ್ಯಕ್ಷರಾದ MLA ಆಯ್ನಿಡ್ದಾದ ಅರೆಗೊಂತೆ ಇದೆ ಬರಿಯರ ಒಂದು ಅವಕಾಶಗಳು ಇಜ್ಜನ್ನು ಇಡ್ದಾದೆ ಆ ಹೊಣೆಯನ್ನು ಪೂರ ತನ್ನ ಬುಗೆಲ್ಗೆ ಪಾಡೊಂದು ದಿನೋಲ ಮೂಳು ಬರ್ತದೆ. ಮುಳು ಎಂಚಿನ ಆವೋಡು ದಾದ ಆವೋಡು ಎಂಚಿನ ಕಾರ್ಯಕ್ರಮ ಆವೋಡು ಪನ್ಪುಣೆಯನ್ನು ಎಂಕ್ಲೆ ಮಾತೆರೆಗಳ ಮಾರ್ಗದರ್ಶನ ಕೊರದು ಇಂಚ ಆವೋಡು ಒಂಜಿ ವೇಳೆ ಅಲ್ಪಂತೆ ದುಡ್ಡು ಕಮ್ಮಿ ಆನಂದಂಡ ಐಕೆ ನಿಕ್ಕಲು ಪೋಡಿ ಪೊಡಿಚ ಆ ಒಂಜಿ ಐನ್ಲ ಭರ್ತಿ ಮಂತು ಕೊರದು ಈ ಪೊರ್ಲದ ಒಂಜಿ ಕಾರ್ಯಕ್ರಮ ಈ ಪೊರ್ಲದ ಒಂಜಿ ದೇವಸ್ಥಾನ ಇಂದು ಆವಡುಂದಂಡ ಐಕ ಶಶಿಕುಮಾರ್ ಬಾಲಿವುಡ್ನ ಭಾರಿ ಮಲ್ಲ ಒಂಜಿ ಶ್ರಮ ಉಂಡು ಆರೇನು ನಮ್ಮ ಮಾತೆರ್ಲ ಪ್ರೀತಿಡು ಆಧಾರವಾದ ಆರೇನು ಅಭಿಮಾನುಡು ಅಭಿನಂದನೆ ಮಂತೊಂದಿಲ್ಲ. ಅಂಚನೆ ನಮ್ಮ ಮುಕ್ತೇಶ್ವರ ಶ್ರೀಕೃಷ್ಣ ಬೋಲ್ನಾಯರು ವಿಷಯಡಿ ಯಾನು ಜಾಸ್ತಿ ಪನ್ನೋಡು ನಿಜ್ಜಿ ದಯಪಂಡ ನಂಗೆ ಮಾತಿರೆಗಳ ಮುಳು ಗೊತ್ತಿತ್ತು ನಕ್ಲೆ ಆಂಡ ಪಿದಾಯ್ದಾಗ್ಲು ಒಂತೆ ಜನ ಉಪ್ಪರು ಆಗ್ಲೇ ಒಂಜಿ ಎಲ್ಲಿ ಒಂತೆ ವಿಷಯ ತೆರಿಪಾಡಾಪುಂಡು ಆರಿಗೆ ದೇವಸ್ಥಾನ ಬಂಡ ಆರನ್ನ ಇಲ್ಲಿಡ್ದು ಮಿತ್ತವು ಇಲ್ಲಳ ಅಲ್ಲ ಆರತ್ತೊಂಜಿ ಐನು ಮಣ್ಪೀರ ಐತ ವ್ಯವಸ್ಥೆ ಮಣ್ಪೀರ ಮನ್ಪುಣವು ಎಂಕ ಅತ್ತು ಇಜ್ಜಿ ಇಲ್ಲಿಡ್ದಲ್ಲ ಜಾಸ್ತಿ ಆದ ಐತ ಮಿತ್ತಿ ಪ್ರೀತಿದ್ದು ಈಡೇ ಬರ್ತದೆ. ಆರು ಒಂಜಿ ಕಾರ್ಯಕ್ರಮ ಓಡಂದಂಡ ಒಂಜಿ 6 ಗಂಟೆದ ಕಾರ್ಯಕ್ರಮ ಅಂಡ 5 ಗಂಟೆಗೆ ರೆಡಿ ಆದ ಉಪ್ಪು ಅಲ್ಪ ಇಂಚಿನ ಒಂಜಿ ಮುಕ್ತೇಶ್ವರ ನಂಗೆ ತಿಕ್ಕೊಡಂದಂಡ ಅವು ನಮ್ಮ ಪುಣ್ಯ ಒಂದು ಲೆಕ್ಕ. ಅಂಚಿನ ಒಂಜಿ ಆಡಳಿತ ಮುಕ್ತೇಶ್ವರಗೆ ನಮ್ಮ ಮಾತೆರ್ನ ಪರವಾದ ಧನ್ಯವಾದಗಳನ್ನು ಕೊರಿಯರ ಅಭಿನಂದನೆ ಪಡೆಪ. ಅಂಚನೆ ವಾಸು ಪೂಜಾರ್ಲು ಎಂಕ್ಲ ಆರ್ನಾಡೆಗೆ ಒಂಜಿ ಎಂಕ್ಲ ಅಲ್ಪ ಒಂಜಿ ದೇವಸ್ಥಾನದ ಜೀರ್ಣೋದ್ಧಾರ ಆಪುಂಡು ಪಂಡದು ಯಾನು ಶಶಿ ಅಣ್ಣೆ ಸದಾಶಿವಣ್ಣೆ ಲಕ್ಷ್ಮೀನಾರಾಯಣ ರೈಕುಲು ಬಾರಿ ಎಂಕ್ಲ ಮುಕ್ತೇಶ್ವರ ಎಂಕ್ಲ ಪೋದಿತ್ತ ಆ ಪೋದಿಪ್ಪನ ಪೊರ್ತುಡು ಎಂಕ್ಲೇನು ಭಾರಿ ಶೋಕುಡು ಸ್ವಾಗತ ಮಂತೊಂಡೇರು ಏನಾರು ದೆಂಚಿನ ಆವಡು ಪಂಡ್ಲೆ ಪಂಡದು ಆರ ಒಂಜಿ ಆಶ್ವಾಸನೆ ಕೊರಿಯರಿ ಮುಲ್ಪ ದಾರಂದ ಮುಹೂರ್ತಕ್ಕೆ ಬರ್ತದೆ 5 ಲಕ್ಷ ರೂಪಾಯಿದ ದೇಣಿಗೆಯನ್ನು ಕೊರಿಯರಿ ಇನಿ ಬರ್ತದೆ ಕೂಡ 5 ಲಕ್ಷದ 500 ರೂಪಾಯಿನ ಕೊರೆದು 1 ಲಕ್ಷದ
ಐನದನ್ನು ಕೊರ್ದು ನಮ್ಮ ಈ ಜೀರ್ಣೋದ್ಧಾರ ಕಾರ್ಯೋಡು ಆರೊಂಜಿ ದೇಣಿಗೆಯನ್ನು ಕೊರ್ದು ಮಹಾದಾನಿಗಳಾದ ಇನಿ ವೇದಿಕೆಯನ್ನು ಅಲಂಕಾರ ಮಾಡ್ತಿದ್ದಾರೆ ಇನ್ನಿತ ಆ ಒಂಜಿ ವೇದಿಕೆಯನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಅಂಚನೆ ಆರೆಗೆ ನಮ್ಮ ಮಾತ್ಯನಲ ಪರವಾದ ಬಾರಿ ಮಲ್ಲ ಧನ್ಯವಾದಗಳನ್ನು ಕೊರೊಂದಿಲ್ಲ. ಅವೇ ಪ್ರಕಾರವಾದ ನಮ್ಮ ನೆರೆ ಗ್ರಾಮವನ್ನು ಪನ್ಪಣೆ ಇಲ್ಲ ಒಂಜೇ ಗ್ರಾಮವನ್ನು ಪನೊಳಿ ಈಡೆಗೆ ಎಂಚಿನ ಪಂಡ ಮೂಜೂರದ ಕಟ್ಟು ಪನ್ಪಣ ಒಂಜಿ ಕ್ರಮ ಉಂಡು. ಆ ನೆಲೆಟ್ಟು ಬಾಲಿಯೊಟ್ಟುಲ ಪಾನಾಜೆಲ ಬಂಡ ಇರ್ದೆಲ ಪಾನಾಜೆಲ ಒಂಜೇ ಗ್ರಾಮ ಉಂಡು. ಅಂಚಾದ ನಮ್ಮ ಇರ್ದೆ ಗ್ರಾಮದ ಆಡಳಿತ ಮುಕ್ತೇಶ್ವರಾಯನಂಚಿನ ಬಾಲಿಯೊಟ್ಟು ವಿಠಲ್ ರೇಖಲೆಗೆ ನಮ್ಮ ಮಾತೆನಲ ಪರವಾದ ಧನ್ಯವಾದಗಳು ಕೊರೋದಿಲ್ಲ. ಅಂಚನೆ ಹೇಮನಾಥ್ ರೇಖಲು ನಮ್ಮ ಕಾವು ಹೇಮನಾಥ್ ರೇಖಲು ದಾನಿಗಳಾಯಿನಂಚಿನ ಹೇಮನಾಥ್ ರೇಖಲು ವೇದಿಕೆ ಬತ್ತೊಂದಿಲ್ಲರಿ ಆರೇನೆ ನಮ್ಮ ಮಾತೆರ್ನಲ ಪರವಾದ ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿಯ ಪರವಾದ ಮಾತೆರ್ನಲ ಪರವಾದ ಸ್ವಾಗತ ಮಂತೊಂದಿಲ್ಲ. ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿದ ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು ಇದರ ಸಂಚಾಲಕರಾದ ಶ್ರೀಯುತ ಹೇಮನಾಥ ಶೆಟ್ಟಿ ಕಾವು ಇವರಿಗೆ ಸೇರಿರುವ ಎಲ್ಲ ಭಗವದ್ಭಕ್ತರ ಪರವಾಗಿ ಆದರಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವರಿಗೆ ಧನಂಜಯ ಯಾದವ್ ಆರ್ಲಪ್ಪದವು ಇವರು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಂಚನೆ ನಮ್ಮ ಮಾತೆನೆಲ್ಲ ಪ್ರೀತಿಗೆ ಪಾತ್ರರಾಯನಂಚಿನಾರೆ ಹರಿಶ್ಚಂದ್ರ ಪಕಲಿರಿ ಈ ಒಂದು ಜೀರ್ಣೋದ್ಧಾರ ಸಮಿತಿಗೆ 1,70,75,000 ಮುಟ್ಟ ಕೊರ್ದು ಈ ಒಂದು ಜೀರ್ಣೋದ್ಧಾರದ ಕಾರ್ಯೋಡು ತನ್ನನ್ನು ತಾನು ತೊಡಗಿಸಂದು ಈ ಒಂದು ಪೊರ್ಲುದ ಕಾರ್ಯಕ್ರಮಡು ಎಡ್ಡೆ ರೀತಿಡೆ ಈ ಜೀರ್ಣೋದ್ಧಾರ ಪೊರ್ಲುಡು ನಡಪೋಡು ಪನ್ಪಣ ಒಂಜಿ ಮಹಮಲ್ಲ ಆಸೆನದಿ ಒಂದು ಈ ಒಂಜಿ ಮುಲ್ಪದಾರೆ ಆದು ಬಂಡ ಪಾನಾಜೆದಾರೆ ಆದು ಇಂದತ್ತ ಒಂಜಿ ನೆಟ್ ಜೀರ್ಣೋದ್ಧಾರ ಕಾರ್ಯೋಡು ಪೊರ್ಲುಡು ತೊಡಗಿಸಿಕೊಂಡಂಚಿನ ಹರಿಶ್ಚಂದ್ರ ಪಕಲರಿಗೆ ನಮ್ಮ ಮಾತೆನೆಲ್ಲ ಪರವಾದ ಧನ್ಯವಾದಗಳನ್ನು ಕೊರೋದಿಲ್ಲ. ಅಂಚನೆ ಹೇಮನಾಥ್ ಕಾವು ಹೇಮನಾಥ್ ಶೆಟ್ಟಿ ಕಾವು ಮೇರೆ ವೇದಿಕೆಯನ್ನು ಅಲಂಕಾರ ಮಾಡ್ತಿದ್ದಾರೆ. ಆರೆ ನಮ್ಮ ಒಂಜಿ ಜೀರ್ಣೋದ್ಧಾರಗೂ ಭಾರಿ ಮಲ್ಲ ಒಂಜಿ ದೇಣಿಗೆಯನ್ನು ಕೊರದು ದಾನಿಗಳಾಗ್ತಾರೆ. ಅಂಚಿನ ದಾನಿಗಳು ಅಪ್ಪಪ್ಪ ಆ 3 ಇಂಚಿನ ಬುಡಕ್ಕೆ ಬತ್ತೇನೆ ದಾಂಡ ಈ ಬುಡಕ್ಕೆ ಆರು ಬತ್ತೇರಿಂದಾಂಡ ಈ ಮೂಲೆ ಬತ್ತದವರ ವೀಕ್ಷಣೆ ಮಂತೊಂದು ಐನ ಒಟ್ಟಿಗೆ ಆರು ಒಂಜಿ ಅಲ್ಪ ಒಂಜಿ ನೀಕದೆಪ್ಪ ಅಂತೀರಿ ನಂಗೆ ಈಡೆ ಬೋಡಾಪುಣಂಚಿನ ಒಂಜಿ ಮಣ್ಣು ಬೋಡಿತ್ತಂಡು ಆ ಮಣ್ಣಿನಾರು ಪೂರ ಫ್ರೀ ಆದ ಕೊರ್ದು ನಮ್ಮ ಒಂಜಿ ಆ ತಟ್ಟ ಆಪುನಾಡೆಗೆ ಭಾರಿ ಮಲ್ಲ ಸಹಕಾರವನ್ನು ಕೊರನಂಚಿನಾರು ಕಾವು ಹೇಮನಾಥ್ ಶೆಟ್ಟಿ ಆರೆಗೆ ನಮ್ಮ ಮಾತೆರ್ನಲ್ಲ ಪರವಾದ ಧನ್ಯವಾದಗಳನ್ನು ಕೊರೋದಿಲ್ಲ. ಅಂಚನೆ ಕೃಷ್ಣ ಪ್ರಸಾದ ಆಳ್ವೇರು ಮಾತ ಪೊರ್ತುಡ್ಲ ಪ್ರತಿಯೊಂಜಿ ಕಾರ್ಯಕ್ರಮ ಪ್ರತಿಯೊಂಜಿ ಪೊರ್ತುಡ್ಲ ಈಡೆಗೆ ಬರ್ತದೆ ಈ ಒಂಜಿ ಮುಲ್ಪದ ಒಂಜಿ ವ್ಯವಸ್ಥೆ ಅಂತೂ ಒಂದು ಆರ್ಲ ತನ್ನ ಕೈಲಾಯಿನಂಚಿನ ಸಹಾಯನ ಕೊರೋದಿಲ್ಲರಿ ಆರ್ಲ ಈ ಒಂಜಿ ಜಾಗೆಗೆ ಆರ್ನ ಕುಟುಂಬದ ಲೆಕ್ಕೊಡು ಪಾಣಾಜಿಗೆ ಸಂಬಂಧಪಟ್ಟಂಚಿನ ವ್ಯಕ್ತಿ ಯಾರು ಆರ್ಲ ಬತ್ತದಿನಿ ಕೈ ಮೂಲ ಸೇರೊಂದೇರೆ ಆರೆಲ್ಲ ಮಾತೆರ್ನ ಪರವಾದ ಧನ್ಯವಾದರು ಕೊಡೋದಿಲ್ಲ. ಅಂಜನೆ ನಮ್ಮ ಆತ್ಮೀಯರಾಯಿನಂಚಿನ ಸುದೇಶ್ ರೇಖಲು ಉದ್ಯಮಿಗಳು ಇನಿ ನಮ್ಮೊಟ್ಟಿಗೆ ಬರ್ತದೆ ವೇದಿಕೆಯನ್ನು ಅಲಂಕಾರ ಮಾಡ್ತಿದ್ದಾರೆ ಆರೆಗೆ ನಮ್ಮ ಮಾತೆರ್ನಲ ಪರವಾದ ಧನ್ಯವಾದಗಳು. ಅದೇ ರೀತಿ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಾಯಿನ ಲಕ್ಷ್ಮೀನಾರಾಯಣ ರೇಖಲು ಮಾತೆರೆಲ್ಲ ಪರಿಚಯ ಇತ್ತಿನಾರು ಆರೆಗೆ ನಮ್ಮ ಮಾತೆರ್ನಲ ಪರವಾದ ಧನ್ಯವಾದಗಳು. ಜೀರ್ಣೋದ್ಧಾರ ಸಮಿತಿದ ಗೌರವಾಧ್ಯಕ್ಷರಾಯಿನಂಚಿನ ಸದಾಶಿವ ರೇಖಲು ವೇದಿಕೆ ಇರುಳ್ಳೇರಿ ಆರೆಗೆ ನಮ್ಮ ಮಾತೆರ್ನ ಪರವಾದ ಧನ್ಯವಾದಗಳನ್ನು ಕೋರೋದಿಲ್ಲ. ಅಂಚನೆ ತಮ್ಮಣ್ಣ ನಾಯ್ಕೇರೆ ಬ್ರಹ್ಮಕಲಶೋತ್ಸವದ ಪ್ರಧಾನ ಕಾರ್ಯದರ್ಶಿಗಳಾಗಿನ ತಮ್ಮಣ್ಣ ನಾಯ್ಕರಿಗೆ ನಮ್ಮ ಮಾತೆರ್ನಲ ಪರವಾದ ಧನ್ಯವಾದಗಳು ಕೋರೋದಿಲ್ಲ. ಅಂಚನೆ ಸೇರ್ನಂಚಿನ ಮಾತ ಭಗವದ್ಭಕ್ತರಿಗೆ ಮೂಳು ಕರವ ಸೇವೆ ಮಂತಿನಗ್ಲಾದುಪ್ಪು ದಾನಿಗಳಾದುಪ್ಪು ಮುಲ್ಪ ಬರ್ತದೆ ದಿನ ರಾತ್ರಿ 16 ಗಂಟೆ ಮುಟ್ಟ ಕರಸೇವೆ ಮಂತನಂಚಿನ ಮಾತ ಸರ್ವ ಪೂರ ಭಕ್ತಾಭಿಮಾನಿಗಳಿಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು.
ಅಂಚನೆ ನಮ್ಮ ಒಂಜಿ ಹೊರೆ ಕಾಣಿಕೆ ಬರ್ಪುಣ ಪೊರ್ತುಡು ನಂಗೆ ತಂಪು ಪಾನೀಯಲ ಸ್ವೀಟ್ ಎಲ್ಲ ಕೊರ್ದು ನಂಗೆ ಒಂಜಿ ಬಾಜಿಯಲ್ಲಿ ದೂರ ಮಂತಿನಂಚಿನ ಮುಸ್ಲಿಂ ಬಾಂಧವರಿಗೆಲ್ಲ ನಮ್ಮ ಮಾತೇರ್ನ ಪರವಾದ ಧನ್ಯವಾದಗಳು. ಅಂಚನೆ ಪತ್ರಕರ್ತರಿಗೆಲ್ಲ ನಮ್ಮ ಮಾತೇರ್ನ ಪರವಾದ ಧನ್ಯವಾದಗಳು. ಅವೇ ರೀತಿ ಸೌಂಡ್ಸು ಲೈಟಿಂಗ್ಸ್ ಮಾತ ಸೇರಿನಂಚಿನ ಮಾತೆರೆಗಳ ಈ ಪೂಮಾನಿ ಕಿನ್ನಿಮಾನಿ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶ ಸಮಿತಿದ ಪರವಾದ ಧನ್ಯವಾದಗಳನ್ನು ಕೊಡೋದಿಲ್ಲ. ಅಂಚನೆ ಅಶೋಕನ್ನೇ ಕಡೆ ಪಂಡೇರೆ ಅಲ್ತು ಬುಕ್ಕೆ ಇಂಕ ನೆನೆಪುಲ ಮಂತೇರಿ ಈ ಕಾರ್ಯಕ್ರಮನು ಭಾರಿ ಶೋಕುಡು ಪಂಡ ಎನಿರ್ದು ಎಲ್ಲೆ ಬಯ್ಯ ಮುಟ್ಟ ಆ ಒಂಜಿ ಕಾರ್ಯಕ್ರಮ 5 ಬುಕ್ಕ ಜಾತ್ರೆ 5 ಬುಕ್ಕ ನೇಮ 5 ಬುಕ್ಕ ಒಂಜಿ ಕೋರಿದ ಒಣಸಲ ಒಂದು ಬಂದಿರ ಅಶೋಕನ್ನೇ ಐನು ಮಾತೇ ಇಲ್ಲ. ಭಾರಿ ಶೋಕುಡು ನಡಪಾದ ಕೊರ್ಪುಣಂಚಿನವು ನಮ್ಮ ಕರ್ತವ್ಯ ಆದುಂಡು ಊರು ದಕ್ಕಲು ಮಾತೆಲ್ಲ ಸೇರಿದು ಭಾರಿ ಶೋಕುಡು ಎಲ್ಲಂಜಿ ಮುಟ್ಟ ಆಪಣಂಚಿನ ಕಾರ್ಯಕ್ರಮವನ್ನು ಭಾರಿ ಪೊರ್ಲು ನಡಪಾದ ಕೊರಲೆ ಓಳು ಸ್ವಚ್ಛತೆ ಇದೆಯಾ ಅಲ್ಪ ಸ್ವಚ್ಛತೆ ಕೆಲಸ ಮನ್ಪಲೆ ಅಲ್ಪ ಒಣಸದ ಅಲ್ಪ ಬೋಡಾಪಣಂಚಿನ ಸ್ವಚ್ಛತೆ ಓಳು ಕಜ ಉಂಡೆಪ್ಪಾದ ಕೊರ್ದಿದೆ ಪೂರ ರೀತಿ ಇಲ್ಲ ಭಾರಿ ಶೋಕುಡು ಒಂಜಿ ಕಾರ್ಯಕ್ರಮ ಮನ್ಪುಣಂಚಿನ ವ್ಯವಸ್ಥೆ ನಮ್ಮ ಮಾತೆಲ್ಲ ಸೇರಿದು ಮನ್ತೊಂದು ಬರೋದು. ಅಂಚನೆ ಮಾತೆರೆಗಳ ಒಣಸು ತಿಂಡಿ ಚಾ ಕಾಫಿ ಪೂರಲ ಮೂಲು ಬಯ್ಯಾಡ್ದು ಬುಲ್ಪುಡ್ದು ಬಯ್ಯ ಮುಟ್ಟ ಮೂಲೆ ಉಂಡು ಅಂಚ ಮಾತೆರ್ಲ ಮೂಲೆ ಒಣಸು ಮನ್ಪೊಡು ಮೂಲೆ ತಿಂಡಿ ಬಂದು ತಿನ್ನೋಡು ಮೂಲೆ ಕಾಫಿ ಬರೋಡು ಏರ್ಲ ಇಲ್ಲ ಒವ್ಲ ಮನ್ಪೇರ ಬಲ್ಲಿ ಮಾತೆರ್ಲ ಬತ್ತದು ಮೂಳು ಸೇರೊಂದು ಮುಲ್ಪದ ಕೆಲಸವನ್ನು ಪೊರ್ಲು ಮನ್ಪಾದ ಕೋರಡು ಬಣ್ಣದು ಇಡೀ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲಶ ಸಮಿತಿಯ ಪರವಾದ ವಿನಂತಿ ಮಂತೊಂದಿಲ್ಲ. ಕೃತಜ್ಞತೆಗಳು ಶ್ರೀಯುತ ಜಗನ್ಮೋಹನ್ ರೈ ಸೂರಂಬೈಲು ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಇವರಿಗೆ. ಇದರೊಂದಿಗೆ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತೇವೆ. ಮಗದೊಮ್ಮೆ ಸಹಕರಿಸಿದ ಸರ್ವರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಅತಿಥಿ ಅಭ್ಯಾಗತರುಗಳು ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸಿ ನಮ್ಮ ಜೊತೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ, ಅನ್ನಛತ್ರದಲ್ಲಿ ಈಗಾಗಲೇ ಅನ್ನದಾನದ ವ್ಯವಸ್ಥೆ ಆರಂಭಗೊಂಡಿದೆ. ಎಲ್ಲ ಭಗವದ್ಭಕ್ತ ಬಂಧುಗಳು ಕೂಡ ಅನ್ನದಾನವನ್ನು ಸ್ವೀಕರಿಸಿಕೊಳ್ಳಬೇಕು. ಅದೇ ರೀತಿ ಬ್ರಹ್ಮಕಲಶೋತ್ಸವದ ಈ ಸಂಭ್ರಮದ ಕ್ಷಣದಲ್ಲಿ ಸಾಂಸ್ಕೃತಿಕ ವೇದಿಕೆ ಇನ್ನು ಮುಂದಕ್ಕೆ ತೆರೆದುಕೊಳ್ಳಲಿಕ್ಕಿದೆ. ಸಾಂಸ್ಕೃತಿಕ ಲೋಕದ ಮೊದಲ ಕಾರ್ಯಕ್ರಮವಾಗಿ ಈ ಬ್ರಹ್ಮಕಲಶೋತ್ಸವ ಮತ್ತು ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ವೇದಿಕೆಯ ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ನಮ್ಮೂರಿನ ಯುವ ಪ್ರತಿಭೆ ಕುಮಾರಿ ಶರಥಿ ಕಡಮಾಜೆ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಬಳಿಕ ಕಲಾಸಕ್ತ ಬಳಗ ಪಾಣಾಜೆ ಇವರ ಪ್ರಾಯೋಜಕತ್ವದಲ್ಲಿ ಕರ್ಣಪರ್ವ ಯಕ್ಷಗಾನ ತಾರಮದ್ದಳೆ ಮೂಡಿಬರಲಿಕ್ಕಿದೆ. ಇನ್ನು ಸಾಯಂಕಾಲ ಗಂಟೆ 5:30ಕ್ಕೆ ಸರಿಯಾಗಿ ಚಿಣ್ಣರ ಉತ್ಸವ ಸುಬೋಧ ಪ್ರೌಢಶಾಲೆ ಪಾಣಾಜೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ, ಒಡ್ಯ ಹಾಗೂ ಸೂರಂಬೈಲು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಮೂಡಿಬರಲಿಕ್ಕಿದೆ. ಆ ಬಳಿಕ ಸಾಯಂಕಾಲ 7ಕ್ಕೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ. ರಾತ್ರಿ ಗಂಟೆ 9ರಿಂದ ಲಕುಮಿ ತಂಡದ ಕುಸಾಲ್ದ ಕಲಾವಿದರು ಅಭಿನಯಿಸುವ ಗಡಿನಾಡ ಬಳ್ಳಿ ಸುರೇಶ್ ಮಂಜೇಶ್ವರ ರಚನೆಯ ಲಯನ್ ಕಿಶೋರ್ ಡಿ ಶೆಟ್ಟಿ ಅವರ ನಿರ್ದೇಶನದ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್ ವಿಭಿನ್ನ ಅಭಿನಯದ ಈ ವರ್ಷದ ಹಾಸ್ಯಮಯ ನಾಟಕ ಉರಿಯಾಂಡಲ ಸರಿಬೂಡು ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ನಾಳೆಯ ದಿನ ನಮ್ಮೆಲ್ಲರ ಬಹುದಿನಗಳ ಕನಸು ಶ್ರೀ ಕ್ಷೇತ್ರದಲ್ಲಿ ಪ್ರತಿಷ್ಠೆ ಹಾಗೂ ಕಲಶಾಭಿಷೇಕ ನಡೆಯಲಿಕ್ಕಿದೆ. ನಾಳೆಯ ದಿನ ಬೆಳಿಗ್ಗೆ ಗಂಟೆ 10ಕ್ಕೆ ಸರಿಯಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆದು ಮಧ್ಯಾಹ್ನ 12:30ಕ್ಕೆ ಪಲ್ಲಪೂಜೆ, ಮಧ್ಯಾಹ್ನ ಗಂಟೆ 1ರಿಂದ ಮಹಾ ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ನಾಳೆ ಮಧ್ಯಾಹ್ನ ಗಂಟೆ 2ರಿಂದ ಸ್ಥಳೀಯ ಪ್ರತಿಭೆಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಸಾಯಂಕಾಲ ಗಂಟೆ 6:30ರಿಂದ ತೆಂಕುತಿಟ್ಟಿನ ಪ್ರಸಿದ್ಧ ಯಕ್ಷಗಾನ ಮೇಳ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಹಳೆಯಂಗಡಿ ಇವರಿಂದ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಶ್ರೀ ದೇವಿ ಮಹಾತ್ಮೆ ಪುಣ್ಯ ಕಥಾಭಾಗ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಊರ ಪರವೂರ ಭಗವದ್ಭಕ್ತರಾದ ತಮ್ಮೆಲ್ಲರನ್ನ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಬ್ರಹ್ಮಕಲಶೋತ್ಸವದ ಅಂಗವಾಗಿ ಈಗಾಗಲೇ ಅನ್ನಛತ್ರದಲ್ಲಿ ಅನ್ನದಾನ ನಡೀತಾ ಇದೆ. ಸೇರಿರುವ ಎಲ್ಲ ಭಗವದ್ಭಕ್ತ ಬಂಧುಗಳು ಕೂಡ ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಅದೇ ರೀತಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಆರಂಭಿಸ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯುವ ಪ್ರತಿಭೆ ಕುಮಾರಿ ಶರದಿ ಕಡಮಾಜೆ ಇವರಿಂದ ಭರತನಾಟ್ಯ ಈ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಕಲಾಭಿಮಾನಿಗಳು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮ ಜೊತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತ ಬಂಧುಗಳೇ, ಶ್ರೀ ಕೆನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪ್ಪದವು ಪಾಣಾಜೆ ಇದರ ನವೀಕರಣ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಈಗಾಗಲೇ ವೇದಿಕೆ ಉದ್ಘಾಟನೆಗೊಂಡಿದೆ. ವೇದಿಕೆಯಲ್ಲಿ ಮುಂದಕ್ಕೆ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅನ್ನಛತ್ರದಲ್ಲಿ ಅನ್ನದಾನ ನಡೆಯುತ್ತಾ ಇದೆ. ಎಲ್ಲ ಭಗವದ್ಭಕ್ತರು ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿದ ಬಳಿಕ ಸಭಾಂಗಣದಲ್ಲಿ ಬಂದು ಆಸೀನರಾಗಿದ್ದುಕೊಂಡು ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತ ಬಂಧುಗಳೇ, ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸಭಾಭವನದ ಆಸುಪಾಸಲ್ಲಿ ನಿಂತಿರುವ ಎಲ್ಲ ಭಗವದ್ಭಕ್ತ ಬಂಧುಗಳು ಕೂಡ ಸಭಾಂಗಣದ ಎದುರು ಭಾಗಕ್ಕೆ ಬಂದು ಆಸೀನರಾಗಿದ್ದುಕೊಂಡು ಕಾರ್ಯಕ್ರಮವನ್ನು ಆರಂಭಿಸುವರೆ ನಮ್ಮ ಜೊತೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆದರಣೀಯ ಭಗವದ್ಭಕ್ತ ಬಂಧುಗಳೇ, ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪ್ಪದವು ಪಾಣಾಜೆ ಇದರ ನವೀಕರಣ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲ ಕಾರ್ಯಕ್ರಮವಾಗಿ ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ಇದೀಗ ಯುವ ಪ್ರತಿಭೆ ಕುಮಾರಿ ಶರದಿ ಕಡಮಾಜೆ ಇವರಿಂದ ಪುಷ್ಪಾಂಜಲಿ. ತಾರಿತಜ್ಜಂ ತಗದಿಮಿರೀತಜ್ಜಂ ತಗದಿಮಿರೇತಜ್ಜಂ ತಗಡಗದಾಂ ತದಕ್ಕಡಗದಿ ತಗಿಡದಗದಾರಿತಜ್ಜಂ ತಗದಿಮಿರೇತಜ್ಜಂ ತಗದಿಮಿರೇತಜ್ಜಂ ತಗಡಗದಾಂ ತದಕ್ಕಡಗದಿ ತಗಿಡದಗದಾರಿತಜ್ಜಂ ತಗದಿಮಿರೇತಜ್ಜಂ ತಗದಿಮಿರೇತಜ್ಜಂ ತಗಡಗದಾಂ ತದಕ್ಕಡಗದಿ ತಗಿಡದಗದಾರಿತಜ್ಜಂ ತಗದಿಮಿರೇತಜ್ಜಂ ತಗದಿಮಿರೇತಜ್ಜಂ
ತಗಡಗದಾಂ ದಕ್ಕಡಗದಿ ತಗಿಡದಗ ತಾರಿತಜ್ಜಂ ತಗದಿಮಿರೀತ ತಜ್ಜಂ ತಗದಿಮಿರೇತ ತಜ್ಜಂ 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 ತಗಡಗದಾಂ ದಕ್ಕಡಗದಿ ತಗಿಡದಗ ತಾರಿತಜ್ಜಂ संततमहं कुञ्जरमुखं शङ्करसुतं तमिह श्रीविघ्नराजं भजे सन्ततमहं दन्तिसुन्दरमुखं मन्तकातकसुतं तमिह श्रीविघ्नराजं भजे सेवित सुरेन्द्र महनीय गुणशीलम् सेवित सुरेन्द्र महनीय गुणशीलं जप तप समाधि सुख वरदानुकूलं भावित सुरमणिगण भक्त परिपालं भयङ्कर विशङ्गमातङ्ग कुलकालं श्रीविघ्नराजं भजे तजं ततनं ततधीं ततधि तताकृतं तजं ततनं ततधीं ततधि तताकृतं तजं ततधीं ततनं ततधि तताकृतं हरि रन ततन जोनु तजोनु धीमि तकडदग दरिगिडदं हरि रन ततन जोनु तजोनु धीमि तकृतं तदिंगिनग हरि रन तकडदग दरिगिडदं जन जोनु तकृतं तदिंगिनग जोनु धीमि तत्ति कृतगिडदं तत्ति कृतगिडदं तत्ति कृतगिडदं श्रीविघ्नराजं भजे श्रीविघ्नराजं भजे श्रीविघ्नराजं भजेहं 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 श्रीविघ्नराजं श्रीविघ्नराजं भजे श्रीविघ्नराजं 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 भजे ಕುಮಾರಿ ಶರದಿ ಕಡಮಾಜೆ ಇವರು ಭರತನಾಟ್ಯ ಜೂನಿಯರ್ ಸೀನಿಯರ್ ವಿದ್ವತ್ಪೂರ್ವ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರುತ್ತಾರೆ. ಇವರ ಭರತನಾಟ್ಯ ಗುರುಗಳು ವಿದೂಷಿ ಕುದ್ಕಾಡಿ ನಯನ ವಿ ರೈ ಹಾಗೂ ವಿದೂಷಿ ಸ್ವಸ್ತಿಕಾ ಆರ್ ಶೆಟ್ಟಿ ಇವರು. ಪ್ರಸ್ತುತ ಶರದಿ ಕಡಮಾಜೆ ಇವರು ಪುತ್ತೂರು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫೈನಲ್ ಇಯರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಪಾಣಾಜೆ ಗ್ರಾಮದ ಕಡಮಾಜೆ ಶ್ರೀಧರ ಬೋಳಿಲ್ಲಯ್ಯ ಹಾಗೂ ಶ್ರೀಮತಿ ಅರುಣಾ ದಂಪತಿಗಳ ಸುಪುತ್ರಿ. ಮುಂದಕ್ಕೆ ಕುಮಾರಿ ಶರದಿ ಕಡಮಾಜೆ ಇವರಿಂದ ರುದ್ರರೂಪಿಣಿ ಎಂಬ ಹಾಡಿಗೆ ನಾಟ್ಯ ಮಾಡಲಿದ್ದಾರೆ. नमस्ते रुद्ररूपिणी नमस्ते
ನಮಸ್ತೆ 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 ಮಗಿಷಾದಿನಿ ನಮಸ್ತೆ ಶುಂಭ ಹಂತೆ ಶುಂಭ ಸುರಗತಿನಿ ಸರಿ ಸರಿ ಬಬಾ ಬಬಾ ಸರಿ ಬಬಾ ಸರಿ ಬಬಾ ಸರಿ ಸರಿ ಬಬಾ ಸರಿ ಬಬಾ ಸರಿ ಬಬಾ ಸರಿ ಬಬಾ ಸರಿ ನಮಸ್ತೆ ರೂಪರೂಪಿಣಿ ಜಾಗ್ರತಂ ಹಿ ಮಹಾದೇವೇ ಜಪಂ ಸಿದ್ಧಂ ಕುರುಷ್ವಮೇ ಜಾಗ್ರತಂ ಹಿ ಮಹಾದೇವೇ ಜಪಂ ಸಿದ್ಧಂ ಕುರುಷ್ವಮೇ ಐಂಕಾರಿ ಸೃಷ್ಟಿ ರೂಪಾಣಿ ಕ್ರೀಂಕಾರಿ ಪ್ರತಿಪಾದಿಕಾ ಕ್ರೀಂಕಾರಿ ಕಮರೂಪಿಣಿ ಬೀಜರೂಪೇ ನಮೋಸ್ತುತೇ ನಮಸ್ತೆ ಮಂತ್ರರೂಪಿಣಿ ಚಾಭಯದ ನಿತ್ಯಂ ನಮಸ್ತೆ ಮಂತ್ರರೂಪಿಣಿ ಮಪ ನಿದಬ ಮಪ ಸ ನಿದಬ ನಿದಬ ಮಗ ಬಾಬರೆ ಮರೆ ಸರಿ ಸರಿ ಮಪ ನಿದಬ ಮಪ ಸ ನಿದಬ ನಿದಬ ಮಗ ಬಾಬರೆ ಮರೆ ಸರಿ ಸರಿ ಮಪ ನಿ ಮಪ ನಿ ಸರಿ ಸರಿ ದಬ ಬಬ ಸರಿ ದಬ ಬಗ ಬಬರೆ ಸರಿ ಬಬ ನಿ ಸರಿ ಬಬರೆ ಸರಿ ಬಬ ಸರಿ ಸಾಗರ ಬಬ ಗಮ ನಮಸ್ತೆ ರುದ್ರರೂಪಿಣಿ धाम भीम धूम धूर्जटे पत्नी भीम भूम वागदीश्वरी धाम भीम धूम धूर्जटे पत्नी भीम भूम हुम हुम हुंकार रूपिणी जम 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 जंबनादिनी हुम हुम हुंकार रूपिणी जम 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 जंबनादिनी भ्रामरी भूम भैरवी भद्रे भवान्यै त्वं नमो नमः पापी भूम पार्वती पूर्णा कांकी भूम खेचरी तदा शां शूं शूं सप्तशती देव्या मन्त्रसेदं कुरुष्व मे शां शूं शूं सप्तशती देव्या मन्त्रसेदं कुरुष्व मे शां ह्रीं रे सरि ग म ग सरि ग म ग म ग भ ग नि सा ह्रीं रे सरि ग म ग म ग सरि ग म ग म ग भ ग नि सरि ग नि ग नि ग नि ग ग ग ग नि म म ग ग द द म म नि नि सरि ग नि ग नि ग नि ग नि ग ग ग ग नि म म ग ग द द म म नि नि सरि ग नि ग नि ग नि ग नि ग नि ग ब नि ग नि ग नि ग नि ग ब ग म ग नि ग नि
ವಂದನೆಗಳು ಕುಮಾರಿ ಶರದಿ ಕಡಮಾಜೆ ಇವರಿಗೆ. ಕೆನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪ್ಪದವು ಪಾಣಾಜೆ ಇದರ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮೂಡಿಬಂದ ಪುಷ್ಪಾಂಜಲಿ ಭರತನಾಟ್ಯ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ನಮ್ಮೂರಿನ ಯುವ ಪ್ರತಿಭೆ ಕುಮಾರಿ ಶರದಿ ಕಡಮಾಜೆ ಇವರಿಗೆ ಸಮಿತಿಯ ವತಿಯಿಂದ ಗೌರವಾರ್ಪಣೆಯನ್ನು ಮಾಡುವವರಿದ್ದೇವೆ. ಶ್ರೀಯುತ ಚಂದ್ರಶೇಖರ್ ರೈ ಕೋಟೆ ಇವರುಗಳು ಈ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಶ್ರೀಯುತ ಪ್ರದೀಪ್ ಪಾಣಾಜೆ ಇವರುಗಳು ಇವರನ್ನು ವೇದಿಕೆಗೆ ಕರೆದುಕೊಂಡು ಹೋಗಬೇಕು. ಅದೇ ರೀತಿ ಕುಮಾರಿ ಶರದಿ ಕಡಮಾಜೆ ತಾವು ದಯವಿಟ್ಟು ಒಂದು ಕ್ಷಣ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇದು ನಮ್ಮೂರಿನ ವೇದಿಕೆ. ಬ್ರಹ್ಮಕಲಶೋತ್ಸವದ ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮ ತಮ್ಮದು ಇಲ್ಲಿ ಮೂಡಿ ಬಂದಿದೆ. ತಮಗೆ ಇನ್ನಷ್ಟು ಅವಕಾಶಗಳು ದೊರಕಲಿ ಎನ್ನುವ ಹಾರೈಕೆ ಈ ಊರಿನ ಎಲ್ಲ ಸಜ್ಜನ ಬಂಧುಗಳದ್ದು ಎಂದು ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ವೇದಿಕೆಯಲ್ಲಿ ಕಲಾಸಕ್ತ ಬಳಗ ಪಾಣಾಜೆ ಇವರ ಪ್ರಾಯೋಜಕತ್ವದಲ್ಲಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯೊಂದಿಗೆ ಕರ್ಣಪರ್ವ ಯಕ್ಷಗಾನ ತಾಳಮದ್ದಳೆ ಮೂಡಿ ಬರಲಿಕ್ಕಿದೆ. ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ತಾಳಮದ್ದಳೆ ಕರ್ಣಪರ್ವ ನಡೆಯಲಿಕ್ಕಿದೆ. ಈ ಒಂದು ಕರ್ಣಪರ್ವ ಯಕ್ಷಗಾನ ತಾಳಮದ್ದಳೆಯಲ್ಲಿ ತೆಂಕುತಿಟ್ಟಿನ ಪ್ರಸಿದ್ಧ ಮೇಳ ಹನುಮಗಿರಿ ಮೇಳದ ಪ್ರಸಿದ್ಧ ಭಾಗವತರಾದ ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆ, ಅದೇ ರೀತಿ ಗೆಜ್ಜಗಿರಿ ಮೇಳದ ಪ್ರಸಿದ್ಧ ಭಾಗವತರಾದ ಶ್ರೀಯುತ ಗಿರೀಶ್ ಕಕ್ಕೆಪದವು, ನಮ್ಮೂರಿನ ಯುವ ಪ್ರತಿಭೆ ಸುದೇಶ್ ಪಾಣಾಜೆ ಇವರುಗಳು ಭಾಗವತರುಗಳಾಗಿ ಭಾಗವಹಿಸುವವರಿದ್ದಾರೆ. ಚೆಂಡೆಯಲ್ಲಿ ಹನುಮಗಿರಿ ಮೇಳದ ಶ್ರೀಯುತ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್ ಹಾಗೂ ಮದ್ದಳೆಯಲ್ಲಿ ಶ್ರೀಯುತ ಚೈತನ್ಯ ಕೃಷ್ಣ ಪದ್ಯಾಣ ಇವರುಗಳು ಭಾಗವಹಿಸುವವರಿದ್ದಾರೆ. ಪಾತ್ರವರ್ಗದಲ್ಲಿ ಮಾತಿನ ಮಲ್ಲ ಎಂದೇ ಖ್ಯಾತಿಯನ್ನು ಪಡೆದ ಹಲವು ಪ್ರಸಂಗಗಳನ್ನು ಯಶಸ್ವಿಯಾಗಿ ಸಂಯೋಜಿಸಿದ ಕೀರ್ತಿ ಇರುವ ಪ್ರಸಿದ್ಧ ಕಲಾವಿದರಾದ ಶ್ರೀಯುತ ವಾಸುದೇವ ರಂಗಭಟ್, ಹಿರಿಯ ಕಲಾವಿದರಾದ ಶ್ರೀಯುತ ಸುಬ್ರಾಯ ಹೊಳ್ಳ ಕಾಸರಗೋಡು, ಇನ್ನೋರ್ವ ಪಾವಂಜೆ ಮೇಳದ ಪ್ರಸಿದ್ಧ ಕಲಾವಿದರಾದ ಶ್ರೀಯುತ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಕಟೀಲು ಮೇಳದ ಪ್ರಸಿದ್ಧ ಕಲಾವಿದರಾದ ಶ್ರೀಯುತ ಗಣೇಶ್ ಕನ್ನಡಿಕಟ್ಟೆ ಇವರುಗಳು ಭಾಗವಹಿಸುವವರಿದ್ದಾರೆ.
ಆದರಣೀಯ ಬಂಧುಗಳೇ, ನಮ್ಮೂರಿನ ದೈವಸ್ಥಾನಗಳ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಕಲಾಸಕ್ತ ಬಳಗ ಪಾಣಾಜೆ ಇವರ ಪ್ರಾಯೋಜಕತ್ವದಲ್ಲಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯಿಂದ ಯಕ್ಷಗಾನ ತಾಳಮದ್ದಳೆ ಕರ್ಣಪರ್ವ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವರೆ ವೇದಿಕೆಯನ್ನು ಕಲಾಸಕ್ತ ಬಳಗ ಪಾಣಾಜೆ ಇವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ.
ಅನ್ನ ಛತ್ರದಲ್ಲಿ ಹಿರಿಯರಿಗೆ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆ ಇದೆ. ಊಟ ಮಾಡಲು ಆಗದವರಿಗೆ ಕುಳಿತುಕೊಂಡು ಊಟ ಮಾಡುವ ವ್ಯವಸ್ಥೆ ಅನ್ನ ಛತ್ರದಲ್ಲಿದೆ. ಎಲ್ಲ ಹಿರಿಯರು ಇದರ ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ. ಹಾಗೆ ಅನ್ನ ಪ್ರಸಾದವನ್ನು ತಾವು ಬೇಕಾದಷ್ಟು ಬಳಸಿಕೊಳ್ಳಿ. ಅನ್ನವನ್ನು ಚೆಲ್ಲಬಾರದು. ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅಲ್ಲೇ ನೆಲದಲ್ಲಿ ಕೂತ್ಕೊಂಡವರೊಮ್ಮೆ ಗಮನಿಸಿ. ಅಲ್ಲೇ ಕುಳಿತುಕೊಳ್ಳುವಲ್ಲಿ ಕೆಲವರು ನೆಲದಲ್ಲಿ ಕುಳಿತುಕೊಂಡಿದ್ದಾರೆ. ಅವರು ಅಲ್ಲಿಂದ ಹೆಜ್ಜಾಗಬೇಕು. ಯಾಕೆಂದ್ರೆ ನಮಗೆ ಆಚೀಚೆ ಕೊಂಡೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಇಂಚಿ ಬರ್ಬಣೆ ಅವಳೆ ಶ್ರೀ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರ ಚರಣಾರವಿಂದಗಳಲ್ಲಿ ಪೊಡಮಾಡುತ್ತಾ, ಆದರಣೀಯ ಭಗವದ್ಭಕ್ತರೇ ಹಾಗೂ ಕಲಾಭಿಮಾನಿಗಳೇ, ಇದೀಗ ನಮ್ಮೂರಿನಲ್ಲಿ ನಡೆಯುತ್ತಿರುವಂತಹ ಪೂಮಾಣಿ, ಕಿನ್ನಿಮಾಣಿ, ಪೀಲಿಭೂತ ದೈವಗಳ ಬ್ರಹ್ಮ ಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಂದು ಹಾಗೂ ನಾಳೆ ವಿವಿಧ ದೈವಿಕ ಕಾರ್ಯಕ್ರಮಗಳು, ಅನ್ನ ಸಂತರ್ಪಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇವೆ. ಇವತ್ತು ಮಧ್ಯಾಹ್ನ ಭೋಜನ ನಂತರ ಇದೀಗ ಕಲಾಸಕ್ತ ಬಳಗ ಪಾಣಾಜೆ ಇವರು ಕಲಾಭಿಮಾನಿಗಳೆಲ್ಲ ಒಂದಾಗಿ ವಿಶೇಷವಾದ ತಾಳಮದ್ದಳೆಯನ್ನು ಹಮ್ಮಿಕೊಂಡಿದ್ದಾರೆ. ನೀವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಿ. ಬಂದಂತಹ ಎಲ್ಲ ಶ್ರೋತೃಗಳಿಗೆ, ತಾಳಮದ್ದಳೆ ಯಕ್ಷಗಾನ ಅಭಿಮಾನಿಗಳಿಗೆ ಸಂಘಟಕರ ಪರವಾಗಿ ಮೊದಲಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಪ್ರದರ್ಶನ ನೀಡಲು ಬಂದಂತಹ ಎಲ್ಲ ಕಲಾವಿದರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ
ಹೃತ್ಪೂರ್ವಕ ಸ್ವಾಗತ.
ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಳ ಸುಬಂಧನಾಬ್ಜ ಸಖ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಕಟಿಶೋಭಿತ ವ್ಯಾಳ ಸುಬಂಧನಾಬ್ಜ ಸಖ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುಧಿ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ಆಗ ಆದರಣೀಯ ಭಗವದ್ಭಕ್ತರೇ ಹಾಗೂ ಕಲಾಭಿಮಾನಿಗಳೇ, ಇಂದು ನಾವು ಆಯ್ಕೆ ಮಾಡಿದಂತಹ ಪ್ರಸಂಗ ಮಹಾಭಾರತದ ಕರ್ಣಪರ್ವ ಅಥವಾ ಕರ್ಣಾವಸಾನ. ಇದರಲ್ಲಿ ಭಾಗವತರಾಗಿ ಗಾನಮಂದಾರ ಎಂದೇ ಖ್ಯಾತರಾದ ಶ್ರೀ ಗಿರೀಶ್ ರೈ ಕಕ್ಕೆಪದವು ಇವರು ಕ್ಲಪ್ತ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದಾರೆ. ಪೌರಾಣಿಕ ಕನ್ನಡ ಹಾಗೂ ತುಳು ಪ್ರಸಂಗಗಳಲ್ಲಿ ಹಾಡುತ್ತಾ ತಮ್ಮ ಸುಶ್ರಾವ್ಯ ಕಂಠಸಿರಿಯಿಂದ ಅಭಿಮಾನಿಗಳ ಮನಗೆದ್ದಂತಹ ಇವರು ಪ್ರಸ್ತುತ ಬಪ್ಪನಾಡು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಇವರನ್ನು ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನೊಬ್ಬರು ಸ್ಥಳೀಯ ಯುವ ಪ್ರತಿಭೆ ಶ್ರೀ ಸುಧೀಶ್ ಪಾಣಾಜೆ, ತೆಂಕಬೈಲು ದಿವಂಗತ ತಿರುಮಲೇಶ್ವರ ಶಾಸ್ತ್ರಿಗಳ ಶಿಷ್ಯ. ಮಾಣಿಲ ಮೇಳ ಹಾಗೂ ಸುಂಕದಗಟ್ಟೆ ಮೇಳಗಳಲ್ಲಿ ವ್ಯವಸಾಯ ಮಾಡುತ್ತಿದ್ದಾರೆ. ಅದೇ ರೀತಿ ಹವ್ಯಾಸಿ ಕಲಾವಿದರಾಗಿ ತನ್ನ ಪ್ರತಿಭೆಯನ್ನು ತೋರುತ್ತಾ ಬಂದಿದ್ದಾರೆ. ಇವರನ್ನು ಶಾಲು ಹೊರಿಸಿ ಗೌರವಿಸ್ತಾ ಇದ್ದೇವೆ. ಇನ್ನು ಮದ್ದಳೆ ವಾದಕರಾಗಿ ಶ್ರೀಯುತ ಶ್ರೀಧರ ಪಡ್ರೆ ಅವರು ಆಗಮಿಸಿದ್ದಾರೆ. ಇವರು ದಿವಂಗತ ಪುಂಡಿಕಾಯಿ ಕೃಷ್ಣ ಭಟ್ಟರ ಶಿಷ್ಯರಾಗಿದ್ದು ಕಳೆದ 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ಯಕ್ಷಗಾನ ಹಿಮ್ಮೇಳ ವಾದಕರಾಗಿ, ಅಂದರೆ ಚೆಂಡೆ ಹಾಗೂ ಮದ್ದಳೆ ಎರಡರಲ್ಲೂ ಸಮಾನವಾಗಿ ತಮ್ಮ ಕೈಚಳಕವನ್ನು ಪ್ರದರ್ಶಿಸಬಲ್ಲವರು. ಇದೀಗ ಕಟೀಲು 1ನೇ ಮೇಳದಲ್ಲಿ ಪ್ರಧಾನ ಮದ್ಲೆಗಾರರಾಗಿ ವ್ಯವಸಾಯ ಮಾಡುತ್ತಿದ್ದಾರೆ. ಇವರನ್ನು ಶಾಲು ಹೊದಿಸಿ ಗೌರವಿಸುವುದರ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಚೆಂಡೆ ವಾದಕರಾಗಿ ಶ್ರೀಯುತ ಆನಂದ ಪಡ್ರೆ ಅವರು ಆಗಮಿಸಿದ್ದಾರೆ. ಇವರು ಸಹ ಕಳೆದ 3 ದಶಕಗಳಿಗಿಂತಲೂ ಹೆಚ್ಚು ಕಾಲ ಚೆಂಡೆ ಮದ್ದಳೆ ವಾದಕರಾಗಿ ಸೇವೆ ಸಲ್ಲಿಸುತ್ತಿದ್ದು
ಪ್ರಸ್ತುತ ಸಸಿಹಿತ್ಲು ಮೇಳದಲ್ಲಿ ಹಿಮ್ಮೇಳ ವಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೂ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಶಾಲು ಹೊದಿಸಿ ಗೌರವಿಸ್ತಾ ಇದ್ದೇವೆ. ಇನ್ನು ಚಕ್ರತಾಳದಲ್ಲಿ ಡಾಕ್ಟರ್ ವಿಷ್ಣುಪ್ರಸಾದ ಬರೆಕೆರೆ ಇವರು ಸಹಕರಿಸಲಿದ್ದಾರೆ. ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು ಪ್ರವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರು, ಕಲಾ ಪೋಷಕರು ಹಾಗೂ ಉತ್ತಮ ಸಂಘಟಕರು ಕೂಡ ಆಗಿದ್ದಾರೆ. ಇತ್ತೀಚೆಗೆ ಇಡಿಯಡ್ಕ ದೇವಸ್ಥಾನದಲ್ಲಿ ಇವರ ನೇತೃತ್ವದಲ್ಲಿ ಇವರ ಕುಟುಂಬದವರು ಏರ್ಪಡಿಸಿದ ಹನುಮಗಿರಿ ಮೇಳದ ಯಕ್ಷಗಾನ ಪ್ರದರ್ಶನವನ್ನು ನಾವೆಲ್ಲರೂ ನೋಡಿ ಆನಂದಿಸಿದ್ದೇವೆ. ಇವರಿಗೆ ಶಾಲು ಹೊದಿಸಿ ಗೌರವಿಸುವುದರ ಮೂಲಕ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದೆ ಅರ್ಥಧಾರಿಗಳಾಗಿ ಕರ್ಣನ ಪಾತ್ರವನ್ನು ನಿರ್ವಹಿಸುವವರು ವರ್ತಮಾನದ ತಾಳಮದ್ದಳೆ ಅಗ್ರಮಾನ್ಯ ಕಲಾವಿದರ ಪೈಕಿ ಒಬ್ಬರಾಗಿರುವ ಶ್ರೀಯುತ ವಾಸುದೇವ ರಂಗ ಭಟ್ ಅವರು. ಅವರು ಉತ್ತಮ ಅರ್ಥಧಾರಿಗಳು, ವಾಗ್ಮಿಗಳು ಹಾಗೂ ಪ್ರಸಂಗಕರ್ತರು ಕೂಡ ಹೌದು. ಹನುಮಗಿರಿ ಮೇಳದ ಪ್ರಧಾನ ಕಲಾವಿದರಾಗಿರುವ ಇವರು ರಚಿಸಿದ ಸಾಕೇತ ಸಾಮ್ರಾಜ್ಞಿ ಪ್ರಸಂಗವು ಜನಮನವನ್ನು ಸೂರೆಗೊಂಡಿದೆ. ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಇವರನ್ನು ಶಾಲೋದಿಸಿ ಗೌರವಿಸಬೇಕಾಗಿ ಕಲಾಸಕ್ತ ಬಳಗ ಪಾಣಾಜಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಅರ್ಜುನನ ಪಾತ್ರದಲ್ಲಿ ಪಾವಂಜೆ ಮೇಳದ ಪ್ರಧಾನ ವೇಷಧಾರಿಗಳಾಗಿರುವಂತಹ ಆಟಕೂಟಗಳ ಸರದಾರರಾಗಿರುವ ಶ್ರೀ ದಿನೇಶ್ ಶೆಟ್ಟಿ ಕಾವಳಕಟ್ಟೆ ಇವರು ಮಿಂಚಲಿದ್ದಾರೆ. ತಮ್ಮದೇ ಆದ ಹಾಸ್ಯ ಮಿಶ್ರಿತ ಭಾಷೆಯಲ್ಲಿ ಮಂದಹಾಸವನ್ನು ಬೀರುತ್ತಾ ಇವರ ಅರ್ಥಗಾರಿಕೆ ಜನರಿಗೆ ಬಹಳ ಪ್ರಿಯವಾದದ್ದು. ಇವರನ್ನು ಶಾಲು ಗೌರವದೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಕೃಷ್ಣನ ಪಾತ್ರದಲ್ಲಿ ಯಕ್ಷ ಕಿರೀಟಿ ಎಂದೇ ಖ್ಯಾತಿವೆತ್ತಂತಹ ಶ್ರೀಯುತ ಸುಬ್ರಾಯ ಹೊಳ್ಳ ಕಾಸರಗೋಡು ಇವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು ಸುಪ್ರಸಿದ್ಧ ವೇಷಧಾರಿಗಳು, ಅರ್ಥಧಾರಿಗಳು ಹೌದು. ಅನೇಕ ಮೇಳಗಳಲ್ಲಿ ತಿರುಗಾಟ ಮಾಡಿದ ಇವರು ಪ್ರಸ್ತುತ ಪಾವಂಜೆ ಮೇಳದಲ್ಲಿ ಪ್ರಧಾನ ಕಿರೀಟ ವೇಷಧಾರಿಯಾಗಿ ಮಿಂಚುತ್ತಾ ಇದ್ದಾರೆ. ಇವರ ಕಿರೀಟ ವೇಷವನ್ನು ನೋಡಲೆಂದೇ ಯಕ್ಷಗಾನವನ್ನು ವೀಕ್ಷಿಸಲು ಬರುವ ಕಲಾಭಿಮಾನಿಗಳು ಬಹಳಷ್ಟು ಮಂದಿ ಇದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದಕ್ಕೆ ಕಟೀಲು ಮೇಳದ ಪ್ರಧಾನ ಕಿರೀಟ ವೇಷಧಾರಿಗಳಲ್ಲಿ ಒಬ್ಬರಾಗಿದ್ದು ಆಟ ಮತ್ತು ಕೂಟಗಳಲ್ಲಿ ಉತ್ತಮ ನಿರ್ವಹಣೆಯನ್ನು ತೋರುತ್ತಿರುವ ಶ್ರೀಯುತ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟೆ ಇವರು ಶಲ್ಯನ ಪಾತ್ರದಲ್ಲಿ ಮಿಂಚಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ. ಕ್ಷಮಿಸಿ, ಅವರು ಮುಂದಕ್ಕೆ ನಮ್ಮನ್ನು ಸೇರಿಕೊಳ್ಳಲಿದ್ದಾರೆ. ಇನ್ನು ಸರ್ಪಾಸ್ತ್ರದ ಪಾತ್ರದಲ್ಲಿ ಯುವ ಕಲಾವಿದ ಶ್ರೀಯುತ ಪೂರ್ಣೇಶ್ ಶೆಟ್ಟಿ ಕಟೀಲು ಅವರು ಕಾಣಿಸಿಕೊಳ್ಳಲಿದ್ದಾರೆ. ಇವರು 1 ವರ್ಷ ಕಟೀಲು ಮೇಳದಲ್ಲಿ ವ್ಯವಸಾಯ ಮಾಡಿದ್ದಾರೆ. ಸಂಬಂಧದಲ್ಲಿ ಕಲಾವಿದರಾದ ಪೆರ್ಮುದೆ ಜಯಪ್ರಕಾಶ ಶೆಟ್ಟಿಯವರ ಸೋದರಳಿಯ. ಇವರನ್ನು ಕೂಡ ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕಲಾಸಕ್ತ ಬಳಗ ಸದಸ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ವಿಶೇಷವೇನೆಂದರೆ ಈ ಪ್ರಸಂಗದಲ್ಲಿ ಹನುಮಗಿರಿ ಮೇಳ, ಪಾವಂಜೆ ಮೇಳ, ಸಸಿಹಿತ್ಲು ಮೇಳ, ಸುಂಕದಗಟ್ಟೆ ಮೇಳ, ಕಟೀಲು ಮೇಳ, ಬಪ್ಪನಾಡು ಮೇಳ ಹೀಗೆ 6 ಮೇಳಗಳ ಕಲಾವಿದರು ಒಂದೇ ವೇದಿಕೆಯಲ್ಲಿ ರಾರಾಜಿಸಲಿದ್ದಾರೆ. ಕರ್ಣ ಅರ್ಜುನರ ನಡುವೆ ನಡೆಯುವಂತಹ ಮಾತುಗಾರಿಕೆ, ನಂತರ ಕರ್ಣ ಶಲ್ಯರ ನಡುವೆ ನಡೆಯುವಂತಹ ಮಾತಿನ ಚಕಮಕಿ, ಮುಂದಕ್ಕೆ ಕರ್ಣಾವಸಾನದ ಹೃದಯಂಗಮವಾದಂತಹ ಮನ ಮುಟ್ಟುವ ಸನ್ನಿವೇಶಗಳೊಂದಿಗೆ ಈ ಕಾರ್ಯಕ್ರಮ ಸುಮಾರು 3-3.5 ಗಂಟೆಗಳ ಕಾಲ ನಡೆಯಲಿದೆ. ತಾವೆಲ್ಲರೂ ಕೊನೆಯ ತನಕ ಕುಳಿತು ಕಾರ್ಯಕ್ರಮವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕಾಗಿ ಕಾರ್ಯಕ್ರಮದ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಭಾಗವತರಲ್ಲಿ ಕೇಳಿಕೊಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಯಕ್ಷಗಾನಂ ವಿಶ್ವಗಾನಂ. ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ
ಶಂಭುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡೆ ಮಾಡುತ್ತ ವರ್ಣಿಪಿನಿ ಕಥಾಮೃತವ ಇತ್ತಲು ಕರ್ಣಾರ್ಜುನರಿಗೆ ಹತ್ತಿದು ಕಾಳಗವಿಳೆ ಬಾಯಿ ಬಿಡಲಿ ತೆರೆದಿವು ಮತ್ತೆ ವಿಭಾಡಿಸುತ್ತಿರೆ ಗಜರುತ್ತಲೆ ಮೂದಲಿಸಿದು ಮಾತಾಡಿದರಾಗಳ್ ಎಲವ ಸೂತನ ಮಗನೇ ಎಲ್ಲವೋ ಸೂತನ ಮಗನೇ ನೀ ಕಲಹದೊಳತೆ ಸಾಹಸಿಗನೇ ತಲೆಯನ್ನು ನೀಗಲಿ ಕಹುದು ಮೇನ್ಮಲೆತರೆ ಕಾಣಲು ಬಹುದು ಎಲ್ಲವೋ ಸೂತನ ಮಗನೇ ಕುಂತಿದ್ದಾನೆ. ಇದು ಪ್ರಶ್ನಾರ್ಥಕವಾಗಿಯೇ ಈ ಅರ್ಜುನನ ಬದುಕಿನಲ್ಲಿ ಕಾಡುತ್ತಾ ಉಂಟು. ಸಾಧನೆಯಿಂದ ನಿನ್ನಲ್ಲಿ ಅಭಿವ್ಯಕ್ತಗೊಳ್ಳುವುದು ಕ್ಷಾತ್ರೇಯತ್ವ, ವ್ಯವಹಾರದಿಂದ ಕಾಣುವುದು ಸೂತತ್ವ. ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಪ್ರತಿಜ್ಞಾಬದ್ಧರಾಗಿ ನಾವೀರ್ವರು ಆಗಮಿಸಿದವರು ಯುದ್ಧಕ್ಕೆ. ಕರ್ಣನ ಸೇನಾಧಿಪತ್ಯದಲ್ಲಿ ಏನು ಕರ್ಣ ನಿನ್ನೆಯೇ ಗೊತ್ತಾಗಿ ಹೋಗಿದೆ. ನಮ್ಮವನೇ ಆದ ನಕುಲನ ಕೈಯಲ್ಲಿ ಸೋಲಲ್ಪಟ್ಟು ಬಿಡದಿ ಸೇರಿದಂತಹ ನೀನು ಇವತ್ತು ಶಲ್ಯಭೂಪತಿಯವರ ಸಾರಥ್ಯದಲ್ಲಿ ಸಂಗ್ರಾಮ ಕಣವನ್ನು ಪ್ರವೇಶ ಮಾಡಿದವ. ಇಂದು ನೀನು ನಾನು ಸಮ್ಮುಖರಾದ ಈ ಸಂದರ್ಭದಲ್ಲಿ ಒಂದು ಕೃಷ್ಣ ಸಾರಥ್ಯದಿಂದ ಪರಿವೇಷ್ಟಿತವಾದ ವರೂಥ, ಮತ್ತೊಂದು ಶಲ್ಯ ಸಾರಥ್ಯದಿಂದ ಪರಿವೇಷ್ಟಿತವಾದ ವರೂಥ. ನಮಗಿಂತಲೂ ಹೆಚ್ಚು ನಮ್ಮ ಸಾರಥಿಗಳನ್ನೇ ನೋಡುವವರಿರುವುದು. ಯಾಕಂದ್ರೆ ಮುಂದೆ ಇದ್ದಾರೆ ಅಲ್ವೇ? ಮುಂದೆ ಇರುವುದು ಮಾತ್ರವಲ್ಲ, ಮುಂದಿನ ಸಾಲಿನಲ್ಲೇ ಗುರುತಿಸಲ್ಪಟ್ಟವರಿದ್ದಾರೆ. ಭೂತಲದಲ್ಲಿ ಕಾಣಿಸಲ್ಪಡುವಂತ ದೇವಸಾರಥಿ ಮಾತಲಿಗಿಂತಲೂ ಒಂದು ಪಟ್ಟು ಮೇಲೆ ನಿಲ್ಲಬಲ್ಲಂತ ನೆಲೆಯಲ್ಲಿ ಗುರುತಿಸಲ್ಪಟ್ಟ ಸಾರಥಿಗಳು. ಅದಕ್ಕೆ ಹೇಳುವುದು ಸಾರಥಿಗಳು ಸರಿ ಇದ್ರೆ ರಥಿಕರಿಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ. ಹೌದಪ್ಪ. ಕೆಲವು ಸಾರಥಿಗಳಿಂದಲೇ ಸಮಸ್ಯೆ ಆಗುವುದು. ರಥಿಕರು ಹಾರಾಡುವುದೇ ಸಾರಥಿಗಳಿಂದ ಅಲ್ವೋ? ಆದ್ದರಿಂದಲೇ ಈ ಸಂದರ್ಭದಲ್ಲಿ ಇರುವರು ಘನಸಾರಥಿಗಳೇ ಜೊತೆ ಸೇರಿದ ರಥವಿದು. ನಮಗನ್ನಿಸುವುದು ಶಲ್ಯ ಭೂಪತಿಗಳಂತವರು ಒಬ್ಬ ಸೂತನ ಮಗನಿಗೆ ಸಾರಥ್ಯ ಮಾಡುವ ಮಟ್ಟಕ್ಕೆ ಮುಟ್ಟಿದ್ರೆ ಏನು ಅರಿಯದೇ ಇದ್ದವರೇ? ಹಾಗಿದ್ರೆ ನಿನ್ನ ಸೂತತ್ವ ಎನ್ನುವುದು ಪ್ರಶ್ನಾರ್ಥಕವೇ? ಅದೀಗ ಅಗ್ರ ಪೂಜೆಗೊಂಡವನು ಈಗ ಸಾರಥಿಯಾಗಿ ಕೂತುಕೊಳ್ಳಿಲ್ವ? ಅದೇ ಇವರು ಪೂಜೆ ಮಾಡಿದ್ದೆ ಅವನನ್ನು ರಥದ ಮೂತಿಯಲ್ಲಿ ಇಡುವುದಕ್ಕೆ ಅಂತ ನಾವು ಮತ್ತೆ ಹೇಳಿದ್ರೆ ಅದು ಸ್ವಲ್ಪ ಆತುರದ ನಿರ್ಣಯ ಅಂತ ಆಗ್ಲಿಕ್ಕಿಲ್ವ? ಆದರೆ ವಿಚಿತ್ರ ಏನು ಬಲ್ಲೆಯ? ಏನು? ಆದ್ರೆ ಇಲ್ಲಿ ರಥಿಕನ ನೆಲೆಯಲ್ಲಿ ಸೂತ ಇಲ್ಲ. ರಥಿಕನ ನೆಲೆಯಲ್ಲಿ ಅಲ್ಲಿ ಸೂತ ಇರುವುದು ಇರ್ಲಿ. ಆದರೆ ರಥಿಕನಾಗಿ ನಿಂತಿರುವಂತಹ ನಿನ್ನ ಚಾರಿತ್ರ್ಯವನ್ನೊಮ್ಮೆ ನಾವು ಬಗೆದು ನೋಡಿದೆವು ಅಂತಾದ್ರೆ ನೀ ಕಲಹದೊಳತಿ ಸಾಹಸಿಗನೆ. ಯಾವ ಕಲಹ? ಯಾವ ಕಲಹ? ನಿನ್ನ ಚರಿತ್ರೆಯಲ್ಲಿ ನೀನು ಬಹಳಷ್ಟು ಸಾಧನೆ ಮಾಡಿರಬಹುದು. ಅಖಂಡ ಭೂಮಂಡಲದ ಅದೆಷ್ಟೋ ಮಂದಿ ವೀರಾಧಿವೀರರನ್ನು
ಗೆದ್ದಿರಬಹುದು. ಆದರೆ ಅರ್ಜುನನ ಮುಂದೆ ನೀನೇನು ಎನ್ನುವುದೇ ಪ್ರಶ್ನೆ. 3 ಲೋಕದ ಗಂಡ, ರಿಪುತಿಮಿರ ಮಾರ್ತಾಂಡ, ಪೂರಿ ನೇತ್ರನ ಪಿಂಡ, ರಿಪುಗಳೆದೆಯ ರಾಮಬಾಣ, ಹೀಗೆ ಕರೆಸಿಕೊಂಡವನು ನಾನು. ಪ್ರತೇಯ ಪುತ್ರೋ ಪಾರ್ಥ ಪಾರ್ಥಿವಂ ಭುಜ ವಿಕ್ರಮಿ, ಹೀಗೆ ಕೊಂಡಾಡಲ್ಪಟ್ಟಂತಹ ಒಬ್ಬ ಪಾರ್ಥನ ಮುಂದೆ ಒಬ್ಬ ಸೂತ ಜಾತನೆಂದೇ ಕರೆಸಲ್ಪಟ್ಟು ಏನು ಅಲ್ಲದಂತಹ ಅಂಗರಾಜ್ಯಕ್ಕೆ ಒಂದು ಅಂಗವಾಗಿ ಒಂದು ವಿಭಾಗವಾಗಿ ಸ್ಥಾಪಿಸಲ್ಪಟ್ಟಂತಹ ನೀನು ಇವತ್ತು ಯುದ್ಧದಲ್ಲಿ ನಿಂತಿದ್ದಂತಾದರೆ ಪ್ರಶ್ನೆ ಮೂಡುವುದು ಸ್ವಾಭಾವಿಕ. ಅಜವೆತ್ತಂ ಗಜವೆತ್ತಂ. ಆಡೊಂದು ಆನೆಯ ಮುಂದೆ ಮಾರ್ಮಲೆತ್ತು ನಿಂತಾಗ ಆಡು ದೊಡ್ಡದಾಗುವುದಿಲ್ಲ. ಹಾಗೆಂದು ಆಡಿನ ಸಾಹಸದ ಬಗ್ಗೆ ಕೆಲವರು ಕೊಂಡಾಡುವುದುಂಟು, ತಲೆ ಎತ್ತಿ ನಿಂತಿತಲ್ಲ ಅಂತ. ಹಾಗೆ ಮಾರ್ಮಲೆತು ನೀನು ಇವತ್ತು ನಿಂತಿದ್ದಿ ನನ್ನ ಮುಂದೆ. ಇಂದಿನ ಕಣದಲ್ಲಿ ನೀ ಚೆನ್ನಾಗಿ ಚಿಂತಿಸಬೇಕು. ಕಾರಣ ಯಾವುದರ ಬಗ್ಗೆ? ಈ ಯುದ್ಧ ಕ್ಷೇತ್ರದಲ್ಲಿ ಅದೆಷ್ಟೋ ಮಂದಿ ವೀರಾಧಿವೀರರನ್ನೆಲ್ಲ ಮಣಿಸಿದ್ದೇನೆ. ಇಟ್ಟ ಅಡಿಯನ್ನು ಯಾವತ್ತು ಹಿಂದೆ ಇಡಲಿಲ್ಲ. ಹಿಂದಿಟ್ಟರು ಮುಂದೆ ಇಡುವಂತೆ ಮಾಡುವ ವ್ಯವಸ್ಥೆಯೊಂದಿಗೆ ಬಂದವನಿಗೆ ಅರ್ಜುನ ಅಂತ ಹೆಸರು. ಇಂದು ಅರ್ಜುನನನ್ನು ಗೆಲ್ಲುತ್ತೇನೆ ಎನ್ನುವ ಆತ್ಮವಿಶ್ವಾಸದಿಂದ ನೀ ಆಗಮಿಸಿದ್ದೇ ಹೌದು ಅಂತಾದಲ್ಲಿ ತಲೆಯನ್ನು ನೀಗಲಿಕಹುದು. ನಿನ್ನ ತಲೆಯನ್ನು ನೀನೇ ಇಂದು ಸಮರ್ಪಿಸಬೇಕಾದ ಸ್ಥಿತಿ ನಿರ್ಮಾಣವಾದೀತು. ಮತ್ತೆ ಮಲೆಯುವುದು ಯಾರಲ್ಲಿ ಇಂತ ಉಂಟು? ಸಂತಾನಕ್ಕೆ, ಸರಸಕ್ಕೆ, ಸಹಪಕ್ತಿ ಭೋಜನಕ್ಕೆ, ಇದಕ್ಕೆಲ್ಲ ಸಮಾನತೆ ಅಂತ ಉಂಟು. ಸಮಾನತೆಯನ್ನು ನೀ ಕಂಡುಕೊಳ್ಳಬೇಕಾಗಿತ್ತು. ಕುರುಕ್ಷೇತ್ರದ ರಣಧಾರುಣಿಯಲ್ಲಿ ಸಾಧಕನಾದಂತ ಸವ್ಯಸಾಚಿಯ ಮುಂದೆ ನಾ ಪ್ರತಿಜ್ಞಾಬದ್ಧನಾಗಿ ಹೊರಟೆ ಅಂತಾದ್ರೆ ಅದು ಸಾಧುವೇ ಅಲ್ಲ, ಪ್ರಪಂಚದಲ್ಲಿ ಸಾಧಕರು ಒಪ್ಪುವ ಕೃತ್ಯವೇ ಎಂಬ ಹಾಗೆ ಈ ವೇಳೆಯಲ್ಲಿ ನೀ ಮಲೆತೆ ಅಂತಾದ್ರೆ ನಿನ್ನ ಮಲೆಯುವಿಕೆ ಸಕಲರು ಪ್ರಪಂಚದಲ್ಲಿ ಮಲೆತವರನ್ನು ಮಣಿಸಿದ ಅರ್ಜುನನ ಮುಂದೆ ಸಾಗಲಿಕ್ಕಿಲ್ಲ. ನೀವು ಸ್ಥಾಪಿತರಾಗಬೇಕಾದವರು ಸ್ಥಾಪಿತರಾಗದೇ ಇರುವ ಈ ಕಾಲದಲ್ಲಿ ಸ್ವಸ್ಥಾಪನೆಗಾಗಿ ತೊಡಗಿದ ಯುದ್ಧ ತುದಿ ತಲುಪದ ಈ ವೇಳೆಯಲ್ಲಿ ಉಳಿದವರನ್ನು ಎತ್ತಿ ಆಡಿ ಪಚಾರಿಸುವುದಕ್ಕೆ ತೊಡಗುವ ಮೊದಲು ಹಿಡಿಬೇಕಾದದ್ದನ್ನು ಗಟ್ಟಿ ಹಿಡೀಲಿಕ್ಕೆ ನೋಡಿ. ಉಳಿದವರನ್ನು ಹಿಡ್ಕೊಂಡದ್ದನ್ನು ಬಿಡಿಸುವುದಕ್ಕಲ್ಲ. ಬಿಡು 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 ಸಾಕೆಲ್ಲ ಪಾರ್ಥ. ಬಿಡು ಬಿಡು ಸಾಗೆಲ್ಲ ಪಾತ್ರ, ನೀ ಪೊಡವಿಯೊಳಧಿಕ ಸಮರ್ಥ. ಕಡುಗಲಿ ಎಂಬ ಬರವು ಎನ್ನೊಡನದು ಸಲ್ಲದು ನಿರವು. ಪಾರ್ಥ ಸಾಕು, ಬಿಡು ಬಿಡು. ಎದುರಾಳಿಯ ಚಿತ್ತಸ್ಥೈರ್ಯವನ್ನು ಕುಗ್ಗಿಸುವುದಕ್ಕಾಗಿ ಜರಿಯಬಹುದು, ನಿಂದಿಸಬಹುದು, ಛೇಡಿಸಬಹುದು, ಪಚಾರಿಸಬಹುದು. ರಣಮಾಧ್ಯಮದಲ್ಲಿ ಗೆಲುವಿಗಾಗಿ ಕಾದಾಡಬೇಕಾದ ಅನಿವಾರ್ಯತೆಯಲ್ಲಿಯೇ ವಿಶಿಷ್ಟ ರಥ ವಿರಾಜಿತನಾಗಿ ನಿಂತ ನೀನು ಎದುರಾಳಿಯಾದ ಈ ಕರ್ಣನ ಚಿತ್ತಸ್ಥೈರ್ಯವನ್ನು ಕಲಕುವುದಕ್ಕೆ ನೀನು ಆಡ್ತಾ ಇರುವ ಮಾತುಗಳು ನನಗೆ ಅರ್ಥ ಆಗುತ್ತದೆ. ಆದ್ರೆ ಅದನ್ನೇ ದೃಢವಾಗಿ ಹಿಡ್ಕೊಳ್ಬೇಡ, ಅದಕ್ಕೆ ಬಿಡುವಂಥದ್ದು. ಯಾಕೆ ಅಂದ್ರೆ ನೀನು ಆಡಿದ ಈ ಮಾತುಗಳಿಗೆ ಚಿತ್ತದಲ್ಲಿ ಗ್ಲಾನಿಯನ್ನು ತಂದು ಕೊಡುವ ಮನಸ್ಥಿತಿಯನ್ನು ನಾನು ಕಳೆದುಕೊಂಡು ಕಾಲ ಕೆಲವು ಕಳೆಯಿತು. ಯಾವುದು ಈಗ ಚಲಾಯಿತವಾಗುವುದಿಲ್ವೋ ಅದನ್ನೇ ಹಿಡ್ಕೊಂಡು ಎಷ್ಟು ವ್ಯಾಪಾರ ಮಾಡ್ತಿ, ಎಷ್ಟು ವ್ಯವಹಾರ ಮಾಡ್ತಿ. ಚಲಾವಣೆಗೆ ಬರ್ತದ ಅಂತ ನೋಡುವ ಅಂತ ಅಲ್ಲ, ಅದೀಗ ಚಲಾವಣೆಯಲ್ಲಿ ಇಲ್ಲ ಅಂತ ಸಿದ್ಧಾಂತ ಆದ ಮೇಲೆ ಮತ್ತು ಅದನ್ನೇ ಹಿಡ್ಕೊಂಡು ನೀ ವ್ಯವಹಾರಕ್ಕೆ ತೊಡಗಿದರೆ ನಿನ್ನ ವ್ಯವಹಾರ ಮುಗ್ಗರಿಸ್ತದೆ. ಬಿಟ್ರೆ ನನ್ನದಾದಂತಹ ಸ್ಥೈರ್ಯಕ್ಕೆ ಯಾವ ಬಾಧೆಯೂ ಒದಗುವುದಿಲ್ಲ. ಯಾಕಿದನ್ನು ಹೇಳ್ತೇನೆ? ಯಾಕೆ? ಪೃಥಾನಂದನಾದಂತಹ ನೀನು ಸೂತನಿಂದ ಪಾಲಿತನಾದಂತಹ ಪುತ್ರ ಎಂಬ ಕಾರಣಕ್ಕೆ ನನ್ನ ಮೂಲವನ್ನು ಹಿಡಿದುಕೊಂಡು
ಪರಾಕ್ರಮದಿಂದ ಪ್ರಕಟವಾದ ಕ್ಷಾತ್ರವೋ ವ್ಯವಹಾರದಿಂದ ವ್ಯಕ್ತವಾದಂತಹ ಸೂತತ್ವವೋ ಯಾವುದು ನನ್ನದು ಅಂತ ಒಂದು ಉತ್ತರ ಅಂತಲ್ಲ. ನಾವು ಬದುಕಿನಲ್ಲಿ ಕೆಲವು ಪ್ರಶ್ನೆ ಬಂದಾಗ ಆತುರಾತುರವಾಗಿ ಉತ್ತರ ಹೇಳಲಿಕ್ಕೆ ಹೊರಡಬಾರದು ಅಂತ ಅನುಭವದಿಂದ ನಾ ಕಂಡುಕೊಂಡಿದ್ದೇನೆ. ಯಾಕೆ ಹೇಳಬಾರದು ಅಂದ್ರೆ, ಯಾಕೆ ನಾವು ಕೊಡಬಹುದಾದ ಉತ್ತರಕ್ಕಿಂತ ಭವ್ಯವಾಗಿ, ಸಮರ್ಪಕವಾಗಿ, ಸುಪುಷ್ಟವಾದ ಉತ್ತರವನ್ನು ಗುರುವಾಗಿ ಬದುಕೇ ಕೆಲವೊಮ್ಮೆ ಕೊಡ್ತದೆ. ಆ ಉತ್ತರೋತ್ತರವಾಗಿ ಯಾರು ಆಕ್ಷೇಪ ಎತ್ತದ ಹಾಗಿರ್ತದೆ. ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಯಾಕೆ ಕರ್ಣನ ಬದುಕು ಹೀಗಾದದ್ದು ಪರಿತ್ಯಕ್ತ ಶಿಶುವಾದದ್ದರಿಂದ ಅಷ್ಟನ್ನೀಗ ಎಲ್ಲರೂ ಒಪ್ಪಬಹುದು ತಾನೆ. ಖಂಡಿತ. ಬುಟ್ಟಿಯಲ್ಲಿ ತೇಲಿ ಬಂದಂತಹ ಮಗು ಸೂತನಿಂದ ಪಾಲಿತನಾದದ್ದರಿಂದ ಸೂತಜಾತ ಅಥವಾ ಸೂತಪುತ್ರ ಎಂಬ ನೆಲೆಯಿಂದ ನಾನು ಮಾನ್ಯನಾದವನು. ಸರಿ. ತಂದೆಯಾಗಲಿ ತಾಯಿಯಾಗಲಿ ಬಿಟ್ಟು ಕೊಟ್ಟ ಮಕ್ಕಳಿಗೆ ಈ ಅವಸ್ಥೆ ಬರುವುದು ಅಸಹಜ ಏನು ಅಲ್ಲ ಪಾರ್ಥ. ಈಗ ಅದಕ್ಕೆ ಕರ್ಣನ ಬದುಕೆ ನಿದರ್ಶನ ಆಗಬೇಕಾಗಿಲ್ಲ. ಇಲ್ಲ ಇಲ್ಲ, ನಿನ್ನ ಬದುಕು ಆಗುವುದಿಲ್ವೋ? ಖಂಡಿತ. ಈಗ ನಾನು ಹೊಂದಿದ ಅವಸ್ಥಾಂತರ ನಿನ್ನ ಬದುಕಿನಲ್ಲಿ ಬರಲಿಲ್ವೋ? ಆದ್ರೆ ಬರೆಯುವವನ ಬರಹ ಹೇಗುಂಟು ಅಂತ ಉಂಟು. ಅದನ್ನೇ ಹೇಳಿದ್ದು. ಅದೀಗ ನಿರ್ಣಯ ಆಗುವ ಮೊದಲು ನಾವು ನಿಗಮನಕ್ಕೆ ಬರುವುದು ಯಾಕೆ? ಈಗ ನೀವು ಸಾಧಿಸಲಿಲ್ಲ, ನಾನು ನನ್ನ ಲಕ್ಷ್ಯ ಸಾಧಿಸಲಿಲ್ಲ, ಅರ್ಧ ಮಾರ್ಗದಲ್ಲೇ ಇದ್ದೇವೆ. ಲಕ್ಷ್ಯ ಸಾಧನೆ ಆಗಲಿ, ಆ ಬಳಿಕ ವ್ಯಾಖ್ಯಾನ ಬರಲಿ. ಸರಿ, ನಾವು ಸಾಧಿಸುವ ಪಥದಲ್ಲೇ ಅದಕ್ಕೆ ವಿವರಣೆ ಕೊಡುವುದಕ್ಕೆ ಹೋಗಬಾರದು. ಯಾಕೆ ಇದನ್ನು ಹೇಳ್ತೇನೆ ಅಂದ್ರೆ, ಯಾಕೆ ಶತಶೃಂಗ ಪರ್ವತದ ಸಮೀಪವರ್ತಿಯಾಗಿದ್ದ ಪಾಂಡು ಅನಿವಾರ್ಯವಾಗಿ ನಿಮ್ಮನ್ನು ಬಿಟ್ಟಗಲಿದ. ಯಾವ ಕಾರಣವೇ ಇರಲಿ, ಯಾವ ವಿಧಾನವೇ ಇರಲಿ, ನೀನು ಎಲ್ಲಿ ಸ್ಥಾಪಿತನಾಗಬೇಕು ಅಲ್ಲಿ ಸ್ಥಾಪಿತನಾಗುವುದಕ್ಕೆ ತಂದೆಯೇ ಒಡಂಬಟ್ಟು ನಿಮ್ಮನ್ನು ತಂದು ನಿಲ್ಲಿಸುವುದಕ್ಕೆ ಮೊದಲು ಸತ್ಯ ಅವ ಕೈ ಬಿಟ್ಟು ಅಸುವಳಿದು ಹೋದದ್ದರಿಂದ ನಿಮಗೆ ತಗಿದ ದುರವಸ್ಥೆ ನೋಡು. ನಾನು ಬದುಕಿನಲ್ಲಿ ತೇಲಿ ಬಂದು ಸೂತಕೇರಿ ಸೇರಿದೆ, ನೀವು ಬದುಕಿನಲ್ಲಿ ತೇಲಿ ಹೋಗಿ ಋಷಿ ಮುನಿಗಳ ಸಂಸರ್ಗಕ್ಕೆ ಬಂದಿರಿ. ಸತ್ಯ. ಸೂತಪಾಲಿತ ಪುತ್ರನಾದ ಸಂಸ್ಕಾರ ನಮಗೆ ಲಭ್ಯವಾಯಿತು, ಬ್ರಾಹ್ಮಣರೋ ಋಷಿಗಳೋ ಪಾಲಿಸಿದ ಸಂಸ್ಕಾರ ನಿಮಗೆ ಲಭ್ಯ ಆಯಿತು. ಆದದ್ದರಿಂದಲೇ ಕ್ಷಾತ್ರ ಒಳಗಿನಿಂದ ತೇಜವಾಗಿ ಮಿನುಗುವಾಗಲು ಸೂತ ಸಂತಾನದ ಜೊತೆಯಲ್ಲಿ ಸಂಬಂಧ ಆಯಿತು, ಸೂತ ವರ್ಗದ ಜೊತೆಯಲ್ಲೇ ಒಡನಾಟ ಸಾಧ್ಯವಾಯಿತು, ಅನಿವಾರ್ಯ ಆಯಿತು. ಈಗ ನಿಮಗೂ ಅದು ಬರಲಿಲ್ವೋ? ಬದುಕಿನ ಬಹುಪಾಲು ವಿಪ್ರ ಸಂತತಿಯ ಜೊತೆಯಲ್ಲೇ ಕಳೆಯಬೇಕಾದ ಅನಿವಾರ್ಯತೆ ಪಾಂಡವರ ಬದುಕಿಗೂ ಬಂದದ್ದು ಸುಳ್ಳಲ್ವಲ್ಲ? ಆದ್ದರಿಂದಲೇ ನಮಗೆ ಬ್ರಾಹ್ಮಣ್ಯದ ಮೇಲೆ ಅಪಾರ ಗೌರವ. ಆದ್ದರಿಂದಲೇ ಕ್ಷತ್ರಿಯ ತೇಜವನ್ನು ಹೊಂದಿದರು ಕರ್ಣ ಸೂತ ಪುತ್ರ ಅಂತ. ಅದಕ್ಕೆ ನಿನ್ನ ಅಣ್ಣನ ಬಗ್ಗೆ ಒಂದು ಅಪವಾದ ಉಂಟು, ಗೊತ್ತುಂಟು? ಏನು? ಕ್ಷತ್ರಿಯ ವರ್ಗದಲ್ಲಿ ಹುಟ್ಟಿದ ಬ್ರಾಹ್ಮಣ ಅಂತ ಅಲ್ವೋ? ಖಂಡಿತ ಉಂಟು. ಇಬ್ಬರಿಗೂ ಅಪವಾದ ಆದ್ರೂ ಅದು ಭೂಷಣ ಅಲ್ಲ. ಅದೀಗ ನೀವು ಹಾಗೆ ಹೇಳಿದ್ರೆ ನಾನು ಇದನ್ನು ಹಾಗೆ ಹೇಳುವುದು. ಯಾಕೆ ಅಂದ್ರೆ ಕ್ಷತ್ರಿಯನಾದವನು, ಕ್ಷಾತ್ರ ವರ್ಗಕ್ಕೆ ಪೂಜ್ಯನಾದವನು ಸೂತನಾಗುವ ಈ ಕಾಲದಲ್ಲಿ ಸೂತನೊಬ್ಬ ರಥಿಕನಾಗುವುದು ಕಾಲದ ವಿಡಂಬನೆ ಪಾರ್ಥ. ಯೋಚನೆ ಮಾಡು. ಕ್ಷತ್ರಿಯರು ಮಣಿದಂತಹ ಪಾದ ಅಲ್ವೋ ಕೃಷ್ಣನದ್ದು? ನಾನೀಗ ಶಲ್ಯರನ್ನು ಹೇಳಿದ್ರೆ ನನಗೆ ಸಹಾಯಕ್ಕೆ ಒದಗಿದವರನ್ನು ನಿಂದಿಸಿದಾಗ ಆಗ್ತದೆ, ಬೇಡ. ಕೃಷ್ಣನನ್ನೇ ತೆಗೆದುಕೊಳ್ಳುವ. ಅವರು ಇವತ್ತು ಬೆಳಿಗ್ಗಿನಿಂದ ಆದದ್ದು ಶಲ್ಯರು. ಕೃಷ್ಣ ಯುದ್ಧಾರಂಭದಿಂದ ಆಗಿದ್ದಾನೆ. ಕ್ಷತ್ರಿಯರಲ್ಲಿ ಮಾನ್ಯನಾದ ಸರ್ವಮಾನ್ಯನೊಬ್ಬ ಸೂತನಾಗಿ ಕುಳ್ಳಿರಬಹುದು ಅಂತಾದರೆ ಸೂತನೊಬ್ಬ ರಥಿಕನಾಗಿ ಸೇನಾಧಿಪತಿಯ ಕಿರೀಟ ಇಟ್ಟುಕೊಂಡು ಯಾಕೆ ಬರಬಾರದು? ಆದರೆ ಕ್ಷಾತ್ರ ಇರುತ್ತಾ ಒಬ್ಬರಿಗೆ ಬ್ರಾಹ್ಮಣ ಸಂಸರ್ಗದಿಂದ ಬ್ರಾಹ್ಮಣ್ಯ ಬಂತು, ಇನ್ನೊಬ್ಬನಿಗೆ ಸೂತನ ಸಂಸರ್ಗದಿಂದ ಸೂತತ್ವ ಅಲ್ಪ ಸ್ವಲ್ಪ ಬಂದಿರಬಹುದು. ಅದನ್ನೇ ಹಿಡ್ಕೊಳ್ಬೇಕಾಗಿಲ್ಲ. ಯಾರ ಸಂಸರ್ಗದಲ್ಲಿದ್ದರೂ ನಮ್ಮೊಳಗಿದ್ದ ತೇಜ ಯಾವುದು ಅದಕ್ಕೆ ನಾವು ನ್ಯಾಯ ಸಲ್ಲಿಸುವುದಕ್ಕೆ ಕಾದಾಟ ಮಾಡುವ ಅನಿವಾರ್ಯತೆಯನ್ನು ಶರಪರೀಕ್ಷಾ ರಂಗದಲ್ಲಿ ನಾನು ಕಂಡುಕೊಂಡೆ. ಆದ್ದರಿಂದಲೇ ನನ್ನೊಳಗೆ ನಿಗಿನಿಗಿಸುವ ಕ್ಷಾತ್ರ ತೇಜವನ್ನು ಸ್ಥಾಪಿಸುವುದಕ್ಕಾಗಿಯೇ ದ್ವಂದ್ವಕ್ಕೆ ಆಹ್ವಾನ ಕೊಟ್ಟೆ. ನಿಮ್ಮವರು ಜಾತಿಯ ಹೆಸರು ಹೇಳಿ ಆಗ ನಿರಾಕರಿಸಿದರು. ಗುರುಗಳಾದ ಕೃಪರಿಂದ ಮೊದಲುಗೊಂಡು ಭೀಮನಿಂದ ಮುಂದುವರಿದು ಅನೇಕರ ಆಕ್ಷೇಪ ಹೇಳಿದ್ರು, ನಿಜ. ಆದ್ರೆ ಬದುಕಿನ ವಿಡಂಬನೆ ನೋಡು. ದ್ವಂದ್ವದ ಮೂಲಕವಲ್ಲದೆ ನನ್ನ ಕ್ಷಾತ್ರ ಸಾಧ್ಯವಾಗುವುದಿಲ್ಲ ಅಂತ ನಾನು ಅವತ್ತೇ ಕಂಡುಕೊಂಡಿದ್ದೆ. ನೀವು ಇವತ್ತು ಕಂಡುಕೊಂಡ್ರಿ. ದ್ವಂದ್ವದ ಮೂಲಕವಾಗಿ ರಣಕಣದಲ್ಲದೆ ಕ್ಷಾತ್ರವನ್ನು ಸ್ಥಾಪಿಸುವುದಕ್ಕಾಗುವುದಿಲ್ಲ. ಕ್ಷತ್ರಿಯರಿಗೆ ಉಚಿತವಾದಂತಹ ರಾಜ್ಯವನ್ನು ಪಡೆಯುವುದಕ್ಕಾಗುವುದಿಲ್ಲ. ಈಗ ನೀವು ರಾಜ್ಯ ಪಡೆಯುವುದೆಂದ್ರೆ ಏನು? ನೀವು ಪಾಂಡುಪುತ್ರರಾಗಿ ಹಸ್ತಿನೆಯಲ್ಲಿ ಸ್ಥಾಪಿತರಾಗುವುದು ಅಂತ. ನಿಜ. ನಾನು ನಿನ್ನನ್ನು ಕೊಲ್ಲುವುದು ಅಂದ್ರೆ ಏನು? ಏನು? ನನ್ನಲ್ಲಿದ್ದದ್ದು ಕ್ಷಾತ್ರ ತೇಜ ಹೌದು ಅಂತ
ಗುರುಮಂಡಲದಲ್ಲಿ ಸ್ಥಾಪನೆ ಮಾಡುವುದು ಅಂತ ಸಾಧ್ಯವೋ ಅಂದರೆ ನಮ್ಮಿಬ್ಬರ ಒಳಗಿರುವ ಕ್ಷಾತ್ರವು ಸ್ಥಾಪನೆಯಾಗಬೇಕು ಅಂತಾದರೆ ಪರಸ್ಪರ ನಾವು ನಮ್ಮನ್ನು ಸೋಲಿಸುವುದಕ್ಕೆ ಎದುರಾಳಿಗೆ ಸಾಧ್ಯವೋ ಅಂತ ಪರೀಕ್ಷೆ ಒಡ್ಡಬೇಕು. ಸತ್ಯ. ಎದುರಾಳಿಯಲ್ಲಿ ಗೆಲ್ಲುವುದಕ್ಕಾಗ್ತದೋ ಇದನ್ನು ಇಲ್ಲಿಯೇ ಪಣಕೊಡ್ಡಿ ನಿರ್ಣಯ ಮಾಡದ ಹೊರತಾಗಿ ನಾವು ಯಾವ ಪೂರ್ವ ನಿಗಮನಕ್ಕೆ ಬರುವುದಕ್ಕೂ ಆಗುವುದಿಲ್ಲ. ಆದ್ದರಿಂದಲೇ ಆಡಿದ್ದು ಪೂರ್ವದಲ್ಲಿ ಹಾಗಾಗಿದೆ ಹೀಗಾಗಿದೆ ಎಂಬುದನ್ನು ಬಿಡು ಬಿಡು ಸಹ ಕೆಲವು ಪಾರ್ಥ. ನೀ ಪೊಡವಿಯಲ್ಲಿ ಅಧಿಕ ಸಮರ್ಥ ಅಂತ ನೀನೇ ವ್ಯಕ್ತಿತ್ವವನ್ನು ಸ್ವಶ್ಲಾಘನೆ ಮಾಡಿಕೊಂಡೆ, ಆಕ್ಷೇಪ ಇಲ್ಲ. ಈಗ ನೀನು ಸಾಮರ್ಥ್ಯ ವಿಹೀನ ಅಂತ ಹೇಳುವುದಕ್ಕಿಲ್ಲ. ಪರಶಿವನಿಂದ ತೊಡಗಿ ಅನೇಕ ಮುನಿಮನೀಷಿಗಳಾದವರ ಕ್ಷತ್ರಿಯ ವೀರರಾದವರ ಅಂಗೀಕಾರ ಅನುಮೋದನೆಗಳನ್ನು ಪಡೆದವನು, ವಿರೋಧಿಗಳನ್ನು ಕಾಲಾನುಕಾಲಕ್ಕನುಗುಣವಾಗಿ ದಮನ ಮಾಡಿಯೂ ಇದ್ದಿ. ಪೊಡವಿಯಲ್ಲಿ ನೀನು ಅಧಿಕ ಸಮರ್ಥ, ಹೌದು. ಎಷ್ಟು ಸಾಮರ್ಥ್ಯ ಇದ್ದರು ನೋಡು. ಸೂತರ ಕೇಲಿಯಲ್ಲಿ ನಾನು ಬೆಳೆಯುವುದು ತಪ್ಪಲಿಲ್ಲ. ಎಷ್ಟು ಸಾಮರ್ಥ್ಯ ಇದ್ದರು, ಎಷ್ಟು ಸಾಮರ್ಥ್ಯ ಇದ್ದರು. ಬ್ರಾಹ್ಮಣ ರೂಪದಿಂದ ನೀವು ಬೇಡುವುದು ತಪ್ಪಲಿಲ್ಲ. ಇಲ್ಲ ಅಂದರೆ ಸಾಮರ್ಥ್ಯ ನಾವು ಮಾಡಿದಂತಹ ಅನಿವಾರ್ಯವಾಗಿ ಸೇರಿ ಹೋದ ನೆಲೆಯಿಂದ ಮಸುಕಾಗುವುದಕ್ಕಿಲ್ಲ. ಆದ್ದರಿಂದಲೇ ನೀ ಪೊಡವಿಯಳ ಅಧಿಕ ಸಮರ್ಥನೆಂಬ ಕಡುಗಲಿ ಎಂಬಂತಹ ಅಬ್ಬರ ಉಂಟಲ್ಲ, ಅದು ಬೇಡ. ಅದು ನಡೆಯುವುದಕ್ಕಿಲ್ಲ. ಸ್ಥಾಪನೆ ಆಗಿಯೇ ಆಗಬೇಕಷ್ಟೇ. ನನ್ನಲ್ಲಿ ನಿನ್ನ ಹಿನ್ನೆಲೆಯನ್ನು ಚೆನ್ನಾಗಿ ನಾ ತಿಳಿದವನಾದದ್ದರಿಂದ ಬೆಳವಣಿಗೆಯ ಪಥದಲ್ಲಿ ನೀನು ಏರಿ ನಿಂತಹ ಬಗೆ ಹೇಗೆ, ಏರುವುದಕ್ಕೆ ಹವಣಿಸಿದ ಹಂಬಲಿಸಿದ ವಿಧಾನ ಯಾವುದು, ಇದನ್ನು ಚೆನ್ನಾಗಿ ಅರಿತವನಾದದ್ದರಿಂದ ಹಿನ್ನೆಲೆ ಈಗ ಬೆಂಬಲಕ್ಕೆ ಬರುವುದಿಲ್ಲ. ಸ್ವಸ್ಥಾಪನೆ ಮಾಡಬೇಕಂತಾದರೆ ಈಗ ಇಲ್ಲಿ ಇಂದು ಪ್ರತಿಜ್ಞಾಬದ್ಧನಾದ ವಿಧಾನದಲ್ಲಿ ಅದರ ಪೂರಣ ಮಾಡುವುದಕ್ಕಾಗುತ್ತದೋ ಅಂತ ಹೊಸದಾಗಿ ಯತ್ನಿಸುವಾರ್ಥ. ಕರ್ಣ, ನೀ ಆರಂಭದಲ್ಲೇ ಆಡಿದ ಮಾತು ಸೂತರ ಕೇರಿಯಲ್ಲಿ ಬೆಳೆಯುವ ಸ್ಥಿತಿ ನಿನ್ನದಾಯಿತು. ಹೌದು. ಬ್ರಾಹ್ಮಣರ ಕೇರಿಯ ಸಂಸ್ಕಾರ ಹೊಂದಿ ಬೆಳೆಯುವ ಸ್ಥಿತಿ ನಮ್ಮದಾಯಿತು. ಅಲ್ವೋ? ಎಲ್ಲಿ ಸಿಕ್ಕಿದ ಸಂಸ್ಕಾರ ಹೇಗೆ ವಿನಿಯೋಗಿಸಬೇಕು ಎನ್ನುವ ನೆಲೆಯಲ್ಲಿ ಇರ್ತದೆ. ಈಗ ನೋಡು, ಬ್ರಾಹ್ಮಣರು ಮಾನಿಸುವ ಕೃಷ್ಣನಿಗೆ ಸೂತತ್ವ ಕೆಟ್ಟದು ಅಂತ ಆಗ್ಲಿಲ್ಲ. ಇಲ್ಲ. ಮತ್ತೆ ಈಗ ನಾನು ತೇಲಿ ಬಂದು ಅವರದ್ದೇ ವರ್ಗದ ಸಂಸರ್ಗಕ್ಕೆ ಸೇರಿದ್ರೆ ಕೆಟ್ಟದ್ದು ಯಾಕಾಗಬೇಕು? ಈಗ ನೀವು ಮಾನಿಸಿ ಮಣಿದಂತಹ ಕೃಷ್ಣನಿಗೆ ಆ ಕರ್ಮ ಸೂತ ಕರ್ಮ ಹೇಸಿಗೆ ಅಂತ ಆಯ್ತಾ? ಇಲ್ಲ, ಆಗಲಿಲ್ಲ. ಮತ್ತೆ ಸೂತ ಕರ್ಮವನ್ನೇ ಮಾಡಿದವರ ಸಂಸರ್ಗದಲ್ಲಿ ಬೆಳೆದ್ರೆ ನಾನು ಯಾಕೆ ಹೇಸಿಗೆ ಬಾವು? ಕೃಷ್ಣನನ್ನು ನಾವು ಅಂಗೀಕರಿಸಿದ್ದೆ ಹಾಗೆ. ಪಂಕಜೋದ್ಭವ ತಾತ ಪರಮೇಶ ಸುಪ್ರೀತ ಅಂತ. ಯಾವುದರಿಂದ ಅವನಲ್ಲಿ ಇರಬಹುದಾದಂತಹ ಶಕ್ತಿಯ ನೆಲೆ ಸತ್ವ ಅಲ್ವೋ? ಅಂದರೆ ನಾವು ಯಾವ ಕರ್ಮ ಮಾಡಿ ಯಾರ ಸಂಸರ್ಗದಲ್ಲಿದ್ದರು ನಮ್ಮೊಳಗಿದ್ದ ಸತ್ವವನ್ನು ನಾವು ಪ್ರಕಟಿಸುವಲ್ಲಿ ಪರ್ಯಾಪ್ತರಾದರೆ ಇದ್ದ ನೆಲೆಗಿಂತ ಹೆಚ್ಚಿನ ಮಾನ್ಯತೆ ನೀನಾದ್ರೂ ಕೊಡಬೇಕು ಅಂತ ಒಪ್ಪುತ್ತೀಯೋ? ನಾ ಕೊಡಬಲ್ಲೆ. ಕೃಷ್ಣನಿಗೆ ನಾವು ಯಾಕೆ ಕೊಟ್ಟಿದ್ದೇವೆ ಅನ್ನುವುದನ್ನೇ ಆಡಿದ್ದೇನೆ. ಒಬ್ಬಾತನು ಆ ಮಟ್ಟದಲ್ಲಿ ನಮ್ಮನ್ನು ಸಂರಕ್ಷಿಸುವ ನೆಲೆಯಲ್ಲಿದ್ದಾನೆ ಅಂತ ಆದ್ರೆ ಅವನ ಅಂತರಂಗದಿಂದ ಅದು ಅಭಿವ್ಯಕ್ತಗೊಳ್ಳಬೇಕು. ಹೌದು. ಅದನ್ನು ನೋಡುಗರಾದ ನಾವು ಗೌರವಿಸುವ ಸ್ಥಿತಿ ಮಾನಸಿಕವಾಗಿ ನಮ್ಮಲ್ಲಿ ಪಡಿ ಮೂಡಬೇಕು. ಅದಕ್ಕೆ ವ್ಯವಸ್ಥೆ ಅಂತ ಹೆಸರು. ಕೃಷ್ಣ ತನ್ನನ್ನು ತಾನು ಸಾಮರ್ಥ್ಯದ ಮೂಲಕವಾಗಿ ಪ್ರಕಟಿಸಿದರೆ ನಾವು ಸಾಯಕದ ಮೂಲಕವಾಗಿ ಪ್ರಕಟಿಸ್ತೇವೆ. ಸಾಧ್ಯ ಅಂತ ತೋರ್ತೇವೆ. ನೀ ಅಲ್ಲಿಯೇ ಯೋಚಿಸಬೇಕಾದದ್ದು. ಸಾಯಕ ತೊಡುವ ವಿಚಾರ ನಿನಗೆ ನೀ ಸಾಯದೆ ನಡೆಯ ಈ ಮನೆಗೆ. ಕರ್ಣ, ಸಾಯಕ ತೊಡುವ ವಿಚಾರ ಸಾಮರ್ಥ್ಯ ಪ್ರಕಟಣೆಗೆ ಅದೇ ಮಾಧ್ಯಮ. ರಾಧೇಯಕ್ಕೆ ಸಲ್ಲುವುದೇ ತೋರ. ಯಾಕೆ ಸಲ್ಲಬಾರದು? ಯಾಕೆ ಸಲ್ಲುವುದಿಲ್ಲ ಅನ್ನುವುದನ್ನು ನೀನು ಚೆನ್ನಾಗಿ ತಿಳಿಯಬೇಕು. ನಾವು ಯಾವ ಕುಲದಲ್ಲಿ ಹುಟ್ಟಿದ್ದೇವೆ, ಆ ಕುಲ ನಿಮಿತ್ತವಾಗಿ ಸಂಗ್ರಹಿಸಬಹುದಾದ ವಿದ್ಯೆ ಏನು,
ಆ ವಿದ್ಯೆಯಿಂದ ನಮಗೆ ಒದಗಬಹುದಾದಂತಹ ಕರ್ಮ ಸಾಧ್ಯತೆ ಏನು, ಕರ್ಮ ಬಾಧ್ಯತೆ ಏನು, ಇದನ್ನು ಚೆನ್ನಾಗಿ ತಿಳಿಯಬೇಕು. ನಿನಗೆ ಬಹಳಷ್ಟು ಸಂದರ್ಭದಲ್ಲಿ ಇದು ಅನುಭವಕ್ಕೆ ಬಂದಿದೆ. ಮಾತ್ರವಲ್ಲ, ಅರ್ಜುನನ ಅನುಭವದಲ್ಲಿಯೂ ಅದು ಕಾಣಲ್ಪಟ್ಟಿದೆ. ಈಗ ನಿನ್ನದ್ದನ್ನೇ ನೀ ತೆಗೆದುಕೋ. ನೀ ಬಹಳಷ್ಟು ಸಂಗ್ರಹಿಸಿದ್ದಿ. ಹೇಗೆ ಸಂಗ್ರಹಿಸಿದ್ದಿ ಎನ್ನುವುದು ನಮಗೆ ಮುಖ್ಯ ಅಲ್ಲ. ಕೆಲವು ಸುಪ್ತವಾಗಿ, ಗುಪ್ತವಾಗಿ, ಪ್ರಕಟವಾಗಿ ಎಲ್ಲ ಸಂಪಾದನೆ ಆಗಿದೆ ಅಲ್ವೇ? ಎಲ್ಲರೂ ಸಂಪಾದಿಸಿದ್ದು ಎಲ್ಲರಿಗೂ ಪ್ರಕಟ ಆಗುವುದಿಲ್ಲ. ಆದರೆ ಸಂಪಾದನೆ ಪ್ರಕಟ ಆಗುತ್ತದೆ, ವಿಧಾನ ಪ್ರಕಟ ಆಗುವುದಿಲ್ಲ. ಕೆಲವರೆಲ್ಲ ಸಂಗ್ರಹ ಮಾಡಿದ್ದು ಅವರ ಕಾಲಕ್ಕೆ ವಿನಿಯೋಗಕ್ಕೆ ಬರುವುದಿಲ್ಲ. ಹಾಗೆ ಅಂತ ಕೆಲವರು ಸಂಪನ್ನರಾಗಿ ಕಾಣ್ತಾರೆ, ಸಂಪಾದನೆಯ ಮೂಲ ಕಾಣುವುದಿಲ್ಲ ಅಂದ್ರೆ ಇಲ್ಲ. ವಿಷಯ ಅಲ್ಲೇ ಇರುವುದು. ಸಂಪನ್ನರಾಗಿ ಕಾಣುವವರ ಸಂಪದದ ಮೂಲ ತಿಳಿಯಲಾಗದು. ಕೆಲವದ್ದು ಮೇಲೆ ಇರ್ತದೆ, ಕೆಳಗಿನದ್ದು ಆಗುತ್ತದೆ. ಈಗ ಯೋಚನೆ ಮಾಡು, ಅಭೇದ್ಯವಾದಂತಹ ನಪುಂಸಕತ್ವವನ್ನು ನೀನು ಸಂಪಾದಿಸಿದೆ, ಸಂಪಾದಿಸಿದ ಮೂಲ ಯಾವುದು ಅಂತ ವಿನಿಯೋಗ ಆದ ಮೇಲೆ ನಮಗೆಲ್ಲ ಗೊತ್ತಾದದ್ದು ಅಲ್ವಾ? ಆದ್ದರಿಂದ ನಾವು ಹೇಗೆ ಸಂಪಾದಿಸಿದರೂ ಸತ್ಪಾತ್ರತೆಯಲ್ಲಿ ವಿನಿಯೋಗಗೊಳ್ಳುವುದಕ್ಕೆ ಅವಕಾಶ ಸಿಗುತ್ತದೆ. ಆದ್ದರಿಂದ ನಿನಗೆ ಅವಕಾಶ ಸಿಕ್ಕಿತು ಅನ್ನುವುದೇ ಮುಖ್ಯ. ಪರೀಕ್ಷಾ ರಂಗದಲ್ಲಿ ನೀ ಪ್ರವೇಶ ಮಾಡಿದೆ, ನೀ ಎಲ್ಲವನ್ನೂ ಪ್ರದರ್ಶಿಸುವುದಕ್ಕೆ ಗುರುಗಳು ಅವಕಾಶ ಕೊಟ್ಟರು, ಪ್ರದರ್ಶನ ಮಾಡಿದೆ. ನೀನು ಕೊನೆಗಾಗುವಾಗ ನೀ ಪ್ರದರ್ಶಿಸಿದ ಪ್ರಮತ್ತ ಸ್ಥಿತಿ ಪಾರ್ಥನಂತ ಕ್ಷಾತ್ರ ಕುಮಾರನನ್ನೇ ಸಂಗ್ರಾಮಕ್ಕೆ ಅಂತ ಕರೆಯುವ ಸ್ಥಿತಿಗೆ ಮುಟ್ಟಿತು. ಯಾಕೆ ಅಂದ್ರೆ ನನಗೆ ಪೂರ್ವದಲ್ಲೇ ಒಂದು ನಿಗಮನ, ದ್ರೋಣ ಶಿಷ್ಯನಾಗಿ ಪರಿಣತನಾಗುವುದರಿಂದ ದ್ರೋಣನು ನನ್ನನ್ನು ನಿವಾರಿಸಿದ್ದು ಯಾವ ಪಾರ್ಥನನ್ನು ಬೆಳೆಸುವ ಗುಪ್ತ ಆಶಯದಿಂದಲೇ. ಆ ಪಾರ್ಥನನ್ನೇ ಅದೇ ದ್ರೋಣರ ಸಮ್ಮುಖದಲ್ಲಿ ಕೆಡ ಹಾಕಿ ನೀವು ಬೋಧಿಸದಿದ್ದ ಶಿಷ್ಯ ಯಾರಿದ್ದಾನೆ ಅವ ಸಮರ್ಥನಿದ್ದಾನೆ ಅಂತ ಸ್ಥಾಪಿಸುವ ಉದ್ದೇಶ. ನಿನ್ನ ಮಾನಸಿಕತೆಯೇ ನಿನಗೆ ಕೈ ಕೊಟ್ಟಿತ್ತು. ಯಾಕೆ ಮಾನಸಿಕತೆ? ಈಗ ನೀನು ಅರ್ಜುನನೊಂದಿಗೆ ಕಾದಾಟ ಮಾಡಿ ನಾ ದೊಡ್ಡವಾಗಬೇಕು ಅಂತ ನೀ ಯೋಚಿಸಿದೆ. ದ್ರೋಣ ಶಿಷ್ಯನಾದ ಅರ್ಜುನ. ಯಾಕೆ ಅಂದ್ರೆ ಯಾವ ಅರ್ಜುನನನ್ನು ದ್ರೋಣರು ಪ್ರಥಮಾದ್ಯತೆಯಲ್ಲಿ ಶ್ರೇಷ್ಠನಾಗುವುದಕ್ಕಾಗಿ ಉಳಿದ ಪ್ರತಿಭಾವಂತರನ್ನು ನಿವಾರಿಸ್ತಾ ಬಂದರು, ಆ ಅರ್ಜುನನನ್ನೇ ಸೋಲಿಸಿ ನೀವು ನಿಜ ಪ್ರತಿಭೆಗಳಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ಸಮಾಜದ ಸಮ್ಮುಖದಲ್ಲಿ ಸ್ಥಾಪಿಸುವುದು ನನ್ನ ಉದ್ದೇಶ. ನಿನ್ನ ಉದ್ದೇಶದ ಬಗ್ಗೆ ನಮ್ಮ ಆಕ್ಷೇಪ ಅಲ್ಲ. ಹಾಗೆಂದು ಅವರು ಯಾಕೆ ಸ್ಥಾಪಿಸಿದರು ಅನ್ನುವುದು ಪ್ರಶ್ನೆ. ಯಾವುದನ್ನು ಯಾವುದಕ್ಕೆ ತುಂಬಿಸುವುದಕ್ಕೆ ಸಾಧ್ಯ? ಪಾತ್ರ ಎರಡನ್ನು ಅರ್ಥ ಮಾಡಿಕೊಂಡೇ ತುಂಬಿಸಿದ್ದಾರೆ. ನಿನ್ನನ್ನು ತುಂಬಿಸಿದ್ದು ನಿನ್ನ ಪಾತ್ರ ಒಳ್ಳೆದುಂಟು. ಈಗ ನನ್ನ ಪಾತ್ರತ್ವವನ್ನು ಗುರುಗಳು ತಿಳಿದಿದ್ದಾರೆ. ಈಗ ನೀನೇ ಒಪ್ಪಿದ ಧರ್ಮರಾಯ ನಮ್ಮಣ್ಣ ನನಗೆ ತುಂಬಿಸಿದ್ದನ್ನು ಅವರಿಗೆ ತುಂಬಿಸಿದ್ರು ಇಲ್ವಲ್ಲ? ಈಗ ಅವರಿಗೆ ತುಂಬಿಸಿದ್ದನ್ನು ನನಗೆ ತುಂಬಿಸಿದ್ರು ಇಲ್ಲ. ಆದ್ದರಿಂದ ಪಾತ್ರತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಂತ ಶಾಪಾದಪಿ ಶರಾದಪಿ ಎನ್ನಿಸಿದಂತಹ ಆಚಾರ್ಯ ದ್ರೋಣರು ನನಗೆ ಬೇಕಾದ್ದನ್ನು ತುಂಬಿಸಿದ್ರು. ಹಾಗಿದ್ರೆ ನಿನಗೆ ಯಾಕೆ ಕೌರವನಿಗೆ ಯಾಕೆ ತುಂಬಿಸಲಿಲ್ಲ? ಈಗ ಕೌರವನಿಗೆ ಗದಾ ಯುದ್ಧವನ್ನೇ ಕಲಿಸಿದ್ರು, ನನಗೆ ಕಲಿಸಿದ್ರು. ಆದ್ದರಿಂದ ಯಾರಿಗೆ ಯಾವುದು ಕೊಡಬೇಕು ಎನ್ನುವುದು ನಿರ್ಣಯ. ಆದ್ದರಿಂದ ಇದನ್ನು 105 ಮಂದಿ ಪಾಂಡುಕುಮಾರರು ತಮ್ಮತ್ತಾದ ಪ್ರತಿಭೆಯನ್ನು ಪ್ರದರ್ಶಿಸುವಂತಹ ಭಾರತದ ಭಾರತರ ಗುರುಕುಲ ಅಲ್ಲಿ ನೀ ಬಂದು ನಿನ್ನ ಹೊಸತನ ಕಾಣಿಸುವುದಕ್ಕೆ ಹೊರಟೆ. ಒಂದು ರೀತಿಯಿಂದ ನಿನ್ನದು ಅಧಿಕತನವೇ. ನಿನ್ನ ಉತ್ಸುಕತೆಗೆ ನಮ್ಮದು ಆಕ್ಷೇಪ ಅಲ್ಲ, ಅಧಿಕತನ. ಕಾರಣ ಏನು? ನೀನದರ ಮೌಲ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳದೆ ಹೋದೆ ಕಾರಣ ನಿನಗೆ ಲಕ್ಷ್ಯ ಬಂದೆ. ನಮಗಿಂತ ದೊಡ್ಡವರು ಯಾರು ಅಲ್ವೋ? ಪ್ರಥಮಾದ್ಯತೆಯಲ್ಲಿ ನಿಲ್ಲಬೇಕು, ತಪ್ಪಲ್ಲ. ಎತ್ತರವನ್ನು ಸಾಧಿಸಬೇಕು. ಮಹತ್ವಾಕಾಂಕ್ಷೆ ಹರಿಯುವ ರಕ್ತದಿಂದ ಹೊರಡುವುದು ಪಾರ್ಥ. ಅದು ಪಾಂಡವರಿಗಾದ ಆದ್ರೂ ಒಂದುಂಟು ಕಾರಣ. ನಾಗರಹ ಒಂದು ಹೆಡೆ ಎತ್ತಿದ್ರೆ ನಿಜವಾದಂತಹ ಪೂಜಾರ್ಹವಾದ ಸ್ಥಿತಿಯನ್ನು ಮುಟ್ಟುತ್ತದೆ. ಯಾವತ್ತು ಎರೆಹುಳ ನಾಗರಹುಳ ಆಗುವುದಕ್ಕೆ ಒಂದುಂಟು ಪಾರ್ಥ. ಎರೆಹುಳ ಅಂತ ನಿವಾರಿಸಿದ್ದು ನಮಗೆ ಅನಿರೀಕ್ಷಿತ ಆಘಾತ ಕೊಡ್ತಾ ಒಂದು ದಿವಸ ಹೆಡೆ ಎತ್ತಿ ನಿಂತರೆ ಎರೆಹುಳವನ್ನು ನಿವಾರಿಸಬೇಕಾದ್ದಲ್ಲ, ಅದು ಹೆಡೆ ಎತ್ತಿದ ಎರೆಹುಳು ಅಂತ ಹೇಳುವುದು ಅಲ್ಲ. ಇದು ತನಕ ಎರೆಹುಳ ಅಂತ ನಾವು ಕಂಡದ್ದು ನಿಜವಾಗಿ ನಾಗರಹಾವಾಗಿತ್ತು ಅಂತ ತಮ್ಮನ್ನು ತಾವು ತಿದ್ದಿಕೊಳ್ಳಬೇಕು. ಇವತ್ತು ಕರ್ಣ ಹೆಡೆ ಎತ್ತಿದ್ದು ನಿನ್ನಂಥವರನ್ನು ಆ ವಿಧದಿಂದ ತಿದ್ದುವುದಕ್ಕೆ ಅಂತಲೇ ತಿಳಿ. ನಾವು ಹಾಗೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅನ್ಯವಾದ ಸ್ಥಿತಿಯಲ್ಲಿ ಒಂದು ಅತಿಕ್ರಮಣ ರೀತಿಯಲ್ಲಿ ಬದಲಾಗುತ್ತದೆ ಅಂತಾದ್ರೆ ನಾವು ನಾಗರಹ ಅಂತ ಅಂಗೀಕರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ.
ಆ ನಿಟ್ಟಿನಿಂದಲೇ ನಿನ್ನನ್ನು ನಾ ಪ್ರಶ್ನಿಸಿದ್ದು. ಏನಂತ? ಈಗ ಸಾಯಕ ತೊಡುವ ವಿಚಾರ ಯಾಕೆ ನಿಮಗೆ ಸಲ್ಲುವುದಿಲ್ಲ? ಯಾಕೆ? ನಾವು ಆರ್ಚಿಸಿದ ವಿದ್ಯೆ ನಮಗೆ ಧರ್ಮ ಮೂಲದಿಂದ ರಕ್ಷಣೆ ನೀಡಬೇಕು. ಸರಿ. ನೀನು ಆರ್ಚಿಸಿದ ವಿದ್ಯೆಗೆ ಅಲ್ಲಿ ಅವಕಾಶ ಸಿಗಲಿಲ್ಲ. ಮಾನಸಿಕವಾಗಿ ನಿನ್ನನ್ನೇ ನೀ ಕಳಕೊಳ್ಳುವ ಸ್ಥಿತಿಗೆ ಮುಟ್ಟಿದೆ. ಆ ಕಾಲಕ್ಕೆ ನಿನ್ನ ಪೂರ್ವಾರ್ಚಿತ ಪುಣ್ಯ ವಿಶೇಷದ ಫಲವೋ ಎಂಬಂತೆ ಸುಯೋಧನ ನಿನಗೆ ರಕ್ಷಣೆಗೆ ಒದಗಿ ಬಂದ, ನಿನ್ನನ್ನು ಎತ್ತರಿಸಿದ. ಮುಂದೆಯೂ ಹಲವಾರು ಪ್ರಕ್ರಿಯೆಗಳಲ್ಲಿ ನೀ ನೋಡು, ಗೋಗ್ರಹಣ ಇರಬಹುದು, ಚಿತ್ರಸೇನ ಕಾಳಗ ಇರಬಹುದು, ಅಥವಾ ಇನ್ನಿತರ ಯಾವುದೇ ಪ್ರಕರಣದಲ್ಲಿಯೂ ಕರ್ಣನಿಗೆ ಅರ್ಜುನನಿಗೆ ಸಮದಂಡಿಯಾಗಿ ನಿಂತು ಕರ್ಣನೊಬ್ಬ ತನ್ನ ಪ್ರಖರವಾದ ವಿದ್ಯಾ ಪ್ರಕ್ರಿಯೆಯನ್ನು ಪ್ರದರ್ಶಿಸುವಲ್ಲಿ ಅವಕಾಶಗಳೇ ಒದಗಿ ಬರಲಿಲ್ಲ. ಆದ್ದರಿಂದ ಅಲ್ಲಿಯೂ ನಿನ್ನನ್ನು ಅಭಿವ್ಯಕ್ತಗೊಳಿಸುವಲ್ಲಿ ನೀ ಆಚರಿಸಿದ ಧರ್ಮ ನಿನಗೆ ತಡೆಯಾಗಿದೆ. ಅಂದರೆ ಸಾಯಕದ ಧರ್ಮ ಅದು ನಿನ್ನನ್ನು ಕಾಪಾಡಬೇಕು. ಅದು ಕಾಪಾಡುವಲ್ಲಿ ಯಾವತ್ತೂ ಸಾಧ್ಯ ಆಗುವುದಿಲ್ಲ. ಸೂತರಿಗೆ ಯಾವ ಉಜ್ಜುಗ, ಕ್ಷಾತ್ರಿಯರಿಗೆ ಯಾವ ಉಜ್ಜುಗ, ಬ್ರಾಹ್ಮಣ್ಯಕ್ಕೆ ಯಾವ ಉಜ್ಜುಗ, ಹೀಗೆ ಉಂಟು. ಬ್ರಾಹ್ಮಣ್ಯ ಎನ್ನುವುದು ಧರ್ಮದ ಪ್ರಸಾರಕ್ಕೆ ಮಾತ್ರವಲ್ಲ, ಕ್ಷಾತ್ರೇಯ ಎನ್ನುವುದು ಧರ್ಮದ ರಕ್ಷಣೆಗೆ, ವೈಶ್ಯತ್ವ ಎನ್ನುವುದು ಧರ್ಮದ ವೃದ್ಧಿಗೆ, ಶೂದ್ರತ್ವ ಎನ್ನುವುದು ಧರ್ಮದ ಸೇವೆಗೆ. ಈ ವಿಭಾಗಗಳು ಸುಮ್ಮನೆ ನಿಭಾಯಿಸಲ್ಪಟ್ಟದ್ದಲ್ಲ. ಆದ್ದರಿಂದ ನೀ ಸೂತನ ಮಗನಾಗಿ ಯೋಚಿಸಬೇಕು. ನೀ ಯಾವುದನ್ನು ಪ್ರಯೋಗಿಸಬಹುದು, ಅದರಿಂದ ಸಿಗಬಹುದಾದಂತಹ ಪರಿಣಾಮ ಏನು, ಇದು ಹೇಗಾಗುತ್ತದೆ ಬಲ್ಲೆಯ? ಹೇಗೆ? ಯಾವ ಮಣ್ಣಿನಲ್ಲಿ ಯಾವ ಕೃಷಿ ಮಾಡಬೇಕು ಅಂತ ಗೊತ್ತಿರಬೇಕು. ನಮಗೆ ಕೃಷಿ ಬೇಕು ಅಂತ ಇದ್ದ ಮಣ್ಣಿನಲ್ಲಿ ಹಾಕಿದ್ರೆ ಎಲ್ಲಾ ಕಡೆ ಎಲ್ಲಾ ಬೆಳೆ ತೆಗೆಯುವುದಕ್ಕಾಗುವುದಿಲ್ಲ. ಕನಿಷ್ಠ ಅದು ಮಣ್ಣುಂಟ ಅಂತಾದ್ರೂ ನೋಡಿ ಹಾಕಬೇಕು. ಈಗ ಯುದ್ಧ ಕ್ಷೇತ್ರ ಪ್ರವೇಶ ಮಾಡಿದ ನೀನು ಹೋರಾಟದ ಕಣಕ್ಕೆ ಬಂದಿದ್ದಿ. ಬಂದಂತ ನೀ ಆಯ್ಕೆ ಮಾಡಿದ ವಿಧಾನಗಳು ನಮಗೆ ಸರಿ ಅನ್ನಿಸುವುದಿಲ್ಲ. ಸಾಯಕ ತೊಡುವ ವಿಚಾರ ರಾಧೇಯಗೆ ಯಾಕೆ ಸಲ್ಲುವುದಿಲ್ಲ? ನೀನು ಏಕಲವ್ಯನ ಪ್ರಕರಣವನ್ನೇ ತೆಗೆದುಕೋ. ಏಕಲವ್ಯ ಮಹಾಸಾಧಕನಾಗಬೇಕು ಅಂತ ಪ್ರಯತ್ನಿಸಿದ, ಎಲ್ಲಾ ವಿದ್ಯೆಯನ್ನು ಸಿದ್ಧಿಸಿಕೊಂಡ. ಉಳಿಸಿಕೊಳ್ಳುವುದಕ್ಕಾಯಿತೆ ಅವನ ಕುಲಕ್ಕೆ ಯಾವುದು ಬೇಕು ಅದನ್ನು ಮಾತ್ರ ಉಳಿಸಿಕೊಳ್ಳಲಾಯಿತು. ಅಪಾತ್ರರಿಗೆ ವಿದ್ಯಾದಾನ ಶಾಸ್ತ್ರ ಪ್ರಕಾರ ನಿಷಿದ್ಧ ಅಂತ ಸಾರಿ ತೋರಿದರು ದ್ರೋಣಾಚಾರ್ಯರು. ಬಣ್ಣಿಸುವವರು ಏನೇನೋ ಬಣ್ಣಿಸ್ತಾರೆ, ಆದರೆ ನಾವು ಮೂಲತಃ ವಿಚಾರವನ್ನು ತಿಳಿಯಬೇಕು. ನಿನ್ನ ಸೂತತ್ವವನ್ನು ನೀ ಪ್ರದರ್ಶಿಸಿ ಪ್ರಸ್ಫುಟಗೊಳ್ಳಬೇಕಾದದ್ದು ಯಾವುದರಲ್ಲಿ? ರೈತನೊಬ್ಬ ಯೋಧನಾಗಿ ಸಾಧಿಸುವುದಲ್ಲ, ರೈತನಾಗಿಯೇ ಸಾಧಿಸಬೇಕು. ಸೂತನೊಬ್ಬ ತನ್ನದ್ದಾದ ಸಾಧನೆಯನ್ನು ಪ್ರಸ್ತುತಪಡಿಸಬೇಕಾದ್ದು ಯಾವುದರಲ್ಲಿ? ಒಂದೋ ರಥವಿದ್ಯೆಯಲ್ಲಿ, ಅಥವಾ ಸಾರಥ್ಯದಲ್ಲಿ, ಅಥವಾ ಬಲೆ ಬೀಸುವುದರಲ್ಲಿ. ಅದರಲ್ಲಿ ಸಾಧಕನಾಗಿ ಪ್ರಸ್ಫುಟಗೊಂಡ ಅಂತಾದ್ರೆ ಅವನನ್ನು ಸಾಧನೆಯ ಮೇರು ಅಂತ ನಾವು ಗುರುತಿಸಲಾಗುತ್ತದೆ. ಸೂತರ ವ್ಯಾಪ್ತಿಯಲ್ಲಿ ಬೆಳೆದೆ, ಸೂತನ ಮಗ ಅಂತನ ಪೂರ್ಣವಾಗಿ ಹೇಳುವುದಲ್ಲ, ಸೂತರ ಪರಿಸ್ಥಿತಿಯಲ್ಲಿ ಬೆಳೆದೆ, ಪರಿಸರದಲ್ಲಿ ಬೆಳೆದೆ, ಸಂಸರ್ಗದಲ್ಲಿ ಬೆಳೆದೆ. ಈಗ ಕ್ಷಾತ್ರೇಯರಿಗೆ ಸಮದಂಡಿಯಾಗಿ ನಿಲ್ಲುತ್ತೇನೆ ಅಂತ ನೀ ಹೊರಟ್ರೆ ಆ ಧರ್ಮ ನಿನ್ನನ್ನು ಕಾಯುತ್ತದೆಯೇ? ಖಂಡಿತ ಕಾಯುವುದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಲ ದಾರಿ ತಪ್ಪುವುದು ಅಂತ ಉಂಟು, ಹೇಗೆ ಸರಿಯಾಗುತ್ತೇವೆ ಅನ್ನುವುದು ಮುಖ್ಯ. ಪಾಂಡವರ ಮತ್ತು ನಿನ್ನ ಬದುಕನ್ನು ನೀ ಅವಲೋಕನ ಮಾಡು. ಬ್ರಾಹ್ಮಣರ ಸಂಯೋಗ ಸಿಕ್ಕಿತು, ಧರ್ಮ ಮಾರ್ಗವನ್ನು ಅನುಸರಿಸಿದೆವು. ಯಾವತ್ತು ಪಾಂಡವರು ಬೇಡದವರಾಗಲಿಲ್ಲ ಕರ್ಣ ಇವತ್ತು ಪ್ರಾಜ್ಞರ ಮಾತ್ರವಲ್ಲ, ಬ್ರಾಹ್ಮಣ್ಯದ ಋಷಿಸ್ತೋಮದ ಮುಂಭಾಗದಲ್ಲಿ ಬೇಡದವ ಅಂತಾಗುವುದಕ್ಕೆ ಕಾರಣ ಧರ್ಮಿಷ್ಠರ ಅವಹೇಳನಕ್ಕೆ ಕಾರಣನಾದೆ. ಪತಿವ್ರತೆಯಾದಂತಹ ದ್ರೌಪದಿಯ ವಸ್ತ್ರಾಪಹಾರದ ಸಂದರ್ಭದಲ್ಲಿ ಒಬ್ಬ ಕರ್ಣ ತನ್ನ ಬದುಕಿನಲ್ಲಿ ಸಾಧಕನಾಗಬೇಕು ಅಂತ ಹೊರಟ ಕರ್ಣ ಧರ್ಮದ ವಿವೇಚನೆಯನ್ನು ಮಾಡದೆ ಚಪ್ಪಾಳೆ ತಟ್ಟುವುದಕ್ಕೆ ಮುಂದಾದೆ. ಕೌರವನ ದಾಸೇ ಸ್ಥಾನವನ್ನು ಸೇರುವುದಕ್ಕೆ ಸೂಚಿಸುವುದಕ್ಕೆ ನೀ ಮುಂದಾದೆ. ಕೌರವ ಮಾಡುವ ಅನ್ಯಾಯವೆನ್ನುವ ಪ್ರತಿಯೊಂದು ಪ್ರಕ್ರಿಯೆಯಲ್ಲಿಯೂ ನಿನ್ನ ಸೇರ್ಪಡೆ ಬಿಟ್ಟರೆ ನಿನ್ನದು ಬಿಡುಗಡೆ ಇಲ್ಲವೇ ಇಲ್ಲ. ಆದ್ದರಿಂದ ನೀ ಎಲ್ಲವೂ ಬೆಂಬಲಿಸುತ್ತಾ ಸಾಗಿದೆ. ಈ ನೆಲೆಯಿಂದಲೂ ಕಾಯುವರಾರೈ ನಿನಗೆ. ನೀ ಆಚರಿಸಿದ ಧರ್ಮ ನಿನ್ನನ್ನು ಕಾಯಬೇಕು. ನಮ್ಮನ್ನು ಕಾಯುವವರಿದ್ದಾರೆ ಅನ್ನುವುದಕ್ಕೆ ಸಾಕ್ಷಿ ಲೋಕವನ್ನೇ ಕಾಯುವ ಕೃಷ್ಣ ಇದ್ದಾನೆ. ಇವತ್ತು ಲೋಕರಕ್ಷಕನಾದ ಧರ್ಮಾಧ್ಯಕ್ಷನೂ ಕರ್ಮಾಧ್ಯಕ್ಷನೂ ಆದ ಕೃಷ್ಣ ಅರ್ಜುನನ ವರೂಥದ ಮೂತಿಯಲ್ಲಿ ಕೂತಿದ್ದಾನೆ ಎನ್ನುವುದರ ಅರ್ಥ ಏನು ಬಲ್ಲೆಯ? ನಾವು ಆಚರಿಸಿದ ಧರ್ಮವೇ ನಮ್ಮನ್ನು ಕಾಯುತ್ತಾ ಉಂಟು. ಕಾಯುವ ರಾರೈ ನಿನಗೆ, ನೀ ಸಾಯದೆ ನಡೆಯೇ ಈ ಮನೆಗೆ. ಇವತ್ತು ಪ್ರತಿಜ್ಞೆ ಉಂಟು, ನಡೆ ಅಂತ ನಾ ಹೇಳುವುದಿಲ್ಲ,
ನೀ ಸಾಯದೆ ನನಗೆ ಮನೆಗೆ ನಡೆಯುವುದಕ್ಕಾಗುವುದಿಲ್ಲ. ಇಂದಿನ ಕದನದ ಕಣದಲ್ಲಿ ಸೂರ್ಯಾಸ್ತದ ಮುಂಚಿತವಾಗಿ ನಿನ್ನನ್ನು ತರೆದು ಸೂರ್ಯ ಸುತ್ತನ ಗೃಹ ಸೇರುವ ಹಾಗೆ ಮಾಡಿ ನಾನು ನಡೆಯುವುದಕ್ಕೆ ಸಾಧ್ಯ ಇಲ್ಲ. ಇದು ನಿಶ್ಚಯ ನಿಶ್ಚಯ. ಎಷ್ಟು ಹಾರಾಡ್ತೀಯ? ಹಾರದಿ ರಗಡ ನರನೆ ನಿನಗ್ಯಾರರಿವರು ಮರನೇ ತೋರುವೆನೆನ್ನಯ ಬಿರಿಸು ಮೈದೋರಿಯ ಕಾದಿರಿಸು. ಬಿರುಸು ತೋರಿಸುವಾಗ ನೀನು ಅದನ್ನೇ ಕಾದುವುದಕ್ಕಾಗಿ ತೋರಿ ಇದಿರಿಸಬೇಕು ಬಿಟ್ರೆ ನೀ ಹಾರಾಟ ಮಾಡ್ತಾ ನಿನಗಿಂತ ಮೇಲಿದ್ದೇನೆ ಅಂತ ಸ್ಥಾಪಿಸುವಲ್ಲೇ ವ್ಯಸ್ತನಾದ ಹಾಗುಂಟು. ನಾನು ಮಾಡಿದ ಅನುಚಿತವಾದ ಕರ್ಮ ಸಾಯಕ ತೊಡುವ ವಿಚಾರ ರಾಧೇಯಗೆ ಸಲ್ಲದು. ಈಗ ನೀನು ಸಾಯಕ ತೊಡುವ ವಿಚಾರದಲ್ಲಿ ಬಲ್ಲವನು ಸಲ್ಲುವವನು ಅಂತ ಸ್ಥಾಪನೆಯಾದದ್ದು ದ್ರೋಣರಿಂದ ಒಪ್ಪುತ್ತೇನೆ. ಪಾತ್ರತೆ ಇದ್ದದ್ದರಿಂದ ನಿನ್ನಲ್ಲಿ ನಿಕ್ಷೇಪ ಮಾಡಿದ್ರು ಅಂತ ನೀನು ಆಡಿದೆ, ಸತ್ಯ. ಆ ಪಾತ್ರತೆಯೇ ಆಗ್ರಹದಿಂದ ಕೂಡಿದ್ದು ಎಂಬುದು ನನ್ನ ಆಕ್ಷೇಪ. ಯಾಕೆ ಅಂದ್ರೆ ಶಿಷ್ಯ ಪರೀಕ್ಷೆ ಮಾಡಿ ಯೋಗ್ಯತೆಯನ್ನು ಅಳೆದು ಈ ಪಾತ್ರ ಇಷ್ಟು ಮಡಿಯಾಗಿ ಉಂಟು, ಇಷ್ಟು ಆಳಕ್ಕೆ ಉಂಟು, ಇದರಲ್ಲಿ ಇಂತಹ ದ್ರವ್ಯ ಹಾಕಬಹುದು, ಇಷ್ಟು ಪ್ರಮಾಣದಲ್ಲಿ ತುಂಬಬಹುದು, ಹೀಗೆ ಅಳೆದು ತೂಗಿದ ಮೇಲೆ ದ್ರೋಣರು ವಿದ್ಯಾದ್ರವ್ಯವನ್ನು ತುಂಬಿದ ಪಾತ್ರೆ ಅಲ್ಲ ಪಾರ್ಥ ಅಂತಂದ್ರೆ. ಯಾಕಲ್ಲ ಅಂದ್ರೆ ಬೋಧಿಸುವುದಕ್ಕೆ ಮೊದಲು ಗುರುಗಳು ಹೇಗೆ ಏನು ಅಂತ ನಿಮಗೆ ಗೊತ್ತಾಗುವುದಕ್ಕೆ ಮೊದಲು ಶಿಷ್ಯ ಪಂಕ್ತಿಯನ್ನು ಕರೆದು ಕೇಳಿದವರವರು, ನಾನು ನಾಳೆಯಿಂದ ನಿಮಗೆ ಗುರುವಾಗುತ್ತೇನೆ, ಗುರುವಾಗಿ ನನ್ನಲ್ಲಿದ್ದದ್ದನ್ನು ನಿಮಗೆಲ್ಲ ನಿರ್ವಂಚನೆಯಿಂದ ಹೇಳಿದರೆ ನನ್ನ ಮನದಲ್ಲಿ ಒಂದು ಬಯಕೆ ಉಂಟು, ನಿಮ್ಮಲ್ಲಿ ಅದನ್ನು ಈಡೇರಿಸುವುದಕ್ಕೆ ನಾನು ವಿದ್ಯೆಯನ್ನು ಪ್ರಾಮಾಣಿಕವಾಗಿ ಕೊಟ್ರೆ ನನ್ನ ಬಯಕೆಯಿದ್ದಂತಹ ಯಾರು ಮಾತಾಡದಿದ್ದ ಸ್ಥಿತಿಯಲ್ಲಿ ನೀನೊಬ್ಬ ಎದ್ದು ನಿಂತೆ ಅತ್ಯುತ್ಸಾಹಿ. ನಾನಿದ್ದೇನೆ ಗುರುಗಳೇ, ನಿಜ. ನೀವು ವಿದ್ಯೆಯನ್ನು ಕಲಿಸಿದ್ದೇ ಹೌದು ಅಂತ ಆದರೆ ನಿಮಗೇನು ಬೇಕಾದ್ರು ಅದೇನು ಅಂತ ನಿನಗೂ ಗೊತ್ತಿಲ್ಲ. ಇಲ್ಲ, ನಿನಗೀಗ ಗೊತ್ತಿದ್ರೆ ನೀನು ಹೊಡೀತಾ ಇದ್ದೀಯೋ ಇಲ್ಲವೋ ಎಂಬುದು ಪ್ರಶ್ನೆ. ಯಾಕೆ ಅಂದ್ರೆ ನಾನು ಯೌವನಸ್ಥನಾದ ಕಾಲದಲ್ಲಿ ನನಗೆ ಹೆಣ್ಣು ಕೊಟ್ಟು ಅನುಗ್ರಹಿಸುವ ಮಾವನನ್ನೇ ನಾನು ಹೊಡೆದುರುಳಿಸಬೇಕಾಗುತ್ತದೆ ಅಂತ ನಿನಗೆ ಆಗ ಗೊತ್ತಿದ್ರೆ ನೀ ಪ್ರತಿಜ್ಞಾಬದ್ಧನಾಗುತ್ತಿದ್ಯೋ ಇಲ್ವೋ. ಆದರೆ ಗೊತ್ತಿಲ್ಲದ ಸ್ಥಿತಿಯಲ್ಲಿ ನೀನಾದೆ. ನಿಜ. ಏನೂ ಗೊತ್ತಿಲ್ಲದೆ ನನಗೆ ಬೇಕಾದ್ದನ್ನು ಸಾಧಿಸ್ತೇನೆ ಅಂತ ಹೇಳಿದನಲ್ಲ, ಅವನನ್ನು ವಿಶೇಷವಾದ ಮಮತೆಯಿಂದ ನನಗೆ ಅದೇ ಇರುವುದು. ಈಗ ಪ್ರತಿಭೆಯನ್ನು ಮಾನಿಸಿ ಪ್ರೋತ್ಸಾಹವನ್ನು ಗುರುಸ್ಥಾನದಿಂದ ಕೊಟ್ಟರೆ ನನಗೂ ಸಾಮಾನ್ಯವೇ ಅದು. ಆದರೆ ಪ್ರತಿಭೆಗಿಂತ ಹೆಚ್ಚು ಇಲ್ಲಿ ಮಾನ್ಯತೆ ಸಿಕ್ಕಿದ್ಯಾವುದು, ನನಗೆ ಬೇಕಾದಾಗ ಒದಗುತ್ತಾನೆ. ನಿಜ. ಈ ಭರವಸೆಯನ್ನು ಗುರುಕುಲದಂತಹ ಶ್ರೇಷ್ಠ ಕುಲದಲ್ಲಿ ಉದಿಸಿದ ಪಾರ್ಥನಾಮಕನೊಬ್ಬನು ಕೊಟ್ಟಿದ್ದಾನೆ ಅಂತ ಆದದ್ರಿಂದ ಉಳಿದವರಿಗಿಂತ ಬೇಕು ಎಂಬಂತೆ ಬೆಳೆಸುವುದಕ್ಕೆ ಪ್ರಯತ್ನಿಸ್ತೇನೆ ಎಂಬ ಭರವಸೆ ಅಲ್ಲಿಂದ ಹೊರಟದ್ದು. ಆಕ್ಷೇಪಕ್ಕೂ ಕಾರಣ ಅದು. ಯೋಗ್ಯತೆ ಇದ್ದೇ ತುಂಬಿಸಿದ್ದಾದರೆ ಹೆಚ್ಚಿನ ಯೋಗ್ಯತೆ ಸಂಪಾದಿಸುವುದಕ್ಕೆ ಮಾತ್ರ ಆಸಕ್ತಿ ಇರ್ತಿತ್ತು. ಈಗ ತುಂಬಿಸಿದ್ದೆಲ್ಲ ಇಲ್ಲಿ ಉಂಟು ಅಂತಾದ್ರೆ ಒಪ್ಪುತ್ತೀಯಾ? ಈಗ ಇಲ್ಲಿ ತುಂಬಿಸಿದ್ದನ್ನು ನೀನು ಒಪ್ಪಬೇಕಲ್ಲ. ದ್ರೋಣರು ಮಾತ್ರ ಇಲ್ಲಿ ಗುರುಗಳಾಗಿರುವುದಲ್ಲ, ದ್ರೋಣರ ಗುರುತ್ವವನ್ನು ಒಪ್ಪಿಯೇ ನಾನು ಹೇಳುವುದು. ದ್ರೋಣರ ಗುರುಗಳಂತವರು ಈ ಲೋಕದಲ್ಲಿ ಇದ್ದಾರೆ. ತುಂಬಿದ್ದು ಉಂಟು, ಪಾತ್ರ ಸರಿ ಇಲ್ಲ ಅಂತ ಹೇಳುವುದು. ಈಗ ಪ್ರಯೋಗ ಆಗ್ತಾ ಇರುವುದು ಹೌದಲ್ಲ, ಮತ್ತೆ ಬಂದ ಸೋಲು ಸಾಯಕ ತೊಡುವ ವಿಚಾರವನ್ನು ನೀನು ಕಲಿತರೂ ಕೂಡ ವಿನಿಯೋಗ ಆಗಲಿಲ್ಲ ಅಂತ. ಅದೀಗ ಪಾಂಡವರಿಗೆ ಸೋಲು ಬಂದಾಗ ಸೋಲುವ ಕಾಲದಲ್ಲಿ ಗೆಲ್ಲಿಸುವುದಕ್ಕೆ ನಿನ್ನ ಪಾರ್ಥ ಪ್ರತಾಪಕ್ಕಾಯ್ತಾ? ಆಗಲಿಲ್ಲ. ಪಾರ್ಥನಲ್ಲಿದ್ದ ಸಹಾಯಕದ ವಿದ್ಯೆಗಾಯ್ತಾ? ಆಗಲಿಲ್ಲ. ಇಲ್ಲ. ಬದುಕಿನಲ್ಲಿ ಬೇರೆ ಕ್ಷೇತ್ರದಲ್ಲಿ ಏನನ್ನಾದ್ರೂ ತಪ್ಪಿ ದಾರಿ ತಪ್ಪಿ ಹೋದವರಿಗೆ ಇದ್ದ ವಿದ್ಯೆ ಎಲ್ಲ ಏಕಕಾಲದಲ್ಲಿ ವಿನಿಯೋಗಕ್ಕೆ ಬರ್ತದೆ ಅಂತಿಲ್ಲ. ಇಲ್ಲ. ನಾನು ತಪ್ಪು ಮಾಡಿದ್ದರೆ ಈಗ ಅದನ್ನು ಉಪಗಮ ಮಾಡಿ ಹೇಳುವುದು, ಮಾಡಿದ್ದರೆ ಅದಕ್ಕಾಗಿ ದಂಡ್ಯನಾಗುತ್ತೇನೆ, ಅದರ ಅರ್ಥ ನನ್ನಲ್ಲಿದ್ದ ಸಹಾಯಕ ತೊಡುವ ವಿಚಾರವೇ ಅಪರ್ಯಾಪ್ತ ಅಂತಲ್ಲ. ನಿನಗೂ ಆಗಲಿಲ್ಲ, ಶಾಪ ಬಂದಿದೆ ನಿನಗೆ ನಪುಂಸಕನಾಗುವ ಹಾಗೆ. ಶಾಪ ಬರುವ ಕಾಲದಲ್ಲಿ ಪಶುಪತಿಯಿಂದ ಪಾಶುಪತವನ್ನು ಪಡೆದವನಿಗೆ ಪರಾಕ್ರಮದ ಮೂಲಕವಾಗಿ ಶಾಪವನ್ನು ತಡೆಯುವುದಕ್ಕಾಯ್ತಾ? ಆಗುವುದಿಲ್ಲ. ಹಾಗಾದರೆ ಶಾಪ ನನಗೂ ಬಂದಿದೆ ಅಂದರೆ ಮಗನ ಸಂಸ್ಕಾರವನ್ನೇ ತೋರಿಸಿದೆ. ದ್ರೌಪದಿ ವಸ್ತ್ರಾಕ್ಕೆ ಉಂಟು, ಆ
ಧರ್ಮರಾಯನು ಸನ್ನಿವೇಶ ಯಾವುದೇ ಇರ್ಲಿ, ಅನಿವಾರ್ಯತೆ ಎಂಥದ್ದೇ ಇರ್ಲಿ, ಬದುಕಿನ ಒಂದು ಹಂತದಲ್ಲಿ ಕೈ ಹಿಡಿದು ಯಾರ ಮಾನ ಪ್ರಾಣಗಳನ್ನು ರಕ್ಷಿಸ್ತೇನೆ ಅಂತ ಭರವಸೆ ಕೊಟ್ಟನೋ ಆ ಸತಿಯನ್ನೇ ಅದೇ ದ್ಯೂತದಲ್ಲಿ ಪಣವಾಗಿರಿಸಬೇಕಾದ ಅನಿವಾರ್ಯತೆ ಬಂದದ್ದು ಹೌದಾ? ಹಾಗಾದ್ರೆ ಸನ್ನಿವೇಶ ಕೆಲವೊಮ್ಮೆ ಒತ್ತಡದಲ್ಲಿ ಮಾಡಬಾರದ್ದನ್ನು, ಸನ್ನಿವೇಶದಲ್ಲಿ ಸಾಮಾನ್ಯವಾಗಿ ಮಾಡಬಾರದ್ದನ್ನು ಮಾಡಿಸ್ತದೆ, ಅನಿವಾರ್ಯ ಇರ್ತದೆ. ಆಶ್ರಯ, ನಿನ್ನನ್ನು ಕೈ ಹಿಡಿಯಲಿಲ್ಲ ಸಹಾಯಕ ತೊಡುವ ವಿಚಾರ ಯಾರು ಹೇಳಿದ್ರು ನಿನಗೆ? ಈಗ ಕೈ ಹಿಡಿಯಲಿಲ್ಲ ಅಂತ. ನಾನು ಸಹಾಯಕ ತೊಡುವ ವಿಚಾರದಲ್ಲಿ ಹೊಂದಿದ ಪರಿಣತಿಯಿಂದಲೇ ಅಂಗಾಧಿಪತಿಯಾದದ್ದು, ಕ್ಷತ್ರಿಯ ಕುಲ ಸಾಮಾನ್ಯನಾದದ್ದು. ಶರಪರೀಕ್ಷಾ ರಂಗದಲ್ಲೇ ಸ್ಪಷ್ಟವಾಗಿ ಕೌರವ ಹೇಳಿದ್ದಾನೆ, ಕ್ಷತ್ರಿಯರನ್ನು ಅಳಿಯಬೇಕಾದದ್ದು ವಯಸ್ಸಿನಿಂದಲ್ಲ, ಸಂಪತ್ತಿನಿಂದಲ್ಲ, ಜ್ಞಾನದಿಂದಲೂ ಅಲ್ಲ, ಪರಾಕ್ರಮದಿಂದ. ಪರಾಕ್ರಮದಿಂದ ನೋಡುವಾಗ ಕರ್ಣ ಯೋಗ್ಯಲಿದ್ದಾನೆ, ಅರ್ಹನಿದ್ದಾನೆ. ಇದಲ್ಲ ಅಂತ ಹೇಳುವವರು ಆಯುಧ ಕೆಳಗಾಕಿಂತ ಹೇಳಿದ ಕಾಲದಲ್ಲಿ ಒಬ್ಬರು ಮಾತಾಡ್ಲಿಲ್ಲ ಕ್ಷತ್ರಿಯ ಸದಸ್ಯನಲ್ಲಿ. ಅದರ ಅರ್ಥ ಏನು? ನನ್ನ ಸಹಾಯಕ ತೊಡುವ ವಿಚಾರ ನನಗೆ ನೆಲೆಯನ್ನು ಬೆಲೆಯನ್ನು ಕೊಟ್ಟಿದೆ, ನೀನದನ್ನು ಒಪ್ಪುತ್ತೀಯೋ? ಈಗ ಅಂಗರಾಜ್ಯ ಅದೊಂದು ಮಾನ್ಯವಾದ ರಾಜ್ಯವೇ ಅಲ್ಲಿದೆ ನಿಜ. ಈಗ ಅದು ದೃಢವಾದ ರಾಜ್ಯವೋ, ದೊಡ್ಡ ರಾಜ್ಯವೋ, ಸಂಪತ್ಭರಿತವಾದ ಸಂಸ್ಥಾನವೋ, ಅದಕ್ಕಿಂತ ಹೆಚ್ಚೇನು ಗೊತ್ತುಂಟು? ಚಕ್ರವರ್ತಿತ್ವ ಸ್ಥಾಪನೆ ಮಾಡಿದ ಪಾಂಡುವಿನ ಮಕ್ಕಳಿಗೆ ಒಂದು ತುಂಡು ಭೂಮಿಯು ಇನ್ನು ಸಿಗಬೇಕಷ್ಟೆ. ನನಗೆ ಅಂಗಾಧಿಪತ್ಯ ಸಿಕ್ಕಿ ವರ್ಷ ಎಷ್ಟು ಕಳೆಯಿತು ಅಂತ ಯೋಚಿಸು. ನೀನು ಇನ್ನೂ ರಾಜ್ಯ ಹೊಂದುವಲ್ಲಿ ನನ್ನನ್ನು ಅನುಸರಿಸುವುದೇ ಇಲ್ಲ. ಅಲ್ಲ, ಅದನ್ನೇ ಹೇಳಿದ್ದು, ರಾಜ್ಯ ಹೊಂದುವಲ್ಲಿ ಪಾಂಡವರಿನ್ನು ನನ್ನನ್ನು ಅನುಸರಿಸ್ತಾ ಇದ್ದಾರಷ್ಟೇ. ನಾನು ಅಗ್ರಜನ್ಮನಾಗಿ, ಅಂದ್ರೆ ನಿಮಗಿಂತ ಮೊದಲು ಹುಟ್ಟಿದವನಾಗಿ ಯಾವತ್ತೋ ಹೊಂದಿ ಆಗಿದೆ. ಆದ್ದರಿಂದ ಇನ್ನೊಬ್ಬರು ಹೊಂದಿದ್ದನ್ನು ಸಣ್ಣದು ಕೀಳು ಅಂತ ಮಾಡುವ ಮೊದಲು ನಮಗೆ ನಿಲ್ಲುವುದಕ್ಕೊಂದು ನೆಲೆಯಾದ್ರೂ ಉಂಟು ಅಂತ ಸ್ಥಾಪನೆ ಮಾಡಬೇಕು. ನೀವಿನ್ನೂ ಹೊಂದಬೇಕಷ್ಟೇ. ಇನ್ನೂ ರಾಜ್ಯ ಹೊಂದದೇ ಇರುವಂತಹ ಪಾಂಡವರ ಸಮಕ್ಷದಲ್ಲಿ ಅಂಗಾಧಿಪತಿಯಾಗಿ ಇಷ್ಟು ವರ್ಷದ ಆಳ್ವಿಕೆ ನಡೆಸಿದ, ಕೌರವಾನುಚರನಾಗಿ ಪಾಂಡವರು ಅನುಭವಿಸದ ಭೋಗಕ್ಕೆಲ್ಲ ಭಾಜನನಾದಂತಹ ಕರ್ಣ ಶ್ರೇಷ್ಠನೇ ಇರ್ತಾನೆ. ವ್ಯಕ್ತವಾಗಿ ಅದು ಪ್ರಕಟಿತವಾಗಿದೆ. ಆದ್ದರಿಂದ ನನ್ನಲ್ಲಿದ್ದ ಸಹಾಯಕದ ವಿದ್ಯೆ ಸಮಾಜದ ಸಮಕ್ಷದಲ್ಲಿ ಕ್ಷತ್ರಿಯ ವೀರನಾದ, ಈಗ ಕೌರವನನ್ನು ಕ್ಷತ್ರಿಯ ವೀರನೇ ಅಲ್ಲ ಅಂತ ಹೇಳ್ತೀಯ? ಖಂಡಿತ ಇಲ್ಲ. ಆ ಕ್ಷತ್ರಿಯ ವೀರನಾದ ಕೌರವನಿಂದ ನನಗೆ ಮಾನ ಸಮ್ಮಾನಗಳನ್ನು ಒದಗಿಸಿಕೊಟ್ಟಿದೆ ಅಂತಾದ್ರೆ ಕರ್ಣ ನಿನ್ನ ವಿದ್ಯೆ ನಿನ್ನ ಕೈ ಹಿಡಿಯಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲ. ಆದರೆ ನನಗೆ ಯಾವುದು ಸಿಕ್ಕಿದ್ರು ಪಾರ್ಥನ ಶಿರವನ್ನು ಚೆಂಡಾಡದ ಹೊರತಾಗಿ ನನಗೆ ಸಿಗಬೇಕಾದ್ದು ಸಿಕ್ಕಿದಂತಲ್ಲ ಎಂಬುದನ್ನು ನಾನು ಅರಿತೇ ತೊಡಗಿದ್ದೇನೆ. ನಿನಗೆ ಈಗ ಯಾರು ಅರಿಯದವರೇ, ನಿನಗೆ ಯಾರು ಅರಿಯರು ಪಾಮರನ್ನು? ನಿನ್ನ ದೃಷ್ಟಿಯಲ್ಲಿ ಏನು ಗೊತ್ತುಂಟು? ನೆಲೆ ಏನು ಅರ್ಥ ಇಷ್ಟು ಹೊಂದಿದ ಮೇಲೆ ಹೇಳಿದ್ರೆ ಅದು ನಿನ್ನ ಪಾಮರತ್ವದ ದ್ಯೋತಕವಾದ ಮಾತಾಗುತ್ತದೆ ಬಿಟ್ರೆ ನನ್ನ ತಿಳಿಗೇಡಿತನದ್ದಲ್ಲ. ದ್ರೋಣರ ಗುರುಗಳಂಥವರು ಈ ಲೋಕದಲ್ಲಿರುವಾಗ ಅವರಿಂದ ಅನುಗ್ರಹೀತವಾದ ಅಸ್ತ್ರಶಸ್ತ್ರಾದಿಗಳ ಮೂಲಕವಾಗಿ ನಾನು ಸಂಪನ್ನನಾಗಿ ನಿನ್ನೆ ರಾತ್ರಿಯೇ ಕೌರವನಿಗೆ ಭರವಸೆ ಕೊಟ್ಟಿದ್ದೇನೆ. ನಾಳೆನ ಯುದ್ಧ ಮುಗಿದು ಸೂರ್ಯಾಸ್ತಮಾನ ಆಗುವಾಗ ಭೂಮಿಯ ಮೇಲೆ ಕರ್ಣಾರ್ಜುನರಲ್ಲಿ ಒಬ್ಬ ಮಾತ್ರ ಉಸಿರಾಡ್ತಾ ಇರ್ತಾನೆ, ಇನ್ನೊಬ್ಬನ ಶವ ಬಿದ್ದಿರ್ತದೆ. ಅದು ಕರ್ಣನೋ ಪಾರ್ಥನೋ ಇತ್ಯರ್ಥ ನಾಳೆ ಆಗಲಿ ಅಂತ ನಿನ್ನೆ ರಾತ್ರಿ ಹೇಳಿ ಆಗಿದೆ. ಆದ್ದರಿಂದ ಈಗ ನನ್ನ ಬಿರುಸು ನಾನು ತೋರುವ ಕಾಲದಲ್ಲಿ ಅದನ್ನು ಎದುರಿಸಿ ಬಿಟ್ರೆ ಅಂತ ಸನ್ನಿವೇಶದಲ್ಲಿ ನಿನ್ನನ್ನು ಕಾಯಲಿಲ್ಲ, ಇಂಥ ಸನ್ನಿವೇಶದಲ್ಲಿ ಬೇಡ. ನಾನು ಆ ಎಲ್ಲ ಸನ್ನಿವೇಶದ ಮೂಲಕವಾಗಿ ಹಾದು ಬಂದದ್ದು ಯಾಕೆ ಗೊತ್ತುಂಟು? ಯಾಕೆ? ನೀನು ಹೀಗೆ ನನಗೆ ಎದುರಾಳಿಯಾಗಿ ಸಿಗಬೇಕು ಅಂತ. ಅದು ನಿಯತಿ ಹೌದು ಅಂತ. ಆದರೆ ಏಕಲವ್ಯ ಪ್ರಕರಣದಲ್ಲಿ ಏನು ಮಾಡಿದ್ರೆ? ಏಕಲವ್ಯ ಪ್ರಕರಣದಲ್ಲಿ ಏನಾಯಿತು? ಅಲ್ಲ, ಏಕಲವ್ಯನಿಗೆ ಏನಾಯಿತು? ಅವ ಕಲಿಯಬೇಕಾದದ್ದನ್ನು ವಿನಿಯೋಗಿಸಬಾರದಲ್ಲಿ ವಿನಿಯೋಗಿಸಿದ್ದಕ್ಕೆ ದಂಡನೆ. ನಿಜ. ನಾನು ಬ್ರಾಹ್ಮಣರಿಗೆ ಹೊಡೆದಿದ್ದೇನಾ? ಇಲ್ಲ. ಇಲ್ಲ. ನಿರಾಯುಧರಾದವರಿಗೆ ನಾನು ಹೊಡೆದಿದ್ದೇನಾ? ಇಲ್ಲ. ಇಲ್ಲ. ಅನಗತ್ಯವಾಗಿ ಮಂತ್ರಾಸ್ತ್ರ ಪ್ರಯೋಗ ಮಾಡಿದ್ದಕ್ಕೆ ಪೂರ್ವ ನಿದರ್ಶನ ಸಿಕ್ಕಿದ? ಇಲ್ಲ. ವ್ಯಾಧನಾದ ಏಕಲವ್ಯ ತಾನು ಅಸ್ತ್ರವಿದ್ಯೆಯನ್ನು ಕಲಿತರು, ಮಂತ್ರಸಿದ್ಧಿಯನ್ನು ಹೊಂದಿದ್ರು, ಅಸ್ಥಾನದಲ್ಲಿ ಪ್ರಯೋಗ ಮಾಡ್ತಾನಾದ್ದರಿಂದ ಹೆಬ್ಬೆಟ್ಟನ್ನು ಕಳೆದುಕೊಂಡ. ಕರ್ಣ ಯೋಧನಾಗಿಯೇ ಇಲ್ಲಿಯ ತನಕ ಉಳಿದು ಕರ್ಣನ ಯೋಧತ್ವಕ್ಕೆ
ಸರ್ವಸೇನಾಧಿಪತಿಯ ಮನ್ನಣೆ ಬಂದಿದೆ ಅಂತಾದ್ರೆ ತಾತ್ಪರ್ಯ ಏನು ಹೇಳು? ಏನು? ಅವ ಯೋಧನ್ಯಾಯೇನ ಇದು ತನಕ ಬದುಕಿದ್ದಾನೆ ಅಂತ. ಆದ್ದರಿಂದ ರಣದಿಂದ ಹೊರಗಿನದ್ದನ್ನು ಒಳಗೆ ಎಳೆದುಕೊಳ್ಳದೆ ಇದ್ದದ್ದರಲ್ಲಿ ನಿತ್ತ ನಿಲುವಿನಲ್ಲಿ ಎದುರಿಸಿ ಮೀರುತ್ತೇನೆ ಅಂತ ನೀನು ಹೊರಟದ್ದ ಹೌದಾದರೆ ನನ್ನ ಬಿರುಸಷ್ಟು ಉದ್ದ ಆಗ ತೋರಿಕೊಟ್ಟೇನು ಪಾರ್ಥ. ಕರ್ಣ, ಯುದ್ಧ ಕ್ಷೇತ್ರದಲ್ಲಿ ಕೇವಲ ದೈಹಿಕವಾದ ಶ್ರಮ, ಆರ್ಜಿಸಿದ ವಿದ್ಯೆ ಇಷ್ಟೇ ಫಲ ಕೊಡುತ್ತದೆ ಅಂತ ನಾವು ಭಾವಿಸಿದ್ರೆ ಅದು ನಮ್ಮ ಕಲ್ಪನೆಯಾದೀತೆ ವಿನಃ ವಾಸ್ತವವಾಗುವುದಕ್ಕಿಲ್ಲ. ಯುದ್ಧ ಕಣದಲ್ಲಿ ಒಬ್ಬ ಯೋಧನಾದವನಿಗೆ ಮಾಡಿದ ಸತ್ಕರ್ಮ, ಆಚರಿಸಿದಂತಹ ವ್ಯವಸ್ಥೆ, ಮಾತ್ರವಲ್ಲ ತೋರಿದಂತಹ ಆದರ್ಶತೆ ಇದೆಲ್ಲ ಅನುಕೂಲವಾಗಿ ಒದಗಿ ಬರ್ತದೆ ಅನ್ನುವುದಕ್ಕೆ ಪಾಂಡವರ ಬದುಕು ಸಾಕ್ಷಿಯಾಗಿ ಉಳಿಯುತ್ತದೆ. ಏಕಾಂಗ ವೀರನಾಗಿ ಉಪಪ್ಲಾವ್ಯದಲ್ಲಿ ನಿಮ್ಮೆಲ್ಲ ಹಿಮ್ಮೆಟ್ಟುವಲ್ಲಿ ಅರ್ಜುನನಿಗೆ ಒದಗಿ ಬಂದದ್ದು ದೈಹಿಕವಾದಂತಹ ಅಹಂಕಾರದ ಸಾಮರ್ಥ್ಯ ಅಲ್ಲ, ಆಚರಿಸಿದ ಧರ್ಮದ ಫಲ, ಅನುಷ್ಠಾನಗೊಳಿಸಿದಂತಹ ಭಗವತ್ ಶಕ್ತಿಯ ಅನುಗ್ರಹ ಅಂತ ನಾ ಭಾವಿಸಿದವ. ಈಗ ನಿನ್ನಲ್ಲೇ ನಾನು ಕೇಳ್ತೇನೆ, ಧರ್ಮರಾಯ ಮತ್ತು ನಿನ್ನಲ್ಲಿ ಈಗ ಧರ್ಮದಲ್ಲಿ ಬಲಿಷ್ಠ ಯಾರು? ಧರ್ಮರಾಯನೇ. ಆ ಧರ್ಮರಾಯನನ್ನ ಬಿಲ್ಲ ಕೊಬ್ಬಿಗೆ ಸಿಕ್ಕಿ ನಲುಗಿದವ. ಈಗ ಹೇಳು, ನಿನ್ನ ಧರ್ಮ ನಿನ್ನನ್ನು ಕರ್ಣನೆದುರಿನಲ್ಲಿ ನಿಲ್ಲಿಸಿತಾ? ನನ್ನ ಧರ್ಮ ನಿಲ್ಲಿಸಿತು ಎನ್ನುವ ವಿಶ್ವಾಸ ಯಾಕೆ ಬಲ್ಲೆಯ? ಯಾಕೆ? ಧರ್ಮರಾಯನ ರಥವನ್ನು ನೀ ಎಳೆಯುವಲ್ಲಿ ಅವನಲ್ಲಿ ಇದ್ದದ್ದು ಸಾಮಾನ್ಯ ಸಾರಥಿ. ನನಗೆ ವಿಶ್ವಾಸ ಏನು ಬಲ್ಲೆಯ? ನೀ ಹೇಳಿದ ಧರ್ಮದ ಅಧ್ಯಕ್ಷನೇ ನನ್ನ ರಥದ ಸಾರಥಿ. ಹಾಗಾದ್ರೆ ಪ್ರಾಣದಿಂದ ತೊಡಗಿ, ಮಾನದಿಂದ ತೊಡಗಿ, ಬಾಣದಿಂದ ತೊಡಗಿ ಯಾರು ಎಷ್ಟೆಷ್ಟನ್ನು ಬಿಡ್ತಾರೋ, ಹೊಂದಿದ್ದಾರೋ, ನನಗೂ ನಿನಗೂ ಮಿಗಿಲಾಗಿ ನಿನ್ನ ರಥದಲ್ಲಿದ್ದವನಿಗೆ ಜ್ಞಾನ ಉಂಟಲ್ಲ? ಖಂಡಿತ. ಪ್ರಾಣ ಬಿಡುವವರು ಯಾಕೆ ಬಿಡ್ತಾರೆ ಅಂತ ಬಿಡುವ ಮೊದಲವನಿಗೆ ಗೊತ್ತುಂಟು. ಬಾಣ ಬಿಡುವವರು ಯಾಕೆ ಬಿಡ್ತಾರೆ ಅಂತ ಬಿಡುವ ಮೊದಲವನಿಗೆ ಗೊತ್ತುಂಟು. ಖಂಡಿತ. ಯಾರ್ಯಾರು ಏನೇನನ್ನು ಬಿಟ್ಟಿದ್ದಾರೆ ಅಂತಲೂ ಅವನಿಗೆ ಗೊತ್ತುಂಟು. ಯಾರ ತ್ಯಾಗ ಎಷ್ಟು, ಯಾರ ದಾನ ಎಷ್ಟು, ಯಾರ ಯೋಗ ಎಷ್ಟು, ಯಾರ ಭೋಗ ಎಷ್ಟು, ಯಾರ ಆಯುಷ್ಯ ಎಷ್ಟು, ಅದು ಅಷ್ಟು ಅವನಿಗೆ ಗೊತ್ತುಂಟು ಅಂತಾದ್ರೆ ಅವನ ಅರಿವು ಅವನಲ್ಲೇ ಇರ್ಲಿ. ನಮ್ಮ ಅರಿಯನ್ನು ತಿವಿಯುವುದಕ್ಕೆ ನಮ್ಮ ಸಹಾಯಕ ಮುಂದೆ ಬರಲಿ. ನೋಡೋಣ. ಈ ಪರಿಯುಳ ರವಿಜ ಫಲಗುಣರು ಕದನದಳಾಧಿಪವೆಚ್ಚಾಡಿದರು. ಬಳಿಕ ನರನು ಪ್ರತಾಪದೇವ್ ತೆಗೆದೆಸೆಯ ಕರ್ಣರಥ ಬುಗರಿಯಂತೆ ತಿರನೆ ತಿರುಗಿತು. ಏನೋ ಆಶ್ಚರ್ಯವಿದು. ಕರ್ಣನ ಕೂಡ ನಡೆಯುತ್ತಾ ಇರುವ ಕಾಳಗ ಪುಂಖಾನುಪುಂಖವಾಗಿ ವಿಷಕ ಪ್ರಯೋಗ. ಅವ ಬಿಟ್ಟದ್ದನ್ನು ನಾನು ಖಂಡಿಸುವುದು, ನಾ ಪ್ರಯೋಗಿಸಿದ್ದನ್ನು ಅವ ದಂಡಿಸುವುದು. ಹೀಗೆ ನಡೆಯುತ್ತಾ ಉಂಟು ಶಸ್ತ್ರಾಸ್ತ್ರ ಪ್ರಯೋಗ. ಕದನದ ಕಣದಲ್ಲಿ ಕರ್ಣನು ವಿಜೃಂಭಿಸುತ್ತಾ ಇದ್ದಾನೆ. ಎಲ್ಲ ನಿನ್ನೆಯ ದಿನ ನಕುಲನ ಕೈಯಿಂದ ಸೋತವ, ಇಂದಿನ ದಿನ ನಮ್ಮವರನ್ನು ಮಣಿಸುತ್ತಾ ಪಾರ್ಥನೆ ದಿಗ್ಭ್ರಮೆಗೊಳ್ಳುವಂತೆ ಮಾಡ್ತಾನೆ ಅಂತಾದರೆ ಏನಿದಕ್ಕೆ ಕಾರಣ, ಏನಿದರ ಮೂಲ ಎನ್ನುವುದನ್ನು ಆಮೂಲಾಗ್ರವಾಗಿ ವೀಕ್ಷಿಸಿದ್ರೆ ಅರ್ಥ ಆಯಿತು. ಇವ ವಿಜೃಂಭಿಸುವುದಕ್ಕೆ ಕಾರಣ ಆ ಹಿರಿಯರಾದ ಶಲ್ಯ ಭೂಪತಿಗಳು ಈ ಪ್ರಾಯದವರನ್ನೇ ಸಾರಥಿ ಮಾಡಬೇಕು ಅಂತ ಬಹಳ ಚೆನ್ನಾಗಿ ತಿಳಿದಿದ್ದಾನೆ. ಆದ್ದರಿಂದಲೇ ಸೂತತ್ವದ ಬಲಮೆಯನ್ನು ಹೊಂದಿದ್ದಾರೆ ಅವರು. ಅವರ ಸೂತತ್ವ ಇವನ ಬದುಕನ್ನೇ ಇವತ್ತು ಉಳಿಸ್ತಾ ಉಂಟು ಎನ್ನುವುದು ಸ್ಪಷ್ಟ. ನೋಡೋಣ, ಅವರ ಸಾರಥಿತನವನ್ನೇ ವಿಚಲಿತಗೊಳಿಸಿದರೆ ಇವನ ಬದುಕು ವಿಚಲಿತವಾಗುತ್ತದೆ ಎನ್ನುವುದನ್ನು ನಾನು ಬಲ್ಲೆ. ಅದಕ್ಕೆ ಬೇಕಾಗಿ ಬತ್ತಳಿಕೆ ತೂಣೀರದಿಂದ ವಿಶೇಷವಾದಂತಹ ಬಾಣವೊಂದನ್ನು ತೆಗೆದಿದ್ದೇನೆ. ಅವನ ರಥದ ಮೂತಿಗೆ ಗುರಿಯಿಟ್ಟು ಹೊಡೆಯುತ್ತೇನೆ. ತಾಪೋಗಲೊಂದು ಯೋಜನಾ ಬಿದ್ದೆ. ಎಷ್ಟು ಒಂದು ಯೋಜನ? ತಾಪೋಗಲೊಂದು ಯೋಜನಾ ಬಿದ್ದೆ. ಕಂಡಿನ ಜಗಗೋಪದಿಂಗ ನೆಲ್ತನ ತನ ಬರುತ್ತಮವು ಮುಕ್ತಾಯ ಆಗಲಿಲ್ವಲ್ಲ ಇನ್ನು. ಈ ಪರಂತಪೆಯ ಮೇಲ್ 10 ಬಿಲ್ಲಂತರವು ಬಿಂತೆ ಸರಿದುದು ಖರ್ರನೆ.
ಅವ ಅಷ್ಟು ಲಾಘವದಿಂದ ಹಾರಿಸುವುದಕ್ಕೆ ಕಾರಣ ಏನು ಗೊತ್ತುಂಟ? ಕರ್ಣನಿಗೆ ದುರದಲ್ಲಿ ನಿಲ್ಲುವುದಕ್ಕೆ ನೆಲೆ ಇಲ್ಲ ಎಂಬ ಭಾವ, ಧರ್ಮದ ಬಲ ಇಲ್ಲ ಎಂಬ ಭಾವ ಅರ್ಜುನನಲ್ಲಿ ಪ್ರಬಲವಾಗಿದ್ದರಿಂದ ಕರ್ಣನ ರಥ ಲಘು, ಸಾರಥಿ ಲಘು, ಕರ್ಣನ ಪರಾಕ್ರಮ ಲಘು, ಈ ಭಾವದಿಂದಲೇ ಯೋಜನೆಗಳಷ್ಟು ಹಾರಿಸಿದ್ದಾನೆ. ದೊಡ್ಡದಲ್ಲ, ಅದು ಹೌದೇ. ಆದರೆ ನನಗೆ ಈಗ ಪ್ರತಿಯಾಗಿ ಕೋಪ ಬಂದರು, ಕನಲಿಕೆ ಅಂತರಂಗದಲ್ಲಿ ಹುಟ್ಟಿದ್ರು. ಪಾಂಡವ ಧರ್ಮದ ಬಗ್ಗೆ ಇದ್ದಂತಹ ಸದ್ಭಾವ ನಷ್ಟ ಆಗುವುದಕ್ಕಿಲ್ಲ, ಅದು ಘನವೇ, ಕರ್ಣನಷ್ಟು ಲಘುವಾದದ್ದಲ್ಲ. ಆದರೆ ತೋರಿಸಿಕೊಡಬೇಕಾದದ್ದೊಂದು, ಪಾಂಡವರು ಕರ್ಣ ಏನೂ ಮಾಡುವುದಕ್ಕಾಗದಷ್ಟು ದೃಢವಾಗಿ ಧರ್ಮದ ನೆಲೆಯಲ್ಲಿ ನಿಲ್ಲಿಲ್ಲ. ಕರ್ಣ ಅಲ್ಲಾಡಿಸುವುದಕ್ಕೆ ಹೊರಟ್ರೆ ಇದು ಹಿಂದೆ ಸರಿಯುತ್ತದೆ, ಅಷ್ಟು ದೌರ್ಬಲ್ಯ ನಿಮ್ಮಲ್ಲೂ ಉಂಟು. ಆದ್ದರಿಂದ ವಿಜಯನೇ, ವಿಜಯವನ್ನು ಪೂರ್ವದಲ್ಲೇ ನೀನು ಹೀಗೆ ಅಂತ ನಿರ್ಣಯ ಮಾಡಬೇಡ ಅಂತ ಅವನಿಗೆ ಮನವರಿಕೆ ಮಾಡಿಸಿ ಅವನನ್ನು ಈ ರಣಮುಖದಲ್ಲಿ ಗಂಭೀರವಾಗಿಸಬೇಕು. ಪಂಥಾಹ್ವಾನ ಅಂದ್ರೆ ಅದಲ್ವ, ಶತ್ರುವನ್ನು ಲಘುವಾಗಿ ಕಾಣ್ತಾ ಇದ್ದವನ ಮುಂಭಾಗದಲ್ಲಿ ಅದೇ ಶತ್ರುವನ್ನು ಗಂಭೀರವಾಗಿ ಪರಿಗಣಿಸುವಂತೆ ತನ್ನ ಪರಾಕ್ರಮದಿಂದ ರೂಪಿಸುವುದು. ಕರ್ಣನ ಎದುರಿನಲ್ಲಿ ಅರ್ಜುನ ನಿಂತಾಗ ಅಲ್ಲಾಡದಷ್ಟು ದೃಢವ ಅವನು. ಹೌದಾ? ತೆಗೆದ ಈ ಬಾಣದಲ್ಲಿ ಧರ್ಮಮೂರ್ತಿಯ ಮುಂದಿದ್ದಾನೆ ಎಂಬ ಅರಿವು ಹೊಂದಿರುತ್ತಾ ಕರ್ಣ ಆಚರಿಸಿದ ಧರ್ಮದ ಸತ್ವವನ್ನು ಬಾಣದ ಮನೆಯಲ್ಲಿಟ್ಟು ಹೊಡೆದರೆ ಅಲ್ಲಾಡದೆ ಹೇಗೆ ಉಳಿಯುತ್ತದೆ? ಹೊಡೆದು ಹಾರಿಸ್ತೇನೆ. ಮಜರೆ ಕರ್ಣ ಜಗವಿಖ್ಯಾತ ಧನು ಧನು ಸಮರದೊಳ್, ಜಗವಿಖ್ಯಾತ ಧನು ಧನು ಸಮರದೊಳು ಸತ್ವಾತಿಶಯನ ಹೇ. ಆಹಾ, ಸತ್ವಾತಿಶಯನ ಹೇಗೆ ಮಛಾ ಬಿಲ್ಲಾಳು ಧನು ಧನು ಸಮರದೊಳು ಸತ್ವಾತಿಶಯನ ಹೇ. ಧಿರುರೆ ಧಿರುರೆ ಮಜ ಬಿಲ್ಲಾಳು ನೀನೆನು ತಾಗ ಹೋತು ಮಜರೇ ಕರ್ಣ. ಪೂತುರೆ ಮಜರೆ ಧಿರುರೆ ಕರ್ಣ. ಶಹಬಾಸ್. ಗುಣವನ್ನು ತಿಳಿಯಬೇಕು ಅಂತಾದ್ರೆ ಗುಣಗ್ರಾಹಿ ಆಗಬೇಕು. ನಿಜ. ಒಬ್ಬ ಪ್ರತಿಭಾನ್ವಿತನನ್ನು ಗುರುತಿಸಬೇಕು ಅಂತಾದ್ರೆ ಪ್ರತಿಭೆ ಉಳ್ಳವನೇ ಆಗಬೇಕು. ನಿಮ್ಮಿಬ್ಬರದಾದಂತಹ ರಣವೈಖರಿಯನ್ನು ನೋಡ್ತಾ ಇದ್ದೇನೆ ನಾನು. ತೊಡಗುವ ಕಾಲಕ್ಕೆ ಬಿಡುಗಣ್ಣರು ಮೇಲು ಲೋಕದಲ್ಲಿದ್ದು ಹಾಗೆ ನೋಡೋದಕ್ಕೆ ತೊಡಗಿದ್ದಾರೆ. ಕರ್ಣಾರ್ಜುನರ ಸಂಗ್ರಾಮ, ಅವರೇ ಆಡುವಂತಹ ಮಾತುಗಳು ನನ್ನ ಕಿವಿಗಳಿಗೂ ಕೇಳಿಸ್ತಾ ಇದೆ. ಒಂದು ಕಾಲದಲ್ಲಿ ತಾರಕ ಗುಹನಾ ಹವವೋ, ಮೇಣ್ ರಾಮರಾವಣರ ಕಾಳಗೋ, ನೂತನವಾಯಿತು ಕರ್ಣಾರ್ಜುನರ ಸಂಗ್ರಾಮ. ಯುದ್ಧ ತೊಡಗಿದ್ರಿ, ರಥಯುದ್ಧಕ್ಕೂ ಮುಂದುವರಿದು ನಮ್ಮ ರಥದ ಮೇಲೆ ನೀನು ಪ್ರಯೋಗಿಸಿದಂತಹ ಬಾಣದಿಂದಲಾಗಿ ನಮ್ಮ ರಥವೇ ಹಿಂದಕ್ಕೆ ಸರಿಯಿತು. ನಮ್ಮ ರಥವನ್ನು ಹಿಂದೆ ಸರಿಸಿದವರು ಯುದ್ಧದಂಗದಲ್ಲಿ ಯಾರೂ ಇಲ್ಲ ಇದುವರೆಗೆ. ಶ್ರೀಮದ ಕೆಲ ಮಹೀಮಂಡಲ ಮಂಡನಾಯವಾದ ಭರತಖಂಡದ ವಿಖ್ಯಾತ ಕುರುಕ್ಷೇತ್ರ ರಣಧಾರುಣಿಯಲ್ಲಿ ತೊಡಗಿದಂತಹ ಯುದ್ಧದ 17ನೇ ದಿವಸ ಇವತ್ತು. ಇಲ್ಲಿಯವರೆಗೂ ರಥವನ್ನು ಹಿಂದೆ ಸರಿಸಿದವರು ಯಾರಿಲ್ಲ. ನನ್ನ ಸಾರಥ್ಯಕ್ಕೂ ಒಂದು ದೌರ್ಬಲ್ಯ ಬಂತಲ್ಲ ನಿನ್ನ ಆಘಾತದಿಂದ. ನಿಜವಾಗಿ ಮನ ಮೆಚ್ಚಿ ಹೇಳುವುದಕ್ಕೆ ನಾನು ಸಂತೋಷ ಆಯಿತು. ನನಗೆ ಈ ಪ್ರದೇಶಕ್ಕೆ ಧರ್ಮಕ್ಷೇತ್ರ ಅಂತ ಹೆಸರು. ನೀನು ತಿಳಿದಿರುವ ವಿಚಾರ ಅಂತ ಗೊತ್ತಿಲ್ಲ, ತಿಳಿದಿರಬೇಕು. ಇದಕ್ಕೆ ಬ್ರಹ್ಮವೇದಿ ಅಂತ ಹೆಸರು. ಒಂದು ಕಾಲದಲ್ಲಿ ಯಜ್ಞಗಳ ಅನೇಕ ಆದ ನೆಲೆ ಇದು. ಬ್ರಹ್ಮದೇವನು ಯಜ್ಞ ಮಾಡಿದನಂತೆ. ಆಮೇಲೆ ಎಷ್ಟೋ ಮಂದಿ ದೇವತೆಗಳು ಆಗಮಿಸಿ ಯಜ್ಞ ಕರ್ಮವನ್ನು ತೊಡಗಿಕೊಂಡ್ರಂತೆ.
ಮೃಗಗಳನ್ನು ಬಲಿ ಕೊಟ್ಟು ಕೊಟ್ಟು ವಿಶಸನವೇದಿ ಎಂಬಂತಹ ಎಂದು ಹೆಸರು ಇದಕ್ಕಿದೆ ಅಂತ ಕೇಳ್ತು ನಾನು. ಹತ್ತಿ ಮಹಾರಾಜನಿಂದ ಹಸ್ತಿನಾವತಿ ಆದರೆ ಅವನ ಮಗನಾದಂತಹ ಕುರು ಮಹಾರಾಜ, ಅವನಿಂದ ಈ ಪ್ರದೇಶಕ್ಕೆ ಈ ಹೆಸರು ಬಂದದ್ದು ಕುರುಕ್ಷೇತ್ರ. ಧಾರ್ಮಿಕನಾಗಿ ಸತ್ಯಸಂಧನಾಗಿಯೇ ಕಾಲವನ್ನು ಕಳೆಯುತ್ತಿದ್ದಂಥ ಆತ ಧರ್ಮದ ಬೆಳೆ ಬೆಳೆಯುವುದಕ್ಕೆ ಹೊರಟನಂತೆ ಈ ಪ್ರದೇಶದಲ್ಲಿ. ಯಮನದ್ದಾದಂಥ ಕೋಣ, ಪರಮೇಶ್ವರನದ್ದಾದಂಥ ವೃಷಭವನ್ನು ತಂದು ಅದಕ್ಕೆ ನೊಗ ಕಟ್ಟಿ ಉಳುವುದಕ್ಕೆ ತೊಡಗಿದನಂತೆ. ಒಬ್ಬ ಮಹಾತ್ಮ ಬಂದು ಕೇಳಿದನಂತೆ, ಏನು ಮಾಡ್ತಾ ಇದೆಯೋ ನೀನು ಅಂತ. ಧರ್ಮವನ್ನು ಬಿತ್ತಿ ಧರ್ಮವನ್ನು ಬೆಳೆಯಬೇಕೆಂಬ ಉದ್ದೇಶ ನನಗೆ, ಲೋಕ ಸಮಸ್ತವು ಧರ್ಮಮಯವಾಗಲಿ ಎಂಬ ಉದ್ದೇಶ ಹೊಂದಿದ್ದೇನೆ ಅಂತ ಹೇಳಿದನಂತೆ. ನಿನ್ನ ಇಚ್ಛೆ ಕೈಗೂಡಲಿ ಅಂತ ಹೇಳಿದ. ಆಮೇಲೆ ಸುದರ್ಶನ ಪ್ರಯೋಗ ಆಯಿತು. ಒಟ್ಟು ಸುದರ್ಶನವೇ ಆಯಿತು ಲೋಕದಲ್ಲಿ. ಕಡಿದು 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 ಕುರು ಮಹಾರಾಜ ಈ ಮಣ್ಣಿನಲ್ಲಿ ಮಣ್ಣಾಗಿ ಹೋದ. ಹಾಗಾಗಿ ಧರ್ಮಕ್ಷೇತ್ರವಾಗಿದ್ದದ್ದು ಕುರುಕ್ಷೇತ್ರವಾಯಿತು. ಕುರುಕ್ಷೇತ್ರವೇ ಧರ್ಮಕ್ಷೇತ್ರ. ಒಂದು ಸೂಚನೆ ಇಲ್ವೋ ಕೃಷ್ಣ? ಏನು? ಹಿರಿಯರು ರಕ್ತ ಸುರಿಸಿ ಮಣ್ಣು ಸೇರಿದರೆ ಮಾತ್ರ ಕಿರಿಯರಿಗೆ ಅಧಿಪತಿಯಾಗಿ ಆಳುವುದಕ್ಕಾಗುವುದು ಅಂತ. ಅಂದ್ರೆ ಧರ್ಮದ ಬೆಳೆ ಬರಬೇಕಾದ್ರೆ ಹಿಂದಿನವರು ಹಿರಿಯರು ರಕ್ತ ಸುರಿಸಬೇಕು ಈ ನೆಲೆಯಲ್ಲಿ ಅಂತ. ಹೌದಲ್ವ? ಹೌದಲ್ಲ? ನಾನು ಹೇಳಿದ್ರೆ ಅರ್ಥ ನಿನಗೆ ಆಗುತ್ತದೆ. ನೀನು ಆ ಅರ್ಥದಲ್ಲಿ ನೋಟ ಇಟ್ಟು ಹೇಳಿದ್ದು ಅಂತ ಅರ್ಥ ಆಗ್ತದೆ. ವ್ಯಾಖ್ಯಾನ ನೀನೇ ಮಾಡಬೇಕು. ಯಾಕಂದ್ರೆ ಧಾರ್ಮಿಕನಾಗಿ ರಣರಂಗವನ್ನು ಪ್ರವೇಶ ಮಾಡಿ ಪ್ರಾಮಾಣಿಕವಾದ ಯೋಧನಾಗಿ ದುಡಿದವನಿಗೆ ಇಲ್ಲಿ ಯಶಸ್ಸು ಒದಗಿ ಬಂದೇ ಬರ್ತದೆ. ಸರಿಯಪ್ಪ. ಏನಾದರೂ ಕಲ್ಮಶವನ್ನಿರಿಸಿ ಯುದ್ಧವನ್ನೆಸಗಿದ್ರೆ ನಿಜವಾಗಿ ಅವನ ಅಪಜಯ ಹೊಂದಬೇಕಾಗ್ತದೆ ಎಂಬುದೇ ತಾತ್ಪರ್ಯ. ಅಂಥ ಧರ್ಮಕ್ಷೇತ್ರ ನೀನು ಎಸಗಿದಂತಹ ಈ ಯುದ್ಧ ವೈಖರಿಯನ್ನು ಕೊಂಡು ಪರಮಾನಂದ ಹೊಂದಿದೆ ನಾನು. ಭೀಷ್ಮರು ದ್ರೋಣರು ಏರಿ ಮೆರೆದಂಥ ಒಂದು ಸ್ಥಾನವನ್ನು ಕುರುಸೇನೆಯ ದಂಡನಾಯಕನಾಗಿ ಈ ಕಾಲಕ್ಕೆ ಹೊಂದಿ ಸಮಸ್ತರನ್ನು ರಕ್ಷಿಸ್ತೇನೆಂಬಂತಹ ಭರವಸೆಯನ್ನು ನೀಡಿ ನಿನ್ನೆ ಮಾಡಿದ ಯುದ್ಧದಲ್ಲಿ ದೊಡ್ಡ ಫಲ ಕಾಣಲಿಲ್ಲ. ಆದರೆ ನೀನು ವಿಜೃಂಭಿಸುವುದಕ್ಕೆ ಏನು ಕಾರಣ ಎಂಬುದು ಸ್ಪಷ್ಟವಾಯಿತು. ಒಬ್ಬ ಒಳ್ಳೆ ಗಾಯಕನಿಗೆ ಒಳ್ಳೆಯ ಮೃದಂಗವಾದಕ ಸಿಕ್ಕಿದ್ರಲ್ಲೂ ಅವನ ಪದ್ಯ ಪ್ರತಿಭೆ ಗೊತ್ತಾಗುವುದು. ಅದು ಎರಡು ಜೊತೆಯಾಯಿತು ಅಂತ ಅದಕ್ಕೆ ಮೇಳ ಕಟ್ಟುವುದು ಅಂತಲೇ ಹೆಸರು. ನಿನ್ನದ್ದಾದಂತಹ ಪ್ರತಿಭೆಗೆ ಯೋಗ್ಯನಾದ ಸಾರಥಿ ಒದಗಿ ಬರಲಿಲ್ಲ. ಇವತ್ತು ಮಾದ್ರೇಶ್ವರದ್ದಾದಂತಹ ಸಾರಥ್ಯದಲ್ಲಿ ರಣರಂಗದಲ್ಲಿ ವಿಜೃಂಭಿಸಿದೆ, ಮೆರೆದೆ. ಜನಾರ್ದನನಾದಂತಹ ನಾನು ಸಂತೋಷಗೊಂಡು ಹೋಗಲಿಕ್ಕೆ ತೊಡಗಿದ್ದು. ಎರಡು ಮಾತು ನಾನು ಹೇಳಿದ್ದು ಅಂತಲ್ಲ, ಅದು ಒಂದು ಹೇಳಿ ಹೋದದ್ದು. ಈ ರಂಗಕ್ಕೊಂದು ಗೌರವ ತಂದವಲ್ವ ನೀನೆಷ್ಟಾದರೂ. ರಂಗ ಅಂದರೆ ಈ ಯೋಧ ರಂಗಕ್ಕೆ, ಈ ಪರಾಕ್ರಮದ ರಂಗಕ್ಕೆ ನೀನೊಂದು ಭಟನಿ. ಆ ಮಟ್ಟಿಗೆ ಭಟ್ಟ ಅಲ್ಲ, ಭಟ. ಹಾಗಾಗಿ ಸಂತೋಷಗೊಂಡು ಹೇಳ್ತೇನೆ, ಪೂತುರೆ ಮಜರೆ ಧಿರುರೆ ಸಂತೋಷ ಆಯ್ತು. ನಿನ್ನನ್ನು ಅಘಟಿತ ಘಟನಾ ಪಟು ಅಂತ ಇದಕ್ಕೆ ಹೇಳುವುದು ಕೃಷ್ಣ. ಅಲ್ಲ, ಅನೇಕರು ಬೇರೆ ಬೇರೆ ಕಾರಣಕ್ಕೆ ಹೇಳಿಯಾರು ನೀನೇನೂ ಮಾಡಬಲ್ಲೆ ಅಂತ. ಇಲ್ಲದಿದ್ರೆ ಇಲ್ಲಿ ಹೀಗೆ ಕೂತು ಈ ಪಾತ್ರವನ್ನು ವಹಿಸಿ, ಅಂದ್ರೆ ಸಾರಥಿಯ ಪಾತ್ರ ವಹಿಸಿ ನೀ ಹೀಗೂ ಮಾತಾಡಬಲ್ಲೆ ಅಂತ. ನೀನು ಹೇಗೆಲ್ಲ ಮಾತಾಡಿದವ, ಯಾವ್ಯಾವ ನೆಲೆಯಲ್ಲಿ ಏನೇನಾಗಿ ವಿಜೃಂಭಿಸಿದವ ಅಂದರೆ ಸರ್ವಂಕಷವಾದಂತಹ ಪ್ರತಿಭೆಗೆ ಮಾತ್ರ ತಾವಿದ್ದ ನೆಲೆಗೆ ಹೊಂದಿಕೊಂಡು ಇದ್ದದ್ದರಲ್ಲಿ ಅತ್ಯುತ್ತಮವಾದದ್ದನ್ನು ಹೊರಹಾಕುವುದಕ್ಕಾಗುತ್ತದೆ. ನಿನಗೆ ಕಾಡಿನಲ್ಲಿ ಕೊಳಲೂದಿಯು ಪ್ರಣವನಾದವನ್ನು ಹೊಮ್ಮಿಸುವುದಕ್ಕಾಗುತ್ತದೆ. ಕದನದಲ್ಲಿ ಶಂಖವೂದಿಯು ಕೊಳಲಿನ ಮಾಧುರ್ಯವನ್ನು ಬಿಂಬಿಸುವುದಕ್ಕಾಗುತ್ತದೆ. ಶಂಖವು ಓಂಕಾರ ಧ್ವನಿ ಪ್ರತಿಪಾದಿತವಾದ, ಅದನ್ನೇ ಹೇಳಿದ್ದು ನಾನು. ಅದಕ್ಕೆ ಆ ಪ್ರತಿಪಾದ್ಯವಾದಂತಹ ಧ್ವನಿಯಲ್ಲಿ ಕೊಳಲಿನ ಮಾಧುರ್ಯವನ್ನು ತುಂಬುವುದಕ್ಕಾಗುತ್ತದೆ ಅಂತ. ಇಲ್ಲದಿದ್ದರೆ ನಿರೀಕ್ಷೆ ಇರಲಿಲ್ಲ. ಕದನ ಕರ್ಕಶತೆ ಠೇಕಾರಗೊಳ್ತಾ ಇರುವ ಕದನ ಮಂಡಲದಲ್ಲಿ ಇದು ಅನುರಾಗ ಪೂರಿತವಾದಂತಹ ನಿನ್ನ ಅನುನಯದ ಈ ಸ್ವರ, ಇದರಲ್ಲಿ ಬಂದಂತಹ ಆ ಅನುರಾಗ ಭರಿತವಾದ ಮೆಚ್ಚುಗೆ ಉಂಟು ನೋಡು. ಆಗಲಿ ಅನುಚಿತವಾದದ್ದು ಅಧರ್ಮವಾದದ್ದರಲ್ಲಿ ಆಸಕ್ತ ನೀನು. ಆದ್ದರಿಂದ ಯಾವುದರಲ್ಲಿ ನೀನು ಪ್ರಣವವನ್ನು ಹೊಂದಿದ್ಯೋ, ಅಂದರೆ ಯಾವುದರಲ್ಲಿ ಪ್ರಣಯ ಹೊಂದಿದ್ಯೋ ಅದು ನಿನ್ನನ್ನು ಪ್ರಣವದಿಂದ ದೂರವಾಗಿಸ್ತದೆ. ಹೀಗೆ ನಿಂದಿಸಿದವರು ಅನೇಕರಿದ್ದಾರೆ. ನಾ ಯಾವುದರಲ್ಲೇ ಪ್ರಣಯ ಹೊಂದಲಿ, ಪ್ರಣವ ಧ್ವನಿ ಹೀಗೆ ಬಂದು ಕರ್ಣ ಸಾಯುವ ಮೊದಲು ನನ್ನ ಕಿವಿಗಳಲ್ಲಿ ಮೊಳಗಿತೋ ಇಲ್ವೋ, ಇನ್ನು ಬದುಕಿಗೆ ಏನು ಸಾರ್ಥಕತೆ ಬೇಕು. ಧನ್ಯೋಸ್ಮಿ. ನಿನ್ನನ್ನು ಅರ್ಧರಥಿಕ ಅಂತ ಹೇಳಿದ್ರಂತೆ ಉಳಿದವರೆಲ್ಲ. ಅಲ್ಲವಯ್ಯ, ನೀನು ಮಹಾರಥಿ ಕರ್ಣ, ಮಹಾರಥಿ.
ಯೋಗೇಶ್ವರನಿಗೆ ಇದೋ ನತಶಿರಸ್ಕರುಣ. ಶ್ರೇಯೋ ಯಾತುದಾನರ ವೈರಿ ಪೊಗಳಿದ ಮಾತ ಕೇಳುತ್ತಾ, ಯಾತುದಾನರ ವೈರಿ ಪೊಗಳಿದ ಮಾತ ಕೇಳುತ್ತಾ, ಪಾತ ಮನದಲ್ಲಿ ಕಾತರಿಸಿ ಧನು ಬಿಳುಹಿ ದುಗುಡದೊಳ್ ಇರಲು ಹರಿ ನುಡಿದಾಗ, ಪಾರ್ಥ ಮನದಲ್ಲಿ ಕಾತರಿಸಿ ಧನು ಬಿಳುಹಿ ದುಗುಡದೊಳ್ ಇರಲು ಹರಿ ನುಡಿದಾಗ, ಯಾತುದಾನರ ವೈರಿ ಪೊಗಳಿದ ಮಾತ ಕೇಳುತ್ತಾಗ, ಆ ಗಾಂಧೀವವನ್ನು ಝಂಕರಿಸಿ ರಿಪುನಾಶಕ್ಯ ಉದ್ಯುಕ್ತನಾಗುತ್ತೇನೆ ಎಂಬ ಹಾಗೆ ತಿರುಗಿದ ರಥದಲ್ಲಿ ಒಮ್ಮೆ ದೃಢನಾಗಿ ನಿಂತಾಗ ಒಮ್ಮೆಲೆ ತಲೆ ತಿರುಗಿದ ಅನುಭವ. ಏನು ಮಾಡೋಣ? ಕೇಳಿ ಬಂತೊಂದು ಉದ್ಘೋಷ, ನೀನು ಮಹಾರಥಿ ಕರ್ಣ, ಮಹಾರಥಿ ಕರ್ಣ, ಮಹಾರಥಿ ಕರ್ಣ. ನಾವು ಗ್ರಹಿಸಿದ್ದು ಈ ಅಭಿನಂದನೆ ಆಚೆ ಕಡೆಯಿಂದಲೇ ಕೇಳುವುದು ಅಂತ. ಆಚೆ ಕಡೆಯಿಂದ ಕೇಳುವುದಲ್ಲ, ಈಚೆ ಕಡೆಯಿಂದ ಆಚೆ ಕಡೆಗೆ ಹೋದದ್ದು. ಹಾಗಿದ್ರೆ ಯಾರೇ ಅಭಿನಂದನೆ ಕೊಟ್ಟವ? ಈ ಅಭಿವಂದ್ಯರೇ ಅಭಿನಂದನೆಗೆ ತೊಡಗಿದರಲ್ಲ ಅಂತ ನಮಗೊಂದು ನೋವು. ಯಾತುದಾನರ ವೈರಿ ಎಷ್ಟೇ ಬಲಾಢ್ಯನಾಗಿರಲಿ, ದುಷ್ಟ ಅಂತ ಗೊತ್ತಾದರೆ ಅವನನ್ನು ವಧಿಸಿ ಶಿಷ್ಟ ಸಮುದಾಯಕ್ಕೆ ಪಾಠವಾಗಿ ನಿಲ್ಲಬಲ್ಲ, ಧರ್ಮದ ಪಠ್ಯವಾಗಿ ಕಾಣಿಸಿಕೊಳ್ಳಬಲ್ಲ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಂದ ಮಾತು. ಸಂಬಂಧದಲ್ಲಿ ನಮಗೆ ಭಾವ, ಆರಾಧನೆಯ ನೆಲೆಯಲ್ಲಿ ದೇವ, ಕಾಯಕದ ನೆಲೆಯಲ್ಲಿ ಬಂಡಿಯ ಭೋವ, ದೇವ ಭೋವ ಭಾವ. ಆದರೆ ಇವನ ಭಾವ ಹೀಗಿರ್ತದೆ ಅಂತ ನಾ ಭಾವಿಸಲೇ ಇಲ್ಲ. ಹೋರಾಟದಲ್ಲಿ ನಾ ಮಾಡಿದ ಸಾಧನೆ, ನನ್ನ ಮುಂಭಾಗದಲ್ಲಿ ನಮ್ಮ ವೈರಿಯ ಸಾಧನೆ ದೊಡ್ಡದು ಅಂತ ಕೋಟಿ ಕೋಟಿ ಯೋಧ ಪ್ರಮುಖರು ನೆರೆದಿರುವ ಕುರುಕ್ಷೇತ್ರದಲ್ಲಿ ಭಗವಂತನ ಬಾಯಿಂದಲೇ ಹೇಳಲ್ಪಡ್ತದೆ ಅಂತ ಆದರೆ ನಮಗೆ ಬೇಕು ಅಂತ ಅನ್ನಿಸೀತೇ ಯುದ್ಧ. ಛೇ ಇಲ್ಲ, ಯಾವಾಗ ನಮ್ಮವರೇ ನಾವು ಏನೂ ಅಲ್ಲ, ಯದುನಿಯವರವರು ದೊಡ್ಡವರು ಅಂತ ಹೇಳ್ತಾರೆ ಅಂತ ಆದರೆ ಮತ್ತೆ ನಾವ್ಯಾಕೆ ದುಡಿಯುವುದು? ನಾವು ದುಡಿದದ್ದಕ್ಕೆ ಬೆಲೆ ಇಲ್ಲ ಅಂತ ಅರ್ಥ. ಬೇಕಾದಷ್ಟು ದುಡಿದವರು ಒಟ್ಟಿಗೆ ಇರುವಾಗ ಅಪರೂಪಕ್ಕೆ ಬಂದು ಒಮ್ಮೆ ಹೀಗೆ ಮಾಡಿದವರಿಗೆ ಅಭಿನಂದನೆ ಆಗುತ್ತದೆ ಅಂತ ಆದರೆ ನಿತ್ಯ ದುಡಿಯುವವರಿಗೆ ನೋವಾಗುವುದು ಸ್ವಾಭಾವಿಕ ಅಲ್ವೋ? ಹಾಗಾದ ಕಾರಣ ದುಡಿದ ನಿತ್ಯ ದುಡಿಯುವ ನಮಗೆ ಯಾವತ್ತೂ ನಿತ್ಯ ಪೂಜೆ, ಅಪರೂಪಕ್ಕೆ ದುಡಿಯುವವರಿಗೆ ಶ್ರೀರಂಗನಿಂದ ರಂಗ ಪೂಜೆ. ಇದು ಬೇಕೋ ನಮಗೆ? ಹಾಗಾದ ಕಾರಣ ಈ ಕಾಲಕ್ಕೆ ಯುದ್ಧ ಬೇಡ ಅಂತ ಮಾನಸಿಕವಾಗಿ ನೊಂದಿದ್ದೇನೆ. ಧನುಸ್ಸನ್ನು ಅರ್ಧಕ್ಕಿಳಿಸಿದ್ದೇನೆ, ಯುದ್ಧಕ್ಕೆ ವಿರಾಮ ಘೋಷಿಸಿದ್ದೇನೆ, ಸುಮ್ಮನಿರುತ್ತೇನೆ. ಬಿರುಸಾಗಿ ಸಾಗುತ್ತಿದ್ದಂತಹ ಕಾಳಗ ನಿಂತೆ ಹೋಯ್ತಲ್ಲ. ಇಲ್ಲಿಂದ ಬಾಣ ಹೋಗುವುದೇ ಇಲ್ಲ, ಇಲ್ಲಿಂದ ಹೋದ್ರಲ್ವ ಅವನು ಖಂಡಿಸುವಂಥದ್ದು. ಅವನು ಸಿದ್ಧನಾಗಿ ನಿಂತಿದ್ದಾನೆ, ನಾನು ಹಿಂದೆ ತಿರುಗಿ ನೋಡ್ತೇನೆ, ಕೈಯಲ್ಲಿ ಬಿಲ್ಲಿಲ್ಲ, ಬಿಲ್ಲು ಜಾರಿದೆ. ಇವನ ಬಿಲ್ಲಂದ್ರೆ ದೊಡ್ಡ ಬಿಲ್ಲೆ. ಏನಾಯ್ತಪ್ಪ ಇವನಿಗೆ? ರಭಸದಿಂದ ಕಾಳಗಕ್ಕೆ ಅಣಿಯಾಗುವ ಅರ್ಜುನ ಇವನ ರಭಸ ಒಡಗಬೇಕು ಅಂತಾದರೆ ಏನು ಕಾರಣ? ನಾನು ಮಾತನಾಡಿಸದೆ ನಿರ್ವಾಹ ಇಲ್ಲ, ನಾನು ಮಾತನಾಡಿಸೋದಕ್ಕಾಗಿಯೇ ಕಾಯ್ತಾ ಇದ್ದಾನೋ ಏನು ನೋಡೋಣ. ಅಯ್ಯ ಅರ್ಜುನ, ಏನಿದು? ಏನು ಚಿಲ್ತೆ ಬಲ್ತ ಪಾರ್ಥ ಎಲ್ಲೊಳಿಗ ಪೇಳು
ಎಲ್ಲೊಳೀಗ ಪೇಳು ಎಲ್ಲೊಳೀಗ ಪೇಳು ಮಾನ ಭಂಗವಲ್ಲು ಗೈದರಾರು ನಿನಗೆ ಜಿಲ್ದಿರುಳು ಏನು ಚಿಲ್ತೆ ಬಂತು ಎನ್ನೊಳಿಗ ಪೇಳು ಮಾನ ಭಂಗವಲ್ಲು ಗೈದರಾರು ನಿನಗೆ ಇಲ್ದಿನುಳು ಏಳು ಚಿಲ್ತೆ ಬಲ್ದು ಪಾರ್ಥ ಎಲ್ಲೊಳೀಗ ಪೇಳು ಮಾನಭಂಗವನ್ನು ಗೈದರಾರು ನಿನಗೆ ಇಲ್ದಿರುಳು ಪಾರ್ಥ ಆಗೆ 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 ಪಾರ್ಥ ಸ್ವಾಮಿ ಎಲ್ಲೋ ಗಮನ ನಿನ್ನದು. ಏನು ಅಲ್ಲ ಇದು ಏನು ಅಂತ ಕೇಳುದು ನಾನು. ಇದು ಯುದ್ಧ ಗೊತ್ತಾಗೋದಿಲ್ವಲ್ಲ. ಹೊತ್ತಾಗಬೇಕಲ್ಲ. ಇನ್ನೂ ಹೊತ್ತಾಗಬೇಕು. ಇನ್ನೂ ಹೊತ್ತಾದರೆ ಸೂರ್ಯ ಮುಳುಗುತ್ತಾನೆ. ನೀನೇ ಮಾಡಿಕೊಂಡ ಅವಧಿ ಅಲ್ಲ, ಹೊತ್ತಾಗುವಾಗ ಮುಗಿಯುತ್ತದೆ ಅಂತ ಅಲ್ಲ. ಸೂರ್ಯಾಸ್ತದ ಒಳಗೊಂದು ತೀರ್ಮಾನ ಅಂತಲೆಲ್ಲ ಹೊರಟದ್ದು. ಎಂದೋ ನಿರ್ಣಯವಾದದ್ದು ಕರ್ಣಾರ್ಜುನರ ಕಾಳಗ ಅಂತ. ಬಹಳ ಮಂದಿಗಳು ನಿರೀಕ್ಷೆ ಮಾಡಿದ್ದು ಪರೀಕ್ಷಾ ರಂಗದಿಂದಲೇ. ನಿನಗೆ ಸಡ್ಡು ಹೊಡೆದು ನಿಂತು ಹೊರಟು ಹೋದವ ಕರ್ಣ. ಅಲ್ಲೇ ನಿನಗೊಬ್ಬ ಪ್ರತಿಸ್ಪರ್ಧಿ ನಿರ್ಣಯ ಅಂತ ನೋಡೋರು ತೀರ್ಮಾನಿಸಿದ್ರು. ದೂತ ಸಭೆಯಲ್ಲಂತೂ ಪ್ರತಿಜ್ಞಾಬದ್ಧ ನೀನು. ಕ್ಷತ್ರಿಯನಾದವನು ಪ್ರತಿಜ್ಞಾಪೂರ್ಣಕ್ಕೆ ಹೊರಡಲೇಬೇಕು. ಸಂಧಾನಕ್ಕೆ ಹೊರಟ ಕಾಲಕ್ಕೆ ನೀನೇ ಹೇಳಿದೆಯಲ್ಲ, ವಿಪಿನದಲ್ಲಿ ಅಳಲಿದ ಕಷ್ಟಪಟ್ಟಂತ ನೋವನ್ನೆಲ್ಲ ರಣರಂಗದಲ್ಲಿ ನೀಗುತ್ತೇನೆ ಅಂತ. ಅದಕ್ಕೊಂದು ಕಾಲ ಕೈಗೂಡಿ ಬಂತಾಗ ಅವತ್ತು ಹತ್ತಿತ್ತು. ಯಾವುದು ನಿಮ್ಮೊಳಗಿರುವಂತ ಆ ದ್ವೇಷದ ಬೆಂಕಿ ಹತ್ತಿದ್ದು. ಬೆಂಕಿ ಕೊಟ್ಟ ಕೂಡಲೇ ಉರಿಯುವುದಿಲ್ವಲ್ಲ. ಇಲ್ಲ ಇಲ್ಲ, ಇವತ್ತು ಆ ಬೆಂಕಿ ಹೊತ್ತಿ ಉರಿಯುವುದಕ್ಕೆ ತೊಡಗಿ. ಬಹಳ ಮಂದಿ ಪ್ರತ್ಯಕ್ಷದರ್ಶಿಗಳು ನೋಡ್ತಾ ಇದ್ದಾರೆ ನೋಟಕರಾಗಿ ಕರ್ಣಾರ್ಜುನರ ಕಾಳಗ. ನನಗೂ ಸಂತೋಷ ಆಗಿತ್ತು. ನಿನ್ನ ಪ್ರತಿಜ್ಞಾಪೂರ್ಣಕ್ಕೆ ಸಹಕಾರಿಯಾಗಿ ಸಾರಥ್ಯವನ್ನು ಕೈಗೊಂಡು ರಣರಂಗದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಬೇಕಾದಂತ ಅವಕಾಶ ಕೊಟ್ಟೆ ನಾನು. ಯುದ್ಧ ಸ್ವಲ್ಪ ಹೊತ್ತೇ ಸಾಗಿದ್ದು, ಬಹಳ ಹೊತ್ತೇನು ಸಾಗಲಿಲ್ಲ. ಇಲ್ಲ ಇಲ್ಲ, ಈಗಲೇ ಮಧ್ಯಾಹ್ನ ಆಗಿದೆ ನೀವು ಮುಖಾಮುಖಿ ಆಗುವ ಕಾಲಕ್ಕೆ. ನಿಜ. ತೊಡಗಿದ ಯುದ್ಧ ಅಷ್ಟು ಬೇಗ ನಿಂತು ಹೋಗ್ತದೆ ನಾನು ತೀರ್ಮಾನವೇ ಮಾಡಲಿಲ್ಲ. ಒಂದು ವೇಳೆ ಬಿಲ್ಲಿನ ಸಿಂಜಿನಿ ಕಡಿದ್ರೆ ಮತ್ತೊಂದು ಸಿಂಜಿನಿಯನ್ನು ಕಟ್ಟಿಕೊಳ್ಳುವಷ್ಟು ಸಮರ್ಥ ನೀನು. ಯೋಧನಾದವನಿಗೆ ಅದೆಲ್ಲ ಕರ್ತವ್ಯ, ಅದರ ಪಾಠ ಎಲ್ಲ ಮೊದಲೇ ಆಗಿರ್ತದೆ. ಆದ್ರೆ ಅಂಥದ್ದೇನೂ ಆಗಲಿಲ್ಲ. ಬಿಲ್ಲು ಕೆಳಗಿರಿಸಿದ್ದು ತೆಪ್ಪಗೆ ರಥದಲ್ಲಿ ಕುಳಿತುಕೊಂಡಿದ್ದೀನಿ. ಕುಳಿತದ್ದು ನೋಡ್ಲಿಲ್ಲ ನಾನು. ಈ ಮೊದಲು ಬಂದಿತ್ತು ಹಾಗೆಲ್ಲ ನಿನಗೆ ಜಿಜ್ಞಾಸೆಗಳು. ತೊಡಗುವ ಕಾಲಕ್ಕೆ ನಿನಗೆ ಬಂದಿತ್ತು. ನಿನ್ನ ಅಜ್ಞಾನವನ್ನು ದೂರ ಮಾಡಿ ನಿನಗೆ ಬೋಧಿಸಬೇಕಾದ್ದನ್ನು ಬೋಧಿಸಿ ಈ ರಣರಂಗದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಾನು ಅವಕಾಶ ಮಾಡಿ ಕೊಟ್ಟವ. ನಿಜ. ಹಾಗಾಗಿ ಇದು ಏನು ಅಂತ ಕೇಳ್ತಾ ಇರುವುದು ನಾನು. ನೀನು ಸುಮ್ಮನೆ ಕುಳಿತುಕೊಳ್ಬೇಕು ಅಂತಾದ್ರೆ ಬೇರೆ ಏನಾದರೂ ಕಾರಣ ಇರಬಹುದೇ? ನೀನು ಮಾನಧನ. ನೀನು ಅಂತಲ್ಲ, ನೀವು ಐವರು ಮಾನಧನರೇ. ನಿನ್ನಣ್ಣ ಭೀಮನೇ ಹೇಳಿದ್ದಾನಂತೆ, ಪ್ರಾಣವನ್ನಾದ್ರೂ ಬಿಟ್ಟೇನು ಮಾನ ಬಿಡುವುದಿಲ್ಲ ಅಂತ. ಹೌದಲ್ವ? ಅವನ ತಮ್ಮನಾದ ನೀನು ಹಾಗೆ ಮಾನಧನ. ನಿನಗೆ ಮಾನಕ್ಕೆ ಸ್ವಲ್ಪ ಧಕ್ಕೆಯಾಯಿತು, ತೊಡಕಾಯಿತು ಅಂತಾದ್ರೆ ಒಂದು ಅಪಮಾನವಾದ ಹಾಗೆ ಅದಕ್ಕೊಂದು ಪ್ರತೀಕಾರ ಮಾಡಿದ್ರೆ ಖಿನ್ನನಾಗುತ್ತೀನಿ. ಇವತ್ತು ರಣರಂಗದಲ್ಲಿ ನಿನ್ನ ಪ್ರತಿಸ್ಪರ್ಧಿ ನಿಂತಿದ್ದಾನೆ, ಯುದ್ಧಕ್ಕೆ ತೊಡಗಿದ್ದಿ. ಈ ರಥದಲ್ಲಿ ನಾನು ನೀನು ಅಲ್ಲದೆ ಬೇರೆ ಯಾರೂ ಇಲ್ಲ. ಇಲ್ಲ. ಯೋಧರು ಸಮೀಪದಲ್ಲಿ ಯಾರೂ ಕಾಣಿಸುತ್ತಿಲ್ಲ. ಇಲ್ಲ. ಪ್ರತಿಸ್ಪರ್ಧಿಯೊಬ್ಬ ಬೈಯುವಂಥದ್ದೆಲ್ಲ ಇರುವುದೇ. ಪರಸ್ಪರ ಪಚಾರಿಸಿಕೊಳ್ಳುವುದು, ಅವಹೇಳನ ಮಾಡುವುದು, ಪರಿಹಾಸ್ಯ ಮಾಡುವುದು, ಇದೆಲ್ಲ ಯೋಧ ಧರ್ಮ. ಮತ್ತೆ ದೊಡ್ಡ ವಿಷಯ ಏನೂ ಅಲ್ಲ. ಅವ ಎಷ್ಟು ಬೈದ್ರು ನೀನು ಬೈತಿ, ನೀನು ಬೈದದನ್ನು ಅವನು ಕೇಳ್ತಾನೆ. ಅದು ಇದ್ದದ್ದೇ ವಾಕ್ಯ ಯುದ್ಧ. ಹೌದಲ್ಲ? ಹೊಸತಾದಂತಹ ವಿಚಾರಗಳಿಂದ, ವೀರವಾಣಿಗಳಿಂದ ದೇಹ ಸ್ಫುರಣಗೊಂಡು ಕಾಳಗದಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಇದ್ದದ್ದೇ. ಆದ್ರೆ ಇಲ್ಲಿ ನೋಡ್ತೇನೆ, ಕರ್ಣ ನೀನು ಮಾತನಾಡಿದ್ದು ಬಿಟ್ಟರೆ ಬೇರೆ ಯಾರು ಮಾತನಾಡಿದ್ದು ಕಾಣಿಸುವುದಿಲ್ಲ ನನಗೆ. ಇಲ್ಲ. ನಿನ್ನ ರಥದಲ್ಲಿ ನಾನೇ ಇರೋದು.
ನಿನ್ನ ಮಾನಕ್ಕೆ ಕುಂದು ತಂದವರು ಯಾರು? ಮಾನಧನನಾದಂತ ನಿನಗೆ ಮಾನಭಂಗ ಏನಾದ್ರೂ ಆಯ್ತೆ? ಯಾಕೆ ಬಿಲ್ಲು ಬಾಣ ಕೆಳಗಿರಿಸಿ ಕುಳಿತುಕೊಂಡೆ? ಈ ಹೊತ್ತಿಗೆ ಇದು ಬೇಕಾ ನಿನಗೆ? ನಿನಗಿದು ಭೂಷಣ. ಕೃಷ್ಣ, ನಾವು ರಣದಲ್ಲಿ ಏನು ಮಾಡಿದ್ರು ಅಷ್ಟೇ ಅಲ್ವೋ? ರಣ ಆಗ ಅವನು ಕಣ್ಣ ಮುಂದೆ ಇದ್ದಾನೆ. ಹೇಗೆ? ನಿನ್ನ ಪ್ರಬಲ ಪ್ರತಿಸ್ಪರ್ಧಿ ಮುಂದೆ ಮುಂದೆ ಕರ್ಣ ಎಂಬ ಧೂರ್ತ ನಿಲ್ತಿರ್ಪತಾನಿದ ಕೋಯೆ ಇಳುಯಿ ಕುಳಿತುಕೊಂಡಿರ್ಪುದು ಲೀನೆ ಏನು ಚಿಂತೆ ಪಲ್ತು ಪಾರ್ಥ ಎನ್ನೊಳೀಗ ಪೆಳು ಪ್ರಬಲ ಪ್ರತಿಸ್ಪರ್ಧಿಯಾದಂತಹ ಕರ್ಣನೇ ನಿಂತಿದ್ದಾನೆ, ಧೂರ್ತ ಕರ್ಣ. ವನವಾಸದ ಕಾಲಕ್ಕೆ ನೀನು ಇಂದ್ರಕೀಲಕಕ್ಕೆ ಹೊರಡುವುದಕ್ಕೆ ಮೊದಲು ಅಣ್ಣನಾದಂತಹ ಧರ್ಮಜನಾಗಲಿ ದ್ರೌಪದಿ ಆಗಲಿ ಹೇಳಿ ಎಚ್ಚರಿಸಿದ್ದೀಯೇನನ್ನು? ನಾಳೆ ಯುದ್ಧವೇ ಒದಗಿ ಬಂತು ಅಂತಾದ್ರೆ ಭೀಷ್ಮರಾಗಲಿ ದ್ರೋಣರಾಗಲಿ ಕೃಪರಾಗಲಿ ಇನ್ನುಳಿದವರಾಗಲಿ ಪಾಂಡವರ ಕುರಿತಾಗಿ ಒಂದು ರೀತಿಯ ಪ್ರೇಮವನ್ನು ಒಲವನ್ನು ಹೊಂದಿದವರು, ಅವರಿಂದ ದೊಡ್ಡ ಆಘಾತ ಆದೀತು ಅಂತ ಭಾವಿಸುವುದು ಬೇಡ. ಆದರೆ ಕೌರವನ ಬಳಗದಲ್ಲಿ ಕರ್ಣನಿದ್ದಾನೆ ಮಹಾಧೂರ್ತ, ತೊಡಕಿದ್ರೆ ಅವನಿಂದ ಅಂತ ಪದೇ ಪದೇ ಎಚ್ಚರಿಸಿ ಧರ್ಮಜ ನಿನ್ನನ್ನು ಇಂದ್ರಕೀಲಕ್ಕೆ ಕಳುಹಿ ಕೊಟ್ಟದ್ದು. ಅದಕ್ಕೆ ವೇದವ್ಯಾಸರ ಪ್ರೇರಣೆ ಇತ್ತು ಸರಿ, ಆದರೆ ಹೊರಡುವ ಸಂದರ್ಭದಲ್ಲಿ ದ್ರೌಪದಿಯು ಅದನ್ನೇ ಹೇಳಿದಳಂತೆ. ದೂತ ಸಭೆಯಿಂದ ನೀವೆಲ್ಲರೂ ಹೊರಟಂತಹ ಕಾಲಕ್ಕೆ ನಿಮ್ಮನ್ನು ನಿಂದಿಸಿದಂಥ ಅವಹೇಳನದ ಮಾತುಗಳನ್ನು ನಾನು ನೆನಪು ಮಾಡಬೇಕಾದ ಅಗತ್ಯ ಇಲ್ಲ. ದೂತ ಸಭೆಯಲ್ಲಿಯೇ ದ್ರೌಪದಿಯನ್ನು ಹೇಳಿದಂತಹ ಮಾತುಗಳು ಇದೆಲ್ಲವನ್ನು ಆವಾಗ ಕನಬರಿಸುತ್ತಾ ನೀನು ಯುದ್ಧಕ್ಕಾಗಿ ಸೆಟೆದು ನಿಲ್ತಾ ಇದ್ದಿ. ನೀನು ಔಡುಗಚ್ಚುವುದನ್ನು ನಾನು ನೋಡಿದವನಿ. ಅಂತ ನಿನ್ನ ಸ್ಪರ್ಧಿ ಅವ ಹೇಳಿಕೊಳ್ಳುದು ಪ್ರಬಲ ಪ್ರತಿಸ್ಪರ್ಧಿ ಅಂತ. ನಿನ್ನ ಮುಂದೆ ಏನು ಅಲ್ಲ, ಒಬ್ಬ ಧೂರ್ತ. ಕೌರವನ ಸಂತೋಷಕ್ಕಾಗಿ ಯಾವ ಮಟ್ಟಕ್ಕಾದ್ರೂ ಇಳಿಯುವುದಕ್ಕೆ ಅವನು ಸಿದ್ಧನಿದ್ದಾನೆ ಈಗಲೂ. ಹಾಗಾಗಿ ಅಲ್ವ ಪಾಂಡವರನ್ನು ದ್ರೌಪದಿಯನ್ನು ಆ ರೀತಿಯಲ್ಲಿ ಛೇಡಿಸಿದವನು. ಅಂತ ಒಬ್ಬ ಧೂರ್ತ, ಧರ್ಮರಾಯ ಉದ್ದೇಶಿಸಿದವನು, ದ್ರೌಪದಿ ಹೇಳಿದವನು. ಅಂತಹ ಕರ್ಣನ ಈ ಕಾಲಕ್ಕೆ ಯುದ್ಧಕ್ಕೆ ಅಣಿಯಾಗಿ ನಿನ್ನ ಕಣ್ಣ ಮುಂದೆ ಬಂದಿರುವ ಸಂದರ್ಭದಲ್ಲಿ ನೀನು ರಭಸದಿಂದ ಅವನಿಗಿಂತಲೂ ಮಿಗಿಲಾದಂತಹ ಉತ್ಸಾಹದಿಂದ ಕಾಳಗದಲ್ಲಿ ತೊಡಗಿ, ಪ್ರಾರಂಭ ಏನಾಗಿದೆ, ದೀರ್ಘ ಸಮಯ ಇರಲಿಲ್ಲ ಅಂತ ಅಷ್ಟೇ. ಯುದ್ಧ ಮಾಡಿ ಅವನ ತಲೆಯನ್ನು ನೆಲಕ್ಕೆ ಇಳುಹುವುದು ಬಿಟ್ಟು ಬಿಲ್ಲು ಬಾಣ ಕೆಳಗಿಟ್ಟು ಕುಳಿತು ನಿನಗೆ ಭೂಷಣ ಆಗುತ್ತದ? ನಿನಗೆ ಚಂದವ ಇದು? ಮಾಡಿದ ಪ್ರತಿಜ್ಞೆ ನಮ್ಮ ನೆನಪು ಮಾಡು ಪುಣ್ಯಾತ್ಮ. ಕರ್ಣನನ್ನು ಕೊಲ್ತೇನೆ ಅಂತ ಹೇಳಿದವನಲ್ವ ನೀನು, ಯಾಕೆ ಹೀಗೆ ಅಂತ ನನಗೆ ಅರ್ಥ ಆಗುವುದಿಲ್ಲ ಅಂತ. ದೇವರೇ, ನೀವೇ ಹೇಳ್ತೀರಿ ಅವ ಧೂರ್ತ, ಅವ ಕೆಟ್ಟವ ಅಂತ. ಹೌದು, ಸಮ್ಮಾನ ಎಲ್ಲ ಮಾನ ಸಮ್ಮಾನ ಎಲ್ಲ ಆಚೆ ಹೋಗ್ತಾ ಉಂಟಲ್ಲ, ಮತ್ತೆ ನಮಗೆ ಯಾಕೆ ಈ ದುಮ್ಮಾನ ದುಗುಡ? ನಾವು ಕ್ಷಾತ್ರಿಯರು, ನಮಗೆ ಯುದ್ಧ ಎಲ್ಲ ಅಗತ್ಯ ಇಲ್ಲ ಸ್ವಾಮಿ, ಸಾಕು. ನಿನಗೆ ಯುದ್ಧ ಬೇಡ ಅಂತ ಆಗ್ತದ? ಬೇಡ, ನಿನಗೆ ಬೇಡ ಅಂತ ಆಗ್ತದೆ. ನನ್ನನ್ನು ನೋಡು, ಹಳ ತುಳುಂಬಲ್ತವರಿಗಾದರೂ ಕೋಪವೇರಿ ಬಹುದು ಸಡಸು ಬಲ್ತ ವೀರಲಿಲಗೆ ಸೇರುವುದೇ ಹೇಗೆ ಹೋದೋ? ಸಡಸು ಬಲ್ತ ವೀರಲಿಲಗೆ ಸೇರುವುದೇ ಹೀಗೆ ಹೋದೋ? ಏನು ಚಿಲ್ತೆ ಬಲ್ತು ಪಾರ್ಥ
ಬೀಳು ರಣದೊಳೆಮ್ಮಂತವರಿಗಾದರೂ ಕೋಪವೇರಿಬಹುದು. ಓಹೋ, ಆ ಕರ್ಣನ ರಭಸ, ರಣವೈಖರಿ, ಪರಾಕ್ರಮ, ಭುಜಸ್ಫಾಲನ ಎಲ್ಲ ನೋಡುವಾಗ ನನಗೊಮ್ಮೆ ಯುದ್ಧ ಮಾಡಿದರೆ ಆದೀತು ಅಂತ ತೋರ್ತದೆ. ನಾನು ಮೊದಲೇ ಹೇಳಿದ್ದೆ ನಿನ್ನಲ್ಲಿ, ಯಾಚಿಸುವುದಕ್ಕಾಗಿ ನೀವು ಆಗಮಿಸಿದವರು ಯುದ್ಧ ನಿರ್ಣಯ ಆದ ಕಾಲದಲ್ಲಿ. ನಿಜ, ನೀನು ಬಂದಿದ್ದೆ, ಕೌರವನು ಬಂದಿದ್ದೆ. ನನಗಾಗುವಂಥ ಅನುಭವವನ್ನೇ ನಾನು ಹೇಳಿದ್ದೆ. ಬಾಲ್ಯದಾರಭ್ಯದಿಂದ ದುಷ್ಟ ಕಳರಲ್ಲಿ ಹೋರಾಡಿ 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 ದೇಹದ ಕಸು ನೀಗಿದೆ. ಯುದ್ಧರಂಗದಲ್ಲಿ ನಾನು ರಂಗಕ್ಕೆ ಹೋದ್ರು ಬಹಳ ದೀರ್ಘ ಹೊತ್ತು ನಿಲ್ಲಿಕ್ಕೆ ಆಗುವುದಿಲ್ಲ ನನಗೆ. ಮೊದಲಿನಂತೆ ಕೊನೆಯವರೆಗೆ ನಿಂತು ಯುದ್ಧ ಮಾಡುವ ಸಾಮರ್ಥ್ಯ ಇಲ್ಲ ಈಗ ಅಂತ ಹೇಳಿದ್ದಲ್ವ ನಾನು. ಹಾಗಾಗಿ ನಾನು ಕೈದು ಧರಿಸುವುದಿಲ್ಲ ಅಂತ ಹೇಳಿದರು. ಭಂಡಾರಿಸಿತು ಸುದರ್ಶನ ಹರೆಯದು ದಿಂಡೆಯ ರೂರೊಳಗೆ ಉಂಡಾಡುವ ಭಟನೆಂಬರು ಪೆಸರಿಟ್ಟುಕೊಂಡಿ ಹರೆಯನಗೆ ಅಂತ ನೀನು ಹೇಳಿ ನೆನಪುಂಟದಲ್ಲ. ನಿಜ ನಿಜ. ಹಾಗೆ ಅಷ್ಟು ಹೇಳಿದ ಕಾಲಕ್ಕೆ ಆದರೆ ನಾನು ಏನೊಬ್ಬನ ಸಹಾಯಕ್ಕೆ ಕಾದಲಿ ಕಸದಳವು. ನಾನು ಪಾಲು ಮಾಡಲಿಲ್ಲಪ್ಪ. ಯಾದವಿ ಸೇನೆ, ನಾರಾಯಣಿ ಸೇನೆ, ಮತ್ತೊಬ್ಬ ನಾನು ಅಂತ ಒಂದು ಪಕ್ಷಕ್ಕೆ. ಅಲ್ಲ, ನೀನು ಈ ರೀತಿಯೆಲ್ಲ ಸಹಾಯ ಮಾಡ್ತಿಂತ ಗೊತ್ತಿರಲಿಲ್ಲ. ನೀನು ಅವರನ್ನು ಉಳಿದೆ, ಸಹಾಯ ಇಲ್ಲಿ ಮಾಡ್ತಾ ಇದ್ದೇನಲ್ಲ ನಿನ್ನ ಜೊತೆಗೆ. ಅದೇ ಅದೇ ನನ್ನನ್ನೇ ಅಪೇಕ್ಷಿಸಿದೆ ನೀನು. ನಿಜ. ನಾನು ಅವತ್ತು ಹೇಳಿದ ಮಾತು ಸುಳ್ಳಿನದ್ದೇನಲ್ಲ, ಸತ್ಯದ್ದೇ. ಕೂಡ್ತದೆ ಅಂತ ಕೂಡ್ಲಿಲ್ಲ. ಇದನ್ನಾದ್ರೂ ಮಾಡಿ ನನ್ನದು ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಯುದ್ಧ. ಹಾಗೆ ನಾನು ಕೈದು ಧರಿಸುವುದಿಲ್ಲ ಅಂತ ಒಂದು ವ್ರತದಲ್ಲಿರುವುದೀಗ, ಒಂದು ವ್ರತವೇ ಆಗಿ ಸಾರಥ್ಯ ಮಾಡುವುದು ಅಂತ. ನೀನು ಯುದ್ಧಕ್ಕೆ ಸಿದ್ಧನಾದವನು. ನಿಜ. ಬಬರಗಾರರ ದೇವ, ಮೂರು ಲೋಕದ ಗಂಡ ಎಂಬ ಪ್ರಖ್ಯಾತಿ ಹೊಂದಿದವನು. ಕೃಷ್ಣ ಮಮರಣೋತ್ಸವ. ಹೌದಲ್ಲ, ನೀನೇ ಹೇಳಿದವನು. ಆಗ ಮೊನ್ನೆ ನಾರಾಯಣಾಸ್ತ್ರದ ಸಂದರ್ಭದಲ್ಲಿ ನೀನು ಹೇಳಿದ್ದೇನು, ನಾರಾಯಣಾಸ್ತ್ರಕ್ಕೆ ಸ್ತ್ರೀಯರ ಮೇಲೆ, ಬ್ರಾಹ್ಮಣರ ಮೇಲೆ, ಗೋವುಗಳ ಮೇಲೆ ನಾನು ಬಾಣ ಪ್ರಯೋಗಿಸುವುದಿಲ್ಲ ಅಂತ ಶಸ್ತ್ರಾಸ್ತ್ರ ಕೆಳಗಿರಿಸಿದವ. ಇಲ್ಲಿ ಅಂತ ಸಂದರ್ಭ ಏನು ಬರಲಿಲ್ವಲ್ಲ. ಇಲ್ಲ ಇಲ್ಲ. ನಾರಾಯಣಾಸ್ತ್ರ ಏನು ಒಲಿಲಿಲ್ಲ ಕರ್ಣನಿಗೆ. ಇಲ್ಲ ಇಲ್ಲ. ಬ್ರಹ್ಮಾಸ್ತ್ರ ಉಂಟ ಇಲ್ವ ಅಂತ ಗೊತ್ತಿಲ್ಲ. ಇಲ್ಲ. ಒಂದು ಮಹಾಸ್ತ್ರ ಅಂತ ಹೇಳಿಕೊಂಡಿದ್ದದನ್ನು ಮೊನ್ನೆ ಬಿಟ್ಟು ಮುಗಿಸಿದ್ದಾನೆ. ಹಾಗಾಗಿ ಅಂತಹ ಅಸ್ತ್ರಗಳೇನಾದ್ರೂ ಪ್ರಯೋಗವಾಗಿದೆ ಅಂತ ಹೇಳಿದ್ರೆ ಅದೂ ಆಗಲಿಲ್ಲ. ಇದು ಯಾವುದೂ ಇಲ್ಲದೆ ನೀನು ಬಿಲ್ಲು ಬಾಣ ಕೆಳಗೆ ಹಾಕಿದ್ದಿ. ನೀನು ಯೋಧ. ನಿನ್ನನ್ನೇ ಎಲ್ಲರೂ ಗುರುತಿಸಿದ್ದು. ಕುರುಕ್ಷೇತ್ರದಲ್ಲಿ ಯುದ್ಧದಲ್ಲಿ ಅಪ್ರಮೇಯನಾಗಿ ಮೆರೆಯುವವ ನೀನೇ ಅಂತ. ಹಾಗೆ ಹೃದಯ ಭಾಗದಲ್ಲಿದ್ದು ಯುದ್ಧವನ್ನು ಮಾಡುವಂತ ನೀನೇ ಈ ಕಾಲಕ್ಕೆ ಕೈದು ಕೆಳಗಿರಿಸಿದ್ದಿ. ಯುದ್ಧವೇ ಮಾಡುವುದಿಲ್ಲ ಅಂತ ನಿರ್ಣಯಿಸಿ ಸಾರಥ್ಯ ಕೈಗೊಂಡಂತ ನನಗೆ ಒಂದು ಹೊಸ ಉತ್ಸಾಹ ಬರುವುದು. ಅಲ್ಲ, ನನಗೆ ಮಾಡಲಿಕ್ಕೆ ಆಗುದಿಲ್ಲ. ಆದ್ರೆ ಕರ್ಣನನ್ನು ನೋಡುವಾಗ, ಅವನ ಪರಾಕ್ರಮ ಎಲ್ಲ ನೋಡುವಾಗ ಒಮ್ಮೆ ಯುದ್ಧ ಮಾಡಿದ್ರೆ ಆದೀತು ಅಂತ ಕಾಣ್ತದೆ ನನಗೆ. ಆದ್ರೆ ಮಾಡುವ ಹಾಗಿಲ್ವಲ್ಲ. ನಾನು ಮಾತು ಕೊಟ್ಟಿದ್ದೇನಲ್ಲ, ನಿರ್ಬಂಧ ಉಂಟು. ಯುದ್ಧ ಮಾಡ್ತೇನೆ ಅಂತ ಹೇಳುವ ನೀನು ಸುಮ್ಮನೆ ಕುಳಿತಿದ್ದಿ. ಯುದ್ಧ ಮಾಡುವುದಿಲ್ಲ ಅಂತ ಅನ್ನುವ ನನಗೆ ಯುದ್ಧ ಮಾಡಬೇಕು ಅಂತ ಆಗುತ್ತದೆ. ಇದೆಲ್ಲ ನೋಡುವಾಗ ಒಟ್ಟು ವಿಕಲ್ಪ. ಅಯೋಮಯ, ನಿನಗೇನೋ ಒಂದು ವಿಕಲ್ಪ ಆಗಿದೆ. ಯಾಕೆ ಹೀಗೆ? ಯಾಕೆ ಕೈದು ಕೆಳಗಿರಿಸಿದ್ದಿ? ಹೊರಟು ಬರುವಾಗಿದ್ದ ರಭಸ ಈಗ ಯಾಕೆ ಇಲ್ಲ? ಹೇಳು ಹೇಳು ಸ್ವಾಮಿ. ಏನಪ್ಪ? ದೇವಲಾಲಿಪುದಿ ಬಿಡದ ಯೋಜನ ವಿರೋಧಿಯ ರಥವಾಗಿ ನೀವಿ ನೋಡುವ ತೆರೆದ ಚೋರಿ ಪುವಿಲ ಸ್ವಾಮಿ. ನೀವಿ ನೋಡುವ ತೆರೆದ ಚೋರಿ ಪುವಿಲ ಡಾಬರ ಬಿಡಿದಿಲ್ಲೋ ಜೀವದಾಸೆಯ ಬಿಟ್ಟು ಪತ್ತು ಬಿಲ್ಲದರ ಇವರು
ರಥವನು ಮತ್ತ ಧೀವರಾತ್ಮಜ ನಿಚ್ಚಡಾತನ ಅತಿ ದೋಷ ಭಾವದಿ ಪೊಗಳುವಿರಿಗೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ, ಕುರುಕ್ಷೇತ್ರದಲ್ಲಿ ಯುದ್ಧ ಆರಂಭವಾಗಿದೆ. ಹಾ, ಆರಂಭದ ಪೂರ್ವದಲ್ಲಿ ನಾವಿದ್ದದ್ದು ಕೇವಲ 5 ಮಂದಿ ಪಾಂಡವರು. ಯಾರು ನಮಗೆ ಜೊತೆಗಾರರು? ಹೇಳುವುದಕ್ಕೆ 7 ಅಕ್ಷೋಹಿಣಿ ಸೇನೆ ಇತ್ತು. ನಾವು ಅಕ್ಷೋಹಿಣಿ ಸೇನೆಯ ಮುಖ ನೋಡಲಿಲ್ಲ ಕೃಷ್ಣ. ಅಥವಾ ಮಿಕ್ಕುಳಿದ ಪಾಂಚಾಲರು ಅಥವಾ ಮತ್ಸ್ಯ ದೇಶದವರು ಅವರನ್ನು ಕಂಡು ನಿಶ್ಚಯಕ್ಕೆ ಬಂದದ್ದಲ್ಲ. ಈ ಜೀವಗಳಿಗೆ ಒಬ್ಬ ದೇವನಿದ್ದಾನೆ ಎನ್ನುವ ವಿಶ್ವಾಸ ಒಂದೇ ಕೃಷ್ಣ. ವಿಶ್ವಾಸೋ ಫಲದಾಯಕ. ಆದರೆ ಈ ಸಲ ಫಲ ಕೊಡ್ತದೆ. ಅದೇ ವಿಶ್ವಾಸ ಫಲ ಕೊಡ್ತದೆ. ಈ ಸಲ ಕೈ ಕೊಟ್ಟಿತೋ ಅಂತ ನಮಗೆ ಅನ್ನಿಸುವುದು. ಕೆಲವು ಕಡೆ ತುಂಬಾ ನಿರೀಕ್ಷೆ ಇಡಬಾರದು, ಮತ್ತೆ ನಿರಾಶೆ ಆಗುತ್ತದೆ. ಅದೇ ನಮಗೆ ಆದದ್ದು. ನಾವು ನಿರೀಕ್ಷೆ ಇಟ್ಟದ್ದೇ ಹೆಚ್ಚಾಯಿತು ಅಂತ ನಾವು ಗ್ರಹಿಸುವುದು. ಈ ಸಲ ಮೇಲೆ ಬೀಳ್ತೇವೆ, ಮೇಲೆ ಬೀಳ್ತೇವೆ ಅಂತ ನಾವು ಮಾಡಿದ ಸಮೀಕ್ಷೆಯೇ ತಿರುಗಿ ಬೀಳುವುದು. ಈಗ ನಮ್ಮ ಬದುಕು ಹಾಗಾಗಿ ಹೋಯಿತಲ್ಲ ಕೃಷ್ಣ. ನನಗೆ ಅರ್ಥವೇ ಆಗುವುದಿಲ್ಲ ಏನಾಯ್ತು. ಕುರುಕ್ಷೇತ್ರದ ರಣದಾರುಣಿಗೆ ನಿನ್ನ ಜೊತೆಯಲ್ಲಿ ವರೂತ ಸಮೇತ ಬಂದ ಹೊತ್ತಿನಲ್ಲಿ ಕಂಡೆ ಬಂಧುಗಳನ್ನು ಯುದ್ಧ ಬೇಡ ಅಂತ ಧನುರ್ತಂಡವನ್ನು ಕೆಳಗೆ ಹಾಕಿದೆ. ಆ ಕಾಲಕ್ಕೆ ಅಜ್ಞಾನವೇ ತುಂಬಿದ್ದ ನನ್ನ ಚಿತ್ತಮಂಡಲದಲ್ಲಿ ಗೀತಾಸುಧೆಯನ್ನು ಹರಿಸಿ ಪ್ರಜ್ಞಾದೀಪ್ತಿಯನ್ನು ಬೆಳಗಿಸಿ ನನ್ನನ್ನು ಮತ್ತೊಮ್ಮೆ ಪ್ರಫುಲ್ಲಿತನನ್ನಾಗಿಸಿ ಯುದ್ಧಕ್ಕೆ ಸಿದ್ಧಗೊಳಿಸಿದೆ. ನೀನು ಹೊರಟಿಯಲ್ಲ ಅವಾಗ ಆಯುಧ ಹೇಳುದು. ನಷ್ಟೋ ಮೋಹ ಸ್ಮೃತಿರ್ಲಬ್ಧ ಅಲ್ವೇ? ಪ್ರಸಾದಾನ್ಮಯ ಅಚ್ಯುತ ಅಲ್ವೇ? ಕರಿಷೇ ವಚನಂ ತವ ಅಂತ ಹೇಳಿದ್ದು ನೀವು. ನಿನ್ನ ಮಾತನ್ನು ಕೇಳ್ತೇನೆ ಅಂತ ಆಡಿದೋಸ್ಮಿ ಗತ ಸಂದೇಹ ಕರಿಷೇ ವಚನಂ ತವ ಅಲ್ವಾ? ನಿನ್ನ ಮಾತಿನಂತೆ ಕೇಳ್ತೇನೆ, ಮಾತಿನಂತೆ ನಡೆಯುತ್ತೇನೆ. ಆಡಿದೆ ನಾನು. ಆಡಿದಷ್ಟನ್ನು ಇವತ್ತಿನವರೆಗೂ ಮಾಡಿದೆ ಕೃಷ್ಣ. ಕದನದ ಕಣದಲ್ಲಿ ಕೆಲವೊಂದು ಸಲ ಅರ್ಜುನ ಸ್ಥಿತ್ಯಂತರ ಹೊಂದುವ ಸ್ಥಿತಿ ನಿರ್ಮಾಣವಾದಾಗಲೂ ಸ್ಥಿತಿಪತಿಯಾಗಿ ನನ್ನನ್ನು ಕಾಪಾಡಿದೆ ಕೃಷ್ಣ. ಆದರೆ ಇಂದು ನೀನಂದಂತೆ ದೇವವರ್ಗವೇ ನಿಜಾರ್ಥದಲ್ಲಿ ಬಿಡುಗಣ್ಣರಾಗಿ ಈಕ್ಷಿಸುವ ಕದನ ಎಲ್ಲ ನಮ್ಮ ಪಕ್ಷಕ್ಕೆ ನಿಂತಿದ್ದಾರೆ ಅವರು. ಕರ್ಣಂ ಹತಂ ಧನಂಜಯಂ ಅಲ್ಲ, ಧನಂಜಯಂ ಹತಂ ಕರ್ಣಂ. ನಿರ್ಣಯವಾಗಬೇಕಾದ ಕಾಲಘಟ್ಟ ಕೃಷ್ಣ. ಈ ಯುದ್ಧದಲ್ಲಿ ನನಗೆ ವಿಶ್ವಾಸ ಇತ್ತು. ಸೂರ್ಯಾಸ್ತದೊಳಗಾಗಿ ಕರ್ಣನನ್ನು ಇಲ್ಲವಾಗಿಸ್ತೇನೆ. ಹುರುಪಿತ್ತು, ನಡೆಯಿತು ಸಂಗ್ರಾಮ, ತೋರಿಸಿದೆ. ಯುದ್ಧದಲ್ಲಿ ಮುಂದಾಗಿ ಶಲ್ಯ ಸಾರಥ್ಯದಿಂದ ಕೂಡಿದ ರಥವನ್ನು ಹೊಂದಿದಂತಹ ಕರ್ಣ ಅವನು ತನ್ನ ಕೈ ಚಳಕ ಕಾಣಿಸುವ ಹೊತ್ತಿನಲ್ಲಿ ತೆಗೆದೆ ಬಾಣವೊಂದನ್ನು ಹೂಡಿದವನ ರಥದ ಮೂತಿಗೆ. ನೀನು ಹೂಡುವುದು ನೋಡಲಿಲ್ಲ, ಆದರೆ ಪ್ರಯೋಗ ಆದದ್ದು ನೋಡಿದ್ದೇನೆ. ಪರಿಣಾಮ ಪ್ರಯೋಗ ಆಗುವಾಗಲೇ ಅಲ್ಲಿ ತಿರುಗುವುದು ಕಂಡಿದೆ. ಬುಗರಿಯಂತೆ ತಿರುಗಿತು ಕರ್ಣನ ರಥ. ಧಿರ್ರನ ತಿರುಗಿ ಅಲ್ವಾ? ಬಹುಶಃ ಇನ್ನು ಬುಗರಿ ಆಟಕ್ಕಿದೊಂದು ನಾಂದಿಯಾದೀತು. ಅಷ್ಟು ಮಾಡಿದ್ದೇನೆ. ಆ ತಿರುಗಿದ ರಥ ಯೋಜನಾಂತರ ಹಿಂದೆ ಸರಿದಿದೆ. ಆ ವೇಳೆಯಲ್ಲಿ ಕೇಳಿದ್ದಲ್ಲ, ಆ ವೇಳೆಯಲ್ಲಿ ಬದುಕಿದ್ರೆ ಬೇಡಿ ತಿಂದೇನು. ಅಲ್ಲ, ನೀನು ಮಾಡಿದಕ್ಕೆ ಪ್ರತಿಯಾಗಿ ಅವನೇನು ಮಾಡಲಿಲ್ವ? ಅದೇ ಮಾಡಿದ್ದು. ಬದುಕಿದ್ರೆ ಬೇಡಿ ತಿಂದೇನು ಎನ್ನುವ ವಿಶ್ವಾಸದಿಂದ ಅಲ್ಲ ಅವ ಉಳಿಯುತ್ತೇನೆ ಅಂತ ಅಲ್ಲ. ಈ ಸಲ ನಮ್ಮದ್ದು ಹೋದದ್ದೇ. ಒಂದು ಸಿಕ್ಕಿದ್ರೆ ಸಿಗಲಿ ಅಂತ ಅವ ಸ್ವಸ್ಥಾನಕ್ಕೆ ಬಂದು ನಿಂತನಲ್ಲ. ಅಲ್ಲ, ಅದೇ ಹೇಗೆ ನಿಂತ? ಶಲ್ಯ ಸಾರಥ್ಯದಿಂದ ನಿಂತ. ಅದೇ ಶಲ್ಯ ಸಾರಥ್ಯದಿಂದ ನಿಂತರೆ ಇದು ಸ್ಥಿರ ಅಲ್ಲ, ಇದು ಅಸ್ಥಿರ ಅಂತ ಗೊತ್ತಿದ್ದು ಇನ್ನು ನಮ್ಮದ್ದು ಉಂಟು ಅಂತ ತೆಗೆದ ಒಂದು ಬಿಟ್ಟಾಗ ಏನಾಯಿತು?
ನಮ್ಮ ರಥವನ್ನೊಮ್ಮೆ ನೋಡು. ಜಾರಿದೆ. ನಮ್ಮ ರಥ ಎಷ್ಟು ಹಿಂದೆ ಸರಿದಿದೆ? ಸ್ವಲ್ಪ ಇಲ್ಲಿಂದ ಅಲ್ಲಿವರೆಗೆ ಒಂದು 10 ಬಿಲ್ಲಲ್ಲ ಆದೀತ ಅಂತ ಅಲ್ವೋ? 10 ಬಿಲ್ಲಂತರ ಹಿಂದೆ ಸರಿದುದು ರಥ. ಆವಾಗ ಕೇಳಿತೊಂದು ಅಭಿನಂದನೆ, ದೇವರೇ ನೀನೊಂದು ಇಷ್ಟು ಚೆನ್ನಾಗಿ ಅಭಿನಂದನೆ ಮಾಡ್ತಿಂತ ನಾ ಗ್ರಹಿಸಿಯೇ ಇರಲಿಲ್ಲ. ಇನ್ನು ಅಭಿನಂದನಾ ಭಾಷಣಕ್ಕೆ ಕರೀತೀಯ ಹೇಗೆ? ಕರೆಯುವಲ್ಲಿವರೆಗೆ ನಾ ಇರ್ತೇನೋ ಅಂತ ನಮಗೆ ಯೋಚನೆ ಆಗುದಿಲ್ಲ ಹಾಗೆ. ಕರೆಯುವುದೇನು ಸ್ವಾಮಿ? ಮಾರಥಿ ಕರ್ಣ, ಪೂತು ಮಜರಿ, ತಿರುರೆ, ಮಜಬಿಲ್ಲಾಳು, ಇದು ಯಾವ ವಿಶ್ವಕೋಶದ ಶಬ್ದ? ಉಂಟಲ್ಲ, ನಾ ಕೇಳಿರದ ಶಬ್ದ, ಶಾರದೆಯ ಶಬ್ದ ಭಂಡಾರ ಅಲ್ವಾ? ಅಲ್ಲಿಂದಲೇ ಹೊರಬಂತು. ಸ್ವಾಮಿ ಅವನಿಗೆ ಅಭಿನಂದನೆ ಮಾಡಿದೆ. ಅಲ್ಲ, ನಾನೀಗ ವಿರೋಧಿಯನ್ನು ಹೊಗಳಿದಾಗ ನಿನಗೆ ಇಷ್ಟೆಲ್ಲ ಆಗುದೇನು ಅಂತ. ಮೊನ್ನೆ ಭೀಷ್ಮರು ನೀನು ಅರ್ಧರಥಿ, ಪರಮ ಭಾಗವತೋತ್ತಮರು, ಒಂದು ಭಾಗವತರು ಸುಳ್ಳು ಹೇಳಿಯಾರ ಅಲ್ವೋ? ಅವರು ಹೇಳಿದ್ರು ನೀ ಅರ್ಧರಥಿ, ಆದರೆ ಭಾಗವತ ವಂದ್ಯನಾದ ನೀನು ಮಹಾರಥಿ ಎಂಬ ಹಾಗೆ ಅವನನ್ನು ಉದ್ಘೋಷಿಸಿದೆ. ಇಷ್ಟು ಮಾಡಿದ ಮೇಲೆ ನಾವು ಇಲ್ಲಿ ಇರುತ್ತಾ ನಮ್ಮ ವೈರಿಯನ್ನು ಅವ ಹೊಗಳುತ್ತಿಂತಾದ್ರೆ ನಮ್ಮ ಭುಜಬಲ ನೋಡಿದೀಯಾ ಕೃಷ್ಣ? ಎಲ್ಲಯ ಭುಜ ಬಲದೊಳಗಿ ಕುಲ್ದುಗಳ ಕಳ್ಳಿರೆ ನೀವಿಲ್ದು ಕಂಡಿರಿ ನೀವಿಲ್ದು ಕುಲ್ಲಿ ರಾಧೇಯನ ವಿಕ್ರಮದ ಗೋಪುಲ್ತಿಕೆಯು ಹೆಚ್ಚೇಲುವು ಎನ್ನಯ ಭುಜ ಬಲದೊಳಗೇನು ಕುಂದುಗಳನ್ನು ಕಂಡಿರಿ ನೀವಿಲ್ದು ಕುಣ್ಣಿ ರಾಧೆಯನ ವಿಕ್ರಮದ ಗೋಪುಲ್ತಿಕೆಯು ಹೆಚ್ಚೇಲು ದೇವಲಾಲಿ ಪುತೀಗ ಬಿಡದುಲ್ದು ಯೋಜನ ಆ ವಿರೋಧಿಯ ರಥವ ದೇವಗೆ ಪರಮಾತ್ಮ ಪಾರ್ಥ, ಏನು ಪಾರ್ಥನ ಸಾಧನೆ? ನಿನಗೆ ನಾ ವಿಶೇಷವಾಗಿ ಹೇಳಬೇಕಾಗಿಲ್ಲ ಕೃಷ್ಣ. ನಾನು ಇದ್ದಾದದ್ದಲ್ವ ಕೃಷ್ಣ ಸಾರಥ್ಯವಿಲ್ಲದೆಯೇ ನಿವಾತ ಕವಚರು ಪೌಲೋಮರು ಕಾಲಕೇಯರನ್ನು ಮರ್ದಿಸಿದಂತಹ ಎನ್ನ ಭುಜಬಲ, ಪರಶಿವನ ಕೂಡೆ ಕಾದಾಡಿ ಅವನಿಂದಲೇ ಪೇಶಿಯನ್ನಿಸಿಕೊಂಡ ಎನ್ನಯ ಭುಜಬಲ. ಒಬ್ಬ ಅತಂತ್ರ ಸ್ಥಿತಿಯಲ್ಲಿದ್ದು ವಿಶ್ವಾಸವೇ ಇಲ್ಲದೆ ಓಡುವ ಉತ್ತರ ಕುಮಾರನ ಬೆನ್ನು ಚಪ್ಪರಿಸಿ ತನ್ನತನವನ್ನು ತೋರಿಸಿದಂಥ ಎನ್ನಯ ಭುಜಬಲ. ಮೊನ್ನೆ ಅರ್ಜುನನೊಬ್ಬ ತಪ್ಪಿದರೆ ಮಿಕ್ಕ ಪಾಂಡವರನಗಿದಿರಿ ಅಂತ ಗುರುದ್ರೋಣರ ನಾಲಗೆಯಿಂದ ಆಡಿಸಲ್ಪಟ್ಟ ಎನ್ನಯ ಭುಜಬಲ. ನೊಂದೇನ ಕಟ ಪಾರ್ಥನಸ್ತ್ರದಿ ಅಂತ ಹೇಳಿದ
ಭೀಷ್ಮರ ಬಾಯಿಂದ ಬಂದ ಎನ್ನಯ ಭುಜಬಲ, ಸೈಂಧವ ವಧ ಕಾಲದಲ್ಲಿ ಬೆನ್ನು ತಟ್ಟಿದ ಕೃಷ್ಣನಿಂದ ಬೆನ್ನು ತಟ್ಟಿಸಿಕೊಂಡ ಎನ್ನಯ ಭುಜಬಲ. ಇಂತಹ ಎನ್ನಯ ಭುಜಬಲದಲ್ಲಿ ಒಬ್ಬ ರಾಧೇಯನಲ್ಲಿ ಹೋರಾಟ ಮಾಡುವ ಕಾಲದಲ್ಲಿ ಕೃಷ್ಣ ನಿನಗೆ ಕುಂದು ಖಂಡಿತಲ್ಲ. ಎನ್ನಯ ಭುಜಬಲದೊಳಗೇನು ಕುಂದುಗಳನ್ನು ಕಂಡಿರಿ ನೀವಿಂದು? ಸಾಮಾನ್ಯರಲ್ಲಿ ಸಾಮಾನ್ಯನಿದ್ದಾನೆ. ಯಾವ ನೆಲೆಯಿಂದ ಹೊಗಳಿಕೆಗೆ ಅವ ಸತ್ಪಾತ್ರ? ಕೇವಲ ಇಂದು ಒಂದು ಸಣ್ಣ ಸಾಧನೆ ಮಾಡಿದ ಎನ್ನುವ ನೆಲೆಯಿಂದಲೇ ಅಲ್ಲ, ದಾರ್ಶನಿಕರೆಲ್ಲ ಒಪ್ಪಿಕೊಳ್ಳುವ ಏನಾದರೂ ಸಾಧನೆಯಿಂದಲೇ ಅಲ್ಲ, ಉತ್ತಮರ ಸಾಂಗತ್ಯದಿಂದ ಬೆಳವಣಿಗೆಯನ್ನು ಕಾಣಿಸಿದ ಸಾಧನೆಯಿಂದಲೇ ಯಾವ ಸಾಧನೆಯನ್ನು ನೋಡಿದೆ ನೀನವನಲ್ಲಿ? ಅಂತ ಒಬ್ಬ ಕುನ್ನಿರಾಧೇಯ ಬಂದು ಹೋದದ್ದು ಕೃಷ್ಣ ನನ್ನ ನಾಲಿಗೆಯಿಂದ ಬರಬಾರದಿತ್ತು. ನೊಂದು ಬಂತು ಕೃಷ್ಣ, ನೊಂದು ಬಂತು. ಅನ್ಯ ಸಾಮಾನ್ಯ ವೀರನನ್ನಾದರೂ ಹೀಗಳೆಯುವ ಸ್ಥಿತಿಯವನಲ್ಲ ನಾನು. ಅವನಲ್ಲಿ ಯೋಧತ್ವ ಇಲ್ಲ ಅಂತ ನನ್ನ ಆಕ್ಷೇಪ ಅಲ್ಲ. ಅವನಲ್ಲಿ ಇದ್ದ ಯೋಧತ್ವವನ್ನು ಅವ ಧರ್ಮದ ಉಳಿವಿಗಾಗಿ ವಿನಿಯೋಗ ಮಾಡಿಕೊಳ್ಳಿಲ್ಲ ಕೃಷ್ಣ. ಅಧರ್ಮಿಗಳ ಜೊತೆಯಲ್ಲಿ ಕೂಡಿ ಅಧರ್ಮ ಕಾಯಕಕ್ಕೆ ಪೂರಕನಾಗಿ ವ್ಯವಹರಿಸಿದ. ಆದ್ದರಿಂದ ಆ ಶಬ್ದ ಬಂತು ಕೃಷ್ಣ. ಅಂತಹ ಅವನಲ್ಲಿ ಏನು ಹೆಚ್ಚುಗಾರಿಕೆಯನ್ನು ಕಂಡಿರಿ ನೀವಿಂದು? ಎನ್ನಯ ಭುಜಬಲದೊಳಗೇನು ಕುಂದುಗಳನ್ನು ಕಂಡಿರಿ? ಅವನ ವಿಕ್ರಮದಾಟೋಪದ ಔನ್ನತಿಕೆಯು ಹೆಚ್ಚೇನು? ಏನವನ ವಿಕ್ರಮದಾಟೋಪದಲ್ಲಿ ಔನ್ನತ್ಯವನ್ನು ಕಂಡೆ? ನಾ ಪ್ರಯೋಗಿಸಿದ ಅಸ್ತ್ರವನ್ನು ಅವ ಖಂಡಿಸಿದ್ದರಿಂದಲೇ ಅಲ್ಲ, ಅವನ ರಥವನ್ನು ನಾ ಹಿಂದೆ ಹಾರಿಸಿದೆ, ನನ್ನ ರಥವನ್ನು ಕ್ಷಣಿಕ ಹಿಂದೆ ಸಂಚರಿಸಿ ಹಾಗೆ ಮಾಡಿದ್ದರಿಂದಲೇ ಏನವನಲ್ಲಿ ಮಹತ್ತನ್ನು ಕಂಡೆ? ನಿನ್ನನ್ನು ದೂರಿ ಪ್ರಯೋಜನ ಇಲ್ಲ ಕೃಷ್ಣ. ಮತ್ತೆ ಕೆಲವು ಸಲ ಹಾಗೆ. ಹೇಗೆ? ಈ ಮನೆಯಲ್ಲಿ ದುಡಿದವರು ಎಷ್ಟೇ ದುಡಿದರೂ ಯಾರೂ ಗುರುತಿಸುವುದಿಲ್ಲ. ಈ ಅಪರೂಪಕ್ಕೆ ಹೊರಗೆ ಇದ್ದು ಬಂದು ಸ್ವಲ್ಪ ಕೊಟ್ರೆ ಸಾಕು, ಅವನನ್ನು ಹೊಗಳುವುದೇನು, ಅವನಿಗೆ ಮಾನ ಏನು? ಈ ಪಾಲಾಗುವಾಗಲೂ ಅಷ್ಟೇ. ಈ ಮನೆಯಲ್ಲಿ ಇದ್ದವ ಹತ್ತಿರ ಆಗುವುದು ಅಂತ, ಮನೆಯಿಂದ ಹೊರಟವ ದೂರ ದೂರವೇ ಆಗುದು. ಮತ್ತೆ ಮನೆಯವರಿಗೆ ಬೇಡ. ಇಲ್ಲ ಇಲ್ಲ, ಹೊರಟವ ಹಾಗೆ ಮತ್ತೆ ಇಲ್ಲವೇ ಇಲ್ಲ. ಮನೆಯಲ್ಲಿ ಇದ್ದವರು ತಾತ್ಸಾರ ಪಾಲು ಮಾಡುವಾಗಲೂ ಮನೆಯಲ್ಲಿ ಇದ್ದವನಿಗೆ ಕೊನೆಗೆ ಬದಿದ್ದೇ ಕೊಡುವುದು. ಕೊನೆಗೆ ಅವನೇ ಉಳಿಸಿದ ಮನೆ ಹೊರಗಿನವನಿಗೆ ಹೋಗುವುದು. ಆದ್ದರಿಂದ ನಮ್ಮ ಮನವನ್ನು ನಮ್ಮ ಮನೆಯವನಾಗಿ ಮನಸ್ಸಿಜನಯ್ಯನಾಗಿ ನೀ ತಿಳಿಯದೆ ಹೋದೆ. ನಿಮ್ಮ ಮನೆಯಲ್ಲಿ ಪಾಲು ಮಾಡಬೇಕಾದಂತ ಸ್ಥಿತಿ ಬರ್ಲಿಕ್ಕಿಲ್ಲ ಅಂತ ಧರ್ಮ ಜನತಾದ ಆಳ್ವಿಕೆ ಅಂತ ಆದ್ರೆ ನಾವು ಅನ್ಯರನ್ನಲ್ಲ, ನಮ್ಮ ಮನೆಯ ವಿಷಯ ಅಲ್ಲ, ನಮ್ಮ ಮನವನ್ನು ಪಾಲು ಮಾಡುವ ಮನಸ್ಸಿಜನಯ್ಯ ನೀನಾದೆ ಅಂತ. ಇಲ್ಲದೆ ಇದ್ರೆ ನಮ್ಮ ಮನವಾಗಿ, ನಮ್ಮ ಮನೆಯಾಗಿ, ನಮ್ಮ ದೇವನಾಗಿರುವ ನೀನು ನಮ್ಮ ರಥದಲ್ಲಿ ಕುಳಿತು ಅವನನ್ನು ಹೊಗಳ್ತಿಂತಾದ್ರೆ ಅದು ನನ್ನದು ತಪ್ಪಲ್ಲ, ನಮ್ಮ ಹಣೆ ಬರ ಸ್ವಾಮಿ ಎನ್ನುವುದೇನು? ನಾವು ಏಸು ಗೈದರೂ ಕಷ್ಟ, ನಿರರ್ಥವಲ್ಲ, ನಿರರ್ಥವೇ. ಇದು ನಮ್ಮ ಹಣೆ ಬರಹ. ಇಲ್ಲದೆ ಇದ್ರೆ ಏನು ಪಾಂಡವರು ಅಂದ್ರೆ ಹಸ್ತಿನಾವತಿಯ ಕಳಶ ಸದೃಶರಾಗಿ ವಿರಾಜಮಾನರಾಗಬೇಕಾದವರು ಪಾಂಡು ಚಕ್ರವರ್ತಿಯ ಮಕ್ಕಳು. ಧನುರ್ಧರ ಧನಂಜಯ. ಏನು ಮಾಡೋಣ, ಈಗ ಧನುರ್ಧರ ಇಲ್ಲ, ಒಂದು ತರ ಧನಂಜಯ ಆಗಿದ್ದಾನೆ. ಹೌದು, ತರ ಆಗುವುದಕ್ಕೆ ಕಾರಣ ಈ ತೆರಾದ ವ್ಯವಸ್ಥೆಗಳು. ಇದು ನಮ್ಮ ಹಣೆ ಬರಹ ಕೃಷ್ಣ, ಹಣೆ ಬರಹ. ಕಾಡಿನಲ್ಲಿ ಹುಟ್ಟಿದೆವು, ನಾಡನ್ನು ಸೇರಿದೆವು, ಆದರೂ ಪಾಂಡವರು ಅಂತಾದೆವು. ಪುನಃ ನಮ್ಮ ಹಣೆ ಬರಕ್ಕೆ ಕಾಡೇ ಗತಿ. ಈಗ ಸಿಗುತ್ತದೆ 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 ಅಂತಾಗುವಾಗ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸುವವರೇ ಇರುವುದು. ಹೇಳಲಿಕ್ಕೆ ನಮ್ಮ ದೇವರು. ನಾವು ಗೆಲ್ಲುವ ಹಂತದಲ್ಲಿರುವಾಗ ಅವನಿಗೆ ಹೊಗಳ್ತಿಂತಾದ್ರೆ ಇದಕ್ಕಿಂತ ದೊಡ್ಡ ಮಾನಕಲ್ಲ. ಈ ಮೊದಲೆಲ್ಲ ನೀನು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡುತ್ತಿದ್ದದು. ಇವತ್ತು ನಿನ್ನ ವರ್ತನೆ ನೋಡಿ ನಾನು ಹಾಗೆ ಕೇಳಿದ್ದು, ಯಾಕೆ ಹೀಗೆ ಅಂತ. ಎಷ್ಟೆಲ್ಲ ಹೇಳ್ತೀಯಪ್ಪ ನೀನು, ಅಷ್ಟೆಲ್ಲ ದೂರ ಹೋಗಬೇಕಾದ ಅಗತ್ಯ ಇಲ್ಲ. ಮತ್ತೆ ಒಬ್ಬ ವಿರೋಧಿಯನ್ನು 4 ಶಬ್ದಗಳಿಂದ ಹೊಗಳಿದಾಗಲೇ ನಿನಗೆ ಇಷ್ಟು ಖೇದ ಆಗುತ್ತದೆಯೋ? ನೀನು ಅದರ ಒಳವನ್ನು ಯಾಕೆ ಅರ್ಥ ಮಾಡಲಿಲ್ಲ? ನಮ್ಮ ಮನೆ ಅಲ್ವೇ ಸ್ವಾಮಿ ನೀನು ಹೇಗೆ ಹೇಳುವುದೇ? ಸ್ವಲ್ಪ ಸಾವಧಾನ ಇರಲಿ. ನನಗೆ ನಿನ್ನ ಮಾತು ಕೇಳುವಾಗ ನಗು ಬರ್ತಾ ಇದೆ. ಅಂದ್ರೆ ಆ ಕಿರೀಟಿಯೋ
ಎಂತದು ಕಿರೀಟಿ? ನುಡಿದುದು ನಗುತ್ತಾಯಿಗೆ ನಗು ಬರ್ತಾ ಇದೆ. ಆ ಕಿರೀಟಿಯು ನುಡಿದುದಕ್ಕೆ ನಗುತ್ತಾ ಕರುಣಾಕರ ಪೇಳ್ದ ಎಲೆ ಮರುಳೆ ಎಲೆ ಮರುಳೆ ಮರುಳಲ್ವೇನೋ ನಿನಗೆ? ಕೌತಿಯ ಎಲೆ ಮರುಳಿ ಕೌತಿಯ ಕೇಳಿ ಕಮಲ ಜಾಂಡಮಂ ಪುತ್ತಿರ್ಪಿ ಎನ್ನ ಸಹಿತಿ ದೇವದತ್ತ ಸಹಿತ ಕೇಳಿ ಕಮಲ ಜಾಂಡಮೋ ಪುತ್ತಿರ್ಪಿ ಈ ದೇವದತ್ತ ಸಹಿತ ಎನ್ನ ಸಹಿತಿ ದೇವದತ್ತ ಸಹಿತ ಏಕಪೀಶ್ವರ ಸಹಿತ ಈ ಕಪೀಶ್ವರ ಸಹಿತ ಬಿ ಚಾಪ ನೀ ಸಹಿತ ಈ ಚಾಪನಿ ಸಹಿತ ಈ ಕಠಿಣ ರಥವ ಎಸೆವರು ಏಸು ಸತ್ವಂಗಳು ಬೇಕು ಏಸು ಸತ್ವಂಗಳು ಬೇಕು ಅವನ ಹುಲು ರಥವನೆಚ್ಚಡೇನಾಯ್ತು ರವಿ ಜಾತ ಗಿಣಿಗಾಣೆಯುದ ಅವನ ಹುಲು ರಥವ ಎಚ್ಚಡೇನಾಯ್ತು ರವಿಜಾತ ಗೆಣೆಗಾಣೆ ಎಂದ ಆ ಕಿರೀಟಿಯು ನುಡಿದುದು ಕೇಳ್ದು ಲಗುತ ಕರುಣಾಕರಂ ಪೇಳ್ದ ಎಲೆ ಮರುಳಿ ಕೌಲ್ತೀಯ ಅರ್ಜುನ ಸ್ವಾಮಿ, ರೂಢಿಯಲ್ಲಿ ಒಂದು ಸಾಮಾನ್ಯ ಮಾತಿದೆ. ಏನು? ಯಾವ ವಿಚಾರವನ್ನಾದರೂ ಹಂಸಕ್ಷೀರ ನ್ಯಾಯದಂತೆ ಪರಿಗಣಿಸಬೇಕು. ನಿಜ. ಕೃಷ್ಣನಾಡಿದಂತಹ ಹೊಗಳಿಕೆಯ ಮಾತುಗಳಿಂದಲೇ ನೀನು ಖಿನ್ನನಾಗಿ ರಥದಲ್ಲಿ ತೆಪ್ಪಗೆ ಕುಳಿತುಕೊಳ್ತಿ ಅಂದ್ರೆ ಅರ್ಥ ಏನು? ಏನು? ನನ್ನ ಒಡನಾಟದಲ್ಲಿ ಎಷ್ಟು ಕಾಲ ಕಳೆದವ ನೀನು. ನಾನು ಏನು, ನನ್ನ ಮಾತಿನ ಅರ್ಥ ಏನು, ವ್ಯಂಗ್ಯಾರ್ಥ, ವಾಕ್ಯಾರ್ಥ, ಸೂಚ್ಯಾರ್ಥ, ಧ್ವನಿ, ಶ್ಲೇಷೆ, ಪ್ರತಿಯೊಂದಕ್ಕೂ ನೀನು ಅರ್ಥ ತಿಳಿಯುವವ. ಆದರೆ ನಿನ್ನನ್ನು ತಿಳಿಯುವುದು ಕಷ್ಟ ಕೃಷ್ಣ. ಯೋಗಿ ಬಲ್ಲನೆ, ತ್ಯಾಗಿ ಬಲ್ಲನೆ, ಭೋಗಿ ಬಲ್ಲನೆ. ಭೂಮಿ ಯಾವುದಿದು? ಯಾಗ ಭೂಮಿ, ಯೋಗ ಭೂಮಿ, ಪುಣ್ಯಭೂಮಿ, ವೀರಭೂಮಿ ಅಂತ ಕ್ಷೇತ್ರ ಇದು ಕುರುಕ್ಷೇತ್ರ. ನಾನು ಒಬ್ಬನನ್ನು ಹೊಗಳುತ್ತೇನೆ ಅಂತಂದ್ರೆ ಅದರಲ್ಲಿ ಏನು ಅಡಕವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ನೀವು. ನಮ್ಮ ರಥವನ್ನು ಅವನ ರಥವನ್ನು ಏಕರೂಪದಲ್ಲಿ ಪರಿಗಣಿಸುವುದ ನೀನು? ದ್ವಂದ್ವಾತೀತನಾದ ನಿನ್ನಲ್ಲಿಯೂ ದ್ವಂದ್ವವೇ ಬೇಕಾಗುತ್ತದೆ. ಅದು ರಣನೀತಿಯಲ್ಲಿ ಬೇಕಾಗುತ್ತದೆ, ಧರ್ಮವನ್ನು ರಕ್ಷಿಸುವಲ್ಲಿ ಬೇಕು. ನೀನು ಮೊದಲು ನೋಡಿದ್ದೆಲ್ಲ ಮೊನ್ನೆ 15ನೇ ದಿವಸ 14ನೇ ದಿವಸ ಯುದ್ಧಗಳಲ್ಲೆಲ್ಲ ನಾನು ಹೇಗೆ ತೊಡಗಿಸಿಕೊಂಡಿದ್ದೆ ಅಂತ. ಸತ್ಯ. ಆದ್ದರಿಂದಲೇ ಈ ನೀತಿ ಯಾಕೆ ಎಂಬುದನ್ನು ಚೆನ್ನಾಗಿ ಯೋಚನೆ ಮಾಡು. ಎಲ್ಲಕ್ಕಿಂತಲೂ ಮೊದಲು ನೀನು ಖಾಂಡವನ ದಹನದ ಒಂದು ಪ್ರಕರಣವನ್ನು ನೆನಪು ಮಾಡು.
ನಿನ್ನದ್ದಾದಂಥ ಕಾರ್ಯವೈಖರಿಗೆ ಮೆಚ್ಚಿದಂಥ ಅಗ್ನಿದೇವ ಪ್ರಸನ್ನನಾಗಿ ಕೊಟ್ಟ ರಥ ಅಲ್ವೇನೋ ದಿವ್ಯ ರಥ, ಅಗ್ನಿದತ್ತ ರಥ, ಭೂಮಿ ತೂಕ ಅಂತ ಹೇಳಿಲ್ವೇ ಆ ಕಾಲಕ್ಕೆ. ಆಮೇಲೆ ಅಚ್ಛೇದ್ಯವಾದಂಥ ತುರಗಗಳು, ಆಮೇಲೆ ಭೂಮಿ ತೂಕದ ಗಾಂಡೀವ ಧರಿಸುವುದಕ್ಕೆ ನೀನೇ ಅರ್ಹ ಅಂತ ಹೇಳಿದ್ದ ಆ ಕಾಲಕ್ಕೆ. ಇಂತಿಪ್ಪ ವ್ಯವಸ್ಥೆಯಲ್ಲಿರುವುದು ನಿನ್ನ ರಥದಲ್ಲಿರುವವನು ಯಾರು? ನಾನು ನಿನ್ನನ್ನು ಸಂಧಾನ ಮಾಡಿದ ಕತೆ ಸೇತು ಬಂಧನ. ಕಳೆದ ಯುಗಕ್ಕೂ ಈ ಯುಗಕ್ಕೊಂದು ಸಂಬಂಧ ಬೇಸದದ್ದು. ಮುಖ್ಯ ಪ್ರಾಣ ಕಪೀಶ್ವರ ಏನು ಭಾರ ಇಲ್ಲದೆ ಕುಳಿತದ್ದವ ಅಲ್ಲಿ. ಅಲ್ಲ, ಅವನ ಅಣುವಾಗ್ತಾನೆ ಮಹತ್ವ ಆಗ್ತಾನೆ. ಮನೋಜವು ಮಾರುತ ತುಲ್ಯ ವೇಗಂ. ನಿನ್ನ ಧ್ವಜದಲ್ಲಿದ್ದಾನೆ ಮಾರುತಿ ಕೇತ. ಆಮೇಲೆ ನನ್ನನ್ನೊಬ್ಬ ಸಾಮಾನ್ಯ ಅಂತ ತಿಳಿದಿದ್ಯಾ? ಪ್ರಥಮದ ದಿವಸದಲ್ಲಿ ವಿಶ್ವರೂಪವನ್ನು ಕಂಡಂತ ನೀನು ಸಕಲ ಪ್ರಪಂಚ ಪ್ರಕೃತಿ ನೀನೇ ಆಗಿದ್ದಿ ಅಂತ ಕೊಂಡಾಡಿದವನು. ಬ್ರಹ್ಮಾಂಡ ಪರಿತೋದರ. ಸತ್ಯ. ಬ್ರಹ್ಮಾಂಡ ಪರಿತೋದರನಾದ ನಾನು. ಆಮೇಲೆ ನನ್ನ ಪಾಂಚಜನ್ಯ ಏನು ತೂಕ ಇಲ್ಲದ್ದಲ್ಲದು, ಎಲ್ಲ ಮೌಲ್ಯ ಇರುವಂಥದ್ದೇ ನಮ್ಮಲ್ಲಿರುವ ವಸ್ತುಗಳು. ನಿನ್ನಲ್ಲಿರುವಂತಹ ದೇವದತ್ತ ಕೊಟ್ಟದ್ದು ಮಯನೇ ಆಗಿರಲಿ. ಮಯ ಬಿಂದು ಸರೋವರದಲ್ಲಿ ರತ್ನಗಳನ್ನು ಹೆಕ್ಕುವಂತಹ ಕಾಲಕ್ಕೆ ಅವನಿಗೆ ದೊರಕಿದ್ದಂತೆ. ಕಳೆದ ಯುಗದಲ್ಲಿ ಶತ್ರುಘ್ನ ದೇವ ಧರಿಸುತ್ತಿದ್ದಂತಹ ಗದಾದಂಡವನ್ನು ಇನ್ನು ಮುಂದಿನ ಯುಗದಲ್ಲಿ ಧರಿಸಿ ಯುದ್ಧ ಮಾಡುವ ಸಮರ್ಥರಿಲ್ಲ ಅಂತ ಯುಗಾಂತದಲ್ಲಿ ಬಿಂದು ಸರೋವರಕ್ಕೆ ಎಸೆದನಂತೆ. ನಿಮಗೊಂದು 10,000 ಮಂದಿಯ ಕೈ ಪ್ರಮಾಣದಲ್ಲಿ ಒಂದು ಮಂಟಪ ಕಟ್ಟಿಕೊಡ್ಲಿಲ್ವ? ಮಂಟಪಕ್ಕಾಗಿ ಮುತ್ತುರತ್ನಗಳನ್ನು ಹೆಕ್ಕುವುದಕ್ಕೆ ಅಲ್ಲಿಳಿದಾಗ ದೊರಕಿದ ಗದೆ ಅದು. ಇಂದ್ರಪ್ರಸ್ಥಕ್ಕೆ ಬಂದು ಒಪ್ಪಿಸಿದ ಕಾಲಕ್ಕೆ ಹೇಳಿಲ್ಲ, ಭೀಮನಿಗೆ ಈ ಗದೆಯು ರಿಪು ಸಂಗ್ರಾಮದ ಜಯಸಿರಿ ಅಂತ. ನಿಜ. ಅದಕ್ಕೆ ಬಳುವಳಿಯಾಗಿ ಅದರ ಜೊತೆಗೆ ಬಂದ ಶಂಖ ದೇವದತ್ತ. ಅದು ಏನು ಕಡಿಮೆ ತೂಕದ್ದಲ್ಲ. ಅಲ್ಲ ಅಲ್ಲ ಅಲ್ಲ. ನನ್ನಲ್ಲಿರುವ ಪಾಂಚಜನ್ಯ ಜೊತೆಗೆ ನಾನು, ರಥದ ಮೇಲಿರುವಂತಹ ಮಾರುತಿ, ನಿನ್ನಲ್ಲಿರುವ ದೇವದತ್ತ, ವಿಶೇಷವಾದಂತಹ ಈ ದೇವ ನಿರ್ಮಿತವಾದ ರಥ, ಆಮೇಲೆ ನಿನ್ನ ಗಾಂಡೀವ, ಅಕ್ಷಯ ತೂಣೀಲ, ಇಷ್ಟೆಲ್ಲ ವ್ಯವಸ್ಥೆಗಳು ಯಾರಿಗಾದ್ರೂ ಸ್ವಲ್ಪ ಆದ್ರೂ ಸರಿಸಲಿಕ್ಕೆ ಸಾಧ್ಯ ಆದೀತ? ಸಾಧ್ಯ ಆಗಿದೆಯೋ? ಆಗಲಿಲ್ಲ. ಅಜ್ಜನ ಕಾಲದಲ್ಲಿ ಅಂದ್ರೆ ಭೀಷ್ಮಾಚಾರ್ಯರ ಕಾಲದಲ್ಲಿ ಒಂದು ಬಾಣ ಪ್ರಯೋಗಿಸಿ ಒಮ್ಮೆ ತಿರುಗು ಹಾಗೆ ಮಾಡಿದ್ದಾರೆ ಗರಗರ ಅಂತ. ಆದ್ರೂ ನೀನು ಅವರಿಗೆ ಅಭಿನಂದನೆ ಮಾಡಲಿಲ್ಲ, ಕೋಪವೇ ಮಾಡಿದ್ದು. ಅಲ್ಲ, ಅವರಿಗೆ ಕೋಪ ಬಂದದ್ದು ಅವನಲ್ಲಿ, ಆಂಜನೇಯನಲ್ಲಿ. ಅದೇ ಅವನನ್ನು ತಿರುಗಿಸಲಿಕ್ಕೆ ಮಾಡಿದ್ದವರು. ಅವ ಹೇಳಿದನಂತೆ, ಇದೆಲ್ಲ ಎಂತ ಯುದ್ಧ, ರಾಮ ರಾವಣರ ಸಂಗ್ರಾಮ ನೋಡಿದವನಿಗೆ ಇದೆಲ್ಲ ಯುದ್ಧವೇ ಅಲ್ಲ ಅಂತ ಮುಖ ತಿರುಗಿಸಿದ. ಹಾಗೆ ಅವನ ಮುಖ ತಿರುಗಿಸಬೇಕು ಅಂತ ಅಜ್ಜ ಬಾಣ ಬಿಟ್ಟದ್ದು ಭೀಷ್ಮಾಚಾರ್ಯರು. ನಮ್ಮ ರಥ ಸರಿಸಿದ್ದಾರೆ ಯಾರಾದ್ರೂ? ನೀನು ಯೋಜನ ಹಾರಿಸಿದ್ದಲ್ಲ, ನೀನು ಹಾರಿಸಬೇಕಾದವನೇ ಯೋಜನ ಪರ್ಯಂತರ. 10 ಬಿಲ್ಲಂತರ ಸರಿಸುವ ಹಾಗಾದ್ರೂ ಮಾಡ್ಲಿಲ್ವೇ? ಅದು ಸಣ್ಣದೇನು ಅಲ್ಲ ಕರ್ಣನ ಮಟ್ಟಿಗೆ. ಯಾಕೆ ಯಾಕೆ ಇರುವೆ ಒಂದು ಅಕ್ಕಿ ಕಾಳನ್ನು ಹೊತ್ತುಕೊಂಡು ಹೋಗ್ತದೆ ಅಂತಂದ್ರೆ ದೊಡ್ಡ ವಿಷಯ ಅದು. ಆನೆ ಮರದ ದಿಮ್ಮಿ ಹೊರುವಂಥದ್ದು ವಿಷಯ ಅಲ್ಲ ಅಂತ. ಅದಷ್ಟೇ. ನೀನು ಗಜರೋಹಿ ಆಚರಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟವ, ಸುರಗಜವನ್ನು ಧರೆಗಿಳಿಸಿದವ. ಹಾಗಿರುವಾಗ ನಿನಗಿದೆಲ್ಲ ದೊಡ್ಡ ವಿಷಯ ಯೋಜನ ಅಲ್ಲ. ಭೂ ತಟಾಕದಿಂದಲೇ ಆಚೆ ಕೊಂಡೋಗಿ ಹಾಕೊಟ್ಟು ಸಾಮರ್ಥ್ಯ ಉಂಟು ನಿನಗೆ. ನಾವೆಲ್ಲ ಹಾಗೆ ನಿಮ್ಮಲ್ಲಿ ಉಂಟು ನಿಮ್ಮಲ್ಲಿ ಉಂಟು ಅಂತ ಹಿಂದೆಯೇ ಬಿದ್ದದ್ದು. ಹೌದಾ? ನೀವೆಲ್ಲ ಇಲ್ಲದವರನ್ನೇ ಮುಂದೆ ತರಲಿಕ್ಕೆ ನೋಡುವುದಲ್ವಾ? ನನಗೆ ಒಂದು ಗುಣ ನನಗೊಂದು ಹೊಗಳಿ ಹೋದದ್ದ. ನನಗೊಂದು ಒಳ್ಳೆ ಗುಣ ನೋಡುವಾಗ ಹೊಗಳಿ ಹೋಗು. ಅದು ಪ್ರತಿಪಕ್ಷದಲ್ಲಿದ್ದಾನೆ, ಮತ್ತೊಂದು ಪಕ್ಷದ ಹಾಗೆ ಕಾಣುವುದಿಲ್ಲ ಅಂತ. ಅದು ಹೊಗಳಿ ಹೋಗುದು. ದೇವರಾಗಿ ನಾನು ಆಗಿರ್ಬೇಕಾಗ್ತದೆ. ನೀನು ಯಾವ ಪಕ್ಷವನ್ನು ಹೊಗಳುತ್ತಿತ್ತಲೇ ಗೊತ್ತಾಗುವುದಿಲ್ಲ. ನಾನು ಧರ್ಮದ ಪಕ್ಷ ಅಂತ ನೀನಲ್ವ ಹೇಳಿದಾಗ ನಿನಗೆ ಅಲ್ಲಗಳಿಕೆ ಅದನ್ನು? ಇಲ್ಲಪ್ಪ. ನೀನು ಹೋದಲ್ಲಿ ಧಾರ್ಮಿಕ ಭಾಷಣ ಮಾಡ್ತಿ ಪುಣ್ಯಾತ್ಮ. ಧರ್ಮ ಪಕ್ಷ ನಮ್ಮಲ್ಲಿ ದೇವರು ಇದ್ದಾರಂತೆ ಬೇರೆ ಹೇಳ್ತಿ. ಈಗ ನೀನು ಯಾವ ಪಕ್ಷ ಅಂತ ಗೊತ್ತಿಲ್ಲ ಅಂತ ಬೇರೆ ಹೇಳುವುದಾ? ಅಲ್ಲ, ನೀನು ಹೊಗಳಿದ ಬಹಿರಂಗದಲ್ಲಿ ಹಾಗೆ ಹೇಳಿದ್ರೆ ಆಕ್ಷೇಪ ಬಂದಿತ್ತು. ದೇವರಿಗೂ ಅವನಲ್ಲಿ ಏನೋ ಮುನಿಸುಂಟು ಅಂತ ಹೇಳ್ಯಾರು. ಆದ ಕಾರಣ ಹಾಗಲ್ಲ, ನಾನು ಧರ್ಮ ಪಕ್ಷದಲ್ಲೇ ಇರುವವನು. ಹಾಗಾಗಿ ನೀನು ಮಾಡಿದ ಮಹತ್ತರವಾದ ಸಾಧನೆ ಮಾಡಬೇಕಾದ್ದೇ. ಅವನು ಇಷ್ಟು ಮಾಡಿದ ದೊಡ್ಡ ವಿಷಯ. ಅವನದು ಸಾಮಾನ್ಯ ಬಡಗಿ ಮಾಡಿದಂತ ಒಂದು ರಥ. ಎಲ್ಲೇ ವಯಸ್ಸಾದ ನಮ್ಮ ಶಲ್ಯ ಭೂಪತಿಗಳಿದ್ದಾರೆ, ಅವರು ದೊಡ್ಡ ಮನುಷ್ಯ ದೇಹಿಯಾಗಿ ಅಷ್ಟೇ ಭಾರ ಇರುವಂತವ್ರು, ನನ್ನಷ್ಟು ಭಾರ ಅಲ್ಲ. ಹಾಗಾಗಿ ಅವನ ರಥ ಹಾರಿಸುವುದು ವಿಷಯ ಅಲ್ಲ, ನೀನು ನಮ್ಮನ್ನು ಅವನು ಸರಿಸಿದ್ದು ವಿಷಯ. ಹಾಗಾಗಿ ಒಂದು ಹೊಗಳಿ ಬಿಟ್ಟೆ. ಶ್ರೀಕೃಷ್ಣ ಪರಮಾತ್ಮ ಮಧ್ಯಾಹ್ನ ಕಳೀತದ, ಸೂರ್ಯನ ಪ್ರಖರತೆ ಅಲ್ಲಿವರೆಗೆ ಮಾತ್ರ ನಿಜ. ಮತ್ತೆ ಸೂರ್ಯನ ಶಾಖ ಕಡಿಮೆ ಆಗುತ್ತದೆ. ಈಗ ಹೊಗಳಿದಾಗ ಒಮ್ಮೆ ಉಬ್ಬಿ ಮತ್ತೆ ಏನಾಗಬೇಕು ಅಂತ ನೀನು ತರ್ಕಿಸು. ಸ್ವಲ್ಪ ನನ್ನ ಹೊಗಳಿಕೆಯಲ್ಲಿ ಒಂದು ಒಳಗುಟ್ಟು ಉಂಟು ಎಂಬುದನ್ನು ನೀನು ಅರ್ಥ ಮಾಡಿಕೊಂಡು ವ್ಯವಹರಿಸಬೇಕು. ನನಗೆ ಅರ್ಥ ಆಯಿತು. ನೀನು ಕೌರವನ ಅನ್ನದ ಋಣ ತೀರಿತು ಅಂತ ಹೇಳುವಾಗಲೇ ಅಂತೂ ಅವನ ಅನ್ನದ ಋಣ ತೀರಿತು ಅಂತ ಹೇಳ್ತಿ. ಮಾನಸಿಕವಾಗಿ ನಾ ಏನು ಮಾಡಬೇಕು? ಚಿತ್ತದ ದುಮ್ಮಾನವ ಬಿಡು, ಚಿತ್ತದ ದುಮ್ಮಾನವ ಬಿಡುವ ಮತ್ತೆ ಶರಾಸನಮಂ
ಕುಶಲಾಶ್ರಮ ಛೇಗೈದತಿ ಭರದ ದತ್ತರಳಾಗ್ರದಿರುಪಿವಿನ ಕತ್ತರಿಸಲೆ ಕಲಿಪಾರ್ಥಂ ಬಳಿಕನು ವಾದ ಒಬ್ಬ ಮಹಾತ್ಮನಾದವನಿಗೆ ಲೋಕ ಪ್ರಸಿದ್ಧನಾದವನಿಗೆ ಕ್ಷಣಕ್ಕೊಮ್ಮೆ ಈ ರೀತಿಯಾದಂತಹ ಚಿತ್ತ ಚಾಂಚಲ್ಯ ಉಂಟಾಗಕೂಡದು. ಭದ್ರವಾದ ಒಂದು ದಕ್ಷವಾದ ತೀರ್ಮಾನವನ್ನು, ದೃಢವಾದ ತೀರ್ಮಾನ ಕೈಗೊಳ್ಳಬೇಕು. ಹಾಗಾಗಿ ಒದಗಿ ಬಂದ ದುಮ್ಮಾನವನ್ನು ಬಿಡು, ವಿರೋಧಿಯ ತಲೆ ಕಡಿಯುವುದೇ ಲಕ್ಷ್ಯ ಎಂಬಂತಹ ಉದ್ದೇಶದಿಂದ ಇನ್ನ ಗಾಂಡಿವಂ ಜಂಗೈದು ರಣಧಾರುಣಿಗೆ ಧುಮುಕು ಧುಮುಕು. ಶ್ರೀಕೃಷ್ಣ ಪರಮಾತ್ಮ ಕ್ಷಣಕಾಲಕ್ಕೆ ವೈರಿಯನ್ನು ಹೊಗಳಿದೆ ಎಂದ ಮಾತ್ರಕ್ಕೆ ಚಿತ್ತ ವಿಕಲ್ಪವನ್ನು ಹೊಂದಿದೆ, ಮತ್ತೊಮ್ಮೆ ಚಿತ್ತದ ಚಾಂಚಲ್ಯವನ್ನು ತೊಡಗಿಸಿದೆ. ಇದೀಗ ಮತ್ತೊಮ್ಮೆ ಗಾಂಧೀವ ಎತ್ತಿದ್ದೇನೆ, ರಿಪುಶಿರ ಕತ್ತರಿಸಿ ಪ್ರತಿಜ್ಞಾ ಪೂರಣ ಮಾಡುವುದಕ್ಕೆ ಬೇಕಾಗಿ ಮುಂದುವರಿಯುತ್ತೇನೆ. ಅದರ ಬಗ್ಗೆ ಸಮರತೆ ರಮಮ ತ್ರಿಭುವನ ಕಂದಿ ಹೋಯ್ತು ಅವರೆಚ್ಚ ದಿವ್ಯಾಸ್ತ್ರಗಳ ಹೊಯ್ಲಿನಲ್ಲಿ. ರಣದ ಅತಿಶಯತೆ ಅಂದ್ರೆ ಹಾಗಿರಬೇಕು. ಕಣ್ಣು ಕಾಣದವರಿಗೂ ಮುಂಭಾಗದಲ್ಲಿ ಮಿಂಚು ಹರಿದ ಅನುಭವ ಅಲ್ಲ, ಸ್ಪಷ್ಟವಾಗಿ ಕಾಣುತ್ತಾ ಇದ್ದವರಿಗೂ ಕೂಡ ಗಾಢ ಅಂಧಕಾರವೇ ತಮಗೆ ಮಸುಕಿದಂತೆ ಮಂತ್ರಾಸ್ತ್ರಗಳ ಹುಯಿಲಿನಲ್ಲಿ ಕರ್ಣಾರ್ಜುನರ ರಭಸವಾದಂತಹ ಈ ಹೋರಾಟ ತಿರುಗಿ ಹೊಸ ಮಜಲನ್ನು ಹೊಂದುತ್ತಾ ಇರುವ ಈ ಕಾಲದಲ್ಲಿ ಮುಂದೆ ಮುಂದೆ ಪಾಡು ತಲುಟಗೆ ಬಂದ ಹರಿಬ ಏನಾನು ತರುವೆಯ ಅಂದು ಭುಜಗಾಸ್ತ್ರವ ಕೈಗೊಂಡಲಿದನ ಕರುಣ ಮುಗಿಲೊಳಗಿಯ ರವಿಯಂತದಿ ಪರಿಸರ ಮುಗಿಲೊಳಗಿಯ ರವಿಯಂತದಿ ಪರಿಸರ ತಗ ತಗ್ಗಿಸಿದ ಪೊಳೆಯ ಉಗುಳುವ ವಿಷದುರಿ ಗಂಬರದೊಳಗಿಯ ಖಗಸಂತತಿ ಅಳಿಯೇ ಹರಿಬದಲ್ಲ ಹರಿಯನ್ನು ಸಾರಥಿಯಾಗಿ ಹೊಂದಿದ ಪಾಂಡುತನಯನ ಪರಿಭವ ಶತಸಿದ್ಧವಾಗಬೇಕು ಅಂತಲೇ ವಿಶಿಷ್ಟವಾದ ವಿಷಿಕಕ್ಕೆ ತಡಕಾಡಿ ಬತ್ತಳಿಕೆಯಿಂದಲೇ ಹೊರಗೆಸೆದದ್ದೇ ತಡ. ಮುಗಿಲೊಳಗಿಹ ರವಿಯಂದದಿ ಫಣಿಶರ ಜಗ ಜಗಿಸ್ತಾ ಹೊಳೆಯುತ್ತಾ ಇರುವ ಬಗೆ, ಉಗುಳುತ್ತಾ ಇರುವ ವಿಷದ ಉರಿಗೆ ಅದೋ ಖಗಸಂತತಿ ಅಂಬರ ಮಠದಲ್ಲಿ ಸಂಚರಿಸ್ತಾ ಇದ್ದದ್ದು ಸುಟ್ಟು ಕರಕಲಾಗಿ ಧರಾಮಂಡಲಕ್ಕೆ ಉರುಳ್ತಾ ಇರುವ ಬಗೆ ನೋಡಿ ಬೆರಗು ಒಡೆದ ಈ ತಂಡ ವಿಪಕ್ಷಕ್ಕೆ ಸೋಲಿನ ಕರಾಳತೆ ಆವರಿಸಿಕೊಳ್ತಾ ಇರುವ ಕಾಲದಲ್ಲಿ ಸ್ವಪಕ್ಷ ವಿಜಯಾರವವನ್ನು ಹೂಡುತ್ತಾ ಇರುವ ಈ ಬಾಣವನ್ನು ಹೂಡುವುದಕ್ಕೆ ಮೊದಲೇ ಮೊಳಗಿಸ್ತದೆ ಅಂತಾದರೆ ಒಂದು ಮಾರ್ಗನ ಕೈಗೆ ಬಂದಾಗ ಅದು ತನಕ ಕಾಣದಿದ್ದ ಗೆಲುವಿನ ಮಾರ್ಗ ನಿಚ್ಚಳವಾಗುವ ಬಗೆ ಹೇಗೆ ಅಂತ ವೇದ್ಯವಾಯಿತೋ ಇಲ್ಲ. ಈ ಮಾರ್ಗನ ಕೈಗೆ ಬಂದಾಗಲೇ ಇಷ್ಟು ಮಾಡಿದ್ದ ಹೌದಾದರೆ ಪರಶುರಾಮ ಪ್ರದತ್ತವಾದ ಏಕಘಾತಕವಾದ ಉರಗಮುಖಿ ಶರವನ್ನು ಕೈಗೆತ್ತಿಕೊಂಡು ಉರಗಕೇತನನಾದ ಕೌರವನ ಗೆಲುವಿಗೆ ಹಂಬಲಿಸ್ತ ಹೊಡೆಯುವಾಗ ಈಗಲೇ ಇಷ್ಟಿದ್ರೆ ಹೂಡುವಾಗ ಆಡಂಬರ ಎಷ್ಟಿರಬೇಕು. ಆಡಂಬರದೊಳಗ ಬಾಳದ ಗುರಿ ನೋಡಿ ನರನ ಗಳಿಕೆಯ ನೋಡಿ ನೋಡಿ ನರ
ನರಳಗಳಿಗೆ ನೋಡಿ ನರಳಗಳಿಗೆ ಪುಡುತ್ತ ಶಲ್ಯಲ ಕಳ್ಳರ್ಕದಗ ಪೂಡುತ್ತ ಶಲ್ಯಲ ಕಳ್ಳರ್ಕದಗ ಮಾತಾಡಿದ ನಕ್ಕಳಿಗೆ ಆಡಂಬರದೊಳಗ ಬಾಳದ ಗುರಿ ನೋಡಿ ನರನಗಳಿಗೆ ನೋಡಿ ನರನಗಳಿಗೆ ಆಡಂಬರದಲ್ಲೇ ಆಲೀಢ ಪಥದಲ್ಲಿ ನಿಂತು ನರನಗಳಕ್ಕೆ ಗುರಿಯನ್ನು ನೋಡಿ ಉರಗಮುಖಿ ಶರವನ್ನು ಹೂಡಿ ಇನ್ನೇನು ಪ್ರಯೋಗಿಸಬೇಕು ಎಂಬ ಹಂತದಲ್ಲಿ ಒಳಗಿನಿಂದ ಒಂದು ಕದಲಿಕೆ. ಕರ್ಣ ತಡೆ ತಡೆ ಹೀಗೆ ಹೊರಟದ್ದು ಹಲವು ಸಲ ಆಯಿತು, ಆದರೆ ತುದಿ ಮುಟ್ಲಿಲ್ಲ ಅಂತ. ಹೌದಲ್ಲ? ಶರಪರೀಕ್ಷಾ ರಂಗದಲ್ಲಿ ಆಯ್ತು ಆಯ್ತು ಇನ್ನೇನು ದ್ವಂದ್ವ ಸಿಕ್ಕಿತು ಅಂತಾಗುವಾಗ ತಪ್ಪಿತು. ದ್ರೌಪದಿ ಸ್ವಯಂವರದಲ್ಲಿ ಹೋಗಿ ಇನ್ನೇನು ದ್ರೌಪದಿಗೆ ವರ್ಣಮಾಲಿಕೆ ಹಾಕ್ತೇನೆ ಎಂಬ ಹಂಬಲದಲ್ಲಿದ್ದವನಿಗೆ ತಪ್ಪಿತು. ಪಾಂಡವರಲ್ಲಿ ಇನ್ನೇನು ಸೋಲಿಸಿ ಆಯಿತು ಎಂಬ ಹಂತದಲ್ಲಿ ಎಲ್ಲಿಂದಲೋ ತಪ್ಪಿಸಿಕೊಳ್ತಾರೆ. ಅದು ವಿರಾಟ ನಗರದಲ್ಲಿರಬಹುದು, ಚಿತ್ರಸೇನ ಕಾಳಗೆ ಇರಬಹುದು. ಅಂದರೆ ಈಗ ಚಿತ್ರಸೇನನ ಜೊತೆಗಿನ ಕಾದಾಟಕ್ಕೆ ಪೂರ್ವದಲ್ಲಿ ಪಾಂಡವರನ್ನು ನಾವು ಮೀರಿ ಆಯಿತು ಎಂಬ ಭಾವದಲ್ಲಿದ್ದಾಗ ಒಮ್ಮೆಗೆ ಮುಸುಕಿದ ಚಿತ್ರಸೇನ ಕಸಿದುಕೊಂಡ. ಪಾರ್ಥನನ್ನು ಅವಧಿಗೆ ಪೂರ್ವದಲ್ಲೇ ನಾವು ಹಿಡಿದೆವು ಗೊತ್ತಾಯಿತು ಅಂದಾಗ ಏನೋ ದಿನ ವ್ಯತ್ಯಾಸದಲ್ಲಿ ತಪ್ಪಿಸಿ ಕೊನೆ ಕ್ಷಣದಲ್ಲಿ. ಕಾರಣ ಏನು ಅಂದರೆ ಕೌರವನಿಗೆ ಹಲವು ಕಾರಣ ಇರಬಹುದು, ಕರ್ಣನಿಗೆ ಒಂದೇ ಶಾಪ ಮಾತ್ರ. ನಿರ್ಣಾಯಕವಾದ ಸನ್ನಿವೇಶ ಪ್ರಾಪ್ತವಾದಾಗ ಆಗಬೇಕಾದ ಆಗದೆ ಉಳಿಯುವುದು. ಅದು ಪರಿಭವ ಬಂದದ್ದು, ವಿಸ್ಮರಣೆಯಲ್ಲಿರಬಹುದು, ಅಥವಾ ಮಾಡಬೇಕಾದದ್ದನ್ನು ಮಾಡುವಲ್ಲಿ ಮರೆತು ಹೋದದ್ರಿಂದ ಇರಬಹುದು. ಅದಲ್ಲದಿದ್ದರೆ ನೀವೇ ಯೋಚನೆ ಮಾಡಿ. ಆ ಘಟೋತ್ಕಜನನ್ನು ಕೊಂಡ ಶಕ್ತಿಯಾಯುಧ ಇಂದ್ರ ಕೊಟ್ಟು ಕಾಲ ಎಷ್ಟಾಯಿತು? ದ್ರೋಣ ಸೇನಾಧಿಪತ್ಯದಲ್ಲೇ ನಾನು ಬರಲಿಲ್ವೋ ರಣಮಂಡಲಕ್ಕೆ? ಪ್ರತಿ ದಿವಸ ರಾತ್ರಿ ಕೇಳುವುದು ಶಿಬಿರದಲ್ಲಿ, ಕರ್ಣ ನಿನ್ನಲ್ಲಿ ಅದೊಂದು ಉಂಟಲ್ಲ, ಕರ್ಣ ಅರ್ಜುನನಿಗೆ ಯಾಕೆ ಹೊಡಿಲಿಲ್ಲ ಅಂತ. ನಾನು ಹೇಳುವುದು ಒಂದೇ ಕಾರಣ, ಅವರಿಗೆ ಕೇಳಿ ಕೇಳಿ ಸಾಕಾಗಿದೆ. ಅದು ಉಂಟು ಹೌದು, ಏಕಘಾತಕ ಹೌದು, ಇಂದ್ರ ಕೊಟ್ಟಿದ್ದಾನೆ ಹೌದು, ಅಲ್ಲಿ ಹೋಗುವಾಗ ಮರೆತು ಹೋಗ್ತದೆ ಅಂತ. ಅದು ಉಂಟೆಂಬುದು ರಣಾವೇಶದಲ್ಲಿ ಮರೆತು ಹೋಗ್ತದೆ. ಆದರೆ ಪುಣ್ಯಕ್ಕೆ ಇವತ್ತೇನೋ ನೆನಪಾಯಿತು. ಮರೆತು ಹೋಗ್ತಾ ಇರುವ ಒಂದು ದುಸ್ವಭಾವ ನಿನಗೆ ಉಂಟು ಎಂಬುದು ಇವತ್ತು ನೆನಪಾಯಿತು. ಯಾಕೆ ನೆನಪಾಯಿತು ಅಂತ ಯೋಚಿಸಿದರೆ ರಥದ ಇಲ್ಲಿ ಕೂತವರೇ ಪರಶುರಾಮರು ಅದೆಲ್ಲೋ ಹೇಳಿದ್ದು, ನಿನ್ನ ಮರವೇ ಎಲ್ಲ ಮರೆಗೆ ಸರಿದು ನೀ ಸ್ವೈರ ವಿಹಾರ ಮಾಡಬೇಕಾದ್ರೆ, ರಣವಿಜೃಂಭಣೆ ಆಗಬೇಕಾದ್ರೆ ಶಲ್ಯರಲ್ಲಿ ಕೇಳು. ಅಂದರೆ ಶಲ್ಯರಲ್ಲಿ ನೀವು ಬರ್ತಿರೋ ಸಾರಥಿಯಾಗಿ ಅಂತ ಕೇಳು. ಅವರು ಸಾರಥಿಯಾಗಿರುವ ದಿನ ನಿನ್ನ ವಿಜೃಂಭಣೆ ಅಂತ. ಕಾರಣ ಏನು? ಈಗ ನಿರ್ಣಾಯಕ ಅಂತ ನಾವು ಭ್ರಮಿಸಿ ಕೈ ತಪ್ಪಿದ್ದು. ಒಂದು ವೇಳೆ ಇದೀಗ ಆಗ್ತದಾದರೆ ಆಗ್ತದೆ ಅಂತ ಅವರು ಹೇಳಿದ ಮೇಲೆ ಪರಶುರಾಮಾನುಗ್ರಹದಂತೆ ಆಗಲೇಬೇಕು. ಪಾರ್ಥನ ಶಿರ ಕತ್ತರಿಸಲ್ಪಡಲೇಬೇಕು. ಆಗುವುದಿಲ್ವೋ ಅವರು ಹೇಳಿದರು ಅಂತ ಆದರೆ ಮತ್ತೆ ಭ್ರಮೆಗೊಳಗಾಗುವುದಕ್ಕಿಲ್ಲ. ಊರಿಡೀ ಭ್ರಮಿಸಲಿ, ನಾವಿದ್ರಿಂದ ತೆಗೀತೇವೆ ಅಂತ ಭ್ರಮಾಧೀನವಾಗಿ ಭ್ರಮ ನಿರಸನಾಗುವುದು ಯಾರಿಗೆ ಬೇಕು? ಒಂದು ಕೇಳಿಯೇ ಬಿಡುವ. ಆದರೆ ಅವರೀಗ ಮುಂದೆ ನೋಡ್ತಾ ಇದ್ದಾರೆ, ಮೇಲೆ ನೋಡ್ತಾ ಇದ್ದಾರೆ, ಕೆಳಗೆ ನೋಡ್ತಾ. ಸಾರಥಿಗಳೇ, ಓ ಸಾರಥಿ ಮಹಾರಥಿ, ಏನು ಏನು ಹಾಗೆ ನೋಡುವುದು? ಅದು ನಾನು ನೋಡುದು, ನೀನೇನು ಮಾತಾಡಿಸಿದ್ದು ಅಂತ. ನಾನು ಏನು ಮಾತಾಡಿಸಿದೆ ಈ ಹೊತ್ತಿನಲ್ಲಿ ಅಂತ ನಾನು ನೋಡುದು. ನಾನು ಏನು ಅಂತೊಮ್ಮೆ ಕೇಳುವ ಅಂತ ಮಾತಾಡಿಸಿದೆ. ಏನು ಸಾರಥಿ? ಏನು ಸಾರಥಿ ಸರಳು ಪಾಡುವ ಸೇನೆಯೇನು ಗೆಲ್ಲಲಹುದೇ?
ಪಾರ್ಥನ ನಿನಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಆ ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ಇದಕ್ಕೆ ಆನಲಮ್ಮುವರುಂಟೆ ಆನಲಮ್ಮುವರುಂಟೆ ನಿನಗಿದು ಸಾನುರಾಗವೇ ನಿನಗಿದು ಸಾನುರಾಗವೇ ಪೇಳನಲು ರವಿಸೂನುವಿನ ಮೊಗನುಡಿ ಮಾದ್ರಾಧೀಶಲಿಲ್ದ ರವಿಸೂನುವಿನ ಮೊಗನೋಡೆಗೆ ಮಾದ್ರಾಧೀಶಲಿಲ್ದ ಏನು ಸಾರಥಿ ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ ಗೆಲ್ಲಬಹುದೇ? ಆಗೆ ಸಾರಥಿ ಶಲ್ಯಭೂಪತಿ ಕರ್ಣ, ಈ ಸಲ ಒಂದು ಏನು ಒಳ್ಳೆಯದು ಅಂತ ಕೇಳಿಕೊಂಡೇ ಮುಂದೆ ಹೋಗುವ ಅಂತ ಕರ್ತದ್ದು. ಇದೀಗ ಇವತ್ತು ಕ್ಷೇಮ ಸಮಾಚಾರ ಅಲ್ಲಲ್ಲ, ರಣಕ್ಷೇಮ ಸಮಾಚಾರ. ಹಾ ಹಾ, ಲಬ್ಧವಾದದ್ದರ ಪರಿರಕ್ಷಣೆಗೆ ಕ್ಷೇಮ ಅಂತ ಹೆಸರು. ಹೌದು, ಲಬ್ಧವಾಗುವುದಕ್ಕೆ ಯೋಗ ಅಂತ ಹೆಸರು. ಯೋಗ ರಕ್ಷಣೆ ಮಾಡ್ತಾ ನಾನು ಕರೆದದ್ದು ಏನು ಸಾರಥಿ ಅಂತ. ಯಾಕೆ ಅಂದ್ರೆ ಇವತ್ತು ಬೆಳಿಗ್ಗೆಯಿಂದ ಒಂದೋ ನಾನು ಕೇಳಿದ್ದಕ್ಕೆ ನಿಮ್ಮ ಸರಿ ಉತ್ತರ ಇಲ್ಲ, ಅದಲ್ಲ ನಾನು ಉತ್ತರ ಕೇಳದಿದ್ದರೂ ನೀವು ಉತ್ತರೋತ್ತರ ಆಗುವಂತೆ ಉತ್ತರಿಸದೆ ಉಳಿಯಲಿಲ್ಲ. ನೀವಾಗಿ ಮಧ್ಯಪ್ರವೇಶ. ಈಗ ನಾನು ಹೊಡಿಲಿಕ್ಕೆ ಹೊರಟಾಗ ತಡೆದದ್ದಲ್ಲ ನಾನು ಹೇಳಿಯೋ? ಅಲ್ಲ ಅಲ್ಲ, ಅರ್ಜುನ ಎಲ್ಲಿದ್ದಾನೆ ತೋರು ತೋರು ಅಂತ ಹೇಳಿದಾಗ ನನಗೆ ಬೇಕಾದ ಉತ್ತರ ನೀವು ಹೇಳಿದ್ದ ಅಲ್ಲ, ನನಗೆ ಬೇಕು ಅಂತ ಕಂಡಿತು, ನಿನಗೆ ಬೇಡ ಅಂದ್ರೆ ನನಗೆ ಪೂರಕವಾಗಿ ರಥಿಕನ ಮನೋದಾರ್ಢ್ಯ ವೃದ್ಧಿಯಾಗುವಂತೆ ಕೊಟ್ಟ ಉತ್ತರ ಅಲ್ಲ ಅಂದದ್ದು. ಅದೇ ನಮ್ಮಲ್ಲಿ ಮನಕಷಾಯಕ್ಕೆ ಕಾರಣವಾಗಿ ಪರಸ್ಪರ ವಿಪರೀತಾವಸ್ಥೆಗೆ ಹೋಗಿ ಮತ್ತೆ ಕೌರವನ ಮಧ್ಯಪ್ರವೇಶ ಆಗಿ ನಾವು ಒಟ್ಟಾಗಿ ಏಕರಥದಲ್ಲಿ ಮುನ್ನಡೆಯುತ್ತಾ ಒಂದು ಹದಕ್ಕೆ ಬರ್ತಾ ಉಂಟು. ಈಗ ಅದು ಹಾಗೆ ತೊಡಗುವಾಗ ಎಲ್ಲ ಈಗ ಬೇರೆ ಬೇರೆ ಕಡೆಯಿಂದ ಬಂದು ಸೇರಿದವರು ಒಗ್ಗೂಡಿ ಒಂದು ಕೆಲಸ ಮಾಡುವಾಗ ಆ ಮನೋಧರ್ಮ ಸಾಂಗತ್ಯ ಸಿದ್ಧಿಸುವುದಕ್ಕೆ ಸ್ವಲ್ಪ ಹೊತ್ತು ಹೋಗ್ತದೆ. ಅದಕ್ಕೆ ನಾನೊಂದು ನಿರ್ಣಯ ಮಾಡಿದ್ದೇನೆ. ಇವತ್ತು ಸಂಜೆಯವರೆಗೆ ನಿನ್ನಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ಇಲ್ಲ. ಮತ್ತೆ ಸಂಯೋಜಕರು ಬಂದು ನಿಲ್ಲಿಸಿ ಅಂತ ಹೇಳೋದು ಯಾಕೆ? ಒಂದದು. ಆದ್ರೆ ನಾನೊಂದು ನಿರ್ಣಯ ಮಾಡಿದ್ದೇನೆ, ನೀವು ಸಿಕ್ಕಿದ್ದೇ ಇವತ್ತು ಮಾತಾಡುವ ಅಷ್ಟನ್ನು ಸಂಜೆ ಒಳಗೆ ಮುಗಿಸಬೇಕು ಅಂತ. ಸಂಜೆ ಒಳಗೆ ಅವಧಿಗೆ ಒಳಗೆ ಮುಗಿಸಿ. ಹಾಗಲ್ಲ, ಮಾತಾಡಿದ್ರೆ ಏನಾಗ್ತದೆ ಅಂತ ಮಧ್ಯಾಹ್ನದ ಮೊದಲು ಗೊತ್ತಾಗಿದೆ ಅಲ್ವಾ? ಹಾಗೆ ಮಧ್ಯಾಹ್ನದ ಮೇಲೆಯೂ ನೀವು ಒಳ್ಳೆ ಮಾತಾಡಬಲ್ಲರಿ ಅಂತ ಗೊತ್ತಾಗಿದಲ್ಲ. ಅದನ್ನೇ ಹೇಳಿದ್ದು ನಾನು. ಕೆಟ್ಟದ್ದು ಮಾತಾಡುವಾಗ ಕರೆದು ಕರೆದು ಯಾರು ಮಾತಾಡಿಸ್ತಾರೆ? ಅದಷ್ಟೇ. ಒಳ್ಳೆದು ನಮಗೆ ಪೂರಕವಾಗಿ ಬರುವುದಕ್ಕೆ ತೊಡಗಿದೆ ಎಂಬುದರಿಂದ ಅಪರಾಹ್ನದ ಕಾಳಗ ರಸಮಯವಾಗುತ್ತಾ ಇರುವ ಈ ಸನ್ನಿವೇಶದಲ್ಲಿ ವೀರಾತ್ಕರ್ಷ ಸಿದ್ಧಿಸ್ತಾ ಸರ್ಪಸಾಯಕವನ್ನು ಕೈಯಲ್ಲಿ ಹಿಡಿದಂತಹ ನಾನು ಅರಿಯಾದ ಪಾರ್ಥನ ಗಳಕ್ಕೆ ಇದನ್ನು ಗುರಿ ಹಿಡಿದು ಇನ್ನೇನು ಹೊಡೆಯಬೇಕು ಎಂಬ ಹಂತದಲ್ಲಿ ಕೇಳಿದ್ಯಾಕೆ? ನಾ ಕೇಳದೆ ನೀವಿನ್ನು ತಡೆಯಲೂಬಾರದು. ನಾ ಕೇಳಿದ್ದಕ್ಕೆ ನೀವು ಸಮರ್ಪಕವಾಗಿ ಹೇಳಿದರೆ ಅದನ್ನು ಕೇಳುತ್ತಾ ಒಳಗೊಳ್ಳುತ್ತಾ ಒಡೆಗೊಳ್ಳುತ್ತಾ ಹೇಗೆ ಮುನ್ನಡೆಯಬಹುದು ಅಂತ ನಾನು ಚಿಂತಿಸಿ ಮುನ್ನಡೆಯಬೇಕು. ಈ ಆಶೆ ಇಟ್ಟೇ ಕೇಳಿದ್ದು. ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಇಡೀ ಸೇನೆ, ಈ ಸೇನೆ, ಇಡೀ ಸೇನೆಯನ್ನು ಅಂದ್ರೆ ಏನೀಗ? ಅಂದ್ರೆ ಅವನನ್ನು ಲಕ್ಷ್ಯ ಇರಿಸಿ ಮತ್ತೆ ಅವನ ಕೈಕಾಲು ನಡಗಿದ್ರೆ ಅದೆಂಥದ್ದು ಮಾಡುದಿಲ್ಲ. ಈಗ ನೀವು ಆಲೋಚನೆ ಮಾಡಿ, ಸಾಂಕೇತಿಕವಾಗಿ ನನಗಿಂತ ಚೆನ್ನಾಗಿ ಮಾತಾಡಬಲ್ಲ ಪ್ರೌಢಿಮೆ ಉಂಟು. ಈಗ ವೃದ್ಧರು, ನೀವು ಜ್ಞಾನವೃದ್ಧರು ಹೌದು, ರಣಕುಶಲಿಗಳು ಹೌದು. ಪಾರ್ಥನ ಭಾವಕ್ಕೆ ಸೇನಾಧಿಪತ್ಯ ಇರುವುದು. ಹೌದೌದು.
ಅದರ ಸಂಕೇತ ಅದೇ- ಪಾರ್ಥನ ಭಾವ ದೃಷ್ಟದ್ಯುಮ್ನ ಸೇನಾಧಿಪತಿ. ಅದೇ ಹೇಳಿದಲ್ವ, ಕುರುಕ್ಷೇತ್ರ ಆರಂಭದಲ್ಲಿ ಇಡೀ ಪಾಂಡವ ಸೇನೆ ನಡಗಲಿಲ್ಲ, ಅವನ ಕೈಕಾಲು ಮಾತ್ರ ನಡಗಿದ್ದು ಅಂತ. ಇಡೀ ಪಾಂಡವ ಸೇನೆ ಸ್ಥಗಿತಾಗಿತ್ತು. ಅಂದ್ರೆ ಅರ್ಥ ಏನು? ಪಾಂಡವರ ಭಾವನನ್ನು ಸೇನಾಧಿಪತಿ ಮಾಡುವುದರ ಮೂಲಕ ಪಾರ್ಥನ ಭಾವವೇ ಸೇನೆಯಲ್ಲಿ ಅಧಿಪತ್ಯವನ್ನು ಹೊಂದಿದ್ದು ಅಂತ ನಿರೂಪಿಸಿದ್ದು. ಈಗ ಆ ಭಾವ ಮೂಲಕ್ಕೆ ನಾವು ಒಂದು ಕೊಡಲಿ ಹಾಕಿದ ಹಾಗೆ, ಅಂದ್ರೆ ಕೊಡಲಿ ರಾಮರ ಶಿಷ್ಯ ಆದ್ರಿಂದ ಹಾಗೆ ಹೇಳಿದ್ದೀನಿ, ಬೇಸರ ಮಾಡಬೇಡಿ. ಒಂದು ಸಹಾಯಕದ ಮೊನೆಯಿಂದ ಅದನ್ನು ತುಂಡರಿಸಿ ತೆಗೆದರೆ ಪಾಂಡವ ಸೇನೆಯನ್ನು ಗೆಲ್ಲುವುದಕ್ಕಾಗುವುದಿಲ್ವೋ? ಗೆದ್ದ ಹಾಗೆ ಅಲ್ವಾ? ಆದ್ರೆ ಒಂದುಂಟು, ಈಗ ಪಾರ್ಥ ತನ್ನ ಸಾಮರ್ಥ್ಯದಿಂದ ಮಾತ್ರ ರಕ್ಷಿತನು ಅಂತ ಕೇಳಿದರೆ ಉಭಯ ರಕ್ಷಣಾ ವಲಯದೊಳಗೆ ಅವನು ಸುಭದ್ರನಿದ್ದಾನೆ. ಹೇಗದು? ಒಂದು ಸ್ವಸಾಮರ್ಥ್ಯದ ರಕ್ಷಾ ವಲಯ, ಅವನನ್ನು ವಿರೋಧಿಸಿದವರ ಸಾಮರ್ಥ್ಯವನ್ನು ಕುಗ್ಗಿಸುವಷ್ಟು ಅವನ ತೋಳಲ್ಲೇ ಉಂಟು. ಅದನ್ನೀಗ ಮೀರಿದೆ ಅಂತ ಇಟ್ಟುಕೊಳ್ಳೋಣ. ಯಾಕೆ ಮೀರಿದೆ ಅಂತ ಇಟ್ಟುಕೊಳ್ಳೋಣ ಅಂದ್ರೆ ಪ್ರತ್ಯಸ್ತ್ರ ಇಲ್ಲದ್ದು. ಈಗ ಅವನಲ್ಲಿ ಅಕ್ಷಯ ತುಳೀರ ಇದ್ದರೂ ಕೂಡ ಇದಕ್ಕೆ ಪ್ರತ್ಯಸ್ತ್ರ ಅದರೊಳಗಿಲ್ಲ. ಇಲ್ಲ. ಆ ಕಾರಣದಿಂದ ಅವನ ರಕ್ಷಾ ವಲಯವನ್ನು ಭೇದಿಸಿ ಇದು ಮುನ್ನಡೆಯವಲ್ಲದು. ಇನ್ನೊಂದು ರಕ್ಷಾ ವಲಯ ಸುಭದ್ರವಾದದ್ದು ಯಾವುದು ಅಂದ್ರೆ ಸುಭದ್ರಾಗ್ರಜನ ರಕ್ಷಾ ವಲಯ. ಪಾರ್ಥನ ಮಾನಿನಿಯ ಅಗ್ರಜನ್ಮ ಅವನ ರಕ್ಷಾ ವಲಯದಲ್ಲಿದ್ದಾನೆ. ಈಗ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷೆ ಕೊಡಬೇಕು ಅಂತಾದ್ರೆ ಅದನ್ನು ಭೇದಿಸಬೇಕಾ? ಅದು ಭೇದಿಸಬೇಕು. ಈಗ ಮಾಂಗಲ್ಯ ದೀಕ್ಷೆ ಪಾರ್ಥನೆ ಕೊಡಬೇಕು ಅಂತ ನಿರ್ಣಯಿಸಿದ್ಯಾರು? ಅದು ಅವನೇ ಅಲ್ವಾ? ಲೋಕ ಕಾಣುವ ಹಾಗೆ ಸುಭದ್ರಾದೇವಿ ಓಡಿ ಹೋದದ್ದಿರಬಹುದು. ತಂತ್ರ ಯಾರದ್ದು ಅಂತ ಬಳಿಕ ಆದ್ರೂ ನಮಗೆ ಗೊತ್ತಾಗಿದ? ನಮಗೆ ಹೊತ್ತಾದ ಮೇಲಾದ್ರೂ ಗೊತ್ತಾಗಿದೆ. ಆಗ್ಲಿ, ಹೊತ್ತಾದ ಮೇಲಾದ್ರೂ ಗೊತ್ತಾಗಿದಲ್ಲ. ಅದನ್ನು ಗೊತ್ತಿದ್ದದನ್ನೇ ನಾವು ಇಟ್ಟುಕೊಂಡು ನಾವು ಮುಂದೆ ಹೋಗುದಾದ್ರೆ ಕೃಷ್ಣ ತಂತ್ರಕ್ಕನುಗುಣವಾಗಿ ಸುಭದ್ರೆ ಮಾಂಗಲ್ಯ ದೀಕ್ಷೆಯನ್ನು ಪಾರ್ಥನಿಂದ ಹೊಂದಿದ್ದು ಹೌದಾದ್ರೆ ಹೇಗೆ ಆ ತಂತ್ರವನ್ನು ಭೇದಿಸಿ ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಲಹುದೆ? ನಿನ್ನ ವಿರೋಧ ಎಷ್ಟು, ಕಾವು ಎಷ್ಟು ಉಂಟು ಅಂತ ಈ ಸರ್ವ ಈಗ ಸಾವಯವವಾಗಿ ಸಮಗ್ರವಾಗಿ ನಾವೊಂದು ಹೊಡೆದರೆ ಒಂದು ಖಚಿತತೆಯಲ್ಲಿ ಹೊಡಿಬೇಕು. ಅವನನ್ನು ಕೊಲ್ಲಬಹುದು ಅಂತ ಕೇಳುದು ಬೇರೆ, ಅದು ಬೇರೆ. ಅವನ ಹೆಂಡತಿ ವಿಧವೆ ಆಗಬೇಕು. ಕಾವು ನನಗೆ ಸುಭದ್ರೆಯ ಮೇಲೆ ಯಾವ ಹಾಗೆಯೂ ಇಲ್ಲ. ಅವನ ಹೆಂಡತಿಗೆ ಯಾವುದಾದ್ರೂ ಗತಿ ವಿಗತಿಗಳು ಬರುವುದಿದ್ರೆ ಅದು ಇಬ್ಬರು ಹೆಂಡಿರಿಗೂ ಹೌದು, ದ್ರೌಪದಿಗೂ ಹೌದು, ಸುಭದ್ರೆಗೂ ಹೌದು. ಅದು ಕೃಷ್ಣ ಸಂಕಲ್ಪಕ್ಕೆ ಬಹಳ ಹತ್ತಿರ ಇದ್ದದ್ದು. ಒಬ್ಬಳಿಗೆ ಹೆಸರೇ ಕೃಷ್ಣ, ಮತ್ತೊಬ್ಬಳು ಕೃಷ್ಣನ ಜೊತೆಯಲ್ಲಿ ಸುಭದ್ರಳಾದವಳು. ಅವನಿಗೆ ಅಷ್ಟು ಜನ ಹೆಂಡತಿಯರಿದ್ರು, ಅವ ಪತಿವ್ರತ ಧರ್ಮ ಕೇಳಿಸಿದೀವಳಲ್ಲಿ ಅಂತ. ಆದ್ದರಿಂದಲೇ ದ್ರೌಪದಿ ಸುಭದ್ರೆಯರಿಗೆ ವೈಧವ್ಯ ಕೊಡುವುದಕ್ಕೆ ಕೃಷ್ಣ ಬಿಡುವುದಿಲ್ಲ ಅಂತ ಲೋಕವಿಶ್ರುತ ಇರುವಾಗ ಆ ಕೃಷ್ಣ ಸಂಕಲ್ಪವನ್ನು ಮೀರಿ ಸಹಾಯಕದ ಮನೆಯಿಂದ ಅವರಿಗೆ ವೈಧವ್ಯ ದೀಕ್ಷೆಯನ್ನು ಕೊಡಲಹುದೇ? ಅಲ್ಲ. ಆಲಲಮ್ಮವರು ಕೃಷ್ಣನಿಗಿಂತ ಅರ್ಜುನನಿಗಿಂತ ಭಿನ್ನವಾಗಿ ಬೇರೆ ಯಾರಾದ್ರೂ ಇದ್ದಾರಾ? ಇದನ್ನು ಬಿಟ್ಟು ಅಂದ್ರೆ ಸ್ವಪಕ್ಷ ವಿಪಕ್ಷದಲ್ಲಿ ಸೇರಿ ಎಲ್ಲಿಂದ ಎಂಥದ್ದು ಬರ್ತದೆ ಅಂತ ಪೂರ್ತಿ ನಮಗೆ ಗೊತ್ತಾಗುವುದಿಲ್ಲಲ್ಲ. ಆದ್ರಿಂದ ಹೇಳಿದ್ದು ಈಗ ನಮ್ಮ 17 ದಿವಸದ ಅನುಭವ ಅಲ್ಲ, ನಿನ್ನದು 7 ದಿವಸದ್ದು, ನಮ್ಮದು 17 ದಿವಸ. ಹೌದು. ಈಗ ನೋಡಿ, ಈಗ ಸೈಂಧವಧ ಪ್ರಕರಣದಲ್ಲಿ ಮಧ್ಯದಲ್ಲಿ ನಡೆದ ಒಂದು ಯುದ್ಧ. ಈಗ ಹೊಡೆದದ್ದು ಅರ್ಜುನನಿಗೆ ಅಂತ, ಮಧ್ಯದಲ್ಲಿ ಸಾರಥಿ ಎದ್ದು ನಿಂತದ್ರಿಂದ ತಾಗಿದ್ಯಾರಿಗೆ? ಅದು ಶ್ರುತಾಯುಧ ಸತ್ತದ್ದೇ ಅಲ್ವಾ? ಶ್ರುತಾಯುಧ ಹೊಡೆದದ್ದು ತಾಗಿದ್ಯಾರಿಗೆ? ತಾಗಿದ್ದು ಅಂತ ಹೇಳುವುದಕ್ಕಿಂತ ತಾಗಿಸಿದ್ದರಿಂದ ಬಿದ್ದದ್ದು ಯಾರು? ಬಿದ್ದದ್ದು ಶ್ರುತಾಯುಧ. ಕೃಷ್ಣನಿಗೆ ತಾಗಿ ಬಿದ್ದದ್ದು ಶ್ರುತಾಯುಧ, ಹೊಡೆದವನೇ ಬಿದ್ದ. ಹೊಡೆದದ್ದು ನಿಜವಾಗಿ ಯಾರಿಗೆ? ಅರ್ಜುನನಿಗೆ ಅಂತ. ನಿರಾಯುಧರಾದವರಿಗೆ ಹೊಡೆದ್ರೆ ಅವನಿಗೆ ಸಾವು ಅಂತ ಉಂಟಂತೆ. ನಮಗೆ ಸತ್ತ ಮೇಲೆ ಗೊತ್ತಾದ್ದು. ಹೌದು, ಅವನಿಗೆ ಮೊದಲೇ ಗೊತ್ತುಂಟು. ಇದರಿಂದೇ ಆಧಾರವಾಗಿಟ್ಟುಕೊಂಡು ನಾ ಕೇಳಿದ್ದು, ನಾವು ಎಲ್ಲಿಗೋ ಹೊಡೆಯುವುದು, ಇನ್ನೆಲ್ಲಿಗೋ ತಾಗುವುದು, ಮತ್ಯಾರೋ ಬೀಳುವುದು. ಇಲ್ಲಿಗ ನನಗೆ ಅದದ್ದು ಕಾಣಲಿಕ್ಕೆ ಕಾರಣ ಅಂದ್ರೆ ನಾನು ಅರ್ಜುನನಿಗೆ ಅಂತ ತೆಗೆದದ್ದರಿಂದ ಅವುಗಳು ಬೀಳ್ತಾ ಉಂಟು. ಹೌದೌದು. ಅಂದ್ರೆ ನಾವು ಹೊಡೆಯದ್ದು ಬೀಳ್ತಾ ಉಂಟು ಇದರಲ್ಲಿ. ಇನ್ನು ಇದು ರಕ್ಷಣವೋ ಹೇಗೆ ಕರ್ಮ. ಆದ್ದರಿಂದ ಹೇಗೆ ನಿಮಗೆ ಸಾನುರಾಗವೇ, ನಿಮಗದು ಪೂರ್ತಿ ಇದು ಸರಿ ಉಂಟು ಅಂತ ಇದ್ರೆ ಮತ್ತದು ಸರಿಯೇ. ಯಾರು ಕೇಳಿದ್ರು ನನಗೆ ಹೇಳಲಿಕ್ಕೆ ಒಂದು ದೃಢ ಆಯ್ತು. ನಾಳೆ ಏನಾದರೂ ನಾನೊಬ್ಬದಾದ್ರೆ ತಪ್ಪಬಹುದು, ಶಲ್ಯರು ಹೇಳಿದ ಮೇಲೆ ಹೊಡ್ತದ್ದು ನಾನು, ಆಗ ನಮಗೆ ಇಬ್ಬರಿಗೂ ತಪ್ಪಲಿಕ್ಕೆ ಸಾಧ್ಯ ಉಂಟು. ಅಂದರೆ ವಿಧಿಯಿಂದಾಗಿ ನಾವು ವಂಚಿತರಾಗುವುದು ಬೇರೆ, ಅಜ್ಞಾನದಿಂದ ಆಗುವುದು ಬೇರೆ. ಆಗುವುದಿದ್ರೆ ನಾವು ವಿಧಿಯಿಂದ ವಂಚಿತರಾಗುವ, ಸ್ವಲ್ಪ ಕಿಲ್ಬಿಷದಿಂದ ಆಗುವುದು ಬೇಡ. ಆ ಕಾರಣದಿಂದ ನಮ್ಮಲ್ಲಿ ಅಜ್ಞಾನ ಇಲ್ಲ ಅಂತ ದೃಢವಾಗುವುದಕ್ಕೆ ಸುಜ್ಞಾನಿಗಳಾದ ಸಾರಥಿಯನ್ನು ಕರೆದು ಕೇಳಿದ್ದು ಹೇಗೆ, ಏನು ಹೊಡಿಬಹುದಾ ಅಂತ. ಅಲ್ಲ, ಹೇಳಬಹುದು, ನನಗೆ ಕೇಳುವ ಭಾವ ಮೊದಲು ಗೊತ್ತಾಗಬೇಕಲ್ಲ. ಈಗ ಗೊತ್ತಾಗ್ಲಿಲ್ವ? ಹಾಗಲ್ಲ, ಇದು ಕೇಳಿದ್ದು ಗೊತ್ತಾಯ್ತು. ಅಲ್ಲ, ಅದರಲ್ಲಿ ಕೆಲವರು ಅಗ್ಗಳಿಕೆ ಮಾತಾಡುದು.
ಅಗ್ಗಳಿಕೆ ಉಂಟು. ನೀವು ತಪ್ಪಿದ್ರೆ ಹೇಳಿ, ಸರಿ ಉಂಟಾ ತಪ್ಪುಂಟಾ ಅಂತ ಹೇಳಿ. ಎಲ್ಲಿಯಾದ್ರೂ ತಪ್ಪುಂಟು ಅಂತ ಹೇಳಿದ್ರೆ ಮತ್ತೆ ಮುಖ ನೋಡ್ಲಿಕ್ಕೆ ಇಲ್ಲ ಅವನ. ಅಲ್ಲ ಆಗಿಲ್ಲ, ಇಲ್ಲ ಅಲ್ಲ, ಅಗ್ಗಳಿಕೆ ಮಾತಲ್ಲ ಇದು. ಅಲ್ಲ, ನಾವು ಕೆಲವೊಮ್ಮೆ ಏನಾಗ್ತೇವೆ ಅಂದ್ರೆ ನಾವು ಸರಿ ತಪ್ಪುಗಳನ್ನು ವಿಮರ್ಶಿಸಿ ಹೇಳ್ತಾರೆ ಎಂಬ ವಿಶ್ವಾಸ ಇಟ್ಟೊಬ್ಬರಲ್ಲಿ ಕೇಳುವುದು. ನಮಗೆ ಗೊತ್ತಿಲ್ಲದ ವಿಷಯ ಏನಾಗಿರ್ತದೆ ಅಂದ್ರೆ ಅವರು ಯಾರಲ್ಲಿ ನಾನು ತಪ್ಪು ಹೇಳುದು ಅಂತ ಕಾಯ್ತಾ ಇರ್ತಾರೆ. ನಾವು ಹೋಗಿ ಗ್ರಾಚಾರಕ್ಕೆ ಅವರಲ್ಲೇ ಕೇಳುದು. ಅವರು ಸಿಕ್ಕಿದ ಅವಕಾಶ ಅಂತ ಅವರ ತಪ್ಪಿನ ಪಟ್ಟಿ ನಿಲ್ಲಿಕ್ಕೆ ಇಲ್ಲ. ಅಂತವರಲ್ಲಿ ಕೇಳಿಬಿಟ್ರೆ ಕೇಳಿದ್ ಯಾಕೆ ಅಂತ ತಲೆ ಹೊಡ್ಕೊಳ್ಳುವ ಸ್ಥಿತಿ ಬರ್ತದೆ. ನೀವು ಹಾಗೆ ಹೇಳಲಿಕ್ಕಿಲ್ಲ ಅಂತ ಒಂದು ವಿಶ್ವಾಸ. ಅದು ಆ ವಿಶ್ವಾಸ ಮೊದಲು ಉಂಟು. ನಿನ್ನ ತಪ್ಪು ಹುಡುಕಿ ಹೇಳುವವಲ್ಲ. ಇಲ್ಲ ಇಲ್ಲ, ನೀವು ಸರಿ ಹೇಳಿದ್ರಿಂದಾಗಿಲ್ಲ. ಯಾಕೆ ಅಂದ್ರೆ ಏಸು ಬಲಾಢ್ಯ ತೋಳುಗಳು ಅಂತ ಹೊಗಳುವ ಇನ್ನೇಸು ಸತ್ವದ ಬಾಣಗಳು ಅದು ಹೇಳಬೇಕು ಅಂತಾದ್ರೆ ಕೇವಲ ದೋಷೋದ್ಘಾಟನೆ ಮಾಡುವವರಿಗೆ ಅದಾಗುದಿಲ್ಲ. ಅಲ್ಲ, ಗುಣಗ್ರಾಹಿಗಳು ಆಗಿರ್ಬೇಕು. ಅದೇ ಹೌದಾದ್ರೆ ನನಗೆ ಈ ಕಡೆ ತಿರುಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಮುಖ ನೋಡಿಯೇ ಸರಿ ಹೇಳಬೇಕು. ನೋಡು, ಈಗ ನಾನು ಹೊಡಿತಾ ಇಲ್ಲ, ಅವನು ಬೆಚ್ಚಿ ಬಿದ್ದಿದ್ದಾನೆ. ಸ್ವಲ್ಪ ನೀವು ತಿರುಗಿ ನೋಡಬಹುದು. ಅಲ್ಲ, ತಿರುಗಿ ನೋಡಿದ್ರೆ ನಿನ್ನ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಅದ್ಯಾಕೆ? ಅಷ್ಟು ಪ್ರಕಾಶ. ಪಾಲು ಜಾತಕ್ಕೆ ಅಸ್ತ್ರದಲ್ಲಿಯೇನೋ ಪಾಲು ಜಾತಕಿ ಅಸ್ತ್ರದಲ್ಲಿಯೇನೋ ತಿಳಿಯ ತಿಳಿ ಹೂಡಿದೆ ನಳಿನಾಕ್ಷನಾಥನ ರಥದೊಳಗಿರಿ ನಿನ್ನ ನಳಿನಾಕ್ಷನಾಥನ ರಥದೊಳಗಿರಿ ನಿನ್ನ ಗೆಲುವರೆ ಬಿಡುವಾನೆ ಎಲೆ ಬಾಲು ಜಾತಕ್ಕೆ ಅಸ್ತ್ರದಲ್ಲಿಯೇನೋ ಕರ್ಣ, ಶಲ್ಯಭೂಪತೆ, ಇವತ್ತಿನ ದಿವಸ ನಿನ್ನ ಉಳಿದ ದಿವಸಗಳ ಹಾಗಲ್ಲ. ಇನ್ನು ಹೇಳುವುದಿದ್ರೆ ಇವತ್ತು ನಿನ್ನ ದಿವಸ ಆಗಬೇಕು ಅಂತಲ್ವ ನೀವು ಬಂದದ್ದು. ಒಂದು ಸೂರ್ಯನ ಹಾಗೆ ಅಲ್ಲ, ಸೂರ್ಯನಿಂದಲೇ ಬಂದ ತುಂಡಿನ ಹಾಗೆ, ಅಥವಾ ಸೂರ್ಯನ ಗುಣವೇ ನಿನ್ನಲ್ಲಿ ಬಂದಿದೋ ಎನ್ನುವ ಹಾಗೆ. ಅವನನ್ನು ಹೇಳುವುದು ಹಾಗೆ ಅಲ್ವಾ? ಉದಯಿಸುವಾಗ ಬ್ರಹ್ಮನ ಹಾಗೆ, ಮಧ್ಯಾಹ್ನಕ್ಕಾಗುವಾಗ ಮಹೇಶ್ವರನ ಹಾಗೆ, ಅಸ್ತಮಾನೇ ಸ್ವಯಂ ವಿಷ್ಣು. ಆಗ್ಲಿ, ಸಾಯುವ ಮೊದಲು ನಾನು ಒಂದು ಮಾತು ನಿಮ್ಮ ಬಾಯಿಂದ ಹೀಗೆ ಕೇಳ್ತೇನೆ ಅಂತ ನನಗೂ ನಿರೀಕ್ಷೆ ಇರಲಿಲ್ಲ. ಈಗ ಸೂರ್ಯನ ತುಂಡೇ ಇಲ್ಲಿ ಕಂಡ ಹಾಗೆ ಆಯಿತು ಅಂತ ನೀವು ಸಾಯುವ ಮೊದಲು ನಾನು ಕೇಳುವಾಗ ಹೇಳಿದ್ರಲ್ಲ. ಹೌದು, ಗುಣ. ಒಂದು ಬದುಕು ಹುಟ್ಟಿದ್ದು ಸಾರ್ಥಕ ಅಂತ ಆಗುದು ಇಂಥ ಕ್ಷಣದಲ್ಲಿ ನೋಡಿ. ಅಲ್ಲ, ಸುಮ್ಮನೆ ಹೇಳಿದ್ದಲ್ಲ ನಾನು. ಅದೇ ನೀವು ಹೇಳಿದ ಕಾರಣ ಇರಬೇಕು. ಈಗ ಮೊದಲಿಗೆ ನಮ್ಮಲ್ಲಿ ಏನೆಲ್ಲ ಸಂಘರ್ಷ ಆಯಿತು, ನನಗೆ ಮಕ್ಕಳಾಟಿಕೆ ಅಂತ ಕಂಡಿತ್ತು ನಿನ್ನ ಕೆಲವು ಮಾತು. ಅಂದರೆ ರಾಜಸ ಗುಣದಲ್ಲಿ, ಅದು ಜೀವನದಲ್ಲಿಯೂ ಹಾಗೆ ಮಕ್ಕಳಾಟಿಕೆಯಲ್ಲಿ ಕೆಲವು ರಾಜಸ ಇರ್ತದೆ. ಈಗ ಮನೆಯಲ್ಲಿದ್ದ ಮುದುಕರು ಮಕ್ಕಳಾಟಿಕೆ ತೋರಿಸುವುದಿಲ್ಲ ಅಂತ ಉಂಟು, ಅದಕ್ಕೊಂದು ಪ್ರೌಢಿಮೆ ಇರ್ತದೆ, ಅದು ಬೇರೆ ಲೆಕ್ಕ. ಆದ್ರೆ ಅವರು ಕೆಲವೊಮ್ಮೆ ಸಣ್ಣ ಮಕ್ಕಳಾಗ ಮಾಡ್ಲಿಕ್ಕೆ ಇನ್ನೂ ಒಂದುಂಟು, ಅತ್ಯುತ್ಸಾಹದಲ್ಲಿ ಮಾಡುವ ಎಲ್ಲ ಪ್ರವೃತ್ತಿಗೆ ತರ್ಕಶುದ್ಧತೆ ಇರುವುದಿಲ್ಲ. ಇನ್ನೂ ಒಂದುಂಟು, ನಿನ್ನ ತಲೆ ಕೂದಲು ಬೆಳ್ಳಗಾದ್ರೂ ನನಗಿಂತ ಸಣ್ಣವನೇ ಅಲ್ವಾ ನೀನು? ಹೌದೇ ಹೌದು ಅಲ್ವಾ? ಯಾಕೆಂದ್ರೆ ಅದನ್ನು ಹೀಗೆ ಹೇಳುವ, ನನ್ನ ತಲೆ ಕೂದಲು ಎಷ್ಟು ಬೆಳಗಾದ್ರೂ ನಿಮ್ಮಷ್ಟು ಆಗ್ಲಿಲ್ಲ. ಅಲ್ಲ, ಅದು ವಿಷಯ ಬೇರೆ. ಕೆಲವರದ್ದು ಪ್ರಾಯ ಆದ್ರೂ ಆಗುದಿಲ್ಲ ಅಲ್ಲ, ನನ್ನದಾಗಿದೆ, ಅದು ವಿಷಯ ಬೇರೆ. ನೀವಿಗೆ ಹೇಳಿದ್ದು ಬಣ್ಣ ನೋಡಿ ಅಲ್ವಲ್ಲ? ಅಲ್ಲ, ವೃತ್ತಿಯನ್ನು ಆ ಹಿರಿತನ ಇರುವ ಕಾರಣ ಈಗ ಮೊನ್ನೆ ನೀನಿರ್ಲಿಲ್ಲ ಕಾಣ್ತದೆ ಬಹುಶಃ. ಯಾವಾಗ? ಅಲ್ಲ, ಬಾಲ ಭಾಷೆ ಆಡಬೇಡ ಅಂತಾನೆ ಭೀಷ್ಮಾಚಾರ್ಯರು. ಈಗ ಅಷ್ಟು ಸಣ್ಣವಲ್ಲ, ನೀವಿದ್ರಲ್ಲ. ನಾನಿದ್ದೆ. ಬಾಲ ಭಾಷೆ ಆಡಬೇಡ ಅಂದ್ರೆ ಅರ್ಜುನ ಬಹಳ ಮಕ್ಕಳಾಟಿಕೆಯವಲ್ಲ ಅಂತ, ಮಕ್ಕಳಾಟಿಕೆವ ಅಂತ ಅರ್ಥ ಅಲ್ಲ. ಭೀಷ್ಮರ ಮುಂದೆ ಮಕ್ಕಳಾಟಿಕೆ ಅಲ್ವಾ? ಹಾಗೆ ರಾಜಸ ಗುಣ. ಮಧ್ಯಾಹ್ನಕ್ಕಾಗುವಾಗ ರುದ್ರ ಸದೃಶನೇ,
ಏನು ಹೊಡೆದದ ಆ ಪಾಂಚಾಲ ಕೇಕೆಯರನ್ನು ಒಂದು ಹೊಡೆದು ನಾನು ಆಗಲ್ವ ನೀನನ್ನು ಹೊಗಳಿದ್ದು. ಈಗ ಸಂಜೆಗೆ ಆಗುವಾಗ ಸ್ವಯಂ ವಿಷ್ಣು ಇಡೀ ರಣಮಂಡಲವನ್ನು ನೀನು ವ್ಯಾಪಿಸಿದ್ದಿ. ಅಂದ್ರೆ ಸೂರ್ಯನೇ ಇವತ್ತು ಕುರುಕ್ಷೇತ್ರಕ್ಕೆ ಕೌರವನ ಸೇನಾಧಿಪತಿಯಾಗಿ ಬಂದನೋ ಎನ್ನುವ ಹಾಗೆ ಭ್ರಮಿಸುವುದಲ್ಲ. ಅದಕ್ಕೆ ಕಾರಣ ಸೂರ್ಯನನ್ನ ಸತತವಾಗಿ ಉಪಾಸಿಸಿದ್ದು ಅಂತ. ಸೂರ್ಯನಿಗೂ ನನಗಿದ್ದ ಸಂಬಂಧ ನಿಮ್ಗೆ ಗೊತ್ತಿಲ್ಲ. ಹೌದಾ? ಸತತವಾಗಿ ನಾನು ಸೂರ್ಯೋಪಾಸನೆ ಮಾಡುದು ಅದನ್ನು ಕೇಳಿರಬೇಕು ನೀವು. ಯಾವ ಅಧಿದೈವತವನ್ನು ನಾವು ನೀನೇ ತಂದೆ ಎಂಬ ಭಾವದಿಂದ ಆರಾಧಿಸ್ತೇವೆ, ನಾವು ದೇವರನ್ನೆಲ್ಲ ಆರಾಧಿಸುವುದು ಹಾಗಲ್ವ? ಅವನ ಪರಮಾನುಗ್ರಹ ಆದರೆ ನೋಡಿ, ಬದುಕಿನ ನಿರ್ಣಾಯಕ ದಿನದಲ್ಲಿ ಅವನ ತೇಜ ಉಂಟು ಅಂತ ನಿಮ್ಮಂಥವರು ಹೇಳುವಾಗ ಆಯ್ತಾ ಇಲ್ವೋ? ಅವರಿಗೆ ಒಂದು ಅಕ್ಷಯ ಪಾತ್ರ ಸಿಕ್ಕಿದೆ, ನಿನಗೂ ಒಂದು ಸಿಕ್ಕಿದೆ. ನೀವು ಎಲ್ಲೆಲ್ಲಿಂದ ತರ್ತೀರಿ ಅಂತ ಅಲ್ಲ ಹೇಳಿದ್ದು. ಅವರು ಸೂರ್ಯೋಪಾಸನೆ ಮಾಡಿ ಅಲ್ವಾ ಅಕ್ಷಯ ಪಾತ್ರ ಸಿಕ್ಕಿದ್ದು. ಬೇಡ, ನಾವೀಗ ಅದಕ್ಕಿಂತ ಸ್ವಲ್ಪ ಮೇಲಿನ ಶ್ರೇಣಿಯಲ್ಲಿ ಹೇಳು. ಹೇಗೆ? ಕೌರವನಿಗೆ ಸಿಕ್ಕಿದ ಸೂರ್ಯನ ಅಕ್ಷಯ ಪಾತ್ರೆ ಕರ್ಣನೆ. ನೀನು ನಿನ್ನನ್ನು ಹೇಳಿದ್ದ? ನಾನು ಪಾತ್ರ ನನ್ನನ್ನು ಹೇಳಿದ್ದು. ನಿನಗೆ ಸಿಕ್ಕಿದ ಅಕ್ಷಯ ಪಾತ್ರ ಅಲ್ಲ, ನಾನು ನನ್ನನ್ನು ಪಾತ್ರ ಅಂದದ್ದು. ಹೌದು, ಪಾತ್ರೆ ಅಂದದ್ದು. ಆ ಪಾತ್ರೆಯಲ್ಲಿ ಇವತ್ತು ತುಂಬಿ ನಿಂತ ದ್ರವ್ಯ ಯಾವುದು? ಯಾವುದು? ಶಲ್ಯ. ಕರ್ಣ ಪಾತ್ರೆಯಲ್ಲಿ ತುಂಬಿ ನಿಂತ ದ್ರವ್ಯಕ್ಕೆ ಶಲ್ಯ ಅಂತ ಹೆಸರು. ಈಗ ಪಾತ್ರೆಯೂ ಕೌರವನದ್ದೇ, ದ್ರವ್ಯವೂ ಕೌರವನಿಗೆ. ಉಣ್ಣುವವ ಮಾತ್ರ ಅವ ಆಗಬೇಕು. ಒಂದು ಅಗುಳಾದ್ರೂ ಇರಬೇಕು. ತೊಳೆದು ಎಲ್ಲಿಯಾದ್ರೂ ಕೌಚಿಟ್ಟಿತ ಈ ಒಂದು ಅಗುಳು ಕೌರವನ ಜನ್ಮಾಂತರದ ಹಸಿವು ಅಡಗಿಸಬೇಕು. ಹಸಿವು ಅಡಗಿಸಬೇಕು ಅಂತ ಹೇಳಿದ್ರೆ ಅವನಿಗೆ ತಿನ್ಲಿಕ್ಕೆ ಗೊತ್ತಿರಬೇಕು. ಹೌದೌದು. ಕರ್ಣ, ನೀನು ಈ ಒಂದು ಭಾವ ಅಂದ್ರೆ ಎಲ್ಲಿಯಾದ್ರೂ ನಿಮಗೆ ಸರಿ ಅಂತ ಕಾಣ್ತದೋ ಇಲ್ವೋ, ಈ ಒಂದು ಭಾವದಿಂದ ಪ್ರಾಂಜಲ ಮನಸ್ಸಿನಿಂದ ಕೇಳಿದ್ದ ಹೌದಾದ್ರೆ ನಮಗೆ ಮತ್ತೆ ಮುಖಕ್ಕೆ ತಕ್ಕ ಹಾಗೆ ಮಾತಾಡಿ ಗೊತ್ತಿಲ್ಲ. ನಾವು ನಿರ್ದಾಕ್ಷಿಣ್ಯವಾಗಿ ಹೇಳುವುದೇ ಏನಂತ. ಸರಿ ಇದ್ರೂ ನಮಗೆ ಹೇಳುವಲ್ಲಿ ಯಾವುದೇ ರೀತಿಯದ್ದಾದ ಮತ್ಸರ ಇಲ್ಲ, ತಪ್ಪಿದ್ರೂ ಹೇಳುವಲ್ಲಿ ದಾಕ್ಷಿಣ್ಯ ಇಲ್ಲ. ಸ್ವಲ್ಪ ಅವಸರ ಆಯ್ತಾ ಅಂತ ನೀವು ಒಳಗೆ ಏನು ಇಟ್ಟುಕೊಳ್ಳುವುದಿಲ್ಲ. ಹೊರಗಿನಿಂದ ಹೊರಗೆ ಸರಿ ತಪ್ಪು ಹೇಳ್ತೀರಿ, ಅಂದ್ರೆ ಅಲ್ಲಿ ಕಂಡದ್ದನ್ನು ಹಾಗೆ ಅಲ್ಲಿ ಹೇಳ್ತೀರಿ ಅಂತ. ಒಳಗಿರುವುದಿಲ್ಲ, ಅದು ನಮಗೆ ಇಷ್ಟ. ಅದೇ ನಿಮಗೆ ಏನು ಹೇಳಿದ್ರು ಒಳಗಿಳಿಯುವುದಿಲ್ಲ. ಅವಸರವಾಗಿ ಮಾಡಿದ್ದು ಅಂತ ಕಾಣುದು ನಮಗೆ. ಹೌದೌದು. ಅಂದ್ರೆ ಈ ಸಲ ನಾನೇ ಗೆಲ್ತೇನೆ ಅಂತ ಬೆಳಿಗ್ಗೆ ಆಗುವ ಮೊದಲು ವಿಜಯೋತ್ಸವ ಮಾಡುದು, ಮರು ದಿವಸ ಮತ್ತೊಬ್ಬ ಗೆಲ್ಲುದು. ನಾವೆಣಿಸುವುದು ಇದೇ ಸದವಸರ ಅಂತ, ಅಂದ್ರೆ ಸದವಕಾಶ ಎಂಬ ಭಾವ. ನೀವು ಅವಸರ ಅಂತ ಹೇಳುವುದು ತ್ವರಿತಗತಿಯಲ್ಲಿ. ಹೌದೌದು. ಅಲ್ಲ, ಅವಸರದಿಂದ ತೀರ್ಮಾನ ಮಾಡುವ ಹಾಗೆ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೆ ರಣದಲ್ಲಿ ಎಲ್ಲ ತುಂಬಾ ಕಾದು ಕುಳಿತುಕೊಳ್ಳಿಕ್ಕೆ ಆಗುದಿಲ್ವಲ್ಲ, ಹಾಗೆ ಒಂದು ಬಹಳ ಅವಸರವೂ ಮಾಡಬಾರ್ದು. ಅದಕ್ಕೆ ಒಂದು ಹದದಲ್ಲಿ ಹೋಗುವಂತ ನಿಮ್ಮಲ್ಲಿ ಕೇಳಿ ನಿಂತದ್ದು. ಎದುರಿನವರು ನೋಡು, ಎದುರಿನವರನ್ನು ನೋಡುವಾಗ ನಮಗೆ ಅವಸರ ಆದೀತು. ನೀವು ಅಂದ್ರೆ ಒಮ್ಮೆ ಅತ್ಯುತ್ಸಾಹ ಬಂದೀತು. ನೀವು ಕೈ ಹೀಗೆ ಮಾಡುವಾಗ ನನಗೆ ಸರಿ ಇದ್ದವ ಕಾಣುವುದು ಅರ್ಜುನ, ನೀವು ತೋರಿಸುವುದು ನಿಮಗೆ ಸರಿ ಇದ್ದ ಕೃಷ್ಣನನ್ನು ಅರ್ಜುನನನ್ನು ಅಂತ ಪೂರ್ತಿ ಗೊತ್ತಾಗಲ್ಲ. ಅವನು ಕಪ್ಪಾಗಿದ್ದಾನಲ್ಲ. ಯಾರು? ಅರ್ಜುನನು ಕಪ್ಪಾಗಿದ್ದಾನೆ. ಕೆಲವರೆಲ್ಲ ಕೃಷ್ಣ ಕಪ್ಪೇ ಆಗಿದ್ದಾನೆ. ಕೆಲವರೆಲ್ಲ ಮಂತ್ರ ಹೇಳಲಿಕ್ಕೆ ತೊಡಗಿದ್ದಾರೆ. ಅದೆಂತ ಮಂತ್ರ ಹೇಳುದಿರ್ಬೋದು ಅವರು? ಅಲ್ಲ, ಆ ಕಡೆ ಈ ಕಡೆ ಹೇಳುವುದನ್ನು ಕೇಳಿ ನಾನು ಹೇಳುದು. ಗರುಡ ಪಂಚಾಕ್ಷರಿಯ ಮಂತ್ರೋಚ್ಚರಣೆಯಲ್ಲಿ, ಭೂನಾಗ ಸತ್ವದ ಬೆರಳ ಮುದ್ರಿಕೆಗಳಲ್ಲಿ, ಮರಕತದ ಗುಟಿಕೆಯಲ್ಲಿ, ವಿವಿಧ ರಕ್ಷಾಯಂತ್ರ ಮಂತ್ರದಲ್ಲಿ, ವಿಷ ಸಂವರಣ ವಿವಿಧೋಪಾಯಗಳ ಇವರೆಲ್ಲ ಹೇಳುದು. ಆಗ್ಲಿ ಅಂತೂ ನಾನಿನ್ನು ಕೈಯಿಂದ ಬಿಡುವ ಮೊದಲು ಮೈ ಮೇಲೆ ಹಾವು ಹರಿದಾಡಿದಂತೆ ಬೆಚ್ಚಿ ಬಿದ್ದದ್ದು. ಹೌದು. ಆ ಬೆಚ್ಚಿ ಬೀಳುವಿಕೆಯನ್ನು ಕಾಣುವಾಗ ಸಹಜವಾಗಿ ಯಾವ ತಾಯಿ ಹೆತ್ತ ಮಗನಿಗಾದ್ರೂ ನಾನು ಗೆದ್ದೆ ಅಂತ ಕಾಣುವುದು ತಪ್ಪಲ್ಲ, ಅಸಹಜ ಅಲ್ಲ. ಅವರಿಗೆ ಪೆಟ್ಟು ಬೀಳುವ ಮೊದಲು ಗಾಬರಿ ಆಗಬಹುದು ಅಂತ ಆದ್ರೆ, ನಾ ಹೊಡೆಯುವ ಮೊದಲು ವಿಜೃಂಭಿಸಿದ್ರೆ ಏನೀಗ? ಆದ್ರೆ ವಿಜೃಂಭಿಸಿದ್ರೆ ಕಷ್ಟ ಉಂಟು. ಯಾರಿಗೆ? ನೀನು ಹೇಳಿದ್ಯಲ್ವಾ ಏನು ಅಂತ? ಇದು ಶ್ರುತಾಯುಧನ ಕಥೆಯೇ ಆದೀತು. ಹೌದು, ಅದೇಗೆ ಅಂದ್ರೆ ನಮಗೆ ಈಗ ನೀನು ಬೀಳ್ತೀಂತಲ್ಲ, ನಮಗೆ ಪ್ರಯೋಜನ ಆಗ್ಲಿಕ್ಕಿಲ್ಲ ಅಂತ. ಯಾಕೆ ಇದರ ಬಗ್ಗೆ ನಿರೀಕ್ಷೆ? ಇವತ್ತು ಬೆಳಿಗ್ಗೆ ನಿನಗೆ ಬೇಸರ ಮಾಡ್ಲಿಕ್ಕೆಲ್ಲ ನಾನು ಈ ವಿಷಯ ಹೇಳುದು. ಹೇಳಿದ ಮೇಲೆ ಏನು ಹೇಳಿದ್ರು ಬೇಸರ ಮಾಡುವುದಿಲ್ಲ. ಇಲ್ಲ ಹಂಸ ಕಾಗೆಗಳ ಕೆಲವೊಮ್ಮೆ ಆಶಯ ಗೊತ್ತಿಲ್ಲದ ಪ್ರತಿಕ್ರಿಯೆ ಕೊಡುವುದು ಹಾಗೆ. ಈಗ ನೀವು ಮೊದಲೇ ಆಶಯ ಇದು ಬೇಸರ ಮಾಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸೌಮ್ಯವಾಗಿ. ಹಂಸ ಕಾಗೆಗಳ ಉದಾಹರಣೆ ಎಲ್ಲ ಹೇಳುವಾಗ ಹೇಳಿದ್ಯಲ್ವಾ, ನೀನು ಅರ್ಜುನನ ಎದುರು ಏನು ಅಂತ ನಾನು ಹೇಳುವಾಗ ನನ್ನಲ್ಲಿ ಒಂದು ಉಂಟು, ಇದೆಲ್ವಾ ತೋರಿಸಿದ್ದು ನೀನು? ಏಕಘಾತಕವಾದ ಪರಶುರಾಮ ಪ್ರದತ್ತವಾದ ಚಂದನ ಚೂರ್ಣದಲ್ಲಿಟ್ಟು ಅದರ ಉರಿಯನ್ನು ತಣಿಸುವುದಕ್ಕೆ, ಅದು ತಂಪಲ್ವೋ, ಚಂದನ ಚೂರ್ಣದಲ್ಲಿಟ್ಟು ಬಲಿತರ್ಪಣಾದಿಗಳ ಮೂಲಕ ಪ್ರತಿನಿತ್ಯ ನಾನು ಆರಾಧಿಸ್ತಾ ಬಂದ
ಅಸ್ತ್ರರೂಪಿ ದೇವತೆ ಅದು ನನಗೆ. ಬ್ರಹ್ಮಾಸ್ತ್ರವನ್ನು ಬಿಟ್ಟು ಒಂದು ವಿಶೇಷ ಅಸ್ತ್ರ ಉಂಟು. ಇದೆಲ್ಲ ಹೇಳಿದ್ದು. ಇದನ್ನು ಹಾಗೆ ಆದ್ರೆ ಇದನ್ನು ಅವಸರ ಮಾಡಬಾರ್ದು ನೀನು. ಅದಕ್ಕೆ ಇದನ್ನು ತೊಡುವಾಗ ಅವಸರ ಮಾಡಬಾರ್ದು ನೀನು. ಅವಸರವೇ, ನೀವು ಹೇಳುವ ಅವಸರವೇ ಮಾಡುವುದಾದ್ರೆ ನಾವು ಹೊಡೆದ ಆಗ್ತಿತ್ತು. ನಾನು ತಡೆದು ನಿಂತು ನಿಮ್ಮಲ್ಲಿ ಕೇಳಿದ್ದದಕ್ಕಲ್ಲ. ಅಸ್ತ್ರದ ನೆಲೆಯನ್ನೇ ತಿಳಿಲಿಲ್ಲ. ನೆಲೆ ತಿಳಿಲಿಲ್ಲ ಅಂದ್ರೆ ಈಗ ಇಷ್ಟೆಲ್ಲ ಪ್ರಭಾವ ನೀನು ಮಂತ್ರೋಚ್ಚಾರಣೆ ಮಾಡಿ ಆಗುದಾ? ಅಲ್ಲ, ಗುರುಗಳು ಮಂತ್ರ ಹೇಳಿದರಲ್ಲಿ ಸಾನ್ನಿಧ್ಯ ಆವಾಹನೆ ಮಾಡಿ ಆಗಿ ಸಿದ್ಧಾಸ್ತ್ರ ನಾನು ಲಕ್ಷ್ಯ ನಿರ್ಣಯ ಮಾತ್ರ ಮಾಡು. ಬೀಳುದು ಬೇರೆ ನೋಡು. ಅಂದ್ರೆ ಅಲ್ಲ, ಈ ಹಕ್ಕಿಗಳೆಲ್ಲ ನಿನ್ನ ಲಕ್ಷ್ಯವ? ಈಗ ಅವರು ಮಂತ್ರ ಹೇಳುವಾಗ ಯಾವ್ಯಾವುದು ಬೀಳಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಯಾರಿಗೂ. ಆದ್ದರಿಂದ ಅದಕ್ಕೆ ಬೇಕಾದೆಲ್ಲ ಬೀಳ್ತದೆ. ಆದ್ರೆ ನನಗೆ ಹೇಳಿದ್ದೇನು ಅಂದ್ರೆ, ನೀನು ಲಕ್ಷ್ಯ ಅಂತ ಸಂಕಲ್ಪಿಸಿದ್ದು ಇದರಲ್ಲಿ ಬಿದ್ದೇ ಬೀಳ್ತದೆ ಅಂತ. ಉಳಿದಂತೆ ಅವರ ಮಂತ್ರಕ್ಕೆ ಎಷ್ಟು ಸಾಮರ್ಥ್ಯ ಉಂಟು ಅದನ್ನು ಯಾರು ಹೇಳಲಿಕ್ಕೆ? ನೀನು ಅಸ್ತ್ರದ ನೆಲೆ ಇಲ್ಲಿಂದ ಮಾತ್ರ ತಿಳಿಯದೇ ಇದ್ದದ್ದಲ್ಲ, ಮತ್ತೆ ಅದು ಹೋಗಿ ಎಲ್ಲಿಗೆ ತಲುಪ್ತದೆ ಎನ್ನುವ ನೆಲೆಯನ್ನಾದ್ರೂ ತಿಳಿದಿದ್ಯಾ? ತಲುಪ ಏನು ಅಲ್ಲ, ಸೂಚ್ಯವಾಗಿ ನೀನು ಹೇಳಿದ್ದಿ ಸುಭದ್ರಾಗ್ರಜ. ಹೌದೌದು, ಆದ್ರಿಂದಲೇ ಪ್ರಾರ್ಥನಾ ಮಾನಿನಿ ಅಂತ ಉಲ್ಲೇಖಿಸಿದ್ದು. ನಳಿನಾಕ್ಷ. ನೀವು ಹೇಳುವುದು ಕಮಲದ ಕಣ್ಣುಳ್ಳವ ಅಂತ ಅಲ್ಲ, ಕೇವಲ ಅವನ ಕಣ್ಣಿನ ಅಂದಕ್ಕೆ ಮಾತ್ರ ಅಲ್ಲ. ಮತ್ತೆ ಈಗ ಕುರುಕುಲ ಚಂದ್ರನನ್ನು ಸ್ಥಾಪಿಸಲಿಕ್ಕೆ ಹೊರಟದ್ದಲ್ವಾ? ಯಾರು? ನಾವಲ್ವಾ? ಹೌದು. ಚಂದ್ರ ಬರುವಾಗ ಮುಚ್ಚುವುದೇ ತಾವರೆ. ಕೌರವನನ್ನು ನಿಲ್ಲಿಕ್ಕೆ ಬಿಡ್ಲಿಕ್ಕಿಲ್ಲವ. ಹೌದಾ? ಆದ್ರೆ ರಣದಲ್ಲಿ ಅವ ಕಣ್ಣು ಮುಚ್ಚಿದ್ದು ನಾವು ನೋಡ್ಲಿಲ್ಲ. ಓ ಅಲ್ಲ, ರಣದಲ್ಲಿ ಅವ ಕಣ್ಣು ಮುಚ್ಚಿದ್ದು ನಾವು ನೋಡ್ಲಿಲ್ಲ. ಸ್ವಲ್ಪ ವ್ಯತ್ಯಾಸ ಏನು ಗೊತ್ತುಂಟಾ? ಸಾಮಾನ್ಯವಾದ ತಾವರೆ ಚಂದ್ರ ಬರುವಾಗ ಕಣ್ಣು ಮುಚ್ಚುವುದು. ಹೌದೌದು ಅಲ್ವಾ? ಹೌದು. ಇವ ಹಾಗಲ್ಲ, ಚಂದ್ರನೇ ಬರದ ಹಾಗೆ ಮಾಡುದು. ಇವನಿಗಿರುವ ವ್ಯಾಪ್ತಿ ಅದು. ಇದು ಚಂದ್ರೋದಯವನ್ನು ತಡೆಯುವ ತಾವರೆ. ತಡೆಯುವ ತಾವರೆ. ಚಂದ್ರ ಬಂದ್ರೆ ಮುದುಡ್ತದೆ ಅಲ್ವಾ? ಸ್ವಲ್ಪ ಉತ್ಪ್ರೇಕ್ಷಾಲಂಕಾರ ಇದು. ಯಾಕೆ ಅಂದ್ರೆ ಚಂದ್ರನೋ ಸೂರ್ಯನೋ ತಾವರೆ ಇರಬೇಕೋ ಬೇಡುವ ಅಂತ ನಿರ್ಣಯ ಮಾಡು. ಇದು ಹಾಗಲ್ಲ, ಚಂದ್ರ ಬೇಕೋ ಬೇಡುವ ಅಂತ ತಾವರೆ ನಿರ್ಣಯ ಮಾಡು. ಯಾಕೆಂದ್ರೆ ಅದು ಕೃಷ್ಣ. ಚಂದ್ರ ಬೇಕೋ ಬೇಡುವ ಅಂತ ನಿರ್ಣಯ ಮಾಡುವ ತಾವರೆ ಕಣ್ಣದು. ನಿಜವಾಗಿ ಈಗ ಸರಿಯಾಯ್ತು. ಯಾಕೆ ಅಂದ್ರೆ ಹೀಗೆ ನಿರ್ಣಯ ಮಾಡುವ ತಾವರೆ ಕಪ್ಪೆ ಇರುವುದು, ಅದು ಚಂದ ಇರುವುದು ಅಂದ್ರೆ ಅದು ಕಪ್ಪು ತಾವರೆಗೆ ಹಾಗೆ. ಹೌದೌದು. ಯಾಕಂದ್ರೆ ಅದು ಎಲ್ಲಾ ಬಣ್ಣಗಳನ್ನು ನುಂಗುವ ಮಸಿ. ಆ ಕಪ್ಪು ಎಲ್ಲಾ ಬಣ್ಣಗಳನ್ನು ಮಸಿ ನುಂಗಿತು ಅಂತ ಹೇಳುದಿಲ್ವಾ? ಆ ಕಪ್ಪು ಅವನ ವರ್ಣ. ನೀನೇ ಹೇಳಿದ್ದಿ. ಕರಿಮಣಿ ಕಟ್ಟಲಿಕ್ಕೆ ಕಾರಣ ಯಾರು? ಕೃಷ್ಣ. ಕರಿಮಣಿ ಕಟ್ಟಲಿಕ್ಕೆ ಈ ಕಡೆಯಿಂದಲೂ ಹೋಗ್ಲಿಲ್ವಾ? ಹೌದು, ಅವರನ್ನು ತಡೆದವರು ಅವನೇ. ಕರಿಮಣಿ ಕಟ್ಟಲಿಕ್ಕೇ ಬಿಡ್ಲಿಲ್ಲ, ತೆಗಿಲಿಕ್ಕೆ ಬಿಟ್ಟಾನ. ಅದೇ. ಆದರೆ ಒಂದುಂಟು, ನಾವೀಗ ಕಟ್ಟಬೇಕಾದವರಲ್ಲ ಅಂತ ಆದದ್ದರಿಂದ ತೆಗೆಯಬಾರದವರು ಅಂತ ಸಿದ್ಧಾಂತ ಆಗುವುದಿಲ್ಲ. ಇನ್ನು ಹೇಳುವುದಿದ್ರೆ ನಿಜವಾಗಿ ತೆಗೀಲಿಕ್ಕೆ ಅರ್ಹತೆ ಇರುವುದೇ ಕಟ್ಟದವರಿಗೆ. ಈಗ ತಾನೇ ಕಟ್ಟಿ ತಾನೇ ಕಿತ್ತರೆ ಅದು ನಿಷೇಧವಾದ ಕರ್ಮ. ಯಾರೋ ಕಟ್ಟಿದ್ದನ್ನು ನಾವು ಕಿತ್ತರೆ ಅದು ವೀರೋಚಿತವಾದ ಕರ್ಮ ಆಗ್ತದೆ. ಕ್ಷತ್ರಿಯೋಚಿತ ಕರ್ಮ ಹಾಗಲ್ವೋ? ವಿರೋಧಿಯಾದ ನೃಪತಿ ಯಾರಿಗೆ ಮಾಂಗಲ್ಯ ಬಂಧನವನ್ನು ಕರುಣಿಸಿದ್ದಾನೋ ಅದನ್ನು ಭೇದಿಸುವುದೇ ವಿರೋಧಿಗೆ ಕರ್ತವ್ಯ. ವಿಷಯ ಹೌದು. ಈಗ ಅಲ್ಲಿ ಕಟ್ಟದ ಹಾಗೆ ಮಾಡಿದವನೇ ಇದ್ದಾನೆ. ಕೌರವ ಕಟ್ಟದ ಹಾಗೆ ಮಾಡಿ, ಕೌರವ ಕಟ್ಟದ ಹಾಗೆ ಮಾಡಿದ ಕೃಷ್ಣನೇ ಎದುರಿರುತ್ತಾ. ಈಗ ಕಟ್ಟುವುದಕ್ಕೆ ಬಿಟ್ಟರೂ ದೊಡ್ಡ ವಿಷಯ ಅಲ್ಲ, ತೆಗಿಲಿಕ್ಕೆ ಬಿಡುವುದು ದೊಡ್ಡ ವಿಷಯ ಅಲ್ವಾ? ತೆಗಿಲಿಕ್ಕೆ ಬಿಟ್ಟವನ ಅಂತ ಪ್ರಶ್ನೆ ಬಂದದ್ದು ನನಗೆ. ನಳಿನಾಕ್ಷನಾಥನ ರಥದೊಳಗಿರೆ ನೀನು ಹೇಳಿದ ಅರ್ಜುನ ಪ್ರಾಣಹರಣ, ಪಾಂಡವ ಸೇನೆಯನ್ನು ನೀನು ಗೆಲ್ಲುವುದು, ಅಥವಾ ನೀನು ಯಾವ ಶರದ ಬಗ್ಗೆ ಅತಿಯಾದಂತ ನಂಬಿಕೆಯನ್ನು ಇರಿಸಿಕೊಂಡಿದ್ಯೋ ಅದು ಕಾರ್ಯ ಸಾಧನೆ ಮಾಡಿ ಬರುವುದು. ನೀನು ಯೋಚಿಸಿದಷ್ಟು ಲಾಘವ ಅಂತ? ನಾನು ಯೋಚಿಸಿದಷ್ಟು ಲಾಘವಲ್ಲ, ನಾನು ಗಂಭೀರವಾಗಿ ಯೋಚಿಸಿದ್ದು. ಯಾಕೆ ಗೊತ್ತುಂಟು? ಯಾಕೆ? ಉಳಿದ ಯಾವ ಬಾಣಕ್ಕೆ ನೀವು ಹೇಳಿದ್ರು, ನೀವು ಹೇಳಿದ ನಾನು ಒಪ್ಪುತ್ತಿದ್ದನೋ ಏನೋ. ಕೃಷ್ಣ ಇರುವಾಗ ಆದೀತ ಅಂತ, ಇದು ಪರಶುರಾಮರು ಕೊಟ್ಟದ್ದು. ಈಗ ಆಸ್ತಿಕರು ಪಾಂಡವರೇ ಒಪ್ಪುವ ಹಾಗೆ ಪರಶುರಾಮರು ಯಾರ ಅಂಶ? ನಾರಾಯಣನ ಅಂಶ. ಕೃಷ್ಣ ನಾರಾಯಣನ ಅಂಶ. ಈಗ ಅವರಿಬ್ಬರದ್ದೇ ಎದುರೆದುರಾದ ಕಾಲದಲ್ಲಿ ಯಾರದ್ದು ನಡೆಯುತ್ತದೆ ಅಂತ ಅಷ್ಟು ಸುಲಭದಲ್ಲಿ ನಿರ್ಣಯಿಸಲಿಕ್ಕೆ ಆದೀತ? ಅದಾಗುದಿಲ್ಲ. ನಿನ್ನದೊಂದು ಆ ಒಂದು ವಿಶ್ವಾಸಕ್ಕೆ ಮೆಚ್ಚಬೇಕು. ಆ ಕಾರಣದಿಂದಲೇ ನಡೆದರೆ. ಈಗ ಯಾಕೆ ಇನ್ನೊಂದು ಉದಾಹರಣೆ, ಅದನ್ನು ಮುನ್ನಡೆಸುವುದಿದ್ರೆ ಅದು ಪರಿಣಾಮ ಆಗಿದೋ ಇಲ್ಲೋ ಎಂಬುದು ಬೇರೆ. ಪರಶುರಾಮರು ಕೊಟ್ಟದ್ದರಲ್ಲಿ ಹೊಡೆದರೆ ಕೃಷ್ಣನಿಗೆ ತಾಗುತ್ತದೆ ಅಂತ ಇಲ್ಲಿಯೇ ನಿರ್ಣಯ ಆದ ಮೇಲೆ ಇದೀಗ ಕೃಷ್ಣನನ್ನು ಭೇದಿಸುವುದಿಲ್ಲ. ಯಾಕೆ?
ಈಗ ಪರಶುರಾಮರು ಕೊಟ್ಟದ್ದರಲ್ಲಿ ಹಸಿರತ್ನದಲ್ಲಿ ಭೀಷ್ಮರು ಹೊಡೆದದ್ದು. ಕೃಷ್ಣನಿಗೆ ತಾಗಿದ್ದೌದಾ? ಈಗ ಅವ ತಲೆ ಕೊಟ್ಟನ ಭೀಷ್ಮರೇ ಗುರಿ ನೋಡಿ ಹೊಡೆದರು ಬದಿಗಿಡುವ. ತಾಗಿದ್ದೌದಲ್ಲ? ಈಗ ಇದನ್ನು ಈಗ ಕೃಷ್ಣನಿಗೆ ತಾಗಬಹುದು, ಅರ್ಜುನನಿಗೆ ಯಾಕೆ ತಾಗಬಾರದು? ಈಗ ಭೀಷ್ಮರ ಲಕ್ಷ್ಯ ಇದ್ದದ್ದೇ ಬಹುಶಃ ಅದು ಅಂತ ನಮಗೆ ಕಾಣೋದು. ಯಾಕೆ? ಹೌದು, ಕೃಷ್ಣನಿಗೆ ಹಾಗೆ ಹೊಡೆದದ್ದಿರ್ಬೇಕು. ಹೌದು, ಆದ್ರೆ ನಿನ್ನದಲ್ಲ, ನನಗೆ ಅರ್ಜುನ. ಈಗ ಪರಶುರಾಮರ ಬಾಣದಲ್ಲಿ ನೋಡಿ, ನಾನು ಅಷ್ಟು ಹೋಗ್ಲಿಲ್ಲ. ಪರಶುರಾಮರ ಬಾಣ ಒಂದಿದ್ರೆ ಕೃಷ್ಣನಿಗಾದ್ರೂ ಹೊಡೆಯಬಹುದು ಅಂತ ಭೀಷ್ಮರು ತೋರಿಸಿದ್ದಾರೆ. ನಾನೀಗ ಅದಕ್ಕಿಂತ ಕಡಿಮೆ ಅರ್ಜುನನಿಗೆ ಹೊಡಿಬಹುದು ಅಂತ ನಿರ್ಣಯಿಸಿದ್ದು. ಈಗ ಪರಶುರಾಮರ ಬಾಣದಲ್ಲಿ ದೌರ್ಬಲ್ಯ ಇಲ್ಲ, ಮತ್ತೆ ಅದು ಮಾಡುವುದನ್ನು ಮಾಡ್ತದೆ. ಮತ್ತೆ ಯಾವುದರಲ್ಲಿ? ಅದನ್ನು ಮಾಡದ ಹಾಗೆ ನೀನೆಲ್ಲಿಯಾದ್ರೂ ತಡೀತೀಯ ನೋಡಿ, ಇದು ನೋಡಿ ನನಗೆ ಆಗುವುದಿಲ್ಲ. ಇಷ್ಟು ಉತ್ಸಾಹದಿಂದ ನಾವು ಹೊಡಿಲಿಕ್ಕೆ ಹೊರಟಾಗ ನೀನೇ ಅದು ತಾಗಬಾರದು ಅಂತ ಇದ್ದೀಯ ಅಂದ್ರೆ ಮತ್ತೆ ಹೊಡೆದದ್ದು ಯಾವ ಕರ್ಮಕ್ಕೆ? ಒಂದು ಮಾತು ಹೇಳಿದ್ವಿ, ವಿಧಿ ತಪ್ಪಿಸುವುದು ಬೇರೆ, ನಮ್ಮ ಅಜ್ಞಾನ ತಪ್ಪಿಸುವುದು ಬೇರೆ. ಹೌದು, ಅಜ್ಞಾನದಿಂದ ತಪ್ಪಿ ಹೋಗ್ತದೆ ಇದು. ಅಜ್ಞಾನ? ಹೌದೌದು, ನೀವು ಸುಮ್ಮನೆ ಹೇಳಲಿಕ್ಕಿಲ್ಲ, ಆದ್ರೆ ನೀವು ಹೇಳಿದ್ದು ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಲ್ಲ, ಯಾಕೆ ಅಂತ ಗೊತ್ತಾಗುದಂತದ್ದು ನೀನು ಹಿಡಿದ ಗುರಿಯೇ ಹೇಳ್ತದೆ. ಏನು ಅಂತ? ಎಲ್ಲಿಗೆ ಹಿಡಿದದ್ದು ನೀನು? ಕೊರಳಿಗೆ. ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಮುರಕಾಗೆ ಬಿಸಿದರೆ ಶಿರವ ಕತ್ತರಿಸುವುದು. ಇದು ಸಿದ್ಧ ಬೇಗದಿ ಮರಳಿಲಿ ತೊಡೋಯದೆನು. ಶಿರವ ಕತ್ತರಿಸುವುದಿದು ಸಿದ್ಧ ಬೇಗ ಮರಳಿಲಿ ತೊಡೋಯದೆನು. ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಉರಕ್ಕಾಗಿ ಬೆಸೆದರೆ ಕರ್ಣ, ಯಾವುದು ನಮ್ಮ ಕೈಯಲ್ಲಿ ಉಂಟು ಎನ್ನುವುದಕ್ಕಿಂತಲೂ ಇದ್ದದನ್ನು ಹೇಗೆ ಉಪಯೋಗಿಸ್ತೇವೆ ಎನ್ನುವುದರಿಂದ ಪರಿಣಾಮ ಸಿದ್ಧ ಅಲ್ವಾ? ಅದು ನಿನಗೆ ಬಹುಶಃ ಅನುಭವ ಆದಷ್ಟು ಸಾಧಾರಣ ಯಾರಿಗೂ ಅನುಭವ ಆಗ್ಲಿಕ್ಕಿಲ್ಲ. ಹೌದು ಅಲ್ವಾ? ಯಾವುದನ್ನು ಪಡೆದರೂ ಸರಿಯಾಗಿ ಉಪಯೋಗಿಸದೇ ಇದ್ರೆ ಅದರ ಫಲ ಶೂನ್ಯ. ಹೌದು, ನಿನ್ನಲ್ಲಿ ಇರುವುದು ದೊಡ್ಡದೇ. ಈಗ ನೀನೊಂದು ಮಾತು ಹೇಳಿದ್ದೀರಿ, ನನ್ನ ನಂಬಿಕೆ ದೊಡ್ಡದು. ಪರಶುರಾಮರು ನಾರಾಯಣನ ಅವತಾರ ಅಂತ ಪಾಂಡವರೇ ನಂಬುತ್ತಾರೆ ಅಂತ. ಈಗ ನಾನು ನಂಬುವುದು ನನ್ನ ನಂಬಿಕೆ ಆಸ್ತಿಕ್ಯ ಅಲ್ಲ. ಹೌದಪ್ಪ, ಅದು ನಾನು ನಂಬುದೇ, ನಾರಾಯಣನ ಅವತಾರ ಅಂತ ನಾನು ನಂಬುದೇ. ಆದ್ರೆ ಭಾವ ಹೇಗುಂಟು ಅಂತ ನೋಡುವಾಗ ಅಷ್ಟು ಸುಲಭದಲ್ಲೆಲ್ಲ ತರ್ಕಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕೆ ಅಂತ ಹೇಳಿ, ಯಾಕೆ? ಈಗ ವಾಲಿಗೆ ಹೇಮಮಾಲೆಯನ್ನು ಕೊಟ್ಟವ ಇಂದ್ರ ಅಲ್ವಾ? ಹೌದು. ಈಗ ಹೇಮಮಾಲೆಯನ್ನು ಕೊಟ್ಟ ಇಂದ್ರನಾದ್ರೂ ಕೊನೆಯ ಕಾಲದಲ್ಲಿ ಅವನೊಟ್ಟಿಗಿದ್ದ ಅಂತ ನಮಗೆ ಕಾಣುವುದಿಲ್ಲ. ಅವ ಅಂದ್ರೆ ಅವನಿಗೆ ಸಹಕಾರಿಯಾಗಿ ಇರ್ಲಿಲ್ಲ ಅಂತವ. ವಾಲಿಗೆ ಮತ್ತೆ ಪ್ರತ್ಯೇಕ ಸಹಕಾರ ಕೊಡ್ಲಿಕ್ಕೆ ಆಗುದಿಲ್ಲ ಅಂತಲ್ವ ಮಾಲೆ ಕೊಟ್ಟು ಬಿಟ್ಟದ್ದು. ಆಮೇಲೆ ಆ ಕಾಲದಲ್ಲಿ ಇದ್ದ ಭಾವ ಮತ್ತೆ ಇರ್ಲಿಲ್ಲ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮೊನ್ನೆ ಕೃಷ್ಣ ಸಂಧಾನಕ್ಕೆ ಬರುವಾಗ ಪರಶುರಾಮರು ಅವನೊಟ್ಟಿಗೆ ಬಂದದ್ದಲ್ವಾ? ಹೌದಪ್ಪ. ಈಗ ಅವರು ಒಟ್ಟಿಗೆ ಇದ್ದಾನೆ ಅಂತ ನನಗೆ ಕಾಣೋದು, ಎದುರೆದುರು ಇಲ್ಲ ಅಂತ ಕಾಣೋದು. ಅದೀಗ ಶಲ್ಯರೇ
ಯಾರು ಯಾರೊಟ್ಟಿಗೆ ಬಂದಿದ್ದಾರೆ, ಯಾರು ಯಾರೊಟ್ಟಿಗೆ ಹೋಗಿದ್ದಾರೆ ಅಂತೆಲ್ಲ ಪೂರ್ತಿ ನೋಡಿ ನಮಗೆ ಇಲ್ಲಿ ಏನಾಗುತ್ತದೆ ಅಂತ ನಿರ್ಣಯಿಸುವುದು ಕಷ್ಟ. ಇದು ನಮಗೆ ಸಾರ್ವಜನಿಕವಾಗಿ ಕಂಡ ವಿಷಯ. ನಾವು ಒಳಗಿಂದ ಯಾರು ಯಾರೊಟ್ಟಿಗೆ ಹೋಗ್ತಾರೆ ಅಂತ ನಮಗೇನು ಗೊತ್ತು? ಬೇಡ, ಈಗ ನಿಮ್ಮಲ್ಲೇ ಕೇಳ್ತೇನೆ. ಪರಶುರಾಮರು ಕೃಷ್ಣನೊಟ್ಟಿಗೆ ಬಂದಿದ್ದಾರೆ. ಕೃಷ್ಣ ಯಾರೊಟ್ಟಿಗೆ ಹೋಗಿದ್ದಾರೆ ಅಂತ ನೀವು ಪೂರ್ತಿ ನೋಡಿದ್ದೀರಾ? ಇಲ್ಲ. ಅದಲ್ಲೇ ಪರಶುರಾಮರು ಎಲ್ಲಿಗೆ ಹೋಗಿದ್ದಾರೆ ಅಂತ ನೀವು ನೋಡಿದ್ದೀರಾ? ಇಲ್ಲಪ್ಪ. ಅಂದ್ರೆ ಅದೆಲ್ಲ ನಡೆದದ್ದನ್ನು ನೋಡಿ ನಮ್ಗೆ ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ಕೂಡ ಈಗ ಅದರಲ್ಲಿ ಒಂದು ಸಿದ್ಧಾಂತ ಅಂತ ಹೇಳಿದ್ದಲ್ಲ, ಈಗ ನೀನು ಹೇಳಿದ್ದನ್ನು ಅಷ್ಟು ಸುಲಭದಲ್ಲಿ ಸಿದ್ಧಾಂತ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಋಷಿಮುನಿಗಳು ಸದಾ ಸರ್ವದ ಸಪ್ತರ್ಷಿಗಣವೇ ಹೋಗಿ ಅನುಗ್ರಹಿಸುವ ಪೀಠ ಅಲ್ಲೋ ದೇವೇಂದ್ರನದ್ದು. ಎಷ್ಟು ಸಲ ಸೋಲಿಲ್ಲ. ಅಂದ್ರೆ ಋಷಿಮುನಿಗಳು ಬಂದು ಅನುಗ್ರಹ ಮಾಡಿದ ನೆಲೆ ಎಂಬುದರಿಂದ ಸೋಲೋ ಸಾವೋ ಬರುವುದಿಲ್ಲ ಅಂತ ಅಷ್ಟು ಖಚಿತವಾಗಿ ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಹೇಳಲಿಕ್ಕೆ ಹೊರಟದು ನಾನು. ಇನ್ನೊಂದೇನು ಗೊತ್ತುಂಟ, ಗುರು ಬೇರೆ, ಒಬ್ಬ ವ್ಯಕ್ತಿಯಾಗಿ ನಾವು ಯಾವುದನ್ನು ಒಪ್ಪಿಕೊಳ್ತೇವೋ ಅದು ಬೇರೆ. ನಿನಗೆ ಗೊತ್ತುಂಟಲ್ಲ, ಈಗ ದೃಷ್ಟದ್ಯುಮ್ನ ತನ್ನನ್ನು ಕೊಲ್ಲಿಕ್ಕೆ ಹುಟ್ಟಿದ್ದು ಅಂತ ದ್ರೋಣರಿಗೆ ಗೊತ್ತಿಲ್ಲ? ಗೊತ್ತುಂಟು. ಗೊತ್ತಿದ್ದು ವಿದ್ಯೆ ಕಲಿಸಲಿಲ್ವಾ? ಹೌದು, ಅವರೊಳಗಿರುವ ಗುರು ಕಲಿಸಿದ್ದು. ಈಗ ಕೊಲ್ಲಿಕ್ಕೆ ಹುಟ್ಟಿದ್ದು ಅಂತ ದೃಷ್ಟದ್ಯುಮ್ನಿಗೂ ಗೊತ್ತುಂಟು, ದ್ರೋಣರಿಗೂ ಗೊತ್ತುಂಟು. ಯಾವಾಗ ಕೊಲ್ಲುತ್ತಾನೆ ಎಂಬುದು ದ್ರೋಣರಿಗೂ ಗೊತ್ತಿಲ್ಲ, ದೃಷ್ಟದ್ಯುಮ್ನಿಗೂ ಗೊತ್ತಿಲ್ಲ. ಆದ್ರಿಂದ ದ್ರೋಣರು ಪ್ರಯತ್ನಿಸಿದ್ದು ಸಾಯುವ ಮೊದಲು ಮಾಡಬೇಕಾದನ್ನೆಲ್ಲ ಮಾಡ್ಲಿಕ್ಕೆ. ಈಗ ಒಂದು ಹಂತದಲ್ಲಿ ಅಲ್ಲಿ ದೈವ ದೃಷ್ಟದ್ಯುಮ್ನ ರೂಪದಲ್ಲುಂಟು. ಎಲ್ಲ ಜೀವರ ಪಾಡು ಅದೇ ಅಲ್ವ? ಹುಟ್ಟಿಸಿದವನೇ ಕೊಲ್ಲುತ್ತಾನೆ ಅಂತ ನಮಗೂ ಗೊತ್ತುಂಟು. ನಾವು ಸಾಯ್ಲಿಕ್ಕಿದ್ದವರು ಅಂತಲೇ ಬದುಕುವುದು. ಸಾಯುವ ಮೊದಲು ಮಾಡಬೇಕಾದೆಲ್ಲ ಮಾಡಿ ಮುಗಿಸಬೇಕು ಅಂತ ಹವಣಿಸುವುದು. ಅಷ್ಟೇ ದ್ರೋಣರ ಪಾಡಾದರು. ಅಲ್ಲ, ದ್ರೋಣರ ಪಾಂಡು ಹೌದು, ಆದ್ರೆ ದ್ರೋಣರದ್ದು ಗುರುತ್ವ ಅಲ್ಲಿ ಕೆಲಸ ಮಾಡಿದ್ದು ಅಂತ ನನಗೆ ಕಾಣುದು. ಅಂದ್ರೆ ಸಾವನ್ನ ತನ್ನ ವಿರೋಧಿ ಎನ್ನುವುದಾಗಿ ಗೊತ್ತಿದ್ದರೂ ಒಬ್ಬ ಅಂತಃಕರಣದಲ್ಲಿ ಯಾವ ದ್ವೇಷವನ್ನು ಇರಿಸಿಕೊಳ್ಳದೆ ಕಲಿಸಿಕೊಡಬೇಕು ಅಂತ ಅದು ಬದುಕಿಗೆ ರೂಪಕ ಶಲ್ಯರೇ. ನೀವು ನೋಡಿ, ನಮ್ಮನ್ನು ಕೊಲ್ಲುವುದು ದೇವರು ಅಂತ ಗೊತ್ತಿದ್ದು ನಾವು ದೇವರನ್ನು ವಿರೋಧಿಸ್ತೇವಾ? ಇಲ್ಲ ಇಲ್ಲ. ದೇವರನ್ನು ಏನು ಮಾಡ್ತೇವೆ? ಆಧರಿಸ್ತೇವೆ. ಅದಕ್ಕೆ ದೇವರನ್ನು ಮಾಡುವಾಗ ಆರಾಧನೆ ಅಂತ ಹೇಳುವುದು. ಈಗ ದ್ರೋಣರು ಮಾಡಿದ್ದು ಅದೇ ಅಲ್ವೋ? ತನ್ನ ಸಾವು ತರುವುದು ದೃಷ್ಟದ್ಯುಮ್ನ ಅಂತ ಗೊತ್ತಿದ್ರು ವಿರೋಧಿಸಿದ್ರು, ಆಧರಿಸಿದ್ರು, ಆರಾಧಿಸಿದ್ರು. ಕ್ಷೇತ್ರ ನ್ಯಾಯನ ಎದುರಾಳಿಯಾಗಿ ಬಂದಾಗ ಮಾತ್ರ ವಿರೋಧಿಸಿದ್ರು. ನಾವು ಅದನ್ನೇ ಮಾಡುದು. ಈಗ ನೀನು ಹೀಗೆ ಮಾಡಿದ್ರೆ ಇದು ಸರಿಯಾಗಲಿಕ್ಕಿಲ್ವಾ ಅಂತ. ಅದ್ಯಾಕೆ ಆಗುದಿಲ್ಲ? ನೀನು ಆ ಭಾವಕ್ಕೆಲ್ಲ ಬಂದ್ರೆ ಈಗ ನಾನು ಹೇಳುವುದು ನಿನಗೆ ಹೆಚ್ಚು ಮನಸ್ಸಿಗೆ ಮುಟ್ಲಿಕ್ಕಿಲ್ಲ. ಸಂದರ್ಭದಲ್ಲಿ ಆ ಮಾತು ಬಂದದ್ರಿಂದ ಹೇಳಿದೆ. ನಾವೀಗ ಕ್ಷೇತ್ರ ನ್ಯಾಯ ಏನಾದ್ರೂ ಸ್ವಲ್ಪ ತಿರುಗಿಸುವ. ಹುಟ್ಟಿಸುವುದು ಕೊಲ್ಲುವುದು ದೇವರು ಅಂತ ಗೊತ್ತಿದ್ದು ನಾವು ದೈವ ವಿಶ್ವಾಸಿಗಳಾಗಿ ಬದುಕಿದ್ದೇವೆ. ಹಾಗೆ ಅಂತ ಯಾವ ವರ್ಣದಲ್ಲಿ ಯಾವ ಕರ್ಮಕ್ಕಾಗಿ ಹುಟ್ಟಿಸಿದರೋ ಆ ಕ್ಷೇತ್ರದಲ್ಲಿ ದೇವರೇ ಎದುರಾಳಿಯಾದರು ನಾವು ವಿರೋಧಿಸ್ತೇವೆ. ಹೌದಲ್ಲ? ಆ ನ್ಯಾಯ ಉಂಟೆ ನಮ್ಮದು? ಉಂಟಲ್ಲ. ಕೌರವರ ಅನುಚರನಾಗಿ ನಿನಗೆ ಗುರು ಕೊಟ್ಟ ಆ ಬಾಣದಲ್ಲಿ ಅತೀವ ನಂಬಿಕೆ ಇರುವುದಾದ್ರೆ ಯಾವ ಕಾಲಕ್ಕೂ ಅದನ್ನು ಲಘು ಮಾಡ್ಲಿಕ್ಕಿಲ್ಲ. ಇಲ್ಲವೇ? ಅದು ಆಗ್ಲಿಕ್ಕೂ ಇಲ್ಲ ಅಲ್ವ? ನೀನು ಹಿಡಿದ ಗುರಿಯೇ ಲಘು ಮಾಡಿಸ್ತದ ಅಂತ. ನೀವು ಈಗ ಅರ್ಜುನನನ್ನು ಮೊದಲು ಹೊಗಳಿದಿರಿ, ಈಗ ನೀವು ಅಷ್ಟು ತೆಗಳಬಾರದು. ನೀ ಹಿಡಿದ ಗುರಿಯ ಲಘು ಅಂದ್ರೆ ಅರ್ಜುನ ಅಷ್ಟು ಕೆಳಗಲ್ಲ ಸ್ವಾಮಿ. ಅದೇ ಅರ್ಜುನ ಕೆಳಗೆ. ನೀ ಹಿಡಿದ ಗುರಿಯೇ ಲಘು ಅಂತ ಹೇಳಿದ್ರೆ ನಾನು ಹಿಡಿದ ಗುರಿ ಈಗ ಅರ್ಜುನ, ಅವನೇ ಲಘು ಅಂತ ಹೇಳಿದ್ರೆ ಅವ ಲಘು ಅಂತ ಹೇಳಿದ್ದಲ್ಲ, ಮತ್ತೆ ಆ ಪರಿಣಾಮದಲ್ಲಿ ಲಘು ಅಂತ ಪರಿಗಣಿಸಲ್ಪಡುವುದು ಯಾವುದು? ನೀನು ಹಿಡಿದ ಗುರಿಯಿಂದ ಆಗುವ ಪರಿಣಾಮ. ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸಿ ಹೇಳಿ. ನಾನು ಹೇಳಿದೆ, ನಾನು ಇಲ್ಲಿ ಕುಳಿತುಕೊಂಡದ್ದು ಯಾಕೆ? ಈಗ ಅರ್ಥ ಆಗದಾಗ ಹೇಳಲಿಕ್ಕಲ್ಲ, ಅರ್ಥ ಮಾಡಿಸಿ ಹೇಳಿ. ನಿನ್ನೆ ರಾತ್ರಿ ನಿನ್ನ ಕೌರವ ಬಂದು ಹೇಳಿದ್ದಾನೆ. ಹೌದು, ಆ ಕಡೆ ಕೃಷ್ಣ ಇದ್ದ ಹಾಗೆ ಈ ಕಡೆ ನೀವು. ರಥಕಲ್ಪಾಶ್ವರದಯ ಎರಡನ್ನೂ ಬಲ್ಲವಾವ. ಸಕಾಲದಲ್ಲಿ ಸಮುಚಿತವಾದಂತಹ ಸೂಚನೆಗಳು ಹೊಮ್ಮುವುದಕ್ಕೆ ಶಲ್ಯರೇ ಬೇಕು ಅಂತ ನಾನೇ ಕೇಳಿದ್ದು. ಈಗ ನಾನು ಮಾತಾಡೋದು ಬೇರೆ ಅಲ್ಲ, ಕೌರವ ಮಾತಾಡೋದು ಬೇರೆ ಅಲ್ಲ. ಕೌರವ ಹೇಳಿದ ಹಾಗೆ ನೀವು ಮಾತಾಡೋದು ಅಲ್ವಾ? ಹೌದು. ನಾನು ಹೇಳುವುದು ಕೌರವ ಹೇಳಿದ ಹಾಗೆ. ಹೌದೌದು. ಹೌದು. ಹಾಗಾಗಿ ಕೌರವನ ಜಯಕ್ಕೆ ಬೇಕಾಗಿ ವೈಯಕ್ತಿಕವಾಗಿ ನಿನ್ನಲ್ಲಿ ನನಗೆ ಸರಿ ಉಂಟೋ, ನಿನಗೆ ನನ್ನಲ್ಲಿ ಸರಿ ಉಂಟೋ, ಅದು ವಿಷಯ ಅಲ್ಲ. ಅದು ನಮಗೆ ಯಾರಿಗೂ ವಿಷಯ ಅಲ್ಲ. ಈಗ ವೈಯಕ್ತಿಕವಾಗಿ ಪಾಂಡವರು ನಿಮಗೆ ಹತ್ತಿರದ ಸಂಬಂಧಿ ಇರಬಹುದು, ಅದು ವಿಷಯ. ಈಗ ಅದು ವಿಷಯ ಅಲ್ಲ. ಕೌರವನ ಜಯಕ್ಕೆ ಬೇಕಾಗಿ ಒಂದು ನಾವು ಶ್ರಮಿಸುವುದಕ್ಕೆ ಬೇಕಾಗಿ ಒಟ್ಟಾದದ್ದು ಹೌದಾದ್ರೆ ನೀನು ಕೊರಳಿಗೆ ಹಿಡಿದ್ರೆ ಕೊರಳು ಹೋಗುವುದಿಲ್ಲ. ನೀವು ಹಾಗೆ ಅದನ್ನು ನಿರಾಕರಿಸಿ ಯಾಕೆ ಹೋಗುವುದಿಲ್ಲ? ರಥಕಲ್ಪ ಅಶ್ವಹೃದಯ ಬಲ್ಲವ 5 ಅಂಗುಲ ತಗ್ಗಿಸಬಲ್ಲ. ಯಾವುದನ್ನು? ರಥವನ್ನು. ನೀನು ಸರಿ ನೋಡು, ಎಲ್ಲರದ್ದು ಮುಖ ಕಪ್ಪು ಬಿಳಿಯಾಗಿದೆ, ಕಣ್ಣು ಆ ಕಡೆ ಈ ಕಡೆ ಹೋಗುತ್ತಾ ಉಂಟು. ಆವ ನಿಂತಲ್ಲಿಂದ ಸ್ವಲ್ಪವೂ ಚಲಿಸುವುದಿಲ್ಲ. ನೀವೆಂಥದ್ದು ಹೇಳುದು? ನಾನು ಹೂಡಿ ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ತೊಡಗಿ ಗಳಿಗೆ ಕೆಲವು ಕಳೆಯಿತು. ಅವ ಅಲ್ಲಿಂದ ಇದ್ದಲ್ಲಿಂದ ಮಿಸುಕಾಡುವುದಿಲ್ಲ. ಅವ ತಗ್ಗಿಸುವುದಿದ್ರೆ ತಗ್ಗಿಸಿ ಆಗಬೇಕಿತ್ತಲ್ಲ.
ಹಾಗೆ ತಗ್ಗಿಸುವುದಿಲ್ಲ. ಮತ್ತೆ ಹಾಗೆ ತಗ್ಗಿಸುವುದಕ್ಕೆ ಅವ ಬೇಕಾ? ಯಾರು ತಗ್ಗಿಸ್ತಾರೆ? ಮತ್ತೆ ಈಗ ನೀವು ಹೇಳಿದ ಯಾವ ಅರ್ಥದಲ್ಲಿ? ಇಲ್ಲಿಂದ ಹೊರಟ ಮೇಲೆ ತಗ್ಗಿಸ್ತಾರೆ. ಎಂಥದ್ದು ಹೊರಟ? ಕ್ಷಣ ಮಾತ್ರದಲ್ಲಿ ನೀನು ಯಾವಾಗ ಬಾಣವನ್ನು ಧನುರ್ಮುಕ್ತಗೊಳಿಸಿದೆಯ ಆಮೇಲೆ ತಗ್ಗಿಸ್ತಾನೆ ಸ್ವಾಮಿ. ಓ, ಒಂದು ಕೂದಲನ್ನು 100 ಸೀಳು ಮಾಡಿ ಅದರಲ್ಲಿ ಒಂದು ಸೀಳು ಅಂದ್ರೆ ಅದು ಕಣ್ಣಿಗೆ ಖಂಡಿತ ಕಾಣುವುದಿಲ್ಲ. ಒಂದು ಕ್ಷಣವನ್ನು 1000 ವಿಭಜಿಸಿ ಅದರಲ್ಲಿ ಒಂದು ಅಂಶ ಅಂತ ಹೇಳಿದರೆ ಅದಕ್ಕೆ ಪರಿಮಾಣ ಇಷ್ಟು ಅಂತ ಊಹಿಸುವುದಕ್ಕಾದೀತ? ಆಗುದಿಲ್ಲ. ನಾನು ಧನುರ್ವಿಮುಕ್ತವಾದ ಮೇಲೆ ಮಾರ್ಗಣ ಹೋಗಿ ಲಕ್ಷ ಭೇದನ ಮಾಡ್ಲಿಕ್ಕಿರುವುದು ಅಷ್ಟು ಅಲ್ಪ ಅವಧಿ. ನೀವು ಏನು ಮಾತಾಡುದು? ಅಷ್ಟರಲ್ಲಿ ಅವ ಮಾಡುವ ಕಾರಣವೇ ಈಗ ವರ್ತಮಾನ ಕಾಲದಲ್ಲಿ ಇಷ್ಟು ಮಂದಿಗಳಿದ್ರು ಅವ ಮತ್ತು ನಾನು ಮಾತ್ರ ಲೋಕದಲ್ಲಿ ವಿಶಿಷ್ಟ ಸಾರಥಿಗಳು ಅಂತ ಆದದ್ದು. ಮತ್ತೆ ತುಂಬಾ ಹೊತ್ತು ತೆಗೆದುಕೊಂಡು ಮಾಡುದಿರ ಒಂದು ವಿಶಿಷ್ಟ ಆಗುದು ಯಾಕೆ? ಹಾಗೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ? ನೀ ಮಾಡ್ತಾನಂತಲ್ಲ, ಮಾಡ್ಲಿಕ್ಕೆ ಆಗುತ್ತದೆ ಎಂಬ ವಿಷಯವೇ ನನಗೆ ಹೊಸದು. ನಿನಗೆ ಹೊಸತು. ಅವ ಅಂಥದ್ದನ್ನು ಮಾಡುವವ ಎನ್ನುವುದಾಗಿ ನನಗೆ ಮೊದಲೇ ಗೊತ್ತುಂಟು. ಬಹುಶಃ ನೀವು ಮಾಡಬಲ್ಲಿರಿ ಅಂತ. ನಾನು ಮಾಡಬಲ್ಲೆ ಸ್ವಾಮಿ. ಈಗ ಈಗ ಒಂದು ನೀವು ತೊಡಗಿದ್ರಿಂದ ಅದನ್ನು ಕೊನೆ ತಲುಪಿಸುವ. ಈಗ ಅದನ್ನು ಏನು ಮಾಡಿ ಅಂತ ಹೇಳಿದ್ದು ನೀವು? ತಗ್ಗಿಸಿ, 5 ಅಂಗುಲ ತಗ್ಗಿಸಿ. ತಗ್ಗಿಸಿದ್ರೆ ಕಿರೀಟ ಹೋಗ್ತದೆ. ನಾನೀಗ ಬಾಣ ಬಿಟ್ಟ ಮೇಲೆ ನನಗದನ್ನು ನಿಯಂತ್ರಿಸುವ ಅಧಿಕಾರ ಇಲ್ಲ. ಅಲ್ಲಿ ಹೋಗುವ ಮೊದಲು ತಗ್ಗಿದ್ರೆ ಕೊರಳಿಗಿದ್ದದ್ದು ತಲೆಗೆ ಹೋಗ್ತದೆ. ಈಗ ಅದು ಹಾಗೆ ಹೋಗದಿರ್ಲಿಕ್ಕೆ ನೀವೇ ಈಗ ಹೇಗೂ ನಿಮಗೆ ಗೊತ್ತುಂಟು ಅಂತ ಹೇಳಿದಲ್ಲ, ನೀವು ಕಲಿತದ್ರಲ್ಲಿ ಅಂದ್ರೆ ಅಶ್ವಹೃದಯ ರಥಕಲ್ಪದಲ್ಲಿ ಪೂರ್ವ ತಂತ್ರ ಅಂತ ಏನಿಲ್ಲ. ಅದಾಗುದಿಲ್ಲ. ಅದು ಧನುರ್ಮುಕ್ತ ಆದ್ಮೇಲೆ ಆಗುದು. ಅದು ಅವನಿಗೆ ಮಾಡ್ಲಿಕ್ಕೆ. ಹೌದೌದು. ಅವ ಹಾಗೆ ಮಾಡದಾಗೆ ಎದುರಾಳಿ ಸಾರಥಿಯನ್ನು ನಿಯಂತ್ರಿಸುವುದಕ್ಕೆ ನಿಮ್ಮ ಹತ್ರ ಎಂತದಿಲ್ವಾ ಅಂತ. ಅಲ್ಲ, ಇದ್ರೂ ಪ್ರಯೋಜನ ಇಲ್ಲ ಅಂತ. ಯಾವ ಪ್ರಯೋಜನ? ಹೇಳಿದ್ದೆ ಪ್ರಯೋಜನ ಆಗುವಂಥದ್ದು ಎಂತದಿಲ್ವಾ ಅಂತ. ಯಾಕೆ ಪ್ರಯೋಜನ ಆಗುದಿಲ್ಲ ಅಂತ? ಯಾಕೆ ನಾನು ಮಾಡ್ತೇನೆ ಅಂತ ಅವನಿಗೂ ಗೊತ್ತುಂಟು. ಈಗ ಅವನಿಗೂ ಗೊತ್ತಿರುವ ಕಾರಣ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಸ್ವಲ್ಪ ಗೊತ್ತಿಲ್ಲದಿರ ಆ ಕಡೆ ಈ ಕಡೆ ಏನಾದ್ರು ಮಾಡ್ಬೋದಿತ್ತು. ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಿರಾಸೆ ಬೇಡ. ನಿನಗೆ ಮಾಡ್ಲಿಕ್ಕೆ ಈಗ ನಿರಾಶೆ ಅಲ್ಲದಿದ್ರೆ ಮತ್ತೆಂತದ್ದು? ನೀವೇ ಈಗ ಬಿಡುವ ಮೊದಲೇ ಹೇಳಿದಿರಿ, ನೀನು ತುಂಬಾ ಅಬ್ಬರದಿಂದ ಆಡಂಬರದಿಂದ ಹೂಡಿದ್ದಿ, ಇದು ಕಿರೀಟ ಮಾತ್ರ ತೆಗೀತದೆ, ಕಿರೀಟಿಯನ್ನಲ್ಲ ಅಂತ. ಮತ್ತೆ ನಿರಾಶೆ ಆಗದಿರ್ತದೆ. ನಿರಾಶೆ ಯಾಕೆ ಆಗುದು? ಇನ್ನು ದಾರಿ ಉಂಟಲ್ಲ. ಇನ್ನೆಂತದ್ದು ದಾರಿ? ಅದಲ್ಲೇ ಅಲ್ವಾ ಆಗ ಕೇಳಿದ್ದು, ಬೇರೆ ದಾರಿ ಉಂಟ ಅಂತ. ಇಲ್ಲ ಅಂತ ಹೇಳಿದ್ರಿ, ಈಗ ಬೇರೆ ದಾರಿ. ಅದು ನನ್ನಿಂದ ಆಗುದಿಲ್ಲ ಅಂತ ನಿನ್ನಿಂದ ಆಗ್ತದೆ ಅಂತ. ನಿಮ್ಮಿಂದಲೇ ಆಗುವುದಿಲ್ಲ, ನನ್ನಿಂದ ಏನಾಗ್ಲಿಕ್ಕೆ ಸ್ವಾಮಿ? ನಿನ್ನಿಂದ ನಾನು ದೊಡ್ಡವನ? ಈಗ ದೊಡ್ಡವ ಅಲ್ಲ, ಜ್ಞಾನಿಯೋ ಸಾಮರ್ಥ್ಯವಂತನೋ ಯಾವುದಲ್ಲ ಅಂತಲ್ವ ನೀವು ಹೇಳಿದ್ದು. ಈಗ ರಥಿಕ ಯಾರು? ಅದು ನಾನೇ. ಈಗ ಗೆದ್ರೆ ಅರ್ಜುನನನ್ನು ಗೆದ್ದದ್ದು ಕರ್ಣ ಅಂತ ಆಗುದು, ಶಲ್ಯ ಅಂತ ಆಗುದು. ಅದು ಕರ್ಣಶಲ್ಯರಿದ್ದ ರಥದಲ್ಲಿ ಹೋದದ್ರಿಂದ ಗೆದ್ದದ್ದು ಅಂತ ಆಗುದು. ಹಾಗಾಗಿ ಮಹಾರಥಿ ನೀನೇ ಅಲ್ವಾ? ಸದ್ಯಕ್ಕೆ ಹೌದು. ಸ್ವಲ್ಪ ತಗ್ಗಿಸಿದ್ರೆ ಆಯ್ತು. ಯಾವುದನ್ನು? ಗುರಿಯನ್ನು. ಅಲ್ಲ, ನಾನೆಲ್ಲಿಯಾದ್ರೂ ಅವ ನೀನು ಸೂತನಾಗಬೇಕಿತ್ತು, ಸೂತನ ಮಗನಾಗಬೇಕಿತ್ತು ಅಂತ ಅವ ನಿಂದಿಸಿದ್ದು ಮಾತ್ರ ನೀವು ಇಲ್ಲಿ ಬಂದು ನನ್ನಲ್ಲಿ ಕೂತುಗೊಳಿಸ್ತೀರೋ ಅಂತ ಯೋಚಿಸಿ. ಇಲ್ಲ ಇಲ್ಲ ಇಲ್ಲ, ಎದೆಗೆ ಹೃದಯ ಭೇದಿಸಬೇಕು. ನೀನು ಕೆಲವು ಪ್ರಕರಣ ಹೇಳಿದ್ಯಲ್ವಾ, ಪರೀಕ್ಷಾ ರಂಗದಿಂದ ಹಿಡಿದು ದ್ರೌಪದಿ ಸ್ವಯಂವರದಿಂದ ಮುಂದುವರಿದು ಹೌದೌದು ಎಲ್ಲೆಲ್ಲ ನಿನಗೆ ಆಶಾಭಂಗ ಆಗಿದೆ ಅಂತ ಅವನ ಎದೆಗೆ ತಾಗಬೇಕು. ಈ ಸಲ ಅದಕ್ಕೆ ವೇದನಾಗಬೇಕು. ಅದಕ್ಕೆ ಹೃದಯ ಭೇದಿಸುವ ಹಾಗೆ ಉರಕಾಗಿ ಬೆಸಸು. ಆಗಲೂ ಕೆಳಗ ಮಾಡುವುದಿಲ್ವೋ? ಕೆಳಗೆ ಮಾಡಿದ್ರೆ ಕೊರಳು ಹೋಗ್ತದೆ, ಮೇಲೆ ಮಾಡಿದ್ರೆ ನಾಭಿಗೆ ಬೀಳ್ತದೆ. ಮೇಲೆ ಮಾಡ್ಲಿಕ್ಕೆ ಆಗ್ತದ? ಮೇಲೆ ಮಾಡ್ಲಿಕ್ಕೆ ಆಗ್ತದೆ. 5 ಅಂಗುಲ ಮಾತ್ರ, ಅದಕ್ಕಿಂತ ಹೆಚ್ಚಿಲ್ಲ. ಆದ್ರೆ ಒಂದುಂಟು, ಈಗ ನಾಭಿಗೆ ಬಿದ್ದರೂ ಅವ ಸಾಯ್ತಾನೆ, ಹೊಟ್ಟೆ ಹೊಡೆದು ಸಾಯ್ತಾನೆ. ಹೌದು. ಕೊರಳಿಗೆ ಬಿದ್ದರೂ ಸಾಯ್ತಾನೆ. ಮೇಲೆ ಕೆಳಗೆ ಹೇಗೆ ಮಾಡಿದ್ರು ಸಾಯ್ತಾನೆ ಅಂತಿದ್ದಾಗ ಬಹುಶಃ ಏನು ಮಾಡುವುದಿಲ್ಲ ಅವ. ಏನಾದ್ರು ಪ್ರಯೋಜನ ಆದ್ರೆ ಮಾಡಬೇಕು. ಅದಾದ್ರೂ ನಮಗೆ ಲಾಭವೇ ಅಲ್ವಾ? ಎದೆಗೆ ಹೊಡೆದೇ ಸಾಯ್ತಾನೆ, ಎದೆಗೆ ಬಿದ್ದು ಸಾಯ್ತಾನೆ. ಶಿರವ ಕತ್ತರಿಸುವುದು ಇದು ಸಿದ್ಧ. ನಿನಗೆ ಅವನ ಕಿರೀಟ ಎಂತದಕ್ಕೆ? ನಿನಗೆ ನಿನ್ನವನ ಕಿರೀಟ ಉಳಿಬೇಕಾದ್ದು. ಸ್ವಲ್ಪ ತಗ್ಗಿಸು, ಬೀಡು. ನೀನು ಯಾವ ಶರದ ಬಗ್ಗೆ ನಂಬಿಕೆ ಇಟ್ಟುಕೊಂಡಿದ್ಯೋ ಅದು ಪರಿಣಾಮದಲ್ಲಿ ನೋಡು ಜಯವಾಗಿ ಬದಲಾಗುವ ಒಂದು ಪಾರಿ. ಇದೊಂದು ಭಯಂಕರ ಉಪಕಾರ ಮಾಡಿತ್ತು ಮಾತ್ರ. ಏನು? ನಾನು ನಿರೀಕ್ಷಿಸದ ಭಯಂಕರ ಉಪಕಾರ ಮಾಡಿತ್ತು. ಅದ್ರ ಉಪಕಾರದಲ್ಲಿ ಭಯಂಕರ ಅವನಿಗೆ ಭಯ ಹುಟ್ಟಿಸುವ ಉಪಕಾರ ಅಂತ ಹಾಗೆ ಹೇಳಿದ್ದು. ಎಲ್ಲ ನನಗೆ ಅನ್ವಯ ಅಲ್ಲ, ಎದುರಾಳಿಗೆ ಭಯಂಕರವಾದ ಉಪಕಾರ ನನಗೆ ಆದದ್ದು. ಅದು ಹೇಗೆ ಅಂದ್ರೆ, ಇನ್ನು ಮುಂದೆ ಎಲ್ಲ ಬಾಣ ಮರ್ಮಭೇದಕವಾಗಿ ಎದೆಗೆ ಬಿಡಲ್ಪಡ್ತದೆ ಶಲ್ಯರು ಹೇಳಿದ್ದರಿಂದ. ತಗ್ಗಿಸಿ ಹೊಡೆಯುವುದು, ತಗ್ಗಿಸಿ ಹೊಡೆಯುವುದು ಉಪಕಾರ ಆಯ್ತು. ಇದನ್ನೊಂದು ಬಿಟ್ಟು ಬಿಡ್ತೇನೆ, ಮುಂದೆ ನೋಡುವ. ಇದನ್ನೇ ಹೇಳಿದಲ್ವ, ಬೇರೆ ಉಂಟ ನಿನ್ನಲ್ಲಿ ಪರಶುರಾಮ ದತ್ತವಾದದ್ದು? ಪರಶುರಾಮ ದತ್ತ ಕೇಳಿ ಏಕಗಾತಿನಿ ಶರ ಬೇರೆ ಉಂಟಾ? ಇದನ್ನೇ ಹೊಡೆಯುವುದು. ಮತ್ತೆ ಇದನ್ನೆಲ್ಲ ಹೊಡಿಬೇಕಾದ್ದು? ಗುರಿ ಬದಲಿಸುವ ಅಲ್ಲಿಗೆ ಹೊಡಿ. ನೀನು ಇದರ ಬಗ್ಗೆ ಕೇಳಿದಲ್ವಾ, ಉಳಿದ ಬಾಣಗಳ ಬಗ್ಗೆ ಯಾಕೆ ಕೇಳಲಿಲ್ಲ? ಇದರ ಬಗ್ಗೆ ಇರುವ ವಿಶ್ವಾಸ ನಿಮಗೆ ಪ್ರಾಯ ಆಗಿ ನಾನು ಎರಡೆರಡು ಕಾಣುವುದಿಲ್ಲ ಅಲ್ಲ.
ಅದೇ ಎರಡೆರಡು ನನ್ನ ಬಾಣವು ಎರಡೆರಡು ಕಾಣುವುದಿಲ್ಲ. ಒಂದೇ, ಅದೊಂದೇ. ನಾನು ಅದನ್ನ ಹೇಳುದು. ಒಂದು ಶರಸಂಧಾನ ನಾಲಿಗೆಯೊಂದು ನಮ್ಮಲ್ಲಿ ಕುಟಿಲ ವಿದ್ಯೆಯ ನಿಲ್ದು ಕಂಡಿ ಶಲ್ಯ ನಾವಡಿ ಇಡುವ ಧರ್ಮದಲ್ಲಿಯೇ ಇಲ್ತು ಓಡಿದ ಸರಳ ನಿಲುವು ಅಂದವೇ ನೀನರಿಯೇ ಹೊರ ಸಾರೆಂದು ಖಾತಿಯ ಅಂಬನೆಸೆದನ ಕರ್ಣನ ಕ್ಷಣದಿ ಒಂದು ಕೈಯಲ್ಲಿ ಕೊಡುವುದು ಅಂತ ಈಗ ನೀವೇ ಯೋಚನೆ ಮಾಡಿ. ಸಾಮಾನ್ಯ ಯೋಧ ನ್ಯಾಯ ಮಲ್ಲರ ನ್ಯಾಯದಲ್ಲಿ ಈಗ ಮಲ್ಲರಿಗಾದರೂ ಅದೊಂದು ತಂತ್ರ ಅಂತ ಆಗ್ತದೆ. ಈ ಕೈ ಹೊಡೆಯುವ ಹಾಗೆ ತೋರಿಸಿ ಈ ಕೈಯಿಂದ ಹೊಡೆಯುವ. ಮಕ್ಕಳಾಡ್ತಾರೆ, ಒಂದು ಕೈಯಿಂದ ಹೊಡೆಯುವಾಗ ತೋರಿಸಿ ಇನ್ನೊಂದು ಕೈಯಲ್ಲಿ ಹೊಡೆಯುವುದು. ಎರಡೂ ಕೈಗೆ ಸಿಕ್ಕದ ಹಾಗೆ ತಪ್ಪಿಸುವುದೇ ತಂತ್ರ. ಇದು ಅದಲ್ವಲ್ಲ, ಮಕ್ಕಳಾಟಿಕೆ ಅಲ್ವಲ್ಲ. ಒಂದು ಶರಸಂಧಾನ, ನಾಲಗೆಯೊಂದು ಲಿತ್ತ ನಿಲುವೆ, ಅದಲ್ವ ಅದರ ಮಹತ್ವ. ದ್ವೈರಥವೇ ಯಾಕೆ? ಈಗ ದ್ವಂದ್ವದಲ್ಲಿ ನಿತ್ತ ನಿಲುವಿನಲ್ಲಿ ರಥವನ್ನು ನೆಲೆಯನ್ನು ನಿಲುವನ್ನು ಹೊಂದಿ ಪಾರ್ಥ ಎದುರಾದ ಮೇಲೆ ಸಾವು ಬದುಕಿನ ನಿರ್ಣಯವಾಗದೆ ನಿತ್ತ ನೆಲೆಯಿಂದ ಅಲುಗಾಡುವುದಿಲ್ಲ ಅಂತ ಬದ್ಧ ಪ್ರತಿಜ್ಞನಾಗಿ ನಿಂತದ್ದು ಯಾಕೆ? ಯಾಕೆ? ನಾವು ಮೋಸದ ಆಟವನ್ನು ಹೋರಾಟದಲ್ಲಿ ತೋರುವುದಕ್ಕಿಲ್ಲ. ಮೋಸ ಅಂದರೆ ಏನಿದೆಯೋ ಅದೆಲ್ಲವನ್ನು ಮುಂದೆ ಇಡ್ತೇನೆ, ಮೀರುವುದಕ್ಕಾಗ್ತದೋ ನೋಡು ಅಂತ. ಒಂದು ಶರಸಂಧಾನ ನಾನು ಹೂಡಿ ಆಯ್ತು. ಈಗ ಹೂಡಿ ಆದ ಮೇಲೆ ವಿಧಿ ಇಲ್ಲದೆ ನಾನು ತಪ್ಪಿದ್ದೇನೆ ಎಂಬ ಒಂದು ಕಾರಣಕ್ಕೆ ಈಗ ಅದನ್ನು ಹಿಂತೆಗೆಯುವುದು ಒಂದು ವಿಧಿಯಾಗಿದ್ರೆ ಬೇರೆ ಲೆಕ್ಕ. ಈಗ ತೆಗಿತಾ ಇರುವುದು ವಿಧಿಗಾಗಿ ಅಲ್ಲ, ಮರಳಿ ತೊಡುವುದು ವಿಧಿಗಾಗಿ ಅಲ್ಲ ಅಂತ. ಮತ್ತೆ ಈಗ ವಿನಿವರ್ತನ ಮಾಡುವ ವಿಧಿಗನುಗುಣವಾಗಿ ತೆಗೆಯುವುದಲ್ಲ. ಆ ಬಾಣಕ್ಕೆ ಆ ನಿಯತಿ ಇರಬೇಕು. ಇದು ವಿನಿವರ್ತನ ಯೋಗ್ಯವಾದ ಮಾರ್ಗಣ ಅಂತ. ಇದು ಆಗಿಲ್ಲ. ಒಂದು ಶರಸಂಧಾನ ಇದು ಒಮ್ಮೆ ಮಾಡಿ ಶರಸಂಧಾನ ಮಾಡ್ಲಿಕ್ಕಿದ್ದ ಮಾರ್ಗಣ. ಏಕಘಾತಕವಾದದನ್ನು ಅನೇಕ ಸಲ ಹೊಡಿಲಿಕ್ಕೆ ಉಂಟ. ನೀವು ಎಂತ ಏಕಘಾತಿನಿ ಅಂತ ಹೇಳಿದ್ರೆ ಪ್ರಯೋಗ ಆದ್ಮೇಲೆ ಅಲ್ವಾ? ಹೌದು. ಈಗ ಪ್ರಯೋಗ ಮಾಡುವುದಕ್ಕಿಂತ ಮೊದಲು ಆ ಕಡೆ ಈ ಕಡೆ ಮಾಡಿದ್ರೆ ಏನಪ್ಪ? ಒಂದನ್ನು ಈಗ ಒಂದೇ ಸಲ ಪ್ರಯೋಗ ಮಾಡುವುದನ್ನು ಅನೇಕ ಬಾರಿ ಹೂಡಿ ಈ ಸಲ ಬೇಡ ಈ ಸಲ ಬೇಡ ಅಂತ ತೆಗೆದು ಒಳಗಿಡ್ಲಿಕ್ಕೆ ಉಂಟು. ನೀವು ಎಂತದ್ದು ಮಾತಾಡುದು ಶಲ್ಯ? ಆಗಲ್ಲ. ಈಗ ಒಮ್ಮೆ ಹೊಡಿಲಿಕ್ಕಿದ್ದದ್ದನ್ನು ನಿರ್ಣಾಯಕ ಸಂಧಿ ನೋಡಿ ನಾವು ಒಮ್ಮೆ ತೆಗೆಯುವುದು. ಸರಿ. ಒಮ್ಮೆ ತೆಗೆದ ಮೇಲೆ ಹೂಡುವುದು, ಹೂಡಿದ ಮೇಲೆ ಹೊಡೆಯುವುದು, ಮುಗೀತಲ್ಲ? ಹೌದು. ಈಗ ನಾನು ಹೂಡಿದ ಮೇಲೆ ಹೊಡೆಯುವುದಿಲ್ಲ ಅಂದ್ರೆ ಇದು ಹೇಗಾಗ್ತದೆ ಅಂದ್ರೆ, ಉಣ್ಣುವುದಕ್ಕೆ ಎಲೆಗೆ ಬಡಿಸುವುದು, ಬಡಿಸಿದ ಮೇಲೆ ಈಗ ನೀನು ಸ್ವಲ್ಪ ಹಿಂದೆ ಹೋಗು, ಮತ್ತೆ ಊಟ ಮತ್ತೆ ಬಡಿಸಿದ್ಯಾಕೆ? ಕೂತ ಮೇಲೆ ಉಣ್ಣದೆ ಹೇಳ್ಬಹುದಾ? ಅವಸರ ಇದ್ರೆ ದೊಡ್ಡ ಸ್ವಯಂವರ ಮಂಟಪದಲ್ಲಿ ಒಬ್ಬಾತ ಹೋಗಿ ವರ್ಣಮಾಲಿಕೆ ಇಲ್ಲ ಮುಹೂರ್ತ ಸ್ವಲ್ಪ ಬದಲಿಸುವ ಅನ್ನೋದು ಇದು ಒಂದು ನ್ಯಾಯ ಉಂಟ? ಇದರಲ್ಲಿ ಇಲ್ಲ. ಇದರಲ್ಲಿ ಅದು ಹೇಗೆ ಅನ್ವಯ ಆಗುದು? ಯಾಕಾಗುದಿಲ್ಲ? ಯಾಕಾಗುದಿಲ್ಲ? ಬಾಸಿಂಗ ಬಿಗಿದಂತೆ ನಾನು ಹೂಡುವುದು ಅಂದ್ರೆ ಬಾಸಿಂಗ ಬಿಗಿದ ಮೇಲೆ ಸ್ವಯಂವರ ಮಂಟಪ ಏರಿದ ಮೇಲೆ ಈ ಸಲ ಇಲ್ಲ ಅಂದ್ರೆ ಮುಖಭಂಗವೇ ಆಗುದಲ್ವ? ನೀವೆಂತದ್ದು ಕೌರವನಿಗೆ ಆಗಿದೆ ಒಮ್ಮೆ ಅಂತ ನನಗೂ ಮಾಡ್ಲಿಕ್ಕೆ ಹೊರತು ನಿನಗೆ ಕೌರವನಿಗೆ ಅವಮಾನ ಮಾಡಬೇಕು ಅಂತ ಉಂಟ? ನನಗೆ ಇಲ್ಲವಾದ ಈಗ ಬಾಸಿಂಗ ಬಿಗಿದದ್ದು ಈಗ ಹಿಂದೆ ಬರುದು ಅಂತ ಹೇಳಿದ್ರೆ ಅವನಂತ ನೆನಪಾಗುದು. ನೀವು ಮಾಡಿದ್ದೀಗ ಅದನ್ನು. ಈಗ ಕೌರವನಿಗೆ ಒಮ್ಮೆ ಆಗಿದೆ ನಿನಗೂ ಒಮ್ಮೆ ಆಗಲಿ ಅಂತ ಮಾಡಿದ್ದ ನೀವು. ಅದು ಹೇಗೆ ಅವಮಾನ ಆಗುದಯ್ಯ? ಮತ್ತೆ ಈಗ ನಾನು ಒಮ್ಮೆ ಹೂಡಿ ಆಗಿದೆ ಹಿಂದೆ ತೆಗೆಯುವುದು ಬಿಡುವುದು. ವೈರಿಯಲ್ಲಿ ರಣದಲ್ಲಿ ಒಂದು ವಿಶ್ವಾಸ ಗಳಿಸುವುದಕ್ಕುಂಟು, ವೈರಿಯಲ್ಲಿ ಒಂದು ವಿಶ್ವಾಸ ಮೂಡಿಸುವುದಕ್ಕುಂಟು. ಕಪಟದ ಹೋರಾಟವನ್ನೇ ಮಾಡುವುದಾದ್ರೆ ಎದುರಾಳಿ ನಂಬುತ್ತಾನೆ. ಏನು ಅವನನ್ನು ನಂಬುತ್ತಾರೆ ಅಂತಲ್ಲ, ಅವ ಕಪಟಿ ಅಂತ ನಂಬಿ ಹೋರಾಟ ಮಾಡ್ತಾನೆ. ಯಾವತ್ತು ಎಲ್ಲಿಂದಲೂ ಹೊಡೆಯಬಹುದು ಅಂತ. ಈಗ ನಾವು ಕೇಳ್ತೇವೆ ಇತಿಹಾಸದಲ್ಲಿ, ರಾಮಾಯಣದಲ್ಲಿ ಕೇಳ್ತೇವೆ. ಈಗ ಇಂದ್ರಜಿತ್ತುವಿನ ಜೊತೆಯಲ್ಲಿ ನಿಂತು ಯುದ್ಧ ಮಾಡಿದ ಯಾರಾದರೂ ಇವ ಸಾವು ಬದುಕು ನಿರ್ಣಯ ಆಗದೆ ಇಲ್ಲಿಂದ ಕಾಲ್ ತೆಗೆಯುವುದಿಲ್ಲ ಅಂತ ನಂಬಿ ಯುದ್ಧ ಮಾಡಿದವರಿದ್ದಾರೆ. ಅವ ಗಳಿಗೆಗೊಮ್ಮೆ ಅಪ್ರತ್ಯಕ್ಷನಾದ. ಈಗ ಅದನ್ನೇ ಅದೇ ಸ್ವಭಾವವನ್ನು ನನ್ನ ಮಾರ್ಗಣಕ್ಕೆ ನಾನು ಆರೋಪಿಸಿದರೆ ಇವ ಪ್ರತ್ಯಸ್ತ್ರ ಇಲ್ಲದನ್ನು ಒಮ್ಮೆ ತೆಗಿತಾನೆ, ಒಮ್ಮೆ ಹಿಂದೆ ತೆಗಿತಾನೆ. ಇವ ಯಾವಾಗ ಹೂಡ್ತಾನೆ ಗೊತ್ತಿಲ್ಲ, ಯಾವಾಗ ಒಳಗೆ ತೆಗಿತಾನೆ ಗೊತ್ತಿಲ್ಲ ಅಂತ ಎದುರಾಳಿಯಲ್ಲಿ ಒಂದು ಅಪನಂಬಿಕೆಯನ್ನು ಉದಿಸುವುದಕ್ಕೆ ಇಲ್ಲವೇ ಇಲ್ಲ. ಸಾವಿರ ಮಾತಾಡಿ ಯಾವ ಮಾತು ಈಡೇರಿಸ್ತಾನೋ ಗೊತ್ತಿಲ್ಲ, ಇವನಿಗೆ ಎಷ್ಟು ನಾಲಗೆ ಗೊತ್ತಿಲ್ಲ ಅಂತ ಇಲ್ಲ. ಆಡಿದ ಮೇಲೆ ಎಲ್ಲವನ್ನು ಈಡೇರಿಸುವ ನಾಲಗೆ ಒಂದೇ. ನೀನು ಗಳಿಸಲಿಕ್ಕಿರುವುದು ವಿರೋಧಿಯ ವಿಶ್ವಾಸ ಅಲ್ಲ,
ನೀನು ಸತ್ಯ ಮಾಡಲಿಕ್ಕೆ ಇರುವುದು ಕೌರವನ ವಿಶ್ವಾಸ. ಅವ ನಂಬಿದ್ರೆ ಎಷ್ಟು, ಅಪನಂಬಿ ಅವರು ಮಾಡಲಿಲ್ವಾ? ಈಗ ಶ್ರುತ ಇವ ಯಾರು, ಅವ ಭೂರಿಶ್ರವ ಹೋರಾಟ ಮಾಡುವಾಗ ಹಿಂದಿನಿಂದ ತೋಳು ಕತ್ತರಿಸಿದ ಅರ್ಜುನ ಅವ. ಮತ್ತೆ ದೊಡ್ಡ ಮಡಿವಂತಿಕೆ ಅವರಿಗೆ ಉಂಟಾ? ಮತ್ತೆ ನಿನಗೆ ಎತ್ತದಕ್ಕೆ ಮಡಿವಂತಿಕೆ? ಅದೇ ಹೌದಾದ್ರೆ ನಾನು ನಿಮ್ಮಲ್ಲಿ ಒಂದು ಕೇಳು. ಅರ್ಜುನನ ಮಗನ ಕೈಯನ್ನು ಹಿಂದಿನಿಂದ ಕತ್ತರಿಸುವುದಕ್ಕೆ ಹೇಳಿದ ದ್ರೋಣರನ್ನು ಬಿಟ್ಟ ಕೌರವ ಸಂಕುಲ ಯುದ್ಧದಲ್ಲಿ ಅರ್ಜುನನನ್ನು ಹಿಂದಿನಿಂದ ನೀನು ಕರ್ಣ ಅಂತ ಹೇಳಬೇಕಿತ್ತು. ದ್ವೈರಥಕ್ಕೆ ಬೇಕಾದದ್ದನ್ನು ಒದಗಿಸ್ತೇನೆ ಕರ್ಣ ಅಂತ ಹೇಳಿದ್ಯಾಕೆ? ದ್ವೈರಥ ಆದ್ರೆ ಏನು? ಏನಿದೆ ಅಲ್ಲ, ದ್ವೈರಥ ಆದ್ರೆ ಅಂದರೆ ನಾನು ಬಯಸಿದ ನೆಲೆಯಲ್ಲಿ ನಿಂತು ನಾ ಬಯಸಿದ ವಿಧಾನದಲ್ಲಿ ಪಾರ್ಥನನ್ನು ಹನನ ಮಾಡಿದರೆ ತನಗೆ ಸಾಕು ಎಂಬುದಕ್ಕಾಗಿ ಕೌರವ ನನಗೆ ಬೇಕಾದದ್ದನ್ನು ಇಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಹೌದಯ್ಯ. ಆದ್ದರಿಂದ ಇಂದಿನ ದುರದಲ್ಲಿ ಈಗ ಇಂದು ಹೂಡಿದ ಸರಳನ್ನು ಇಳುಹುವುದು ಯಾಕೆ ಅಂದವಾಗುತ್ತದೆ ಅಂತ ನೀವೇ ಹೇಳಬೇಕು. ಕೌರವನ ಜಯ, ಕೌರವನೇ ಆ ಜಯವನ್ನು ಅಪೇಕ್ಷಿಸಲಿಲ್ಲ ಅಂತ ಹೇಳ್ತೇನೆ. ನನಗೆ ಬಯಸಿದ ವಿಧಾನದಲ್ಲಿ ಈಗ ನಿನಗೆ ನಾವು ಅಡಿ ಇಡುವ ಅಧರ್ಮದಲ್ಲಿ ಜಯ ಬರಬೇಕು ಅಂತ ಅವನಿಗಿಲ್ಲ. ನಾವು ಅಡಿ ಇಡುವ ಧರ್ಮದಲ್ಲೇ ನೆಲೆಯಿಟ್ಟು ಅಲ್ಲಿಯೇ ಗೆಲ್ಲುವುದಕ್ಕೆ ಕರ್ಣನಿಗೆ ಒದಗುತ್ತೇನೆ ಎಂಬುದಕ್ಕಲ್ಲೂ ನಿಮ್ಮಂಥವರನ್ನು ಕರ್ಕೊಂಡು ಬಂದದ್ದು. ನಿನ್ನಲ್ಲಿ ಯಾರಾದರೂ ಅಧರ್ಮ ಅಂತ ಹೇಳಿದ್ರೆ ಅದು ಶಲ್ಯರು ಹೇಳಿದ್ದು ಅಂತ ಹೇಳು. ನಾನು ಶಲ್ಯರನ್ನು ಭರಿಸಿದ್ದೇ ಇದು ಧರ್ಮ ಅಂತ. ಈಗ ನೋಡುವ, ಧರ್ಮಕ್ಕೆ ಭರಿಸಿದವರಲ್ಲಿ ಅಧರ್ಮಕ್ಕೆ ನಾನು ಪ್ರಶಸ್ತಿ ಕೇಳುವುದು. ಅಧರ್ಮ ಅಲ್ಲ ಪುಣ್ಯಾತ್ಮ, ನಾನು ಸರಿ ಮಾಡ್ತೇನೆ ಅದನ್ನು. ಯಾವುದನ್ನು ಸರಿ ಮಾಡುವುದು? ಅದು ಅಧರ್ಮ ಅಲ್ಲ, ನಾನು ಹೇಳ್ತೇನೆ. ಅದೀಗ ನಿಮ್ಮದನ್ನು ನೀವು ಸರಿ ಮಾಡುದಲ್ವಾ? ಈಗ ನೀವು ಹೇಳಿದ್ದನ್ನು ನೀವು ಸರಿ ಮಾಡುದು. ನಾನೀಗ ನನ್ನದನ್ನು ನಾನೇ ಸರಿ ಮಾಡುವ ವಿಷಯ ಹೇಳ್ತಾ ಇರುವುದು. ಕೆಲವೆಲ್ಲ ಹಾಗೆ ಇರುವುದು. ಈಗ ಅರ್ಜುನನಲ್ಲಿ ಕೆಲವು ಹೇಳಿದ್ರೆ ಅವ ಹೇಳುದು ಹಾಗೆ ಕೃಷ್ಣ ಹೇಳಿದ್ದು ಅಂತ. ಈಗ ಅಲ್ಲಿ ಕೃಷ್ಣ ಇದ್ದ ಹಾಗೆ ಇಲ್ಲಿ ಶಲ್ಯ. ಇವತ್ತು ಈಗ ನಾನು ಅನಿವಾರ್ಯವಾಗಿ ಹೇಳಬೇಕು. ಈಗ ಎಲ್ಲದಕ್ಕ ಉತ್ತರ ಕೊಡ್ತಾನ. ಈಗ ಸಾಯಿಂದ ವಧೆ ಮಾಡುವಾಗ ನೀನು ಯಾಕೆ ಹಾಗೆ ಮಾಡಿದ, ಅದು ಕೃಷ್ಣ ಹೇಳಿದ್ದು. ಇದು ನಿಮಗೆ ಗೊತ್ತಿಲ್ಲ, ಇದು ನಿಮಗೆ ಗೊತ್ತಿಲ್ಲ ಅಂತ ಈಗ ಅನಿವಾರ್ಯ. ನೀನು ಅರಿಯೆ, ಯಾಕೆ ಅರಿಯೆ ಅಂತ ಹೇಳ್ತೀರಿ? ಈಗ ಅರ್ಜುನನೊಡಗಿನ ದ್ವೇಷದ ದೀಕ್ಷೆಯನ್ನು ನಿಮ್ಮಲ್ಲಿ ಕೇಳಿ ನಾವು ಪಡೆದದ್ದಲ್ಲ. ಅವನನ್ನು ಕೊಲ್ಲುವಲ್ಲಿ ಯಾವ ಮಾರ್ಗಾವಲಂಬನ ಮಾಡಬೇಕು ಅಂತ ಪೂರ್ವ ಸಂಕಲ್ಪ. ಕುರುಧಾರಿಣಿಯ ರಣಕ್ಕೆ ವೀಳೆಯ ಸಿಕ್ಕುವುದಕ್ಕೂ ಪೂರ್ವದಲ್ಲಿ ಆದ ಸಂಕಲ್ಪ ಉಂಟೋ ಅದು ನೀವು ಅರಿಯಿರಿ. ನೀವು ಅರಿಯುವುದಿಲ್ಲ, ಅರಿತಿಲ್ಲ. ಆದ್ದರಿಂದಲೇ ಅದರೊಳಗೆ ನೀವು ಬರಬಾರ್ದು, ಹೊರಸಾರಬೇಕು. ಈಗ ನೀನು ಪ್ರಯೋಜನ ಆಗ್ಲಿಕ್ಕಿಲ್ಲ. ಯಾವುದು ಅಲ್ಲ, ಹೂಡಿದ್ರೆ ಇದು ಹೋಗಲಿ. ನಾ ಹೇಳಿದ್ರಲ್ಲ, ಮರ್ಮಘಾತಕವಾದ ಇನ್ನೆಷ್ಟು ಅಸ್ತ್ರ ಉಂಟು. ಬ್ರಹ್ಮಶಿರೋಸ್ತ್ರದಿಂದ ತೊಡಗಿ ಅನೇಕ ಅಸ್ತ್ರ ವಿಗ್ರಾಮಗಳು ನನ್ನ ಬತ್ತಳಿಕೆಯಲ್ಲಿ ಪುಂಖಾನುಪುಂಖವಾಗಿಡುವಾಗ ಇನ್ನೆಲ್ಲವನ್ನು ನೀವು ಹೇಳಿದ ಮಾತನ್ನು ಲಕ್ಷಿಸಿ ಎದೆಗೆ ಗುರಿ ಇಟ್ಟು ಹೊಡೆಯುವ ಬದ್ಧತೆ ನನಗುಂಟು. ಎದೆಗೆ ತಾಗುವಾಗ ಹೇಳಿದ್ದೀರಿ, ಇದೀಗ ತಾಗಿತ್ತು, ನನ್ನ ಎದೆಗೆ ತಾಗಿತ್ತು. ಇದೊಂದು ಹೋಗ್ತದೆ ಅಂತಲ್ವ ನೋಡುವ. ಅಲ್ಲ, ಒಂದು ಆಡು ಭಾಷೆಯಲ್ಲಿ ಮಾತು ಏನು ಪ್ರಯೋಜನ ಅಲ್ಲ, ಬೇಸರ ಮಾಡಬೇಡ ನೀನು. ಏನು ಪ್ರಯೋಜನ ಇಲ್ಲದಿದ್ರೆ ಅವ ಎದೆಗೆ ಇಟ್ಟುಕೊಂಡ ಅಂತ ಹೇಳುದು. ಇಲ್ಲ ಆಗಲ್ಲ. ಮತ್ತೆ ಈಗ ಏನು ಪ್ರಯೋಜನ ಇಲ್ಲದೆ ಎದೆಗಿಟ್ಟುಕೊಂಡದ್ದಲ್ಲ. ಶಲ್ಯರು ಹೇಳಿದ ಸಿದ್ಧಾಂತಕ್ಕೆ ಪ್ರಾಯೋಗಿಕ ನಿದರ್ಶನ ಕರ್ಣ ಬಿಟ್ಟ ಸರ್ಪಶರ. ನೀವು ಹೇಳಿದ್ದು ಹೌದು ಅಂತ ಆಗ್ತದೋ ಇಲ್ವ? ಈಗ ನೀನು ನಿನ್ನ ಪ್ರಾತ್ಯಕ್ಷಿಕೆಗೆ ಎಷ್ಟೆಲ್ಲ ಹಾಳು ಮಾಡ್ತೀನಿ. ಅಲ್ಲ, ಈಗ ನೀವು ಪ್ರಾತ್ಯಕ್ಷಿಕೆ ನಿಮ್ಮದು ಅಂತ, ಯಾಕೆ ಸಿದ್ಧಾಂತ ನಿಮ್ಮದಲ್ವ? ನಾನು ಅದಕ್ಕೆ ಪೂರಕನಾಗಿ ಸಹಾಯಕನಾಗಿ ಒದಗಿದ್ದು ಮಾತ್ರ ಅಂತ ತಿಳಿಯಿರಿ. ಈಗ ನೀನು ಬಿಡುವ ಬಾಣ. ನನಗೆ ಬೇಸರ ಒಂದೇ, ಎಂತದ್ದು? ಮೊದಲೇ ಕೇಳಿದ್ರೆ ಪರಶುರಾಮರು ಕೊಟ್ಟದ್ದು ಅಮೋಘವಾದ ಅಸ್ತ್ರ, ಅದು ನಿಸ್ತೇಜವಾಗ್ತಿರ್ಲಿಲ್ಲ. ನನಗೆ ಒಬ್ಬೊಬ್ಬರು ಕೊಡ್ತಾರೆ, ಹೀಗೆ ಕಳ್ಕೊಳ್ಳುವುದೇ ಹಣೆ ಬರಾಗಿ ಹೋಯ್ತಲ್ಲ. ಒಬ್ಬ ಇಂದ್ರ ಕೊಟ್ಟ, ಅದು ಹೋಗಿ ಅವನ್ನೇ ಹಾಗೆ ಹೋಯ್ತು. ಈಗ ಪರಶುರಾಮರು ಕೊಟ್ಟರು, ಅದು ಇಲ್ಲಿ ಹೀಗೆ ಹೋಗ್ತದೆ. ಏನು ಮಾಡುವುದಕ್ಕಾಗುವುದಿಲ್ಲ. ಅಲ್ಲ, ಅದು ನೀನು ಹೇಳಿದಲ್ಲ ನಿನ್ನ ಹಣೆ ಬರ ಅಂತ. ಹಣೆ ಬರ, ನಾನು ಹಣೆ ಬರ ಅಂತ ಹೇಳಿದ ಮೇಲೆ ನಾನು ಬ್ರಹ್ಮನ ಅಪ್ಪನ ಅಲ್ಲ. ಆದ್ರಿಂದ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ. ಅಲ್ಲ, ಈಗ ಯಾರಾದ್ರೂ ಹಾಗೆ ಹೇಳಿದ್ರು ಒಪ್ಪುವರ ಏನು ಅಂತ ಇಲ್ವಾ? ಆದ್ರಿಂದ ಬಿಡೋಣ, ಇದನ್ನು ಬಿಟ್ಟು ಬಿಡೋಣ. ಇದನ್ನು ಹಾಗೆ ಅವನ ಕೊರಳಿಗಾಗಿ ಬಿಟ್ಟು ಬಿಡೋಣ. ಪಾರ್ಥಲ ಶಿರಬದು ತಪ್ಪಲು ಕೈಡುಲಿರರ್ಥಕವಾಯ್ತಿರುದಾಶಿರ್ವೋ ಸ್ವಾರ್ಥದಿ ಪೋಗಿ ಕರಳದೊಳುವುದ ವ್ಯರ್ಥ ವಿಚಾರದ ಮನದರಿವಿ. ಪಾರ್ಥಲ ಶಿರಬದು ತಪ್ಪಲು ಕೈಡುಲಿರರ್ಥಕವಾಯ್ತಿರುದಾಶಿರ್ವೋ ಹಾರಿತು ಹೋಯಿತು ಎನ್ನುವುದಾಗಿ ಭಾವಿಸಿದೆ.
ನನ್ನ ಭಾವನೆಗೆ ಇಷ್ಟು ಮಣ್ಣು ಹಾಕಲಿಕ್ಕೆ ಹೋದದ್ದು ಎಂಥದ್ದು? ಹೊತ್ತು ಹೋದದ್ದು. ಹಾರಿದ್ದು ಎಂಥದ್ದು? ಕಿರೀಟಿಯ ಕಿರೀಟ ಹಾರಿದ್ದು. ಕಿರೀಟಿಯ ಕಿರೀಟ ನಮಗೇನಾಗಬೇಕು? ನಮಗೆ ಬೇಕಾದದ್ದು ಅವನ ತಲೆ. ಹಾಗಾದ್ರೆ ಹೇಗಾಯಿತು? ನನ್ನ ಉದರದಲ್ಲಿದ್ದಂತಹ ದ್ವೇಷಾಗ್ನಿಗೆ ತಣ್ಣೀರೆರಚಿದಾಗ ಆಯಿತು. ನನ್ನ ಗುರಿಯ ಮೆಟ್ಟಿಲು ಎನ್ನುವುದು ನುಚ್ಚು ನೂರಾಗಿ ಹೋಯಿತು. ಹೀಗಾಗಬಾರ್ದು. ಇದಕ್ಕೊಂದು ಅವಕಾಶ ಬೇಕು. ಅವಕಾಶ ಸಿಕ್ಕಿದ್ರೆ ನಮ್ಮ ಪ್ರಯತ್ನದೊಂದಿಗೆ ನಮ್ಮ ಗುರಿಯನ್ನು ತಲುಪುವುದು ಹೌದು. ಆದ್ದರಿಂದ ಅವಕಾಶವನ್ನು ಕೊಡುವುದಿದ್ರೆ ಆ ಕರ್ಣನಲ್ಲಿ ಕೇಳಬೇಕು, ಅವನೇ ಕೊಡಬೇಕು. ಆದ್ದರಿಂದ ಕರ್ಣನಲ್ಲಿಗೆ ಹೋಗುತ್ತೇನೆ. ಬುಷ್ ಕರ್ಣ. ಎಂತದ್ದು? ಬುಷ್ ಕರ್ಣ. ಅದು ಅವನದ್ದು ಕಾಣ್ತದೆ. ಕೊನೆಯದ್ದು ನನ್ನ ಹೆಸರು. ಹೌದು. ರಾಧೇಯ. ಆಯ ಕೆಟ್ಟಿತು ರಾಧೇಯ ಲಾಲಿಸು ಕೌತೆಯ ಆಯ ಕೆಟ್ಟಿತು ರಾಧೇಯ ಲಾಲಿಸು ಕೌತೆಯ ತಪ್ಪಿದ ಮೋಸವಾಯಿತೇನೆಂಪಿ ಪ್ರಿಯದೊಳೆಮ್ಮ ವಜ್ರಾಯುಧ ಸುತಲಲ್ಲಿ ನೀಯನ್ನ ಕಳುಹಲು ನೋಯಿಸಿ ಬಿಡುವೆನು. ಆಗ ಕೆಟ್ಟಿತು ರಾಧೆಯ ಲಾಲಿಸು ಕೌಂತೆಯ ಆಯ್ ಆಯ್. ರಾಧೇಯ. ಆಯ ಕೆಟ್ಟಿತು, ಕೆಡ್ಲಿ. ಗುರಿ ಎನ್ನುವುದು ತಪ್ಪಿತು. ಹೌದೌದು. ಈಗ ಅರ್ಜುನನ ತಲೆ ಹೋಗಬೇಕಿತ್ತು, ಆದ್ರೆ ಏನು ಮಾಡುದು? ಕಿರೀಟ ಹಾರಿತು. ನೀನೀಗ ಅರ್ಜುನನ ತಲೆ ವಿಷಯ ಮಾತು. ಹೌದೌದು, ಅರ್ಜುನನ ತಲೆ ಹೋಗಬೇಕಿತ್ತು. ನಾನು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೆ. ನೀನು ಕೈಯನ್ನೊಮ್ಮೆ ಹಿಂದಕ್ಕೆ ಹಾಕ್ತಿ, ಆಗ ಶಲ್ಯರೇನಾದ್ರೂ ಮಾತಾಡುವುದು, ನೀನು ಕೈಯನ್ನು ಹಿಂದೆ ತೆಗೆಯುವುದು. ಇವ ಬಂದು ತುಂಬಾ ಹೊತ್ತಾಯ್ತು. ಹೌದೌದು, ನಾನು ತಿಳಿದಿದ್ದೆ. ಈಗ ನಮ್ಮ ಸಂವಾದ ನಮಗೆ ಮಾತ್ರ ಕೇಳಿಸಿದ್ದು ಅಂತಿದ್ರೆ ಈಗ ನಿನಗೂ ಕೇಳಿದೆ. ಶಲ್ಯರು ಮಾತಾಡಿ ಮಾತಾಡಿ ಕರ್ಣನನ್ನು ಕೊಲ್ಲುತ್ತಾರೆ ಅಂತ ಎಣಿಸಿದ್ದೆ. ಯಾರನ್ನು? ಹೌದೌದು, ಶಲ್ಯರು. ಹೌದು. ಅದಕ್ಕೆ ನಾನು ಒಂದು ಹೇಗಾದ್ರೂ ಮೇಡಿ ಬೇಗ ಹೋಗಬೇಕು ಅಂತ ಆಯ್ತು. ಆಗ ನೀನು ತೆಗೆದಿ ನೋಡಿ ಈ ಅಸ್ತ್ರ. ಆ ಅಸ್ತ್ರದಲ್ಲಿ ಅಡಕನಾಗಿದ್ದೆ ನಾನೀಗ. ಈಗ ಯಾವುದಕ್ಕೆ ಬಲ ಅಲ್ಲ, ಅವ ಹೀಗೆ ಮಾತಾಡುವಾಗ ನನಗೆ ಮತ್ತೊಂದು ಭಯ ಆಗೋದು. ಅಯ್ಯೋ, ಯಾವಾಗದಿಂದ ಒಟ್ಟಿಗಿದ್ದಾನೆ ಅಂತ. ಅಲ್ಲ, ನಾನೀಗ ಕೇಳುದು, ನಾನು ಹೊಡೆದ ಮಾರ್ಗಡದ ಮೊನೆಗಿರುವ ಬಲ ಹೆಚ್ಚೋ ಅಥವಾ ಅವರ ನಾಲಗೆಯ ಮೊನೆಗೋ ಅಂತ. ಉಂಟು ಅಂತ ಆಗ್ತದೆ ಈಗ. ಎರಡಕ್ಕುಂಟು ಆಗ್ತದೆ. ಹೌದೌದು. ಸರಿ, ಈಗ ಆಯ ಕೆಟ್ಟಿತೀಗ. ಆದ್ದರಿಂದ ಮತ್ತೊಮ್ಮೆ ಪ್ರಯೋಗಿಸಿ ನನ್ನನ್ನು. ಅದೇ ಅಸ್ತ್ರದಲ್ಲಿ ನಾನು ಅಡಕನಾಗುತ್ತೇನೆ. ಯಾಕಂತ ಕೇಳಿದರೆ ಆ ಅರ್ಜುನನ ತಲೆ ಹಾರಬೇಕು. ಈಗ ನೀನು ಏನು ಮಾಡುವ ಕೆಲಸ ಇಲ್ಲ, ಕಣ್ಣು ಮುಚ್ಚಿ ನೀನು ಬಿಡು. ಆ ಅರ್ಜುನನ ತಲೆ ಎನ್ನುವುದು ನೆಲಚಕ್ರದಾಗೆ ತಿರುಗಬೇಕು. ನಾನು ಮಾಡ್ತೇನೆ ಹಾಗೆ. ನೀನೀಗ ನೆಲದಲ್ಲಿ ಸ್ವಲ್ಪ ಚಕ್ರದಾಗಿ ಈಚೆ ತಿರುಗಿ. ಈ ಸಲ ಒಂದು ದೀಪಾವಳಿ ಮಾಡ್ಲಿಕ್ಕೆ ಬಂದದ್ದು. ಸ್ವಲ್ಪ ಈಚೆ ತಿರುಗುತ್ತಾ ಇದ್ದೆ, ಬಾಲ ಇಲ್ಲ ಅಂತ. ಬಾಲ ಇಲ್ಲದ ನೀನೊಂದು ಇದನ್ನು ಏನು ಅಂತ ಕೇಳು. ಎಲಲು ಲೋಡು ತಾಕರ್ಣ ಮನದೊಳಚ್ಚೇರಿಗೊಳ್ಳು ಎಲಲು ನೋಡು ತಾಕರ್ಣ ಮನದೊಳಚ್ಚೇರಿಗೊಳ್ಳು ವಿಲಯತಿ ನೀನರು ಕೇಳಿದರೆ ಎನ್ನಲು ನೋಡು ತಾಕರ್ಣ ಮನದೊಳಚ್ಚೇರಿಗೊಂಡು ಒಂದು ಅವಕಾಶ ಕೊಡಯ್ಯ.
ಮುಖ್ಯವಾದದ್ದು ಶರ. ಹೌದೌದು. ಬಂದು ಮಾತಾಡುವ ನೀನು ಯಾರು ಅಂತ ನೋಡಿದರೆ ಈಗ ಸಾರ್ಥಕ ಆಗುವ ಹಾಗೆ ಮಾಡ್ತೇನೆ ನಾನು. ಅಲ್ಲ, ಈಗ ನಿರರ್ಥಕ ಆದ ಶರವೇ ಬಂದು ಮಾತಾಡುವುದು ಕೇಳಿದ್ರೆ ಆ ಬಾಣ ನಾನು ಅಂತ ಹೇಳುವುದಕ್ಕೆ ಬಾಣಕ್ಕೆ ಸಾಧ್ಯತೆ ಇಲ್ಲ. ಬಾಣ ಭಿನ್ನವಾದಂತಹ ಒಂದು ಶಕ್ತಿಯೋ ವ್ಯಕ್ತಿಯೋ ಸ್ವರೂಪವೋ ಇರಬೇಕು. ಯಾವುದಕ್ಕೂ ಅದನ್ನು ತುಚ್ಛವಾಗಿ ಕಾಣುವ ಅಂದ್ರೆ ನನಗೆ ಸಹಾಯ ಮಾಡುವ ಧಾಟಿ ಪ್ರಕಟವಾಗುಂಟು. ಬೇಡ, ಆಕ್ರೋಶ ಬೇಡ. ನಿನ್ನಲ್ಲಿ ಹಾಗೆ ನಯವಾಗಿಯೇ ಕೇಳ್ತೇನೆ, ವಿನಯದಿಂದ. ಯಾರು ನೀನು? ಜನ ಯಾರು? ನನಗೀಗ ಪರಿಚಯ ಹೇಳಬೇಕಾ? ಅದು ಏನು ಅಂತ ಹಿಂದೆ ಮುಂದೆ ಗೊತ್ತಿಲ್ಲದೆ ನನಗೆ ಹಾಗೆ ತೆಗೆದು ಹೊಡಿಲಿಕ್ಕೆ ಆಗ್ತದ? ಹಾಗೆ ನೀನು ಯಾರು? ಯಾಕೆ ಬಂದೆ? ನಿನಗೆ ಯಾಕೆ ಅರ್ಜುನನ ಮೇಲೆ ದ್ವೇಷ? ನಾನು ಯಾಕೆ ಮರಳಿ ಹೂಡುವುದು? ಒಂದು ಅರ್ಥ ಆಗಲಿಲ್ವಲ್ಲ. ಹೇಳ್ತೇನೆ, ಕೇಳು. ಅನಿಮಿಷರ ಉದ್ಯಾನ ವನ ಸೇರಿಕೊಂಡಿದ್ದ ಗಲದಶ್ವಸೇನ ಸರ್ಪಲು ತಾಳದಿಲಲಿ ಪುರುಹೂತ ಸುತಲದ ಉರಿಸುವ ಸಮಯದ ಅರೆಗಡಿದನು ತನ್ನ ಸುರ ಭಾವದಿಂದ ಅಂಗಾಧಿಪತಿಯೇ, ನನ್ನ ಹಿನ್ನೆಲೆಯನ್ನು ಕೇಳುತ್ತಾ ಇದ್ದೆ. ಹೌದು. ಈಗ ಪರಿಚಯವನ್ನು ಹೇಳುವಾಗ ಒಂದು ಪ್ರಚಾರ ಇರುವವರಿಂದಲೇ ಪ್ರಾರಂಭ ಮಾಡೋಣ. ಅಂದ್ರೆ ನಿನಗಿಲ್ಲ ಅಂತಲ್ಲ? ಅಲ್ಲಲ್ಲ, ನನಗಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದ್ದವರಿಗೆ ಗೊತ್ತಾಗುವುದಿಲ್ಲ. ಅಂದ್ರೆ ಜನವಿಶ್ರುತವಾದವರನ್ನು ಹೇಳಿದ್ರೆ ನಾವು ಸ್ವಲ್ಪ ಪ್ರಸಿದ್ಧಿಗೆ ಬರ್ತೇವೆ. ಹೌದೌದು. ದೇವೇಂದ್ರನ ಮಿತ್ರ ತಕ್ಷಕನ ಪುತ್ರನ ಅಶ್ವಸೇನ ಎನ್ನುವುದಾಗಿ ನನ್ನ ನಾಮಧೇಯ. ಮೇಲಿನಿಂದ ಪಾತಾಳಕ್ಕೆ ಇಳಿದ ಕ್ರಮ ನೋಡು. ಹೌದು. ಸ್ವರ್ಗದಿಂದ ತೊಡಗಿದ್ದು ದೇವೇಂದ್ರನ ಮಿತ್ರ ತಕ್ಷಕ ಅಂದಾಗ ಕೆಳಗೆ ಬಂತು. ಅವನ ಪುತ್ರ. ನಿನ್ನ ಹೆಸರೆಂತದ್ದು? ಅಶ್ವಸೇನ ಎನ್ನುವುದಾಗಿ. ಆಗ್ಲಿ. ಇವನ ಕುಟುಂಬ ದೊಡ್ಡದುಂಟು, ಮಿತ್ರ ಮತ್ತು ದೊಡ್ಡವ. ಹೌದೌದು. ಎಲ್ಲ ಸಾಧನೆ ಮಾಡಿದವರೇ ಇರುವುದು. ಹೌದಪ್ಪ. ಈಗ ನೀನು ಅದಕ್ಕೆ ಹೊರಟದ್ದು ಕಾಣ್ತದೆ. ಸಾಧನೆಗೆ ಅಂತ ಅವಕಾಶ ಬೇಕಲ್ಲ? ಅದೇ ಅಲ್ಲ, ಅದು ಸಾಧನೆ ಮಾಡುವ ಮನಸ್ಸು ಮೊದಲು ಬೇಕು. ಹೌದೌದು. ಮತ್ತೆ ಅವಕಾಶ ಪೂರಕವಾಗಿ ಒದಗಿದಾಗ ಅದನ್ನು ಬಾಚಿಕೊಳ್ಳುವ ಜಾಣ್ಮೆ ಬೇಕು. ಆ ಮಟ್ಟಿಗೆ ನಿನ್ನ ಹಿನ್ನೆಲೆ ದೊಡ್ಡದುಂಟು. ಅವಕಾಶಕ್ಕೆ ನಿನಗೆ ಕೊರತೆ ಆಗುವುದಿಲ್ಲ, ನೀ ಬಳಸಿಕೊಂಡ್ರೆ ಸಾಕು. ಹೌದೌದು. ಪ್ರಯತ್ನವೆನ್ನುವುದು ಬೇಕಾಗ್ತದೆ. ನನ್ನ ಅಪ್ಪ ದೇವೇಂದ್ರನ ಮಿತ್ರನಾದ್ದರಿಂದ ನಮ್ಮ ಜೀವನವನ್ನು ಅಂದ್ರೆ ಬದುಕನ್ನು ಸಾಗಿಸುವುದಕ್ಕೆ ನಾವು ಕಾಂಡವವನವನ್ನೇ ಆರಿಸಿದ್ದೆವು. ಅನಿಮಿಷರ ಉದ್ಯಾನವನ. ಹೌದವ. ಅನಿಮಿಷಾಧಿಪತಿ ಅದಕ್ಕೆ ಒಡೆಯ. ಹೌದೌದು. ಅವನದ್ದೇ ಉದ್ಯಾನ ಕಾಂಡವ. ಅದರಲ್ಲೇ ನಾನು ಮತ್ತೆ ನನ್ನ ಅಮ್ಮ ಇರುವಂತಹ ಸಂದರ್ಭ. ಒಂದು ಕಾಲದಲ್ಲಿ ಶ್ವೇತಕಿ ಎನ್ನುವಂತಹ ರಾಜನಿಗೆ ಒಂದು ವಿಘ್ನ ಬಂದಿತ್ತಂತೆ. ಅದನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಯಾಗವನ್ನು ಮಾಡಿದನಂತೆ ನಿರಂತರವಾಗಿ 12 ವರ್ಷಗಳ ಕಾಲ. ಆ ಯಾಗದಲ್ಲಿ ತುಪ್ಪವನ್ನು ಸುರಿದನಂತೆ. ತಡಿ, ನೀನೇನೋ ಅರ್ಧದಲ್ಲಿ ಬಿಟ್ಟೆ. ನೀನು ಕಾಂಡವವನಕ್ಕೆ ಬಂದಾಗ ಈಗ ಶ್ವೇತಕಿಯದ್ದು ತೊಡಗಿದೆ. ಹೌದೌದು, ಅಲ್ಲೇ ಉಂಟು ವಿಷಯ. ಅಲ್ಲೇ ಉಂಟಾ? ನೋಡೋ ಬರ್ಲಿ. ಈಗ ನಾವು ಇದ್ದದ್ದು ಅದು ಬಾಲ ಇಲ್ಲ ಅಲ್ಲ, ಮತ್ತೆ ತುಂಡು ಸೇರಿಸಲಿಕ್ಕೆ ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಸ್ವಲ್ಪ ತೆಗೆದು ಅದನ್ನು ಇಡಿಯಾಗಿ ಮಾಡುದು. ಅದು ಚಾತುರ್ಯ, ಒಂದು ಶಿಲ್ಪಿಯ ಚಾತುರ್ಯ ಉಂಟು ಇವನಲ್ಲಿ. ಯಾಕೆ ಅಂದ್ರೆ ಈಗ ಮುಖ ಬರೆದಾಗಲೂ ಗೊತ್ತಾಗುದಿಲ್ಲ ಪೂರ್ತಿ ಆಯಾಳತೆ, ಕಾಲು ನೋಡಿದ್ರು ಗೊತ್ತಾಗುದಿಲ್ಲ, ಮಧ್ಯದನ್ನು ಮತ್ತೆ ಅದರ ಉದರ. ಕೆಲವರೆಲ್ಲ ಬರೆಯುವುದು ಹೇಗೆ ಅಂದ್ರೆ ಬರೆದು ಮುಗಿಸುವವರೇ ಗೊತ್ತಾಗುದಿಲ್ಲ, ಮತ್ತೆ ಮೇಲೆ ಕೆಳಗೆ ಮಾಡುದು. ಈಗ ನಿನಗೆ ಮೊದಲಿನ ಅಂತ ಗೊತ್ತಾಗಲಿಲ್ಲ. ದೃಷ್ಟಿ ಬೊಟ್ಟು ಅದು ಜೀವಂತಿಕೆಯನ್ನು ತರುವುದರಿಂದ ಅಂತ ಹಾಗೆ ಹೇಳುದು. ನಿನಗೀಗ ಮೊದಲನೇ ಹಂತ ಗೊತ್ತಾಗ್ಲಿಲ್ವ? ನಾನು ಯಾರು, ಯಾರ ಮಗ, ನಾನು ಎಲ್ಲಿ ವಾಸಿಸುವುದು. ಹೌದು. ಹೀಗೆ ವಾಸಿಸ್ತಾ ಇರುವಾಗ ಶ್ವೇತಕಿ ಯಾಗ ಮಾಡಿದ, 12 ವರ್ಷ ಊಟ ಮಾಡಿದ ಅಗ್ನಿ. ಹೌದೌದು. ಅಗ್ನಿಗೆ ಊಟವನ್ನು ಮಾಡಿದ ಅಂದ್ರೆ ಹವಿಸು ತಿಂದದ್ದು. ಹೌದೌದು, ಹವಿಸು ತಿಂದದ್ದು. ನಿರಂತರವಾಗಿ ತುಪ್ಪ ತಿಂದು ಈ ಅಗ್ನಿಗೆ ಸರಿಯಾಗ್ಲಿಲ್ಲ ಅಂದ್ರೆ ಹೊಟ್ಟೆಗೆ ಸರಿ ಇರ್ಲಿಲ್ಲ, ಅಜೀರ್ಣವಾಯ್ತಯ್ಯ. ಅಜೀರ್ಣ? ಹೌದು, ಸರ್ವಭಕ್ಷಕನಿಗೆ. ಆದ್ದರಿಂದ ಅಜೀರ್ಣವಾದ್ದರಿಂದ ಅಲ್ಲ, ಎಲ್ಲ ಕೇಳಿದಾಗ ಉಂಟು ಈ ಕತೆ ಅದಲ್ಲ. ಆದ್ರೂ ನೀನೀಗ ನೋಡಿದ ಹಾಗೆ ಹೇಳ್ತಾ ಇರುವಾಗ ಕೇಳುವ ಅಂತ. ಹೌದೌದು, ಕೇಳು. ಹಾಗಾದ್ರೆ ಹೇಗಾದ್ರೂ ಸರಿಯಾಗಬೇಕಲ್ಲ. ಆದ್ದರಿಂದ ಬ್ರಹ್ಮನ ಬಳಿಗೆ ಹೋದ. ಬ್ರಹ್ಮ ಸೂಚಿಸಿದ ಅಶ್ವಿನಿ ದೇವತರ ಹತ್ರ ಕೇಳು ಎನ್ನುವುದಾಗಿ. ಅಶ್ವಿನಿ ದೇವತನಲ್ಲಿಗೆ ಇವ ಹೋದ ಅಗ್ನಿದೇವ. ಆಗ ಅಶ್ವಿನಿ ದೇವತೆಗಳು ಹೇಳಿದ್ರು, ಕಾಂಡವ ವನವೆನ್ನುವುದು ಉಂಟು, ಅಲ್ಲಿ ಗಿಡಮೂಲಿಕೆಗಳೆಲ್ಲವೂ ಔಷಧಿಯಿಂದ ಕೂಡಿದೆ, ನೀನು ಅದನ್ನು ಸಮೂಲವಾಗಿ ಭಕ್ಷಿಸಬೇಕು ಎನ್ನುವುದಾಗಿ.
ಸಮೂಲ ಅಂದ್ರೆ ಪ್ರಾಣಿ ಸಂಕುಲ ಸಕಲವನ್ನು. ಅದು ಹೇಗುಂಟೋ ಹಾಗೆ. ಹೌದೌದು. ಸರ್ವ ಭಕ್ಷಕನಾದವನು ಪೂರ್ತಿ ನುಂಗಬೇಕು. ಆದ್ರೆ ಅಗ್ನಿಗೆ ಒಬ್ಬನಿಂದ ಅಸಾಧ್ಯ ಎನ್ನುವುದಾಯಿತು. ಯಾರಾದ್ರೂ ಸಿಗಬೇಕೆನ್ನುವುದಾಗಿ ಕಾಲವನ್ನು ನೋಡಿದ. ಆದ್ರೆ ಒಂದುಂಟು, ಅಧಿಕ ದೇವತೆಗಳಲ್ಲೂ ಹಾಗೆ ಯಾರಿಗೋ ಬೇಕು ಅಂತ ಎಲ್ಲವನ್ನು ದೇವೇಂದ್ರನು ಬಿಟ್ಟುಕೊಡುವುದಿಲ್ಲ. ಹೌದೌದು. ಆದ್ದರಿಂದ ಆ ವನಕ್ಕೆ ಒಮ್ಮೆ ಕೃಷ್ಣಾರ್ಜುನರು ಬಂದ್ರು. ಆಗ ಇವರೇ ಆದೀತು ಸುಡುವುದಕ್ಕೆ ಎನ್ನುವುದಾಗಿ ತಿಳಿದು ಅವರನಿಗೆ ನಾವೇ ಕಳಿಸಿದ, ಕೃಷ್ಣನನ್ನಲ್ಲ, ನಾವು ಅಲ್ಲಿಗೆ ಖಾಂಡವ ಪ್ರಸ್ಥಕ್ಕೆ ಕಳಿಸಿದ್ದೆ ಇಲ್ಲಿಂದ. ನಿಮ್ಗೆ ಗೊತ್ತು. ಹೌದೌದು. ಅದು ಮತ್ತೊಂದು ಬದಿಯ ಕತೆ. ಅದೊಂದು ಮತ್ತೊಂದು ಅದಿರ್ಲಿ. ಹೌದೌದು. ಈಗ ಕಳುಹಿಸಿದ್ರು. ಈಗ ಅವರನ್ನು ಅಗ್ನಿ ನೋಡಿದ. ಅಗ್ನಿ ನೇರವಾಗಿ ಹೋಗಿ ಕೇಳುವುದಕ್ಕಾಗುವುದಿಲ್ಲ ಅಂತ ಹೇಳಿ ಬ್ರಾಹ್ಮಣನ ಒಂದು ವೇಷವನ್ನು ಮಾಡಿದ. ಹಸಿವಾಗುತ್ತದೆ ಎನ್ನುವುದಾಗಿ ಹೇಳಿದ. ಭಾಷೆಯನ್ನು ಕೊಟ್ಟರು, ನೀನು ಏನು ಕೇಳಿದ್ರು ಕೊಡ್ತೇವೆ ಎನ್ನುವುದಾಗಿ. ಬ್ರಾಹ್ಮಣ ರೂಪ ಅಲ್ವಾ? ಹೌದೌದು. ನೀನು ಒಂದು ವೇಳೆ ಕೊಟ್ಟರೆ ನಿನಗೆ ದಿವ್ಯವಾದ ರಥವನ್ನು ಕರುಣಿಸ್ತೇನೆ ಎನ್ನುವುದಾಗಿ ಹೇಳಿದ ಬ್ರಾಹ್ಮಣ. ಅದಕ್ಕೆ ಒಪ್ಪಿದ್ರು ಅರ್ಜುನ. ಏನು ಎನ್ನುವುದಾಗಿ ಕೊನೆಗೆ ಗೊತ್ತಾಗುವಾಗ ಇದು ಅಗ್ನಿ. ಅಗ್ನಿ ಹೇಳಿದ ಎಲ್ಲವನ್ನು ನನಗೆ ಇದು ಭಕ್ಷಿಸುವಾಗ ಆಗಬೇಕು ಎನ್ನುವುದಾಗಿ. ಅದಕ್ಕೆ ಅರ್ಜುನ ಏನು ಮಾಡಿದ, ಶರಚಪ್ಪರವನ್ನು ನಿರ್ಮಿಸಿದ. ಒಂದೆಡೆಯಲ್ಲಿ ಅಗ್ನಿ ಸುಡುತ್ತಾ ಬಂದ. ಇದೀಗ ಕಾಂಡವ ದಹನದ ಕತೆ ನಾವು ಆದ ಮೇಲಾದರೂ ಕೇಳಿ ತಿಳಿದದ್ರಲ್ಲಿ ಸೂಕ್ಷ್ಮವಾಗಿ ಕೇಳಿದ್ದೆವು, ಇಷ್ಟು ವಿಸ್ತಾರವಾಗಿಲ್ಲ. ಆಗಲಿ ಅಲ್ಲ, ಇದು ಇಂದ್ರಪ್ರಸ್ಥದ ಕತೆ. ಇಂದ್ರಪ್ರಸ್ಥದ ಕತೆ ಅದು ಸ್ಥೂಲವಾಗಿ ನಮಗೆ ಗೊತ್ತಿತ್ತು, ಸೂಕ್ಷ್ಮವಾಗಿ ವಿವರ ಸಹಿತ ಹೇಳಿದ. ಈಗ ಕೋಟೆ ಬಲಿದದ್ದೋ, ಚಪ್ಪರ ನಿರ್ಮಾಣ ಮಾಡಿದ್ದೋ, ಅಗ್ನಿ ಉಂಡದ್ದೋ ಅದು ನನಗೆ ಗೊತ್ತುಂಟು. ಈಗ ಅದರಿಂದಾಗಿ ಬಹುಶಃ ನೀನ್ ನಿರ್ವಸಿತ ಆಗಿ ಬಂದದ್ದು, ನೀನಿದ್ದ ನೆಲೆ ಇಲ್ಲ ಅಂತ ಆಯ್ತು, ಅದಕ್ಕೆ ಬಂದದ್ದಿರ್ಬೇಕು. ಅಲ್ಲಲ್ಲ, ಅದರ ಮಧ್ಯೆಲ್ಲ ಘರ್ಷಣೆ ಎಲ್ಲ ಆಗಿದೆ ಸ್ವಲ್ಪ, ಕೃಷ್ಣನಿಗೆ ಮತ್ತೆ ದೇವೇಂದ್ರನಿಗೆ. ಅದು ಗೊತ್ತುಂಟು. ನಾನು ಕೇಳಿದಾಗಲ್ಲ, ಕಾಂಡವವನದಲ್ಲಿ ಅಮ್ಮನ ಜೊತೆಗಿಂತದನ್ನು ಪೂರ್ವದಲ್ಲಿ ಹೌದೌದು. ಈಗ ಕಾಂಡವವೇ ಇಲ್ಲಲ್ಲ, ಕಾಂಡವನದಲ್ಲಿ ಆಶ್ರಯ ಇಲ್ಲ ಅಂತ. ಆಶ್ರಯ ಇಲ್ಲ ಅಂತ ಈಗ ಬರುದು, ಅದು ಆಗಿ 10-14 ವರ್ಷ ಆಗಲಿ. ಹೌದೌದು. ಹೌದಾ? ಮತ್ತೆ ಈಗ ಇಲ್ಲಿ ಆ ಸಂದರ್ಭದಲ್ಲಿ ನಾವು ಅಲ್ಲಿದ್ವಿ, ಆ ಕಾಲದಲ್ಲಿ ಇದ್ರಿ. ಆದ್ರೆ ನಾವು ಕೇಳಿ ತಿಳಿದದ್ದು, ಈಗ ನೀನು ಸುಳ್ಳು ಹೇಳ್ತೀಂತಲ್ಲ, ಅಲ್ಲಿದ್ದ ಯಾರನ್ನು ಅರ್ಜುನ ಹೊರ ಹೋಗ್ಲಿಕ್ಕೆ ಬಿಡ್ಲಿಲ್ವಂತೆ. ಹೌದೌದು. ಬಿಟ್ಟವರಾದ್ರೂ ಬೇಡಿ ಕಾಡಿ ಆ ಬಿಡುಗಡೆಯನ್ನು ಪಡೆದವರಂತೆ. ಮತ್ತೆ ನೀನು ಮಾತ್ರ ಹೋದಿ ಅಂದ್ರೆ ನಂಬುದೇಗೆ? ಕತೆ ಉಂಟು ಅದರಲ್ಲೂ, ಕತೆ ಪೂರ್ಣಗೊಳ್ಳಿಲ್ಲ. ಈ ಅಗ್ನಿ ಸುಡುತ್ತಾ ಬಂದನೋ, ಬರುವಾಗ ನನಗೆ ಉರಿಯುವಿಕೆ ಎನ್ನುವುದನ್ನು ತಡೆಯುವುದಕ್ಕಾಗ್ಲಿಲ್ಲ. ಅಮ್ಮನ ಹತ್ರ ನಾನು ಹೇಳಿಕೊಂಡೆ, ಅಮ್ಮ ಉರಿಯುವಿಕೆ ಎನ್ನುವುದನ್ನು ತಡೆದುಕೊಳ್ಳುವುದಕ್ಕಾಗುವುದಿಲ್ಲ, ನನ್ನನ್ನು ಹೇಗಾದರೂ ರಕ್ಷಿಸು ಎನ್ನುವುದಾಗಿ. ಮಾತೆಗೆ ನನ್ನ ಅಳನನ್ನು ಕೇಳುವುದಕ್ಕಾಗಲಿಲ್ಲ. ಆದ್ದರಿಂದ ನನ್ನ ಬಾಲದಿಂದ ಕಚ್ಚಿ ಹಾರಿದು. ನಿನ್ನ ಬಾಲ ಕಚ್ಚಿಕೊಂಡು ಹಾರಿದು. ನೀನು ಬಾಲ, ಹೌದು, ಅದು ಮಾತೆ ಬಾಲ ಕಚ್ಚಿಕೊಂಡು ಹಾರಿದು. ಆಗ ಕಪಟಿ ಕೃಷ್ಣ ಇದ್ದಾನಲ್ಲ. ಯಾರು? ಕಪಟಿ. ಅವನನ್ನು ಕಂಡ್ರೆ ಆಗದವರು ಇಷ್ಟು ಧೈರ್ಯದಿಂದ ಬೈಯುವುದಿಲ್ಲ ಅಲ್ಲ. ಆ ಕೃಷ್ಣನನ್ನು ಕಂಡ್ರೆ ಆಗದಿದ್ದವರು ಇದ್ದಾರೆ ಅನೇಕರು. ಆದ್ರೆ ಇಷ್ಟು ಧೈರ್ಯದಿಂದ ಮುಖಕ್ಕೆ ಮುಖ ಕೊಟ್ಟ ಹಾಗೆ ನೀನು ಹೇಳಿದ್ದನ್ನು ಹೇಳುವುದಿಲ್ಲ. ಇರ್ಲಿ, ಅಂದ್ರೆ ಇವನಿಗೆ ಎಷ್ಟು ಕೋಪ ಇರಬಹುದು, ಅದು ಯಾಕೆ ಬಂತು ಅಂತ ಕೇಳು. ಕೋಪ ಯಾಕೆ ಬಂತು ಅಂತ ಇರುವುದು. ಕಣ್ಣು ಸಣ್ಣೆ ಮಾಡಿದ, ಅದು ಅಲ್ಲಿ ಹೋಗುದು ಭಾವ ಅಂತ. ಬಾಲ ಅಂತಲ್ವ? ಭಾವ ಅಂತ ಅವನಿಗೆ ಹೇಳುದು, ಭಾವ ಅಂತ. ಆಗ ಏನು ಮಾಡಿದ ಅರ್ಜುನ, ತೆಗೆದ ಒಂದು ಬಾಣವನ್ನು ಬಿಟ್ಟ. ಪರಿಣಾಮ ನನ್ನ ಅಮ್ಮ ಇಬ್ಬಾಗವಾದ್ಲು. ಆಗ ಏನಾಯ್ತು ಗೊತ್ತು? ನನ್ನ ಬಾಲವು ತುಂಡರಿಸಲ್ಪಟ್ಟಿತು. ನನ್ನ ಅಮ್ಮ ಕಚ್ಚಿದ್ಲು ನೋಡು ಬಾಯಿಯಿಂದ. ಅಮ್ಮ ಅಗ್ನಿಗೆ ಆಹುತಿಯಾದಳು. ನಾನು ಇತ್ತ ಹಾರಿದೆ, ಆದ್ದರಿಂದ ನಾನು ಬದುಕಿಕೊಂಡೆ. ಆದರೂ ನನಗೂ ಅಮ್ಮನಿಗೆ ಬದುಕಬಹುದಿತ್ತು, ಶರಣು ಬಂದು ಕೆಲವೊಬ್ಬರು ಬದುಕಿದ್ದಾರೆ. ನಮ್ಮ ಸ್ವಾಭಿಮಾನ ಬಿಡಲಿಲ್ಲ, ಆದ್ದರಿಂದ ನಾವು ಹಾರಿದ್ದು. ಆದ್ದರಿಂದ ಉಳಿದುಕೊಂಡೆ. ಒಂದು ವಿಷಯ ಉಂಟು ಶಲ್ಯರೇ, ಅಲ್ಲ, ಮಕ್ಕಳು ಬದುಕಿದಾಗ ಅಮ್ಮ ಬಿಟ್ಟ ಮಕ್ಕಳು ಮಾತ್ರ ಬದುಕುವುದಲ್ಲ, ಅಮ್ಮ ಸತ್ತು ಮಕ್ಕಳು ಬದುಕುತ್ತಾರೆ ಅಂತ. ಹೌದೌದು, ಬದುಕುತ್ತಾರೆ. ಅದೊಂದು ಸಾಧ್ಯತೆ ಸ್ವಲ್ಪ ನಿನಗೆ ಅಲ್ಲ. ಇರ್ಲಿ ಅಲ್ಲ, ಯಾರದ್ದು ಹೇಳಿದ್ರು ನಾವು ನಮಗೆ ಅನ್ವಯಿಸಿ ನೋಡುವುದಲ್ಲ, ಒಂದು ಅಭ್ಯಾಸ. ನೀನು ಹೇಳಪ್ಪ. ಆದ್ರೆ ಒಂದು, ನನ್ನ ಅಮ್ಮನನ್ನು ಕೊಂದವ ಸರಿಯಾಗಿ ನಿದ್ರೆ ಮಾಡಬಾರ್ದು, ಪಾಪಿ. ಕೊಂದವ ಅರ್ಜುನ ಅಲ್ವಾ? ದ್ವೇಷವೆನ್ನುವುದು ಉರಿಯಿತು, ಅಗ್ನಿ ಎನ್ನುವುದು ಆಯ್ತು. ಅಲ್ಲ, ದ್ವೇಷ ಒಳಗಿಂದ ಉರಿದ್ರೆ ಮೊದಲೇ ಬಾಲ ತುಂಡಾದ ಉರಿ ಇರಬೇಕು. ಹೌದೌದು, ಒಳಗಿನಿಂದ ದ್ವೇಷದ ಉರಿಯು. ನನ್ನ ಅಮ್ಮನನ್ನು ಕೊಂದಂತಹ ಪಾಪಿ, ತಾಯಿಯ ಇದ್ದಂತಹ ನಾನು ಅಂದು ಅಮ್ಮನ ಮಗು ಅಂದ್ರೆ ಅಷ್ಟು ಸಣ್ಣವನಿದ್ದೆ.
ಸಿಟ್ಟು ಎನ್ನುವುದು ನೆತ್ತಿಗೇರಿತು. ಓ, ಅಂದು ಶಪಥ ಮುಂದೆ ಹಾಕಿದೆ ನಾನು, ಏನು ಅಂತ? ಪ್ರತಿಜ್ಞೆಯನ್ನು ಮಾಡಿದೆ. ಏನು ಅಂತ? ನನ್ನ ಅಮ್ಮನನ್ನು ಕೊಂದಂತಹ ಆ ಅರ್ಜುನನನ್ನು ಅವನಿಗಿಂತಲೂ ಪರಾಕ್ರಮಿಯಾದಂತಹ ಒಬ್ಬನನ್ನು ಕೂಡಿ ಅದೇ ಬಾಣದ ಉಪೋದ್ಯಯದಿಂದ ಅವನನ್ನು ಕೊಲ್ಲುತ್ತೇನೆ, ಅವನ ತಲೆಯನ್ನು ಹಾರಿಸ್ತೇನೆ ಎನ್ನುವುದಾಗಿ ಹೇಳಿದೆ. ಓ, ಬಾಣದಿಂದ ಕತ್ತರಿಸಲ್ಪಟ್ಟ ಬಾಲ ನೀನು, ಅಂದ್ರೆ ಬಾಲ ನಿನ್ನದು, ನೀನು ಬಾಲನಾಗಿದ್ದಾಗ. ಹೌದು. ಅದಕ್ಕೆ ಬಾಣ ರೂಪದಲ್ಲೇ ಕೊಲ್ಲುತ್ತೇನೆ. ಅದಕ್ಕೆ ನಿನ್ನ ಬಾಣಕ್ಕೆ ಬಂದೆ. ಹೇಗಂತ ಹೇಳಿದ್ರೆ ಗೊತ್ತಾ? ಅದೇಗೆ? ನನ್ನ ತಿರುಗಾಟ ಎನ್ನುವುದು ನಿಲ್ಲಿತ್ತು. ನೀನೀಗ ಬೇರೆ ಬೇರೆಯವರ ಬಾಣ ಆಗೆಲ್ಲ ಹೋಗಿದ್ದೆ? ಬೇರೆ ಬೇರೆಗೆ ಹೋಗ್ಲಿಲ್ಲ. ಮತ್ತೆ ಈಗ ಅರ್ಜುನನೊಂದಿಗೆ ಒಂದು ಸವಾಲಿಗೆ ನಿಲ್ಲುವಂತ ಒಬ್ಬ ನೀನೆ ಅಂತ ಗೊತ್ತಾಯ್ತು. ನಿನ್ನೆ ರಾತ್ರಿ ಶಿಬಿರದಲ್ಲಿ ಹೇಳ್ತಾ ಇದ್ದಿ ನೋಡು, ನಾಳೆ ಅರ್ಜುನನನ್ನು ತೆಗೆಯುವುದೇ ಅಂತ. ಕರ್ನಾರ್ಜುನ ಕಾಳಗ ನಾಳೆ ಉಂಟು ಅಂತ ಹೇಳಿದ್ದಿ ನೀನು. ನಿನಗೆ ಕಾರ್ಯಕ್ರಮಕ್ಕೆ ಹೇಳಿಕೆ ನಿನ್ನೆ ಸಿಕ್ಕಿದೆ. ಹೌದೌದು. ಇವತ್ತು ನೀನು ನೇರ ಬಂದದ್ದೇ. ಅದು ಯಾವಾಗ ಗೊತ್ತುಂಟಾ? ಇಲ್ಲ, ನೀನೀಗ ಸುಳ್ಳು ಹೇಳಬಾರ್ದು. ಇವತ್ತು ಬೆಳಗ್ಗೆ ನಾ ಹೊರಡುವ ಮೊದಲು ಆಯುಧ ಪೂಜೆ ಮಾಡುವಾಗಲೂ ನೀನಿರ್ಲಿಲ್ಲ. ಅದೆಲ್ಲ ಇದ್ರೆ ನನಗೆ ಗೊತ್ತಾಗ್ತದೆ. ಹಾಗೆಲ್ಲ ಅದರಲ್ಲಿಗೆ ರಕ್ಷೆ ಇಲ್ಲ ಇಡದೆ ನಾವು ಪೂಜೆ ಮಾಡುದು ಅಂತ. ಅದರಲ್ಲಿ ಸೇರಿದ್ದೇನೆ ಅಂತ ಹೇಳಿದ್ದೇನೆ ನಾನು. ಮತ್ತೆ ಸೇರಿದ್ದ ಆಯುಧ ಪೂಜೆ ಆದ್ಮೇಲೆ, ಅಂದ್ರೆ ರಣ ಪ್ರವೇಶ ಮಾಡಿದ ಮೇಲೆ. ಅದ್ಯಾ ಶಲ್ಯರೇ, ನಿಮಗೇನಾದ್ರೂ ಗೊತ್ತಾಗಿದ? ಇವ ಬಂದು ಸೇರಿದ್ಯಾವಾಗ? ಈಗ ನನಗೆ ನೀನು ಏನು ಹೇಳಿದ್ಯೋ ಅದು ಗೊತ್ತಿಲ್ಲದೆಲ್ಲ ಅವನಿಗೆ ಗೊತ್ತುಂಟು. ಹೌದು. ಈಗ ನನಗೆ ಸಿಗುವ ಮೊದಲು ನೀನು ನಿನ್ನೆ ರಾತ್ರಿ ಹೇಳಿದ್ದೆಲ್ಲ ಅವನಿಗೆ ಗೊತ್ತುಂಟು. ಮತ್ತೆ ಅವನದ್ದು ನನಗೆ ಗೊತ್ತಿರ್ತದೆ. ನೀವು ಸಮಾಲೋಚನೆ ಸಭೆಗೆ ಬರಲಿಲ್ಲ, ಅದು ಗುಪ್ತವಾದದ್ದೇನು ಅಲ್ಲ. ಸಭೆಯಲ್ಲಿ ನಾನು ಹೇಳಿದ್ದಲ್ವ, ನಾಳಿನ ಸೂರ್ಯಾಸ್ತಮಾನದ ಮೊದಲು ಬೇಗ ಎದ್ದು ಹೋದದ್ದು. ಆದ್ರೆ ಅದನ್ನು ಸಭೆಯಲ್ಲಿ ನಡೆದಿದ್ದರಿಂದ ಕೇಳಿತು. ಈಗ ನೀನು ಈ ಬಾಣಕ್ಕೆ ಬಂದದ್ದು ನನ್ನಲ್ಲಿ ಕೇಳಿ ಬಂದದ್ದಲ್ಲವ? ನಿಮಗೆ ಬಂದ ಕ್ರಮವೂ ಗೊತ್ತಿಲ್ಲ? ನನಗೆ ಗೊತ್ತಿಲ್ಲ, ಅವನಲ್ಲೇ ಕೇಳಬೇಕಷ್ಟೆ. ಹೌದು. ಎಂತದೌದು? ನಾನು ಅದರಲ್ಲಿ ಸೇರಿದ್ದೆ ಅಂತ. ಯಾವಾಗ? ಬೆಳಿಗ್ಗೆ ಆಯುಧ ಪೂಜೆ ಆದ್ಮೇಲೆ. ಆಯ್ತು. ಈಗ ನಾನು ಅಲ್ಲ, ಅದು ಆಯುಧ ಪೂಜೆ ಆದ ಮೇಲೆ ಬಂದು ಸೇರುದು. ಹೌದು. ಅದೀಗ ಪ್ರಸಾದಕ್ಕೆ ಇರುವೆ ಬಂದ ಹಾಗೆ. ಅಂದ್ರೆ ಅದು ದೇವರಿಗೆ ಕೊಡುವಾಗಲೇ ಇರುವೆ ಇತ್ತು ಅಂತ ಅರ್ಥ ಅಲ್ಲ. ದೇವರಿಗೆ ನೈವೇದ್ಯ ಆಗಿ ವಿಸರ್ಜನೆ ಆದ ಮೇಲೆ ಬಂದು ಸೇರುವುದು. ಆದ್ರೆ ನಮಗೆ ಸ್ವೀಕರಿಸುವುದಕ್ಕೆ ಉಪಾಯ ಇಲ್ಲ. ಇರುವೆ ಕಾಣುವುದು ಮುಖ್ಯ ಆಗ್ತದ, ಪ್ರಸಾದವು ಅಂತ. ಇರ್ಲಿ. ಈಗ ನೀನು ಬಂದು ಬಾಣಕ್ಕೆ ಅಲ್ಲ ಪುಣ್ಯಾತ್ಮ, ಹಾಗಾದಾಗ ನಾನು ಕೈಗೆ ತೆಕ್ಕೊಳ್ಳುವಾಗ ನೀನೆಲ್ಲಿ ಹೋಗಿದ್ದೆ? ಅದೇ ಬಾಣದಲ್ಲಿದ್ದೆ. ಅದು ಯಾಕೆ ಗೊತ್ತುಂಟ ನಾನು ಅದರಲ್ಲಿ ಸೇರಿದ್ದು? ಅದು ರೂಪ ಸ್ವಲ್ಪ ನನ್ನದಾಗಿ ಇತ್ತು, ಸರ್ಪದ ಉಪಾಧ್ಯಾಯದಲ್ಲಿ ಇತ್ತು. ನೀರಿಗೆ ಸೇರಿ ಹೋಗಬೇಕು ಅಂತಾದ್ರೆ ಕಲ್ಲಾಗುದಿಲ್ಲ, ಹಾಲೇ ಆಗಬೇಕು. ಹೌದೌದು. ಕಲ್ಲಿನ ಮೇಲಾದ್ರೆ ಅದು ಸುರಿದು ಹೋಗ್ತದೆ, ಹಾಲಿನ ಜೊತೆಗಾದ್ರೆ ಸೇರಿ ಹೋಗ್ತದೆ. ಹೌದು. ಉರಗಮುಖಿ ಸರ ಇದ್ದರೆ ಸರ್ಪ ಸ್ವಭಾವ ಸೇರಿ ಹೋಗ್ತದೆ. ಉಳಿದ ಸರಳಲ್ಲಿ ಆದ್ರೆ ಸೋರಿ ಹೋಗ್ತದೆ. ಅದಕ್ಕೆ ನೀನೀಗ ಹುಡುಕಿ ಸೇರಿದ್ದು ಪರಶುರಾಮರು ಕೊಟ್ಟ. ನೀನೀಗ ನಾ ಬಿಡುವಾಗಿದ್ದದ್ದು ನೀನಲ್ಲ. ಹೌದೌದೌದು. ಅದೀಗ ಚುಚ್ಚುವಾಗ ಹಾಗಾದ್ರೆ ಚುಚ್ಚಿದ್ದು ಕಿರೀಟಕ್ಕೆ. ಇಲ್ಲಿ ನೋಡು, ನನ್ನ ಹಲ್ಲು ಸ್ವಲ್ಪ ಹೋದದ್ದು ನೋಡು, ಕಾಣ್ತದ ನಿನಗೆ? ಒಳ್ಳೆ ತಾಗಿದೆ ಮಾತ್ರ. ಹಲ್ಲು ಹೋದ ಹಾಗಾದ್ರೆ. ಹೌದು, ಹಾಗೆ ಆಗ್ತಾ ಉಂಟಾ, ಹೋಗ್ತದ ಅಂತ? ಅಲ್ಲ, ಅದು ಹೋಗ್ತದ. ಅದು ಅಲ್ಲ, ಯಾವ ಹಲ್ಲು ಹೋದದ್ದು ಅಂತ ಅಲ್ಲ. ಆದ್ರೂ ಒಂದು ಮಾತುಂಟು, ಅಲುಗಾಡುವ ಹಲ್ಲು ಹೋದ್ರೆ ಒಳ್ಳೇದು. ಆದ್ರೆ ಅರ್ಜುನನಿಗೆ ಕಚ್ಚೇ ಹೋಗುದು, ಹಲ್ಲು ಹೋಗುತ್ತಿದ್ರು. ಅದೀಗ ಅದು ಸಾಮಾನ್ಯ ಹಲ್ಲು ಹೋದ್, ವಿಷದ ಹಲ್ಲು ಹೋಗ್ಲಿಲ್ಲ. ನಾನು ಹೇಳ್ಯ, ಗೊತ್ತಿದ್ದೋ ಗೊತ್ತಿಲ್ಲದ ಇನ್ನೀಗೇನು ಮಾಡ್ಲಿಕ್ಕೆ ಆಗುದಿಲ್ವಲ್ಲ. ಕಿರೀಟಿಗೆ ಕಚ್ಚಬೇಕು ಅಂತ ಹಂಬಲಿಸಿದ ನಿನಗೆ ಕಿರೀಟ ಸಿಕ್ಕಿದೆ ದೊಡ್ಡ ಪ್ರಾಪ್ತಿ. ಅದನ್ನೇ ಸಮಾಧಾನ ಮಾಡಿಕೊಂಡು ಹೋಗಪ್ಪ. ಅದಾಗುದಿಲ್ಲ. ನನಗೊಂದು ಅವಕಾಶ ಕೊಡು, ಅವರನ್ನು ಮಲಗಿಸ್ತೇನೆ, ತನಗೆ ಹೊರಗಿಸ್ತೇನೆ. ಅವಕಾಶ ಕೊಡಬೇಕು ಅಂತಂದ್ರೆ ನಾನೀಗ ಏನು ಮಾಡಬೇಕು? ಅದೇ ಅಸ್ತ್ರವನ್ನು ಹಿಡಿದು ಪ್ರಯೋಗಿಸು. ನಾನು ಅದರಲ್ಲಿ ನಿನ್ನಯ ಬಲುಹಿನಿಂದಲಿಯೇ ಕಾಳಗದೊಳು ಅರಿವದೆ ನೆಸಗುವನಲ್ಲ ಹೋಗೆನುತ್ತ ನಿವಾಳಿ. ನಿನಗಿರಬಹುದು ಪ್ರತಿಜ್ಞೆ, ನನಗ ಇದ್ದದನ್ನು ನಾನು ಕಿತ್ತೇನೆ. ಈಗ ಅರ್ಜುನ ಅಲ್ಲ, ಬುಸ್ಸನ್ನುತ್ತಾನೆ, ಬುಸ್ಸು. ನಿನ್ನ ಸಹಾಯದಿಂದ ಕೊಲ್ಲುತ್ತೇನೆ ಅಂತ ನನಗೆ ಹರಕೆ ಇಲ್ಲ. ಹೌದೌದು. ಕಾಳಗದಲ್ಲಿ ಪರರ ಬಲುಹಿನಿಂದಲಿ ಅರಿಯನ್ನು ಗೆಲ್ಲುವ ಕರ್ಣನೇ ಇವನು. ನಿನ್ನಯ ಬಲುಹಿನಿಂದಲಿ ಕಾಳಗದಲ್ಲಿ ಅರಿವದೇ ಎಸಗುವುದಕ್ಕುಂಟೆ.
ನಿವಾಳಿಸಿ ಇಲ್ಲಿಂದ ನೀನಾಗಿ ಹೋಗದಿದ್ದರೆ ನಾನು ಕರ್ಣ 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 ಒಂದು ಮನಸ್ಸು ಮಾಡು. ಈಗ ನಿನಗೂ ಅಮ್ಮ ಇಲ್ಲ, ನನಗೂ ಅಮ್ಮ ಇಲ್ಲ. ಅದಕ್ಕೆ ನಿನ್ನ ವಿರೋಧಿ ಅರ್ಜುನ, ನನ್ನ ಶತ್ರು ಅರ್ಜುನ. ಅದಕ್ಕೆ ಈಗ ಸಾಯಬೇಕಾದದ್ದು ಅರ್ಜುನವೇ. ಮತ್ತೊಂದು ನೀತಿ ಹೇಳ್ತೇನೆ, ಶತ್ರುವಿನ ಶತ್ರು ಮಿತ್ರ. ನಾವಿಬ್ಬರು ಮಿತ್ರತ್ವವನ್ನು ಮಾಡಿದ್ರೆ ಅವನನ್ನು ಮಲಗಿಸಬಹುದು. ನನಗೆ ಒಂದು ಗೊತ್ತಾಯ್ತು, ನನಗೂ ಅವನಿಗೂ ವೈರುಧ್ಯ ಮಾತ್ರ ಇರುವುದು, ಸಾಮ್ಯ ಇಲ್ಲ ಅಂತ ಭಾವಿಸಿದ್ದೆ. ನನಗೂ ಅರ್ಜುನನಿಗೂ ನೀನೊಬ್ಬ ಸಿಕ್ಕಿದ್ಯೋ ಇಲ್ವೋ, ಈಗ ನಮಗೊಂದು ಸಾಮ್ಯವು ಸಿದ್ಧ ಆಯ್ತು. ನೀನು ಅವನೆದುರು ಹೋದ್ರು ಸಾಯುದೆ, ನನ್ನೆದುರು ನಿಂತರೂ ಸಾಯುದೆ. ನಿನಗೆ ಏನಾಗಿದೆ? ಬೇಳಲ ನುಡಿಗುಳಿದು ಶಲ್ಯನು ಕೀಳು ಮಾಡದಿರ ಕಟ ಬಾಳವೈ ಮೇಳವಿಸಿ ನೀ ತೊಡೋದೆನಲ ರವಿ ಜಲಿಲ್ದಿಲ್ದ ಅಯ್ಯ ನೀನು ಹೋಗಬೇಡ, ಹೋಗಿ ಅವನ ತಡಿಬೇಡಿ, ಅವನ ನೋಡಿದ್ರೆ ನಿನಗೆ ಏನಾಗುತ್ತದೆ ಇವತ್ತು, ಏನಾಗುತ್ತದೆ ಅಂತ ಏನಾಗುದು? ನಿನಗೆ ನೆಲ ತಪ್ಪಿತಾ ಕೃಷ್ಣ ಹೊಗಳಿದ ಮೇಲೆ? ಅದಕ್ಕೆ ನೆಲೆ ಇಲ್ಲದಕ್ಕೆ ಬೆಲೆಯೂ ಇಲ್ಲ, ಅದನ್ನು ಹೋಗುದಕ್ಕೆ ಬಿಡಿ. ನೋಡಯ್ಯ, ಬಾಲ ಇಲ್ಲ, ಅಂಗವಿಕಲ ಅಂಗವಿಕಲ. ಮಾತಾಡಿದ್ರೆ ನಾನು ಹಲ್ಲಿಲ್ಲ ಅಂತ ಮಾಡ್ತೇನೆ. ಈಗ ಯೋಚನೆ ಮಾಡಬೇಡ, ನೆಲ ಇಲ್ಲ ಅಂತ ಯಾರು ಹೇಳಿದ್ದು? ನಾನು ಹೇಳಿದ್ದು. ನೆಲ ಕಲ್ಪಿಸಿದನಲ್ಲ ನಾನು. ಎಂತದ್ದು? ನಾನು ಒಲಿದೆ. ಆದಿತ್ತು, ಮನೆ ಕರ್ಕೊಂಡು ಹೋಗ್ತೀರಾ ಶಿಬಿರಕ್ಕೆ ನೆಲೆ ಕೊಡ್ಲಿಕ್ಕೆ? ನನ್ನ ಮನೆಗೆ ಬಂದ್ರೆ ಇವು ಹೊರಗೆ. ಅಂದ್ರೆ ಯಾರ್ಯಾರ ನೆಲೆಯಲ್ಲಿ ನಿಮ್ಮದು ಇಡುವುದು? ಮನೆಗೆ ಬರುವಾಗ ಹೊರಗೆ ಇದ್ದವ ನಮಗೆ ಇಲ್ಲಿ ಕೆಲಸಕ್ಕೆ ಬರಬಾರ್ದು ಅಂತ ಇಲ್ಲಲ್ಲ. ಇಲ್ಲಿ ಎಂತದ್ದು ಕೆಲಸ? ರಣಾಂಗಣದಲ್ಲಿ ನಿನ್ನದು ಎಂತದೋ ಇಲ್ಲಿ ಬೇಡದ ಸಲ್ಲದ ಮಡಿವಂತಿಕೆ. ಎಂತದ್ದು ಬೇಡದ ಮಡಿವಂತಿಕೆ? ಮತ್ತೊಬ್ಬರ ಬಲುವಿನಲ್ಲಿ ಅರಿವದೆಯನೆಸಗುವನಲ್ಲ ಕರ್ಣ. ನೀನೆಂತದ್ದು ಆತ್ಮೋದ್ಧಾರಕ್ಕೆ ಮೋಕ್ಷಕ್ಕೆ ಹೊರಟದ್ದ, ಯುದ್ಧಕ್ಕೆ ಹೊರಟದ್ದ? ನನ್ನ ವೈರದ ಮೋಕ್ಷಣ ಮಾಡುವುದಕ್ಕೆ. ಹೌದಾ? ಪಾರ್ಥ ವೈರದ ಮೋಕ್ಷಣಕ್ಕಾಗಿ ಹೊರಟು ನಿಂತ ಕರ್ಣ. ಪಾರ್ಥ ವೈರದ ಮೋಕ್ಷಣಕ್ಕೆ ಒಬ್ಬನೇ ಹೊರಡ್ಲಿಕ್ಕೆ ಆಗ್ತದಾ? ಬೇಡುವ ಜನ ಒಟ್ಟಿಗೆ. ಅದಕ್ಕೆ ಸಾರಥಿ ರಥ ಉಂಟು, ಬತ್ತಳಿಕೆ ಉಂಟು, ಬಾಣ ಉಂಟು, ಧನುಸು ಉಂಟು, ವಿರೋಧಿ ಇದ್ದಾನೆ. ಇಲ್ಲೇನಾಗಬೇಕು? ಬಂದ ಅವಕಾಶವನ್ನು ಮೂಢನ ಹಾಗೆ ಕೈ ಚೆಲ್ಲಲಿಕ್ಕೆ ಹೊರಟಿದ್ದಿ. ಒಟ್ಟು ಸೇರಿ ಅಲ್ವಾ ಗೆಲ್ಲಬೇಕಾದ್ದು? ಇವೊಂದು ಮೇಳಕ್ಕೆ ಆದೀತು. ಅವ ಇದ್ದ ಮೇಳದಿಂದ ಹೊರಗೋದವನನ್ನಿಗೆ ನೀವು ಹೇಳುದು ಮೇಳಕ್ಕಾದೀತು ಅಂತ ಅಲ್ಲಲ್ಲ. ಅವ ಎಲ್ಲಿದ್ದದ್ದು? ಅವನ ಸಂಕುಲದ ಜೊತೆಯಲ್ಲಿ ಒಂದು ಮೇಳನವಾಗಿ ಒಟ್ಟಾಗಿ ಕಾಂಡವದಲ್ಲಿದ್ದದ್ದು. ಅಲ್ಲಿಂದ ಹೊರಬಿದ್ದವ ಅಂತ ಹೇಳಿದ್ದು ನಾನು. ಮೇಳಕ್ಕೆ ಆದೀತು ಅಂದರೆ ಇಡೀ ಬೇಡ, ಕೆಲಸ ಆಗುವವರೆಗೆ ಸಾಕು, ಮತ್ತೆ ಹೊರಗೆ ನಾವೇ ದುಡುವ. ಇಲ್ಲ, ಅಂತ ಮೇಳ ಅಂತ ಜೊತೆಗಾರಿಕೆ ನಮ್ಮಲ್ಲಿಲ್ಲ ಅಂತ. ತಿರುಗಾಟದ ರಾಜಕೀಯ ಹೇಳುವುದು ಇದಕ್ಕೆ. ಹಾಗಲ್ಲ, ಈ ಕೆಲಸಕ್ಕೆ ಮೇಳ ಅಂತ ಹೇಳಿದ್ರೆ ನೀನೀಗ ಶಿಬಿರಕ್ಕೆ ಹೋದ ಮೇಲೆ ಇವನೊಟ್ಟಿಗಿರು ಅಂತ ಹೇಳಿದ್ದಲ್ಲ ನಾನು. ನಿನಗೆ ಸರಿ ಗೊತ್ತಾಗಬೇಕಾದ್ರೆ ಅವರಲ್ಲಿ ಕೇಳಬೇಕು, ನಿನ್ನ ಹಿಂದೆ ಇದ್ದವರಲ್ಲಿ. ಹೇಗೆ ಅಂದರೆ ತಕ್ಷಕ ಅದು ಒಟ್ಟಿಗೆ ಇಟ್ಟು ಬಿಟ್ಟು ಬಿಡುವುದು ಹೇಗೆ ಅಂತ ಗೊತ್ತಾಗ್ಲಿಕ್ಕೆ ಹೇಳಿದ್ದು. ತಕ್ಷಕ ಇದ್ದಾನೆ ಅಂತ ಉರಿಯುವುದಕ್ಕೆ ಬಿಡದಿದ್ದ ಇಂದ್ರ ಯಾವಾಗ ತಕ್ಷಕ ವನದಲ್ಲಿ ಇಲ್ಲ ಅಂತ ಗೊತ್ತಾಯಿತು, ಆ ಕಾಲದಲ್ಲಿ ವಿರೋಧವು ಬಿಟ್ಟು ಸತ್ತದ್ದು ಸಾಯಿಲಿ ಅಂತ ಅವ ನಡೆದಂತೆ. ಅಂದರೆ ಕೈ ಹಿಡಿದವನೇ ಕೈ ಬಿಟ್ಟ ಪ್ರಕರಣ ಗೊತ್ತಾಗಬೇಕಾದ ಅಲ್ಲಿ. ಮತ್ತೆ ಅವ ಮತ್ತೆ ಇಲ್ಲಿ ರಾಜಕೀಯ ಹೇಳ್ತಾನೆ. ಅಲ್ಲ, ಯಾರೋ ಹೇಳಿದವನಿಗೆ, ಅವನಿಗೆ ಬಹುಶಃ ರಾಜಕೀಯ ಅಂದ್ರೆ ಎಂಥದ್ದು ಅಂತ ಗೊತ್ತಿಲ್ಲ. ಯಾರೋ ಹೇಳಿದ್ದನ್ನು ಹೇಳುದವ. ಇದು ಬಿಡು, ಅವ ಎಂಥದ್ದೇ ಆಗಲಿ ನಮಗೆ ಎಂಥದ್ದು ಅಂತ ವಿಷಯ ಅಲ್ಲ. ಸಂದರ್ಭೋಚಿತವಾಗಿ ಕೆಲವು ಬಿಸಾಡುವುದು ಉಪಯೋಗಕ್ಕೆ ಬರ್ತದೆ. ವಮನ ಮಾಡಿದ್ದು ಕೂಡ ಗ್ರಾಹ್ಯ ಆಗ್ತದೆ. ಹೌದು. ಎಂಜಲಾದರೂ ಪೂಜ್ಯ ಆಗ್ತದೆ. ಹೌದು. ಎಲ್ಲಿಂತ ವಿಷಯ ಅದು ಎಲ್ಲ ಆಗುವುದಿಲ್ಲ. ಕರುವಿನ ಎಂಜಲು ದನದ ಕೆಚ್ಚಲಿರುವ ಹಾಲು. ಅದು ನೋಡಿ ತಿಳಿದವರು ಅಂಥದ್ದು ಎಲ್ಲ ಕಡೆಯಲ್ಲಿ ಸಿಕ್ಕುವುದಿಲ್ಲ, 4-5 ಮಾತ್ರ ಇರುವುದು ಅಂತ ಶ್ಲೋಕ ಮಾಡಿ ಇಟ್ಟದ್ದು. ಹೌದಪ್ಪ. ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ಅಂತ ತೊಡಗಿದ್ ಯಾಕೆ? ಶವಕರ್ಪಟ. ಇದೆಲ್ಲ ಯಾಕೆ ಅಂದ್ರೆ ಅದು ಎಲ್ಲೆಲ್ಲಿ ಅಂತ ಯಾವ್ಯಾವುದಕ್ಕೆ ಮಾತ್ರ ಅಂತ ಉಂಟು. ಎಲ್ಲದರ ಉಚ್ಚಿಷ್ಟ ಆಗ್ತದ? ಎಲ್ಲಾಗುದಿಲ್ಲ. ಯಾವುದರದಾಗುವುದು? ಅದು ಉಚ್ಚಿಷ್ಟ ಅಂತ ಕರುವಿನ ಎಂಜಲು ಮಾತ್ರ. ಕರುವಿನ ಎಂಜಲಿಗೆ ಮಾತ್ರ. ಹಾಗೆಂತ ಹಾಲು ಕೊಡುವ ಪ್ರಾಣಿ ಕರು ಮಾತ್ರವೋ? ಅಲ್ಲ. ದನ ಮಾತ್ರವೋ? ಅಲ್ಲ. ಹಾಗಾದ್ರೆ ಹಾಲು ಕೊಡುವ ಎಲ್ಲದಕ್ಕೂ ಅದಲ್ಲ. ಅಲ್ಲ. ಶಿವ ನಿರ್ಮಾಲ್ಯ ಅಂದ್ರೆ ಶಿವನ ಮೈ ಮೇಲಿಂದ ಏನೆಲ್ಲ ಬೀಳ್ತದೆ? ಹೌದೌದು, ಅದೆಲ್ಲ ಭಸ್ಮವು ಬೀಳ್ತದೆ.
ಅಲ್ವಾ? ಹೌದು. ಶಿವನ ಮೈ ಮೇಲಿಂದ ಜಟೆಯೂ ಬೀಳ್ತದೆ. ಹೌದು. ಆದರೆ ಯಾವುದಕ್ಕೆ ಹೇಳಿದ್ದು? ಗಂಗೆಗೆ. ಗಂಗೆಗೆ ಮಾತ್ರ. ಇದನ್ನು ಯಾಕೆ ನಾನು ಹೇಳಿದೆ ಅಂದ್ರೆ, ನಮಗೆ ತ್ಯಾಜ್ಯವಾದದ್ದು ಅನೇಕ ಇದ್ದರೂ ಅದರಲ್ಲಿ ಪೂಜ್ಯತೆ ಕೆಲವುದರಲ್ಲಿ ಮಾತ್ರ ಇದ್ದದ್ದರಿಂದ ಅದನ್ನು ಪ್ರಾಜ್ಯರು ಪ್ರತ್ಯೇಕ ಆಡಿ ತೋರಿಸಿದ್ರು. ಯಾಕೆ ಪ್ರತ್ಯೇಕ ಅಂತ ಆಡಿದ್ದು? ಯಾವ ಸ್ಥಾನದಲ್ಲಿ ಇದೆ ಅದು ಯಾವುದು ಶಿವನ ತಲೆಯಿಂದ ಬರುವುದು ಅಲ್ವಾ? ಇದು ದನದ ಕೆಚ್ಚಲಿನಿಂದ ಬರುವುದು, ಇದು ಜೇನು ನೊಣದ ಬಾಯಿಯಿಂದ ಬರುವುದು ಅಲ್ವಾ? ಹೌದು. ಇದೆಲ್ಲಿಂದ ಬಂದದ್ದು? ಇದು ಶಲ್ಯ ಒಲಿದು ಬಂದದ್ದು, ಅಂದ್ರೆ ಬಂದ ಮೇಲೆ ಒಲಿದದ್ದು, ಸ್ಥಾನ ಗೌರವ ಹಾಗೆ ಬಂದದ್ದು. ಈಗ ಬರುವಾಗ ಎಂಥದ್ದೇ ತ್ಯಾಜ್ಯ ಇರಲಿ, ನಾನು ಇಟ್ಕೊಂಡೆ ಅದನ್ನು ಮೇಳವಿಸಿ ಇನ್ನೊಮ್ಮೆ ತೊಡು, ಅವನ ಪ್ರಾಣ ಹೋಗ್ತದೆ. ನೀನು ಸುಮ್ಮನೆ ಇಲ್ಲದ ಮಡಿವಂತಿಗೆಲ್ಲ ತೋರಿಸಬೇಡ. ಸುಮ್ಮನೆ ಇಲ್ಲದ ಮಡಿವಂತಿ ಸುವರ್ಣಾವಕಾಶ ಪುಣ್ಯಾತ್ಮ ತೊಡು ಅವನಿಗೆ. ಸ್ವಾಮಿ ಶಲ್ಯರೇ, ನೀವು ದೊಡ್ಡವರು, ನಿಮಗಿಂತ ಹೆಚ್ಚಿನ ಆಕಾಶ ದೊಡ್ಡದು. ಅಂದ್ರೆ ಆಕಾಶವೇ ದೊಡ್ಡದು. ಆಕಾಶವೇ ದೊಡ್ಡದಲ್ವಾ? ಅವಕಾಶ ಕೊಡುವುದು ಅದಲ್ವಾ? ಒಬ್ಬರು ಕುಸಿದರು ತೊಟ್ಟ ಶರಮ ತೊಡೆ ಕುಸಿದರು ದೊಡ್ಡ ಶರಮ ತೊಡೆ ಎಂಬ ಬಿರುದ ತಲೆಗೆ ಹಂಬಲಿಸುವುದೇಕೆನು ತಲೆ ಗರ್ಜಿಸು ತಂಬಲು ನೂಕಿಸಿದ. ಆಕಾಶವೇ ತಲೆಯ ಮೇಲೆ ಬಂದು ಬಿದ್ದರು. ದೊಡ್ಡ ಶರವ ತೊಡೆನೆಂಬ ಬಿರುದು ತನಗೆ. ಬಿರುದ? ಹೌದೌದು. ಅದು ಯಾರು ಕೊಟ್ಟದ್ದು? ನಾನೇ ಧರಿಸಿಕೊಂಡಿದ್ದೇನೆ. ನಾನೇ ಧರಿಸಿಕೊಂಡದ್ದು ದೊಡ್ಡ ಶರವ ತೊಡೆನೆಂಬ ಬಿರುದು ತನಗೆ. ಯಾಕೆ ಅಂದ್ರೆ, ಅದು ಯಾವಾಗ ಧರಿಸಿಕೊಂಡದ್ದು ನೀನು? ಪೂರ್ವದಲ್ಲಿ, ರಣಾರಂಭಕ್ಕಿಂತಲೂ ಪೂರ್ವದಲ್ಲಿ. ಇವತ್ತಲ್ಲ. ರಣಾರಂಭಕ್ಕಿಂತಲೂ ಪೂರ್ವದಲ್ಲೇ ಅದನ್ನು ಬಿರುದಾಗಿ ಕೊಂಡದ್ದರಿಂದ ಇದನ್ನು ಬಿಡುವುದಕ್ಕುಂಟ. ನಿಮಗೆ ಹಿಡ್ಕೊಳ್ಳಿಕ್ಕೆ ಬೇಕಾದರೆ ಶಲ್ಯ ಹಿಡಿದದ್ದನ್ನು ಕರ್ಣನು ಉಪಾದೇಯವಾಗಿ ಅಂಗೀಕರಿಸಿದ್ದ. ಈಗ ಶಲ್ಯರು ಹಿಡಿದದ್ದನ್ನು ಕರ್ಣನು ಸ್ವೀಕರಿಸಿದ್ದಾನೆ ಅಂತ ಆಗಬೇಕಾದ್ರೆ ಒಳ್ಳೆಯದೇನಾದರೂ ಕೈಗೆ ಕೊಡ್ತೇನೆ, ಪ್ರಸಾದ ಅಂತ ನನಗೆ ಕೊಡಿ, ಅದನ್ನು ನಾನು ಸ್ವೀಕರಿಸ್ತೇನೆ. ಇದರ ನಡೀತೇನು ಇಲ್ಲಿಯ ತನಕ ಬೇಡ್ತಾ ಇತ್ತು, ಈಗ ನೋಡಿ ಹೆಡೆ ಎತ್ತಿತ್ತು. ನೋಡಿದ್ರಾ? ಮತ್ತೆ ಎಂತದು ನೀನು ಬಾಯಿ ತೆರೆದರೆ ಲೋಕ ಬೆಳಕಾಗುದು ಅಂತ ತಿಳಿದಿದ್ದೀಯೋ? ದಾನ ಶೂರ ಕರ್ಣನಂತೆ ನಿನಗೆ ಬಾರಾದದ್ದನ್ನೆಲ್ಲ ದಾನ ಮಾಡಿದ್ದು ಅಂತ ಕಾಣ್ತದೆ. ಇಲ್ಲದಿದ್ರೆ ಒಂದು ಬಾಲ ಹೋದ ಒಂದು ಹಾವು ಒಂದು ಅವಕಾಶ ಕೇಳುವಾಗ ಕೊಡದಾಗದವ ನೀನು ಎಂತ ದಾನ ಶೂರ? ನಿನ್ನದು ಬಾಲ ಹೋದ ಮೇಲೆ ಇಷ್ಟು ಹೇಳ್ತಿ, ಒಂದು ವೇಳೆ ಇರ್ತಿದ್ರೆ ನಾನೇ ಹೋಗ್ತೀನಿ. ಅವನಿಗೆ ಬಹುಶಃ ಅದು ಕೇಳಿದ್ದಾನೆ. ನೀನು ಅವತ್ತು ಹೇಳಿದ್ಯಲ್ವಾ, ನಾಸ್ತಿ ಇತಿ ನೈವ ವಕ್ಷಾಮಿ ಯಾಚಿತೋ ಏನಕೇನಚಿ. ಯಾರು ಏನನ್ನು ಕೇಳಿದ್ರು ಅರ್ಜುನ ವಧೆಗಿಂತ ಮೊದಲು ಕೊಡ್ತೇನೆ, ಕೊಡ್ಬೇಕಲ್ಲ ನೀನು. ಅದಕ್ಕೊಂದು ವ್ಯಾಪ್ತಿ ಉಂಟು. ಯಾಕೆಂದ್ರೆ ಯಾಚಿತೋ ಏನಕೇನಚಿತ್, ಯಾಚನೆ ಮಾಡಬಹುದಾದವರಲ್ಲಿ ಯಾರು ಏನು ಕೇಳಿದ್ರು ಕೊಡ್ತೇನೆ ಅಂತ. ಅದು ಇದು ಯಾಚನೆ ಮಾಡಬಹುದಾದ ವರ್ಗವೇ ಅಲ್ಲ, ಇದು ಕೇಳಿದ್ದಲ್ಲ ಕೊಡಬೇಕು ಅರ್ಥಲ್ವೇ?
ನಿಗಮನ ವ್ಯಕ್ತಿಗತವಾದ ಕಾರಣಕ್ಕೆ ಮಾಡಿದ ಪೂರ್ವ ನಿರ್ಣಯ. ವ್ಯಕ್ತಿಗತ ಹೌದೌದು ಹೌದೌದು. ಇದು ಕೌರವನಿಗೆ ಬೇಕಾಗಿಲ್ಲ. ಈಗ ನೀವು ಹಾಗೆ ಹೇಳುದಿದ್ರೆ ಈಗ ನೀವು ಸುಳ್ಳು ಹೇಳುವುದಿಲ್ಲ ಎಂಬುದು ವ್ಯಕ್ತಿಗತ ನಿರ್ಣಯ ಅಲ್ವಾ? ಹೌದು, ಕೌರವನಿಗೆ ಬೇಕಾಗಿ ಮಾಡಿದ ಅದು ಅವನಿಗೆ ಗೊತ್ತುಂಟು, ಇದು ಅವನಿಗೆ ಗೊತ್ತುಂಟು. ಹೌದು, ಈಗ ನಾನು ಕೇಳಿ ಯಾವುದು ನಾನು ಸುಳ್ಳು ಹೇಳುವುದಿಲ್ಲ ಅಂತ ಕೌರವನಿಗೆ ಗೊತ್ತಿದ್ದೆ. ಕೌರವನಿಗೆ ಇದರಲ್ಲಿ ಏನು ಗೊತ್ತುಂಟು ಅಂದ್ರೆ ಅರ್ಜುನನನ್ನು ಕರ್ಣ ತನಗೆ ಬೇಕಾದಂತೆ ಕೊಲ್ಲುವುದಲ್ಲದೆ ನನಗೆ ಬೇಕಾದಂತಲ್ಲ ಅಂತ ಕೌರವನಿಗೆ ಪೂರ್ತಿ ಗೊತ್ತುಂಟು. ಎಂತದ್ದು ಪೂರ್ತಿ ಗೊತ್ತುಂಟು? ತನ್ನ ನಿರ್ಣಯಕ್ಕನುಗುಣವಾಗಿ ಕರ್ಣ ಅರ್ಜುನ ಮಥನ ಮಾಡುವುದು ಬಿಟ್ರೆ ಕೌರವನಿಗೆ ಬೇಕಾದಂತೆ ಅಲ್ಲ,
ನಾನು ಹೇಗೆ ಕೊಂದರೂ ತನಗೆ ಲಾಭವಾದದ್ದರಿಂದ ಅರ್ಜುನನನ್ನು ಹೇಗಾದ್ರೂ ಆದಿತ್ತು ಕೊಲ್ಲು ಅಂತ ಮತ್ತೆ ಬಿಟ್ಟು ನಾನು ಯಾಕೆ ನಿನಗೆ ನಾನು ಹೇಳಿದ್ರಿಂದ ಯಾಕೆ ನನಗೆ ಪರಶುರಾಮನ ಹೇಳಿದ್ದಕ್ಕೆ. ಈಗ ನಿನ್ನೆ ಹೇಳುವ ಸಮಯದಲ್ಲಿ ಸಾರಥಿ ಒಬ್ಬ ಇಲ್ಲದೆ ಇದ್ರೆ ನನಗೆ ಆಗುವುದಿಲ್ಲ, ಸಾರಥ್ಯಕ್ಕೆ ಇಂಥವರೇ ಬೇಕು ಅಂತ ನೀನು ಹೇಳಿದ್ಯಲ್ವಾ? ಪ್ರಬಲ ಸಾರಥ್ಯ ಪಾರ್ಥ ವಿರೋಧಕ್ಕೆ ಬೇಕು ಅಂತ ಹೇಳಿದೆ. ಹೌದಾ? ಹೌದು. ಈಗ ನಿನ್ನ ನಿರ್ಣಯದಂತೆ ನೀನು ಅರ್ಜುನನನ್ನು ಕೊಲ್ಲುವ ವ್ಯಾಪ್ತಿ ಎಷ್ಟದು? ಈಗ ನನ್ನ ಮಾತನ್ನು ಕೇಳಲಾರದಷ್ಟು ದೊಡ್ಡ ವ್ಯಾಪ್ತಿ ಅದು ಅಲ್ಲ. ಹಾಗಲ್ಲ, ಮತ್ತೆ ನೋಡಿ, ಈಗ ಆಚಾರ್ಯ ಭಾರ್ಗವರ ಅನುಗ್ರಹದಂತೆ ಶಲ್ಯ ಸೂಚನೆಯಿಂದ ನನಗೆ ಯುಕ್ತಾಯುಕ್ತ ವಿವೇಚನೆ ಉಂಟಾಗಿ ಸರಿಯಾದ ನಿರ್ಣಯ ಆಗ್ತದೆ. ನನ್ನ ಶ್ರದ್ಧೆ ನಂಬಿದ್ದಾಗೆ. ಈಗ ಒಬ್ರು ಬಂದ್ರೆ ಪೂರ್ವ ಪಕ್ಷ ಒಬ್ರು ಹೇಳಿದ್ರೆ ಸಿದ್ಧಾಂತ ಯಾವುದು ಅಂತ ಗೊತ್ತಾಗ್ತದೆ. ನೀವು ಬಂದು ಇಲ್ಲಿ ನಡೆಯುವ ಮಥನದಿಂದ ನಾ ಮಾಡಬೇಕಾದ್ದನ್ನೇ ಮಾಡುವಂತಾಗುತ್ತದೆ. ಈ ನಿರ್ಣಯದಿಂದ ಮುಂದೆ ಹೋಗ್ತಾ ಇದ್ದೇನೆ. ಈಗ ನೀವು ಅದನ್ನು ತೊಡುವಂದ್ರಿ, ತೊಡುವುದು ಸರಿಯಲ್ಲ ಅಂತ ಕಂಡಿತು. ನೀವು ತಗ್ಗಿಸುವಂದ್ರಿ, ತಗ್ಗಿಸುವುದು ಸರಿಯಲ್ಲ ಅಂತ ಸಿದ್ಧಾಂತ ಆಯಿತು. ಮುಂದೆ ಹೋದೆ. ಆದ್ದರಿಂದ ಈಗ ನೀವಿಲ್ಲದಿದ್ರೆ ನಾನೇ ಗೊಂದಲಕ್ಕೊಳಗಾಗ್ತಿದ್ದೆ. ಗೊಂದಲ ನಿವಾರಿಸುವುದಕ್ಕೆ ಪರಶುರಾಮರು ಕೊಟ್ಟ ಅನುಗ್ರಹದ ರೂಪ ಶಲ್ಯ. ಎಂಥದ್ದು ಸರಿ ಇಲ್ಲ ಅಂತ ಹೇಳುದು ನೀನು? ಈಗ ಅರ್ಜುನನೊಂದಿಗಿನ ಹೋರಾಟಕ್ಕೆ ಕೌರವನ ಮಾತು ನಿನಗೆ ಯಾವ ವಿಷಯದಲ್ಲಿಯೂ ಮಾನ್ಯ ಅಲ್ಲ ಅಂತ ಆದ್ರೆ ನೀನು ಒಂದು ಅರ್ಜುನನಿಗೆ ಅಂತ ಒಂದು ಬಾಣ ಇಟ್ಟಿದ್ಯಂತೆ ಅಲ್ವಾ? ಹೌದು, ಮೊನ್ನೆ ಹೋಯ್ತಲ್ಲ ಅದು. ಹೋಯ್ತು. ಅದು ಯಾರು ಹೇಳಿದ್ದು? ಅದಕ್ಕೆ ದ್ರೋಣರು ಹೇಳಿದ್ರು, ಕೌರವ ಹೇಳಿದ್ದು. ಹೌದು. ಈಗ ಅರ್ಜುನನಿಗೆ ಅಂತ ಇಟ್ಟದ್ದನ್ನು ಕೌರವ ಹೇಳಿದ್ದಕ್ಕೆ ಬೇಕಾಗಿ ಘಟೋತ್ಕಚನಿಗೆ ಬಿಟ್ಟದ್ದು ಹೇಗೆ ನೀನು? ಅಂದು ಘಟೋತ್ಕಚ ಕೌರವನನ್ನು ಕೊಲ್ಲುವುದಿಲ್ಲ ಅಂತ ಖಚಿತ ಇಲ್ಲದ್ರಿಂದ. ಘಟೋತ್ಕಚ ಕೌರವರನ್ನು ಕೊಲ್ಲುವುದಿಲ್ಲ ಅಂತ ನನಗೆ ಖಚಿತ ಇರಲಿಲ್ಲ. ಆದ್ದರಿಂದಲೇ ಕೊಂದೆ. ಯಾಕೆ ಅಂದ್ರೆ ಅರ್ಜುನ ವಿರೋಧದ ಜೊತೆಯಲ್ಲಿ ಕೌರವನ ಜೊತೆ ಗಾಢ ಮೈತ್ರಿಯನ್ನು ವರವಾಗಿ ಕೇಳಿದ್ರಿಂದ ಎರಡನ್ನೂ ಊರ್ಜಿತವಾಗಿಡುವ ಕಾಲದಲ್ಲಿ ನಾ ಆಗ ಕೌರವನನ್ನು ಆಯ್ಕೆ ಮಾಡಿದೆ, ಬದುಕಿಸುವುದಕ್ಕೆ ಬಿಟ್ಟೆ. ಇಲ್ಲೀಗ ಸರ್ಪಾಸ್ತ್ರ ಬಿಡದಿದ್ರೆ ಕೌರವ ಸಾಯ್ತಾನೆ ಅಂತ ಉಂಟಾ? ಆ ಸನ್ನಿವೇಶ ಉಂಟಾ? ಇಲ್ಲ, ಬಿಡು. ಇಲ್ಲ ಅಂತ ಹೇಳಬೇಡ ನೀನು. ಕೌರವನಿಂದ ಹೇಳಿಸಲ್ಪಟ್ಟು ಬಂದ ಶಲ್ಯ ಉಳಿಬೇಕಾದ್ರೆ ಶಲ್ಯನ ಮಾತುಗಳನ್ನು ನೀನು ಕೇಳಬೇಕು. ಒಮ್ಮೆ ಬೆಳಿಗ್ಗೆ ಬಂದು ಸರಿ ಮಾಡಿದ್ದಾನೆ. ನಾನು ಹೇಳಿದ್ದೇನೆ, ಪ್ರಚೋದಿತವಾಗಿಯೋ ಅಪ್ರಚೋದಿತವಾಗಿಯೋ ನಾನು ಬಾಯಿಗೆ ಬಂದದ್ದು ಹೇಳಿ ಏನು ಅದೆಲ್ಲವನ್ನು ಕೇಳಿದ್ದೇನೆ. ಹೌದಾ? ನಾನು ಅಳವಡಿಸುವುದು ನನಗೆ ಬೇಕಾದ್ದು ಮಾತ್ರ ಎಲ್ಲ ಕೇಳಿದ್ದೇನೆ. ಈಗ ಎಷ್ಟು ನಿಂದಿಸಿದ್ರು ನಾ ಕಿವಿ ಮುಚ್ಚಿಕೊಂಡಿದ್ದೇನೆ. ಇಲ್ಲ, ಎಲ್ಲದಕ್ಕೂ ಕಿವಿ ಕೊಡ್ಲಿಲ್ವೋ? ಅಲ್ಲ, ಯುಕ್ತಾಯುಕ್ತವಾಗಿ ಏನು ಹೇಳಿದ್ರು ಕೇಳಬೇಕು ಅಂತ ಹೇಳಿದ್ದು ಕೇಳಿದ್ದೇನೆ. ನಾನು ಒಂದೇ ಹೇಳ್ಬೇಕಾ, ನಿನ್ನಷ್ಟು ದೊಡ್ಡ ಕೃತಜ್ಞ ಮತ್ತೊಬ್ಬ ಇಲ್ಲ. ಭೀಷ್ಮ ದ್ರೋಣರನ್ನಾದರೂ ಕ್ಷಮಿಸಬಹುದು. ಗೋಹತ್ಯೆ ಮಾಡಿದವನು, ಶಿಶು ಹತ್ಯೆ ಮಾಡಿದವನು, ಸ್ತ್ರೀ ಹತ್ಯೆ ಮಾಡಿದವ, ಬ್ರಹ್ಮ ಹತ್ಯೆ ಮಾಡಿದವ, ಎಲ್ಲಿಯಾದರೂ ಹುಡುಕಿದ್ರೆ ಒಂದು ಪ್ರಾಯಶ್ಚಿತ್ತ ಸಿಕ್ಕಿತು. ಕೃತಜ್ಞತೆ ಉಂಟಲ್ಲ. ನಾನು ಒಂದು ಊಟಕ್ಕೆ ಬೇಕಾಗಿ ಆ ಕಡೆ ಹೋಗುವ ಈ ಕಡೆ ಬಂದಿದ್ದೇನೆ, ಗೊತ್ತುಂಟಾ? ಇಡೀ ಜೀವಮಾನ ಪೂರ್ತಿ ತಿಂದು ತೇಗಿ ಮುಕ್ಕಿ ಈಗ ನನ್ನದೊಂದು ವೈಯಕ್ತಿಕ ಉಂಟು. ನಾಚಿಗೆಟ್ಟವನೇ ಬಂದು ಶಲ್ಯನನ್ನು ಸಾರಥ್ಯದ ಇದ್ದವರನ್ನೆಲ್ಲ ಸಣ್ಣದು ಮಾಡಿಕೊಂಡು. ಲೋಕದಲ್ಲಿ ಕ್ರಮ ಹೇಗೆ ಅಂದ್ರೆ ಏನು? ಉಣ್ಣಬಾರದಲ್ಲಿ ತಪ್ಪಿ ಉಂಡ್ರೆ ಅದನ್ನು ಉಂಡ ಮೇಲೆ ಮತ್ತೆ ಯಾರಲ್ಲೂ ಹೇಳದಿರುವುದು. ನೀವು ಪ್ರತಿ ಬಾರಿಯೂ ಒಂದು ಊಟಕ್ಕಾಗಿ ನಿಂತದ್ದು ಅಂತ ಹೇಳುವ ಬಗೆ ನೋಡಿದರೆ ಈಗ ಇಲ್ಲಿವರೆಗೆ ಇಲ್ಲದ ಸಂದೇಹ ಬರ್ತದೆ. ಶಲ್ಯರೇ, ನೀವು ನಿಂತದ್ದು ಊಟ ಮಾಡಿದ್ದಕ್ಕೆ ಹೌದಾ? ಹೌದಾ? ಹೌದಲ್ಲ? ಹೌದಲ್ಲ? ಹಾಗಾದ್ರೆ ಸಾರಥ್ಯ ಮುಂದುವರಿಸಿ. ಊಟ ಮಾಡಿದ್ದಕ್ಕೆ ಬೇಕಾಗಿ ನಿಂತದ್ದಕ್ಕೆ ನಿನ್ನ ಸಾರಥ್ಯ ಮಾಡಿ ನಾನು ಅದನ್ನು ಹಂಗನ್ನು ತೀರಿಸಬೇಕು ಅಂತ ಇಲ್ಲ. ನಿನ್ನೆ ಹೇಳಿದ್ದಾನೆ ಕೌರವ. ಏನ್ ಹೇಳಿದ್ದಾನೆ? ದ್ವೈರಥದಲ್ಲಿ ರಥಿಕನಾದವ ಯುದ್ಧ ಮಾಡಲಿಕ್ಕೆ ಹೋಗುವಾಗ ರಥಿಕನಿಗಿಂತ ಅಧಿಕ ವೀರ ಸಾರಥಿಯಾಗಿ ಬೇಕು. ಹೌದೌದು. ಹಾಗಾಗಿ ನಿಮ್ಮನ್ನು ನಾನು ಸಾರಥಿಯಾಗಿ ಬರಬೇಕು ಅಂತ ಕೇಳಿಕೊಳ್ತೇನೆ. ಅದರ ಅರ್ಥ ಎಂತದು? ನನಗಿಂತ ಅಧಿಕ ವೀರರು ನೀವು ಅಂತ. ಹೌದಾ? ಹೌದು. ಮತ್ತೆ ನಿನ್ನ ಸಾರಥಿಯಾಗಿ ನಾನು ಕೌರವನನ್ನು ಗೆಲ್ಲಿಸಬೇಕಾ? ನನಗೆ ನಿನ್ನಿಂದ ಅಧಿಕ ವೀರ ಹೌದಾದ್ರೆ, ಕೌರವ ನಂಬಿದ್ದೌದಾದ್ರೆ, ಪ್ರಾಮಾಣಿಕವಾಗಿ ಹೇಳಿದ್ದೌದಾದ್ರೆ ನನಗೆ ಯುದ್ಧ ಮಾಡಿ ಅವನನ್ನು ಗೆಲ್ಲಿಸಲಿಕ್ಕೆ ಆಗುದಿಲ್ವಾ? ಊಟ ಮಾಡಿದ್ದಕ್ಕೆ ಅದು ಸಾಕು. ಅಲ್ಲ, ಈ ಪ್ರಶ್ನೆ ನಿನ್ನೆ ಕೇಳಲಿಕ್ಕಾಗ್ಲಿಲ್ವಾ? ಈ ಪ್ರಶ್ನೆ ಈಗ ನಿನ್ನೆ ರಾತ್ರಿ ಕೇಳಲಿಕ್ಕಾಗ್ಲಿಲ್ಲ. ನೀನು ಇಷ್ಟು ದೊಡ್ಡ ಅವಕಾಶವಾದಿ ಅಂತ ನಿನ್ನೆ ಗೊತ್ತಿಲ್ಲ. ಈಗ ಆ ವಿಷಯ, ಈ ಪ್ರಶ್ನೆ ನನ್ನ ಅವಕಾಶದಾದಿದ್ದಕ್ಕೆ ಸಂಬಂಧ ಇಲ್ಲ. ಕರ್ಣನಿಗಿಂತ ಹೆಚ್ಚಿನ ವೀರ ನಾನು ಹೌದಾದ್ರೆ ಹೋರಾಟ ಯಾಕಿಲ್ಲ, ಸಾರಥ್ಯ ಯಾಕೆ ಅಂತ ನಿನ್ನೆ ಅಲ್ಲಿ ಕೇಳಬೇಕು. ಇಲ್ಲಿ ಕೇಳುದು ಯಾಕೆ? ಕೇಳಿದಾಗ ಅವ ಹೇಳಿದಲ್ವಾ ಏನಂತ? ನೀವು ಕೃಷ್ಣನಿಗೆ ತುಲ್ಯರಾದವರು, ಆ ಕಡೆ ಅರ್ಜುನ ಇದ್ದ ಹಾಗೆ ಇಲ್ಲಿ ಈ ಕಡೆ ಕರ್ಣ. ಅದನ್ನು ಕೇಳಿಯೇ ಬಂದದಲ್ವ? ಹೌದು. ಮತ್ತೆ ಈಗ ಮಾತಾಡುದು ಯಾಕೆ? ಪಾಪಿ, ಅಲ್ಲಿ ಕೃಷ್ಣ ಹುಬ್ಬು ಗುಣಿಸಿದ್ರೆ ಅರ್ಜುನ ಕೇಳ್ತಾರೆ, ಗೊತ್ತುಂಟ ನಿನ್ಗೆ? ನಾನಿಲ್ಲಿ ಬಾಯಿ ಬಿಟ್ಟು ಹೇಳಿದ್ರು ನೀನು ಕೇಳುದಿಲ್ಲ. ಮತ್ತೆ ಕೃಷ್ಣನಾಗೆ ನೋಡಿಕೊಂಡಿದ್ಯಾ ನನ್ನನ್ನು? ನಾನೊಂದು ನಿರ್ಣಯಕ್ಕೆ ಬರು. ಏನು? ನಾನು ಇದು ತನಕ ಭಾವಿಸಿದ್ದು ಅರ್ಜುನ ವಿರೋಧದಲ್ಲಿ ನಿರ್ಣಯ ನನ್ನದು ಅಂತ. ಇನ್ನು ಮುಂದೆ ಸಂಧಿ ಇರುವುದೇ ಸ್ವಲ್ಪ ಹೊತ್ತು. ನೀವು ಹೇಳಿದಾಗೆ ಕೇಳ್ತೇನೆ, ನಾವು ಮುಂದೆ ಹೋಗುವ. ನೀವು ಹೇಳಿದಾಗೆ ಕೇಳ್ತೇನೆ, ಮುಂದೆ ಹೋಗುವ. ನನಗೆ ಈಗ ನಿಮ್ಮಲ್ಲಿ ವಾಗ್ವಾದ ಮಾಡುವುದಕ್ಕೆ ಸಮಯ ಇಲ್ಲ. ನನಗೀಗ ಇರುವ ಅವಧಿಯಲ್ಲಿ ಅರ್ಜುನನ್ನು ಕೊಲ್ಲಬೇಕು. ನೀನು ಅಶ್ವಸೇನ ನನಗೆ ಯಾಕೆ ಅವಕಾಶ ಕೊಡಲಿಲ್ಲ? ಅಶ್ವಸೇನ ನನ್ನ ಜನ ಅಲ್ಲ, ಯಾಕೆ? ಕೌರವನ ಜನ ಅಲ್ಲ.
ಅಲ್ಲ ಕೌರವನ ಜನ ಬಿಡು, ಅದು ನಾನು ಹೇಳಿದ್ದಲ್ವ. ಈಗ ಕೌರವನಿಗೆ ನಾನು ಹೇಳ್ತೇನೆ ಎಂತದ್ದು ಅಂತ. ಯಾವುದು ಅಲ್ಲ, ನನಗೆ ಒಂದೇ ಹೇಳಿಯ, ನನಗೆ ನಿಮ್ಮ ಮನೆಗೆ ದಾರಿ ಗೊತ್ತಿಲ್ಲದಕ್ಕೆ ನಾನು ಕೌರವನನ್ನು ಕಳಿಸಿದ್ದಲ್ಲ ನಿನ್ನೆ ಬಿಡಾರಕ್ಕೆ. ನನಗೆ ಅರ್ಜುನ ವಿರೋಧ ಸಾಧಿಸುವುದಕ್ಕೆ ಏನು ಬರುವುದಿದ್ರು ಕೌರವನ ಸಹಾಯದ ರೂಪದಲ್ಲಿ ಬರಬೇಕು. ಅದಕ್ಕೆ ಬಂದದ್ದು ಶಲ್ಯರು ಸ್ವಂತಿಕೆಯಿಂದ ಇರಬಹುದು. ನನಗೆ ನೀವೇನು ಗೊತ್ತುಂಟಾ, ಕೌರವ ಸಹಾಯದ ಒಂದು ಅಂಗ ಮಾತ್ರ. ನಾನು ಕೌರವನನ್ನು ಬಿಟ್ಟು ಪರರ ಹಂಗಿಗೆ ಈಡಾಗುವವನಲ್ಲ. ಅದ ಕೇಳಿದ್ದು. ನನಗೆ ನೀವು ಸಾರಥಿಯಾಗಿ ಬರುವುದಿದ್ರು ಅದು ಕೌರವನ ಹಂಗಾಗಿ ಬರಬೇಕು. ನನಗೆ ನಿನ್ನ ತಲೆಯಲ್ಲಿ ಎಂತದ್ದು, ನಿನ್ನ ರಥಕ್ಕೆ ನಾನು ಸಾರಥಿ ಅಂತ ಉಂಟಾ? ಅಲ್ಲ, ಕೌರವನ ರಥಕ್ಕೆ ಸಾರಥ್ಯಕ್ಕೆ ನಿನ್ನ ರಥಿಕತ್ವ ಅದು ನೆನಪಿಟ್ಟುಕೊಳ್ಳಬೇಕು ನೀನು. ನಾನು ನಿಂತ ರಥವು ಕೌರವನತೆ, ನಾನು ಒಂದೇ ಕೈಯಲ್ಲಿದ್ದ ಚಮ್ಮಟ್ಟಿಗೆಯು ಕೌರವನತೆ, ಗೊತ್ತುಂಟು. ನಾನು ಒಂದೇ ಹೇಳ್ಬೇಕಾ, ನಾನು ಕೌರವನ ಜನವಾಗಿ ಬಂದದ್ದು ಅಂತ ಹೇಳಿದ್ರೆ ಕೌರವ ನಾನು ಹೇಳಿದಾಗೆ ಕೇಳಬೇಕು. ಇಲ್ಲದ್ರೆ ಕೌರವ ಅಂದ್ರೆ ನೀನು ಕೌರವನ ಜನವಾಗಿ ಪ್ರತಿನಿಧಿಯಾಗಿ ಏನು ಇದೆಯಾ ನೀನು, ನಾನು ಹೇಳಿದ್ದನ್ನು ಕೇಳಿದ್ರೆ ಮಾತ್ರ ಕೌರವನಿಗೆ ಬೇಕಾದ ಹಾಗೆ ಸಾರಥ್ಯ. ನೀವು ಹೇಳಿದ ಆ ಮಾತಿಗೆ ವ್ಯಾಪ್ತಿ ನಿರ್ಣಯ ನಾನು ಮಾಡ್ತೇನೆ. ಏನು ಹೇಳಿದ್ದು ಕೇಳುವುದು ಅಂದ್ರೆ ಕಿವಿಯಿಂದ ಕೇಳುವುದು ಅಂತ ಮಾತ್ರ, ಅನುಸರಿಸುವುದು ಅಂತ ಅದಕ್ಕೆ ಅರ್ಥ ಇಲ್ಲ. ಉಂಟು ಅಂತಾದ್ರೆ ಅನುಸರಿಸುವುದಕ್ಕೆ ಮನಸ್ಸಿಲ್ಲ. ಮನಸ್ಸಿಲ್ಲ ಅಲ್ಲೇ ನಿನಗೆ ಮಾತ್ರ ಮನಸ್ಸಿರುವುದಲ್ಲ, ನಾವು ಕಲ್ಲು ಬಂಡೆಗಳಲ್ಲ, ನಮಗೊಂದು ಮನಸ್ಸುಂಟು. ಏನು ಅಂತ ಮನಸ್ಸು? ನೀನು ನಮ್ಮ ಮಾತನ್ನು ಕೇಳದಿದ್ರೆ ಅಲ್ಲಿಂದಲೇ ರಥದಿಂದ ಇಳಿದು ಬಂದೆವು ಅಂತ ಹೇಳಿದ್ದೇವೆ. ಇನ್ನು ಜನ್ಮದಲ್ಲಿ ಕೌರವನಿಗೆ ವಂಚಿಸಿದವರ ಪಟ್ಟಿ ಹೇಳಿದ್ರೆ ಜಾಗ್ರತೆ. ನೀವು ಎಂತದ್ದು ಮಾಡುದು ನೀವೀಗ? ಇಳಿದು ಹೋದೇನು ಅಂತ. ಅದೇ ಹೋದರೆ ಕೌರವನನ್ನು ವಂಚಿಸಿದ ವಂಚಿಸುವುದು ಹೇಗೆ ಮತ್ತೆ ನೀವೆಂತದ್ದು ಮಾಡುದು ಈಗ? ಈಗ ಎಂತದ್ದು ಮಾಡುದು? ನನ್ನ ಕೊರಳಿನಲ್ಲಿ ತಲೆ ಕಾಣ್ತದೆ ನಿನಗೆ. ಅದು ಕೊರಳು ಇದ್ದೇ ಬಂದದಲ್ವಾ? ಹೌದಲ್ಲ, ಅದು ಇಟ್ಟುಕೊಂಡೇ ಬಂದದಲ್ವಾ? ನಿನ್ನ ತಲೆಯಲ್ಲಿ ಆ ಕಿರೀಟ ನಿನ್ನ ತಲೆಗೆ ಮಾತ್ರ ನಿಲ್ಲುದು ಅಂತ ಉಂಟ, ನನ್ನ ತಲೆಗೂ ನಿಲ್ತದೆ. ಅದೀಗ ನಾಳೆ ಸೇನಾಧಿಪತಿಯಾಗಿ ನಾನು ಅವನನ್ನು ಗೆಲ್ಲಿಸಿಕೊಟ್ಟೆನು. ನೀವು ವಂಚಿಸಿದ್ದು ಭೀಷ್ಮರು, ದ್ರೋಣರು, ನೀವು ಹೋಗುವುದೇ ಅವರು ಮುಂಗಾಣಿಕೆಯಲ್ಲಿ ಮಾಡಿದರು. ನೀನುಂಟಲ್ವಾ, ಹೇಳದೆ ಕೇಳದೆ ಹೊತ್ತಿಗಾಗುವಾಗ ಬೆನ್ನಿಗೆ ಕತ್ತಿ ಹಾಕಿದ ನಿಜವಾಗಿ ಕೌರವನ ಜೀವನದ ಮಹಾ ಖಳನಾಯಕ ನೀನು. ನಾನು ಮಾಡದನ್ನು ಹೇಳಿದ್ರಿಂದ ಈಗ ನೀವು ಹೋಗುದಾದ್ರೆ ಕೊನೆ ಒಂದು ಮಾತುಂಟು. ಕೇಳು. ಹೋಗದಿದ್ರೆ ಇಲ್ಲ, ಹೋಗುದಾದ್ರೆ ಮಾತ್ರ. ಯಾಕೆಂದ್ರೆ ನಿಮಗೆ ಇಲ್ಲಿದ್ದ ಕಿರೀಟ ನಿಮ್ಮ ತಲೆಗೆ ಇರಲ್ವಾ? ನಿಮಗೆ ನೆನಪಿಡಿ, ನಿಮ್ಮ ತಲೆಗೆ ಈ ಕಿರೀಟ ಬಂದ್ರೆ ಅದು ಕರ್ಣನ ಹೆಣದ ಔದಾರ್ಯ. ನೆನಪಿಟ್ಟುಕೊಳ್ಳಿ, ಕರ್ಣನ ಹೆಣದ ಔದಾರ್ಯ ಅಂದೆ. ನಾನು ಒಂದೇ ಹೇಳ್ಬೇಕಾ, ಮಧ್ಯಾಹ್ನದ ಮೊದಲು ಹೆಣ ಆಗಬೇಕಾದ ನೀನು ಇಲ್ಲಿವರೆಗೆ ಬದುಕಿದ್ದು ಶಲ್ಯನ ಔದಾರ್ಯದಿಂದ. ನೀವು ಇಲ್ಲಿ ಈಗ ನಿಂತದ್ದು ಕೌರವನ ಔದಾರ್ಯದಿಂದ. ಕೌರವನ ಔದಾರ್ಯ ಅಲ್ಲ, ಶಲ್ಯನ ಔದಾರ್ಯ. ಮಾತು ಕೊಟ್ಟದನ್ನು ತಪ್ಪುವುದಿಲ್ಲ ಅಂತ. ನಿನ್ನ ಹಾಗೆ ನಾನು ಎಲ್ಲವೂ ನೀನೇ, ಆಟದಲ್ಲಿ ನೀನೇ, ಕೂಟದಲ್ಲಿ ನೀನೇ, ವಿಹಾರದಲ್ಲಿ ನೀನೇ ಅಂತ ಹೇಳಿ ನನ್ನದೊಂದು ವೈಯಕ್ತಿಕ ಉಂಟು. ಅರ್ಜುನನಲ್ಲಿ ಹೋರಾಟ ಮಾಡುವಾಗ ನನಗೆ ಬೇಕಾದಾಗೆ ಹೋರಾಟ ಮಾಡೋದು, ನಾನು ಕೌರವ ಹೇಳಿದಾಗೆ ಹೋರಾಟ ಮಾಡೋದಲ್ಲ. ನನಗೆ ಬೇಕಾದಾಗೆ ಕೌರವನಿಗೆ ಜಯ. ಕೌರವನಿಗೆ ಇದನ್ನು ಯಾರು ಹೇಳಬೇಕು? ನಿರ್ಬಂಧ ಹಾಕದೆ ಬಂದು ಸಾರಥಿಯಾದ ಶಲ್ಯ ಹೇಳಬೇಕು. ನೀವು ನಿಮ್ಮ ಸ್ವಂತಿಕೆಯದ್ದು ನಿರ್ಬಂಧ ಹಾಕಿ ಬಂದದಲ್ವೋ? ನಾಳೆ ದಿವಸ ಹೀಗಾದ್ರೆ ಮಾತ್ರ ಕರ್ಣನಿಗೆ ಸಾರಥ್ಯ ಅಂತ ನಿರ್ಬಂಧ ಹಾಕಿದ್ಯಾರು? ನಾನೇ. ಮತ್ತೆ ನಾನು ಹಾಕಿದ್ದಕ್ಕೆ ನೀವು ತಡೆಯುತ್ತೇಗೆ? ಈಗ ನೀವು ನಿರ್ಬಂಧ ಹಾಕಿದ್ಯಾವನಲ್ಲಿ ನಾಳೆ ಕರ್ಣ ಏನು ಮಾಡ್ತಾನೆ ನಿಮಗೆ ಗೊತ್ತಿಲ್ಲ. ಕೌರವನಲ್ಲಿ ಈ ನಿರ್ಬಂಧವನ್ನು ಹೇಳಿ ಬಂದೆಯಾ? ಅದು ನಿಮಗೆ ಸಂಬಂಧ ಹೇಳಿದ್ಯಾ? ಈಗ ನಿನ್ನೆ ನಿರ್ಬಂಧ ಹಾಕಿದ್ಯಾರು? ನಾನೇ. ಇವತ್ತಿನ ನನ್ನ ನಿರ್ಬಂಧ ನಿಮಗೆ ಗೊತ್ತಾದದ್ದು ಯಾವಾಗ? ಈಗ 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 ನಾನು ನಿರ್ಬಂಧ ಹೇಳುವಾಗ ನಿನ್ನೆ ನೀವು ಹಾಕಿದ್ದಕ್ಕೆ ಏನು ಅರ್ಥ? ನೀವು ನಿನ್ನೆ ನಿರ್ಬಂಧ ಹಾಕಿದ್ದು ಕೌರವನ ನಾಯಕತ್ವವನ್ನು ಮಾತಾಡದೆ ಒಪ್ಪುವುದಾದ್ರೆ ನಿನ್ನೆ ಹಾಕಿ ನಿರ್ಬಂಧ ಹಾಕಿದ್ದು ಇಲ್ಲ. ಅದನ್ನು ಕೌರವನೇ ಒಪ್ಪಿ ಹಾಕುವುದಕ್ಕೆ ಅದು ಹೌದಾದ್ರೆ ನೀನು ಕೇಳಿದ್ದಕ್ಕೆ ಉತ್ತರ ಬೇಕಾ, ನೀನೇ ಮಾತಾಡಬೇಕು ಅಂತ? ಅಲ್ಲ, ಈಗ ನೀವು ಉತ್ತರ ಬೇಕು. ಉತ್ತರ ಬೇಕು ಅಂತ ಕೇಳು. ಈಗ ನಾನು ಹಾಕಿದ ನಿರ್ಬಂಧವನ್ನು ಕೌರವನೇ ನಿನ್ನ ಸಮಕ್ಷದಲ್ಲಿ ಒಪ್ಪಿಕೊಂಡ ಇಲ್ವೋ? ನಾನು ಹಾಕಿದ ಈ ನಿರ್ಬಂಧವನ್ನು ಕೌರವನ ಬಾಯಿಂದ ವಿರೋಧಿಸಿ ಮತ್ತೆ ಮಾತಾಡಿ. ಎಂತದು? ನಾನೀಗ ಹಾಕಿದ ಪಾರ್ಥ ಒದಗಿದ್ದ ನಿರ್ಬಂಧಗಳು ದೊಡ್ಡವಾಳ ತೊಡುವುದಿಲ್ಲ, ಇಟ್ಟ ಗುರಿ ಬದಲಿಸುವುದಿಲ್ಲ. ಇದನ್ನು ಕೌರವ ಒಪ್ಪಿದ್ದಾರೆ, ವಿರೋಧಿಸಿ. ನಾನು ಹಾಗೆ ಹೇಳ್ಬೇಕಾ? ನಾನು ಈಗ ಬಿಟ್ಟು ಹೋಗುವಾಗ ಕೌರವ ನಿಲ್ಲಿಸಲಿ, ಮತ್ತೆ ಮಾತಾಡು ನೀನು. ಅದು ಬರ್ತೇನೆ. ಮತ್ತೆ ಆಯ್ತು, ನಾನು ಬದುಕಿ ಬಂದರೆ ನೀವು ಹೋದ ಮೇಲೆ ಬದುಕಿ ಬಂದರೆ ಕೌರವರ ಎದುರಿನಲ್ಲಿ ನಿಮ್ಮಲ್ಲಿ ನಿಲ್ಲಿಸಿ ಮಾತಾಡ್ತೇನೆ. ಮಾತಾಡುವುದಲ್ಲ, ಮಾತಾಡ್ತೇನೆ. ಆಗ ಸಿಕ್ಕಿ ನೀನೊಂದು ಕೆಲಸ ಮಾಡು. ನೀನು ಯಾರಾದ್ರೂ ಬದಿಯಲ್ಲಿದ್ರೆ ಹೇಳು, ನೀನು ಬದುಕುದಿಲ್ಲ ಸಂಜೆಗೆ. ನೀನು ಬದುಕುದೇ ಇಲ್ಲ. ನೀನು ಆದಷ್ಟು ಬೇಗ ಸಾಯಿ ಅಂತ ಹಂಬಲಿಸಿ ಹೋಗುದು. ನಾನು ಬೇಗ ಸಾಯಿ, ನೀನು ಆದಷ್ಟು ಬೇಗ ಆ ಕಿರೀಟ ನನಗೆ ಸಿಗಲಿ. ನಿಮ್ಮ ಆರ್ತಾಯನತ್ವಕ್ಕೆ ಹೊಂಡ ಮಾಡಿ ಮಣ್ಣು ಹಾಕಿದ ಕಾಲ ಇದು. ನಿಮ್ಮ ಸಾವಿಗೆ ನಿಮ್ಮ ವಂಶ ಆರ್ತಾಯನಿಗಳದ್ದು ಹೌದಾದರೆ ಇಲ್ಲಿಂದ ಈಗ ನೀವು ಎದ್ದುಕೊಂಡು ಹೋದದ್ದು
ಇದಕ್ಕಿಂತ ಭಿನ್ನ ಕಾರಣ ಬೇಡ. ಇದು ಕರ್ಣ ಯಾವ ದಿವ್ಯ ದೃಷ್ಟಿ ಇಲ್ಲದೆ ಹೇಳುವ ಭವಿಷ್ಯ ಕಥನ. ಬಿಡೋ, ಯಾಕೆ ಗೊತ್ತುಂಟಾ? ಇದು ನೀನು ಹೊಂಡ ಅಂತ ಹೇಳ್ತೀಯೋ, ಆನೆಗೆ ಹೊಂಡ ಮಾಡಿದವನಿಗೆ ಗೊತ್ತಿರಬೇಕು ಅದೊಂದು ಹೊತ್ತಿಗೆ ಆಗುವಾಗ ತನ್ನ ದಂತದಿಂದ ತಿವಿಯುವುದಕ್ಕೂ ಗೊತ್ತಿರ್ತದೆ ಅಂತ. ಮತ್ತೊಬ್ಬರಿಗೆ ಹೊಂಡ ಮಾಡುವಾಗ ನಿಮಗೆ ಗೊತ್ತಾಗುದಿಲ್ಲ, ನೀವು ಹೊಂಡಕ್ಕೆ ಬೀಳುವಾಗ ಗೊತ್ತಾಗ್ತದೆ ಅಲ್ವಾ? ನಾನು ಹೊಂಡಕ್ಕೆ ಬಿದ್ರು, ನಾನು ಮಣ್ಣು ಮುಚ್ಚಿದ್ರು, ಅದಕ್ಕಿಂತ ಮೊದಲು ನೀನು ಹೊಂಡಕ್ಕೆ ಬಿದ್ದಿರ್ತಿ. ಆಯ್ತು, ಧರ್ಮ ಧರ್ಮ ಅಂತ ಪ್ರವಚನ ಮಾಡಿದವರಿಗೆ ಒಂದು ನಾನು ಹೇಳ್ತೇನೆ, ನೀವು ಸಾಯುವುದಿದ್ರೆ ನೀವು ಆಚರಿಸಿದ ಅಧರ್ಮ ನಿಮ್ಮನ್ನು ಕೊಲ್ಲುವುದು, ಅದು ಯಾವ ರೂಪದಲ್ಲಿ ಅಂತ ನೀವು ನೋಡಿಕೊಳ್ಳಿ. ಇರ್ಲಿ, ನೀವು ಆಚರಿಸಿದ ಅಧರ್ಮ ನಿಮಗೆ ಮರ್ಮಾಘಾತ ಮಾಡುವ ಬಗ್ಗೆ ಅದು ಭೂಮಿಯಲ್ಲಿ ನೋಡ್ತದೆ. ನಾನು ಆಚರಿಸಿದ ಧರ್ಮ ನನ್ನನ್ನು ಕಾಯುವ ಬಗೆಯನ್ನು ಉಸಿರಿರುವುದರ ಮೊದಲು ತೋರಿಕೊಟ್ಟೇನು. ನಾನು ಒಂದೇ ಹೇಳ್ಬೇಕು, ನನಗೆ ಬಂದ ಪಕ್ಷ ಯಾವುದು ಅಂತ ನನಗೆ ಸ್ಪಷ್ಟ ಉಂಟು, ನಿಮಗೆ ಗೊತ್ತಿಲ್ಲದೆ ಇರಬಹುದು. ನನಗುಂಟು. ತುಂಬಿದ ಸಭೆಯಲ್ಲಿ ಎಂತದ್ದು ಹೇಳಿದವ ಅಂತ ನನಗೆ ಗೊತ್ತುಂಟು. ನಿನ್ನ ಬಾಯಿಂದ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಪ್ರವಚನ ಕೇಳಬೇಕಾದ ದರಿದ್ರ ಆರ್ತಾಯನಿಯಾದ ಶಲ್ಯನಿಗಿಲ್ಲ. ಈಗ ನಮಗೆ ಬಂದ ಪಕ್ಷಕ್ಕೆ ಬಂದ ಮೇಲೆ ಗೊತ್ತುಂಟು ನೀವಿದ್ದ ಪಕ್ಷ ಹೇಗೆ ಅಂತೆಲ್ಲ ಗೊತ್ತುಂಟು. ಸಭೆಯಲ್ಲಿ ನೀವು ಕೂತಿರುವಾಗಲೇ ಆದದ್ದು, ಹೌದು, ಆಗಬಾರದೆಲ್ಲ ಆದದ್ದು ಸಭೆಯಲ್ಲಿ ನೀವಿರುವಾಗ. ಸಭೆಯಲ್ಲಿ ನಾನು ಆದ್ದರಿಂದಲೇ ಹೇಳಿದ್ದು, ದ್ರೌಪದಿ ದೇವಿ ಹೇಳಿದ ಎಲ್ಲ ನಿಂದೆಗೆ ನೀವು ಕಿರೀಟ ಹೊತ್ತು ತಲೆ ಕೊಟ್ಟಿದ್ದೀರಿ. ಈಗ ದೊಡ್ಡ ಭಾಷಣ ಮಾಡುವುದು ಬೇಡ, ಆದರ್ಶ ಹೇಳುವುದು ಬೇಡ. ನೀವು ಇರುವಾಗಲೇ ಆದದ್ದಕ್ಕೆ ಅವಳು ಮಾಡಿದ ನಿಂದೆಗೆ ನೀವು ಬಾಧ್ಯರಾಗುವುದು ಅಂತಾದರೆ ಇನ್ನೊಬ್ಬರಿಗೆ ಪರೋಪದೇಶ ಪಾಂಡಿತ್ಯ ತೋರಿಸುವುದಕ್ಕೆ ನಿಮಗೆ ಅರ್ಹತೆಯೂ ಇಲ್ಲ, ಯೋಗ್ಯತೆಯೂ ಇಲ್ಲ, ಕೇಳುವುದಕ್ಕೆ ನನಗೆ ಮನಸ್ಸು ಇಲ್ಲ. ನೋಡು, ಸಭೆಯಲ್ಲಿ ಕುಳಿತುಕೊಂಡವನೊಬ್ಬ ತಲೆ ಕಡಿಯುವುದನ್ನು ನೋಡ್ತಾನೆ ಎನ್ನುವ ಕಾರಣಕ್ಕಾಗಿ ತಲೆ ಕಡಿದವನಿಗೆ ಇದ್ದ ಫಲವೇ ನೋಡಿದವನಿಗೆ ಅದೇ ಫಲ ಯಾವುದು? ಇದನ್ನು ದ್ರೌಪದಿ ಹೇಳಿತು, ಕರ್ತ ಕಾರಯಿತ ಚೈವ ಪ್ರೇರಕಾಷ್ಟನುಮೋದಕ. ಇದರಲ್ಲಿ ಯಾರು? ಪಂಚಯಿತೆ ಸಮಭಾಗಿನಃ, ಸಮಭಾಗಿಗಳು, ಅದೇ ಫಲ ಅಂತ ಅರ್ಥ, ನನ್ನದಲ್ಲ. ನಿಮಗೆ ಮೂಗಿನ ನೇರ ಕೇಳಲಿಕ್ಕಾಗುವುದಿಲ್ಲ ಅದನ್ನು. ಈಗ ದ್ರೌಪದಿ ಹೇಳಿದ್ದನ್ನೆಲ್ಲ ನೀನು ಒಪ್ಪಿಕೊಳ್ಳುವುದಿದ್ರೆ ಯುದ್ಧಕ್ಕೆ ಜನವೇ ಅಲ್ಲ, ಅವಳು ತುಂಬಾ ಹೇಳಿದಾಳೆ. ಅವಳು ಹೇಳಿದ್ದು ಧರ್ಮಶಾಸ್ತ್ರೀಯವಾದದ್ದು, ಅವಳು ಹೇಳಿದ ಎಲ್ಲವನ್ನು ನಾನು ಒಪ್ಪಲಿಲ್ಲ. ನಿನಗೆ ಬೇಕಾದನ್ನು ಮಾತ್ರ ಅವಳು ಹೇಳಿದ್ದನ್ನು ಒಪ್ಪಿಕೊಳ್ಳುವುದು, ನಿನಗೆ ಬೇಡದನ್ನು ಅವಳು ಹೇಳಿದ್ದಾನೆ. ಇದನ್ನು ಮನು ಹೇಳಿದ್ದಾನೆ, ಇದನ್ನೀಗ ಮನು ಹೇಳಿದ್ದಾನೆ. ಏನೀಗ ಯಾವುದನ್ನು ಮನು ಹೇಳಿದ್ದಾನೆ? ಏನು ಅಂತ? ಇಷ್ಟು ಜನ ಕರ್ತೃ ಕಾರಯಿತರು ಪ್ರೇರಕ ಅನುಮೋದಕ ಒಂದು ಕೃತ್ಯದಲ್ಲಿ ಸಮಭಾಗಿಗಳು ಅಂತ ಈಗಲ್ಲ ಹೇಳಿ. ನಿನಗೆ ಈಗ ಮನು ನೆನಪಾಗುದು? ಅಲ್ಲಲ್ಲ, ಈಗ ನೀವು ಯಾವಾಗಲ್ಲ ಈಗ ನೀವು ಹೇಳಿದ್ದು ಸಮಭಾಗಿಗಳಲ್ಲ ಅಂತ ಪ್ರಮೇಯ ಇಟ್ಟು ಮಾತಾಡುವುದಿದ್ರೆ ಅದೇ ಪ್ರಮೇಯ ನಿಲ್ಲಿಸಿ ಮಾತಾಡ್ತೇನೆ. ಇದನ್ನು ಈಗ ಅದರಲ್ಲಿ ಇಲ್ಲ ಸಮಭಾಗಿಗಳಲ್ಲ ಅಂತ ನೀವು ಹೇಳುವುದಾದರೆ ಸಮಭಾಗಿಗಳೆಂಬುದಕ್ಕೆ ಶಾಸ್ತ್ರೀಯ ಪ್ರಮಾಣ ಉಂಟು ಅಂತ ನಾನು ಹೇಳಿದ್ದು, ಇಲ್ಲ ಅಂತ ಸ್ಥಾಪಿಸಿ. ನಾನು ಒಪ್ಪಿಕೊಂಡದ್ದನ್ನು ಸಿದ್ಧಾಂತ ಮಾಡಲಿಕ್ಕೆ ಬರಬೇಡ. ನಾನು ಯಾವ ಪಕ್ಷದಲ್ಲಿ ಇದ್ದೇನೆ ಅಂತ ಗೊತ್ತುಂಟು ಅಂತ ಅದನ್ನೇ ಹೇಳಿದ್ದು ನಾನು. ಯಾವ ಪಕ್ಷದಲ್ಲಿ ಅದಕ್ಕೆ ಸುಳ್ಳು ಹೇಳುದ? ಅದಕ್ಕೆ ಇದ್ದದನ್ನು ಇಲ್ಲ ಅಂತ ಸುಳ್ಳು ಹೇಳಿದ? ಇದ್ದದನ್ನು ಇಲ್ಲ ಅಂತ ಅದು ದ್ರೌಪದಿ ಹೇಳಿದ್ದು ಮಾತ್ರ ಶಾಸ್ತ್ರ ಅಲ್ಲ ಅಂತ ಸುಳ್ಳು ಹೇಳುದ? ಸಮಭಾಗಿಗಳಾದವರು ಸಮಭಾಗಿಗಳಲ್ಲ ಅಂತ ಸುಳ್ಳು ಹೇಳುದ? ಈಗ ಬೇಡ, ಅದು ಹಾಗೆ ನೀವು ಹೋದರೆ ನಿಮಗೆ ಎದ್ದು ಹೋಗಬೇಕಾದ್ರೆ ಹೋಗಿ, ಇದ್ದದನ್ನು ಇಲ್ಲ ಅಂತ ಸ್ಥಾಪಿಸುವ ಹುನ್ನಾರ ಬೇಡ. ನೀನು ಎದ್ದು ಹೋಗಬೇಕಾದ್ರೆ ಹೋಗಿ ಅಂತ ಯಾವಾಗ ಹೇಳ್ತಿ ಅಂತ ಕಾಯ್ತಿದ್ದೆ. ಅಲ್ಲ, ಆ ವಿಷಯದಿಂದ ಹೊರಗೆ ಹೋಗಿ ಅಂತ ಆಗಲೇ ಹೇಳಿದ್ದೇನೆ. ಹೋದ್ರ? ಇಲ್ಲ, ನಾನು ಓದೋದ ಕೇಳಿದ ನಿಮ್ಮ ಬೇಕಾಗಿ ಹೋದ ವಿಷಯದಿಂದ ಹೊರಗೆ ಹೋಗುದಲ್ಲ. ಈಗ ನಿನ್ನ ವಿಷಯದಲ್ಲಿ ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ಒಬ್ಬ ಅಪ್ಪ ಇದ್ದವನಲ್ಲಿ ಆದರೆ ಮಾತಾಡಬೇಕು. ನಮ್ಮಷ್ಟು ದೊಡ್ಡ ಅಪ್ಪನಿಗೆ ಹುಟ್ಟಿದ ಮಕ್ಕಳು, ನಿನ್ನಂತ ಅಪ್ಪ ಅಮ್ಮ ಇಲ್ಲದವರಲ್ಲಿ, ಸಂಸ್ಕಾರ ಇಲ್ಲದವರಲ್ಲಿ, ಅಂಗಾಧಿಪತಿ ಅಂತೇಳಿ ಒಂದು ಸಲವೂ ಆ ಕಡೆ ನೋಡದವರಲ್ಲಿ ನಿನಗೆ ಮಾತಾಡ. ಅಪ್ಪನಿಗೆ ಅಪ್ಪ ಇಲ್ಲದಿದ್ದರೆ ನಮಗೆ ಯಾರು ಅಂತ ಗೊತ್ತಿಲ್ಲದಿದ್ರೆ ಪಿಂಡ ಹಾಕುವುದಕ್ಕಾಗುದಿಲ್ಲ. ಗೊತ್ತಿದ್ದವರು ಹಾಕಿದ ಪಿಂಡ ಹೇಗುಂಟು ಅಂತ ನೋಡಿ ಆಯ್ತಲ್ಲ. ಆರ್ತಾಯನ ವಂಶಕ್ಕೆ ಇವರು ಹಾಕಿದ ಪಿಂಡ ಸಾಯಿಲಿ, ಆ ಪ್ರಕರಣ ಅವರ ಸಾರಥ್ಯ ಸತ್ತು ಹೋಗಲಿ. ನಾನು ಕುಗ್ಗುವುದಕ್ಕಿಲ್ಲ, ಹಿಗ್ಗುವುದಕ್ಕಿಲ್ಲ, ನಾನೇ ರಥಿಕನಾಗಿ ಸಾರಥಿಯಾಗಿ ಮುನ್ನಡೆಸ್ತೇನೆ. ಹಾಲಿದೋರಲ್ ಕರಿದು ನೃಪಲಿಲ್ಲಾಲೆ ಕುಸಿದುದೋ ಕೇಳು ಕೊಳುಗುಳ ಕಾಲು ಬಿಡಿ ಕೈ ಕಾಲು ನಡುಗಿತು ಧೈರ್ಯ ಸಿರಿ ತೊಲಗಿ ಹೀನನಾದನು ಕೌರವೇಶ್ವರ ಗೇಳು ಗತಿಯೋ ಹರ ಹರ ಮಹಾದೇವ ಈ
ನಿಲ್ದೆನು ಆಳಲಿದೆನು ಕರಳಾಗೆ ಕಾದೆ ನಿಲ್ದೆನು ತಳಲಿದೆನು ಕರ್ಣ ಆಯ್ 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 ಕುಂಭಸ್ಥಳವೇ ಭೇದನಾದ ಬಳಿಕ ಮತ್ತೆ ಆನೆ ಮದವೇರಿಯೇ ಬದುಕುತ್ತದೆ ಅಂತಿಲ್ಲ. ವಿರಸ ಹೊಂದಿದ ಶಲ್ಯರನ್ನಾದರೂ ಸಮರಸದಲ್ಲಿರಿಸಿ ಮುನ್ನಡೆಯುವ ಅಂದರೆ ಕೊನೆಗೂ ವಿರಸ ಏರಿ ವಿಷಾದದಿಂದಲೇ ಅವರು ಹೊರಡುವಂತಾಯಿತು. ಅಲ್ಲಿಗೆ ಪತನದ ಸೂಚನೆ ಸಿಕ್ಕಿತು. ಮುನ್ನಡೆಯುವಾಗ ರಥ ಹೂಳಿತು, ಮಂತ್ರಾಸ್ತ್ರ ಮರೆಯಿತು, ಇಲ್ಲ ಸ್ಥೈರ್ಯ ಹುಡುಗಿತು. ಕೌರವ ವಿಜಯಶ್ರೀಲಾಲಿತನಾಗಿ ಏರಬೇಕಾದ ಆನೆಯೇ ಗೆಲುವು ಸಿದ್ಧಿಸುವುದರ ಮೊದಲು ಕುಸಿದಿದೆ ಅಂದರೆ ತಾತ್ಪರ್ಯ ಏನು? ಆನೆ ಸಾಯ್ತದೆ ಅಂತ ಅಲ್ಲ, ಇದನ್ನು ಏರಿ ಮೆರೆಯುವ ಒಡೆಯ ಉಳಿಯುವುದಿಲ್ಲ ಅಂತ ನನಗೆ ಅರ್ಥ ಆಗ್ತದೆ. ನನಗೆ ವಿಷಾದವು ಒಡೆಯ ಗೆದ್ದು ನಾನೆಂಬ ಆನೆಯನ್ನು ಏರದೆ ಬೇರೆ ಆನೆಯನ್ನು ಏರುವುದಿದ್ರೂ ಸಮಾಧಾನದ ಸಾವನ್ನಾದರೂ ಹೊಂದುತ್ತಿದ್ದೆ. ಆದರೆ ನನ್ನ ಕೌರವನಿಗೆ ಆನೆ ಏರಿ ಆನೆ ಅಂತ ಮೆರೆಯುವ ಯೋಗ ಇಲ್ಲ ಎಂಬುದೇ ವಿಷಾದಕ್ಕೆ ಕಾರಣ. ಆದರೆ ಶಲ್ಯರು ಅರ್ಥದಲ್ಲಿ ಎದ್ದು ನಡೆದದ್ದನ್ನು ಕಂಡಾಗ ಮನದಲ್ಲಿ ದಟ್ಟವಾಗುತ್ತಾ ಇರುವ ಭಾವ ಒಂದೇ: ಬದುಕಿದರು, ಸತ್ತರು, ಸೋತರು, ಗೆದ್ದರು ಕೌರವನಿಗಾಗಿ ಆಗಬೇಕು. ಸಾಯುವ ತನಕ ರಣದಲ್ಲಿ ಸ್ಥಿರವಾಗಿ ನಿಲ್ಲುವ ಯೋಗ. ನಾ ದಾನ ಕೊಟ್ಟದ್ದು ಹೌದಾದರೆ, ಔದಾರ್ಯ ತೋರಿದ್ದು ಹೌದಾದರೆ, ಕೃಷ್ಣ ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿಯೋ ವಿರೋಧವಾಗಿಯೋ ನಾ ಸ್ಥಿರವಾಗಿ ಮಿತ್ರನ ಜೊತೆಯಲ್ಲಿ ನಿಂತದ್ದು ಮೌಲ್ಯಯುತ ಹೌದು ಅಂತಾದರೆ ಕೌರವನಿಗಾಗಿ ಉಸಿರು ಚೆಲ್ಲುವ ಯೋಗವಾದರೂ ಕೊಡು ಅಂತ ಪ್ರಾರ್ಥಿಸ್ತಾ, ಶಕ್ತಿ ಮೀರಿ ರಥದ ಗಾಲಿಯನ್ನೆಬ್ಬಿಸಿ ಮರೆತದ್ದನ್ನು ನೆನಪಿಸಿ ಹೋರಾಡಿ ಹೋರಾಡಿ ಕೊಲ್ಲುವ ನೆವನದಲ್ಲಿ ಕೌರವನಿಗಾಗಿ ಮಡಿಯುವುದಕ್ಕಾದರೂ ಶ್ರಮಿಸ್ತೇನೆ. ಮುನ್ನಡೆಯುತ್ತೇನೆ. ಕರೆದೊಳೆಯುವ ಪರಶು ಪಾಶ ಕುಶಧಾರಿಗೆ ಹರುಷದಿ ಭಕ್ತರ ಪೂರ್ವವಾಗಿ ಉರಗಭೂಷಣನ ಕುಮಾರ ಗಜವದೆಲೆ ತರಳ ಕಮಲಕ್ಕೆ ಆರತೆ ಎತ್ತಿರೆ ಗಜಮುಖದವಗೆ ಗಣಪಗೆ ಆತ್ಮೀಯ ಕಲಾಭಿಮಾನಿಗಳೇ, ಸುಮಾರು 3.25 ಗಂಟೆಗಳಷ್ಟು ಕಾಲ ಕರ್ಣಪರ್ವ ಪ್ರಸಂಗವು ಬಹಳ ಹೃದಯಂಗಮವಾಗಿ ಮೂಡಿಬಂತು. ಭಾಗವಹಿಸಿದ ಎಲ್ಲ ಕಲಾವಿದರಿಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮವನ್ನು ಇಷ್ಟು ಹೊತ್ತು ವೀಕ್ಷಿಸುವುದರ ಮೂಲಕ ಪ್ರೋತ್ಸಾಹ ನೀಡಿದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಅವಕಾಶ ನೀಡಿದಂತಹ ಬ್ರಹ್ಮಕಲಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪ್ಪದವು ಪಾಣಾಜೆ ಇದರ ನವೀಕರಣ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೊಡುವಿಕೆಯೊಂದಿಗೆ ಮೂಡಿಬಂದ ಕರ್ಣಾವಸಾನ ಯಕ್ಷಗಾನ ತಾಳಮದ್ದಳೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ ಕಲಾಸಕ್ತರ ಬಳಗ ಆರ್ಲಪ್ಪದವು ಪಾಣಾಜೆ ಇವರಿಗೆ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದರ ಮುಖ್ಯಸ್ಥರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಕಲಾಸಕ್ತರ ಬಳಗ ಆರ್ಲಪದವು ಪಾಣಾಜೆ ಇವರನ್ನು ಗೌರವಿಸುವರೆ ನಮ್ಮೂರಿನ ಮಾಜಿ ಸೈನಿಕರಾದ ಶ್ರೀಯುತ ರಮಾನಾಥ ರೈ ಪಡ್ಯಂಬೆಟ್ಟು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಾಂಸ್ಕೃತಿಕ ಸಮಿತಿಯ ಸಂಚಾಲಕರಾದ ಪ್ರದೀಪ್ ಪಾಣಾಜೆ ಇವರುಗಳು ಶ್ರೀಯುತ ರಮಾನಾಥ ರೈ ಪಡ್ಯಂಬೆಟ್ಟು ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ, ಕಲಾಸಕ್ತರ ಬಳಗ ಪಾಣಾಜೆ ಇದರ ಮುಖ್ಯಸ್ಥರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ಕೋಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ವೇದಿಕೆಯಲ್ಲಿ ನಡೆದ ಯಕ್ಷಗಾನ ತಾಳಮದ್ದಳೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವ ತಮಗೆ ಕ್ಷೇತ್ರದ ವತಿಯಿಂದ ಹಾಗೂ ಸೇರಿರುವ ಎಲ್ಲ ಕಲಾಭಿಮಾನಿಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ತಾಳಮದ್ದಳೆಯಲ್ಲಿ ಭಾಗವಹಿಸಿದ ಜಿಲ್ಲೆಯ ಪ್ರಸಿದ್ಧ ಯಕ್ಷಗಾನ ಕಲಾವಿದರಿಗೆ ಕೂಡ ಕ್ಷೇತ್ರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಮುಂದಕ್ಕೆ ಸುಬೋಧ ಪ್ರೌಢಶಾಲೆ ಪಾಣಾಜೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ, ಒಡ್ಯ ಹಾಗೂ ಸೂರಂಬೈಲ್ನ ವಿದ್ಯಾರ್ಥಿಗಳಿಂದ ಚಿಣ್ಣರ ಉತ್ಸವ ಕಾರ್ಯಕ್ರಮ ಮೂಡಿಬರುವುದಿದೆ. ಸಾಂಸ್ಕೃತಿಕ ಸಮಿತಿಯ ಸ್ವಯಂ ಸೇವಕ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾವು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಸಿದ್ಧಗೊಳಿಸಬೇಕಾಗಿದೆ, ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ, ಚಿಣ್ಣರ ಉತ್ಸವ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಒಡ್ಯ ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರಿದ್ದಾರೆ. ಎರಡನೆಯದಾಗಿ ಪಾಣಾಜೆ ಶಾಲೆ, 3 ಸೂರಂಬೈಲು ಹಾಗೂ 4ನೆಯ ತಂಡವಾಗಿ ಸುಬೋಧ ಪ್ರೌಢಶಾಲೆ ಪಾಣಾಜೆ ಇಲ್ಲಿನ ವಿದ್ಯಾರ್ಥಿಗಳು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ. ಈ ಚಿಣ್ಣರ ಉತ್ಸವ ಕಾರ್ಯಕ್ರಮದ ಬಳಿಕ ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಆ ಬಳಿಕ ತುಳು ಹಾಸ್ಯಮಯ ನಾಟಕ ವೇದಿಕೆಯಲ್ಲಿ ಮೂಡಿಬರುವುದಿದೆ.
ವೇದಿಕೆ ಹಲೋ 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 ವೇದಿಕೆಯಲ್ಲಿ ಮಯಾಂಕ್ JK ಕೋಟೆ ಇವರಿಂದ ಒಂದು ಶ್ಲೋಕ. ಹಲೋ ಹಲೋ जय गुरुदेव. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. वक्रतुण्डा महाकाया कोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा. गजाननं पद्मार्कं गजाननं महर्निशम् अनेकदन्तं भक्तानां एकदन्तम् उपास्महे. गजाननं भूतगणातिसेवितं कपित्थजम्बो फलसारभक्षितम् उमासुतं शोकविनाशकारणं नमामि विघ्नेश्वरपादपङ्कजं. कराग्रे वसते लक्ष्मी करमध्ये सरस्वती करमूले स्थिते गौरी प्रवते करदर्शनं. समुद्रवसने देवी पर्वतस्तनमण्डिते विष्णुपत्नीं नमस्तुभ्यं पादस्पर्शं समक्षमे. गंगे च यमुने चैव गोदावरी सरस्वती नर्मदे सिन्धु कावेरी जलस्मिन् सन्निधिं. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. या कुन्देन्दुदुशारदावला या शुभ्रवस्त्रान्विता या वीणावरदण्डमण्डितकरा या श्वेता पद्मासना या ब्रह्माच्युतशङ्करा प्रभते वेदै सदा पूजिता. सामनपा पुंसरस्वती भगवती निःशेषाजाड्यपः. ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्युर्मुक्षीयमामृतम्. ॐ भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्. ॐ हंसाय विद्महे परमहंसाय धीमहि तन्नो हंसः प्रचोदयात्. मृत्युञ्जय रुद्राय नीलकण्ठाय शम्भवे अमृतेशाय शर्वाय महादेवाय ते नमः. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिरुद्यानगम्यं वन्दे विष्णुं भवभयहरं सर्वलोकैकनाथं. वसुदेवसुतं देवं कं च चानूरवर्धनं देवकी परमानन्दं कृष्णौ वन्दे जगद्गुरुं. रामाय रामभद्राय रामचन्द्राय वेदसे रघुनाथाय नाथाय
सीताय पतये नमः पूज्याय राघवेन्द्राय सत्यधर्मरताय च भजतां कल्पवृक्षाय ममतां काबुनेन्दुवे नमस्तेस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोस्तुते नमः सूर्याय चन्द्राय मङ्गलाय बुधाय च गुरुशुक्रशनिवच्च राहुवे केतुवे नमः मूलतो ब्रह्मरूपाय मध्यतो विष्णुरूपिणि अग्रतो शिवरूपाय वृक्षराजाय ते नमः शुभं करोति कल्याणम् आरोग्यं धनसंकृता शत्रुबुद्धिं विनाशाय दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दन दीपोहराय पापानि संध्यं दीपं नमोस्तुते रामं स्कन्दं हनुमन्तं वैनतेयपुरकोदरं शयने यस्मस्मरे नित्यं दुःस्वप्नस्य नश्यति असतो मा सर्गमय तमसो मा ज्योतिर्गमय हृद्युर्मामृताङ्गमय ॐ शान्ति शान्तिः गुरुब्रह्मा गुरुविष्णु गुरुदेवो महेश्वर गुरुसाक्षात् परब्रह्म तस्मै श्रीगुरवे नमः सहना भवतो सहना भुनक्तु सह वीर्यं करवावहै तेजस्विनामधीतमस्तु मा विद्विषावहै अन्नपूर्णे सदा पूर्णे शङ्करा प्राणवल्ये ज्ञानवैराग्यसिद्ध्यर्थं वृक्षान्तिदी च पार्वती माता च पार्वती देवी पिता देवो महेश्वर आत्मवा शिवपत्तस्य सदिक्षु शुभनः प्रया ॐ श्री अन्नपूर्णाय नमः ॐ श्री अन्नपूर्णाय नमः ॐ श्री अन्नपूर्णाय नमः हरि ओम श्री गुरुभ्यो नमः हरि ओम जय गुरुदेव
ಮೇಲು ಪುತ್ತೂರ್ದ ಸೀಮೆನ ಕಾಪುನ ಶ್ರೀ ಮಹಲಿಂಗೇಶ್ವರ ದೇವರನ ಪಾದಗು ಅಡ್ಡಬೂರೊಂದು ಮೂಡಾಯಿ ಘಟ್ಟದ ಸಾಲು ಪಡ್ಡಾಯಿ ಕಣ್ಣಿಗೆ ತಂದೆ ಗಡಿಕೊರ್ಪಿ ಕಡಲು ನಡುಟುಂಡು ಈ ನಮ್ಮ ಪೊರ್ಲ ತುಳುವನಾಡು. ಬಲಿ ಚಕ್ರವರ್ತಿ ಆಳ್ವಿಕೆ ಮಲ್ತಿನ ನಾಡಿಗೆ ಪರಶುರಾಮರಿನ ಕುಡರಿ ಪೆಟ್ಟಿದ ಶಕ್ತಿದ ಮಣ್ಣದ ನಾಡಿಗೆ ಪಂಚವರ್ಣದ ಪಂಚೋಡಿ ಮಣ್ಣದ ಕಮ್ಮಿನದ ನಾಡಿಗೆ ನಮ್ಮ ಈ ಪೊರ್ಲ ತುಳುವ ನಾಡು. ಮುಂಡ ಉರಿತದು ಗಂಧ ಪಾಡದು ಪೇರು ನೀರದಲೆ ಕಮ್ಮೆರೆ ಪಾದು ಪೊಯ್ಯದ ಪುದೆನು ಮಾಯೊಡು ತುಂಬೊಂದು ಪೂತ ಪೊದೆನು ಸಂಸಾರಗು ಕೊರೊಂದು ನಂಬು ನಕ್ಲೆಗು ಇಂಬು ಕೊರ್ದು ಕಾತೊಂದು ಬೈದಿನ ರಣಮಂಗಳ ಶ್ರೀ ಸುಬ್ರಹ್ಮಣ್ಯ ದೇವರೆಲ್ಲ ಅಂಚನೆ ಈ ಮಣ್ಣದ ಸತ್ಯನೆಲ್ಲ ನೆನೆವರಿಕೆ ಮಲ್ತೊಂದು ಮೂಡಾಯಿ ಪಡ್ಡಾಯಿ ತೆನ್ಕಾಯಿ ಬಟ್ಕಾಯಿಡು ನಾಲು ದಿಕ್ಕುಡುಲ ನೆಲೆಯಾಯಿ ನಂಚಿನ ಮಾತಾ ಇಷ್ಟಾರ್ಥ ಶಕ್ತಿಲೆಲ್ಲ ಮನವರಿಕೆ ಮಲ್ತೊಂದು ಸಂಪಿಗೆ ದಾತು ಪೊರ್ಲು ಹರಿವಾಣ ದಾತು ಉರುಂಟು ಪಿಂಗಾರೊಡು ಸಿಂಗಾರ ಆಯಿನ ಅಂಚನೆ ಸಿರಿಗಂಧದ ಕಮ್ಮೆಣ ಕೊರ್ಪಿನ ಮಾತ ತುಳುವನಾಡಿದ ತುಳುವೆರೆಗ್ಲ ಎಂಕ್ಲೆನ ಉಡಲ್ ದಿಂಜಿನ ಸೊಲ್ಮೆಲೆನು ಸಂದಾಯ ಮಲ್ತೊಂದುಲ್ಲ ಅಂಚನೆ ಇತ್ತೆ ಮೂಡಾಯಿಡು ಉದಿತೊಂದುಲ್ಲೆರು ಸೂರ್ಯದೇವೆರು ಪನ್ಪಿನ ಪದಕ್ಕೆ ಪಜ್ಜೆ ಪಾಡ್ಯರ ಬರೊಂದುಲ್ಲೆರು ನಮ್ಮ ಒಡ್ಯ ಶಾಲೆದ ಜೋಕುಲು ನಿಕುಲು ಮಾತೆರ್ಲ ತಾಟಿ ಬೊಟ್ಟದು ಪ್ರೋತ್ಸಾಹ ಮಲ್ಪೊಡುಂದು ಕೇನೊಂದುಲ್ಲ.
ಅಬ್ಬಬ್ಬ ಎಷ್ಟೊಂದು ಚಂದ ಕುಣಿದ್ರಲ್ವಾ? ಹೌದು ಕಣೆ, ನಂಗೂ ಕುಣಿಯುವಂತ ಆಸೆ ಆಗ್ತಿದೆ. ಅದಕ್ಕೆ ಚಿಂತೆ, ನಾವು ಕೂಡ ಒಂದು ನೃತ್ಯ ಮಾಡೋಣ. ಹೋ, ನಾನು ರೆಡಿ. ಸರಿ, ಇದೀಗ ನಿಮ್ಮ ಮುಂದೆ ಏಳುಮಲೆಗಳಲ್ಲಿ ನೆಲೆಯಾಗಿರುವ ಶ್ರೀ ಮಹದೇಶ್ವರನ ಹಾಡಿಗೆ ಎದ್ದು ಬಿದ್ದು ಕುಣಿಯಲು ಬರುತ್ತಿದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ. ಅಕ್ಕಯ್ಯ ನೋಡು ಬಾರೆ ಈ ಚೆಲ್ವನ, ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಕೆಳೆ ಮೈದ ನೋಡು ಬಾರೆ ಈ ಕಂದನ, ನಲಿದು ನೋಡು ಬಾರೆ, ಕುಣಿದು ನೋಡು ಬಾರೆ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಬತ್ತಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಬತ್ತಿ ಕುಣೀರು. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಬತ್ತಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಬತ್ತಿ ಕುಣೀರು. ಕಾಡೆಲ್ಲ ತುಂಬೈತೆ ಹೂಗಂಧ, ಕಾವೇರಿ ಹರಿದೈತೆ ಏನ್ ಚಂದ, ಕುನಿಗ್ಯಾವೋ ಗುಬ್ಬಿ ತಂದ್ಯಾವೋ ಗುಟ್ಟು, ನಲಿಜಾವೋ ನವಿಲು ನುಲಿಜಾವೋ ನಾಗ. ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ, ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ. ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು, ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಕ್ಕಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಬತ್ತಿ ಕುಣೀರು, ಎದ್ದು ಕುಣೀರು ಬಿದ್ದು ಕುಣೀರು, ನಮ್ಮುತ್ತು ಮಾದಯ್ಯ ಮುಂದೆ ಬತ್ತಿ ಕುಣೀರು. ತಂಪಾದು ಸೊಂಪಾದು ಬಾನೆಲ್ಲ, ತಂಪಾದು ತಂಪಾದು ಮಾಳೆಲ್ಲ, ಈ ಹಕ್ಕಿ ಹಾಡ ಆ ತುಂಬ
ಮಾದೇವ ಕೇಳಯ್ಯ ದುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ. ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳವ್ವ. ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ದೇವ. ನಾಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು. ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಜಗ್ಗಲ್ಲ. ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದೈಗೆ ಮುಂದೆ ಬಂದು ಕುಣೀರು. ಅರೆ ಅರೆ ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದೈಗೆ ಮುಂದೆ ಬಂದು ಕುಣೀರು. ಹಂಗೆ ಕುಣೀರು ಹಿಂಗೆ ಕುಣೀರು ನಮ್ಮುತ್ತು ಮಾದೈಗೆ ಮುಂದೆ ಬಂದು ಕುಣೀರು. ಎದ್ದು ಕುಣೀರು ಬಿದ್ದು ಕುಣೀರು ನಮ್ಮುತ್ತು ಮಾದೈಗೆ ಮುಂದೆ ಬಂದು ಕುಣೀರು. ರುಚಿ ಆಹಾ ಓಹೋ ಎಂತ ಕುಣಿತ. ನನಗಂತೂ ಶ್ರೀ ಪರಮಾತ್ಮ ಪರಶಿವನೇ ಬಂದು ಕುಣಿದಂತೆ ಆಯಿತು. ನಂಗೂ ಕುಣಿಯಲು ಬರುತ್ತೆ. ಹೌದಲ್ವಾ? ತುಂಟ ಕೃಷ್ಣನ ಜೊತೆ ನಾವು ಕುಣಿಯೋಣವೇ? ಹೌದಾ? ಸರಿ, ಕೃಷ್ಣನ ಜೊತೆ ಒಂದು ಹೆಜ್ಜೆ ಹಾಕೋಣ. ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ. ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ. ಮುರಳಿ ಗಾನ ಲೋಲ ದೂರ ಮೇಲ ದಿಗಿರಾ ಕೃಷ್ಣ ಕಡಲೈ పొంగుతున్న ప్రేమ నీల కనరా కృష్ణ. అందుకో సంబరాల స్వాగతాల మాలిక ఇదిగో నిన్ను చూసి వెలుగుతున్న ద్వారకా. భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే. మాయద మాటున దాగిన ఆశలు వెన్నెల విందనుకో. మా కన్నుల కందై మాయని చూపుతూ మెల్లగా దోచుకుపో. గిరిని వేలిపైన నిలిపిన మా కన్నయ్య తులసి దళానికి ఏల తూగి రావయ్యా. కొండంత భారము గోరంత చూపిన లీలా కృష్ణయ్య. మా చీరలు దోచిన అల్లరి ఆటలు మా పైన ఏ మాయా. భజరే 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 భజ 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 భజరే నంద గోపాల హరే భజరే నంద గోపాల హరే భజరే నంద గోపాల హరే భజరే నంద గోపాల హరే. మాయవి కావని మాధవ
ಸಂದರ್ಭಡ್ ಭವ್ಯ ವೇದಿಕೆಡ ಒಡ್ಯ ಶಾಲೆದ ಜೋಕ್ಲೆಗ್ ಅವಕಾಶ ಮಲ್ತಿಕೊರಿನ ಮಾತೆರೆಗ್ಲ ಉಡಲ್ ತಿಂಜಿನ ಸೊಲ್ಮೆಲು ಅಂಚನೆ ನೃತ್ಯದ ಮೂಲಕ ನಮ್ಮ ಮನಸ್ಸಿಗೆ ರಂಗು ಕೊರಿನ ಒಡ್ಯ ಶಾಲೆದ ಜೋಕ್ಲೆಗ್ ಸೊಲ್ಮೆಲನು ಸಂದಾಯ ಮಲ್ತೊಂದು ಎಂಕ್ಲೆನ ಕಾರ್ಯಕ್ರಮನ ಈಡೆಗ್ ಮುಗಿಪಾಣ ಮಲ್ತೊಂದುಲ್ಲ. ಧನ್ಯವಾದಗಳು. ಇದುವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಯ ಇಲ್ಲಿನ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಹಾಗೂ ಇವರನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲು ಅಣಿಗೊಳಿಸಿದ ಶಾಲಾ ಶಿಕ್ಷಕ ವೃಂದಕ್ಕೆ ಹಾಗೂ ಮಕ್ಕಳ ಹೆತ್ತವರಿಗೆ ಪೋಷಕರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ಸಹಕರಿಸುವರೇ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ ಇಲ್ಲಿನ ವಿದ್ಯಾರ್ಥಿನಿಯರಿಗೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ಇದ್ದೇವೆ. ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ಪ್ರಸನ್ನ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪದವು ಪಾಣಾಜೆ ಪುತ್ತೂರು ತಾಲೂಕು ಇಲ್ಲಿ ನಡೆಯುತ್ತಿರುವ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮ. ಸುಜ್ಞಾನ ಮಂದಿರ ಅಜ್ಞಾನವ ತೊಲಗಿಸುವ ಅಕ್ಷರಮಾಲೆ, ಅಂತರ್ಗತ ಶಕ್ತಿ ಹೆಚ್ಚಿಸಿದ ಜ್ಞಾನದ ಅಲೆ, ಗುರಿಯೆಡೆ ತಲುಪಿಸುವ ಶಾಲೆ ಈ ನಮ್ಮ ಪಾಣಾಜೆ ಶಾಲೆ. ಕಣ ಕಣದಲ್ಲೂ ರಾಮನ ಕಾಣುವ ರಾಮಭಕ್ತ, ಪರಶಿವನ 11ನೆಯ ಅಂಶ, ಮರಣವನ್ನೇ ಅರಿಯದ ಚಿರಂಜೀವಿ, ವಾಯುಪುತ್ರ ಅಂಜನೀಪುತ್ರ ಹನುಮ ಶಕ್ತಿಯನ್ನು ನೃತ್ಯದ ಮೂಲಕ ಪಸರಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಪುಟಾಣಿಗಳಾದ ಚಿತ್ರಾಲಿ, ಶಾರ್ವಿ, ಜನ್ಯ, ರಚನ್, ಆಯುಷ್, ನಿಶ್ಮಿತಾ, ಕಿಶನ್, ತನ್ವಿಶ್, ಆತ್ಮಿ, ವಿತಿಕಾ, ಯಶ್, ಸಿಂಚನ್, ಗಹನ್, ತ್ರಿಷಾ, ತನ್ವಿತಾ, ಪ್ರಮೀಳಾ, ಸಾನ್ವಿ, ಅಭಿರಾಮ್, ಅನ್ವಿಷಾ, ಋತ್ವಿ, ವರ್ಷಿತಾ, ಪೂರ್ವಿತ್, ಆತ್ಮಿಕ್, ಲವಿತ್, ವೈಶ್ವಿಕ್, ಧನ್ವಿತ್, ಮನೀಶ್. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಪುಟಾಣಿಗಳನ್ನು. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि.
ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಭಕ್ತಿಲಿ ಶಕ್ತಿ ಕಂಡನೋ ಹನುಮ, ರಾಮನ್ನೇ ಗೆದ್ದು ಬಿಟ್ಟನೋ. ಭಕ್ತರನ್ನು ನಿತ್ಯ ಕಾಯುವ ಮಾರುತಿ, ಪ್ರೀತಿಯಿಂದ ಬಂದು ಹರಸುವ. ಇದು ರಾಮ ಮಂತ್ರ ಸಾರ, ಹನುಮಂತನ ಶಕ್ತಿ ಅಪಾರ. ರಾಮ ಲಕ್ಷ್ಮಣರ ಹೊತ್ತೋನಯ್ಯ, ಪುಟ್ಟ ಮಕ್ಕಳ ನಾಯಕ ಆಂಜನೇಯ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ. ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ರಾಮದೂತನಾಗಿ ಹೋದನೋ ಹನುಮ, ರಾಮ ಮುದ್ರೆ ಸೀತೆಗಿತ್ತನೋ. ಲಂಕೆಯ ಸುಟ್ಟು ಬಿಟ್ಟನೋ ದಶಕಂಠನ, ಸೊಕ್ಕನ್ನೇ ಮೆಟ್ಟಿ ನಿಂತನೋ. ಎದೆಯಲ್ಲಿ ರಾಮನನ್ನ ತೋರಿ ನಿಂತ ಈ ಹನುಮಣ್ಣ. ರಾಮನಪ್ಪುಗೆಯ ಭಾಗ್ಯ ಗಳಿಸಿದ, ಚಿರಂಜೀವಿಯಾಗಿ ತಾನು ನೆಲೆಸಿದ. ಹನುಮಂತಪ್ಪ ಕಪಿರಾಯಪ್ಪ ಎಲ್ಲ ನಿಂದೇನಪ್ಪ. ಕಣ್ತೆರೆದು ದಯೆ ತೋರಿ ಎಲ್ರೂ ಕಾಪಾಡಪ್ಪ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. मनोजवं मारुततुल्यवेगं ಜೈ ಹನುಮಂತ ಜಿತೇಂದ್ರಿಯಂ ಕೇಸರಿ ನಂದನ ಬುದ್ಧಿಮತಾಂ ಮಾರುತಿರಾಯ ವಾಯುಪುತ್ರನನ್ನು ನೆನೆದು ವಾತಾತ್ಮಜಂ ಪುಟ್ಟ ಪುಟ್ಟ ವಾನರಯೂಥ ಹೆಜ್ಜೆಯನ್ನಿಟ್ಟು ಮುಖ್ಯಂ. ಹಾಡಿ ಕುಣಿದ ಪುಟಾಣಿಗಳಿಗೆ ಹೃತ್ಪೂರ್ವಕ ವಂದನೆಗಳು. ಕೇಪುಳ ಪುರ್ಪದ ರಂಗದ ನಡುಟು ಬೊಲ್ದು ಬನ್ನೊಡೋ ಮೆನ್ಕೊಂದಿಪ್ಪುನ ಸೂರ್ಯ ಚಂದ್ರರೆಲೆಕ ಮನ್ನ ಕಮ್ಮೆನೆನು ಊರಿಡೀ ಪಸರಂಡು ಎನ್ನ ತುಳುನಾಡು. ನಮ್ಮ ಪೆರ್ಮೆದ ತುಳುನಾಡದ ಬಗ್ಗೆ ನಲಿತು ತೋಜಾಯರ ಬರೊಂದುಲ್ಲೆರು
ನಮ್ಮ ಪಾಣಾಜಿದ ಜೋಕುಲಾಯ್ನ, ಕಾರ್ತಿಕ, ರಕ್ಷಾ, ಪ್ರಜ್ಞಶ್ರೀ, ರಕ್ಷಿತಾ, ಖುಷಿ, ಕೃತಿ, ಪ್ರಣಮ್ಯ, ನಿರೀಕ್ಷಾ, ವೀಕ್ಷಾ, ಶ್ರಾವಣಿ, ಸಮೀಕ್ಷಾ, ನಿಹಾರಿಕಾ, ಕೀರ್ತಿಕಾ, ಮನ್ವಿತಾ, ಯಶ್ವಿತ್, ಮನ್ವಿತ್ ಎಸ್ಕೆ, ಅಕ್ಷಜ್, ಮಂಜುನಾಥ, ಪೌರುಷ್, ಸ್ವೀಕಾರ್. ನಮ್ಮ ಅಪ್ಪೆ ಭಾಷೆ ಆಯ್ನ ತುಳು
ಪದ್ಯಗೂ ನಲಿತು ತೋ ಜಾಯಿನ ಜೋಕ್ಲೆಗ್ ಉಡಲ್ ದಿಂಜಿ ಸೊಲ್ಮೇಲು. ಶತಮಾನಗಳಿಂದಲೂ ಪಶ್ಚಿಮ ಒಡಿಸ್ಸಾ ಪ್ರದೇಶದ ಸಂಬಲ್ಪುರ ಮತ್ತು ಇತರ ಜಿಲ್ಲೆಗಳಲ್ಲಿ ಸಹಬಾಳ್ವೆ ನಡೆಸುತ್ತಿರುವ ಬುಡಕಟ್ಟು ಮತ್ತು ಜಾನಪದ ಸಮುದಾಯಗಳ ಬಲವಾದ ಒಡನಾಟದಿಂದ ಹುಟ್ಟಿಕೊಂಡದ್ದು ವಿಶಿಷ್ಟವಾದ ಸಾಂಸ್ಕೃತಿಕ ನೃತ್ಯ. ಸಂಬಲ್ಪುರಿ ಎಂಬ ವಿಶಿಷ್ಟವಾದ ನೃತ್ಯ ಶೈಲಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಪಾಣಾಜೆ ಶಾಲೆಯ ಮಕ್ಕಳಾದ ಧನ್ವಿ, ಆರಾಧ್ಯ, ಪ್ರಣಮ್ಯ, ತನುಶ್ರೀ, ಕೃತಿಕಾ DS, ನಿತ್ಯಶ್ರೀ, ಹರ್ಷ, ಅನ್ವಿತಾ, ನಿರೀಕ್ಷ್ಮಾ, ಅಕ್ಷತಾ, ಶ್ರೀಲತಾ, ರಶ್ಮಿ, ಭವ್ಯ, ಪ್ರೀತಿಕಾ, ಯಶಸ್ವಿನಿ, ಮಂಜುಶ್ರೀ. ಪ್ರೀತಿಯಿಂದ ಸ್ವಾಗತಿಸಿ ನಮ್ಮ ಸಂಬಲ್ಪುರಿಯ ಪೋರಿಯರನ್ನ.
भोजनी हाँ ले 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 ए रस जामो डाली रे रस जामो डाली मुरा खिलु रुची तोते संग चुली हाय रस जामो डाली रे रस जामो डाली ರಸ ಜಾಮು ಡಾಲಿ ಹೇ ರಸ ಜಾಮು ಡಾಲಿ ಎಂಬ ಹಾಡಿನ ಮೂಲಕ ಕುಣಿದು ರಂಜಿಸಿದಂತಹ ನಮ್ಮ ಶಾಲೆಯ ಮಕ್ಕಳಿಗೆ ಹೃತ್ಪೂರ್ವಕ ವಂದನೆಗಳು. ಮನೆ ಮನಗಳ ಚಾವಡಿಯಲ್ಲಿ ಯಕ್ಷಗಾನದ ಕಲೆಯ ಕಂಪು, ಕರ್ಣದೊಳಗೆ ಮಾರ್ಧನಿಸುವ ಚೆಂಡೆ ವಾದ್ಯದ ಸದ್ದಿನ ಇಂಪು, ಮನೆಯ ಮೂಲೆ ಮೂಲೆಗೂ ಹಬ್ಬಲಿ ಕಲೆಯ ನಿನಾದ. ಗೆಜ್ಜೆಯ ನಾದದ ಜೊತೆಗೆ ಬರುತ್ತಿದ್ದಾರೆ ಧೃತೀಯಂ, ಜ್ಯೋತ್ಸ್ನಾ, ತೃಷಾ, ಧನ್ಯಶ್ರೀ, ಯಶ್ವಿತಾ, ಪುಣ್ಯಶ್ರೀ, ರಶ್ಮಿತಾ, ಗಾಯತ್ರಿ, ಜಸ್ಮಿತಾ, ಸ್ತುತಿ, ಲಿಖಿತಾ, ಖುಷಿ, ಸಾನ್ನಿಧ್ಯ, ಕೃತೇಶ್, ನಿಕ್ಷಿತ್, ಮನ್ವಿತ್, ಪ್ರಣವ್. ಈ ನಮ್ಮ ಮುದ್ದಿನ ಮಕ್ಕಳನ್ನು ಚೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಆಕಾಶದಚ್ಚಿನ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಹರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ತಂದನಾನ. ಬೆಳ್ಳಿಯ ಬಿಟ್ಟಾದ ಕೋಡುಗಲ್ಲಿನ ಮೇಗೆ ಬೆಳ್ಳಿಯ ಬಿಟ್ಟಾದ ಕೋಡುಗಲ್ಲಿನ ಮೇಗೆ ಕುಳ್ಳಿಗ ಪರಶಿವ ಜಟಜಾಗೆ ಕುಳ್ಳಿಗ ಪರಶಿವ ಜಟಜಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ. ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ.
ತಂದನ ನಲಿ ನಲಿದಾಡುತ್ತ ಬಂದನ ಬೊಮ್ಮನು ಸಲುಗಿಯುಳು ಭಜರ ಕಂಡನ ಬೊಮ್ಮನು ಸಲುಗಿಯುಳು ಭಜರ ಕಂಡನ ಬೊಮ್ಮನು ಸಲುಗಿಯುಳು ಭಜರ ಕಂಡನ ತಾನಿ ತಂದನ ತಂದನ ತಾನಿ ತಂದನ ತಂದನ ತಾನಿ ತಂದನ 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 ಮಂದಾರ ಚಿಲುವಲ್ಲಿ ಮಂದಾರ ಚಿಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚಿಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಮಂದಾರ ಚಿಲುವಲ್ಲಿ ಚಂದ್ರಾಮ ಕೆಳೆಯಲ್ಲಿ ಸುಂದರ ಕೋಮಲ ಸೊಬಗಿನ ಸುಂದರ ಕೋಮಲ ಸೊಬಗಿನ ಹುಡುಗಿಗೆ ಚಂದದಿ ಪ್ರಾಣವನು ಹುಡುಗಿಗೆ ಚಂದದಿ ಪ್ರಾಣವನು 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 ದೇವನ ದಯದಲ್ಲಿ ದೊರಕಿದ ಪ್ರಸಾದ ದೇವನ ದಯದಲ್ಲಿ ದೊರಕಿದ ಪ್ರಸಾದ ನಾವಿಲ್ಲ ಪಡೆದೇವ ಶಬರೀನ ನಾವಿಲ್ಲ ಪಡೆದೇವ ಶಬರೀನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ಆಕಾಶದಂಚಿನ ಸಿರಿಲೋಕ ಗುಳಿಯಾನ ಲೋಕೇಶ ಶ್ರೀಗರಿ ಕೊರಳಾಗೆ ಲೋಕೇಶ ಶ್ರೀಗರಿ ಕೊರಳಾಗೆ ಧರಿಸಿದ ಲೋಕಿಕ ಸೊಬಗಿನ ಮಂದರ ಲೋಕಿಕ ಸೊಬಗಿನ ಮಂದರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಯಕ್ಷಗಾನಂಗಳಿಗೆ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನ ನೃತ್ಯವನ್ನು ಅಮೋಘವಾಗಿ ಪ್ರದರ್ಶಿಸಿದ ನಮ್ಮ ಶಾಲಾ ಮಕ್ಕಳಿಗೆ ಹೃತ್ಪೂರ್ವಕ ವಂದನೆಗಳು. ಕವಿತೆಯ ಸಾಲು ಬರೆಯಬೇಕು ಅಂದುಕೊಂಡೆ, ಮನಸ್ಸಿನ್ನು ಮನೋರಂಜನೆಯ ಗುಂಗಿನಲ್ಲಿಯೇ ಇದೆ. ಏನು ಮಾಡಲಿ, ಸಮಯದ ಕೊರತೆ. ಕಾಗದ ಪೆನ್ನು ಹಿಡಿದು ಕುಳಿತೆ, ವರ್ಣಿಸಲು ಪದಗಳೇ ಕೈಗೆ ಸಿಗದೆ ಮನ ಮೂಕವಾಗಿದೆ. ಆಸಕ್ತಿ ಕೇವಲ ಕಲಿಕೆಯಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಸಹಪಠ್ಯ ಚಟುವಟಿಕೆಯಲ್ಲಿ ಇರಬೇಕು ಎಂದು ತೋರಿಸಿಕೊಟ್ಟಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು. ಯಕ್ಷಗಾನಕ್ಕೆ ಸಹಕರಿಸಿದ ಗುರುಗಳಾದ ಬಾಲಕೃಷ್ಣ ಉಡ್ಡಂಗಳ ಇವರಿಗೆ ಮನದುಂಬಿ ಧನ್ಯವಾದಗಳನ್ನು ಶಾಲೆಯ ಪರವಾಗಿ ಅರ್ಪಿಸುತ್ತಿದ್ದೇನೆ. ಅವಕಾಶ ನೀಡಿದಂತಹ ಪ್ರತಿಯೊಬ್ಬರಿಗೂ ಶಾಲೆಯ ಪರವಾಗಿ ಮನದಾಳದ ಧನ್ಯವಾದಗಳು. ಇಷ್ಟು ಹೊತ್ತು ಸುಂದರವಾದಂತಹ ನೃತ್ಯಗಳನ್ನು ಪ್ರಸ್ತುತಪಡಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಪಾಣಾಜೆ ಇಲ್ಲಿಯ ಮಕ್ಕಳಿಗೂ ಮತ್ತು ನೃತ್ಯವನ್ನು ಸಂಯೋಜಿಸಿದಂತಹ ಅಧ್ಯಾಪಕ ವೃಂದಕ್ಕೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದಿನ ನೃತ್ಯ ಪ್ರದರ್ಶನಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಸೂರಂಬೈಲು ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ತಮಗಾಗಿ ಇದೀಗ ವೇದಿಕೆ.
ಸಮಯವನ್ನು ಪರಿಪಾಲಿಸುವುದು ನಮ್ಮ ಧರ್ಮ. ಆದ್ದರಿಂದ ಸಮಯ ಓಡ್ತಾ ಇದೆ. ದಯಮಾಡಿ ಶಾಲೆಯ ಶಿಕ್ಷಕರ ಗಮನಕ್ಕೆ. ಹಲ್ 7:30 ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ. ಆದ್ದರಿಂದ ನಾವು ಆ ಹೊತ್ತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಗಿಸಬೇಕಾಗ್ತದೆ. ಹಲ್ 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 ವೃಂದ ದಾದಯಿನಿ ನಮ್ಮ ಆರ್ಲಪದ ಈತೊಂಜಿ ಗೌಜಿಟಿ ರಾರಾಜಿಸುತ್ತೊಂಡು. ಹಾ ಅಂದತ್ತ ಶ್ರಾವಣಿ ಏತೊಂಜಿ ಜನಸಾಗರ ಸೇರ್ತುಲ್ಲೇರು ಬಲ ತೂಕ ಅಕ್ಕಳೊಟ್ಟಿಗೆ ನಮಲ ಸೇರ್ತೆ ಸಂಭ್ರಮ ಟಿಪ್ಪುಕ. ರಣರಂಗದಲ್ಲಿ ಯುದ್ಧಕ್ಕೆ ಮಂಗಳವನ್ನು ಹಾಡಿ ಪ್ರಕೃತಿಯ ಮಡಿಲಲ್ಲಿ ಕಂಗೊಳಿಸುತ್ತಿರುವ ಪಾಣಾಜಯ ಒಡೆಯ ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ದೇವರ ಪಾದ ಕಮಲಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಪಾಣಾಜೆ ಇಲ್ಲಿ ಹಮ್ಮಿಕೊಂಡಿರುವ ಬ್ರಹ್ಮಕಲಶೋತ್ಸವಕ್ಕೆ ಆಗಮಿಸಿರುವ ಎಲ್ಲ ದೈವ ಪ್ರೀತಿ ಪಾತ್ರರಿಗೆ ನಮ್ಮ ನಮನಗಳು. ಎಲ್ಲರನ್ನೂ ತಮ್ಮ ನೃತ್ಯ ವೈಭವದಿಂದ ಮನರಂಜಿಸುತ್ತಿರುವ ಶಾಲಾ ಸನ್ಮಿತ್ರರೆಲ್ಲರಿಗೂ ಧನ್ಯವಾದಗಳು. ಇದೀಗ ನಮ್ಮ ಸೂರಂಬೈಲು ಶಾಲೆಯ ವತಿಯಿಂದ ನೃತ್ಯ ಕಲರವ. ಮೊದಲಿಗೆ ನಮ್ಮ ದೈವದ ನಾಡು ತುಳುನಾಡಿನ ಗಂಡುಗಲೆ ಜನಪದ ಸಾಂಪ್ರದಾಯಿಕ ನೃತ್ಯ ಯಕ್ಷಗಾನದ ಪ್ರವೇಶ ಕುಣಿತದೊಂದಿಗೆ ಗಣಪನ ಸ್ತುತಿಸಲು ಬರುತ್ತಿದ್ದಾರೆ ನಮ್ಮ ಸೂರಂಬೈಲು ಶಾಲೆಯ ವಿನಾಯಕ, ಧನ್ಯಶ್ರೀ ಹಾಗೂ ಬಿಜಿ ಚೇತನ್.
ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದ ಭಾವಜ ವಿಷಯಕ್ಕೆ ಸಿಲುಕದ ಕೋರಿದ ಗಿರಿಜೆಯ ಬರಸುತನ ಭಾವಜ ವಿಷಯಕ್ಕೆ ಸಿಲುಕದನ ಕೋರಿದ ಗಿರಿಜೆಯ ವರಸುತನ ಭಾವಜ ವಿಷಯಕ್ಕೆ ಸಿಲುಕದನ ಕೋರಿದ ಗಿರಿಜೆಯ ವರಸುತನಾದ ದೇವಾ ಯಕ್ಷಗಾನದ ಅಲಂಕಾರೊಂದು ಏತು ಪೊರ್ಲು ಆಹಾ ಅಲಂಕಾರ ಮಾತ್ರ ವಿಘ್ನ ವಿನಾಯಕನನ್ನು ಯಕ್ಷಗಾನದ ಸ್ತುತಿ ಪೊನೆ ಆತೇ ಪೊರ್ಲು ದೇವರನ್ನು ಸುಗಿತಂದು ನೈಲ್ತು ನನಕ್ಲೆಗ ಸೊಲ್ಮೇಲು. ಮುಂದಿನ ನೃತ್ಯ ನಮ್ಮದು ವೈವಿಧ್ಯ ನಾಡು. ಎಲ್ಲ ರಾಜ್ಯ ಕಲೆಗಳನ್ನು ನಾವು ಗೌರವಿಸುತ್ತೇವೆ. ಗುಜರಾತಿ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಸುರಂಬೈಲು ಶಾಲೆಯ ಸಾನ್ವಿಕಾ, ಲಿಯಶ್ರೀ, ಧೃತಿ, ಪೂರ್ವಿತಾ, ಚೈತ್ರ, ಸಾನ್ವಿ, ರಚನಾ, ಯುಕ್ತಿ, ಕೃತಿಕಾ, ಆತ್ಮಿ, ವೈಷ್ಣವಿ ಹಾಗೂ ನಿರೀಕ್ಷಾ. ಇವರನ್ನು ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ನಮ್ಮ ಸೂರಮೇಲು ಶಾಲೆಯ ಮೇಲೆ ನಿಮ್ಮ ಚಪ್ಪಾಳೆಯ ಆಶೀರ್ವಾದ ಹೀಗೆಯೇ ಇರಲಿ. और चारू मेर हुई मिलाट ते आया मारा पावड़ा के स्वागत करा फुलवारी रे साजे गाजे बाजे गूंजे सपनोरी रे किलकारी रे वन उपवन अभिनंदन करता छाई घटा परियारी रे शक्कर भांको झांकी झांको हुई जश्न की ये तैयारी रे मन हर जाओ धन बरसाओ धन सुखवारो जी रे आयो रे शुभ दिन आयो रे
ಆಯೋ ರೇ ಶುಭ ದಿನ ಆಯೋ ರೇ. ಭಾರಿ ಶೋಕುಟ ಶುಭದ ಪದ್ಯಕ್ಕೆ ಡ್ಯಾನ್ಸ್ ಮಾತನಾಡಿಕ್ಲೆಗೆ ಸಲ್ಮೇನು. ನಮ್ಮ ಸನಾತನ ಧರ್ಮದ ಮಹಾನ್ ಆದರ್ಶ ಪುರುಷ ಅಯೋಧ್ಯಾಧಿಪತಿ ಶ್ರೀರಾಮನ ನಾಮ ಜಪಿಸಲು ಬರುತ್ತಿದ್ದರೆ ನಮ್ಮ ಸೂರಮೈಲು ಶಾಲೆಯ ಬಾಲ ಹನುಮಂತರಾದ ವಿದೀಪ್, ಸಾಕೇತ್ ರಾಮ, ಧನ್ವೇತ್, ಚಿರಾಗ್, ಅನುಷ್, ಹರ್ಷಿತ್, ತನುಷ್, ಆದಿತ್ಯ ಕೃಷ್ಣ, ಅಭಿಲಾಷ್, ತನುಜ್, ಹವೇಶ್, ದೀಕ್ಷಿತ್, ವಿನೀತ್. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ಓ ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನ ಇದ್ದೇ ಇರುವನು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷನೇ ಈ ಗುಣ ತೇಜ. ಜಯ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ 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 ರಾಮ. ಓ ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ.
ಅನ್ಸಿಟ್ಟು ರಾಮನಾಮ ಮುಳುಗಾಯನ ನಿಕ್ಲೆಗೆ ಸೊಲ್ಮೇಲು ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪನನ್ನು ಸ್ಮರಿಸಿದರೆ ನಮ್ಮದು ಶಾಂತ ಚಿತ್ತ. ಚಂದನತ್ತಿನ ಮಣಮುಲ್ಲ ಎಂಬ ಹಾಡಿನ ಮೂಲಕ ಅಯ್ಯಪ್ಪನನ್ನು ಸ್ಮರಿಸಲು ಆಗಮಿಸುತ್ತಿದ್ದಾರೆ ನಮ್ಮ ಸೂರಂಬೈಲು ಶಾಲೆಯ ವೃಂದ, ಶ್ರಾವಣಿ, ಶ್ರೇಯ, ಲಿಖಿತಾ, ಕೀರ್ತಿ, ಯಶಸ್ವಿ, ಧನ್ಯಶ್ರೀ, ಪಯಸ್ವಿನಿ, ಯಶಸ್ವಿನಿ. ಈ ಭಕ್ತಮಣಿಗಳಿಗೆ ಇದೀಗ ವೇದಿಕೆ ನಿಮಗಾಗಿ. ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനി. ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനി. ശനിയുടെ ഹരണേ വരണേ, നീ അരവണ മധുരം തരണേ. മനസ്സിൻ പമ്പയിൽ നീരാടുക നീ, ശരണ നദിയലകൾ അണിയണ വരദനെ. ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനേ. രാജനു പൊന്നോമന നീ, മിഴികൾ നേടിയ കൺമണി നീ. രാവിലെ എൻ മനസ്സിൽ പ്രണവം നീട്ടിയ ശംഖുലി നീ. വ്രതവും നോറ്റുവരുന്നവരിൽ പൊളിമങ്ങാതുള്ളൊരു നീത്തിരി നീ. വ്രതവും നോറ്റുവരുന്നവരിൽ പൊളിമങ്ങാതുള്ളൊരു നീത്തിരി നീ. കരൾ നൊന്തു പാടുമൊരെന്റെ കണ്ണീരിൻ കണിമായ്ച്ചവനെ. ശരണം 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 തരണേ സ്വാമിയേ, ശരണം 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 തരണേ സ്വാമിയേ. എന്നിലുള്ള സംഗീതം നിൻ വനികയിലൊഴുകണ നദിയിലെ നുരമണി. ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനേ. സ്വാമിയേ അയ്യപ്പോ അയ്യപ്പോ സ്വാമിയേ, സ്വാമിയേ അയ്യപ്പോ അയ്യപ്പോ സ്വാമിയേ. മഞ്ഞിലെ മന്ദാകിനിയിൽ മകരം തൂകിയ ചന്ദ്രിക നീ. പൂർണിമയിൽ പുഷ്കലയിൽ അരുണിമ ചൂടിയ നാഥൻ നീ. പടികൾ കേറി വരുന്നവരിൽ അലിവെല്ലാമുള്ളൊരു പൊൻകണി നീ. പടികൾ കേറി വരുന്നവരിൽ അലിവെല്ലാമുള്ളൊരു പൊൻകണി നീ. മുഖം കണ്ടു കൈതൊഴുമെന്റെ ജന്മത്തിൻ ശനി തീർത്തവനെ. ശരണം തരണേ സ്വാമിയേ അയ്യപ്പോ, ശരണം തരണേ. എന്നിലുള്ള ദേവാംശം നിൻ ശിലയുടെ നെറുകയിൽ ഉരുകിയ
പ്രിയ ഹൃദമണി ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ ശനിയുടെ ഹരണേ വരണേ നീ അരവണ മധുരം തരണേ മനസ്സിൻ പമ്പയിൽ നീരാടുക നീ ചരണ നദിയലകൾ അണിയണ വരദനെ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ ചന്ദനത്തിൻ മണമുള്ള നന്ദനത്തിൽ കൂടികൊള്ളും മന്മധാരി ശിവസുതനി അയ്യപ്പ മാധവന്റെ തിരുമകനീ ശരണം 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 സ്വാമിയപ്പ ശരണം 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 സ്വാമിയപ്പ ശരണം 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 സ്വാമിയപ്പ ശരണം സ്വാമിയേ ശരണമയ്യപ്പോ. ಭಾರಿ ಶೋಕದ ಡ್ಯಾನ್ಸ್ ತೊಟ್ಟಿಗೆ ಅಯ್ಯಪ್ಪ ದೇವರಿಗೆ ಭಕ್ತಿ ಸ್ಮರಿಸಿನ ಅನಿಕ್ಲೆಗೆ ಸೊಲ್ಮೆಲು. ಆಹಾ ಎಂತಹ ಭಕ್ತಿಸುದೆ. ಗಣೇಶನನ್ನು ಸ್ತುತಿಸಿ ಆಯಿತು, ರಾಮ ಮಂತ್ರ ಜಪಿಸಿ ಆಯಿತು, ಅಯ್ಯಪ್ಪನನ್ನು ಸ್ಮರಿಸಿ ಆಯಿತು. ಇನ್ನು ಶಕ್ತಿಗೆ ಮತ್ತೊಂದು ಹೆಸರೇ ಹನುಮಂತ. ನಮ್ಮ ಹನುಮಂತನನ್ನು ಏಕೆ ಬಿಡಬೇಕು? ಹನುಮಾನ್ ಚಾಲಿಸ್ ಸ್ತೋತ್ರದೊಂದಿಗೆ ಎಲ್ಲರಲ್ಲೂ ಶಕ್ತಿ ಭಕ್ತಿ ತುಂಬಲು ಬರುತ್ತಿದ್ದಾರೆ ನಮ್ಮ ಸೂರಮಲ್ಲು ಶಾಲೆಯ ವಿದ್ಯಾರ್ಥಿನಿಯರು. चरण सरोज रज निज मन मुकुर सुधार वरनौ रघुबर विमल जसु जोदायक फलचारि ज्ञान गुण सागर जय कपीस दिवलोक उजागर जय मान ज्ञान गुण सागर जय कपीस दिवलोक उजागर अतुलित बल धामा अंजनी पुत्र पवन सुत नामा महावीर विक्रम बजरंगी के संकीर्ण ज्ञान गुण सागर जय कपीस दिवलोक उजागर जय मान ज्ञान गुण सागर जय कपीस दिवलोक उजागर दूत अतुलित बल धामा अंजनी पुत्र पवन सुत नामा महावीर विक्रम बजरंगी कुमति निवार सुमति के संगी शंकर सुमन केसरी नंदन तेज प्रताप महाजगबंदन शंकर सुमन केसरी नंदन तेज प्रताप महाजगबंदन विद्यावान गुणी अति चातुर राम काज करिबे को आतुर विद्यावान गुणी अति चातुर राम काज करिबे को आतुर प्रभु चरित सुनबे को रसिया राम लगन सीता मन बसिया
साथी गौरी चौखट पे चल के आज चारों धाम आए हैं बजाओ ढोल स्वागत में मेरे घर राम आए हैं कथा शबरी की जैसे जुड़ गई मेरी कहानी से न रोको आज धोने दो चरण आँखों के पानी से बहुत खुश हैं मेरे आंसू के प्रभु के काम आए हैं बजाओ ढोल स्वागत में मेरे घर राम आए हैं ಹಲ್ ಆತ್ಮೀಯ ಭಗವದ್ಭಕ್ತರೇ, ಇದುವರೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರಂಬೈಲು ಈ ಮಕ್ಕಳಿಂದ ಚಿಣ್ಣರ ಕಲರವದಲ್ಲಿ ಕಿಣ್ಣಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪ್ಪದವು ಪಾಡಾಜೆ ಪುತ್ತೂರು ದಕ್ಷಿಣ ಕನ್ನಡ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಶ್ರೇಷ್ಠವಾದಂಥ ಈ ವೇದಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಬ್ರಹ್ಮಕಲಶೋತ್ಸವದ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ಹಾಗೂ ಆಡಳಿತ ಮುಕ್ತೇಶ್ವರಗಳಿಗೆ ಹಾಗೆ ಸಮಿತಿಯ ಎಲ್ಲ ಬಾಂಧವರಿಗೆ ಶಾಲಾ ಪರವಾಗಿ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಚಿಣ್ಣರ ಉತ್ಸವ ಇದರಲ್ಲಿ ಇದುವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರಂಬೈಲು ಇಲ್ಲಿನ ವಿದ್ಯಾರ್ಥಿಗಳಿಗೆ ಹಾಗೂ ಇವರನ್ನು ಅಣಿಗೊಳಿಸಿದ ಶಾಲಾ ಶಿಕ್ಷಕ ವೃಂದಕ್ಕೆ ಹಾಗೂ ಮಕ್ಕಳ ಹೆತ್ತವರಿಗೆ ಹಾಗೂ ಪೋಷಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವರೆ ಸುಬಾದ ಪ್ರೌಢಶಾಲೆ ಪಾಣಾಜೆ ಇಲ್ಲಿಯ ವಿದ್ಯಾರ್ಥಿ ವೃಂದಕ್ಕೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ಇದ್ದೇವೆ. ರಣಮಂಗಲ ಶ್ರೀ ರಣಮಂಗಲ ಶ್ರೀ ಸುಬ್ರಹ್ಮಣ್ಯ ಪ್ರಸನ್ನಃ ಶರಸ್ಥಾನಿತ್ಯ ಶ್ರೀ ದೈವಗಳಾದ ಪೂಮಾಣಿ ಕಿಣ್ಣಿಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲವದವು ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾನ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಚಿಣ್ಣರ ಕಲೋತ್ಸವ ಸುಬೋಧ ಪ್ರೌಢಶಾಲೆ ಇದರ ವತಿಯಿಂದ ಈಗ ಇಲ್ಲಿ ಕಾರ್ಯಕ್ರಮವು ಜರುಗಲಿರುವುದು. ಇದಕ್ಕೆ ಮೊದಲನೆಯದಾಗಿ ಶಬರಿಮಲೆ ಗಿರಿವಾಸ ಅಯ್ಯಪ್ಪನು ಭಕ್ತರನ್ನು ಪೊರೆಯುತ್ತಾನೆ. ಆತನಿಗೆ ಭಕ್ತರು ವ್ರತ ಕೈಗೊಂಡು 18 ಮೆಟ್ಟಲನ್ನು ಹತ್ತಿ ಅಯ್ಯಪ್ಪನನ್ನು ಕಂಡು ಪುನೀತರಾಗುತ್ತಾರೆ. ಅಂತಹ ಭಕ್ತಿಯೇ ಪ್ರಧಾನವಾದ ಅಯ್ಯಪ್ಪನನ್ನು ನಿಮ್ಮ ಮುಂದೆ ಭಜಿಸಲು ಬರುತ್ತಿದ್ದಾರೆ ನಮ್ಮ ಸುಬೋಧ ಪ್ರೌಢಶಾಲಾ ವಿದ್ಯಾರ್ಥಿನಿಯರಾದ ಸಿಂಚನಾ ಎಸ್, ಸ್ವಸ್ತಿಕಾ,
ಸಿಂಚನಾಯಿ, ರಚನಾ ಎಸ್, ಸೌಮ್ಯ, ಕೃಪಾಶ್ರೀ, ಪ್ರತೀಕ್ಷಾ ಇವರನ್ನು ಜೋರಾದ ಕೈಚಪ್ಪಾಳೆ ಮೂಲಕ ಸ್ವಾಗತಿಸಿ. ഗണപതി പാരിന്റെ അധിപതി കൊമ്പാർന്നുണരണവൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം പമ്പാ ഗണപതി പാരിന്റെ അധിപതി കൊമ്പാർന്നുണരണവൻപി തന്റെ തുമ്പിക്കെ ചേർക്കണം നെഞ്ചി വിഘ്നങ്ങൾ വിധി പോലെ തീർക്കണം വേദാന്ത പൊരുളിൻ ആധാരശിലയെ കാരുണ്യക്കടൽ കണ്ട കലികാല പ്രഭുവേ കണി കാണാൻ മുന്നിൽ ചെല്ലുമ്പോൾ ദുഃഖങ്ങൾ കർപ്പൂരത്തിരിയായി കത്തുമ്പോൾ അയ്യപ്പൻ കളഭച്ചാട്ടണിയാൻ നിൽക്കുമ്പോൾ നെയ്യഭിഷേകം സ്വാമിക്ക്, പാലഭിഷേകം സ്വാമിക്ക്, തിരുവാഭരണം സ്വാമിക്ക്, തിരുവമൃതം സ്വാമിക്ക്. പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുൻപിൽ. പന്തളനാഥൻ വൻപുലിമേലെ വന്നെഴുന്നെള്ളും മാമലയിൽ മകരവിളക്കിൻ മഞ്ജുളനാളം മിഴിതെളിയാനായി കാണും ഞാൻ. പന്തളനാഥൻ വൻപുലിമേലെ വന്നെഴുന്നെള്ളും മാമലയിൽ മകരവിളക്കിൻ മഞ്ജുളനാളം മിഴിതെളിയാനായി കാണും ഞാൻ. ഓ ദയാമയ പരാൽപര ശരണജപങ്ങളോടെ നിൽക്കവേ, ഓ ദയാമയ പരാൽപര ശരണജപങ്ങളോടെ നിൽക്കവേ, ഒരു നെയ്ത്തിരിക്കു പകരം എരിഞ്ഞു നരജന്മമെന്നൂരും. പമ്പാ ഗണപതി പാരിന്റെ അധിപതി കൊമ്പാർന്നുണരണമൻപിൽ തന്റെ തുമ്പിക്കെ ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുമ്പിൽ. സങ്കടമെല്ലാം ഇരുമുടിയാക്കി സന്നിധി തേടും പാപികളെ സംക്രമസന്ധ്യേ നിന്നോടെ ചിമിഴിൻ കുങ്കുമമൊഴിയും മയ്യപ്പൻ. ഓ നിരാമയ നിരന്തര പ്രണവജപങ്ങളോടെ നിൽക്കവേ, ഓ നിരാമയ നിരന്തര പ്രണവജപങ്ങളോടെ നിൽക്കവേ,
പതി കൊമ്പാർന്നുണരണ മൻപിൽ തന്റെ തുമ്പിക്ക് ചേർക്കണം നെഞ്ചിൽ വിഘ്നങ്ങൾ വിധി പോലെ തീർക്കണം മുമ്പിൽ നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാമൃതം സ്വാമിക്ക് നെയ്യഭിഷേകം സ്വാമിക്ക് പാലഭിഷേകം സ്വാമിക്ക് തിരുവാഭരണം സ്വാമിക്ക് തിരുവാമൃതം സ്വാമിക്ക്. ಹಲೋ ಹೇಗಿತ್ತು ಡ್ಯಾನ್ಸು? ಅಂದ್ರೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಕೇಳಲಿಲ್ಲ, ಇನ್ನೊಮ್ಮೆ. ಇಂದಿನ ದಿನದಲ್ಲಿ ಮೊಬೈಲ್
ಶೋ ಚಂದ ಇತ್ತಲ್ವಾ? ಹೇಳಿ, ಚಂದ ಇತ್ತಲ್ವಾ? ಹಾ, ಗುಡ್ಡ ಬೆಟ್ಟಗಳಲ್ಲಿ ವಾಸಿಸುವ ಲಂಬಾಣಿಯರ ಜನಪದ ನೃತ್ಯಗಳು ರಮಣೀಯವಾಗಿದೆ. ಕಸೂತಿ ಮಣಿ ಕನ್ನಡಿಗಳಿಂದ ಹೊಲೆದಿರುವ ಬಣ್ಣದ ಕುಪ್ಪಸಗಳನ್ನು ತೊಟ್ಟು ಕಾಲು ಬೆರಳುಗಳಿಂದ ತಲೆಯವರೆಗೂ ಕೂದಲಿನವರೆಗೂ ಆಭರಣಗಳನ್ನು ಧರಿಸಿ ಕೈಗಳನ್ನು ಜೋತು ಹಾಕಿ ಸಾಮೂಹಿಕವಾಗಿ ಕುಣಿಯುವಾಗ ಈ ನೃತ್ಯದ ಚಲನೆಗಳ ಲಾಲಿತ್ಯ ಎದ್ದು ಕಾಣುತ್ತದೆ. ಅಂತಹದ್ದೇ ಜಾನಪದ ಸೊಗಡಿನ ಲಂಬಾಣಿ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಸುಬೋಧ ಪ್ರೌಢಶಾಲಾ ವಿದ್ಯಾರ್ಥಿನಿಯರಾದ ಪ್ರಾರ್ಥನಾ, ಕೃಪಾಶ್ರೀ, ಚೈತನ್ಯ, ದೀಪಿಕಾ, ಸ್ವೀಕೃತಿ, ರಚನಾ, ಶ್ರಾವ್ಯ, ಸಿಂಚನ ಎಸ್, ಲಾವಣ್ಯ, ಭವ್ಯಶ್ರೀ, ದೀಪ್ತಿಲಕ್ಷ್ಮಿ ಇವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ.
ನೃತ್ಯ ಹೇಗಿತ್ತು? ಹೇಗಿತ್ತು? ಜೋರಾಗಿ ಇನ್ನೊಮ್ಮೆ ಇನ್ನೊಮ್ಮೆ. ಚಿಣ್ಣರ ಉತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೂ ನಮಗೆ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಮಿತಿಗೆ ನಮ್ಮ ಸುಬೋಧ ಶಾಲಾ ಪರವಾಗಿ ಧನ್ಯವಾದಗಳು. ಈಗ ನನ್ನೊಟ್ಟಿಗೆ ಎಲ್ಲರೂ ಹೇಳಿ ಜೈ ಶ್ರೀರಾಮ್. ಇನ್ನೊಮ್ಮೆ ಜೈ ಶ್ರೀರಾಮ್. ನಮ್ಮ ಸುಬೋಧ ನಮ್ಮ ಹೆಮ್ಮೆ, ನಮ್ಮ ಸುಬೋಧ ನಮ್ಮ ಹೆಮ್ಮೆ. ಹೇಳಿ ಇನ್ನೊಮ್ಮೆ. ಧನ್ಯವಾದಗಳು. ಹಲೋ. ಇದುವರೆಗೆ ಕಾರ್ಯಕ್ರಮವನ್ನು ನೀಡಿದ ಸುಬೋಧ ಪ್ರೌಢಶಾಲೆ ಪಾಣಾಜೆ ಇವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ನಮ್ಮೂರ ಬ್ರಹ್ಮಕಲಶೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪಾಣಾಜೆ ಶಾಲೆಯ ಶಿಕ್ಷಕ ವೃಂದ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವರೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ತಮ್ಮಣ್ಣ ನಾಯಕ ಸುಡುಕುಳಿ ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪಾಣಾಜೆ ಶಾಲೆಯ ಶಿಕ್ಷಕ ವೃಂದದವರು ದಯವಿಟ್ಟು ವೇದಿಕೆಗೆ ಬರಬೇಕು. ಆದಷ್ಟು ಬೇಗವಾಗಿ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ತದನಂತರ ಒಡ್ಯ ಶಾಲೆಯ ಶಿಕ್ಷಕ ವೃಂದ ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದ ಅತಿಥಿ ಅಭ್ಯಾಗತರುಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಆದಷ್ಟು ಶೀಘ್ರವಾಗಿ ಸ್ಮರಣಿಕೆಯನ್ನು ಪಡೆದುಕೊಂಡು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ ಪಾಣಾಜೆ ಶಾಲೆಯ ಶಿಕ್ಷಕ ವೃಂದಕ್ಕೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ತಮ್ಮಣ್ಣ ನಾಯಕ ಸುಡುಕುಳಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮುಂದಕ್ಕೆ ಒಡ್ಯ ಶಾಲೆಯ ಶಿಕ್ಷಕ ವೃಂದ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಡ್ಯ ಶಾಲೆಯ ಶಿಕ್ಷಕ ವೃಂದ ಮೇಡಮ್ ಒಂದು ಸ್ವಲ್ಪ ಬೇಗ ಬಂದು ನಮ್ಮೊಂದಿಗೆ ಸಹಕರಿಸಬೇಕು. ಮುಂದಕ್ಕೆ ಸೂರಂಬೈಲು ಶಾಲೆಯ ಶಿಕ್ಷಕ ವೃಂದ ತಾವುಗಳು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಡ್ಯ ಶಾಲೆಯ ಶಿಕ್ಷಕ ವೃಂದದವರು ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಿಕೊಳ್ತಾ ಇದ್ದೇವೆ. ಸೂರಂಬೈಲು ಶಾಲೆಯ ಶಿಕ್ಷಕ ವೃಂದ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೂರಂಬೈಲು ಶಾಲೆಯ ಶಿಕ್ಷಕ ವೃಂದ, ನಂತರ ಸುಬೋಧ ಪ್ರೌಢಶಾಲೆ ಪಾಣಾಜೆ ಇಲ್ಲಿಯ ಶಿಕ್ಷಕ ವೃಂದದವರು ವೇದಿಕೆಯಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಬೋಧ ಪ್ರೌಢಶಾಲೆ ಪಾಣಾಜೆ ಇಲ್ಲಿನ ಶಿಕ್ಷಕ ವೃಂದದವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಅರ್ಲಪದವು ಪಾಣಾಜೆ ಇದರ ನವೀಕರಣ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸಲುವಾಗಿ ಚಿಣ್ಣರ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಇದುವರೆಗೆ ನಡೆದು ಬಂದಿರುತ್ತದೆ. ಸಹಕರಿಸಿದ ಸರ್ವರಿಗೆ ಕೂಡ ಬ್ರಹ್ಮಕಲಶೋತ್ಸವ ಸಮಿತಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ. ಸಭಾ ಕಾರ್ಯಕ್ರಮ ನಿರ್ವಹಣಾ ಸಮಿತಿಗೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ನಿರೂಪಣೆಯನ್ನು ನಿರ್ವಹಿಸಲಿದ್ದಾರೆ ತಾಲೂಕು ಯುವ ಪ್ರಶಸ್ತಿ ವಿಜೇತ ನಿರೂಪಣೆಗಾರ ಬಾಲಕೃಷ್ಣ ರೈ ಪೊರ್ದಾಲ್ ಇವರಿಗೆ ವೇದಿಕೆಯನ್ನು ಹಸ್ತಾಂತರಿಸ್ತಾ ಇದ್ದೇವೆ. Hello, mic check.
ಆದರಣೀಯರೇ, ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪದವು ಪಾಣಾಜ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಪ್ರಥಮ ದಿನದ ಅದ್ದೂರಿ ಸಭಾ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜುಗೊಳ್ಳುತ್ತಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ನೆರವೇರಲಿದೆ. ಆ ನಿಟ್ಟಿನಲ್ಲಿ ಎಲ್ಲ ಭಗವದ್ಭಕ್ತರು ವೇದಿಕೆಯ ಮುಂಭಾಗದ ಆಸನವನ್ನು ಮತ್ತೊಮ್ಮೆ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯ ಮೇರೆಗೆ ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಪ್ರಸ್ತುತಗೊಳ್ಳಲಿದೆ. ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇಂದಿನ ಸಂಜೆಯ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆ ಚೇರ್ ಮೇಲೆ ನಿಂತಿರುವ ಎಲ್ಲ ಮಕ್ಕಳು ಕೂಡ ಆಸನವನ್ನ ವೇದಿಕೆಯ ಮುಂಭಾಗದಲ್ಲಿ VIP ಆಸನಗಳು ಅದು ಸಂಬಂಧಪಟ್ಟ ರಿಸರ್ವ್ ಗೆಸ್ಟ್ಗಳಿಗೆ ಮಾತ್ರ ಸೀಮಿತ. ದಯವಿಟ್ಟು ಹಿಂಭಾಗದ ಆಸನವನ್ನ ಸ್ವೀಕಾರ ಮಾಡಿ ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಇದೀಗ ಆದರಣೀಯರೇ, ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವ ಸನ್ಮಾನ್ಯ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು, ಪ್ರಧಾನ ಸಂಚಾಲಕರು, ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿ. ಆಶೀರ್ವಚನ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳು. ಸಭಾ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಮಂಗಳೂರು. ಸನ್ಮಾನಿಸುವವರು ಮುಖ್ಯ ಅತಿಥಿಗಳು ಶ್ರೀ ಹೇಮನಾಥ ಶೆಟ್ಟಿ ಕಾವು, ಮಾನ್ಯ ಸಂಚಾಲಕರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಶ್ರೀ ಬಸಂತ ಪೈ, ಉದ್ಯಮಿಗಳು, ಬದಿಯಡಕ. ಶ್ರೀ SV ಜಯರಾಮರೈ ಬಳ್ಳಜ್ಜ, ಉಪಾಧ್ಯಕ್ಷರು, KMF ಮಂಗಳೂರು. ಶ್ರೀ ಈಶ್ವರ ಭಟ್ ಪಂಜಗುಡ್ಡ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. ಶ್ರೀ ರಾಧಾಕೃಷ್ಣ ನಾಯಕ್, ಅಧ್ಯಕ್ಷರು, ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಮುಪ್ಪಿನಂಗಡಿ. ಡಾಕ್ಟರ್ ಹರಿಕೃಷ್ಣ ಪಾಣಾಜೆ, ದುರ್ಗಾ ಕ್ಲಿನಿಕ್ ಪರ್ಲಡ್ಕ ಪುತ್ತೂರು. ಶ್ರೀ ಅಜಯ್ ಪೈ, ಉದ್ಯಮಿಗಳು, ಪುತ್ತೂರು. ಶ್ರೀ ಆನಂದರೈ ಸುರಂಬೈಲು, ಪ್ರಗತಿಪರ ಕೃಷಿಕರು. ಶ್ರೀ ಪದ್ಮನಾಭ ಬೋರ್ಕರ್, ಅಧ್ಯಕ್ಷರು, ಕೃಷಿ ಪತ್ತಿನ ಸಹಕಾರಿ ಸಂಘ ಪಾಣಾಜೆ. ಶ್ರೀ ರಾಧಾಕೃಷ್ಣ ರೈ ಆನಾಜೆ, ನ್ಯಾಯವಾದಿಗಳು, ಮಂಗಳೂರು. ಶ್ರೀ ಕೃಷ್ಣ ಪ್ರಸಾದ್ ಆಳ್ವ, ಆಳ್ವರ ಮನೆ, ಚೆಲ್ಲಡ್ಕ. ಶ್ರೀ ಲೋಕೇಶ್ ಬಲ್ಯಾಯ, ದೊಡ್ಡಡ್ಕ, ಜ್ಯೋತಿಷರು, ಸ್ವಸ್ತಿಕ್ ಜ್ಯೋತಿಷಾಲಯ, ಅರ್ಲಪ್ಪದವು, ಪಾಣಾಜೆ. ಶ್ರೀ ಭಾಸ್ಕರ್ ರೈ ಪಡ್ಯಂಬೆಟ್ಟು, ಪ್ರಾಜೆಕ್ಟ್ ಮ್ಯಾನೇಜರ್, SIT ಟೆಕ್ನಾಲಜಿ, ಬೆಂಗಳೂರು. ತುಂಬು ಗಣ್ಯ ಅತಿಥಿಗಳನ್ನ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎಲ್ಲ ಭಗವದ್ಭಕ್ತರು ದೊಡ್ಡ ಚಪ್ಪಾಳೆಯೊಂದಿಗೆ ಪ್ರಧಾನ ವೇದಿಕೆಗೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಂಸದರು, ಮಂಗಳೂರು, ಇವರು ಉದ್ಘಾಟಕರಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಸಮಸ್ತ ಭಗವದ್ಭಕ್ತರ ಪರವಾಗಿ ಎಲ್ಲ ಅತಿಥಿ ಬಂಧುಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಶ್ರೀ ನಾರಾಯಣ ಪ್ರಕಾಶ್ ನೆಲ್ಲಿಂತಿಮಾರು, ನಿರ್ದೇಶಕರು, KMF ಮಂಗಳೂರು, ಇವರು ಕೂಡ ಇದೀಗ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನ ಕೂಡ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಸೀತಾರಾಮರೈ ಕೆದಂಬಾಡಿ ಗುತ್ತು, ಮಾಲಕರು,
ಪದ್ಮಶ್ರೀ ಗ್ರೂಪ್ಸ್ ಪುತ್ತೂರು ಇದೀಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ತಮ್ಮನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ಆದರಣೀಯ ಭಗವದ್ಭಕ್ತರೇ, ಮುಂದಿನ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯ ಮೇರೆಗೆ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪದವು ಪಾಣಾಜೆ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಪ್ರಥಮ ದಿನದ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೇವೆ. ವೇದಿಕೆಯಲ್ಲಿ ಎಲ್ಲ ಅತಿಥಿ ಬಂಧುಗಳ ಉಪಸ್ಥಿತಿಯೊಂದಿಗೆ ಇದೀಗ ಸಭಾ ಕಾರ್ಯಕ್ರಮ ಆರಂಭಗೊಳ್ಳುತ್ತಿದೆ. ಆದರಣೀಯರೇ, 1200 ವರ್ಷಗಳ ಇತಿಹಾಸವುಳ್ಳ ಸಾಕ್ಷಾತ್ ಮಹಾವಿಷ್ಣುವಿನಿಂದ ತಾವರೆಡೆ ಎಸಲಿನಿಂದ ಸೃಷ್ಟಿಸಿಯಾಗಿ ಮಹಾವಿಷ್ಣುವಿನ ಆಜ್ಞೆಯಂತೆ ಘಟ್ಟದಿಂದ ಇಳಿದು ತುಳುನಾಡಿಗರಿಗೆ ದೈವ ಪ್ರಜ್ಞೆಯನ್ನ ಮೂಡಿಸಿದ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಈ ಅದ್ದೂರಿ ಸಭಾ ಕಾರ್ಯಕ್ರಮದಲ್ಲಿ ನಾವುಗಳಿದ್ದೇವೆ. ಯಾವುದೇ ಕಾರ್ಯಕ್ರಮವನ್ನ ಆರಂಭ ಮಾಡುವ ಮುನ್ನ ಸರ್ವಜ್ಞನು ಸರ್ವಶಕ್ತನು ಸರ್ವರಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಪ್ರಾರ್ಥಿಸ್ತಾ ಸರ್ವರ ಹಿತದಲ್ಲಿ ತನ್ನ ಹಿತವನ್ನ ಕಾಣುವ ಸುಸಂಸ್ಕೃತ ಭಾರತೀಯ ವಿಚಾರಧಾರೆ ನಮ್ಮದು. ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಕುಮಾರಿ ಅನ್ವಿತಾ ಮತ್ತು ಕುಮಾರಿ ಸಂಹಿತಾ ಇವರಿಂದ. ಎಲ್ಲರೂ ಎದ್ದು ನಿಂತು ಪ್ರಾರ್ಥನೆಗೆ ಜೊತೆಯಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಇದೀಗ ಪ್ರಾರ್ಥನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಕಾರ್ಯಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕೃತಜ್ಞತೆಗಳು. ಸ್ವಾಗತ ಎಂಬ ಭಾವ ನನ್ನದು. ಇಲ್ಲಿ ಸಂತಸವಿದೆ, ಸಂಭ್ರಮವಿದೆ, ಸ್ಫುರದ್ರೂಪಿತನವಿದೆ, ಸುಕೋಮ ಭಾವವಿದೆ. ಇಂತಹ ಪರಿಶುದ್ಧ ಹೃದಯದ ನಮ್ಮ ನಿಮ್ಮ ಮಧುರ ಬಾಂಧವ್ಯವನ್ನ ಒಗ್ಗೂಡಿಸುವ ನವಿರಾದ ಭಾವವೇ ಸ್ವಾಗತ. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ, ಅಧ್ಯಕ್ಷರು, ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು. ದುಂಬುತ್ತದು ರಣಮಂಗಲ ಸುಬ್ರಹ್ಮಣ್ಯ ದೇವೇರ್ನ ಪಾದೋಗು ನೀಟೋಪ ಅಡ್ಡಬೂರೊಂದು, ಕಿನ್ನಿಮಾನಿ ಪೂಮಾಣಿ ಬುಕ್ಕ ಪಿಲಿಭೂತ ದೈವದ ಪಾದೋಗು ಪುಡ್ಡಿಪಾಡೊಂದು, ಕಿನ್ನಿಮಾನಿ ಪೂಮಾಣಿ ಪಿಲಿಭೂತ ದೈವದ ಬ್ರಹ್ಮ ಕಲಶೋತ್ಸವದ ಲೇಸು ನಡಪಿನ ದಿವಂಗತ ವಾಸುದೇವ ಬೋಳಿಲ್ಲಾಯ ಅಂಕನುಡು ಇಪ್ಪಿನ ಕೂಳೂರು ಕನ್ಯಾನ ಶ್ರೀ ಸದಾಶಿವ ಶೆಟ್ಟಿ ಮಿತ್ತರ್ಮೆಡು ಕೊಲ್ದಿನ ನಮ್ಮ ಧರ್ಮ ಮಂತರ್ಮೆಡು ಇಪ್ಪುನ ನಮ್ಮ ಪ್ರಧಾನ ಸಂಚಾಲಕರು ಜೀರ್ಣೋದ್ಧಾರ ಬುಕ್ಕ ಬ್ರಹ್ಮ ಕಲಶೋತ್ಸವ ಸಮಿತಿದ ಶ್ರೀ ಶಶಿಕುಮಾರ್ ರೈ ಬಾಲ್ಯೊಟ್ಟು ಮೆರೆನು
ಬಾರಿ ಮೋಕೆಡ್ ಎದುರುಕೊನ್ವೆ. ಇವರಿಗೆ ಜಗನ್ಮೋಹನ್ ರೈ ಸೂರಂಬೈಲು ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಇನಿತ ಲೇಸದ ಆಶೀರ್ವಚನ ಮಲ್ಪೆರುಲ್ಲೇರು ಪರಮ ಪೂಜನೀಯ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರ್ ರವೀಶ್ ತಂತ್ರಿಲ್ ಬೇರೆನು ಬ್ರಹ್ಮ ಕಲಸೋತ್ಸವ ಸಮಿತಿದ ಪರವಾದ ಬಾರಿ ಅರ್ತಿ ಪಿರ್ತಿಡ್ ಮೋಕೆಡ್ ಎದುರ್ಕೊಣುವೆ. ಇವರಿಗೆ ಶಶಿಕುಮಾರ್ ರೈ ಬಾಲ್ಯೋಟ್ಟು ಪ್ರಧಾನ ಸಂಚಾಲಕರು ಜೀರ್ಣೋದ್ಧಾರ ಹಾಗೂ ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು ಫಲ ಪುಷ್ಪವನ್ನ ನೀಡುವುದರೊಂದಿಗೆ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಮಿತ್ತರ್ಮೆ ಲೇಸದ ಉದೀಪನ ಮಲ್ಪೇರುಲ್ಲೇರು ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಬಾರಿ ಮೋಕೆಡ್ ಎದುರ್ಕೊಣುವೆ. ಇವರಿಗೆ ಸದಾಶಿವರೈ ಸೂರಂಬೈಲು ಉಪಾಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಮುಖ್ಯ ಬಿನ್ನೆರಾಯಿನ ಈ ಕಾರ್ಯಕ್ರಮದ ಮುಖ್ಯ ಬಿನ್ನೆರಾಯಿನ ಶ್ರೀ ಕಾವು ಹೇಮನಾ ಶೆಟ್ರು ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಕೊಂಬೆಟ್ಟು ಪುತ್ತೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಎದುರ್ಕೊಣುವೆ. ಇವರಿಗೆ ಯತೀಶ್ ರೈ ಪಡ್ಯಂಬೆಟ್ಟು ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ರಾಮ್ ಪ್ರಸಾದ್ ರೈ ಎನ್ನ ಮಿತ್ರಿ ಸುರಕ್ಷಾ ವೆಲ್ಫೇರ್ ಕಂಪನಿದ ಮ್ಯಾನೇಜಿಂಗ್ ಡೈರೆಕ್ಟರ್ ಬ್ಯಾಂಗ್ಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಎದುರ್ಕೊಣುವೆ. ಇವರಿಗೆ ಜಯರಾಮ ರೈ ಕಡಮಾಜೆ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ವಸಂತ್ ಪೈ ಉದ್ಯಮಿ ಬದಿಯಾಡ್ಕ ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಮೋಕೆಡ್ ಎದುರ್ಕೊಣುವೆ. ಇವರಿಗೆ ಶ್ರೀ ತಮ್ಮಣ್ಣ ನಾಯಕ ಸುಡುಕುಳಿ ಪ್ರಧಾನ ಕಾರ್ಯದರ್ಶಿಗಳು ಬ್ರಹ್ಮ ಕಲಶೋತ್ಸವ ಸಮಿತಿ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಶ್ರೀ ಎಸ್ ಬಿ ಜಯರಾಮ್ ರೈ ಬಳಜ್ಜ ಬೇರೆ ನಮ್ಮ ಬ್ರಹ್ಮ ಕಲಶೋತ್ಸವಗೂ 10,000 ಪ್ಯಾಕ್ ಅಳೆತ್ತ ನೀರ್ಲ ಬೊಕ್ಕ 30 ಲೀಟರ್ ನೀಲ ಕೊಡ್ತೀರಿ ಬೇರೆಗಳ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಸ್ವಾಗತ ಬಯಸಂದುಲ್ಲ. ಇವರಿಗೆ ಶ್ರೀ ಬಾಬು ರೈ ಕೋಟೆ ಇವರು ಹೊರೆಕಾಣಿಕೆ ಸಮಿತಿಯ ಸಂಚಾಲಕರು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಈಶ್ವರ್ ಭಟ್ ಪಂಜಿಗುಡ್ಡೆ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಬನ್ನೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎದ್ಕೊಣುವೆ. ಇವರಿಗೆ ಪುಷ್ಪರಾಜ ರೈ ಕೋಟೆ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ.
ಶ್ರೀ ನಾರಾಯಣ ಪ್ರಕಾಶ್ ನೆಲ್ಲಿತ್ತಿಮಾರು ಬೇರೆ ರಡ್ಡು ಸರ್ತಿ ಬ್ರಹ್ಮ ಕಲಶೋತ್ಸವದ ಅಧ್ಯಕ್ಷರಾಗಿದ್ದೀರು ಬೇರೆ ಇತ್ತೆ ನಿರ್ದೇಶಕರು KMF ಮಂಗಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎದ್ಕೊಣುವೆ. ಇವರಿಗೆ ವಿಶ್ವನಾಥ ಪೈ ಕುಂದಲಕಾನ ಕಾರ್ಯದರ್ಶಿಗಳು ಬ್ರಹ್ಮ ಕಲಶೋತ್ಸವ ಸಮಿತಿ. ಶ್ರುತ ಪ್ರವೀಣ್ ರೈ ಕೋಟೆ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಪ್ರವೀಣ್ ರೈ ಕೋಟೆ. ಶ್ರೀ ರಾಧಾಕೃಷ್ಣ ನಾಯಕ್ ಗುರಿಕಾರೆ ಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನಂಗಡಿ ಬೇರೆಲ್ಲ ಬ್ರಹ್ಮ ಕಲಶೋತ್ಸವದ ಪರವಾದ ಎತ್ಕೊಂಡೊಂದುಲ್ಲ. ಇವರಿಗೆ ಭಾಸ್ಕರ ಪೂಜಾರಿ ನಡುಕಟ್ಟ ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಹರಿಕೃಷ್ಣ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ದುರ್ಗಾ ಕ್ಲಿನಿಕ್ ಪರ್ಲಾಟ್ಕ ಪುತ್ತೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಎತ್ಕೊಂಡೊಂದುಲ್ಲ. ಇವರಿಗೆ ಶ್ರೀ ರಾಮನಾಯಕ ಕೋಟೆ ಇವರು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಅಜಯ್ ಪೈ ಉದ್ಯಮಿ ಪೆರ್ಲ ಬೇರು ಕೇಸರಿ 500 ಸಾಲು ಕೊಡ್ತೇರು ಬುಕ್ಕ ಏತು ಬೋಡಲ್ಲ ನಿಖಲು ಶಾಲು ಬೋಡನ ಪಲ್ಲೆ ಯಾನು ಕೊರ್ಪೆಂದ ಪನ್ನ ಉದ್ಯಮಿ ಪೆರ್ಲ ಬೇರು ಇವರಿಗೆ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಎತ್ಕೊಂಡೊಂದುಲ್ಲ. ಚಂದ್ರ AB ಆರ್ಲಪ್ಪದವು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಆನಂದ್ ರೈ ಸೂರಂಬೈಲು ಪ್ರಗತಿಪರ ಕೃಷಿಕರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಮೋಕೆಟ್ ಎದುರ್ಕೊಂಡೊಂದು. ಇವರಿಗೆ ಪ್ರವೀಣ್ ರೈ ಕೋಟೆ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಹರೀಶ್ ಇವರು ಶ್ರೀಹರಿ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಸೀತಾರಾಮ್ ರೈ ಕೆದಂಬಾಡಿ ಗುತ್ತು ಮಾಲಕೇರು ಪದ್ಮಶ್ರೀ ಸೋಲಾರ್ ಸಿಸ್ಟಮ್ ಪುತ್ತೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಪರವಾದ ಮೋಕೆಟ್ ಎದುರ್ಕೊಂಡೊಂದುಲ್ಲ. ಇವರಿಗೆ ಹರೀಶ್ ಕುಲಾಲ್ ಆರ್ಲಪದವು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ರಾಧಾಕೃಷ್ಣ ರೈ ಆನಾಜೆ ನ್ಯಾಯವಾದಿ ಮಂಗಳೂರು ಬೇರೆಲ್ಲ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡೊಂದುಲ್ಲ. ಇವರಿಗೆ ರಾಮಣ್ಣ ಕಿಲಂಪಾಡಿ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಕೃಷ್ಣ ಪ್ರಸಾದ್ ಆಳ್ವ
ಆಳ್ವರ ಮನೆ ಚೆಲ್ಲಿಯಡ್ಕ ಬೇರೆಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡೊಂದುಲ್ಲ. ಇವರಿಗೆ ಶಶಿಕಾಂತ್ ಕೊಂದಲ್ಕಾನ್ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ದಿನೇಶ್ ಮಣಿಯಾಣಿ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ದಿನೇಶ್ ಮಣಿಯಾಣಿ. ಶ್ರೀ ಲೋಕೇಶ್ ಬಲ್ಯಾಯ ದೊಡ್ಡಡ್ಕ ಜ್ಯೋತಿಷ್ಯರು ಸ್ವಸ್ತಿಕ್ ಜ್ಯೋತಿಷಾಲಯ ಆರ್ಲಪದವು ಪಾನಾಜೆ ಬೇರೆಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡುಲ್ಲೆ. ಇವರಿಗೆ ರಾಧಾಕೃಷ್ಣ ಕುಲಾಲ್ ಆರ್ಲಪದವು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಯತೀಶ್ ರೈ ಚೆಲ್ಲಿಯಡ್ಕ ಮಾಲಕರು ಶ್ರೀ ಗಣೇಶ್ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಮಂಗಳೂರು ಬೇರೆಲ್ಲ ಬ್ರಹ್ಮಕಲಶೋತ್ಸವ ಪರವಾದ ಎತ್ಕೊಂಡೊಂದಿಲ್ಲ. ಇವರಿಗೆ ರಾಮಣ್ಣ ಕಿಲಂಪಾಡಿ ಇವರು ಇವರಿಗೆ ಪ್ರದೀಪ್ ಪಾಣಾಜೆ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಜಯಪ್ರಕಾಶ್ ರೈ ಚೆಲ್ಲಿಯಡ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘ ಮುಂಡೂರು ಬೇರೆಲ್ಲ ಬಾರಿ ಮೋಕೆಡ್ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡುಲ್ಲ. ಇವರಿಗೆ ಯೋಗೇಶ್ ಆರ್ಲಪ್ಪದವು ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಭಾಸ್ಕರ್ ರೈ ಪಡ್ಡೆಂಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜರ್ SIT ಟೆಕ್ನಾಲಜಿ ಬೆಂಗಳೂರು ಬೇರೆಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಭಾರಿ ಮೋಕೆಡಿ ಎದುರ್ಕೊಂಡುಳ್ಳೆ. ಇವರಿಗೆ ಶಿನಪ್ಪ ಕುಲಾಲ್ ಬುಡ್ಡಂಗಳ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಧನಂಜಯ ಆರ್ಲಪ್ಪದವು ಇವರು ವೇದಿಕೆಗೆ ಬಂದು ಶ್ರೀ ಆನಾಜೆ ರಾಧಾಕೃಷ್ಣ ರೈ ನ್ಯಾಯವಾದಿ ಮಂಗಳೂರು ಬೇರೆಲ್ಲ ಬಾರಿ ಮೋಕೆಡ್ ಎದ್ಕೊಂಡೊಳ್ಳೆ. ಎನ್ನ ಮಿತ್ರೆ ಶ್ರೀ ಪ್ರಸಾದ್ ಪಾನಾಜೆ ಸಂಚಾಲಕರು ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ವಿದ್ಯಾಶ್ರೀ ಚಾರಿಟೇಬಲ್ ಟ್ರಸ್ಟ್ ಪಾನಾಜೆ ಬೇರೆಲ್ಲ ಬಾರಿ ಮೋಕೆಡ್ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಎತ್ಕೊಂಡೊಳ್ಳೆ. ಸದಾನಂದ ಬರಣ್ಯ ಇವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶ್ರೀ ಪದ್ಮನಾಭ್ ಬೋರ್ಕರ್ ಅಧ್ಯಕ್ಷರು ಕೃಷಿ ಪತ್ತಿನ ಸಹಕಾರಿ ಸಂಘ ಪಾನಾಜೆ ಬೇರೆಲ್ಲ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾದ ಮೋಕೆಡ್ ಎದುಕೊಂಡುಲ್ಲ. ಇವರಿಗೆ ಚಂದ್ರಕಾಂತ್ ಆರ್ಲಪ್ಪದವು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ.
ಪಾನಜತ ನಡೆದಾಡುವ ದೇವೇರಂದೆ ಪಂಡತ್ ಬಿಂಬಿತವಾಯಿನ ಶ್ರೀಕೃಷ್ಣ ಬೋಳಿಲ್ಲಾಯರು ಬೇರೆಲ್ಲ ಬಾರಿ ಮೋಕಿಡು ಬ್ರಹ್ಮಕಲಶೋತ್ಸವದ ಅದು ಎತ್ಕೊಂಡುಳ್ಳೆ. ಇವರಿಗೆ ಶಶಿಕುಮಾರ್ ಇವರು ವೇದಿಕೆಗೆ ಬಂದು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಶಶಿಕುಮಾರ್ ಶ್ರೀಯುತ ಶಶಿಕುಮಾರ್ ರೈ ಬಾಲಿವುಡ್ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಒಂಜಿ ಪಾತೆದ ನೆಂಪುದೀಲಿ ಪ್ರಕೃತಿ ಅಪ್ಪೆನ ಜಕ್ಕೆಲ್ಡಿ ಇಪ್ಪಿನ ಕಿನ್ನಿಮಾನಿ ಪೂಮಾನಿ ಬುಕ್ಕ ಪಿಲಿಬೋತ ದೈವಸ್ಥಾನ ದೈವಗು ಬೋಡಿತ್ತಂಡು ಐಕ್ ಬೋಡಾಜೆ ಪಾನಾಜ ಗ್ರಾಮ ಬುಕ್ಕ ನೆರೆ ಗ್ರಾಮದ ಕರ ಸೇವಕರು ಈ ದೈವಸ್ಥಾನ ಕರ ಸೇವೆಡೆ ಆವಡು ಕರ ಸೇವೆಡೆ ಆವಡೊಂದು ಪಂತ್ ಮಲ್ಪಿರ ದೇವೇರ್ನ ಒಪ್ಪಿಗೆಲ್ಲ ಇತ್ತಂಡು ಈ ಕರ ಸೇವಕರು ಬುಕ್ಕ ಮಾತಾ ಬತ್ತಿನ ಪರ ಊರ್ದ ಬಿನ್ನೆರೆಗೆ ಬಾರಿ ಮೋಕಿಡು ಬ್ರಹ್ಮ ಕಲಶೋತ್ಸವ ಸಮಿತಿದ ಪರವಾದ ಅರ್ತಿ ಪಿರ್ತಿಡು ಮಾತೆರೆಲ್ಲ ಎದ್ಕೊಂಡುಳ್ಳೆ. ಆರಕ್ಷಕ ಸಿಬ್ಬಂದಿ ವರ್ಗದಗಳಿಲ್ಲ, ಮಾಧ್ಯಮ ದಕ್ಕಲಿಲ್ಲ, ಬುಕ್ಕ ಆಸ್ಪತ್ರೆ ಸಿಬ್ಬಂದಿ ವರ್ಗದಗಳಿಲ್ಲ, ಮಾತೆರೆಲ್ಲ ಮೋಕೆಡು ಎದುರ್ಕೊಂಡುಳ್ಳೆ. ಇಂಚಿನ ಬ್ರಹ್ಮ ಕಲಶೋತ್ಸವ ಪ್ರತಿ ಪಾನ ಜಟಿ ಎಂಚಾತ್ರ ಅಂಚನೆ ಪ್ರತಿ ಊರುಡ್ಲ ಆನಂದಿತ್ತನ ನಮ್ಮ ಮಾತೆರ್ಲ ಸೇರಿದು ದೇವರೇಟ ನಟ್ಟೋನ್ಕ ಪೊರ್ತುಗು ಬರ್ಸದೊರಿಪ್ಪವಡು ಪಚ್ಚೆನದ ದೈಬೂರು ಮುಗಲಿನ ಭೂಮ್ಯಪ್ಪೆ ತುಂಬ ನಡು ದೇಶೊರ್ಮೆ ಮೋಸದಗೆ ಬುಡದು ಅಂತ ನಡು ಸಜ್ಜನೇರು ಸುಖ ಶಾಂತಿಡು ತಿಳಿತು ನಲಿತದು ಬದುಕೋ ನಡು ನಿಕ್ಲೆಯು ಮಾತೆರೆಗಳ ಮೋಕ್ಯದ ಸೊಲ್ಮೇಲು. ಕೃತಜ್ಞತೆಗಳು. ಜಗನ್ಮೋಹನ್ ರೈ ಇವರಿಗೆ ಹರೀಶ್ ನೆಲ್ಲಿತ್ತಿಮಾರು ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ತಮ್ಮನ್ನ ಕೂಡ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಂತೆಯೇ ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ ಇವರಿಗೆ ಮಧುಸೂದನ್ ಇವರು ವೇದಿಕೆಗೆ ಬಂದು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿ. ಅದೇ ರೀತಿ ತಮ್ಮಣ್ಣ ನಾಯಕ ಸುಡುಕುಳಿ ಇವರಿಗೆ ಲೋಕೇಶ್ ಬಡ್ಯ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮಧುಸೂದನ್ ಮತ್ತು ಲೋಕೇಶ್ ಬಡ್ಯ, ತಮ್ಮಣ್ಣ ನಾಯಕ ಮತ್ತು ಲಕ್ಷ್ಮೀನಾರಾಯಣ ರೈ ಕೆದಂಬಾಡಿ ಇವರಿಗೆ ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಧನಂಜಯ ಆರ್ಲಪ್ಪದವು ಇವರು ತಮ್ಮಣ್ಣ ನಾಯಕ ಸುಡುಕುಳಿ ಇವರಿಗೆ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. 1200 ವರ್ಷ ಇತಿಹಾಸ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪ್ಪದವು ಪಾಣಾಜ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಇವರಿಂದ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿಯ ಹಂಚೋಣ ಅನ್ನುವ ವಿಶೇಷ ಸದಾಶಯದೊಂದಿಗೆ 1200 ವರ್ಷಗಳ ಇತಿಹಾಸವುಳ್ಳ ಸಾಕ್ಷಾತ್ ಮಹಾವಿಷ್ಣುವಿನಿಂದಲೇ ಭೂಲೋಕಕ್ಕೆ ಬಂದಿರುವಂತಹ ಕಾರಣಿಕದ ದೈವ ಸತ್ಯಗಳಾದ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪ್ಪದವು ಪಾಣಾಜ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್. ಅಂತೆಯೇ ವೇದಮೂರ್ತಿ ಬ್ರಹ್ಮಶ್ರೀ ಕುಟ್ಟಾರು ರವೀಶ ತಂತ್ರಿಗಳ ದಿವ್ಯ ಹಸ್ತದಿಂದ ಎಲ್ಲ ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನದ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದೆ
ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು ಮಂಗಳೂರು ಇವರು ಉದ್ಘಾಟನಾ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸಿ ಈ ಕ್ಷೇತ್ರದ ಆರಾಧ್ಯ ದೈವ ಕಿನ್ನಿಮಾನಿ ಪೂಮಾನಿ ಪಿಲಿಭೂತಗಳ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಜೀರ್ಣೋದ್ಧಾರ ನವೀಕರಣ ಬ್ರಹ್ಮಕಲಶದ ನಿಮಿತ್ತ ಸಂಪನ್ನಗೊಂಡಿರುವ ಈ ಧರ್ಮಸಭೆಯ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಇಡೀ ನವೀಕರಣದ ನೇತೃತ್ವವನ್ನು ವಹಿಸಿ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದಿರುವ ಈ ಭಾಗದ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಒಬ್ಬ ರಾಜಕೀಯವಾಗಿ ಯುವ ನೇತಾರರಾಗಿರ್ತಕ್ಕಂಥ DCC ಬ್ಯಾಂಕಿನ ನಿರ್ದೇಶಕರು ಆಗಿರುವ ನಮ್ಮೆಲ್ಲ ಸಹೋದರ ಸಮಾನರಾಗಿರ್ತಕ್ಕಂಥ ಶಶಿಕುಮಾರ್ ಬಾಲ್ಯೋಟ್ ಅವರೇ, ನಮ್ಮೆಲ್ಲ ಹಿರಿಯರು, ಆದರಣೀಯರು, ಪೂಜನೀಯರು, ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರೇ, ವಿಶೇಷವಾಗಿ ಇಲ್ಲಿ ಆನುವಂಶೀಯ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥ ಹಿರಿಯರಾದ ಕೃಷ್ಣ ಬೊಳ್ಳಿಲ್ಲಯ್ಯ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆಡ್ಯಗಣ್ಯ ಅತಿಥಿ ಬಂಧುಗಳೇ, ಸೇರಿರ್ತಕ್ಕಂಥ ಸಜ್ಜನ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ತುಳುನಾಡು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಸಂಸ್ಕೃತಿ ಇರತಕ್ಕಂಥ ಜಿಲ್ಲೆ. ಹಾಗಾಗಿ ಈ ಕರಾವಳಿ ಪ್ರದೇಶವನ್ನು ನಾವು ಪರಶುರಾಮ ಸೃಷ್ಟಿಯ ಕ್ಷೇತ್ರ ಅನ್ನುವಂಥ ಉಲ್ಲೇಖಗಳನ್ನು ಮಾಡ್ತೇವೆ. ಈ ಕ್ಷೇತ್ರದಲ್ಲಿ ತುಳು ಸಂಸ್ಕೃತಿಯ ಆಧಾರದಲ್ಲಿ ಕೃಷಿ ಪ್ರಧಾನವಾಗಿ ಬದುಕಿಕೊಂಡಿರತಕ್ಕಂಥ ಸಮಾಜ, ಜನಪದೀಯವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಂಬಿಕೆಗಳಲ್ಲಿ ಬದುಕಿರ್ತಕ್ಕಂಥ ಸಮಾಜ. ಹಾಗಾಗಿ ಆ ನಂಬಿಕೆಯ ಜೊತೆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಆರಾಧನೆಗಳನ್ನು ಬೆಳೆಸಿಕೊಂಡು ಬಂದವರು ನಮ್ಮ ಹಿರಿಯರು. ಹಾಗಾಗಿ ಈ ಜಿಲ್ಲೆಯಲ್ಲಿ ನಾಗಾರಾಧನೆ ವಿಶಿಷ್ಟವಾಗಿರ್ತಕ್ಕಂಥ ಪ್ರಕಾರದಲ್ಲಿ ನಾವು ನಂಬಿಕೆಯನ್ನು ಉಳಿಸಿಕೊಂಡಿದ್ದೇವೆ. ಹಾಗಾಗಿ ನಂಬಿಕೆಗೆ ಪ್ರಧಾನವಾಗಿರ್ತಕ್ಕಂಥ ನಾಗಾರಾಧನೆಯ ಜೊತೆಗೆ ದೇವತಾರಾಧನೆಗಿಂತ ಮುಂಚೆ ದೈವಾರಾಧನೆಯನ್ನು ನಮ್ಮ ಹಿರಿಯರು ನಂಬಿಕೊಂಡು ಬಂದರು. ಹಾಗಾಗಿ ತುಳುನಾಡಿನ ದೈವಾರಾಧನೆ ಒಂದು ಜನಪದೀಯವಾಗಿರ್ತಕ್ಕಂಥ ಆರಾಧನಾ ಪದ್ಧತಿ. ಹಾಗಾಗಿ ಆಗಮಶಾಸ್ತ್ರ ಅಥವಾ ಸಂಸ್ಕೃತಕ್ಕಿಂತ ಮಿಗಿಲಾಗಿ ತುಳು ಪ್ರಾರ್ಥನೆಗಳ ಮುಖಾಂತರ ದೈವವನ್ನು ಬಹಳ ಹತ್ತಿರದಿಂದ ಕಂಡವರು ನಮ್ಮ ಹಿರಿಯರು. ದೈವಗಳ ಆರಾಧನೆಯನ್ನು ಮಾಡ್ತಾ ಬಂದರು. ದೈವಗಳು ನಮ್ಮ ಸಂರಕ್ಷಣೆಯ ಸಾಕ್ಷೀಭೂತವಾದವು. ದೈವಾರಾಧನೆಯಲ್ಲಿ 3 ಪದ್ಧತಿಗಳು ಬಂದು ನೇರವಾಗಿ ಶಿವಗಣಾಧಿಪತವಾಗಿ ದೈವಗಳು ಬಂದರೆ ಶಿವನ ಗಣಾಧಿಪತಿಗಳಾಗಿ ದೈವಗಳಾದವು. ಸಾಮಾಜಿಕವಾಗಿರ್ತಕ್ಕಂಥ ಇತಿಹಾಸ ಪುರುಷರಾಗಿ ಹೋರಾಟ ಮಾಡಿರ್ತಕ್ಕಂಥವರು ದೈವಗಳಾದರು. ಜಾಗದಲ್ಲಿ ಉಂಡಾಗಿ ಶಕ್ತಿಗಳಾಗಿ ನಿರ್ಮಾಣ ಆಗಿರ್ತಕ್ಕಂಥ ದೈವಗಳು. ಈ ರೀತಿಯ 3 ದೈವಗಳ ಆಚರಣೆಯ ನಂಬಿಕೆಯಲ್ಲಿ ಬೆಳೆದು ಬಂದವರು ನಾವು. ಹಾಗಾಗಿ ದೇವತಾ ಗಣಗಳಾಗಿ ಬಂದಿರತಕ್ಕಂಥದ್ರಲ್ಲಿ ನಾವು ಉಲ್ಲಾಕುಳು ಅಂತ ತುಳು ಶಬ್ದದಲ್ಲಿ ಉಲ್ಲೇಖ ಮಾಡ್ತಕ್ಕಂಥ ಕಿನ್ನಿಮಾನಿ ಪೂಮಾನಿ ನೇರವಾಗಿರ್ತಕ್ಕಂಥ ದೈವ ಸಂಭೂತದ ದೈವಗಳು ಅಂತ ಹೇಳುವಂಥ ನಂಬಿಕೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದವರು ನಾವು. ಅದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಗ್ರಾಮ ಯಾವುದು ಹೇಳಿದ್ರೆ ಈ ಗ್ರಾಮ. ಯಾಕೆ ಹೇಳಿದ್ರೆ 3 ಗ್ರಾಮಗಳಲ್ಲಿರ್ತಕ್ಕಂಥ ದೈವ ಆರಾಧನೆ, ಪಡುಮಲೆಯಲ್ಲಿ, ಪಾನಾಜೆಯಲ್ಲಿ, ಇಡ್ದೆಯಲ್ಲಿ. ಇದಕ್ಕೆ ಒಂದು ಸಂಬಂಧಗಳನ್ನು ಬೆಸೆದ ಆ ಬೆಸೆಯ ಸಂಬಂಧದ ಆಧಾರದಲ್ಲಿ ದೈವಾರಾಧನೆಯನ್ನು ನಮ್ಮ ಹಿರಿಯರು ಮಾಡಿಕೊಂಡರು. ಸಹಜವಾಗಿರ್ತಕ್ಕಂಥ ಸಾಮಾಜಿಕ ಜಾಗೃತಿಯ ಅಡಿಯಲ್ಲಿ ಅಂಥ ಪುರಾತನವಾಗಿರ್ತಕ್ಕಂಥ ನಂಬಿಕೆ ಇರತಕ್ಕಂಥ ಈ ದೈವಸ್ಥಾನ ಅಜೀರ್ಣಾವಸ್ಥೆಯಲ್ಲಿದೆ ಅನ್ನುವಂಥ ನಂಬಿಕೆಯಿಂದ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂಥ ಕಲ್ಪನೆಯಲ್ಲಿ ದೈವಜ್ಞರು ಹೇಳಿರುವಂಥ ಸಾಕ್ಷಿಯಾಗಿ ಕೃಷ್ಣ ಬಲ್ಲಯ್ಯರ ನೇತೃತ್ವದಲ್ಲಿ ಶಶಿಕುಮಾರನ್ನು ಮುಂದಿಟ್ಟುಕೊಂಡು ಇವತ್ತು ನನಗೆ ಅನ್ನಿಸ್ತದೆ ದೈವಗಳ ಸಾಕ್ಷೀಭೂತ ಆಗಿದೆ, ದೈವಗಳೇ ಸಂತೃಪ್ತಿ ಆಗಿದೆ. ಅಂತಹ ಸುಂದರವಾಗಿರ್ತಕ್ಕಂಥ ಒಂದು ದೈವಸ್ಥಾನ ನಿರ್ಮಾಣ ಆಗಿದೆ. ಅದಕ್ಕೆ ಅಭಿವಂದನೆಗಳನ್ನು ಸಲ್ಲಿಸ್ತೇನೆ.
ಬಹಳ ವರ್ಷಗಳ ಕಾಲ ನಾನು ದೈವಾರಾಧನೆ, ನಮ್ಮ ಜಿಲ್ಲೆಯ ಆಗಮಶಾಸ್ತ್ರ, ದೇವತಾ ಪದ್ಧತಿಗಳು, ಬ್ರಹ್ಮಕಲಶಗಳು ಇದೆಲ್ಲವನ್ನು ಕಟ್ಟಿಕೊಂಡು ಬಂದವ. ಹಾಗಾಗಿ ನಾನು ಸಂಸ್ಕಾರಭೂತವಾಗಿರ್ತಕ್ಕಂಥ ನಂಬಿಕೆಗಳನ್ನು ಉಳಿಸಿಕೊಂಡವ ಅಥವಾ ನಾನು ನಂಬುವವ. ಹಾಗಾಗಿ ಈ ಜಿಲ್ಲೆಯ ಎಲ್ಲ ದೈವಾರಾಧನೆಗಳನ್ನು ನೋಡಿದ್ದೇನೆ. ದೈವ ಪದ್ಧತಿಗಳು ಇವತ್ತು ಸ್ವಲ್ಪ ಬದಲಾವಣೆಗಳಾಗ್ತಾ ಇದ್ದಾವೆ. ನಮ್ಮ ಸಂಸ್ಕೃತಿಯನ್ನು ಮೀರಿ ದೈವತಾರಾಧನೆಯನ್ನು ಆಡಂಬರಕ್ಕೆ ಸೀಮಿತಗೊಳಿಸ್ತಕ್ಕಂಥ ಕೆಲಸಗಳನ್ನು ಕಾಣ್ತಾ ಇದ್ದೀವಿ. ಆದರೆ ಇಲ್ಲಿ ನನಗೆ ಅನ್ನಿಸೋದು ದೈವತಾ ಆರಾಧನೆಯ ಸಾಕ್ಷೀಭೂತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಯಾವುದಾಗಬೇಕೋ ಅದು ಬಹಳ ಸ್ಪಷ್ಟವಾಗಿ ಆಗಿದೆ. ಅದಕ್ಕೋಸ್ಕರ ಹೇಳಿದ್ದೇನೆ, ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ನೀವು ಉಳಿಸಿದ್ದೀರಿ, ಬೆಳೆಸಿದ್ದೀರಿ, ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ಸಹಕಾರ ನೀಡಿದ ಎಲ್ರಿಗೂ ನಾನು ಶುಭ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಸಂತೋಷಪೂರ್ವಕವಾಗಿ ಈ ಧಾರ್ಮಿಕ ಸಭೆಯನ್ನು ನಾವು ಉದ್ಘಾಟನೆ ಮಾಡಿದ್ವಿ. ಭಾಳಷ್ಟು ಬಾರಿ ದೈವಾರಾಧನೆಗಳ ಬಗ್ಗೆ ಚರ್ಚೆಗಳಿದ್ದಾವೆ. ಚೆನ್ನಪ್ಪ ಗೌಡರು ಅಧ್ಯಯನ ಮಾಡಿ 400 ಭೂತಗಳ ಹೆಸರುಗಳನ್ನು ಬರೆದಿದ್ದಾರೆ. ಆದರೆ ಇತ್ತೀಚೆಗೆ ನಮ್ಮ ಕಾಸರಗೋಡಿನ ಒಬ್ಬರು ಸಹೋದರಿ ಅಧ್ಯಯನ ಮಾಡಿ PhD ಮಾಡಿ 1400 ಭೂತಗಳ ಹೆಸರುಗಳನ್ನು, ಉಲ್ಲೇಖಗಳನ್ನು, ತುಳುನಾಡಿನ ಭೂತಗಳು 1400 ಭೂತಗಳ ಉಲ್ಲೇಖಗಳನ್ನು ಮಾಡಿದ್ದಾವೆ. ಬಹಳ ಬಾರಿ ನಮಗೆ ಅನಿಸ್ತದೆ ಈ ದೈವಗಳ ಪದ್ಧತಿಗಳು ಏನು. ನಮ್ಮ ಹಿರಿಯರು, ನಾನು ಅದನ್ನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ, ನನಗೂ ಸಮಯದ ಅಭಾವ ಇದೆ. ನನ್ನ ಊರಿನಲ್ಲಿ ಜಾತ್ರೆ ಇದೆ. ನನ್ನ ಮಾಜಿ ಆದಮೇಲೂ ನೀವು ಕರೆದಿದ್ದೀರಲ್ಲ, ಅದಕ್ಕೋಸ್ಕರ ನಾನು ಭಾಳ ಪ್ರೀತಿಯಿಂದ ಬಂದಿದ್ದೇನೆ. ಯಾಕಂದರೆ ಮಾಜಿ ಆದಮೇಲೆ ಎಲ್ಲರೂ ಟಾಟಾ ಹೇಳಿ ಹೋಗುವವರೇ ಜಾಸ್ತಿ. ಅದರ ಭಾಳ ಪ್ರೀತಿ ಇಟ್ಟು ಈ ಗ್ರಾಮದವರು ಕರೆದಿದ್ದೀರಿ, ಅದಕ್ಕೆ ನಾನು ಬಂದಿದ್ದೇನೆ, ಋಣಿಯಾಗಿದ್ದೇನೆ. ಆದರೆ ದೈವಾರಾಧನೆಗಳು ಅದು ಮೂಢನಂಬಿಕೆಗಳಲ್ಲ. ನಮ್ಮ ಹಿರಿಯರು ಮೂಢನಂಬಿಕೆಯಿಂದ ದೈವಾರಾಧನೆಗಳನ್ನು ನಂಬಿಲ್ಲ. ಆ ದೈವಾರಾಧನೆಗಳ ಹಿಂದೆ ನಮ್ಮ ಜನಪದೀಯವಾಗಿರ್ತಕ್ಕಂಥ ನಂಬಿಕೆಗಳು ನಾನು ಯಾವತ್ತೂ ಹೇಳಲಿಕ್ಕಿದೆ. ಇವತ್ತು ನಮ್ಮಲ್ಲಿ ಭಾಳಷ್ಟು ಜನ ಸಾಮರಸ್ಯದ ಕೊರತೆಯ ಬಗ್ಗೆ ಮಾತನಾಡ್ತಾರೆ, ಕೋಮುವಾದದ ಬಗ್ಗೆ ಮಾತನಾಡ್ತಾರೆ, ಜಾತೀಯತೆಯ ಬಗ್ಗೆ ಮಾತನಾಡ್ತಾರೆ, ಜಾತ್ಯಾತೀತತೆಯ ಬಗ್ಗೆ ಮಾತನಾಡ್ತಾರೆ. ತುಳು ಸಂಸ್ಕೃತಿಯಲ್ಲಿ ಜಾತ್ಯಾತೀತತೆಗೆ ಮನ್ನಣೆ ಕೊಟ್ಟಿರ್ತಕ್ಕಂಥ ಏಕೈಕ ಜಾಗ ಅದು ಭೂತದ ಕಳ ಯಾವುದಿದೆ ಅದರ ಕೊಡಿಯಡಿ. ಎಲ್ಲ ಸಮಾಜಗಳಿಗೆ ಗೌರವ ಕೊಡ್ತಕ್ಕಂಥ ಒಂದು ಕ್ಷೇತ್ರ ಇದ್ದರೆ ಅದು ಭೂತದ ಕ್ಷೇತ್ರ. ನಮ್ಮ ತುಳುನಾಡಿನಲ್ಲಿ ಅಂತಹ ಸಾಮರಸ್ಯತೆಗಳಿತ್ತು ಅನ್ನುವುದಕ್ಕೆ ಉಲ್ಲೇಖ. ನಾನು ಅದನ್ನು ಸ್ಪಷ್ಟವಾಗಿ ನಿಮಗೆ ಅಧ್ಯಯನಶೀಲತೆಯಿಂದ ಮಾತನಾಡಬಲ್ಲೆ, ಸಮಯ ಇಲ್ಲ ನನಗೆ, ಅದಕ್ಕೋಸ್ಕರ ಹೇಳೋದಿಲ್ಲ. ಚರ್ಚೆ ಬಂದರೆ ಚರ್ಚೆಗೆ ಉತ್ತರ ಕೊಡ್ಬೋದು. ನಾವು ನಮ್ಮಲ್ಲೇ ಅಸ್ಪೃಶ್ಯತೆಗಳು ಇರಲಿಲ್ಲ ದೈವತಾರಾಧನೆಯಲ್ಲಿ. ನಾವು ಎಂಥ ಸುಂದರವಾಗಿರ್ತಕ್ಕಂಥ ಹಿರಿಯರ ಪರಿಕಲ್ಪನೆಗಳು ನೋಡಿ. ಜನಪದೀಯವಾಗಿ ಎಷ್ಟು ಹಿರಿಯರು ನಡ್ಕೊಂಡು ಬಂದರು ಅಂತ ಹೇಳಿದರೆ, ಒಂದು ಕಡಿಯಡಿಯಲ್ಲಿ ದೈವತ್ವವನ್ನು ನಾವು ಯಾರ ಹತ್ರ ಕಾಣ್ತೀವಿ ಅದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಕೂತ ತಂತ್ರಿಗಳನ್ನು ಆ ದೈವ ಹೇಗೆ ಕರೀತದೆ ಅದು ಇನ್ನೊಂದು ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಸಮಾಜಗಳಿಗೆ ಏನು ಗೌರವ ಕೊಡ್ತದೆ, ಎಲ್ಲ ಸಮಾಜಗಳಿಗೂ ಗೌರವ ಕೊಡ್ತಕ್ಕಂಥ ಏಕೈಕ ಸ್ಥಾನ ಅದು ತುಳುನಾಡಿನ ಭೂತದ ಕೊಡಿಯಡಿ ಅನ್ನತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿರ್ತಕ್ಕಂಥ ಅಂಶಗಳಿದ್ದಾವೆ. ಇನ್ನು ಎರಡನೇದು ಮೂಢನಂಬಿಕೆ. ನಾನು ಸ್ಪಷ್ಟವಾಗಿ 3 ಉಲ್ಲೇಖಗಳನ್ನು ಮಾಡಿ ಮುಗಿಸ್ತೇನೆ. ನಮ್ಮ ದೈವಗಳು ಮೂಢನಂಬಿಕೆದ್ದಲ್ಲ. ಇವತ್ತು ಯಾರಾದರೂ ಚರ್ಚೆಗೆ ಬಂದರೆ 2 ವಿಶಿಷ್ಟವಾಗಿರ್ತಕ್ಕಂಥ ಕ್ಷೇತ್ರಗಳ ಉಲ್ಲೇಖ ಮಾಡ್ತೇನೆ. ನೀವು ಹೋಗಿ ನೋಡ್ಬೋದು. ಇವತ್ತು ದೈವಗಳು ಮೂಢನಂಬಿಕೆಗಳಲ್ಲ ಅನ್ನೋದಕ್ಕೆ ಎಕ್ಕಾರು, ನಮ್ಮ ಕಟೀಲಿನ ಪಕ್ಕದಲ್ಲಿರ್ತಕ್ಕಂಥ ಎಕ್ಕಾರು ಅನ್ನತಕ್ಕಂಥಲ್ಲಿ ಒಂದು ಜಾರಂದಾಯ ದೈವ ಇದೆ. ಜಾರಂದಾಯ ದೈವ ಕೊಡಮಣಿತಾಯ ಮೇಲೆ ಇದೆ, ಕೆಳಗೆ ಜಾರಂದಾಯ ಇದೆ. ಅಲ್ಲಿ ನೀವು ಹೋಗಿ ನೋಡಿದರೆ ಉತ್ಸವದ ದಿನ ಜಾರಂದಾಯ ದೈವಕ್ಕೆ ಮುಗ ಇಡ್ತಾರೆ. ಮುಗ ಇಟ್ಟ ಮೇಲೆ ಒಂದು ಸುತ್ತು ಬರ್ತದೆ. ಸುತ್ತು ಬಂದ ಮೇಲೆ ಆ ಮುಗವನ್ನು ತೆಗಿತಾರೆ. ತೆಗೆದ ಮೇಲೆ ಆ ಮುಗ ಒಂದು ಸುತ್ತು ಹಿಡ್ಕೊಂಡು ಬರಬೇಕು. ಆ ಮುಗ ಮಾತ್ರ ಅದರ ಮೇಲೆ ದರ್ಶನ ಬರ್ತದೆ. ನೀವು ಹೋಗಿ ನೋಡ್ಬೋದು. 4,000ರಿಂದ 10,000 ಜನ ಬರ್ತಾರೆ ಅದನ್ನು ನೋಡಲಿಕ್ಕೆ. ಮಂಚದ ಮೇಲೆ ಇಟ್ಟು ಮೇಲೂ ಅದು ಕುಣಿತದೆ. ಹೇಳಿದರೆ ದೈವ ಮನುಷ್ಯನಿಗಿಂತ ಲೋಹದ ಮೇಲೂ ಬರ್ತದೆ. ಇದು ಮೂಢನಂಬಿಕೆ ಅಲ್ಲ ಅನ್ನುವಂಥದ್ದನ್ನು ಎಕ್ಕಾರ್ನಲ್ಲಿ ಜಾರಂದಾಯ ತೋರಿಸ್ಕೊಡ್ತಾನೆ. ನಮ್ಮದು ಮೂಢನಂಬಿಕೆ ಅಲ್ಲ. ಇನ್ನೂ ಅಂಥ ಉಲ್ಲೇಖ ಮಾಡತಕ್ಕಂಥ 10 ಪ್ರಕ್ರಿಯೆಗಳಿದ್ದಾವೆ. ನನ್ನ ಹತ್ರ ಇದೆ, ಸಾಕ್ಷಿ ಸಮೇತ ಹೇಳಬಲ್ಲೆ. ಯಾವ್ಯಾವ ನೇಮಕ್ಕೆ ಹೋದರೆ. ನಾನು ಈಗ ಒಂದು ಹೇಳಿದೆ ನಮ್ಮ ಮುಕ್ತೇಶ್ವರಿಗೆ. ನಮ್ಮಲ್ಲೇ ಇನ್ನೊಂದು ಉಡುಪರ ಮನೆ ಅಂತಿದೆ. ಆ ಉಡುಪರ ಮನೆಯಲ್ಲಿ ಕಲ್ಲುರ್ಟಿ ದೇವಸ್ಥಾನ ನಿತ್ಯ ಆಗುತ್ತೆ ನಮ್ಮಲ್ಲಿ. ಇಲ್ಲಿ ಆದಾಗೆ ಹರಿಕೆ ಕೋಲಗಳು ಜಾಸ್ತಿ. ಅದಕ್ಕೆ ನೋಡಲಿಕ್ಕೆ ಮತ್ತು ಅದನ್ನು ಸಂಶೋಧನೆ ಮಾಡಲಿಕ್ಕೆ ಭಾರಿ ಜನ ಬರ್ತಾರೆ. ಇಬ್ಬರು ಉಡುಪರು ಕೂತ್ಕೊಳ್ತಾರೆ. ದೈವ ಕಟ್ಟಿ ಅಲ್ಲಿ ಹೊರಗೆ ನಿಲ್ತಾರೆ. ಕಟ್ಟಿ ಹಾಲು ಕುಡಿಯೋದಕ್ಕಿಂತ ಮುಂಚೆ ಕುಂದು ಅಲ್ಲಿ ಬಂದು ಕರೀತಾರೆ. ಕರೆದಾಗ ಇಬ್ಬರು ಇಷ್ಟು ಎತ್ತರ ಏರಿ ಈಗಲೂ ಹಾರ್ತಾರೆ. ಅವರನ್ನು ಎತ್ತಿಕೊಂಡು ಹೋಗಿ ಮತ್ತೆ ಹಾಲು ಕುಡಿದ ಮೇಲೆ, ದೈವ ಹಾಲು ಕುಡಿದ ಮೇಲೆ ಅವರು ಸರಿ ಆಗ್ತಾರೆ. ಹೇಳಿದ್ರೆ ದೈವಾರಾಧನೆಗಳು ಮೂಢನಂಬಿಕೆ ಅಲ್ಲ ಅನ್ನೋದಕ್ಕೆ ಸಾಕ್ಷಾತ್ಕಾರವನ್ನು ಕೊಡತಕ್ಕಂಥ ಕ್ಷೇತ್ರಗಳು ನಮ್ಮಲ್ಲಿ ಬಹಳಷ್ಟು ಇದ್ದಾವೆ. ಇದು ಮೂಢನಂಬಿಕೆ ಅಲ್ಲ, ಮೂಲನಂಬಿಕೆ ಆಧಾರದಲ್ಲಿ ನಮ್ಮ ಹಿರಿಯರು ನಂಬಿಕೊಂಡು ಬಂದರು. ಇದು
ಯಾವುದು ಕೋಮುವಾದ. ದೈವಾರಾಧನೆಯಲ್ಲಿ ಕೋಮುವಾದ ಇಲ್ಲ. ನಮ್ಮಲ್ಲಿಂದ ಆಲಿಭೂತ ಅಂತ ಮುಸಲ್ಮಾನ ಭೂತ ಇದೆ, ಅದರ ಉಲ್ಲೇಖ ನಾನು ಮಾಡಲಿಕ್ಕೆ ಹೋಗುವುದಿಲ್ಲ. 2 ಕ್ಷೇತ್ರಗಳು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರಗಳಿದ್ದಾವೆ. ಮಂಜೇಶ್ವರದ ಮಂಜೇಶ್ನಾಯರ ದೈವ ಎದ್ದು ನಿಲ್ಬೇಕಿದ್ರೆ ಅಲ್ಲಿಂದ ಮಸೀದಿಗೆ ಹೋಗಿ ಅಲ್ಲಿರ್ತಕ್ಕಂಥ ಕಾಪೀರನ್ನು ಕರೆದು ಅವರಿಗೆ ಕರ್ಕೊಂಡು ಬಂದು ಅವರಿಗೆ ಕೊಡ್ತಕ್ಕಂಥ ಗೌರವ ಮೊದಲ ಸ್ಥಾನ. ಆದರೆ ಗುರುಪುರದ ಕಂದಾವರದಲ್ಲಿರ್ತಕ್ಕಂಥ ಬೈಲು ಅಲ್ಲಿರ್ತಕ್ಕಂಥ ದೈವ ಎದ್ದು ನಿಲ್ಬೇಕಿದ್ರೆ ಅಲ್ಲಿಯ ಮಸೀದಿಗೆ ಹೋಗಿ ಗೌರವ ಕೊಟ್ಟು ಬರಬೇಕು, ಅಲ್ಲಿಯ ಮಸೀದಿಯವರು ಬಂದು ಇದಕ್ಕೆ ಗೌರವ ಕೊಡಬೇಕು. ಇನ್ನೊಂದು ನಮ್ಮ ರವಿಶಂಕರ್ ಬಡಾಜ ಮಾಡ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಮ್ಟಾಡಿಯಲ್ಲಿರ್ತಕ್ಕಂತಹ ದೈವ ಅನ್ನಪ್ಪ ದೈವ, ಅದು ಮೊದಲಿಗೆ ಎದ್ದು ಅಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ ಬಾಂಧವರ ಮನೆಗೆ ಹೋಗಿ ಅಲ್ಲಿಂದ ಗೌರವವನ್ನು ತಗೊಂಡು ಬರ್ತಕ್ಕಂಥದ್ದು. ಹೇಳಿದರೆ ನಮ್ಮಲ್ಲಿ ಯಾವುದೇ ರೀತಿಯ ಸಾಮರಸ್ಯತೆಯ ಕೊರತೆ ದೈವಾರಾಧನೆಯಲ್ಲಿ ಇಲ್ಲ ಅನ್ನತಕ್ಕಂಥದ್ದನ್ನು ತೋರಿಸ್ತಕ್ಕಂಥ ಕ್ಷೇತ್ರಗಳು ಈ ಕ್ಷೇತ್ರದಲ್ಲಿದೆ. ಹಾಗಾಗಿ ಹೇಳಿದೆ, ಜಾತ್ಯತೀತತೆಗೆ ಮನ್ನಣೆ ಕೊಟ್ಟಿದೆ, ಕೋಮು ಭಾವನೆಗಳಿಗೆ ಸಾಮರಸ್ಯತೆಗೆ ಮನ್ನಣೆ ಕೊಟ್ಟಿದೆ, ಸಮಾಜವನ್ನು ಒಂದು ಅಡಿಯಲ್ಲಿ ತಂದಿದೆ, ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮಾಜಕ್ಕೆ ನ್ಯಾಯವನ್ನು ಕೊಟ್ಟಿದೆ. ಎಲ್ಲಿವರೆಗೆ ಕೊಟ್ಟಿದೆ ಹೇಳಿದರೆ, ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗದೇ ಇರತಕ್ಕಂಥ ತೀರ್ಪು ನಮ್ಮ ಕೊಡಿಯಡಿಯಲ್ಲಿ ತೀರ್ಮಾನ ಆಗಿದೆ. ಸುಪ್ರೀಂ ಕೋರ್ಟಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ನ್ಯಾಯದಾನವನ್ನು ನಮ್ಮ ದೈವಗಳು ಕೊಟ್ಟಿದ್ದಾವೆ ಅನ್ನತಕ್ಕಂಥ ನಂಬಿಕೆಯಿಂದ ಬದುಕಿದವರು ತುಳುನಾಡಿನ ಜನ. ಹಾಗಾಗಿ ಹೇಳಿದೆ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಇರತಕ್ಕಂಥ ನಾವು ಇಂಥ ದೈವಸ್ಥಾನಗಳನ್ನು ಉಳಿಸುವುದರ ಮುಖಾಂತರ ನಮ್ಮ ಸಮಾಜದ ಚಿಂತನೆಗಳನ್ನು ಉಳಿಸುವ ಕಾಯಕ ಆಗಿದೆ. ಇದೇ ತುಳು ಸಂಸ್ಕೃತಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶಶಿಯಣ್ಣನಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹೇಳಿದರು ನಮ್ಮ ಮುಕ್ತೇಶ್ ಸರ್, ಇಲ್ಲಿರ್ತಕ್ಕಂಥ ಎಲ್ಲರ ಸಹಕಾರದಿಂದ ಅದ್ಭುತವಾಗಿ ಆಗಿದೆ. ಈ ಅದ್ಭುತ ಆಗಬೇಕು ಅಂತ ಆದರೆ ಇದಕ್ಕೆ ನೇತೃತ್ವ ಬೇಕು. ಪ್ರಶ್ನೆ ಚಿಂತನೆಗಳಾದಾಗ ಯಾರನ್ನು ನೇತೃತ್ವ ಅಂತ ಹೇಳಿದಾಗ ಶಶಿಕುಮಾರ್ ಬಲ್ಯಟ್ ಹತ್ರ ಹೋದೆ. ಅವ್ರು ಹೇಳಿದ್ರೆ ನೀವು ಮುಂದುವರಿಸಿ, ಇದಕ್ಕೆ ಯಾವುದೇ ಸಂಗ್ರಹಕ್ಕೆ ಕಡಿಮೆ ಆಗೋದಿಲ್ಲ. ನಾವು ಎಲ್ಲ ಕಡಿಮೆ ಆದರೆ ಶಶಿಕುಮಾರ್ ಬಲ್ಯಟ್ ಹತ್ರ ಹೋಗೋದು. ಈಗ ನಮ್ಮಲ್ಲೆಲ್ಲ ಸ್ವಲ್ಪ ಕೊಡುವ ಮನಸ್ಸಿರೋದು ಅವರಿಗೆ. ಹಾಗಾಗಿ ಶಶಿಕುಮಾರ್ ಬಲ್ಯೋಟ್ ಅವರು ನೇತೃತ್ವವನ್ನು ತಗೊಂಡ್ರು. ಅದರ ಮುಖಾಂತರವಾಗಿ ಇಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣ ರೈಗಳು, ಜಗನ್ಮೋಹನ್ ರೈಗಳು ಬೇರೆ ಬೇರೆಯವರು ಸೇರಿಕೊಂಡು ಇದನ್ನು ಭಾಳ ಚೆನ್ನಾಗಿ ಮಾಡಿದಿರಿ. ನನಗೆ ಅನ್ನಿಸ್ತದೆ ಊರಿನವರೆಲ್ಲರ ಸಹಕಾರದಿಂದ ಅದ್ಭುತವಾಗಿ ಆಗಿದೆ. ಇಲ್ಲಿಯ ದೈವಸ್ಥಾನದ ಇತಿಹಾಸಗಳು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜಾತ್ರೆಗೆ ಒಂದು 10,000 15,000 ಜನ ಬರ್ತಕ್ಕಂಥ ಭಾಳ ದೊಡ್ಡದಾಗಿರ್ತಕ್ಕಂಥ ಜಾತ್ರೆ ಇರ್ತಕ್ಕಂಥ ಪ್ರದೇಶ. ಅದಕ್ಕೆ ಹೇಳಿದೆ, ನಂಬಿಕೆಗೆ ಶಕ್ತಿಯನ್ನು ಕೊಡ್ತಕ್ಕಂಥ ದೈವಗಳು ನಮ್ಮ ದೈವಗಳು. ಅಂಥ ದೈವಾರಾಧನೆಯನ್ನು ಇವತ್ತು ರಕ್ಷಣೆ ಮಾಡ್ತಕ್ಕಂಥ, ಅದನ್ನು ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕೆಲಸ ಇದು ಕೇವಲ ಯಾರಿಗೂ ಒಬ್ಬರಿಗೆ ಪುಣ್ಯ ಅಲ್ಲ. ಈ ಗ್ರಾಮದ ದೈವ ಅಭಿವೃದ್ಧಿ ಆದರೆ ಈ ಗ್ರಾಮದ ಅಭಿವೃದ್ಧಿ ಆಗ್ತದೆ ಅನ್ನತಕ್ಕಂಥ ನಂಬಿಕೆಗಳು ನಮ್ಮದು. ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನು ಆ ದೈವಗಳು ಸಂರಕ್ಷಣೆ ಮಾಡ್ತವೆ ಅನ್ನತಕ್ಕಂಥ ನಂಬಿಕೆ ಅಡಿಯಲ್ಲಿ ನೀವು ಮಾಡಿರ್ತಕ್ಕಂಥ ಸಾಧನೆ ಭಾಳ ದೊಡ್ಡದಾಗಿರ್ತಕ್ಕಂಥ ನನಗೆ ಭಾಳ ಚೆನ್ನಾಗಿ ಬಂದಿದೆ. ಯಾಕೆಂದರೆ ಉಲ್ಲೇಖ ಮಾಡಿದರೆ ಅದರಲ್ಲಿ ಬಹಳ ಚರ್ಚೆಗಳು ಬರ್ತದೆ. ಈ ದೈವಾರಾಧನೆಗೆ ಸಮಸ್ಯೆ ಏನು ಅಂತ ಕೇಳಿದರೆ, ಒಂದೊಂದು ಊರಿಗೆ ಒಂದೊಂದು ಕಟ್ಟುಪಾಡುಗಳಿದ್ದಾವೆ, ಒಂದೊಂದು ದೈವಕ್ಕೆ ಒಂದೊಂದು ನಿಯಮಗಳಿದ್ದಾವೆ, ಒಂದೊಂದು ಊರಿನಲ್ಲಿ ಅದರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಒಂದೇ ದೈವ ನೀವೀಗ ಇಲ್ಲಿ ನೋಡಿದರೆ ಈ ರಕ್ತೇಶ್ವರಿ ಅನ್ನತಕ್ಕಂಥ ದೈವಗಳು ನಮ್ಮ ಈ ಭಾಗದಲ್ಲಿ ಆಚರಣೆಗೂ, ನೀವು ನಮ್ಮ ಕಡೆ ಮಂಗಳೂರು ಕಡೆ ಕಟೀಲ್ ಕಡೆ ಬಂದರೆ ಅಲ್ಲಿ ಆಚರಣೆಗೂ ವ್ಯತ್ಯಾಸ ಇದೆ. ಅದನ್ನು ಚರ್ಚೆಗೆ ಹೋದರೆ ಭಾಳ ದೊಡ್ಡದಾಗಿರ್ತಕ್ಕಂಥ ಸಿದ್ಧಾಂತಗಳು ಚರ್ಚೆಗಳು ಬರ್ತದೆ. ಅದು ಚರ್ಚೆಗೆ ನಾನು ಹೋಗೋದಿಲ್ಲ. ಆದರೆ ಈ ರೀತಿಯ ಒಂದು ಆ ಊರಿಗೆ ಸರಿಯಾಗಿರ್ತಕ್ಕಂಥದ್ದಿದೆ. ಆದರೆ ಒಂದು ದೈವಸ್ಥಾನದ ನಿರ್ಮಾಣಕ್ಕೆ ಅದರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆ ಅಡಿಯಲ್ಲಿ ನಿರ್ಮಾಣ ಆಗಬೇಕು. ಇವತ್ತು ಆ ವ್ಯವಸ್ಥೆ ಅಡಿಯಲ್ಲಿ ಬಹಳ ಸುಂದರವಾಗಿ ಇಲ್ಲಿಯ ದೈವಸ್ಥಾನ ಎದ್ದು ನಿಂತಿದೆ. ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ಕೆ ಎಲ್ರಿಗೂ ಶುಭವನ್ನು ಹಾರೈಸ್ತೀನಿ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೇದಿಕೆಗೆ ಮುಂಭಾಗದಲ್ಲಿ 5 ಸನ್ಮಾನದ ಆಸನದ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವ ವಿನಂತಿಯನ್ನ ಸಂಘಟಕರಲ್ಲಿ ಮಾಡುತ್ತಾ, ಶ್ರೀಕೃಷ್ಣ ಬುಳ್ಳಿಲಾಯರ ಮಾತಿನಂತೆ ಈ ಕ್ಷೇತ್ರಕ್ಕೆ ಸುಮಾರು 2.5 ಕೋಟಿ ಲೆಕ್ಕ ಹಾಕಿದರೆ ಅಷ್ಟು ವೆಚ್ಚದ ಮರವನ್ನು ಬಳಕೆ ಮಾಡಲಾಗಿದೆ. ಆ ಎಲ್ಲ ಮರ ಮುಟ್ಟುಗಳು ಬಂದದ್ದು ಈ ಗ್ರಾಮದ ದೈವ ಭಕ್ತ ಭಗವದ್ಭಕ್ತರಿಂದ. ಅಂತಹ 5 ಜನರನ್ನ ವೇದಿಕೆಯಲ್ಲಿ ಇದೀಗ ಗೌರವಿಸುವಂಥ ಕಾರ್ಯ ನಡೆದು ಬರುತ್ತೆ. ಅನಂತ ರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕೊಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಹರಿಕೃಷ್ಣ ಬರಣ್ಯ ಅವರ ಪರವಾಗಿ ಶರತ್ ಕೃಷ್ಣ ಬರಣ್ಯ ಇವರು ವೇದಿಕೆಗೆ ಆಗಮಿಸಬೇಕು ಅನ್ನುವ ಆಶಯದೊಂದಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ, ನಿಮ್ಮ ಚಪ್ಪಾಳೆಯೊಂದಿಗೆ ಈ 5 ಜನರನ್ನ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತ ಸುಮಾರು
2.5 ಕೋಟಿ ವೆಚ್ಚದ ಮರವನ್ನ ಗ್ರಾಮದ ಭಗವದ್ಭಕ್ತರಿಂದ ಸಂಗ್ರಹ ಮಾಡಿ ಸವಿಶೇಷವಾಗಿ ಇವತ್ತು ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಲಾಗಿದೆ. ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕುಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಹರಿಕೃಷ್ಣ ಬರಣ್ಯ ಅವರ ಪರವಾಗಿ ಶರತ್ ಕೃಷ್ಣ ಬರಣ್ಯ ಇವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಆಶಯದೊಂದಿಗೆ ಆದರಣೀಯ ಭಗವದ್ಭಕ್ತರೇ, ಶ್ರೀ ಕ್ಷೇತ್ರದ ನವೀಕರಣ ಪುನರ್ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮರ ಮುಟ್ಟುವಿನ ಮೂಲಕ ವಿಶೇಷವಾಗಿರ್ತಕ್ಕಂಥ ಸಹಕಾರವನ್ನ ಕೊಟ್ಟಿರುವವರನ್ನ, ಇವತ್ತು ಉಪಸ್ಥಿತಿ ಇರುವವರನ್ನ ಇದೀಗ ವೇದಿಕೆಯಲ್ಲಿ ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರ ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ತಂತ್ರಿಗಳಾಗಿರುವ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳ ಉಪಸ್ಥಿತಿಯೊಂದಿಗೆ ಈ ಬ್ರಹ್ಮ ಕಲಶೋತ್ಸವ ಮತ್ತು ಪುನರ್ ಪ್ರತಿಷ್ಠೆಯ ನೇತೃತ್ವವನ್ನು ವಹಿಸಿಕೊಂಡಿರುವ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರ ಉಪಸ್ಥಿತಿಯೊಂದಿಗೆ ಎಲ್ಲ ಅತಿಥಿ ಬಂಧುಗಳ ಸಹಕಾರದೊಂದಿಗೆ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದ ಈ ಅದ್ದೂರಿ ಸಭಾ ಕಾರ್ಯಕ್ರಮದಲ್ಲಿ ಇದೀಗ ಸನ್ಮಾನಿಸುವಂತ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡಿ, ಅಜಿತ್ ಬಲ್ಯಾಯ ಕುಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಹರಿಕೃಷ್ಣ ಬರಣ್ಯ ಅವರ ಪರವಾಗಿ ಶರತ್ ಕೃಷ್ಣ ಬರಣ್ಯ ಇವರು ಇವತ್ತು ಗೌರವವನ್ನ ಸ್ವೀಕರಿಸುತ್ತಿದ್ದಾರೆ. ಸುಮಾರು 2.5 ಕೋಟಿಗಿಂತಲೂ ಹೆಚ್ಚು ವೆಚ್ಚದ ಅದ್ಭುತ ಮರದ ಕಲಾಕೃತಿಗಳನ್ನು ಈ ಕ್ಷೇತ್ರದ ದೇವಸ್ಥಾನಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲ ಮರವನ್ನ ಸಂಗ್ರಹ ಮಾಡಿದ್ದು ಭಗವದ್ಭಕ್ತರು ದೇಣಿಗೆಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಮರಗಳಿಂದ. ಆ ಮೂಲಕ ಇನ್ನು ಸಾವಿರಾರು ವರುಷಗಳು ಈ ದೇವಸ್ಥಾನಗಳು ಈ ಭಾಗದ ಭಗವದ್ಭಕ್ತರಿಗೆ ಭಕ್ತಿಯ ಸಂಕೇತಿಕವಾಗಿ ಸಮರ್ಪಣೆಗೊಳ್ಳುವ ಸಂದರ್ಭದಲ್ಲಿ ಈ ಮರವನ್ನ ಉಚಿತವಾಗಿ ದೈವ ಕ್ಷೇತ್ರಕ್ಕೆ ಸಮರ್ಪಣೆಯನ್ನ ಮಾಡಿದ ಈ ಎಲ್ಲರನ್ನ ಅತ್ಯಂತ ಗೌರವಪೂರ್ವಕವಾಗಿ ಇವತ್ತು ಇಂದಿನ ಬ್ರಹ್ಮ ಕಲಶೋತ್ಸವದ ಸಭಾವೇದಿಕೆಯಲ್ಲಿ ಸನ್ಮಾನಿಸುತ್ತಿದ್ದೇವೆ. ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕುಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಶರತ್ ಕೃಷ್ಣ ಬರಣ್ಯ ಎಲ್ಲ ಭಗವದ್ಭಕ್ತರೇ ಸಾರ್ಥಕತೆಯ ಚಪ್ಪಾಳೆ, ಒಂದು ದೊಡ್ಡ ಚಪ್ಪಾಳೆ ಈ 5 ಜನರಿಗೂ ಕೂಡ ಹರಿದು ಬರಬೇಕು. ಇಂತಹ ಹೃದಯ ವೈಶಾಲ್ಯತೆಯ ಜನ ನಮ್ಮ ಪಾಣಾಜ ಗ್ರಾಮದಲ್ಲಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಸಂತಸದ ಸಂಗತಿ. ಎಲ್ಲ 5 ಜನರನ್ನ ಕೂಡ ಇವತ್ತು ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ನವೀಕರಣ ಪುನರ್ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಶಾಲು, ಹಾರ, ಪೇಟ, ಫಲ ಪುಷ್ಪ ಜೊತೆಗೆ ದೇವಸ್ಥಾನದ ಚಿತ್ರವನ್ನ ಹೊಂದಿರುವಂತಹ ಸ್ಮರಣಿಕೆಯೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡಿ, ಅಜಿತ್ ಬಲ್ಯಾಯ ಕುಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಹರಿಕೃಷ್ಣ ಬರಣ್ಯ ಅವರ ಪರವಾಗಿ ಶರತ್ ಕೃಷ್ಣ ಬರಣ್ಯ ಇವರಿಗೆ ಶಾಲು, ಹಾರ, ಪೇಟ, ಫಲಪುಷ್ಪ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯ ಮೇರೆಗೆ 1200 ವರ್ಷಗಳ ಇತಿಹಾಸ ಈ ಒಂದು ಭಾಗ್ಯವನ್ನ ಇವತ್ತು ಈ ಉಪಸ್ಥಿತಿ ಇರುವ ಎಲ್ಲ ಭಗವದ್ಭಕ್ತರಿಗೂ ಕೂಡ ಪುನರ್ ಪ್ರತಿಷ್ಠೆ ಬ್ರಹ್ಮ ಕಲಶವನ್ನ ನೋಡುವಂತ ಸೌಭಾಗ್ಯವನ್ನ ಒದಗಿಸಿಕೊಟ್ಟಿದ್ದಾನೆ. ಆ ನಿಟ್ಟಿನಲ್ಲಿ ಎಲ್ಲ ಭಗವದ್ಭಕ್ತರೇ ಒಂದು ಚಪ್ಪಾಳೆ ಈ ಹೃದಯ ವೈಶಾಲ್ಯತೆಯನ್ನ ಮೆರೆದ ನಮ್ಮ ಗ್ರಾಮದ ಪಂಚ ಸಾಧಕರಿಗೆ ಕೃತಜ್ಞತೆಗಳು. ಮತ್ತೆ ಎಲ್ಲ ಅತಿಥಿ ಬಂಧುಗಳು ಸ್ವಸ್ಥಾನಕ್ಕೆ ತೆರಳಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತೆ. ಇದಕ್ಕೆ ಒಂದು ಚೇರ್ ಅನ್ನ ಆಡ್ ಮಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ಅನಂತರಾಮರೈ ಕೆದಂಬಾಡಿ, ಗಣಪತಿ ಭಟ್ ಬೈಂಕ್ರೋಡು, ಅಜಿತ್ ಬಲ್ಯಾಯ ಕುಂದಲ್ಕಾನ, ಕೃಷ್ಣಪ್ಪ ನಲಿಕೆ ಕೆದಂಬಾಡಿ, ಶರತ್ ಕೃಷ್ಣ ಬರಣ್ಯ ಇವರಿಗೆ ಕೃತಜ್ಞತೆಗಳನ್ನ ಸಮರ್ಪಿಸಿದ ಮತ್ತೊಂದು ಸುತ್ತಿನ ಸನ್ಮಾನವನ್ನ ಇದೀಗ
ನೆರವೇರಿಸುತ್ತಿದ್ದೇವೆ. ಸಂಘಟಕರು ವೇದಿಕೆಯ ಸನ್ಮಾನದ ಆಸನಕ್ಕೆ ಮತ್ತೊಂದು ಆಸನವನ್ನ ಜೋಡಿಸಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಲ್ಲಿನ ರೂಪದಲ್ಲಿ ನಮಗೆ ಸಾಕಾರವನ್ನ ಕೊಟ್ಟಿರುವ ಹೇಮಚಂದ್ರ ಮುರ, ಜೊತೆಗೆ ಮಹಾ ಪೋಷಕರಾಗಿ ಸಾಕಾರವನ್ನ ಕೊಟ್ಟಿರುವ ಮಹಾದಾನಿಗಳು ಸುಬ್ರಹ್ಮಣ್ಯ ಭಟ್ ಪಾಲ್ತಮೂಲೆ. ಅದೇ ರೀತಿ ಶ್ರೀ ಶಾರದೋತ್ಸವ ಸಮಿತಿ ಆರ್ಲಪ್ಪದವು ಇದರ ಪರವಾಗಿ ಗೌರವಾಧ್ಯಕ್ಷರಾಗಿರುವ ಸದಾಶಿವರೈ ಸೂರಂಬೈಲು, ಯಾದವ ಸಭಾ ಪ್ರಾದೇಶಿಕ ಸಮಿತಿ ಆರ್ಲಪ್ಪದವು ಪಾಣಾಜೆ ಇದರ ಪರವಾಗಿ ಧನಂಜಯ ಯಾದವ್ ಗ್ರಾಮ ಸಮಿತಿ ಅಧ್ಯಕ್ಷರು, ಯತೀಶ್ ರೈ ಪಡ್ಯಂಬೆಟ್ಟು, ಜಗದೀಶ್ ML ಪೆರ್ಲಾ 6 ಜನರನ್ನ ಕೂಡ ಎಲ್ಲ ಭಗವದ್ಭಕ್ತರೇ ದೊಡ್ಡ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಾರಣ ಎಲ್ಲ ಮಹಾದಾನಿ ಮಹಾಪೋಷಕರಿಂದ ಅತ್ಯಂತ ಅದ್ಭುತವಾಗಿ ಬುಡ್ಡಂಗಳದಿಂದ ಕೊಂದಲ್ಕಾನದವರೆಗೆ ರಸ್ತೆಯಲ್ಲಿ ಒಂದು ಸುತ್ತು ಅಡ್ಡಾಟ ಮಾಡಿದ್ರೆ ಈ ಕ್ಷೇತ್ರದ ಎಲ್ಲ ವಿಚಾರಗಳು ಇವತ್ತು ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚರ್ಚೆಗೆ ಒಳಪಟ್ಟಿದೆ ಅಂತ ಹೇಳಿದ್ರೆ ಈ ಗ್ರಾಮದ ಜನ ಸೇರಿಕೊಂಡು ಅತ್ಯಂತ ಅದ್ದೂರಿಯಾಗಿ ಬ್ರಹ್ಮ ಕಲಶೋತ್ಸವವನ್ನ ಇವತ್ತು ನೆರವೇರಿಸುತ್ತಿರುವ ಕಾರಣ ಆ ನಿಟ್ಟಿನಲ್ಲಿ ಈ ಪುನರ್ ಪ್ರತಿಷ್ಠೆ ನವೀಕರಣದ ಸಂದರ್ಭದಲ್ಲಿ ವಿಶೇಷ ಸಹಕಾರವನ್ನ ಕೊಟ್ಟವರನ್ನ ಗುರುತಿಸುವ ಗೌರವಿಸುವ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿಯಾಗುತ್ತಿದೆ. ಮರದ ರೂಪದ ಸಹಕಾರ ಹೇಮಚಂದ್ರ ಮುರ, ಸುಬ್ರಹ್ಮಣ್ಯ ಭಟ್ ಪಾಲ್ತಮೂಲೆ ಮಹಾದಾನಿಯಾಗಿ ಈ ಪುನರ್ ಪ್ರತಿಷ್ಠೆಯ ಸಂದರ್ಭದಲ್ಲಿ ದೊಡ್ಡ ಮೊತ್ತದ ಸಹಕಾರವನ್ನ ನೀಡಿದವರು. ಅದೇ ರೀತಿ ಶಾರದೋತ್ಸವ ಸಮಿತಿ ಆರ್ಲಪ್ಪದವು ಕಾರ್ಯಕ್ರಮವನ್ನ ಸಂಘಟನೆ ಮಾಡುವ ಜೊತೆಗೆ ಪಿಲಿಭೂತ ಪೂಮಾಣಿ ಕಿನ್ನಿಮಾಣಿ ದೈವದ ಈ ಸಾನ್ನಿಧ್ಯಕ್ಕೆ ದೊಡ್ಡ ಮೊತ್ತದ ಗೌರವವನ್ನ ಕೊಡುಗೆಯಾಗಿ ಕೊಟ್ಟಿದ್ದೀರಿ. ಗೌರವಾಧ್ಯಕ್ಷರಾಗಿರುವ ಸದಾಶಿವರೈ ಸುರಂಬೈಲು ಎಲ್ಲ ಸದಸ್ಯರ ಪರವಾಗಿ ಗೌರವವನ್ನ ಸ್ವೀಕಾರ ಮಾಡುತ್ತಾ ಇದ್ದಾರೆ. ಯಾದವ ಸಭಾ ಪ್ರಾದೇಶಿಕ ಸಮಿತಿ ಆರ್ಲಪ್ಪದವು ಪಾಣಾಜೆ ಕೂಡ ಅತ್ಯುತ್ತಮ ಕಾರ್ಯಕ್ರಮದ ಸಂಘಟನೆಯ ಜೊತೆಗೆ ಗ್ರಾಮದ ದೈವಗಳಾಗಿರುವ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠೆಗೆ ದೊಡ್ಡ ಮೊತ್ತದ ಸಹಕಾರವನ್ನ ಕೊಟ್ಟಿದ್ದೀರಿ. ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿರುವ ಧನಂಜಯ ಯಾದವ್ ಇವರನ್ನ ಗೌರವಿಸುತ್ತಿದ್ದೇವೆ. ಯತೀಶ್ ರೈ ಪಡ್ಯಂಬೆಟ್ಟು ಕೂಡ ದೊಡ್ಡ ಮೊತ್ತದ ಸಹಕಾರವನ್ನ ನವೀಕರಣ ಪುನರ್ ಪ್ರತಿಷ್ಠೆಗೆ ನೀಡಿದ್ದಾರೆ. ಜೊತೆಗೆ ಜಗದೀಶ್ ML ಪೆರ್ಲಾ ಇವತ್ತಿನ ಸಭಾಂಗಣ ಸೇರಿದಂತೆ ದೇವಸ್ಥಾನದ ಸುತ್ತಮುತ್ತ ಸಮತಟ್ಟು ಮಾಡುವ ಮೂಲಕ ವಿಶೇಷವಾಗಿ JCB ಕೆಲಸದ ಮೂಲಕ ಕೂಡ ಸಹಕಾರವನ್ನ ಕೊಟ್ಟವರು. ಆ ನಿಟ್ಟಿನಲ್ಲಿ ಮತ್ತೆ 6 ಜನರನ್ನ ಗೌರವಿಸುವಂತ ಕಾರ್ಯಕ್ರಮ ಸಾಗ್ತಾ ಇದೆ. ಇಡೀ ಪಾಣಾಜೆ ಗ್ರಾಮದ ಪ್ರತಿ ಮನೆಯಿಂದ ಸಹಕಾರ ಸಿಕ್ಕಿದೆ. ಅದರಲ್ಲೂ ಕೂಡ ಕೆಲವರನ್ನ ಗುರುತಿಸಿ ಇವತ್ತು ಗೌರವಿಸುವಂತ ಕಾರ್ಯಕ್ರಮ ಸಾಗಿ ಬರುತ್ತೆ. ಎಲ್ಲ ಭಗವದ್ಭಕ್ತರೇ, ಇವತ್ತು ನಾವು ನೀವು ಒಂದು ಕಡೆ ಸೇರಿ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನದ ಮುಂಭಾಗದಲ್ಲಿ ಭಕ್ತಿ ಸಾನ್ನಿಧ್ಯಗೊಂಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಈ ಎಲ್ಲರ ಪರಿಶ್ರಮ ಇದೆ, ಸಾರ್ಥಕ ಕೊಡುಗೆ ಇದೆ. ನಿಮ್ಮ ಕೈ ಸಾರ್ಥಕ ಆಗಬೇಕು ಅಂತಾದ್ರೆ ದೊಡ್ಡ ಚಪ್ಪಾಳೆಯ ಅಭಿನಂದನೆ ಜೊತೆಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಾ 1200 ವರ್ಷ ಇತಿಹಾಸ ಇದೆ. 94ನೇ ಇಸವಿಯಲ್ಲಿ ಬ್ರಹ್ಮಕಲಶ ಆಗಿದೆ. ಅದಾದ ನಂತರ 2025ರಲ್ಲಿ ಮತ್ತೊಮ್ಮೆ ಈ ಭಾಗ್ಯವನ್ನ ಈ ದೈವಗಳು ನಮಗೆ ನೀಡಿವೆ. ಮುಂದಿನ ಕಾರ್ಯಕ್ರಮ ಯಾವಾಗ ಅನ್ನುವ ಪ್ರಶ್ನಾರ್ಥಕ ಚಿಹ್ನೆ ನಮ್ಮ ಮುಂದೆ ಇಲ್ಲ. ಆದರೆ ಇವತ್ತಿನ ದಿನ ಆ ಭಾಗ್ಯವನ್ನ ಪಿಲಿಭೂತ ಕಿನ್ನಿಮಾಣಿ ಪೂಮಾಣಿ ದೈವಗಳು ನಮಗೆ ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇಂಥ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಸರ್ವರಿಗೂ ಕೂಡ ಕ್ಷೇತ್ರದ ವತಿಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸಿದ ಒಂದು ಚಪ್ಪಾಳೆ ನಮ್ಮ 6 ಜನ ಮಹಾದಾನಿಗಳಿಗೆ. ಅತಿಥಿ ಬಂಧುಗಳು ಮತ್ತೆ ಸ್ವಸ್ಥಾನದಲ್ಲಿ ಉಪಸ್ಥಿತರಿರಬೇಕು ಅನ್ನುವ ಕೋರಿಕೆಯೊಂದಿಗೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ರಾಜಕಾರಣಕ್ಕೆ ರಾಜಕಾರಣಿ, ಜೊತೆಗೆ
ದೈವ ಕ್ಷೇತ್ರಕ್ಕೆ ಬಂದಾಗ ಅದರ ಸಂಪೂರ್ಣ ಅರಿವಿನೊಂದಿಗೆ ಅದ್ಭುತ ಮಾತುಗಾರಿಕೆಯ ಮೂಲಕ ಭಕ್ತಿಪೂರ್ವಕವಾಗಿ ಪ್ರೇಕ್ಷಕರ ಮನ ಗೆದ್ದಂಥ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರಿಗೆ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿ ಅವರನ್ನು ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ಒಂದು ಕೃತಜ್ಞತೆಯ ಚಪ್ಪಾಳೆ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರಿಗೆ. ಕಾರ್ಯಕ್ರಮವನ್ನು ಮುಂದುವರಿಸಿದ ವೇದಿಕೆಯ ಮುಂಭಾಗದ ಆಸನವನ್ನು ತೆರವುಗೊಳಿಸಿದ ಬಳಿಕ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಕ್ಷೇತ್ರದ ತಂತ್ರಿಗಳು ಸನ್ಮಾನ್ಯ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳು ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡುವ ಮುಂಚೆ ಯತೀಶ್ರೈ ಚೆಲ್ಲಿರಡ್ಕ ಈ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸಿದ ಪ್ರೇಕ್ಷಕರೇ ಒಂದು ಕೃತಜ್ಞತೆಯ ಚಪ್ಪಾಳೆ ಯತೀಶ್ರೈ ಚೆಲ್ಲಿಯಡ್ಕ ಇವರನ್ನ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಾ ಕೃಷ್ಣ ಪ್ರಸಾದ್ ಆಳವ ಇವರು ಕೂಡ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಆಶೀರ್ವಚನ ಶ್ರೀ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳಿಂದ. ಆರಾಧ್ಯ ಶ್ರೀ ಸುಬ್ರಹ್ಮಣ್ಯ ದೇವರ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಈ ಸ್ಥಳದಲ್ಲಿ ನೆಲೆಯಾಗಿರುವಂಥ ಪೂಮಾಣಿ ಕಿನ್ನಿಮಾಣಿ ದೈವಗಳ ಸನ್ನಿಧಿಯಲ್ಲಿ ಶಿರಸ ಪ್ರಣಾಮವನ್ನು ಅರ್ಪಿಸುತ್ತಾ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಪಂಚದಲ್ಲಿ ಯಾವುದೇ ವಿದ್ಯಮಾನಗಳು ನಡೆಯುವುದಿದ್ದರು ಅದಕ್ಕೆಲ್ಲ ಪ್ರೇರಕ ಶಕ್ತಿಯಾಗಿರುವಂಥ ಭಗವದ್ ಅನುಗ್ರಹ ಪ್ರಾಪ್ತಿಯಾದರೆ ಯಾವ ಕೆಲಸವನ್ನು ಕೂಡ ಸಾಧಿಸುವುದು ಕ್ಲಿಷ್ಟಕರವಾದದ್ದಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿ ಇವತ್ತು ಈ ಪಾಣಾಜೆಯಲ್ಲಿರುವಂಥ ಪೂಮಾಣಿ ಕಿನ್ನಿಮಾಣಿ ದೇವಸ್ಥಾನ ಸಾಕ್ಷಿಯಾಗಿದೆ. ಕೇವಲ 9 ತಿಂಗಳಲ್ಲಿ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅನುಜ್ಞಾ ಕಲಶದ ಸಂದರ್ಭದಲ್ಲಿ ನಾನು ಆಗಮಿಸಿದ್ದೆ. ಆಗ ಕಾಣುವಂಥ ದೈವ ಸನ್ನಿಧಿಗೂ ಇವತ್ತು ಕಾಣುವಂಥ ದೈವ ಸನ್ನಿಧಿಗೂ ಅಜಗಜಾಂತರವಾಗಿರುವಂಥ ವ್ಯತ್ಯಾಸವೇ ಇದೆ. ಆ ರೀತಿಯ ಒಂದು ಮಾರ್ಪಾಟು ಕೇವಲ 9 ತಿಂಗಳಲ್ಲಿ, ಬಾಕಿ ದೀರ್ಘ ಸಮಯದಲ್ಲಿ ಇಂಥ ಕಾರ್ಯಗಳೆಲ್ಲ ಆಗುವುದಿದೆ. ಆದರೆ ಈ 9 ತಿಂಗಳಲ್ಲಿ ಸಾಧನೆ ಮಾಡಿರುವಂಥದ್ದು ಅದಕ್ಕೆ ಬೇಕಾದಷ್ಟು ಭಕ್ತಾದಿಗಳ ಪ್ರಯತ್ನ ಇರಬಹುದು. ಆ ಭಕ್ತಾದಿಗಳ ಪ್ರಯತ್ನ ಇದ್ದರೂ ಕೂಡ ಅದರ ಜೊತೆಯಲ್ಲಿ ದೈವಿಕವಾಗಿರುವಂಥ ಅನುಗ್ರಹ ಇಲ್ಲದೆ ವಿನಃ ಇಂಥ ಕಾರ್ಯಗಳನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ನಮ್ಮ ಧರ್ಮ ನಡೆದು ಬಂದಂಥ ದಾರಿಯೇ ಅದು. ಒಂದು ವೇಳೆ ಪ್ರಪಂಚಕ್ಕೆ ಗುರುವಿನ ಸ್ಥಾನದಲ್ಲಿ ಭಾರತ ದೇಶ ನಿಲ್ಲಕ್ಕೆ ಕಾರಣ ನಮ್ಮಲ್ಲಿರುವಂಥ ಆಧ್ಯಾತ್ಮಿಕವಾಗಿರುವಂಥ ಶಕ್ತಿ. ಆ ಆಧ್ಯಾತ್ಮಿಕವಾಗಿರುವಂಥ ಶಕ್ತಿಯನ್ನು ಆರ್ಜಿಸಿಕೊಳ್ಳಿಕ್ಕೋಸ್ಕರವಾಗಿ ನಾವು ಅನುಸರಿಸಿಕೊಂಡು ಬರುವಂಥ ಮಾರ್ಗಗಳು ಹಲವಾರು. ಯುಗ ಯುಗಾಂತರಗಳಲ್ಲಿ ಕೂಡ ಅದು ವ್ಯತ್ಯಾಸ ಆಗ್ತದೆ. ಯಾವ ಕೃತಯುಗ ಇದೆಯೋ ಕೃತಯುಗಕ್ಕೆ ಸತ್ಯಯುಗ ಅಂತ ಹೇಳುವಂಥ ಹೆಸರಿದೆ. ಸತ್ಯಯುಗದಲ್ಲಿ ಇದ್ದ ರೀತಿ ಅಲ್ಲ ತ್ರೇತಾಯುಗಕ್ಕೆ ಬರುವಂಥ ಸಂದರ್ಭದಲ್ಲಿ. ತ್ರೇತಾಯುಗದ ರೀತಿಯಲ್ಲ ದ್ವಾಪರಾಯುಗಕ್ಕೆ ಬರುವಂಥ ಸಂದರ್ಭದಲ್ಲಿ. ಆ ದ್ವಾಪರಾಯುಗ ದಾಟಿ ಕಲಿಯುಗ ಬರುವಾಗಲೂ ಕೂಡ ಆ ದ್ವಾಪರಾಯುಗದ ರೀತಿಯಲ್ಲಿ ಇರುವುದಿಲ್ಲ. ಆಗ ಯುಗ ಧರ್ಮಕ್ಕೆ ಅನುಸಾರವಾಗಿ ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಪೂರಕವಾಗಿ ಯಾವುದ್ಯಾವುದನ್ನು ಮಾಡಿಕೊಂಡು ಬರಬೇಕೋ ಅದೆಲ್ಲವನ್ನು ಕೂಡ ಧರ್ಮಜ್ಞಾನಿಗಳು, ಧರ್ಮವನ್ನು ತಿಳಿದಿರುವವರು ಅದನ್ನು ಸಮಾಜಕ್ಕೆ ದಾರಿ ಎರೀತಾರೆ. ಅದರ ಫಲಶ್ರುತಿಯಾಗಿ ಇವತ್ತು ನಾವು ಬೇರೆ ಬೇರೆ ದೈವಿಕವಾಗಿರುವಂಥ ಶಕ್ತಿಗಳನ್ನು ಆರಾಧಿಸಿಕೊಂಡು ಬರುತ್ತೇವೆ.
ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಶಾಸ್ತ್ರ ಬೋಧಿಸಿದೆ. ಒಂದು ಸತ್ಯ ಇದೆ ಈ ಪ್ರಪಂಚದಲ್ಲಿ, ಅದನ್ನು ನಾವು ಬೇರೆ ಬೇರೆಯಾಗಿ ಚಿತ್ರಿಸಿದ್ದೇವೆ. ಯಾರು ಚಿತ್ರಿಸಿದರು? ವಿಪ್ರ. ವಿಪ್ರ ಎಂಬುದರ ಅರ್ಥ ಅದರಲ್ಲೇ ಇದೆ. ವಿಪ್ರ ಅಂದರೆ ಏನು ಅಂತ. ವಿ ಅಂದರೆ ವಿದ್ವತ್, ಪ್ರ ಎಂದರೆ ಪ್ರಾಜ್ಞತೆ. ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಆದರೂ ಕೂಡ ಅದರ ಬಗ್ಗೆ ನಾವು ಆಳವಾಗಿರುವಂಥ ಅಧ್ಯಯನವನ್ನು ನಡೆಸಬೇಕು. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಬೇಕಾದಷ್ಟು ಗ್ರಂಥಗಳಿವೆ. ಆ ಗ್ರಂಥಗಳ ಪಠನವನ್ನು ಮಾಡಿ ನಾವು ಆಚರಿಸಿಕೊಂಡು ಬರುವಂಥ ಸಂಪ್ರದಾಯವನ್ನು ಅಧ್ಯಯನ ಮಾಡಬೇಕು. ಕೇವಲ ಅದನ್ನು ಅಧ್ಯಯನ ಮಾಡಿದರೆ ಸಾಲದು, ಅದು ಅನುಭವದಲ್ಲಿ ಬರಬೇಕು. ಆ ಅನುಭವಕ್ಕೆ ಬಂದು ನಾವು ಆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಾಗ ಅದಕ್ಕೆ ಬೇಕಾಗಿರುವಂಥ ರೂಪವನ್ನು ಕೊಡಲಿಕ್ಕೆ ಆಗ್ತದೆ. ವಿಪ್ರ ಬಹುಧಾ ವದಂತಿ, ಬೇರೆ ಬೇರೆಯಾಗಿ ಚಿತ್ರಿಸಿದರು. ಆ ಬೇರೆ ಬೇರೆಯಾಗಿ ಚಿತ್ರಿಸಲಿಕ್ಕೆ ಅವರಿಗೆ ಆಧಾರಗಳೇನು? ಆ ಪ್ರಶ್ನೆಯು ಕೂಡ ಸಹಜವಾಗಿ ಮೂಡಿಬರ್ತದೆ. ಆಧಾರಗಳು ಒಂದೇ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಜನಾರ್ದನ ಅಂತ ಹೇಳುವಂಥದ್ದು ಶಾಸ್ತ್ರದ ವಚನ. ನಮ್ಮ ಮಾನುಷಿಕವಾಗಿರುವಂಥ ಶರೀರವೇ ಒಂದು ದೇವಾಲಯ, ಆ ಶರೀರದೊಳಗಿರುವಂಥ ಹೃದಯವೇ ಒಂದು ಮಂದಿರ, ಆ ಮಂದಿರದೊಳಗಿರುವಂಥ ಆತ್ಮನೇ ಪರಮಾತ್ಮ ಎಂಬ ಸಂಕಲ್ಪವನ್ನು ಮಾಡಿದರೆ ನಮ್ಮ ಶರೀರದಲ್ಲಿಯೇ ನಾವು ಇವತ್ತು ಆರಾಧನೆ ಮಾಡಿಕೊಂಡು ಬರುವಂಥ ಎಲ್ಲ ಆ ದೈವಿಕವಾಗಿರುವಂಥ ಸಾನ್ನಿಧ್ಯಗಳು ನೆಲೆಯಾಗಿವೆ. ದೇಹದ ಒಂದೊಂದು ಭಾಗದಲ್ಲಿ 63,000 ಕೋಟಿ ಸತ್ವಗಳು ನಮ್ಮ ಶರೀರದಲ್ಲಿ ಅಂತರ್ಗತವಾಗಿದೆ ಅಂತೆ. ಆ 63,000 ಕೋಟಿ ಸತ್ವಗಳು ಎಂಬುದರ ಅರ್ಥ ನಾವು ಆರಾಧಿಸಿಕೊಂಡು ಬರುವಂಥ ಪ್ರತಿಯೊಂದು ದೈವಕ್ಕೂ ಕೂಡ ಅದರದ್ದೇ ಆಗಿರುವಂಥ ಸತ್ವ ಇದೆ. ಈಗಿನ ಭಾಷೆಯಲ್ಲಿ ಹೇಳುವುದರೆ ಅದರದ್ದೇ ಆಗಿರುವಂಥ ರುಚಿ ಇದೆ, ಅದರದ್ದೇ ಆಗಿರುವಂಥ ಗುಣವೂ ಇದೆ. ಯಾವೆಲ್ಲ ಕಾರ್ಯಕ್ಕೆ ಏನೇನು ಮಾಡಬೇಕು ಎಂಬುದನ್ನು ನಾವು ಮತ್ತೆ ಗಮನಿಸುವಂಥ ಸಂದರ್ಭದಲ್ಲಿ ಹೆಚ್ಚಿನ ಅಂಶ ನನ್ನ ಅನುಭವದಲ್ಲಿರುವಂಥ ಒಂದು ಕಥೆ ನೆನಪಾಗ್ತದೆ. ನನ್ನ ಹಿರಿಯಣ್ಣನ ಇವತ್ತು ಬಂದಿದ್ದರು ವಾಸುದೇವ ತಂತ್ರಿಗಳು. ವಾಸುದೇವ ತಂತ್ರಿಗಳ ಮಗಳು, ಅವಳು ದೈವ ವಿಶ್ವಾಸಿ ಅಲ್ಲ. ನಮ್ಮ ಮನೆಯಲ್ಲಿ ಹುಟ್ಟಿದರೂ ಕೂಡ ದೇವರನ್ನು ನಂಬ್ತಾ ಇಲ್ಲ ಆಯಿತು, ಹಾಗೆಂತೇಳಿ ವಿರೋಧಿಸ್ತಾ ಇಲ್ಲ ಆಯಿತು. ಅವಳ ಅಪ್ಪ ಮಾಡೋದಕ್ಕೂ ನಾನು ಮಾಡೋದಕ್ಕೆ ಯಾವುದಕ್ಕೂ ವಿರೋಧಿಸ್ತಾ ಇಲ್ಲ ಆಯಿತು. ಅಂತೂ ಮನಸ್ಸಿನೊಳಗೆ ಅವಳಿಗೆ ನಾವೆಲ್ಲ ಸಮಾಜವನ್ನು ದಾರಿ ತಪ್ಪಿಸೋರು ಅಂತ ಹೇಳುವಂಥ ಒಂದು ಭಾವನೆ ಇತ್ತು. ಆದರೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀಯುತ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಂಘಾಟಕರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದರಣೀಯರೇ, ಕಿನ್ನಿಮಾಣಿ ಪುಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪದವು ಪಾಣಾಜ ಇದರ ನವೀಕರಣ ಪುನರ್ ಪ್ರತಿಷ್ಠ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಗೌರವಾಧ್ಯಕ್ಷರು, ಪುತ್ತೂರು ತಾಲೂಕಿನಲ್ಲಿ ಸುಮಾರು 8ಕ್ಕಿಂತ ಅಧಿಕ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವದ ರೂವಾರಿ, ಪುತ್ತೂರು ತಾಲೂಕಿನ ಜನಪರ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಮಾನ್ಯ ಶಾಸಕರು ಪುತ್ತೂರು, ಮಾನ್ಯ ಗೌರವಾಧ್ಯಕ್ಷರು ಬ್ರಹ್ಮ ಕಲಶೋತ್ಸವ ಸಮಿತಿ ಇವರಿಗೆ ಸೇರಿರುವ ಎಲ್ಲ ಭಗವದ್ಭಕ್ತರ ದೊಡ್ಡ ಚಪ್ಪಾಳೆಯ ಸ್ವಾಗತ ಸುಸ್ವಾಗತ. ಇವರಿಗೆ ಶ್ರೀಕೃಷ್ಣ ಬುಳ್ಳಿಲ್ಲಾಯ ಇವರು ಶಾಲು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಆಶೀರ್ವಚನ ಮುಂದುವರಿಯುತ್ತಿದೆ. ಹಾಗೆ ದೇಹದಲ್ಲಿ ನಾವು ಆರಾಧಿಸಿಕೊಂಡು ಬರುವಂಥ ದೈವಿಕವಾಗಿರುವಂಥ ಶಕ್ತಿಗಳಿಗೂ ಕೂಡ ಒಂದೊಂದು ಸತ್ವ ಇದೆ. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳಿದ್ದು, ನನ್ನ ಅಣ್ಣನ ಮಗಳು ದೈವ ವಿಶ್ವಾಸಿ ಅಲ್ಲ. ಅವಳು ಮದುವೆಯಾಗಿ ಹೋದ ನಂತರ ಮಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದಳು. ಉದ್ಯೋಗದಲ್ಲಿರುವಂಥ ಸಂದರ್ಭದಲ್ಲಿ ಒಂದು ದಿವಸ ಅವಳ ಒಂದು ಮುಖ್ಯವಾಗಿರುವಂಥ ಒಂದು ಫೈಲ್ ಕಾಣೆ ಆಗ್ತದೆ. ಅಧಿಕಾರಿಗಳಲ್ಲಿ 1 ದಿವಸ 2 ದಿವಸ ಸುಧಾರಿಸ್ಬೋದು, 3ನೇ ದಿವಸಕ್ಕಾಗೂ ಇವಳಿಗೆ ತುಂಬ ಒತ್ತಡಕ್ಕೊಳಗಾದ್ಲು. ಏನೆಂದರೆ ಅದು ಸಿಗಲಿಲ್ಲ ಅಂತಾದರೆ
ತುಂಬ ಸಮಸ್ಯೆ ಆಗ್ಬೋದು. ಹೆಚ್ಚಿನ ಅಂಶ ಶಾಸಕರ ಜೊತೆಯಲ್ಲಿ ಶಾಸಕರನ್ನು ಹಿಂಬಾಲಿಸಿಕೊಂಡು ನಮ್ಮ ಮಾಜಿ ಶಾಸಕರಾಗಿರುವಂಥ ಸಂಜೀವ ಮಠಂದವರು ಕೂಡ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಆದರಣೀಯರೇ, ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೇವಸ್ಥಾನ ಆರ್ಲಪ್ಪದವು ಪಾಣಾಜ ಇಲ್ಲಿನ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮಕ್ಕೆ ಪುತ್ತೂರಿನ ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಸೇರಿರುವ ಭಗವದ್ಭಕ್ತರ ಮತ್ತೊಂದು ಚಪ್ಪಾಳೆಯೊಂದಿಗೆ ಸನ್ಮಾನ್ಯ ಸಂಜೀವ ಮಠಂದೂರು ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಶ್ರೀಹರಿ ನಡುಕಟ್ಟ ಇವರು ಶಾಲು ಮತ್ತು ಹೂವಿನೊಂದಿಗೆ ಕಾರ್ಯಕ್ರಮಕ್ಕೆ ಶಶಿಕುಮಾರ್ ರೈ ಬಾಲಿವುಟ್ಟು ಇವರೇ ಶಾಲು ಮತ್ತು ಹೂವಿನೊಂದಿಗೆ ಸನ್ಮಾನ್ಯ ಶ್ರೀ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಆಶೀರ್ವಚನ ಮತ್ತೆ ಮುಂದುವರಿಯುತ್ತಿದೆ. ಹಾಗೆ 3ನೇ ದಿವಸ ಅತ್ಯಂತ ಅನಿವಾರ್ಯವಾಗಿರುವಂಥ ಪರಿಸ್ಥಿತಿ. ಯಾಕೆಂದರೆ ಆ ಫೈಲ್ ಸಿಗಲ್ಲ ಅಂತಾದರೆ ಒಂದು ವೇಳೆ ಕೆಲಸ ಹೋದರೂ ತೊಂದರೆ ಇಲ್ಲ, ಅದು ಅತಿ ಅಗತ್ಯವಾಗಿರುವಂಥ ಫೈಲು. ಆಗ ಮಂಗಳೂರಿನ ಒಬ್ಬಾಕೆ ಸಹೋದರಿ, ಇವಳ ಸಹೋದ್ಯೋಗಿ ಆಗಿದ್ಲು. ಅವಳು ಬಂದು ಕೇಳ್ತಾಳೆ, ಏನು ನೀನಿಷ್ಟು ಟೆನ್ಷನಲ್ಲಿದ್ದಿ ಅಂತ. ಆಗ ಕತೆ ಹೇಳ್ತಾಳೆ, 3 ದಿವಸ ಆಯಿತು ಒಂದು ಫೈಲ್ ಕಾಣ್ತಾ ಇಲ್ಲ ಅಂತ. ಆಗ ಸಂಜೆ ಆಗಿದೆ, 4ನೇ ದಿವಸ ಅಂತ ಅವಳಿಗೆ ಅದು ಸಿಗಲೇಬೇಕು. ಸಂಜೆ ಆಗಿದೆ, ನೀನೊಂದು ಕೆಲಸ ಮಾಡು, ನೀನು ರಾತ್ರಿ ಮನೆಯಲ್ಲಿ ದೇವರ ದೀಪ ಇಡುವುದಿಲ್ವಾ? ನಾನಿಡುವುದಿಲ್ಲ, ನನ್ನ ಅತ್ತೆ ಇಡ್ತಾರೆ ಅಂತ ಹೇಳಿದ್ಲಂತೆ. ಆಗ ಆ ದೀಪ ಇಡುವ ಸಂದರ್ಭದಲ್ಲಿ ನೀನು ಮನಸ್ಸಿನಲ್ಲೊಂದು ಪ್ರಾರ್ಥನೆ ಮಾಡಿಕೊ, ಆ ಫೈಲು ಸಿಕ್ಕಿದರೆ ಕೊರಗಜ್ಜನಿಗೆ ಒಂದು ಕ್ವಾರ್ಟರ್ ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿಕೊ ಅಂತ. ಹಾಗೆ ಇಲ್ಲದ್ರೆ ಅವಳು ಆಚೆಗಳನ್ನು ಸರಿ ಬೈತಿದ್ಲು. ಆದರೆ ಇವಳಿಗೆ ಅತ್ಯಂತ ಅನಿವಾರ್ಯ ಆಗಿದೆ, ಈ ಫೈಲು ಸಿಗಲೇಬೇಕು. ಫೈಲು ಸಿಗಲಿಕ್ಕೆ ಬೇರೆ ದಾರಿ ಇಲ್ಲ. ಕೊರಗಜ್ಜ ಆದರೆ ಕೊರಗಜ್ಜ ಅಂತ ರಾತ್ರಿ ಅವಳು ಪ್ರಾರ್ಥನೆ ಮಾಡಿದ್ಲು. ಮರುದಿವಸ ಕಚೇರಿಗೆ ಬಂದು ಅವಳ ಡ್ರವರ್ನ ಬಾಗಿಲು ತೆಗೆದು ಹುಡುಕುವಾಗ ಒಂದು ಫೈಲ್ನ ಒಳಗಡೆ ಈ ಫೈಲ್ ಇತ್ತು, ಅದು ಸಿಕ್ಕಿತ್ತು. ಆ ಸಿಕ್ಕಿದ ನಂತರ ಕೂಡಲೇ ಆ ಸ್ನೇಹಿತೆ ಹೇಳಿದ್ಲಂತೆ, ನೀನು ಬರಬೇಡ, ನೀನು ಅಲ್ಲಿಗೆ ಬರಬಾರ್ದು, ದುಡ್ಡು ಕೊಡು, ನಾನೇ ಕೊಡ್ತೇನೆ ಅಂತೇಳಿ ಅವಳು ಕೊಟ್ಟಲಂತೆ. ಹಾಗೆ ಅದರ ನಂತರ ಮನೆಗೆ ಬಂದವಳು ಹೇಳಿದ್ಲು, ನೀವೆಲ್ಲ ಯಾಕೆ ದೇವರನ್ನು ನಂಬುದು ಅಂತ ನನಗೆ ಒಂದು ಫೈಲ್ನಿಂದ ಗೊತ್ತಾಯಿತು ಅಂತ. ಸತ್ಯ ಇದೇ ಇಲ್ಲ ಎಂಬುದಕ್ಕೆ ಒಂದು ಸಾಕ್ಷಿ ಯಾವುದೆಂದರೆ, 3 ದಿವಸ ಹೇಗೆ ಹುಡುಕಿದರೂ ಕೂಡ ಸಿಗದೇ ಇರುವಂಥದ್ದು 4ನೇ ದಿವಸ ಆ ಕೊರಗಜ್ಜನಲ್ಲಿಗೆ ಪ್ರಾರ್ಥನೆ ಮಾಡಿದ ಕೂಡಲೇ ಸಿಕ್ಕಿದ್ದು ಹೇಗೆ? ಇವತ್ತು ಕೂಡ ಆ ರೀತಿ ಕಾಣೆಯಾಗುವಂಥ ಸಂದರ್ಭದಲ್ಲಿ ನಮ್ಮ ಸಮೀಪದಲ್ಲಿ ಪೆರಡಾಲ ದೇವಸ್ಥಾನ ಇದೆ. ಪೆರಡಾಲ ಉದನೇಶ್ವರ ಕ್ಷೇತ್ರದಲ್ಲಿ ಆ ಕುಟ್ಟಿಚಾತನಿಗೆ ಹರಕೆ ಹೇಳಿದರೆ ನಮಗೆ ಕಾಣದ ವಸ್ತುಗಳು ಸಿಗುತ್ತದೆ. ಪೈಕದಲ್ಲಿರುವಂಥ ಮಣವಾಟಿ ದೈವಕ್ಕೆ ನಾವು ಪ್ರಾರ್ಥನೆ ಮಾಡಿದರೆ ಆ ಕಾಣೆಯಾಗಿರುವಂಥದ್ದು ಸಿಗ್ತದೆ. ಈ ರೀತಿ ನಮ್ಮಲ್ಲಿ ಬೇರೆ ಬೇರೆ ಒಂದೊಂದು ಸಮಸ್ಯೆಗೂ ಕೂಡ ಪರಿಹಾರವನ್ನು ಒದಗಿಸಿಕೊಡುವಂಥ ಕ್ಷೇತ್ರಗಳಿವೆ, ಚೈತನ್ಯಗಳಿವೆ. ಚರ್ಮ ರೋಗ ಬಂದರೆ ಏನು, ಅದೇ ರೀತಿ ಮಾನಸಿಕವಾಗಿ ಇರುವಂಥ ರೋಗ ಬಂದರೆ ಏನು, ನಮ್ಮ ಭೂಮಿ ಒಂದು ವೇಳೆ ಕ್ರಯ ವಿಕ್ರಯಕ್ಕೆ ಮಾರಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಏನು, ಹೀಗೆ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ. ಆದ ಕಾರಣ ಒಂದೊಂದು ದೇವರಿಗೂ ಕೂಡ ಒಂದೊಂದು ರುಚಿ ಇದೆ, ಒಂದೊಂದು ಸತ್ವ ಇದೆ. ಅದನ್ನು ನಾವು ಗಮನಿಸಿದರೆ ಇದೆಲ್ಲ ಎಲ್ಲಿಂದ ಬಂತು ಅಂತ ಹೇಳಿದರೆ ನಮ್ಮ ಶರೀರದಿಂದಲೇ ಬಂತು. ಆ ಶರೀರದೊಳಗೆ ಒಂದೊಂದು ಸ್ಥಾನದಲ್ಲಿ ಇರುವಂಥ ಯಾವ ಆ ಶಕ್ತಿಗಳಿವೆಯೋ ಆ ಶಕ್ತಿಗಳ ಒಂದು ಪ್ರತಿರೂಪವಾಗಿ ನಮ್ಮ ಹಿರಿಯರು ಈ ದೈವಿಕವಾಗಿ ಇರುವಂಥ ಆರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಸ್ವಾರ್ಥಕ್ಕೋಸ್ಕರವಾಗಿ ಸಮಾಜವನ್ನು ದಾರಿ ತಪ್ಪಿಸೋರು ತುಂಬ ಜನ ಇದ್ದಾರೆ. ಅದೇ ರೀತಿ ವಿಚಾರವನ್ನು ಅರ್ಥವಿಸಿಕೊಳ್ಳದೆ ಅನೇಕ ರೀತಿಯ ತಪ್ಪು ಗ್ರಹಿಕೆಗೆ ಒಳಗಾಗುವವರು ಸಮಾಜದಲ್ಲಿ ತುಂಬ ಮಂದಿ ಇದ್ದಾರೆ. ಸಮಾಜದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಯಾವತ್ತೂ ಕೂಡ ಕೆಟ್ಟದ್ದನ್ನು ಗಮನಿಸಿಕೊಂಡು ನಾವು ಉದಾಹರಣೆಯಾಗಿ ಕೊಡೋದಕ್ಕೆ ಬದಲಾಗಿ ಒಳ್ಳೆಯದನ್ನು ಗಮನಿಸಿಕೊಂಡು ಉದಾಹರಣೆಯಾಗಿ ಕೊಟ್ಟು ಮತ್ತೊಂದು ಕಡೆಯೂ ಕೂಡ ಆ ಒಳ್ಳೆಯದು ಪುನರಾವರ್ತನೆ ಆಗಲಿಕ್ಕಿರುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಇವತ್ತು ಬೆಳಿಗ್ಗೆಯೂ ಕೂಡ ಇದೇ ಮಾರ್ಗದಲ್ಲಿ ನಾನು ಹೋಗಿದ್ದೆ. ನನಗೆ ಇವತ್ತು ಇಲ್ಲೇ ಸಮೀಪ ಒಂದು ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಬರಲಿಕ್ಕಿತ್ತು. ಆ ಬರುವಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಬರುವಾಗ ಹೊರೆಕಾಣಿಕೆ ಮೆರವಣಿಗೆ ಆಗ್ತಾ ಉಂಟು. ಹೊರೆಕಾಣಿಕೆ ಮೆರವಣಿಗೆಯ ಮೆರವಣಿಗೆಯಲ್ಲಿ ಬರ್ತಾ ಇರುವವರಿಗೆ ಒಂದಷ್ಟು ಯುವಕರು ಜ್ಯೂಸು ಕೊಡ್ತಾ ಇದ್ದಾರೆ, ಒಂದಷ್ಟು ಯುವಕರು ಲಾಡು ಕೊಡ್ತಾ ಇದ್ದಾರೆ. ನನಗೆ ಅಂದಾಜಾಗಲ್ಲ. ನನ್ನ ಡ್ರೈವರ್ ನನ್ನ ಹತ್ರ ಹೇಳಿದ, ಅವರೆಲ್ಲರೂ ಮುಸಲ್ಮಾನರು ಅಂತ ಹೇಳಿದ. ಆ ಮಾತನ್ನೇ ಹೇಳಿದ, ಅವರೆಲ್ಲರೂ ಮುಸಲ್ಮಾನರು ಅಂತ. ಆಗ ನನಗೆ ಆಶ್ಚರ್ಯ ಆಯಿತು.
ಒಂದು ವೇಳೆ ಕಾಸರಗೋಡಿನಲ್ಲಿ, ನಾನು ಕಾಸರಗೋಡಿನಲ್ಲಿ ಈ ರೀತಿ ಯಾವುದಾದ್ರೂ ಒಂದು ಉತ್ಸವಕ್ಕೆ ಮುಸಲ್ಮಾನರು ಆ ರೀತಿ ಜ್ಯೂಸೋ ಲಾಡೋ ಕೊಟ್ಟರೆ ಸಂಜೆ ಆಗುವಾಗ ಅವರ ಮನೆಗೆ ಕಲ್ಲು ಬಿದ್ದಿತ್ತು, ಖಂಡಿತ, ಅದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಆ ರೀತಿಯ ಮತಾಂಧ ಚಿಂತನೆ ಇರುವವರಿದ್ದಾರೆ. ಆದರೆ ಇಲ್ಲಿ ಆ ಮತೀಯವಾಗಿರುವಂಥ ಚಿಂತನೆಯನ್ನು ಮೀರಿ ಎಲ್ಲರ ಒಳಿತಿಗೋಸ್ಕರವಾಗಿ ಆಗುವಂಥ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಳ್ಬೇಕಾದವರೆಂಬ ಚಿಂತನೆಯೊಂದಿಗೆ ಮುಸಲ್ಮಾನ ಬಂಧುಗಳು ಸೇರ್ತಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿಯ ಹಿಂದೂ ಸಮಾಜದ ಬಾಂಧವರು ಸ್ವೀಕರಿಸಿಕೊಳ್ತಾರೆ ಅಂತ ಹೇಳಿದರೆ ಇದು ಭವಿಷ್ಯತ್ತಿನ ಭಾರತಕ್ಕೆ ಬೇಕಾಗಿರುವಂಥ ಒಂದು ಮಾರ್ಗಸೂಚಿಯಾಗಿರುವಂಥ ಆದರ್ಶ. ನಮಗೆ ಯಾವುದೇ ರೀತಿಯ ಜಾತೀಯವಾಗಿರುವಂಥ ಚಿಂತನೆ ಇಲ್ಲ, ನಮಗೆ ಯಾವುದೇ ರೀತಿಯ ಮತೀಯವಾಗಿರುವಂಥ ಚಿಂತನೆ ಇಲ್ಲ. ನಾವು ಹೇಳುವಂಥದ್ದು ತಾಯಿ ಭಾರತೀಯ ಸುಪುತ್ರಿಯರು ಎಲ್ಲರೂ ಕೂಡ ನಮ್ಮವರೇ. ಆ ಭಾವನೆಗಳು ಜಾಗೃತಗೊಳ್ಳಲಿಕ್ಕೆ ನಮಗೆ ಪೂರಕವಾಗಿರುವಂಥ ಶಕ್ತಿಯನ್ನು ಒದಗಿಸಿಕೊಡುವಂಥದ್ದು ಯಾವುದೆಂದರೆ ಇಂಥ ಧಾರ್ಮಿಕವಾಗಿರುವಂಥ ಶ್ರದ್ಧಾ ಕೇಂದ್ರಗಳು. ಏನಿದ್ರೂ ಕೂಡ ಇಲ್ಲಿ ಯಾವತ್ತೂ ಕೂಡ ಒಂದು ಕಾರ್ಯ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತಾದರೆ ಅದರ ಮುಂದೆ ನಿಲ್ಲುವವರು ಯಾವತ್ತೂ ಕೂಡ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಳ್ಳಬೇಕು. ಯಾವತ್ತೂ ಕೂಡ ನಾನು ಎಂಬ ಭಾವನೆಯಿಂದ ಮುಂದುವರೆದರೆ ಯಾವುದೂ ಕೂಡ ಆಗೋದಿಲ್ಲ. ನಾವು ಎಂಬ ಭಾವನೆಯೂ ಬೇಕು. ಅದರ ಜೊತೆಯಲ್ಲಿ ಒಂದು ಮಹತ್ ಕಾರ್ಯಕ್ಕೋಸ್ಕರವಾಗಿ ದುಡಿದಿರುವಂಥ ಎಲ್ಲರನ್ನೂ ಕೂಡ ಗೌರವಿಸುವಂಥ ಸಂಸ್ಕಾರವೂ ಕೂಡ ಬೇಕು. ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಮುಂದೆ ನಿಲ್ಲುವವರು ದೇವರು. ಆ ದೇವರು ಕಳೆದರೆ ಅದರ ನಂತರ ಮುಂದೆ ನಿಲ್ಲುವವರು ಯಾರು ಅಂತ ಕೇಳಿದರೆ ಆ ದೇವರನ್ನು ಸಂರಕ್ಷಣೆ ಮಾಡಿಕೊಂಡು ಬರುವಂಥ ದೇವಾಲಯದ ಕ್ಷೇತ್ರೇಶ್ವರ ಅಥವಾ ಮೊಕ್ತೇಶ್ವರರು. ಆ ಮೊಕ್ತೇಶ್ವರರು ಯಾವತ್ತೂ ಕೂಡ ಮುಂದೆ ನಿಂತಿದ್ದರೂ ಕೂಡ ನಾನೇ ಮುಂದೆ ಎಂಬ ಭಾವನೆಯಿಂದ ಇರಬಾರ್ದು. ಇದಕ್ಕೋಸ್ಕರವಾಗಿ ತೊಡಗಿಸಿಕೊಂಡವರಿಗಿಂತ ಎಲ್ಲ ಹಿಂದೆ ನಿಲ್ಲುವ ನಾನು ಎಂಬ ಭಾವನೆ ಅವರಲ್ಲಿ ಜಾಗೃತವಾಗಿದ್ದರೆ ಅಲ್ಲಿ ಅಂಥ ಒಂದು ಮಹತ್ ಕಾರ್ಯ ನೆರವೇರ್ತದೆ. ಇವತ್ತು ವೇದಿಕೆಯಲ್ಲಿ ಎಲ್ಲ ಅತಿಥಿಗಳಿಗೆ ಗೌರವಾರ್ಪಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸಭೆಯ ಸಂಸ್ಕಾರ ಅಂತ ಹೇಳುವ ರೀತಿಯಲ್ಲಿ ಇಲ್ಲಿಯ ಅನುವಂಶೀಯ ಆಡಳಿತ ಮುಕ್ತೇಶ್ವರರಾಗಿರುವಂಥ ಶ್ರೀ ಕೃಷ್ಣ ಬೋಳಿಲಾಯರಿಗೆ ಕಾರ್ಯಕರ್ತರು ಅವರಿಗೂ ಕೂಡ ಆ ಒಂದು ಅತಿಥಿ ಸತ್ಕಾರವನ್ನು ಮಾಡಲಿಕ್ಕೆ ಇರುವಂಥ ತೀರ್ಮಾನವನ್ನು ಮಾಡಿದರು. ಎಲ್ಲರಿಗೆ ಶಾಲ ಹಾಕಿ ಹೂ ಕೊಡುವಂಥ ಸಂದರ್ಭದಲ್ಲಿ ಬೋಳಿಲಾಯರನ್ನು ಬಿಡುವುದು ಅದು ಧರ್ಮ ಅಲ್ಲ, ಅದು ಸಭಾ ಮರ್ಯಾದೆ ಅಲ್ಲ ಅಂತ ಹೇಳೋ ರೀತಿಯಲ್ಲಿ ಅವರು ಕೊಡಲಿಕ್ಕೆ ಬಂದರು. ಯಾರ ಹತ್ರ ಕೊಡಿಸಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂದರೆ ಇದರ ಪ್ರಧಾನ ಸಂಚಾಲಕರಾಗಿರುವಂಥ ಶಶಿಕುಮಾರ್ ರೈ ಬಾಲಿಯೋಟ ಅವರ ಹತ್ರವೇ ಕೊಡಿಸಲಿಕ್ಕೆ ತೀರ್ಮಾನ ಮಾಡಿದರು. ಶಶಿಕುಮಾರ್ ರೈ ಅವರು ಶಾಲು ತೆಕ್ಕೊಂಡು ಬಂದದ್ದು ಕೃಷ್ಣ ಬೋಳಿಲಾಯರಿಗೆ ಹಾಕಲಿಕ್ಕೋಸ್ಕರವಾಗಿ. ಆದರೆ ಕೊನೆಗೆ ಕೃಷ್ಣ ಬೋಳಿಲಾಯರ ಕೈಯಿಂದ ಶಶಿಕುಮಾರ್ ರೈ ಅವರು ಶಾಲು ಹಾಕಿಸಿಕೊಳ್ಳುವಂಥ ಪರಿಸ್ಥಿತಿ ಬಂತು. ಯಾಕೆಂದರೆ ಈ ಒಂದು ದೊಡ್ಡ ಕಾರ್ಯದ ಸಂಚಾಲನಾ ಶಕ್ತಿಯಾಗಿರುವಂಥ ತಾವು ಮತ್ತು ಈ ಸಮಾಜ, ಅದಕ್ಕಿಂತ ಮೇಲೆ ನಾನಲ್ಲ ಅಂತ ಹೇಳುವಂಥ ಸಂಸ್ಕಾರವನ್ನು ಇಡೀ ಸಮಾಜಕ್ಕೆ ಬೋಧಿಸುವ ರೀತಿಯಲ್ಲಿ ಶ್ರೀಕೃಷ್ಣ ಬೋಳಿಲಾಯರು ತೊಡಗಿಸಿಕೊಂಡರು. ಇಂಥವರು ಮುಂದೆ ನಿಲ್ಲುವಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಗಳಾಗ್ತದೆ. ಇಲ್ಲಿ ಆಗಲೇ ಹೇಳುವಂಥ ಸಂದರ್ಭದಲ್ಲಿ ಸ್ವಾಗತ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರಿಗೆ ಸ್ವಾಗತ ಆಯಿತು. ಬಂದಿರುವಂಥ ಎಲ್ಲ ಭಗವದ್ಭಕ್ತ ಬಂಧು ಭಗಿನಿಯರಿಗೆ ಸ್ವಾಗತ ಆಗೋದಕ್ಕಿಂತ ಮುಂಚಿತವಾಗಿ ಸ್ವಾಗತ ಭಾಷಣ ಮಾಡುವಂಥ ನನ್ನ ಆತ್ಮೀಯರು ಹೇಳಿದರು, ಇಲ್ಲಿ ಕರಸೇವೆ ಮಾಡಿದವರಿಗೂ ಕೂಡ ಸ್ವಾಗತ ಅಂತ. ಹೆಚ್ಚಿನ ಅಂಶ ಆ ಕರಸೇವಕರಿಗೆ ಸ್ವಾಗತ ಅಂತ ಹೇಳುವಂಥ ಮಾತು ಬಂದಿದ್ದರೆ ಆ ಕರಸೇವಕರು ಈ ಜೀರ್ಣೋದ್ಧಾರ ಕಾರ್ಯ ಪ್ರಾರಂಭ ಆದ ನಂತರ ಇಲ್ಲಿವರೆಗೆ ಅವರು ಮಾಡಿರುವಂಥ ದುಡಿಮೆಯ ಸಮರ್ಪಣೆ ಇದೆಯಲ್ಲ, ಅದು ಯಾವತ್ತೂ ಕೂಡ ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದಾಗಿರ್ಬೋದು. ಆ ಭಾವನಾತ್ಮಕವಾಗಿ ಆ ಮಾತು ಬಂತು. ಭಗವಾನ್ ಶ್ರೀರಾಮಚಂದ್ರ ಸ್ವರ್ಣಲಂಕೆಗೆ ತೆರಳಿ ಸೀತಾಮಾತೆಯನ್ನು ಪುನಃ ಕರೆದುಕೊಂಡು ಬರ್ಬೋದು ಅಂತ ಹೇಳುವಂಥ ಆತ್ಮವಿಶ್ವಾಸ ಅವನಿಗೆ ಬಂದದ್ದು ಯಾವಾಗ ಅಂತ ಕೇಳಿದರೆ ಆಂಜನೇಯನ ಸಹಿತವಾಗಿರುವಂಥ ಕಪಿಸೇನೆ ಆ ಶ್ರೀರಾಮಚಂದ್ರನ ಜೊತೆಯಲ್ಲಿ ನಿಲ್ಲುವಂಥ ಸಂದರ್ಭದಲ್ಲಿ ಧರ್ಮ ಸಂರಕ್ಷಣೆಗೋಸ್ಕರವಾಗಿ ನಾವು ತಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳುವಂಥ ದೃಢವಾಗಿರುವಂಥ ಮಾತನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಅದರಂತೆಯೇ ಆ ಕಪಿಸೇನೆ ನಡೆಯುವಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಆತ್ಮಸ್ಥೈರ್ಯ ಹೆಚ್ಚಿತು. ಅದೇ ರೀತಿ ಇಲ್ಲಿಯೂ ಕೂಡ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡವರಿಗೆ ಇವತ್ತು ಆತ್ಮಸ್ಥೈರ್ಯ ಹೇಗೆ ಅಂದರೆ ಶ್ರೀರಾಮನ ಜೊತೆಯಲ್ಲಿದ್ದಂಥ ದೊಡ್ಡ ಸೇನೆಯ ರೀತಿಯಲ್ಲಿ ಇರುವಂಥ ಒಂದು ಸೇನೆ ಈ ಧರ್ಮ ಕಾರ್ಯಕ್ಕೋಸ್ಕರವಾಗಿ ಪರಿಪೂರ್ಣ ಸಮರ್ಪಿತವಾಗಲಿಕ್ಕೆ ಸನ್ನದ್ಧವಾಗಿರುವ ಕಾರಣ ಇಲ್ಲಿ ದೊಡ್ಡ ಕಾರ್ಯ ನಡೆದಿದೆ. ಇನ್ನು ಮುಂದಕ್ಕೂ ಕೂಡ ಇದು ಪ್ರಾರಂಭ ಮಾತ್ರ. ನಾವು ಜೀರ್ಣೋದ್ಧಾರ ಕಾರ್ಯ ಮಾಡಿದಲ್ಲಿಗೆ ಬ್ರಹ್ಮಕಲಶ ಆದಲ್ಲಿಗೆ ಮುಗಿಯುವುದಿಲ್ಲ. ಭವಿಷ್ಯತ್ತಿನಲ್ಲಿ ಈ ಪವಿತ್ರವಾಗಿರುವಂಥ ಕ್ಷೇತ್ರ ದೇಶ ವಿದೇಶಗಳಿಂದಲೂ ಕೂಡ ಅನೇಕ ಭಕ್ತರನ್ನು ಆಕರ್ಷಿಸುವಂಥ ಒಂದು ಕೇಂದ್ರವಾಗಿ ಬೆಳಗುವಂಥ ಸಂದರ್ಭದಲ್ಲಿ ಇಲ್ಲಿಯ ಉತ್ಸವ ಅದು ಅತ್ಯಂತ ವ್ಯವಸ್ಥಿತವಾಗಿ ನಡಿಬೇಕು ಅಂತಾದರೆ ದೊಡ್ಡ
ದೊಡ್ಡ ಸಮಾಜವೇ ಜೊತೆಯಾಗಿ ನಿಂತರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಆ ರೀತಿಯ ನಿರಂತರವಾಗಿರುವಂಥ ಚಿಂತನೆ ಜಾಗೃತವಾಗಿ ಇಲ್ಲಿ ನಿತ್ಯ ನಿರಂತರವಾಗಿ ಧರ್ಮ ಕಾರ್ಯಗಳು ನಡೆಯಲಿ. ನಮ್ಮಲ್ಲಿ ಬೇರೆ ಬೇರೆ ಚಿಂತನೆಗಳಿರಬಹುದು, ಬೇರೆ ಬೇರೆ ಭಾವನೆಗಳಿರಬಹುದು, ಜಾತೀಯವಾಗಿ ಬೇರೆ ಬೇರೆಯಾಗಿರ್ಬೋದು, ಮತೀಯವಾಗಿ ಬೇರೆ ಬೇರೆಯಾಗಿರ್ಬೋದು, ರಾಜಕೀಯ ಚಿಂತನೆಗಳು ಬೇರೆಯಾಗಿರ್ಬೋದು. ಧರ್ಮ ಗುರುಗಳಲ್ಲಿಯೂ ಕೂಡ ಯಾವತ್ತೂ ಕೂಡ ಬೇರೆ ಬೇರೆಯಾಗಿರುವಂಥ ಚಿಂತನೆಗಳಿವೆ. ಆದರೆ ಇದೆಲ್ಲವೂ ಕೂಡ ಮೀರುವುದು ಯಾವಾಗ ಅಂತ ಕೇಳಿದರೆ, ಒಂದು ಪವಿತ್ರವಾಗಿರುವಂಥ ಶ್ರದ್ಧಾ ಕೇಂದ್ರವನ್ನು ನಾವು ಕೇಂದ್ರವಾಗಿರಿಸಿಕೊಂಡು ಅಲ್ಲಿಯ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿ ಸೇರಿರುವವರಲ್ಲಿ ಜಾತೀಯವಾಗಿರುವಂಥ ಚಿಂತನೆ ಇಲ್ಲ, ಮತೀಯವಾಗಿರುವಂಥ ಚಿಂತನೆ ಇಲ್ಲ, ರಾಜಕೀಯವಾಗಿರುವಂಥ ಚಿಂತನೆ ಇಲ್ಲ. ಅದಕ್ಕೆ ಬದಲಾಗಿ ನಾವೆಲ್ಲ ಆ ದೇವರ ಮಕ್ಕಳು ಎಂಬ ಭಾವನೆ ಜಾಗೃತವಾಗ್ತದೆ. ಅಂಥ ಭಾವನೆಯೊಂದಿಗೆ ಭವಿಷ್ಯತ್ತಿನ ಭಾರತವನ್ನು ನಾವು ಬೆಳಗಿಸಲಿಕ್ಕೆ ಪೂರಕವಾಗಿ ತೊಡಗಿಸಿಕೊಳ್ಳೋಣ. ಅದಕ್ಕೆ ದೇವರು ಅನುಗ್ರಹಿಸಲಿ. ಇಲ್ಲಿಯ ಅನುವಂಶೀಯ ಆಡಳಿತ ಮುಕ್ತೇಸರರಿಗೂ ಅದೇ ರೀತಿ ಈ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲರಿಗೂ ಕೂಡ ಇನ್ನು ಮುಂದೆಯೂ ಕೂಡ ಅನೇಕ ಧರ್ಮ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕಿರುವಂಥ ಅನುಗ್ರಹವನ್ನು ಆ ದೈವಿಕ ಶಕ್ತಿಗಳು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ವಿರಮಿಸ್ತೇನೆ. ಜೈ ಹಿಂದ್. ಕೃತಜ್ಞತೆಗಳು. ಮುಖ್ಯ ಅತಿಥಿಗಳ ಸಾಲಿಗೆ ಮಾತಿಗೆ ಬರುವ ಮುನ್ನ ಒಂದು ವಿಜ್ಞಾಪನೆ. ಸುಮಾರು 22 ಜನ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದೀರಿ. ಕ್ಷೇತ್ರದ ಸಾನ್ನಿಧ್ಯವನ್ನು ನೋಡಿದ್ದೀರಿ. ನೀವೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಅನ್ನುವುದು ನಮ್ಮ ಕಳಕಳಿ. ಆ ನಿಟ್ಟಿನಲ್ಲಿ ಪ್ರೀತಿಯಿಂದ ನಿಮ್ಮ ಮಾತುಗಳು 2 ನಿಮಿಷಕ್ಕೆ ಸೀಮಿತವಾಗಿರಲಿ ಅನ್ನುವ ಪ್ರಾಥಮಿಕ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಸುಬ್ರಹ್ಮಣ್ಯ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಈಗಾಗಲೇ ಭವ್ಯತೆ ದಿವ್ಯತೆಯನ್ನು ಕಾಪಾಡಿಕೊಂಡು ಜನಮಾನಸಕ್ಕೆ ದೈವ ಸ್ವರೂಪಿಯಾಗಿ ಕಿನ್ನಿಮಾನಿ ಪೂಮಾನಿ ಪಿಲಿಭೂತ ಇವತ್ತು ನಮಗೆ ಆ ಒಂದು ಆಶೀರ್ವಾದ ಮಾಡುವಂಥ ಆ ದೈವಸ್ಥಾನದ ಪುನರ್ನಿರ್ಮಾಣ ಮತ್ತು ಬ್ರಹ್ಮಕಲಶೋತ್ಸವದ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಶಿಕುಮಾರ್ ಬಾಲ್ಯುಟ್ ಅವರೇ, ಈ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಂತ ಶಾಸಕರು ಅಂತ ಅಶೋಕ್ ಕುಮಾರ್ ರೈ ಅವರೇ, ಧರ್ಮದರ್ಶಿಗಳಂತ ಶ್ರೀಕೃಷ್ಣ ಬೊಳ್ಳಿಲಾಯ್ ಅವರೇ, ದೊಡ್ಡ ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಬಂಧುಗಳೇ, ಸೇರಿರುವಂಥ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಸಭೆಯ ಮಹತ್ವವನ್ನು ಬಾಲಕೃಷ್ಣ ಪೊರದಾಲ್ ಅವರು ಹೇಳಿದ್ದಾರೆ. ಊಟದ ದೊಡ್ಡ ಕ್ಯೂ ಇದೆ, ಸಭೆ ಖಾಲಿಯಾಗಿದೆ. ಧರ್ಮಸಭೆ ಇವತ್ತು ಧರ್ಮೋತ್ಥಾನದ ಒಂದು ಭಾಗ. ಸ್ವಾಮಿ ವಿವೇಕಾನಂದರು ಒಮ್ಮೆ ಉಲ್ಲೇಖ ಮಾಡ್ತಾರೆ, ಭಾರತ ಉಳಿದರೆ ಜಗತ್ತು ಉಳಿಬಹುದು ಅಂತೇಳಿ. ಭಾರತ ಉಳಿದರೆ ಜಗತ್ತು ಉಳಿಬಹುದು ಅಂತೇಳಿ. ಭಾರತ ಉಳಿದರೆ ಅಂದರೆ ಹಿಂದೂ ಉಳಿದರೆ ಜಗತ್ತು ಉಳಿಬಹುದು ಅಂತ. ಆ ಹಿಂದೂ ಉಳಿಬೇಕಿದ್ರೆ ಇವತ್ತು ನಮ್ಮ ದೇವಸ್ಥಾನ, ದೈವಸ್ಥಾನ, ನಾಗಸ್ಥಾನ ಎಲ್ಲವೂ ಅಭಿವೃದ್ಧಿಯಾಗಿ ಮತ್ತೊಮ್ಮೆ ಧರ್ಮಾಧಾರಿತ ಬದುಕಿನೊಟ್ಟಿಗೆ ನಮ್ಮ ಸಮಾಜ ಮುಂದುವರಿದರೆ ಮಾತ್ರ ಈ ಜಗತ್ತು ಉಳಿಬಹುದು ಅಂತೇಳಿ. ಈ ಜಗತ್ತು ಉಳಿಯಲಿಕ್ಕೆ ಹಿಂದೂ ಸಮಾಜದ ಕೊಡುಗೆ ಏನು ಅಂತೇಳಿ ಇವತ್ತಿನ ಯುವ ಪೀಳಿಗೆ ಇಂಥ ಕಾರ್ಯಕ್ರಮದ ಮುಖಾಂತರ ಆ ವಿಚಾರವನ್ನು ತಿಳ್ಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಇವತ್ತೊಬ್ಬ ಹಿಂದೂ ಈ ಜಗತ್ತಿನ ಮೂಲೆ ಮೂಲೆಯಲ್ಲಿ ಇರಬೇಕಿದ್ರೆ ಆ ಹಿಂದೂಗೆ ಅನ್ಯಾಯ ಆದಾಗ, ಬಾಂಗ್ಲಾದೇಶದಲ್ಲಿರುವಂಥ ದೇವಸ್ಥಾನ ನಿರ್ನಾಮ ಆದಾಗ, ಬಾಂಗ್ಲಾದೇಶದ ಆ ಹಿಂದೂಗಳಿಗೆ ಅನ್ಯಾಯ ಆದಾಗ ನನ್ನ ಮನ ಮಿಡಿದರೆ, ಪಾನಾಜೆ ಒಬ್ಬ ಹಿಂದೂವಿನ ಮನ ಮಿಡಿದರೆ ಮಾತ್ರ ಈ ಜಗತ್ತು ಉಳಿಬಹುದು ಅಂತ ಹೇಳಿಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲಿಯಾದರೂ ನನ್ನ ಗೋವು ಇವತ್ತು ನಮಗೆ ಆ ಒಂದು ಏನು ಹಾಲನ್ನು ನೀಡುವ ಜೊತೆಯಲ್ಲಿ ನನ್ನ ಕೃಷಿಯನ್ನು ಉಳಿಸಿದಂಥ ಒಂದು ಇತಿಹಾಸವನ್ನು ನಾವು ನೆನಪು ಮಾಡುವಾಗ, ಬೆಂಗಳೂರಿನಲ್ಲಿ ಒಂದು ಗೋವಿನ ಕೆಚ್ಚಲು ಕಡಿದ ಒಬ್ಬ ವ್ಯಕ್ತಿಯನ್ನು ಯಾವ ರೀತಿಯಾಗಿ ನಾವು ವಿರೋಧಿಸಬೇಕು, ಆ ದನವನ್ನು ಗೋವನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತೇಳಿ ಪಾನಾಜೆಯ ಒಬ್ಬ ವ್ಯಕ್ತಿ ಚಿಂತನೆ ಮಾಡಿದಾಗ ಮಾತ್ರ ಈ ರಾಷ್ಟ್ರದ ಆಧ್ಯಾತ್ಮಿಕ
ಬದುಕು ಮತ್ತೊಮ್ಮೆ ಉದ್ದೀಪನ ಆಗ್ಬೋದು. ಅಂತಹ ಕಾರ್ಯವನ್ನು ತಾವೆಲ್ಲ ಇಲ್ಲಿ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಹಿಂದೂ ಒಂದು ದೇವಸ್ಥಾನ ಕಟ್ಟುವುದು, ಒಂದು ದೈವಸ್ಥಾನ ಕಟ್ಟುವುದು ಮಾತ್ರ ಅಲ್ಲ. ಆ ಹಿಂದುತ್ವ ಅಂದರೆ ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಧ್ಯಾತ್ಮಿಕ ಬದುಕು ಮತ್ತೊಮ್ಮೆ ಜಗತ್ತಿಗೆ ನಮ್ಮ ಮುಖಾಂತರ ಪರಿಚಯಿಸಬೇಕು. ಅದು ಇಂಥ ಧರ್ಮ ಸಭೆಗಳ ಮುಖಾಂತರ ಆಗಬೇಕು. ಅದು ಇವತ್ತು ಇಲ್ಲಿಂದ ಆಗಿದೆ. ಆ ಸಂದೇಶವನ್ನು ಪಾನಾಜೆಯ ಜನ ನಿರಂತರ ತಾವು ಕೊಡ್ತಾ ಇದ್ದೀರಿ. ಮುಂದೆ ಕೂಡ ನೀವು ಕೊಡಬಲ್ಲಿರಿ, ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬಲ್ಲಿರಿ. ಇವತ್ತು ಪ್ರಜಾಪ್ರಭುತ್ವದಲ್ಲಿ, ಪ್ರಜಾ ಪರಂಪರೆಯಲ್ಲಿ, ರಾಜ ಪರಂಪರೆಯಿಂದ ಇವತ್ತು ಪ್ರಜಾ ಪರಂಪರೆ ಇವತ್ತೊಂದು ಸಂದೇಶವನ್ನು ಈ ಧರ್ಮದ ಧಾರ್ಮಿಕತೆ ನೆಲೆಯಲ್ಲಿ ಇವತ್ತಿಲ್ಲಿ ಕೊಡ್ತಾ ಇದೆ. ವಿಶೇಷವಾಗಿ ಈ ನಮ್ಮ ಆರಾಧನೆಗಳಲ್ಲಿ, ದೇವತಾ ಆರಾಧನೆಗಳಿಗಿಂತ ತುಳುನಾಡು ದೈವತ ಆರಾಧನೆ, ದೈವದ ಆರಾಧನೆಗೆ ಪ್ರಥಮ ಮಾನ್ಯತೆಯನ್ನು ಕೊಟ್ಟಿದೆ. ಒಬ್ಬ ಸಾಮಾನ್ಯ ಕೊರಗಜ್ಜ ಹೇಗೆ ದೈವಿ ಸಂಭೂತನಾಗಿ ಇವತ್ತು ನಾವೆಲ್ಲ ಆರಾಧನೆ ಮಾಡುವಂಥ ಒಂದು ಕುಲೀನ ಮನೆತನದ ಕೊರಗಜ್ಜನಾಗಿ ಇವತ್ತು ನಮಗೆ ಹೇಗೆ ಇವತ್ತು ದೈವ ಸ್ವರೂಪಿಯಾಗಿ ನಮಗೆಲ್ಲ ಇವತ್ತು ಮಾರ್ಗದರ್ಶನ ಮಾಡ್ಬೋದು, ಈ ಸಮಾಜಕ್ಕೆ ಸಂದೇಶ ಕೊಡ್ಬೋದು ಅಂತೇಳಿ ಇತಿಹಾಸ ನಿರ್ಮಾಣ ಮಾಡಿದಂಥ ಈ ತುಳುನಾಡಲ್ಲಿ ಕಿನ್ನಿಮಾನಿ, ಪೂಮಾನಿ ದೈವಗಳು ಕೂಡ ಇವತ್ತು ನಮಗೆ ಆರಾಧನೆಯ ಮುಖಾಂತರ ಸಮಾಜದ ಒಳಿತನ್ನು, ನೆಮ್ಮದಿಯನ್ನು, ಸಮೃದ್ಧಿಯನ್ನು ಕಾಣುವಂಥ ಕೆಲಸ ಆಗಲಿ. ಈಗಾಗಲೇ ನಮ್ಮ ತಂತ್ರಿಗಳು ಬಹಳಷ್ಟು ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಆ ತಂತ್ರಿಗಳು ಹೇಳಿದಂಥ ಎಲ್ಲ ವಿಚಾರವನ್ನು ನಾವು ಮೈಗೂಡಿಸಿಕೊಂಡು ಮತ್ತೊಮ್ಮೆ ಹಿಂದೂ ಸಮಾಜವನ್ನು ಕಟ್ಟುವ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಕೈ ಜೋಡಿಸಿದಾರ ಆ ಎಲ್ಲ ಕೈಗಳಿಗೆ ಭಗವಂತ, ಕಿನ್ನಿಮಾನಿ, ಪೂಮಾನಿ ದೈವಗಳು ಇನ್ನಷ್ಟು ಹಿಂದೂ ಸಮಾಜದ ಕೆಲಸವನ್ನು ಮಾಡಲಿಕ್ಕೆ ಶಕ್ತಿಯನ್ನು ತುಂಬಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಶ್ರೀ ಹೇಮನಾಥ ಶೆಟ್ಟಿ ಕಾವು ಮಾನ್ಯ ಸಂಚಾಲಕರು, ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಎನ್ನುವ ವಿನಂತಿ. ಸುಬ್ರಹ್ಮಣ್ಯೇಶ್ವರ ದೇವರಿಗೆ ಸಾಷ್ಟಾಂಗ ನಮನಿಸ್ತಾ, ಈ ಕ್ಷೇತ್ರದ ನಾವೆಲ್ಲ ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಅಣಿಯಾಗಿರುವಂಥ ಕಿನ್ನಿಮಾಣಿ, ಪೂಮಾಣಿ, ಬಿಲಿಭೂತಕ್ಕೂ ವಿಶೇಷವಾದ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸಿ, ಕ್ಷೇತ್ರದ ತಂತ್ರಿಗಳಾದಂಥ ವೇದಮೂರ್ತಿ ಬ್ರಹ್ಮಶ್ರೀ ಕುಂಟಾರು ರವೀಶ ತಂತ್ರಿಗಳ ಪಾದಾರವಿಂದಕ್ಕೆ ನಮನ ಸಲ್ಲಿಸಿ, ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾಗಿರುವಂಥ ಶಶಿಕುಮಾರ್ ರೈ ಬಾಲ್ಯಟೂರವರೇ, ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅದೆಷ್ಟೋ ಅನುದಾನಗಳನ್ನು ಒದಗಿಸಿಕೊಟ್ಟು ಇವತ್ತಿನ ಪತ್ರಿಕೆಯಲ್ಲಿ ಸುಮಾರು 5 ಕೋಟಿ ರೂಪಾಯಿಗಳನ್ನು ಈ ಒಂದು ಭಾಗದ ಅಭಿವೃದ್ಧಿಗಾಗಿ ಮೀಸಲಿರಿಸಿದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ಕ್ಷೇತ್ರದ ಮಾಜಿ ಶಾಸಕರು ಆತ್ಮೀಯರಾಗಿರುವಂಥ ಸಂಜೀವ ಮಠಂದೂರ್ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ನೆರೆದಿರುವಂಥ ಬಂಧುಗಳೇ, ಭಗಿನಿಯರೇ, 2 ನಿಮಿಷದ ಅವಧಿಯಲ್ಲಿ ಇದನ್ನೆಲ್ಲವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಸಹ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಅಗತ್ಯದೊಂದಿಗೆ 2 ನಿಮಿಷದ ಮಾತಿನಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವೀಗಾಗಲೇ ನಮ್ಮ ಶ್ರೀಕೃಷ್ಣ ಬೋಳಿಲಾಯರನ ಬಗ್ಗೆ ನಡೆದಾಡುವ ದೇವರು, ನುಡಿದಂತೆ ಆಗುವಂಥವರ ದೈವದ ಏನು ಮಾತಿದೆ ಅದನ್ನು ಅವರ ಬಾಯಲ್ಲಿ ಹೇಳಿಸಿದರೆ ಅದರಂತೆ ಆಗ್ತದೆ ಅಂತ ಹೇಳುವುದಕ್ಕೆ ಇವತ್ತು ನಾವೆಲ್ಲ ಸಾಕ್ಷೀಭೂತರಾಗಿದ್ದೇವೆ. ನಾವೆಲ್ಲ ಅನೇಕ ದೈವಸ್ಥಾನಗಳ ಅಭಿವೃದ್ಧಿಯ ಜೀರ್ಣೋದ್ಧಾರಗಳು ನಾವು ನೆನೆಸಿದಾಗೆ ಆಗೋದಿಲ್ಲ. ಅದೇನೋ ಒಂದು ಸಮಯ ಮತ್ತೆ ನಾವು ಪುನಃ ತಂತ್ರಿಗಳಲ್ಲಿ ಹೋಗಿ ಸಮಯವನ್ನು ಎಕ್ಸ್ಟೆಂಡ್ ಕೇಳ್ತೇವೆ, ಸ್ವಲ್ಪ ಸಮಯ ನಮಗೆ ಕಡಿಮೆ ಆಗ್ತದೆ, ಆಗೋದಿಲ್ಲ ಅಂಥೇಳಿ. ಆದರೆ ಈಗಾಗಲೇ ಎಲ್ಲರೂ ಉಲ್ಲೇಖ ಮಾಡಿದರು, ಕೇವಲ 9 ತಿಂಗಳುಗಳಲ್ಲಿ ನಾವು ಏನು ಆಲೋಚನೆ ಮಾಡಿದ್ದೆವೋ ಅದಕ್ಕಿಂತ 10 ಪಟ್ಟು ಈ ಭಾಗದಲ್ಲಿ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ ಅಂತ ಇದ್ದರೆ ಆ ದೈವಗಳ ಕಾರಣಿಕೆ ಏನು ಎನ್ನುವಂಥದ್ದೊಂದಾದರೆ, ಶ್ರೀಕೃಷ್ಣ ಬೋಳಿಲಾಯರು ಸಹಿತ ನಮ್ಮ ಆತ್ಮೀಯರಾದಂಥ ಅಧ್ಯಕ್ಷರು ಶಶಿಕುಮಾರ್ ಬಾಲ್ಯಟೂರು ಸಹಿತ ನಮ್ಮ ಕ್ಷೇತ್ರದ ಶಾಸಕರಾಗಿ, ಗೌರವಾಧ್ಯಕ್ಷರಾಗಿ ಆ ಒಂದು ಧೈರ್ಯದಲ್ಲಿ ಈ ಕೆಲಸವನ್ನು
ಯಾವ ರೀತಿ ಕೈಗೆತ್ತಿಕೊಂಡಿರಬಹುದು ಅಂತೇಳುವುದನ್ನು ನಾವೆಲ್ಲ ಇವತ್ತು ಉಲ್ಲೇಖ ಮಾಡುವುದರ ಜೊತೆಯಾಗಿ ಈ ಕ್ಷೇತ್ರದ ಕಿನ್ನಿಮಾಣಿ, ಪೂಮಾಣಿ, ಪಿಲಿಭೂತದ ಆ ಒಂದು ಕಾರ್ಣಿಕೆ ಎಷ್ಟಿದೆ ಎನ್ನುವಂಥದ್ದನ್ನು ನಾನು ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದೇನೆ. 9 ತಿಂಗಳುಗಳ ಕಾಲದಲ್ಲಿ, ಅದರಲ್ಲೂ 9 ತಿಂಗಳುಗಳ ಪ್ರಾರಂಭ ಆಗಿದ್ದರೆ ಕೊನೆಯ ಕೆಲವು ದಿನಗಳು ಆಮಂತ್ರಣ ಪತ್ರಿಕೆ ಬಿಡುಗಡೆಯ ನಂತರದ ಒಂದು ಕಾರ್ಯವನ್ನೆಲ್ಲ ನೋಡಿದರೆ ಈಗೂ ಆಗಲಿಕ್ಕೆ ಸಾಧ್ಯವ ಅಂತ ಹೇಳುವಂಥದ್ದು, ಅದು ಇವತ್ತು ಈ ಕ್ಷೇತ್ರದ ಈ ದೈವಗಳ ಕಾರ್ಣಿಕೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಬಹಳಷ್ಟು ಮಂದಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಬ್ಬರಿಂದ ಒಬ್ಬರಿಗೆ ಆ ದೈವ ಪ್ರೇರಣೆಯಿಂದ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯವು ಅಂತ ಹೇಳುವಂಥದ್ದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಈ ವಿಶಾಲವಾದ ಒಂದು ರಂಗ ಮಂಟಪವನ್ನು ಸಹ ನಾವು ನೋಡ್ಬೋದು. ವಿಶಾಲವಾದ ಸಭಾಭವನದೊಂದಿಗೆ ಈ ವೇದಿಕೆಯ ನಿರ್ಮಾಣದಿಂದ ಹಿಡಿದು ಇಡೀ ವ್ಯವಸ್ಥೆ ಏನೇನು ಆಗಿದೆ ಅಂತ ಹೇಳುವಂಥದ್ದು ಊಹಿಸಲು ಅಸಾಧ್ಯ. ಕಳೆದ 1-1.5 ತಿಂಗಳುಗಳ ಹಿಂದೆ ಇಲ್ಲಿಗೆ ಬಂದವರು ಇದನ್ನು ನೋಡಿ ಇವತ್ತು ನೋಡುವಾಗ ಇದೇನಾಗಿದೆ ಅಂತ ಹೇಳುವಂಥದ್ದು ಈ ದೈವಗಳ ಕಾರ್ಣಿಕೆ ಅಂತ ಹೇಳುವಂಥದ್ದು ನಾನು ಉಲ್ಲೇಖ ಮಾಡ್ತಾ ಇರುವಂಥದ್ದು. ಏನೇ ಇದ್ದರೂ ಸಹ ಈ ಒಂದು ಕ್ಷೇತ್ರ ಬಹಳ ಕಾರ್ಣಿಕೆಯಾದ್ದು. ಈ ಭಾಗದಲ್ಲಿ ಸಾಮರಸ್ಯಕ್ಕೆ ಕೊರತೆ ಇಲ್ಲ. ಅದು ಇವತ್ತು ಬೆಳಗಿನಿಂದ ನಾವು ಕಂಡ ಮಾತು, ಕೇಳಿದ ಮಾತು, ಕಂಡ ದೃಶ್ಯಗಳು. ಇದನ್ನು ನಾನು ಬಹಳಷ್ಟು ಬಾರಿ ಈ ಭಾಗದ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಈ ಭಾಗದ ಯುವಕರ ಒಂದು ಸಂಘಟನೆ ಇರ್ಬೋದು, ಈ ಭಾಗದ ಸಂಘ ಸಂಸ್ಥೆಗಳ ಒಂದು ಚಿಂತನೆಗಳಿರ್ಬೋದು, ಇದೆಲ್ಲವನ್ನು ಉಲ್ಲೇಖ ಮಾಡಿದರೆ ಈ ದೈವದ ಶಕ್ತಿಯಿಂದ ಈ ಸಂಘ ಸಂಸ್ಥೆಗಳು, ಈ ಯುವಕರು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮೂಲಕ ಆ ದೊಡ್ಡ ಮಟ್ಟದ ತಂತ್ರಿಗಳು ಹೇಳಿದಂತೆ ಕರಸೇವೆಯ ಮೂಲಕ ತಮ್ಮನ್ನು ತಾವು ಇದರಲ್ಲಿ ತೊಡಗಿಸುವುದರ ಮೂಲಕ ತಮ್ಮ ಆ ಒಂದು ಸೇವೆಯನ್ನು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನೀಡಿ ಆ ದೈವದ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಿದ್ದೀರಾ. ಹೆಚ್ಚು ಮಾತಾಡದೆ ಒಟ್ಟು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸಿ ಕೃತಜ್ಞತೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿದ ಅಜಯ್ ಪೈ ಉದ್ಯಮಿಗಳು ಪೆರ್ಲ ಕಾರ್ಯಕ್ರಮದಿಂದ ತೆರಳುವವರಿದ್ದಾರೆ. ಎಲ್ಲ ಭಗವದ್ಭಕ್ತರ ಒಂದು ಕೃತಜ್ಞತೆಯ ಚಪ್ಪಾಳೆಯೊಂದಿಗೆ ಉದ್ಯಮಿಗಳಾಗಿರುವ ಅಜಯ್